Hello my dear students, welcome to PW NEET Kannada ಚಾನಲ್. ನನ್ನ ಹೆಸರು ಅಶೋಕ್ ಎಸ್ಕೆ, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಎಸ್, ಆಡಿಯೋ ಮತ್ತೆ ವಿಡಿಯೋ ಕ್ಲಿಯರ್ ಆಗಿ ನಾನು ಸತಿ ಕನ್ಫರ್ಮ್ ಮಾಡಿ ಬೇಗ. ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್. ನಮಸ್ತೆ ನಮಸ್ತೆ ನಮಸ್ತೆ, ನಮಸ್ಕಾರ ಎಲ್ರಿಗೂ. ಸ್ವಲ್ಪ ಕನ್ಫರ್ಮ್ ಮಾಡಿ ಆಡಿಯೋ ಮತ್ತೆ ವಿಡಿಯೋ ಕ್ಲಿಯರ್ ಆಗಿದೆನಾ ಅಂತ. ಹಾಯ್ ಇಂಚರಾ, ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್. ಓಕೆ, ಥ್ಯಾಂಕ್ ಯು ಫಾರ್ ದ ಕನ್ಫರ್ಮೇಶನ್. ಎಸ್, ಸೊ ಇವತ್ತಿನ ಚಾಪ್ಟರ್ that is the laws of motion. Okay, hi Vidya, good evening, good evening. Sachin, hi, namaste, ನಮಸ್ಕಾರ. ಎಲ್ಲರಿಗೂ ಕೇಳಿಸ್ತಾ ಇದೆನಾ? ಆಡಿಯೋ ಮತ್ತೆ ವಿಡಿಯೋ ಕೇಳಿಸ್ತಾ ಇದೆನಾ? ಓಕೆ, ಫೈನ್. ಆಕ್ಚುಲಿ ಇದು ಲಾಸ್ಟ್ ಕ್ಲಾಸ್ನಲ್ಲಿ ಆಗಬೇಕಿತ್ತು, ಸ್ವಲ್ಪ ಟೆಕ್ನಿಕಲ್ ಗ್ಲಿಚ್ ಇಂದ ಲಾಸ್ಟ್ ಕ್ಲಾಸ್ ಕ್ಯಾನ್ಸಲ್ ಆಯಿತು. ಸೊ ಮೋಸ್ಟ್ ಪ್ರಾಬಲಿ ಇವತ್ತು ಸಹ ಟೆಕ್ನಿಕಲ್ ಗ್ಲಿಚ್ ಏನಾದರೂ ಬಂದರೆ ಸೊ ಸ್ವಲ್ಪ ವೇಟ್ ಮಾಡಿ, ಓಕೆನಾ? ಡನ್ನಾ? ಎಸ್, ಇವತ್ತಿನ ಚಾಪ್ಟರ್ ಸೊ ಬೇಸಿಕ್ ಇಂದ ನಾವು ಸ್ಟಾರ್ಟ್ ಮಾಡೋಣ. ದಟ್ ಈಸ್ ದ ಲಾಸ್ ಆಫ್ ಮೋಷನ್. ಸೊ ಒನ್ ಶಾರ್ಟ್ ಲೆಕ್ಚರ್ ಆಗಿರುತ್ತೆ ಆ್ಯಂಡ್ ಈ ಚಾಪ್ಟರ್ ಕಂಪ್ಲೀಟ್ ಮಾಡೋಕ್ಕೆ ಅಪ್ರಾಕ್ಸಿಮೇಟ್ಲಿ 5 to 6 hours ಬೇಕಾಗುತ್ತೆ, ಓಕೆನಾ? ಡನ್. ನೀವೇನ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ರೆ ವಿ ಕ್ಯಾನ್ ಕಂಪ್ಲೀಟ್ ದಿಸ್ ಚಾಪ್ಟರ್ ಬೈ 4 hours. ಸಪೋಸ್ ರೆಸ್ಪಾನ್ಸ್ ಸ್ವಲ್ಪ ಸ್ಲೋ ಆಯ್ತಂದ್ರೆ, ಲೈಕ್ ಯಾವುದಾದ್ರೂ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ತಗೊಳ್ಳೋದಾದ್ರೆ, ಸೊ ದ ಸೆಷನ್ ವಿಲ್ ಎಕ್ಸ್ಟೆಂಡ್ ಮೋರ್ ದೆನ್ 5 hours. ಡನ್, ಓಕೆನಾ? ರೈಟ್. ಗುಡ್ ಈವ್ನಿಂಗ್ ಅನಿತಾ. ಓಕೆ, ಸೊ ಡು ಯು ಹ್ಯಾವ್ ಎನಿ ಕ್ವಶನ್ಸ್ ಫ್ರಮ್ ಲಾಸ್ಟ್ ಚಾಪ್ಟರ್ಸ್? ನಿಮಗೆ ಏನಾದರೂ ಕ್ವಶನ್ಸ್ ಇದೆಯಾ ಲಾಸ್ಟ್ ಚಾಪ್ಟರ್ಸ್ ಇಂದ? ಇಫ್ ನಾಟ್, ಒಂದ್ಸತಿ ನಮ್ಮ ಬೆಂಕಿ ಬಿರುಗಾಳಿ ಸಿಂಬಲ್ ಬಂದ್ಬಿಡ್ಲಿ. ಓಕೆ, ಸೊ ಫೈರ್ ಎಮೋಜಿ ಬಂದ್ಬಿಡ್ಲಿ. ಸೊ ಇವತ್ತಿನ ಸೆಷನ್ ಅಲ್ಲಿ ಏನ್ ಡಿಸ್ಕಸ್ ಮಾಡ್ತೀವಿ ಅನ್ನೋದು ನೋಡೋದಕ್ಕಿಂತ ಮುಂಚೆ ನಾವು ಇದು ಬ್ಯಾಚಿನ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ತಿಳ್ಕೊಳ್ಳೋಣ. ಲೈಕ್ ಈ ಬ್ಯಾಚ್ನ ನಿಮಗೆ DPPs ಮತ್ತೆ ಕ್ಲಾಸ್ ನೋಟ್ಸ್ ಮತ್ತೆ ಎಕ್ಸ್ಟ್ರಾ ಲೈಕ್ ಫಾರ್ಮುಲಾ ಶೀಟ್ಸ್ ಆಗಿರ್ಬೋದು, ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು, ಅವುಗಳು ನಿಮಗೆ ಬೇಕು ಅಂತಂದ್ರೆ ನೀವೇನ್ ಮಾಡಬೇಕು, ಫಸ್ಟ್ PW ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಓಕೆನಾ? ಸೊ PW ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನಿಮಗೆ ನಿಮ್ಮ ನಂಬರ್ ಇಂದ ಲಾಗಿನ್ ಆಗಿ, ಸೊ ಲಾಗಿನ್ ಆದ್ಮೇಲೆ ನೀವು ಫ್ರೀ ಆಗಿ ಆಕ್ಸೆಸ್ ಮಾಡ್ಬೋದು, ಓಕೆನಾ? ಜಾಯಿನ್ ಫಾರ್ ಅ ಫ್ರೀ, ಗೆಟ್ ಅ ಫ್ರೀ ಆಕ್ಸೆಸ್ ಟು ದ ನೋಟ್ಸ್ ಅಂಡ್ ಪ್ರಾಕ್ಟೀಸ್ ಶೀಟ್ಸ್. ಡನ್, ಓಕೆ. ಅಂಡ್ ನೀವು ಇಮಿಡಿಯೇಟ್ ಅಥವಾ ಕ್ವಿಕ್ ಅಪ್ಡೇಟ್ಸ್ಗೋಸ್ಕರ ನಮ್ಮ PW ನೀಟ್ ಕನ್ನಡ ಚಾನಲ್ ಜಾಯ್ನ್ ಆಗಿ ಬೈ ಸ್ಕ್ಯಾನರ್ ಮೂಲಕ. ಓಕೆ, ಸೊ ನಾನು ಸ್ವಲ್ಪ ಸೈಡಿಗೆ ಬಂದ್ಬಿಡ್ತೀನಿ, ಸ್ಕ್ಯಾನರ್ ಯೂಸ್ ಮಾಡಿಕೊಂಡು ನೀವು ಜಾಯ್ನ್ ಆಗ್ಬೋದು. ಫೈನಾ? ಎಸ್. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡೋದು ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ಸೊ ಲಾಸ್ ಆಫ್ ಮೋಷನ್. ನಮಗೆ 3 ಲಾಸ್ ಆಫ್ ಮೋಷನ್ಸ್ ಇದೆ. ಅಂಡ್ ದ ನೆಕ್ಸ್ಟ್ ಒನ್ ಸೊ ಮೊಮೆಂಟಮ್ ಅಂಡ್ ಇಂಪಲ್ಸ್. And the next one, motion of a connected bodies. That may be strain, maybe in a contact. Okay, ಯಾವ್ದಾದ್ರೂ ಆಗಿರ್ಬೋದು. And the last one, so that is friction, circular motion and banking of road. ಈ banking of road ಅಲ್ಲಿ ನಮಗೆ 3 parts ಇದೆ. ಒಂದು ನಾರ್ಮಲ್ ಆಗಿ ಹಾರಿಜೆಂಟಲ್ ರೋಡ್, ಇನ್ನೊಂದು ಸ್ವಲ್ಪ ಇನ್ಕ್ಲಿನೇಷನ್, ಇನ್ನೊಂದು ಬೆಂಡಿಂಗ್ ಆಫ್ ಅ ಸೈಕಲ್. 3 ಸ್ಪೆಷಲ್ ಕೇಸಸ್ ಇದೆ. ಓಕೆ, ರೈಟ್. ಸೊ ಬ್ಯಾಂಕಿಂಗ್ ಆಫ್ ರೋಡ್ ನ ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಫಸ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಓಕೆ, ಸೊ ವಾಟ್ ಈಸ್ ದ ಸರ್ಕ್ಯುಲರ್ ಮೋಷನ್. ಅಲ್ಲಿ ನಿಮಗೆ ಸೆಂಟ್ರಿಪಿಟಲ್ ಫೋರ್ಸ್, ಸೆಂಟ್ರಿಫಿಕಲ್ ಫೋರ್ಸ್ ಅಂತ ಬರುತ್ತೆ. ಅವುಗಳನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ ಫಸ್ಟ್ ನೀವು ಸರ್ಕ್ಯುಲರ್ ಮೋಷನ್ ಅಂದ್ರೆ ಏನು, ಈ ಸರ್ಕ್ಯುಲರ್ ಮೋಷನ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ? ಸೊ ದೇರ್ ಆರ್ 2 types ಆಫ್ ಮೋಷನ್ಸ್. ದಟ್ ಈಸ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್, ಇನ್ನೊಂದು ನಾನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಅವುಗಳನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ವಾಟ್ ವಿ ನೀಡ್ ಟು ಡೂ, ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಮೋಷನ್, ಓಕೆನಾ? ರೈಟ್. ಸೊ ವೆರಿ ಫಸ್ಟ್ ಥಿಂಗ್ ಬಗ್ಗೆ ಮಾತಾಡೋದಾದ್ರೆ ದಟ್ ಈಸ್ ನೀಟ್ ಸಿಲೆಬಸ್ 2026. NTA ಪ್ರಕಾರ ದಿಸ್ ಇಸ್ ದ ಪೋರ್ಷನ್ ಫಾರ್ ದಿಸ್ ಇಯರ್. ಫೋರ್ಸ್ ಅಂಡ್ ಇನರ್ಷಿಯಾ, ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್, ಮೊಮೆಂಟಮ್, ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್, ಇಂಪಲ್ಸಸ್, ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್, ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಅಂಡ್ ಇಟ್ಸ್ ಅಪ್ಲಿಕೇಶನ್, ಈಕ್ವಿಲಿಬ್ರಿಯಮ್ ಆಫ್ ಕಾಂಕರೆಂಟ್ ಫೋರ್ಸಸ್, and the next one static and kinetic friction, laws of friction, rolling friction, and the last one dynamic of uniform circular motion. ಅದರಲ್ಲಿ centripetal force and its applications. ಅಪ್ಲಿಕೇಶನ್ಸ್ ಬಂದಂದ್ರೆ ದಟ್ ಈಸ್ ಅ ವೆಹಿಕಲ್ ಆನ್ ಅ ಲೆವೆಲ್ ಸರ್ಕ್ಯುಲರ್ ರೋಡ್ ಮತ್ತೆ ವೆಹಿಕಲ್ ಆನ್ ಅ ಬ್ಯಾಂಕ್ಡ್ ರೋಡ್. ಓಕೆ,
ಸೊ ಈ 2 ಸ್ಪೆಷಲ್ ಕೇಸಸ್ ಅಲ್ಲಿ ಅಗೇನ್ ಡಿವೈಡ್ ಇಂಟು 2. ಓಕೆ, ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್ ವಿಶಾ, ಗುಡ್ ಈವ್ನಿಂಗ್ ವೈಟ್ ಕೋಟ್ ವಾರಿಯರ್. ಓಕೆ, ನಾವು ಸೊ ದಿಸ್ ಇಸ್ ಅಬೌಟ್ ನೀಟ್ ಸಿಲೆಬಸ್ ಬಗ್ಗೆ ಆಯ್ತು. ಅಂಡ್ ಚಾಪ್ಟರ್ ಅನಾಲಿಸಿಸ್ ನೋಡೋದಾದ್ರೆ ಲಾಸ್ಟ್ 5 years ಮಾಡ್ತಾ ಇದೀನಿ. ಓಕೆ, ಐ ಡೋಂಟ್ ಥಿಂಕ್ 10 years ನೋಡಿದ್ರೆ ತುಂಬಾ ಸಿಲೆಬಸ್ ವೇರಿಯೇಷನ್ ಇದೆ ಅಲ್ವಾ, ಬಿಫೋರ್ ಕೊರೋನಾ ಅಂಡ್ ಆಫ್ಟರ್ ಕೊರೋನಾ. ಓಕೆ, ಸೊ ಆಫ್ಟರ್ ಕೊರೋನಾ ಬಗ್ಗೆನ ಮಾತಾಡೋಣ. ಸೊ ದಟ್ ಈಸ್ ಚಾಪ್ಟರ್ ಅನಾಲಿಸಿಸ್ ಅಂತ ಬಂದಾಗ 2025 ಅಲ್ಲಿ 2 ಕ್ವಶನ್ಸ್ ಕೇಳಿದ್ರು. ಯಾವ್ದ್ರ ಬೇಸ್ ಮೇಲೆ? ಇಂಪಲ್ಸ್ ಮತ್ತೆ ಫ್ರಿಕ್ಷನ್ ಬೇಸ್ ಮೇಲೆ. ಅಂದ್ರೆ ನೆಕ್ಸ್ಟ್ 2025 ಅಲ್ಲಿ 5 ಕ್ವಶನ್ಸ್ ಕೇಳಿದ್ದಾರೆ. ಅಂದ್ರೆ 2 ಎಕ್ಸಾಮ್ ನಡೆದಿದ್ವು. ದಟ್ ಈಸ್ ಆಕ್ಸಲರೇಷನ್, ಕನೆಕ್ಟೆಡ್ ಬಾಡೀಸ್ ಅಂಡ್ ಸರ್ಕ್ಯುಲರ್ ಮೋಷನ್ ಮೇಲೆ 3. ಓಕೆ, ಸೊ ಟೋಟಲ್ 5 ಕ್ವಶನ್ಸ್ ಆಯ್ತು. ಅಂಡ್ 2023 ಅಲ್ಲಿ 2 ಕ್ವಶನ್ಸ್ ಕೇಳಿದ್ದಾರೆ. ಒಂದು ಬೇಸ್ಡ್ ಆನ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಂಡ್ ಇನ್ನೊಂದು ಫೋರ್ಸ್ ಅಂಡ್ ಇಂಪಲ್ಸ್ ಅಂಡ್ ದ ಲಾಸ್ಟ್ ಒನ್ ಫ್ರಿಕ್ಷನ್. ಅಂಡ್ 2022 ಅಲ್ಲಿ 3 ಕ್ವಶನ್ಸ್ ಕೇಳಿದರೆ. ಒಂದು ಫ್ರೀ ಬಾಡಿ ಡಯಾಗ್ರಾಮ್ ಅಂಡ್ ದ ನೆಕ್ಸ್ಟ್ ಒನ್ ಲೀನಿಯರ್ ಮೊಮೆಂಟಮ್ ಅಂಡ್ ಲಾಸ್ಟ್ ಒನ್ ದಟ್ ಇಸ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್. ಅಂಡ್ 2021 ಅಲ್ಲಿ 1 ಕ್ವಶನ್ಸ್ ಕೇಳಿದ್ದಾರೆ, ದಟ್ ಇಸ್ ಇಂಪಲ್ಸ್ ಅಷ್ಟೇ. ಓಕೆ, ರೈಟ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ವೆರಿ ಫಸ್ಟ್ ಟಾಪಿಕ್, ದಟ್ ಇಸ್ ಸರ್ಕ್ಯುಲರ್ ಮೋಷನ್. ಡನ್ ಸರ್, ಈ ಚಾಪ್ಟರ್ ಗುರಿ ನೀಟ್ ಬ್ಯಾಚ್ ಅಲ್ಲಿ ಆಗಿದೆ. ಕ್ಯಾನ್ ಐ ವಾಚ್ ದಿಸ್ ವಿಡಿಯೋ ಆಲ್ಸೋ? ಇಲ್ಲಿ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಇರುತ್ತೆ. ನಾವು ಗುರಿ ಬ್ಯಾಚ್ ಅಲ್ಲಿ ಏನ್ ಮಾಡ್ತೀವಿ, ಸಿನಾಪ್ಸಿಸ್ ನ ಓದಿದ್ವಿ. ಇಫ್ ಯು ವಾಂಟ್ ಕ್ಲಿಯರ್ ಎಕ್ಸ್ಪ್ಲನೇಷನ್, ಯು ಪ್ಲೀಸ್ ಸ್ಟೇ ಬ್ಯಾಕ್. ಓಕೆನಾ? ಇಲ್ಲ ನೀವು ಥಿಯರಿ ಆಲ್ರೆಡಿ ಓದಿದ್ರ ಅಂದ್ರೆ ನೋ ನೀಡ್ ಟು ವಾಚ್ ದಿಸ್ ಲೆಕ್ಚರ್. ಓಕೆ, ರೈಟ್. ಸೊ ಸರ್ಕ್ಯುಲರ್ ಮೋಷನ್ ಅಂದ್ರೆ ಎಕ್ಸಾಂಪಲ್ ಹೇಳಿ ನಾರ್ಮಲ್ ಆಗಿ. ಸರ್ಕ್ಯುಲರ್ ಮೋಷನ್ ಎಕ್ಸಾಂಪಲ್, ಒಂದು ದಾರ ಕಟ್ಟಿ, ದಾರಕ್ಕೊಂದು ಕಲ್ಲನ್ನ ಕಟ್ಟಿ ತಿರುಗಿಸೋದು, ಇಟ್ ಇಸ್ ದ ಸರ್ಕ್ಯುಲರ್ ಮೋಷನ್. ಫ್ಯಾನ್ ಬ್ಲೇಡ್ಸ್ ಇದೆಯಲ್ಲ, ಸೊ ಫ್ಯಾನ್ ಬ್ಲೇಡ್ಸ್ ಇದೆಯಲ್ಲ, ಅದು ಸರ್ಕ್ಯುಲರ್ ಮೋಷನ್. ಎಲೆಕ್ಟ್ರಾನ್ ಅರೌಂಡ್ ದ ನ್ಯೂಕ್ಲಿಯಸ್, ದಟ್ ಈಸ್ ಆಲ್ಸೋ ಸರ್ಕ್ಯುಲರ್ ಮೋಷನ್. ಈ ಜಾತ್ರೆಗಳಲ್ಲಿ ಓಕೆ, ಸೊ ಅದು ಏನಂತಾರೆ ಅದಕ್ಕೆ, ಜೇಂಟ್ ವಿಲ್ ಇರುತ್ತಲ್ಲ, ಸೊ ಅದು ಸಹಿತ ಎಕ್ಸಾಂಪಲ್ ಫಾರ್ ಸರ್ಕ್ಯುಲರ್ ಮೋಷನ್, ರೈಟ್. ಸೊ ಅದಾದ್ಮೇಲೆ ಗಾಣ ಎತ್ತು ತಿರುಗುತ್ತಲ್ಲ, ಸೊ ಗಾಣಕ್ಕೆ ಒಂದು ಎತ್ತು ಕಟ್ಟಿರ್ತಾರೆ, ಎತ್ತು ಅಥವಾ ಯಾವ್ದಾದ್ರು ಒಂದು ಅನಿಮಲ್ ನ ಕಟ್ಟಿ ಸುತ್ತಿಸ್ತಾರೆ. ಸೊ ದಟ್ ಈಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ಸರ್ಕ್ಯುಲರ್ ಮೋಷನ್. ಸರ್ಕ್ಯುಲರ್ ಮೋಷನ್ ಇಸ್ ನಥಿಂಗ್ ಬಟ್ ಮೋಷನ್. ಓಕೆ, ಸೊ ಮೋಷನ್ ಅಲಾಂಗ್ ಎ ಸರ್ಕ್ಯುಲರ್ ಪಾತ್, ವಿ ಕಾಲ್ ಇಟ್ ಆಸ್ ಅ ಸರ್ಕ್ಯುಲರ್ ಮೋಷನ್ ಅಷ್ಟೇ. ಸೊ ಡೆಫಿನೇಷನ್ ಪ್ರಕಾರ ಹೇಳಿದ್ರೆ, when an object moves in a circular path with a constant speed is called uniform circular motion. ನೀವು ಕೇಳ್ಬೋದು, ಸರ್ ವಾಟ್ ಇಫ್ ಸ್ಪೀಡ್ ಇಸ್ ನಾಟ್ ಕಾನ್ಸ್ಟೆಂಟ್ ಅಥವಾ ಡೈರೆಕ್ಷನ್ ಚೇಂಜ್ ಆದ್ರೆ ಅವಾಗ ಏನಂತ ಕರಿತೀರಾ? ನಾನ್ ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ. ಅದ್ರ ಬಗ್ಗೆ ಎಲ್ಲ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತೇಳಿ ಅನ್ಕೋಣ ಇವಾಗ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನಮಗೆ ಯಾವ ಪ್ಯಾರಾಮೀಟರ್ಸ್ ನಾವು ಕಲಿಬೇಕಾಗತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಗೊತ್ತು. ವಾಟ್ ಇಸ್ ದಟ್? ಲೀನಿಯರ್ ಡಿಸ್ಪ್ಲೇಸ್ಮೆಂಟ್. That is the distance between initial and final position. Okay, so that we call it as a linear displacement. And velocity is nothing but displacement per unit time. Illi angular velocity. Acceleration, that is rate of change of velocity. But illi angular acceleration, that is the rate of change of angular velocity. And equations of motion. Alli namage ಏನು ಸಿಗ್ತಾ ಇತ್ತು? V is equals to u plus at. Second one s is equals to ut plus half at square. And the last one that is ಏನಂತ ಕರಿತಿದ್ದೀವಿ, v square that is equals to u square plus 2as ಅಂತ ಬರುತ್ತೆ. ಕ್ಲಿಯರಾ? ಎಸ್ ಸರ್, ಟಾರ್ಗೆಟ್ KCT ಬ್ಯಾಚ್ ನಲ್ಲಿ ಫಸ್ಟ್ PUC ಮಾಡಲ್ವಾ? ಇಲ್ಲಿ ನಾವು ಮಾಡ್ತಾ ಇದೀವಲ್ಲ, ಇಟ್ ಇಸ್ ಮೋರ್ ಇಂಪಾರ್ಟೆಂಟ್. KCT ಗೆ ಕಂಪೇರ್ ಮಾಡ್ಕೊಂಡ್ರೆ ಇಲ್ಲಿ ಕಂಟೆಂಟ್ ಜಾಸ್ತಿ ಇರುತ್ತೆ, ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇರುತ್ತೆ. ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ KCT ಕ್ವಶನ್ಸ್ ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಅಂಡ್ ಯಾರ್ಯಾರು ಫಸ್ಟ್ PUC ಇದು ಕೇಳ್ತಾ ಇದ್ದೀರಾ, ನಿಮಗೆ ನೀಟಾಗಿ ಕಲಿಬೇಕಂದ್ರೆ ನೀಟ್ ಕ್ಲಾಸಸ್ ಚೆನ್ನಾಗಿ ಕಲ್ತ್ಕೊಳ್ಳಿ. ದಟ್ ಈಸ್ ಮೋರ್ ದನ್ ಎನಫ್. ಓಕೆನಾ? Right. So next one, angular velocity, and the next one angular acceleration and equations of motion. Okay. So first angular displacement ಅಂದ್ರೆ ಏನು ಅಂತ ತಿಳ್ಕೋಣ. ಸೊ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು ನಾರ್ಮಲ್ ಆಗಿ? ಸರ್ ಡಿಸ್ಪ್ಲೇಸ್ಮೆಂಟ್ ಇಸ್ ನಥಿಂಗ್ ಬಟ್ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ಮಾತಾಡ್ತಿರೋದು. ಸರ್ ಎಲ್ಲಿ ಕಲ್ತಿದ್ವಿ ಅಂತ ಹೇಳಿದ್ರೆ, ದಟ್ ಈಸ್ ದ ಫಸ್ಟ್ ಲಾ. ದಟ್ ಈಸ್ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್. ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಅಲ್ಲಿ ಪ್ಯಾರಾಮೀಟರ್ಸ್ ಆಫ್ ಮೋಷನ್ ಬಗ್ಗೆ ಕಲ್ತಿದ್ವಿ. ಯಾವ್ದು? ದಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್, ಡಿಸ್ಟೆನ್ಸ್, ಸ್ಪೀಡ್, ವೆಲಾಸಿಟಿ, ಆವರೇಜ್ ಸ್ಪೀಡ್, ಆವರೇಜ್ ವೆಲಾಸಿಟಿ, ಆಕ್ಸಲರೇಷನ್, ರಿಟಾರ್ಡೇಷನ್, ಎಲ್ಲದ್ರ ಬಗ್ಗೆನೂ ಸಹಿತ ಡಿಸ್ಕಸ್ ಮಾಡಾಗಿದೆ. ಕರೆಕ್ಟಾ? ಎಸ್. ಚಾವಣ್ ಸಿಂಗರ್, ಸರ್ ಐ ಆಮ್ ಅಗ್ರಿಕಲ್ಚರ್ ಸ್ಟೂಡೆಂಟ್, ಕ್ಯಾನ್ ಐ ವಾಚ್ ದಿಸ್ ಲೆಕ್ಚರರ್ ಫಾರ್ ಎ UPSC ಪರ್ಪಸ್? ಆರಾಮ್ಸೆ ನೋಡಿ, ಬೇಸಿಕ್ಸ್ ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ಓಕೆನಾ? ರೈಟ್. ಸೊ ಫಸ್ಟ್ ಲೆಟ್ ಸ್ಟಾರ್ಟ್ ವಿತ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಡೆಫಿನೇಷನ್ ಪ್ರಕಾರ ಏನು? ಸೊ ಡೆಫಿನೇಷನ್ ಪ್ರಕಾರ, ದ ಆಂಗಲ್ ಡಿಸ್ಕ್ರೈಬ್ಡ್ ಬೈ ದ ರೇಡಿಯಸ್ ವೆಕ್ಟರ್ ಇನ್ ಅ ಗಿವೆನ್ ಟೈಮ್ ಕಾಲ್ಡ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತಾರೆ. ವಾಟ್ ಡಸ್ ಇಟ್ ಮೀನ್? ನೋಡಿ, ಸರ್ಕ್ಯುಲರ್ ಮೋಷನ್ ನ ಈ ತರನು ಬರಿಬಹುದು. ಓಕೆ, ಈ ತರನು ಬರಿಬಹುದು. ಓಕೆ, ಸೊ ಈ ತರನು ಬರಿಬಹುದು. ಇಲ್ಲಿ ನಿಮಗೆ ಪ್ಯಾರಾಮೀಟರ್ಸ್ ನ ಮೆನ್ಷನ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ, ಬಿಕಾಸ್ ಇಟ್ ಇಸ್ 2D ಅಲ್ವಾ, 2D ಪ್ಲೇನ್. ಅದಕ್ಕೆ ನಾನೇನ್ ಮಾಡ್ತೀನಿ, ಈ ತರ ಬರಿತೀನಿ. ಓಕೆ, ಸೊ ಯಾವ ತರ? ಈ ತರ ಬರಿತೀನಿ.
Okay, so this is circular motion, I mean, circular path of radius r. Okay, circular path of radius r. Okay, and just imagine, okay, so ಇಲ್ಲಿ particle ಇದೆ ಅನ್ಕೊಂಡು, ಓಕೆನಾ? So let's say this is a point A. Okay, so point A ಇಂದ particle start move. Okay, so move ಆಗಿ, okay, so move ಆಗಿ ಈ ಪಾಯಿಂಟ್ ಬಿ ಹತ್ರ ಬರುತ್ತೆ ಅನ್ಕೊಳ್ಳೋಣ. Okay, so ಪಾಯಿಂಟ್ ಬಿ ಹತ್ರ ಬರುತ್ತೆ. And the distance between, okay, so the distance between ಇದು A to B ಏನಿದೆಯಲ್ಲ, so A to B is the linear displacement. Okay, so that is the length between A and B. ನಾವು ಇಲ್ಲಿ ಡಿಸ್ಪ್ಲೇಸ್ಮೆಂಟ್, ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನ್ ಕರ್ತಿದ್ವಿ, ದಟ್ ಇಸ್ ಆಂಗಲ್ ಡಿಸ್ಕ್ರೈಬ್ಡ್ ಬೈ ದ ರೇಡಿಯಸ್ ವೆಕ್ಟರ್. ಸೊ ದಿಸ್ ಇಸ್ ದ ರೇಡಿಯಸ್ ಅಂಡ್ ದಿಸ್ ಇಸ್ ದ ರೇಡಿಯಸ್ ವೆಕ್ಟರ್. ಓಕೆ, ಸೊ A to B ಟ್ರಾವೆಲ್ ಆಗಿದೆ. ಸೊ ದಟ್ ಮೀನ್ಸ್ ಈ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ನ ಥೀಟಾ ಇಂದ ಪ್ರೆಸೆಂಟ್ ಮಾಡ್ತೀವಿ. ಸೊ ರಿಮೆಂಬರ್ ಫಸ್ಟ್ ಚಾಪ್ಟರ್ ಯಾವ್ದಪ್ಪ? ಫಸ್ಟ್ ಚಾಪ್ಟರ್ ಅಂದ್ರೆ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಅಲ್ಲಿ ವಿ ಹ್ಯಾವ್ ಅ ಡಿಫೈನ್ಡ್ ಪ್ಲೇನ್ ಆಂಗಲ್ ಅಂಡ್ ಸಾಲಿಡ್ ಆಂಗಲ್. ಸೊ ಪ್ಲೇನ್ ಆಂಗಲ್ ನ ಯಾವ ತರ ಡಿಫೈನ್ ಮಾಡ್ತೀವಿ ಸರ್? ಪ್ಲೇನ್ ಆಂಗಲ್ ದಟ್ ಇಸ್ ನಥಿಂಗ್ ಬಟ್, ಓಕೆ, ಸೊ ಆರ್ಕ್ ಲೆಂತ್. Okay, so that is arc length. Okay, so arc length divided by radius. So correct? Yes, sir. ಇಲ್ಲಿ theta that is equals to arc length that is nothing but ಏನಂತ ಬರೀತೀವಿ? ಇಲ್ಲಿ ಸ್ವಲ್ಪ ನಾನು O ಅಂತ ಬರೀತೀನಿ, ಓಕೆನಾ? So this is O and arc length that is AB and radius that is the OA. ಓಕೆನಾ? Yes, sir. So ಇವಾಗ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ AB that is nothing but a length, that is arc length, OA is nothing but radius. Okay, so this is the displacement. ಇಲ್ಲಿ ನಾನು ಬರೆದ್ರೆ, so angular displacement is nothing but a length divided by r, that is nothing but arc length divided by so radius vector. Okay, so unit ಅಂತ ಏನ್ ಹೇಳ್ತೀರಾ ಸರ್? ಆಂಗಲ್. ಯಾವ ಆಂಗಲ್? ಪ್ಲೇನ್ ಆಂಗಲ್ ಬಗ್ಗೆ ಮಾತಾಡ್ತಿರೋದು. what is that a plane angle? what is the SI unit? so SI unit is the radian. okay, so SI unit ಅಂತ ಬಂದಾಗ, so unit is the radian. okay, so unit is the radian. okay, so unit is the radian and short ಆಗಿ RAD ಅಂತ ಕರಿತೀವಿ. ಅಂಡ್ ಡೈಮೆನ್ಷನಲ್ ಫಾರ್ಮುಲಾ, ಅಂಡ್ ಯಾರ್ಯಾರು ಫಸ್ಟ್ ಚಾಪ್ಟರ್ ನೋಡಿರ್ತಾರೆ ಅವರಿಗೆಲ್ಲರೂ ಗೊತ್ತಿರುತ್ತೆ, ಪ್ಲೇನ್ ಆಂಗಲ್ ಅಂಡ್ ಸಾಲಿಡ್ ಆಂಗಲ್ ಬೋತ್ ಆರ್ ಡೈಮೆನ್ಷನ್ಲೆಸ್ ಕ್ವಾಂಟಿಟಿ. ಸೊ ಡೈಮೆನ್ಷನ್ಲೆಸ್ ಕ್ವಾಂಟಿಟಿ ಅಂದ್ರೆ ಯಾವ ತರ ಬರೀತೀರಾ ಸರ್? ಇಟ್ ಇಸ್ m power 0, L power 0, T power 0. So that indicates a dimensionless. Okay, so this is angular displacement is dimensionless. Okay, so dimensionless. Okay, so dimensionless. And the quantity, it is a vector quantity. Okay, so angular displacement is vector quantity. So vector quantity anta clear? Done? Sir, classes ಇವಾಗ ಆಗ್ತಾ ಇದಾವೆ. ಹಾಗಾದ್ರೆ ಸಿಲೆಬಸ್ ಕಂಪ್ಲೀಟ್ ಆಗೋದು ಯಾವಾಗ? ನಾವು ಯಾವಾಗ ಕ್ವಶನ್ ಸಾಲ್ವ್ ಮಾಡಬೇಕು? ಹುಷಾರ್ ನಾವೇನ್ ಮಾಡ್ತೀವಿ ಅದನ್ನ ಪ್ರಕಾರ ನೀವು, ನಾವು ಏನೇನ್ ಮಾಡ್ತೀವಿ ಅದ್ರ ಪ್ರಕಾರ ನೀವು ಫಾಲೋ ಮಾಡಿ. ನೀವು ಎಕ್ಸ್ಟ್ರಾ ಓದೋದು ಅವಶ್ಯಕತೆ ಇಲ್ಲ. ಇದರ ಜೊತೆ ನೀವು ಟೆಸ್ಟ್ಗಳನ್ನ ಅಟೆಂಡ್ ಮಾಡಿದ್ರೆ ಸಾಕು, ಓಕೆನಾ? ಸೊ ಫಿಸಿಕ್ಸ್ ರಿಲೇಟೆಡ್ ಆಗಿ ನಾ ಹೇಳೋದು, ಸೊ ನಾ ಏನು ಮಾಡಿಸ್ತೀನಿ ಅದನ್ನ ಪ್ರಾಪರ್ ಆಗಿ ಅಟೆಂಡ್ ಮಾಡಿ ಸಾಕು. ಓಕೆ, ಯಾಕೆ ಇದು ಡಿಲೇ ಬರ್ತಾ ಇದೆಯಲ್ಲ? ವೈ ಸೋ ಮಚ್ ಡಿಲೇ? there is a lot of delay. Okay, so vector quantity. So ಯಾವ ತರ ವೆಕ್ಟರ್ ಕ್ವಾಂಟಿಟಿ? ಇಟ್ ಇಸ್ ದ ಆಕ್ಸಿಯಲ್ ವೆಕ್ಟರ್ ಅಂತ ಕರಿತೀವಿ. ಆಕ್ಸಿಯಲ್ ಅಂದ್ರೆ ಅಲಾಂಗ್ ದ ಆಕ್ಸಿಸ್. ಫಾರ್ ಎಕ್ಸಾಂಪಲ್ ನೋಡಿ, ರೈಟ್ ಹ್ಯಾಂಡ್ ಕರ್ಲ್ ರೂಲ್ ನ ಯೂಸ್ ಮಾಡಿ. ಓಕೆ, ಸೊ ರೈಟ್ ಹ್ಯಾಂಡ್ ಕರ್ಲ್ ರೂಲ್. ಓಕೆ, ಸೊ ದ ಕರ್ಲ್ ರೂಲ್ ಅಂತಾನು ಯೂಸ್ ಮಾಡ್ಬೋದು. ಹೇಗೆ? ಸೊ ಇವಾಗ ಈ ತರ ಯೂಸ್ ಮಾಡಿ. ಓಕೆ, ಸೊ ದಿಸ್ ಇಸ್ ರೈಟ್ ಹ್ಯಾಂಡ್. ಸೊ ಪಾಯಿಂಟ್ ಎ ಇದೆನಾ, O to A. ಇವಾಗ ಏನ್ ಮಾಡಬೇಕು? ಫಿಂಗರ್ಸ್ ನ ಕರ್ಲ್ ಮಾಡಬೇಕು. ಸೊ ಬಿ ಕಡೆ ಕರ್ಲ್ ಮಾಡಿದ್ವಾ ಅಂಡ್ ಓಪನ್ ದ ಥಂಬ್. ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ಔಟ್ವರ್ಡ್. ಓಕೆ, ಸೊ ಔಟ್ವರ್ಡ್ ಇಟ್ ಇಸ್ anti-clockwise. Okay, so theta is positive. Okay, so theta is positive for anti-clockwise and theta is negative for the clockwise rotation. Okay, so ಅದೇ clockwise ಇದ್ರೆ B to A ಬಂತಂದ್ರೆ B to A thumb ಯಾವ ಕಡೆ ಇರುತ್ತೆ? ಒಳಗಡೆ ಆಗುತ್ತೆ, into the plane. ಇವಾಗ ಸದ್ಯಕ್ಕೆ ಇರೋದು out of the plane, that is a positive. ಸೊ ಯಾಕೆ ಇದನ್ನ ಪಾಸಿಟಿವ್ ಅಂಡ್ ನೆಗೆಟಿವ್ ಅಂತ ಕರಿತೀವಿ? ಬಿಕಾಸ್ angular displacement is also vector quantity. Clear? Yes, sir. ಸುರೇಶ್ ಬ್ರದರ್, it is helpful for KCT sir, ಡೆಫಿನೆಟ್ ಆಗಿ ಮೋರ್ ದನ್ KCT, ಮೋರ್ ದ ಡಿಫಿಕಲ್ಟಿ ಲೆವೆಲ್ ವರೆಗೆ ಪ್ರಿಪೇರ್ ಆಗ್ಬೋದು. ಓಕೆ, ಸೊ ಒಂದೆರಡು ಕ್ಲಾಸ್ ನೋಡಿ ಸುರೇಶ್, ನಿಮಗೆ ಅರ್ಥ ಆಗ್ಬಿಡುತ್ತೆ ವೆದರ್ ಇಟ್ ಈಸ್ ಯೂಸ್ಫುಲ್ ಆರ್ ನಾಟ್ ಅಂತ. ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ಕ್ಲಿಯರ್ ಆಯ್ತಾ? ಡನ್? ಎಸ್. ಅಂಡ್ ದ ನೆಕ್ಸ್ಟ್ ಒನ್ ಆಂಗ್ಯುಲರ್ ವೆಲಾಸಿಟಿ. ಸೊ ಆಂಗ್ಯುಲರ್ ವೆಲಾಸಿಟಿ ಇವಾಗ ನೋಡಿ, ಸೊ ಲೀನಿಯರ್ ಅಂತ ಹೇಳಿದಾಗ ಇದು ಯಾವ್ದ್ರಲ್ಲಿ ಎಲ್ಲ ಆಯ್ತದು? ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಟೀಟಾ. ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ನೆನಪಿದೆನಾ? ಸೊ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್. ಸೊ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ನ ಏನಂತ ಬರೀತಿದೀವಿ? ಎಸ್ ವೆಕ್ಟರ್ ಅಂತ ಬರೀತೀವಿ. ನೆನಪಿದೆನಾ? ಡನ್? ಎಸ್. ನೆಕ್ಸ್ಟ್ ಆಂಗ್ಯುಲರ್ ವೆಲಾಸಿಟಿ.
ಅದೇ ಲೀನಿಯರ್ ವೆಲಾಸಿಟಿ ಏನಂತ ಕರಿತಿದ್ದೀವಿ ಸರ್ ಲೀನಿಯರ್ ವೆಲಾಸಿಟಿ ಓಕೆ ಸೊ ದಟ್ ಈಸ್ ಅ ಲೀನಿಯರ್ ವೆಲಾಸಿಟಿ ಏನಂತ ಕರಿತಿದ್ರಿ ಸರ್ ಇಟ್ ಇಸ್ ಅ ವಿ ವೆಕ್ಟರ್ ಕರೆಕ್ಟಾ ಎಸ್ ಮ್ಯಾಗ್ನಿಟ್ಯೂಡ್ ವಿ ಅಂತ ಕರಿತೀವಿ ಅಷ್ಟೇ ನಾ ಸೊ ಆಂಗ್ಯುಲರ್ ವೆಲಾಸಿಟಿ ಇವಾಗ ಲೀನಿಯರ್ ವೆಲಾಸಿಟಿನ ಯಾವ ತರ ಡಿಫೈನ್ ಮಾಡ್ತಿದ್ರಿ ಸರ್ ಡಿಸ್ಪ್ಲೇಸ್ಮೆಂಟ್ ಪರ್ ಯೂನಿಟ್ ಟೈಮ್ ಅಂತ ಬರೀತಿದ್ರಿ ಇಲ್ಲಿ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಪರ್ ಯೂನಿಟ್ ಟೈಮ್ ಬರೆದ್ರೆ ಸಾಕು ದಟ್ ವಿಲ್ ಬಿ ದ ಆಂಗ್ಯುಲರ್ ವೆಲಾಸಿಟಿ ಅಷ್ಟೇ ಕಂಪ್ಯಾರಿಸನ್ ಅಲ್ಲಿ ಲೀನಿಯರ್ ಮೋಷನ್ ನಥಿಂಗ್ ಬಟ್ ಟ್ರಾನ್ಸ್ಲೇಷನ್ ಮೋಷನ್ ಇಲ್ಲೇ ಕರ್ವ್ ಲೀನಿಯರ್ ಮೋಷನ್ ಅಥವಾ ಸರ್ಕ್ಯುಲರ್ ಮೋಷನ್ ಅಂತ ಕರೀಬಹುದು ನೋಡಿ ದ ರೇಟ್ ಆಫ್ ಚೇಂಜ್ ಆಫ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ವಿತ್ ಅ ಟೈಮ್ ಈಸ್ ಕಾಲ್ಡ್ ಆಂಗ್ಯುಲರ್ ವೆಲಾಸಿಟಿ ಓಕೆ ಸೊ ಇದನ್ನ ಯಾವ ತರ ಡಿಫೈನ್ ಮಾಡ್ತು ಅಂತ ಹೇಳಿದ್ರೆ ನೋಡಿ ಇದನ್ನ ಮೂರು ರೀತಿ ಡಿಫೈನ್ ಮಾಡಬಹುದು ಅಕಾರ್ಡಿಂಗ್ ಟು ದ ಡೆಫಿನೇಷನ್ ಒಮೆಗಾ ದಟ್ ಇಸ್ ಆಂಗ್ಯುಲರ್ velocity and this is the displacement divided by time right yes ಅದೇ instantaneous angular velocity ಬರೆಯೋದಾದ್ರೆ instantaneous angular velocity okay so instantaneous ಏನಂತ ಬರೀತೀರಾ sir it is a dt divided by dt d theta divided by dt okay na and average angular velocity ಬರೆಯೋದಾದ್ರೆ sir angular average velocity ಬರೆಯೋದಾದ್ರೆ sir it is the theta 2 minus theta 1 sir divided by t2 minus t1 okay so this is instantaneous angular velocity and this is average angular velocity ಆಗಿರುತ್ತೆ so these are the formulas that you need to remember okay and unit ಅಂತ ಬಂದಾಗ so what is the unit of a displacement sir it is a radian and what is the unit of a time that is time ಗೆ ಏನಂತ ಬರೀತೀರಿ second therefore it is a radian per second ಅಂತ ಆಗುತ್ತೆ okay so short ಆಗಿ so radian per second ಅಂತ ಬರೀಬಹುದು ಅಥವಾ so radian per second ಅಂತ ಬರೀಬಹುದು ಈ ತರ and dimensional formula ಏನು ಬರೀತೀರಾ ಸರ್ ಈ dimensional formulaಗೆ ಓಕೆ ಸರ್ dimensional formula of angular velocity so theta ಗೆ ಏನೂ ಇಲ್ಲ ಓಕೆ ಸರ್ keep it as it is time ಗೆ that is the t power 1 okay so therefore ನೀವೇನಂತ ಬರೀಬಹುದು radians per second that is nothing but the t power minus 1 okay so t power minus 1 ಅಂತ ಬರೀಬಹುದು okay so this is about ಇದು t power 1 ಅಂದ್ರೆ ಫ್ರೀಕ್ವೆನ್ಸಿಗೂ ಬರುತ್ತೆ so angular velocity na if it is a uniform velocity then you can call it as a frequency also adana rotational motion alli kaliyana in detail agi okay right quantity enanta kalidira so all are vector quantity only okay so this is also axial vector okay so this is also axial vector so what do you mean by axial vector so the vector direction is along the axis of rotation okay so this is also vector quantity so done do you have any question do you have any question if not just to show your thumbs up okay now time period okay so time period ಇಲ್ಲಿ ನೋಡಿ ಇಲ್ಲಿ ನನಗೆ ಒಂದು ಕ್ವೆಶ್ಚನ್ ಓಕೆ ಇಲ್ಲಿ ನಾನು ಬರ್ದಿದ್ದೀನಲ್ಲ ಸೊ ಒಮೆಗಾ ದಟ್ ಈಸ್ ಈಕ್ವಲ್ಸ್ ಟು ಥೀಟಾ ಡಿವೈಡೆಡ್ ಬೈ ಟಿ ಅಂತ ಸೊ ಈ ಡಯಾಗ್ರಾಮ್ ನೋಡಿ ಓಕೆ ಈ ಡಯಾಗ್ರಾಮ್ ನೋಡಿ ಯಾವುದು ಈ ಡಯಾಗ್ರಾಮ್ ಎ ಟು ಬಿ ಬದಲು ಒಂದು ಕಂಪ್ಲೀಟ್ ರೌಂಡ್ ಹಾಕಿದ್ರೆ ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಓಕೆ ಸೊ ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಸರ್ ಇಟ್ ಇಸ್ ಅ ಝೀರೋ ಯಾಕೆ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಕಂಪ್ಲೀಟ್ ಝೀರೋ ಆಗ್ಬಿಡುತ್ತೆ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್ ಇಫ್ ಇಟ್ ಇಸ್ ದ ಸೇಮ್ ಓಕೆ ಸೊ ಅದೇ ನಮಗೆ ಈ ಆಂಗ್ಯುಲರ್ ವೆಲಾಸಿಟಿಯಲ್ಲಿ ಓಕೆ ಸೊ ಸ್ಪೀಡ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಇದನ್ನ ಮ್ಯಾಗ್ನಿಟ್ಯೂಡ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಡಿಸ್ಟೆನ್ಸ್ ಏನಾಗುತ್ತೆ ಸರ್ ಡಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ 2π ಓಕೆ ಸೊ ದಟ್ ಈಸ್ ಅ 2π ಓಕೆ ಸೊ 2π ಆರ್ ಸೊ 2π ಆಗುತ್ತೆ ಸೊ 2π ಟೋಟಲ್ ಆಂಗಲ್ ಎಷ್ಟು 2π ಓಕೆ ಸೊ ಥೀಟಾ ಅಂದ್ರೆ ವಾಟ್ ಈಸ್ ದ ಆಂಗಲ್ ಆಫ್ ಅ ಸರ್ಕಲ್ ಓಕೆ ಸೊ ವಾಟ್ ಈಸ್ ದ ಟೋಟಲ್ ಆಂಗಲ್ ಆಫ್ ಅ ಸರ್ಕಲ್ ಇವಾಗ ಟ್ರಯಾಂಗಲ್ ಅಂದ್ರೆ 180 ಡಿಗ್ರಿ ಅಲ್ವಾ ಸೊ ಸ್ಕ್ವೇರ್ ಆದ್ರೆ ಈಚ್ ಸೈಡ್ ವಿಲ್ ಬಿ 90 ಡಿಗ್ರಿ ದಟ್ ಈಸ್ ಆಲ್ಸೋ 360 ಡಿಗ್ರಿ ಅದೇ ನಾನು ಸರ್ಕಲ್ ಅಂತ ತಗೊಂಡ್ರೆ ದಟ್ ಈಸ್ ಆಲ್ಸೋ 360 ಡಿಗ್ರಿನ ನಾವು 2π ಅಂತ ಬರೀಬಹುದು ಅಂಡ್ ಡಿವೈಡೆಡ್ ಬೈ ಟೈಮ್ ಟೇಕನ್ ಬೈ ದ ಪಾರ್ಟಿಕಲ್ ಟು ಕಂಪ್ಲೀಟ್ ಒನ್ ರೆವಲ್ಯೂಷನ್ ಅಂತ ಹೇಳಿದ್ರೆ ಸೊ ದಟ್ ಈಸ್ ದ 2π ಡಿವೈಡೆಡ್ ಬೈ ಟಿ ಅಂತ ಬರೀಬಹುದು ಸೊ ದಿಸ್ ಟಿ ಇಂಡಿಕೇಟ್ಸ್ ಅ ಟೈಮ್ ಪೀರಿಯಡ್ ಅಂದ್ರೆ ಏನು ದ ಟೈಮ್ ಟೇಕನ್ ಬೈ ದ ಪಾರ್ಟಿಕಲ್ ಟು ಕಂಪ್ಲೀಟ್ ಒನ್ ಸೈಕಲ್ ಅಥವಾ ಒನ್ ಕಂಪ್ಲೀಟ್ ರೆವಲ್ಯೂಷನ್ ಅಥವಾ ಕಂಪ್ಲೀಟ್ ರೊಟೇಷನ್ ಕ್ಲಿಯರಾ ರೈಟ್ ನಾ so time period it is the time taken by the particle to complete one revolution around the center ಅಂತ ಇದು ಟೈಮ್ ಬಗ್ಗೆ ಯೂನಿಟ್ ಅಂತ ಏನು ಬರೀತೀರಾ ಪರ್ ಸೆಕೆಂಡ್ ಅಂತ ಬರೀತೀರಾ ಓಕೆ ಟೈಮ್ ಸೆಕೆಂಡ್ ಓಕೆ ಸೊ ಸೆಕೆಂಡ್ ಅಂಡ್ ಯೂನಿಟ್ ಅಂತ ಬಂದಾಗ ದಟ್ ಇಸ್ ಎ ಸೆಕೆಂಡ್ ದಟ್ ಇಸ್ ಎಸ್ ಅಂತ ಬರೀಬಹುದು ಅಂಡ್ ನೆಕ್ಸ್ಟ್ ಒನ್ ನೋಡಿದ್ರೆ ಡೈಮೆನ್ಷನಲ್ ಫಾರ್ಮುಲಾ ಸೊ ಡೈಮೆನ್ಷನಲ್ ಫಾರ್ಮುಲಾ ಏನು ಬರೀತೀರಾ ಸರ್ ಇಟ್ ಇಸ್ ದ ಟೈಮ್ ಆಗಿ ಅಂತ ಟಿ ಪವರ್ 1 ಅಂತ ಬರೀಬಹುದು ಅಥವಾ ಸರ್ ಇಟ್ ಇಸ್ ಎಂ ಪವರ್ 0 ಎಲ್ ಪವರ್ 0 ಟಿ ಪವರ್ 1 and quantity so time is a scalar quantity because it is does not depends upon any direction okay so any direction mele dependent iralla done that is the scalar quantity and next frequency okay so frequency na f ಇಂದ ಪ್ರೆಸೆಂಟ್ ಮಾಡಬಹುದು ಅಥವಾ nu ಇಂದ ಪ್ರೆಸೆಂಟ್ ಮಾಡಬಹುದು
ನಿಮಗೆ ಯಾವ್ದು ಇಷ್ಟನೋ ಅದರಿಂದ ಪ್ರೆಸೆಂಟ್ ಮಾಡಿ. ಸಮ್ಟೈಮ್ಸ್ ಐ ವಿಲ್ ಬಿ ರೆಪ್ರೆಸೆಂಟಿಂಗ್ ದೀಸ್ ಫ್ರೀಕ್ವೆನ್ಸಿ ಆಸ್ ಅ ನ್ಯೂ, ಸಮ್ಟೈಮ್ಸ್ ಎಫ್ ಅಂತಾನು ಬರೀತೀನಿ. ಸೊ ಫ್ರೀಕ್ವೆನ್ಸಿ ಇಸ್ ನಥಿಂಗ್ ಬಟ್ ನಂಬರ್ ಆಫ್ ರೆವಲ್ಯೂಷನ್ ಪರ್ ಯೂನಿಟ್ ಟೈಮ್ ಇಸ್ ಕಾಲ್ಡ್ ಅ ಫ್ರೀಕ್ವೆನ್ಸಿ. ಅಂದ್ರೆ ಇವಾಗ ನಿಮಗೆ ಸರ್ಕಲ್ ಏನಿರುತ್ತಲ್ಲ, ಫಾರ್ ಎಕ್ಸಾಂಪಲ್ ನೋಡಿ, ಸರ್ಕಲ್ ತಗೋತೀನಿ. ಓಕೆ, ಸೊ ಆಫ್ ರೇಡಿಯಸ್ ಆರ್. ಓಕೆ, ಸೊ ಆಫ್ ರೇಡಿಯಸ್ ಆರ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಪರ್ ಸೆಕೆಂಡ್ಗೆ ಒನ್ ಕಂಪ್ಲೀಟ್ ಸರ್ಕಲ್ ನ ಕಂಪ್ಲೀಟ್ ಮಾಡಿದ್ರೆ ದಟ್ ಇಸ್ ದ ಫ್ರೀಕ್ವೆನ್ಸಿ 1, ದಟ್ ಇಸ್ ಅ 1 ಹರ್ಟ್ಸ್. ಅದೇ 1 ಸೆಕೆಂಡ್ ಅಲ್ಲಿ 2 ರೌಂಡ್ಸ್ ಹಾಕಿದ್ರೆ ಫ್ರೀಕ್ವೆನ್ಸಿ ಇಸ್ 2. ಅದೇ 1 ಸೆಕೆಂಡ್ ಅಲ್ಲಿ 3 ರೌಂಡ್ಸ್ ಹಾಕಿದ್ರೆ ದಟ್ ಇಸ್ ದ ಫ್ರೀಕ್ವೆನ್ಸಿ ಇಸ್ 3. ಅಂಡ್ ಅದೇ 1 ಸೆಕೆಂಡ್ ಅಲ್ಲಿ 4 ರೌಂಡ್ ಹಾಕಿದ್ರೆ ದಟ್ ಇಸ್ ದ ಫ್ರೀಕ್ವೆನ್ಸಿ ಇಸ್ 4. ಅದೇ 1 ಸೆಕೆಂಡ್ ಅಲ್ಲಿ 5 ರೌಂಡ್ ಹಾಕಿದ್ರೆ ದಟ್ ಇಸ್ ನಥಿಂಗ್ ಬಟ್ ಏನಂತ 5 ಹರ್ಟ್ಸ್ ಅಂತ ಕರಿತೀವಿ. 5 ರೆವಲ್ಯೂಷನ್, ನಥಿಂಗ್ ಬಟ್ ನಂಬರ್ ಆಫ್ ರೆವಲ್ಯೂಷನ್ ಕಂಪ್ಲೀಟೆಡ್ ಇನ್ ಅ ಯೂನಿಟ್ ಟೈಮ್. ವಾಟ್ ಇಸ್ ದ ಯೂನಿಟ್ ಆಫ್ ಅ ಟೈಮ್? ದಟ್ ಇಸ್ ಅ ಸೆಕೆಂಡ್. 1 ಸೆಕೆಂಡ್ ಅಲ್ಲಿ ಎಷ್ಟು ಸತಿ ಕಂಪ್ಲೀಟ್ ಮಾಡುತ್ತೆ ಅದನ್ನ ಇಂಡಿಕೇಟ್ ಮಾಡೋದು ಫ್ರೀಕ್ವೆನ್ಸಿ. ಪಾಯಿಂಟ್. ಈ ಫ್ರೀಕ್ವೆನ್ಸಿ ಯಾವ ತರ ಬರೀತೀವಿ ಅಂದ್ರೆ ನೋಡಿ, ಸೊ ಇಲ್ಲಿ ಅಕಾರ್ಡಿಂಗ್ ಟು ದ ಫಾರ್ಮುಲಾ, ಓಕೆ, ಸೊ ಅಕಾರ್ಡಿಂಗ್ ಟು ದ ಫಾರ್ಮುಲಾ, ಸೊ ಫ್ರೀಕ್ವೆನ್ಸಿ ಇಸ್ ನಥಿಂಗ್ ಬಟ್ the number of revolution, okay, it's the number of revolution, okay, it's the number of revolutions, so divided by, okay, so divided by the time period, okay, it's the time period, okay, so number of revolution, that is the n, so divided by t. Okay, ಇದನ್ನ ಯಾವ ತರ ಬರೀಬಹುದು sir? Frequency that is equals to n divided by t. Okay, so n divided by t. Okay, ಅದೇ 1 ಸರ್ಕಲ್ ಅಂತ ಒನ್ ಕಂಪ್ಲೀಟ್ ಮಾಡಿದ್ರೆ, ಒಂದೇ ಸತಿ ಕಂಪ್ಲೀಟ್ ಮಾಡಿದ್ರೆ, ಇಫ್ ಐ ಕನ್ಸಿಡರ್ ನಂಬರ್ ಆಫ್ ಸರ್ಕಲ್, ಓಕೆ, ನಂಬರ್ ಆಫ್ ರೆವಲ್ಯೂಷನ್ ಇಸ್ 1, ದೆನ್ ಫ್ರೀಕ್ವೆನ್ಸಿ ಏನಂತ ಬರೀತೀವಿ? 1/t ಅಂತ ಬರೀತೀವಿ. ಸೊ ದಿಸ್ ಈಸ್ ಆ ರಿಲೇಷನ್ ಬಿಟ್ವೀನ್ ಫ್ರೀಕ್ವೆನ್ಸಿ ಅಂಡ್ ಟೈಮ್ ಪೀರಿಯಡ್. ಓಕೆ, ದಿಸ್ ಇಸ್ ದ ರಿಲೇಷನ್ ಬಿಟ್ವೀನ್ ಫ್ರೀಕ್ವೆನ್ಸಿ ಅಂಡ್ ಟೈಮ್ ಪೀರಿಯಡ್. ಗೆಟ್ ಪಾಯಿಂಟ್? ಓಕೆ, ರೈಟ್. ಅಂಡ್ ನೆಕ್ಸ್ಟ್ ನೋಡ್ತಾ ಇದ್ರೆ, ಸೊ ಯೂನಿಟ್ ಏನ ಬರಿತೀವಿ? ಪರ್ ಸೆಕೆಂಡ್ ಅಂತ ಬರಿತೀವಿ. ಓಕೆ, ಸೊ ಪರ್ ಸೆಕೆಂಡ್. ಓಕೆ, ಸೊ ಪರ್ ಸೆಕೆಂಡ್. Okay, so that is a per second. Okay, so per second ಅಂತ ಬರಿಬಹುದು, or hertz ಅಂತ ಬರಿಬಹುದು. Okay, so hertz ಅಂತ ಬರಿಬಹುದು. Okay, so that is SHZ. And dimensional formula ಎಲ್ಲಿ ನೋಡಬಹುದು ನೀವು? ನಂಬರ್ಸ್ ಗೆ ಯಾವುದೇ ರೀತಿ ನಿಮಗೆ ಡೈಮೆನ್ಷನ್ಸ್ ಇರಲ್ಲ. ಟೈಮ್ಗೆ ದಟ್ ಇಸ್ ಅ t power 1. Okay, so that is a t power minus 1. Okay, so that is t power minus 1, or so it is m power 0, l power 0, t power minus 1. Okay, so quantity ಅಂತ ನೋಡಿದಾಗ, so this is also does not depends upon direction, so it is also scalar. Okay, so this is also scalar. ಇಲ್ಲಿವರೆಗೆ ಏನಾದರೂ ಡೌಟ್ ಇದೆ ನಿಮಗೆ? ಎಸ್ ಹೇಳಿ. ಇಲ್ಲಿವರೆಗೆ ನಿಮಗೆ ಏನಾದರೂ ಡೌಟ್ ಇದೆನಾ? ಫ್ರೀಕ್ವೆನ್ಸಿ ಏನಾದರೂ ಡೌಟ್? ಎನಿ ಡೌಟ್? If you have any question, you please let me know. Okay, acceleration. Okay, so acceleration ಏನಂತ ಬರೀತಿದ್ವಿ? So angular acceleration. So linear acceleration ಯಾವ ತರ ಬರೀತಿದ್ರಿ sir? Linear acceleration. Okay, so linear acceleration, so that is given by a. Okay, so that is a linear acceleration ಅಂತ ಬರೀತೀವಿ. ಓಕೆನಾ? ಅಂಡ್ ಈ linear acceleration ಯಾವ ತರ ಡಿಫೈನ್ ಮಾಡಿದ್ರಾ sir? It is a rate of change of velocity, right? So ಯಾವ ತರ ಬರ್ತದ್ರಿ sir? Acceleration is nothing but rate of change of velocity. ಈ ತರ ಬರೀತಿದ್ರಿ, ಅಥವಾ dv divided by dt ಅಂತ ಬರೀತಿದ್ರಿ. ಕರೆಕ್ಟಾ? ರೈಟ್. ಇನ್ ದ ಸೇಮ್ ವೇ ಇಲ್ಲಿ ನಮಗೆ ರೇಟ್ ಆಫ್ ಚೇಂಜ್ ಆಫ್ ಆಂಗ್ಯುಲರ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಈಸ್ ಕಾಲ್ಡ್ ಆಂಗ್ಯುಲರ್ ಆಕ್ಸಲರೇಷನ್. ಇಲ್ಲಿ ಯಾವ ತರ ಡಿಫೈನ್ ಮಾಡ್ತು ಅಂದ್ರೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ಒಮೆಗಾ ಡಿವೈಡೆಡ್ ಬೈ ಟಿ ಅಂತ ಬರೀಬಹುದು, ಅಥವಾ ಇನ್ಸ್ಟಾಂಟೇನಿಯಸ್ ಆಕ್ಸಲರೇಷನ್ ಬೇಕು ಅಂತಂದ್ರೆ ಸೊ ದಟ್ ಈಸ್ ಯಾವ ತರ ಬರೀಬಹುದು? ಡೆಲ್ಟಾ ಒಮೆಗಾ ಡಿವೈಡೆಡ್ ಬೈ ಡೆಲ್ಟಾ ಟಿ. ಸೊ ದಟ್ ಕ್ಯಾನ್ ಬಿ ರಿಟರ್ನ್ ಆಸ್ the delta the d omega divided by dt ಅಂತ ಬರಿಬಹುದು. ಅಥವಾ ಆವರೇಜ್ ಆಕ್ಸಲರೇಷನ್ ಬೇಕು ಅಂತಂದ್ರೆ ಸರ್ ಆವರೇಜ್ ಆಕ್ಸಲರೇಷನ್ ಬೇಕು ಅಂದ್ರೆ, ಓಕೆ, ಸೊ ಆವರೇಜ್ ಆಕ್ಸಲರೇಷನ್ ಬೇಕು ಅಂದ್ರೆ ಸೊ ದಟ್ ಈಸ್ ಓಕೆ, ಸೊ ಇಲ್ಲಿ ನಾನು ಎ ಅಂತ ಬರೆದ್ರೆ, ಸಾರಿ, ಸೊ ಆಲ್ಫಾ ದಟ್ ಈಸ್ ಈಕ್ವಲ್ಸ್ ಟು ಒಮೆಗಾ ಟಿ. ಓಕೆ, ಸೊ ಇನ್ಸ್ಟಾಂಟೇನಿಯಸ್ ಆಕ್ಸಲರೇಷನ್ಗೆ, ಓಕೆ, ಸೊ ಇನ್ಸ್ಟಾಂಟೇನಿಯಸ್ ಆಕ್ಸಲರೇಷನ್ಗೆ ಸೊ ದಟ್ ಕ್ಯಾನ್ ಬಿ ರಿಟರ್ನ್ ಆಸ್ ಡೆಲ್ಟಾ ಒಮೆಗಾ ಡಿವೈಡೆಡ್ ಬೈ ಡೆಲ್ಟಾ ಟಿ, ಅಥವಾ ಸರ್ ಇಟ್ ಇಸ್ ಅ ಡಿ ಒಮೆಗಾ ಡಿವೈಡೆಡ್ ಬೈ ಡಿ ಟಿ. ಅಂಡ್ ಆವರೇಜ್ ತಗೊಂಡ್ರೆ, ಓಕೆ, ಸೊ ಆವರೇಜ್ ಆಕ್ಸಲರೇಷನ್ ಸೊ ದಟ್ ಈಸ್ ಈಕ್ವಲ್ಸ್ ಟು ಏನಂತ ಬರೀತೀರಾ ಸರ್? ಫೈನಲ್ ಆಂಗ್ಯುಲರ್ ವೆಲಾಸಿಟಿ ಸೊ ಮೈನಸ್ ಇನಿಷಿಯಲ್ ಆಂಗ್ಯುಲರ್ ವೆಲಾಸಿಟಿ ಅಂಡ್ ಫೈನಲ್ ಟೈಮ್ ಮೈನಸ್ ಇನಿಷಿಯಲ್ ಟೈಮ್. ಡನ್?
ಓಕೆ ರೈಟ್. ಸೊ ಆಲ್ ದೀಸ್ ಆರ್ ಫಾರ್ಮುಲಾಸ್. ಓಕೆ, ಸೊ ಇವೆಲ್ಲ ನಮಗೆ ಫಾರ್ಮುಲಾಸೇ. ಯಾವ್ದ್ಯಾವುದು? ಇದೆಲ್ಲ ಫಾರ್ಮುಲಾಸೇ. ದೆನ್ ವಾಟ್ ಇಸ್ ದ ಯೂನಿಟ್ ದೆನ್? ಓಕೆ, ಸೊ ನಮಗೆ ಯೂನಿಟ್ ಏನ್ ಬರುತ್ತೆ ನೋಡಿ, ಇಲ್ಲಿ ಈ ಫಾರ್ಮುಲಾ ನೋಡ್ಕೊಳ್ಳಿ. ವಾಟ್ ಇಸ್ ದಿಸ್? ಸರ್ ಇಟ್ ಇಸ್ ಆಂಗ್ಯುಲರ್ ವೆಲಾಸಿಟಿ. ಸೊ ಇಲ್ಲಿ ಇದರ ಪ್ರಕಾರ ವಾಟ್ ಇಸ್ ದ ಯೂನಿಟ್ ದೆನ್? ಸರ್ ಇಟ್ ಇಸ್ ರೇಡಿಯನ್ ಪರ್ ಸೆಕೆಂಡ್ ಸರ್. ಅಂಡ್ ವಾಟ್ ಅಬೌಟ್ ಟೈಮ್? ಸರ್ ಇಟ್ ಇಸ್ ಆಲ್ಸೋ ಸೆಕೆಂಡ್. ಇದು ಮೇಲೆಗಡೆ ಕಳಿಸಿದ್ರೆ ಏನಾಗುತ್ತೆ? ಸರ್ ಇಟ್ ಇಸ್ ರೇಡಿಯನ್ಸ್ ಪರ್ ಸೆಕೆಂಡ್. ಓಕೆ, ಸೊ ಅಥವಾ ಸೊ ರೇಡಿಯನ್ಸ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬರೀತೀರಿ, ಕರೆಕ್ಟಾ? ಸೊ ಯೂನಿಟ್ ವಿಲ್ ಬಿ the radians per second square. Okay, so radians per second square. And what about this dimensional formula? Sir, it is angular acceleration, that is the t power minus 2. Okay, so t power minus 2 or m power 0, l power 0, t power minus 2 ಅಂತ ಬರಿಬಹುದು. And quantity ನೋಡಿದ್ರೆ that is also angular ಏನದು axial vector. Okay, so this is also axial vector, so along the direction of angular velocity. Okay, so this is about angular acceleration ಬಗ್ಗೆ ಆಯ್ತು. And the next relation between linear velocity and angular velocity. Okay, so linear velocity and angular velocity ಅಂದ್ರೆ ಏನು? So linear velocity is the v, angular velocity is the omega. Okay, so ಎರಡನ್ನ ಯಾವ ತರ ರಿಲೇಟ್ ಮಾಡಬಹುದು ಅಂತ ಹೇಳಿದ್ರೆ, ನಿಮಗೆ ಫಸ್ಟ್ ನೆನಪಿದೆನಾ? ಏನಿದು? ಲೆಟ್ ಐ ಕನ್ಸಿಡರ್ ಎ ಪಾರ್ಟಿಕಲ್ ಮೂವಿಂಗ್ ಇನ್ ಎ ಸರ್ಕಲ್ ಆಫ್ ರೇಡಿಯಸ್ r with a instantaneous speed v. ಅಂದ್ರೆ ಯಾವ ತರ ಡಿಫೈನ್ ಮಾಡಬಹುದು? ಸೊ ಲೆಟ್ಸ್ ಸೇ ಆಂಗ್ಯುಲರ್ ವೆಲಾಸಿಟಿ. ಓಕೆ, ಸೊ ಆಂಗ್ಯುಲರ್ ವೆಲಾಸಿಟಿ ಡೆಫಿನೇಷನ್ ಇನ್ಸ್ಟಾಂಟೇನಿಯಸ್ ಕೇಳಿದಾರಲ್ಲ, ಸೊ ಇನ್ಸ್ಟಾಂಟೇನಿಯಸ್ ಬರಿತೀನಿ. ಇನ್ಸ್ಟಾಂಟೇನಿಯಸ್ ಆಂಗ್ಯುಲರ್ ವೆಲಾಸಿಟಿ. ಓಕೆ, ಸೊ ಇನ್ಸ್ಟಾಂಟೇನಿಯಸ್. ಓಕೆ, ಇನ್ಸ್ಟಾಂಟೇನಿಯಸ್ ಆಂಗ್ಯುಲರ್ ವೆಲಾಸಿಟಿ. ಇನ್ಸ್ಟಾಂಟೇನಿಯಸ್ ಆಂಗ್ಯುಲರ್ ವೆಲಾಸಿಟಿ. ಓಕೆ, ಸೊ ಇನ್ಸ್ಟಾಂಟೇನಿಯಸ್ ಆಂಗ್ಯುಲರ್ ವೆಲಾಸಿಟಿ. ಓಕೆ, ಸೊ ಏನಂತ ಬರೀಬಹುದು? ಸರ್ ಇಟ್ ಇಸ್ ದ ಒಮೆಗಾ, ಸರ್ ಇಟ್ ಇಸ್ ದ ಡಿ ಥೀಟಾ ಡಿವೈಡೆಡ್ ಬೈ dt. ಆಮ್ ಐ ರೈಟ್? ಕರೆಕ್ಟಾ? And ಇಲ್ಲಿ ನಮಗೆ ಗೊತ್ತಿರೋ ಪ್ರಕಾರ ಸರ್ theta is the angular displacement, that is nothing but arc length divided by radius r. Okay, and ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಏನ್ ಬರುತ್ತೆ? ಸರ್ ಒಮೆಗಾ that is equals to, okay, so d divided by dt, so bracket of l divided by r. Okay, ಸ್ವಲ್ಪ ಇದನ್ನ ಸೊ ರೀಅರೇಂಜ್ ಮಾಡ್ಕೊಂಡ್ರೆ ಈ r ಅನ್ನೋದು ಇಟ್ ಇಸ್ ರೇಡಿಯಸ್ ಆಫ್ ಅ ಸರ್ಕಲ್ ಅಲ್ವಾ? ಇವಾಗ ನೋಡಿ, ಇದು ರೇಡಿಯಸ್ ಆಫ್ ಸರ್ಕಲ್ ಆದ್ರೆ ದ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ಗೆ ಟ್ರಾವೆಲ್ ಆದ್ರೆ, ಓಕೆ, ಸೊ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ಗೆ ಟ್ರಾವೆಲ್ ಆದ್ರೆ, ಓಕೆ, ಸೇಮ್ ಸಿಗುತ್ತೆ ನಮಗೆ. ಸರ್ ಇಟ್ ಇಸ್ ದ ಆಂಗಲ್. ಓಕೆ, ಸೊ ದಟ್ ಇಸ್ ದ ಆಂಗಲ್ ಥೀಟಾ. ಅಂಡ್ ಇಲ್ಲಿಂದ ಇಲ್ಲಿಗೆ ಏನ್ ಸಿಗುತ್ತೆ? ಲೆಂತ್. ಓಕೆ, ಸೊ ಆ ಲೆಂತ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಓಕೆ, ಪಾರ್ಟಿಕಲ್ ವೆಲಾಸಿಟಿ ಫಾರ್ ಎಕ್ಸಾಂಪಲ್ ಇಲ್ಲೇ ಪಾರ್ಟಿಕಲ್ ಈ ಡೈರೆಕ್ಷನ್ ಏನಿದೆ ಸರ್ ಇಟ್ ಇಸ್ ದ ಬಿ ಅಂತ ಹೇಳ್ಬೋದು. ಸೊ ಎ ಟು ಬಿ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್ ಅಲ್ಲಿ ಹೋಗ್ತಾ ಇರೋದು. ಓಕೆನಾ? ಎಸ್ ಸರ್. ಇಲ್ಲಿ ಆರ್ ಅನ್ನೋದು ಇಟ್ ಇಸ್ ಅ ಕಾನ್ಸ್ಟೆಂಟ್, ಇದಂತೂ ವೇರಿ ಆಗ್ತಿಲ್ಲ. ಈ ಆರ್ಕ್ ಲೆಂತ್ ಅನ್ನೋದು ಚೇಂಜ್ ಆಗ್ತಾ ಇದೆ ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ಟೇಕ್ ಇಟ್ ಔಟ್ ಸೈಡ್ ಆರ್ ಬಿಕಾಸ್ ಇಟ್ ಇಸ್ ಆರ್ ಇಸ್ ಅ ಕಾನ್ಸ್ಟೆಂಟ್, ಇಟ್ ಇಸ್ ನಾಟ್ ಅ ವೇರಿಯಬಲ್. ಓಕೆ, ಸೊ ಫ್ರಮ್ ಸೆಂಟರ್ ಟು ಎ, ಸೆಂಟರ್ ಟು ಬಿ ರಿಮೈನ್ಸ್ ಸೇಮ್. ಓಕೆ, ಅಂಡ್ ನೆಕ್ಸ್ಟ್ ಒನ್ ಡಿ ಎಲ್ ಡಿವೈಡೆಡ್ ಬೈ ಡಿ ಟಿ. ಇದೇನಿದೆ ಸರ್? ಇಟ್ ಇಸ್ ದ ರೇಟ್ ಆಫ್ ಚೇಂಜ್ ಆಫ್ ಲೆಂತ್ ಅಥವಾ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್. ಯಾವ ಡಿಸ್ಪ್ಲೇಸ್ಮೆಂಟ್? ಲೀನಿಯರ್ ಡಿಸ್ಪ್ಲೇಸ್ಮೆಂಟ್. ಎಲ್ಲ ಅನ್ನೋದು ಇಟ್ ಇಸ್ ಆರ್ಕ್ ಲೆಂತ್ ಅಲ್ವಾ? ಸೊ ಫಾರ್ ಎ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್ ಝೂಮ್ ಮಾಡಿ ನೋಡಿದ್ರೆ ಇಟ್ ಲುಕ್ಸ್ ಲೈಕ್ ಎ ಸ್ಟ್ರೇಟ್ ಲೈನ್. ಸ್ಟ್ರೇಟ್ ಲೈನ್ ಮಾಡಿದಾಗ ನಿಮಗೆ ಏನ್ ಸಿಗುತ್ತೆ? ಸರ್ ಇಟ್ ಇಸ್ ಅ ಲೀನಿಯರ್ ಅಂತ. ಸೊ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ನ ಏನಂತ ಕರಿತೀವಿ? ರೇಟ್ ಆಫ್ ಚೇಂಜ್ ಆಫ್ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್, ದಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಲೀನಿಯರ್ ವೆಲಾಸಿಟಿ. ಓಕೆ, ಸೊ ಇದನ್ನ ಯಾವ ತರ ಬರೀಬಹುದು? ಸರ್ ಇಟ್ ಇಸ್ 1 ಡಿವೈಡೆಡ್ ಬೈ ಆರ್ ಇಂಟು ವಿ. ಓಕೆ, ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಸಿಗುತ್ತೆ? ಸರ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ದಟ್ ಇಸ್ ಒಮೆಗಾ ಇಂಟು ಆರ್. ಇದನ್ನ ನಾವು ವೆಕ್ಟರ್ಸ್ ಅಲ್ಲಿ ಬರೆದ್ರೆ ಸರ್ ವಿ ವೆಕ್ಟರ್ ದಟ್ ಇಸ್ ಈಕ್ವಲ್ಸ್ ಟು ಒಮೆಗಾ ವೆಕ್ಟರ್ ಕ್ರಾಸ್ ಆರ್ ವೆಕ್ಟರ್ ಅಂತ. ಓಕೆ, ಅಂಡ್ ವಾಟ್ ಡಸ್ ಇಟ್ ಮೀನ್? Okay, so what does it mean? Sir, V perpendicular to, so omega perpendicular to R. Okay, so R another radius, you can write R vector also. Okay, so radius vector alva, so radius vector. You know, what is the direction of a radius? Radius that is along x-axis. Okay, and what about V? Sir, V along x-axis. ನೋಡಿ ಇಲ್ಲೇ ಕನ್ಸಿಡರ್ ಮಾಡ್ಕೊಂಡ್ರೆ ಸರ್ R ಅನ್ನೋದು x-axis ಅಲ್ಲಿ ಇದೆ, ಕರೆಕ್ಟಾ? ಎಸ್ ಸರ್. ಸೊ ವಿ ಅನ್ನೋದು ದಟ್ ಇಸ್ ವೈ ಆಕ್ಸಿಸ್ ಅಲ್ಲಿ ಇದೆ, ಕರೆಕ್ಟಾ? ಎಸ್ ಸರ್. ಅಂಡ್ ನಮಗೆ ಏನ್ ಬೇಕಾಗಿರೋದು? ದಟ್ ಇಸ್ ಒಮೆಗಾ. ಒಮೆಗಾ ಅಂದ್ರೆ ದಟ್ ಇಸ್ ದ ರೇಟ್ ಆಫ್ ಚೇಂಜ್ ಆಫ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ಡಿಸ್ಪ್ಲೇಸ್ಮೆಂಟ್ ದಟ್ ಇಸ್ ಎ ಕರ್ಲ್. ಓಕೆ, ಸೊ ರೈಟ್ ಹ್ಯಾಂಡ್ ಕರ್ಲ್ ಮಾಡೋ ಮೂಲಕ ಸರ್ ಎ ಟು ಬಿ ಅಂಡ್ ಓಪನ್ ದ ಥಂಬ್ ದಟ್ ಇಸ್ ಔಟ್ ಸೈಡ್. ಔಟ್ ಸೈಡ್ ಅಂದ್ರೆ ದಟ್ ಇಸ್ ಅ ಪ್ಲೇನ್, ಔಟ್ ಆಫ್ ದ ಪ್ಲೇನ್. ಔಟ್ ಆಫ್ ದ ಪ್ಲೇನ್ ಅಂದ್ರೆ ದಟ್ ಇಸ್ ಝೆಡ್ ಆಕ್ಸಿಸ್. ಓಕೆ, ಸೊ ಒಮೆಗಾ ದಟ್ ಇಸ್ ಈಕ್ವಲ್ಸ್ ಟು ಸೊ ಝೆಡ್ ಆಕ್ಸಿಸ್ ಅಂತ ಆಗುತ್ತೆ. ಸೊ ಎಕ್ಸ್ ವೈ ಝೆಡ್ ಏನ್ ಇಂಡಿಕೇಟ್ ಮಾಡುತ್ತೆ? ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಅಂತ ಇಂಡಿಕೇಟ್ ಮಾಡುತ್ತೆ. ಓಕೆನಾ? Hi Nirmala, right? Clear? Done. So this is about relation between linear velocity and angular velocity.
ಸೊ ಇಲ್ಲಿ ನಿಮಗೆ ಲೀನಿಯರ್ ವೆಲಾಸಿಟಿ ಏನಿದೆಯಲ್ಲ, ಸೊ ದಟ್ ಈಸ್ ಇನ್ ದ ಫಾರ್ಮ್ ಆಫ್ ಸ್ಕೇಲಾರ್, ಕೆಳಗಡೆ ವೆಕ್ಟರ್ ಫಾರ್ಮ್ ಅಲ್ಲಿ ಇದೆ. ಯಾವಾಗಲೂ ಆರ್ ಏನಿದೆಯಲ್ಲ, ಸೊ ರೈಟ್ ಸೈಡ್ ಇರಬೇಕು. ಏಕೆ ಅಂತಂದ್ರೆ ಟು ವ್ಯಾಲಿಡ್, ಇದು ಪ್ರೂವ್ ಆಗ್ಬೇಕು. ಯಾವುದು? ರೈಟ್ ಹ್ಯಾಂಡ್ ಕರ್ಲ್ ರೂಲ್. ಓಕೆ, ನೋಡಿ ಈ ತರ ಮಾಡಿದ್ರೆ ರೇಡಿಯಸ್ ಅಲಾಂಗ್ ಎಕ್ಸ್ ಆಕ್ಸಿಸ್, ವೆಲಾಸಿಟಿ ಅಲಾಂಗ್ ವೈ ಆಕ್ಸಿಸ್, ಈ ತರ ಕರ್ಲ್ ಮಾಡ್ತಾ ಇದೀವಿ. ಓಪನ್ ದಟ್. ಸೊ ಇದು ಝೆಡ್ ಆಕ್ಸಿಸ್ ಬರಬೇಕು. ಸೊ ಝೆಡ್ ಆಕ್ಸಿಸ್ ಇದೆನಾ? ಓಕೆ, ಸೊ ಝೆಡ್ ಆಕ್ಸಿಸ್ ಇದೆನಾ? ಒಮೆಗಾ. ಓಕೆ, ಸೊ ವಿ ದಟ್ ಈಸ್ ಈಕ್ವಲ್ಸ್ ಟು ಒಮೆಗಾ ಇಂಟು ಆರ್. ಓಕೆ, ಸೊ ಅದನ್ನ ಯಾವ ತರ ಬರೀಬಹುದು? ಒಮೆಗಾ ಆರ್ ಸೈನ್ ಟೀಟಾ. ಒಮೆಗಾ ಆರ್ ಸೈನ್ ಟೀಟಾ ಮಾಡಿದ್ರೆ ಒಮೆಗಾ ಆರ್ ಸೈನ್ ಟೀಟಾ, ಟೀಟಾ ಎಷ್ಟಾಗುತ್ತೆ? 90 ಡಿಗ್ರಿ. ಸೈನ್ 90 ಎಷ್ಟಾಗುತ್ತೆ? 1 ಆಗುತ್ತೆ. ಕ್ಲಿಯರ್? ಡನ್. ಓಕೆ, ಸೊ ದಿಸ್ ಇಸ್ ದ ರಿಲೇಷನ್ ಬಿಟ್ವೀನ್ ಲೀನಿಯರ್ ವೆಲಾಸಿಟಿ ಅಂಡ್ ಆಂಗ್ಯುಲರ್ ವೆಲಾಸಿಟಿ. ಆದ್ರೆ ನೆಕ್ಸ್ಟ್ ನೋಡಿದ್ರೆ ಟ್ಯಾಂಜೆನ್ಷಿಯಲ್. ಸೊ ರಿಲೇಷನ್ ಬಿಟ್ವೀನ್ ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್ ಅಂಡ್ ಆಂಗ್ಯುಲರ್ ಆಕ್ಸಲರೇಷನ್. ಈ ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್ ಅಂತಂದ್ರೆ ದಟ್ ಈಸ್ ಟ್ಯಾಂಜೆಂಟ್, ಗೊತ್ತಲ್ಲ, ನಿಮಗೆ ಡ್ರಾ ಮಾಡಿ ತೋರಿಸ್ತಾನೆ. ಆಂಗ್ಯುಲರ್ ಆಕ್ಸಲರೇಷನ್ ಆಲ್ಫಾ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇವಾಗ ಕನ್ಸಿಡರ್ ಮಾಡ್ಕೊಂಡ್ರೆ ಸರ್ಕಲ್. ಓಕೆ ಸರ್, ಸರ್ಕಲ್ ಆಫ್ ರೇಡಿಯಸ್ ಆರ್. ಓಕೆ ಸರ್, ದಿಸ್ ಇಸ್ O ಪಾಯಿಂಟ್ ಅಂಡ್ ದಿಸ್ ಇಸ್ R ಪಾಯಿಂಟ್. ಓಕೆ, ಅಂಡ್ ದಿಸ್ ಇಸ್ A ಪಾಯಿಂಟ್. ಈ A ಪಾಯಿಂಟ್ ಅಲ್ಲಿ ಓಕೆ, ಸೊ ನಾನು ಪಾರ್ಟಿಕಲ್ ನ ತಗೊಂಡ್ರೆ, ಓಕೆ ಸರ್, ಪಾರ್ಟಿಕಲ್ ತಗೊಂಡ್ರೆ ವೆಲಾಸಿಟಿ ಯಾವ ಡೈರೆಕ್ಷನ್ ಇದೆ? ಈ ಡೈರೆಕ್ಷನ್ ಇದೆ, ರೈಟ್? ಸೊ ವೆಲಾಸಿಟಿ ಈ ಡೈರೆಕ್ಷನ್ ಅಲ್ಲಿ ಇದೆ ಅಂಡ್ ದಿಸ್ ಇಸ್ ಅ ರೇಡಿಯಸ್ ವೆಕ್ಟರ್. ಓಕೆ, ಅಂಡ್ ರೇಡಿಯಸ್ ಮತ್ತೆ ವೆಲಾಸಿಟಿ ಯಾವ ಡೈರೆಕ್ಷನ್ ಇದೆ? ಪರ್ಪೆಂಡಿಕ್ಯುಲರ್. ಆರ್ ಇಸ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಂಡ್ ವಿ ಇಸ್ ಅಲಾಂಗ್ ವೈ ಆಕ್ಸಿಸ್. ಕ್ಲಿಯರಾ? ಹಾ, ಉಷಾ ಸರ್, ಆಂಗ್ಯುಲರ್ ಆಕ್ಸಲರೇಷನ್ ಏನು? ರೇಟ್ ಆಫ್ ಚೇಂಜ್ ಆಫ್ ಆಂಗ್ಯುಲರ್ ವೆಲಾಸಿಟಿ ವಿತ್ ಅ ಟೈಮ್. ಓಕೆ, ಸೊ ಇಲ್ಲಿ ನೋಡಿ, ಆಂಗ್ಯುಲರ್ ವೆಲಾಸಿಟಿ ಅರ್ಥ ಆಯ್ತಾ ಉಷಾ? ಫಸ್ಟ್ ನೀವು ಕನ್ಫರ್ಮ್ ಮಾಡಿ. ಆಂಗ್ಯುಲರ್ ವೆಲಾಸಿಟಿ ಅರ್ಥ ಆಯ್ತಾ? ಆಂಗ್ಯುಲರ್ ವೆಲಾಸಿಟಿ ಅರ್ಥ ಆಗಿದ್ರೆ ಆಂಗ್ಯುಲರ್ ಆಕ್ಸಲರೇಷನ್ ಅರ್ಥ ಆಗುತ್ತೆ. ಓಕೆ, ಹೇಳಿ ಸ್ವಲ್ಪ ಬೇಗ. ಹೇಳಿ ಬೇಗ. ಅರ್ಥ ಆಗಿದೆನಾ? ಇಲ್ಲಿ ನೋಡಿ, ದಿಸ್ ಇಸ್ ದ ಲೀನಿಯರ್ ಆಕ್ಸಲರೇಷನ್. ಸ್ಟ್ರೇಟ್ ಲೈನ್ ಮೋಷನ್ ಗೊತ್ತಲ್ಲ, ಯಾವಾಗ ವೆಲಾಸಿಟಿ ಚೇಂಜ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಟೈಮ್, ದಟ್ ಇಸ್ ದ ಲೀನಿಯರ್ ವೆಲಾಸಿಟಿ. ಆವಾಗ ನಾವೇನಂತ ಕರಿತೀವಿ? ಇಟ್ ಇಸ್ ದ ಆಂಗ್ಯುಲರ್ ಆಕ್ಸಲರೇಷನ್, ಸಾರಿ, ಲೀನಿಯರ್ ಆಕ್ಸಲರೇಷನ್ ಅಂತ ಕರಿತೀವಿ. ಅದೇ ರೀತಿ ನಮಗೆ ಆಂಗ್ಯುಲರ್ ಆಕ್ಸಲರೇಷನ್ ಸಹಿತ ಸ್ಪೀಡ್ ಆಗ್ತಾ ಇದ್ರೆ, ಫಾರ್ ಎಕ್ಸಾಂಪಲ್ ಫ್ಯಾನ್ ರೊಟೇಟ್ ಆಗ್ತಿದೆ ಅನ್ಕೊಳ್ಳೋಕೆ. ಫ್ಯಾನ್ ಇಟ್ ಇಸ್ ಅ ಸರ್ಕ್ಯುಲರ್ ಮೋಷನ್. ಬ್ಲೇಡ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಓಕೆ, ಬ್ಲೇಡ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಸೊ 1 ಸೆಕೆಂಡ್ಗೆ 10 ರೆವಲ್ಯೂಷನ್. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ಗೆ 20 ರೆವಲ್ಯೂಷನ್, ನೆಕ್ಸ್ಟ್ ಸೆಕೆಂಡ್ಗೆ 30 ರೆವಲ್ಯೂಷನ್, ಅಂಡ್ ನೆಕ್ಸ್ಟ್ ಸೆಕೆಂಡ್ಗೆ 40 ರೆವಲ್ಯೂಷನ್, ಅಂಡ್ 50, 60, 70. ಓಕೆ, ಸೊ ಈ ತರ ಇನ್ಕ್ರೀಸ್ ಆಗ್ತಾ ಹೋದ್ರೆ ದಟ್ ಈಸ್ ನಥಿಂಗ್ ಬಟ್ ನಂಬರ್ ಆಫ್ ರೆವಲ್ಯೂಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ದಟ್ ಮೀನ್ಸ್ ಆಂಗ್ಯುಲರ್ ವೆಲಾಸಿಟಿ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆಂಗ್ಯುಲರ್ ವೆಲಾಸಿಟಿ ಇಸ್ ನಥಿಂಗ್ ಬಟ್ ಈ ರೊಟೇಷನ್ ಎಷ್ಟು ಫಾಸ್ಟ್ ಆಗಿ ಆಗುತ್ತೆ. ಓಕೆ, ಸೊ ಆಕ್ಸಲರೇಷನ್ ಅಂದ್ರೆ ಏನು? ಎಷ್ಟು ಅಂದ್ರೆ ವೆಲಾಸಿಟಿ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದು. ಓಕೆ, ಸೊ ಒಂದು ರೋಡ್ ಅಲ್ಲಿ ಒಂದು ಬಾಡಿ ಮೂವ್ ಆಗ್ತಿದ್ರೆ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ಹೇಳೋದು. ಓಕೆ, ಇಫ್ ದರ್ ಇಸ್ ಚೇಂಜಸ್ ಇನ್ ವೆಲಾಸಿಟಿ, ಫಾರ್ ಎಕ್ಸಾಂಪಲ್ ಒಂದು ಬಾಡಿ ಒಂದು ರೋಡ್ ಅಲ್ಲಿ 10 ಮೀಟರ್ ಪರ್ ಸೆಕೆಂಡ್, ನೆಕ್ಸ್ಟ್ ಸೆಕೆಂಡ್ಗೆ 20 ಮೀಟರ್ ಪರ್ ಸೆಕೆಂಡ್, ನೆಕ್ಸ್ಟ್ ಸೆಕೆಂಡ್ಗೆ 30 ಮೀಟರ್ ಪರ್ ಸೆಕೆಂಡ್, ನೆಕ್ಸ್ಟ್ 40 ಮೀಟರ್ ಪರ್ ಸೆಕೆಂಡ್, ಅಂಡ್ ಸೋ ಆನ್. ದಟ್ ಇಂಡಿಕೇಟ್ಸ್ ದ ಸ್ಪೀಡ್ ಆಫ್ ದ ಬಾಡಿ ಇನ್ಕ್ರೀಸಿಂಗ್, ರೈಟ್? ಸೊ ಅದನ್ನ ನಾವೇನಂತ ಕರಿತೀವಿ? ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್. ಅದನ್ನ ನಾವು ಲೀನಿಯರ್ ಆಕ್ಸಲರೇಷನ್ ಅಂತ ಕರಿತೀವಿ. ಇಲ್ಲಿ ಸ್ಟ್ರೇಟ್ ಆಗಿ ಚೇಂಜ್ ಆದ್ರೆ ಅದನ್ನ ನಾವು ಲೀನಿಯರ್ ವೆಲಾಸಿಟಿ ಚೇಂಜ್ ಆಗ್ತದೆ, ಹೆನ್ಸ್ ಲೀನಿಯರ್ ಆಕ್ಸಲರೇಷನ್ ಅಂತ ಕರಿತೀವಿ. ಇನ್ ದ ಸೇಮ್ ವೇ ಒಂದು ಫ್ಯಾನ್ ರೊಟೇಟ್ ಆಗ್ತಿದೆ ಅನ್ಕೊಳ್ಳೋಕೆ. ಸೊ ಒಂದು ಫ್ಯಾನ್ ರೊಟೇಟ್ ಆಗ್ತಾ ಇದೆ, ಫಸ್ಟ್ ಸೆಕೆಂಡ್ ಅಲ್ಲಿ ಒಂದು 5 ರೊಟೇಷನ್ ಹಾಕಿದೆ. ಓಕೆ, ಅಂಡ್ ಅನದರ್ ಸೆಕೆಂಡ್ ಅಲ್ಲಿ 10 ರೊಟೇಷನ್ ಹಾಕಿದೆ, ಅಂಡ್ ನೆಕ್ಸ್ಟ್ ಥರ್ಡ್ ಸೆಕೆಂಡ್ ಅಲ್ಲಿ 15 ರೊಟೇಷನ್ ಹಾಕಿದೆ, ಅಂಡ್ ಫೋರ್ತ್ ಸೆಕೆಂಡ್ ಅಲ್ಲಿ 20. ಯಾವ ತರ ಇನ್ಕ್ರೀಸ್ ಆಗ್ತಾ ಹೋದ್ರೆ, ಫಾಸ್ಟ್ ಆಗಿ ತಿರುಗ್ತಾ ಹೋಗ್ತಾ ಹೋದ್ರೆ ಅದನ್ನ ನಾವೇನಂತ ಕರಿತೀವಿ? ಇನ್ಕ್ರೀಸ್ ಇನ್ ಅ ವೆಲಾಸಿಟಿ. ಯಾವುದು? ಆಂಗ್ಯುಲರ್ ವೆಲಾಸಿಟಿ. ಯಾವಾಗ ಸರ್ಕ್ಯುಲರ್ ಪಾತ್ ಹೋದ್ರೆ ಅದನ್ನ ನಾವು ಆಂಗ್ಯುಲರ್ ವೆಲಾಸಿಟಿ ಅಂತ ಕರಿತೀವಿ. ಯಾವಾಗ ಈ ಆಂಗ್ಯುಲರ್ ವೆಲಾಸಿಟಿ ಕೀಪ್ ಆನ್ ಚೇಂಜಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ನಾವು ಅದನ್ನ ಏನಂತ ಕರಿತೀವಿ? ಆಂಗ್ಯುಲರ್ ಆಕ್ಸಲರೇಷನ್ ಅಂತ ಕರಿತೀವಿ. ಗೆಳೆಯ ಪಾಯಿಂಟ್, ರೈಟ್? ರೈಟ್. ಸೊ ಇದು ರಿಲೇಷನ್ ಬಿಟ್ವೀನ್ ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್ ಅಂಡ್ ಆಂಗ್ಯುಲರ್ ಆಕ್ಸಲರೇಷನ್. ಓಕೆ, ಸೊ ಆಂಗ್ಯುಲರ್ ಆಕ್ಸಲರೇಷನ್ ಎಲ್ಲಿರುತ್ತೆ ಸರ್? ಡಿಸ್ಪ್ಲೇಸ್ಮೆಂಟ್ ಕಡೆ. ಓಕೆ, ಸೊ ಡಿಸ್ಪ್ಲೇಸ್ಮೆಂಟ್ ಈ ತರ ಆಗುತ್ತೆ, ರೈಟಾ? ಎಸ್ ಸರ್. ಯಾವಾಗ ಡಿಸ್ಪ್ಲೇಸ್ಮೆಂಟ್ ಚೇಂಜ್ ಆಗುತ್ತೆ, ಸೊ ಆಂಗ್ಯುಲರ್ ವೆಲಾಸಿಟಿ ಇಸ್ ಆಲ್ಸೋ ಚೇಂಜಸ್ ಇದೇ ಡೈರೆಕ್ಷನ್ ಅಲ್ಲಿ, ಬಿಕಾಸ್ ಈ ಟೀಟಾ ಒಮೆಗಾ ಎಲ್ಲ ನಮಗೆ
ಏನಂತ ಕರಿತೀವಿ ಆಕ್ಸಿಯಲ್ ವೆಕ್ಟರ್. ಓಕೆ, ಸೊ ದಿಸ್ ಇಸ್ ಆಕ್ಸಿಯಲ್ ವೆಕ್ಟರ್ ಅಂದ್ರೆ ಈ ತರ ಔಟ್ ಸೈಡ್. ಓಕೆ, ಸೊ ಯೂಸ್ ಕರ್ಲ್ ರೂಲ್ ಓಪನ್. ಸೊ ಇದನ್ನ ಏನ್ ಬರ್ತಾ ಥೀಟಾ. ಸೊ ಸೇಮ್ ಥೀಟಾ ಡೈರೆಕ್ಷನ್ ಅಲ್ಲಿ ಒಮೆಗಾ. ಅಂಡ್ ನೆಕ್ಸ್ಟ್ ಸೊ ಇದನ್ನ ಏನಂತ ಕರಿತೀವಿ ಆಂಗ್ಯುಲರ್ ಆಕ್ಸಲರೇಷನ್ ಒಮೆಗಾ, ಸಾರಿ ಆಲ್ಫಾ. ಇವೆಲ್ಲ ನಮಗೆ ಏನಂತ ಕರಿತೀವಿ ಆಕ್ಸಿಯಲ್ ವೆಕ್ಟರ್ಸ್ ಅಂತ ಕರಿತೀವಿ. ಡನ್ನ? ಎಸ್ ಸರ್. ಇವಾಗ ನಮಗೆ ಬೇಕಾಗಿರೋದು ದಿಸ್ ಇಸ್ ಆಂಗ್ಯುಲರ್ ಆಕ್ಸಲರೇಷನ್ ಅಲ್ವಾ. ಅಂಡ್ ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್ ಅಂದ್ರೆ, ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್ ಅಂದ್ರೆ ಈ ಪಾಯಿಂಟ್. ಓಕೆ, ಸೊ ಒಂದು ಪಾಯಿಂಟ್ ಟಚಿಂಗ್ ವಿತ್ ಒನ್ ಪಾಯಿಂಟ್ ಆಫ್ ಅ ಸರ್ಕಲ್. ಓಕೆ, ಸೊ ಒಂದು ಪಾಯಿಂಟ್ ಆಫ್ ಅ ಸರ್ಕಲ್ ಟಚ್ ಆದ್ರೆ ನಾವು ಅದೇನಂತ ಕರಿತೀವಿ ಟ್ಯಾಂಜೆಂಟ್ ಅಂತ ಕರಿತೀವಿ. ಅಲಾಂಗ್ ದಟ್ ವೆಲಾಸಿಟಿನ ಡ್ರಾ ಮಾಡ್ಕೊಂಡ್ರೆ, ಓಕೆ, ಸೊ ವೆಲಾಸಿಟಿ ಅನ್ನೋದನ್ನ ಡ್ರಾ ಮಾಡ್ಕೊಂಡ್ರೆ, ಓಕೆ, ಸೊ ವೆಲಾಸಿಟಿ ಅನ್ನೋದನ್ನ ಡ್ರಾ ಮಾಡ್ಕೊಂಡ್ರೆ ಏನಂತ ಕರಿತೀವಿ ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್ ಅಂತ ಕರಿತೀವಿ. ಸೊ ಇದನ್ನ ನಾವು ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್. ಇವ್ ನೋಡಿ, ವೆಲಾಸಿಟಿ ಮತ್ತೆ ಆಕ್ಸಲರೇಷನ್. ಓಕೆ, ಸೊ ವೆಲಾಸಿಟಿ ಆಕ್ಸಲರೇಷನ್ ಸೇಮ್ ಡೈರೆಕ್ಷನ್ ಇದ್ರೆ ಏನಾಗುತ್ತೆ ಸ್ಪೀಡ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಸ್ಪೀಡ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಅದೇ ವೆಲಾಸಿಟಿ ಮತ್ತೆ ಇವಾಗ ನೋಡಿ ಈ ಕಡೆ ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್ ಇದ್ರೆ, ಸೊ ಈ ಕಡೆ ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್ ಇದ್ರೆ ಸ್ಪೀಡ್ ಅನ್ನೋದು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ನಥಿಂಗ್ ಬಟ್ ಅಪೋಸ್. ಇದು ಸಪೋರ್ಟ್ ಮಾಡ್ತದೆ ಸ್ಪೀಡ್ ನ ಇನ್ಕ್ರೀಸ್ ಮಾಡಕ್ಕೆ, ಇದು ಅಪೋಸಿಟ್ ಅಲ್ಲಿ ಆಕ್ಟ್ ಆಗ್ತದೆ ಸ್ಪೀಡ್ ನ ಡಿಕ್ರೀಸ್ ಮಾಡಕ್ಕೆ. ಅದೇ ನಾವೇನಂತ ಕರಿತೀವಿ ಸ್ಪೀಡ್ ಡಿಕ್ರೀಸಿಂಗ್ ಅಂತ ಕರಿತೀವಿ. ಓಕೆನಾ? ಸೊ ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್ ಇಸ್ ನಥಿಂಗ್ ಬಟ್ ಇನ್ ದಿಸ್ ವೇ. ಅಂಡ್ ಆಂಗ್ಯುಲರ್ ಆಕ್ಸಲರೇಷನ್ ಇದು ಝೆಡ್ ಆಕ್ಸಿಸ್ ಅಲ್ಲಿ ಇದೆ ಅಂಡ್ ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್ ಅಲಾಂಗ್ ವೈ ಆಕ್ಸಿಸ್ ಅಲ್ಲಿ ಇದೆ. ಓಕೆನಾ? ನಾ ಇವಾಗ ನಮಗೆ ಬೇಕಾಗಿದೆ ಯಾವುದು, ಲೆಟ್ಸ್ ಕನ್ಸಿಡರ್ ಅ ಪಾರ್ಟಿಕಲ್ ಮೂವ್ ಇನ್ ಅ ಸರ್ಕಲ್ ಆಫ್ ರೇಡಿಯಸ್ ಆರ್ ವಿತ್ ವೆಲಾಸಿಟಿ ವಿ. ಇವಾಗ ಜಸ್ಟ್ ನಾವು ಕನ್ಸಿಡರ್ ಮಾಡ್ಕೊಂಡಿದ್ವಿ ಏನು ಸರ್, ವಿ ದಟ್ ಇಸ್ ಈಕ್ವಲ್ಸ್ ಟು ಒಮೆಗಾ ವೆಕ್ಟರ್ ಅಂಡ್ ಆರ್ ವೆಕ್ಟರ್. ಓಕೆ, ಎಸ್ ಸರ್. ಇವಾಗ ನಾನೇನ್ ಮಾಡ್ತೇನೆ ಡಿಫ್ರೆನ್ಶಿಯೇಟ್. ಓಕೆ, ಸೊ ಡಿಫ್ರೆನ್ಶಿಯೇಟ್ ಸೊ ವಿತ್ ರೆಸ್ಪೆಕ್ಟ್ ಟು ಟೈಮ್. ಓಕೆ, ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಓಕೆ, ಸೊ ಇವಾಗ ಏನಾಗುತ್ತೆ ಇದು ಸರ್, ಇಟ್ ಇಸ್ ಡಿ ವಿ ಡಿವೈಡೆಡ್ ಬೈ ಡಿ ಟಿ. ಸೊ ದಟ್ ಈಸ್ ಈಕ್ವಲ್ಸ್ ಟು ಪ್ರಾಡಕ್ಟ್ ರೂಲ್ ನ ಅಪ್ಲೈ ಮಾಡಿಲ್ಲ. ಓಕೆ, ಸೊ ಪ್ರಾಡಕ್ಟ್ ರೂಲ್ ನ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಸರ್, ಇಟ್ ಇಸ್ ಡಿ ಒಮೆಗಾ ಡಿವೈಡೆಡ್ ಬೈ ಡಿ ಟಿ ಸ ಕ್ರಾಸ್ ಆರ್ ಸ ಪ್ಲಸ್ ಒಮೆಗಾ ಕ್ರಾಸ್ ಡಿ ಆರ್ ಡಿವೈಡೆಡ್ ಬೈ ಡಿ ಟಿ. ಓಕೆ, ರೈಟ್ ಸರ್. ಇಲ್ಲಿ ಡಿ ವಿ ಡಿವೈಡೆಡ್ ಬೈ ಡಿ ಟಿ ಅಂದ್ರೆ ಏನು, ನಾರ್ಮಲ್ ಆಗಿ ನೋಡಿ ಆಂಗ್ಯುಲರ್ ಲೀನಿಯರ್ ಆಕ್ಸಲರೇಷನ್ ಏನಂತ ಕರಿತಿದ್ವಿ ಸರ್, ಇಟ್ ಇಸ್ ಡಿ ವಿ ಡಿವೈಡೆಡ್ ಬೈ ಡಿ ಟಿ. ಇದನ್ನು ನಾವು ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್ ಅಂತ ಕರಿತೀವಿ. ಓಕೆ, ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್. ನಾ ಸೊ ಇವ ನೋಡಿ, ಸೊ ಡಿ ವಿ ಡಿವೈಡೆಡ್ ಬೈ ಡಿ ಟಿ ನ ನಾವೇನಂತ ಬರೀಬಹುದು ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್. ಓಕೆ ಸರ್. ಅಂಡ್ ಡಿ ಒಮೆಗಾ ಡಿವೈಡೆಡ್ ಬೈ ಡಿ ಟಿ ಏನಂತ ಬರೀತೀರಾ ರೇಟ್ ಆಫ್ ಚೇಂಜ್ ಆಫ್ ಆಂಗ್ಯುಲರ್ ವೆಲಾಸಿಟಿ. ರೇಟ್ ಆಫ್ ಚೇಂಜ್ ಆಫ್ ಆಂಗ್ಯುಲರ್ ವೆಲಾಸಿಟಿ ಏನ್ ಬರ್ತಿದ್ದೀರಾ ರೇಟ್ ಆಫ್ ಚೇಂಜ್ ಆಫ್ ಆಂಗ್ಯುಲರ್ ವೆಲಾಸಿಟಿ. ಓಕೆ, ಸೊ ರೇಟ್ ಆಫ್ ಚೇಂಜ್ ಆಫ್ ಆಂಗ್ಯುಲರ್ ವೆಲಾಸಿಟಿ ಅದನ್ನ ನಾವು ಆಂಗ್ಯುಲರ್ ಆಕ್ಸಲರೇಷನ್ ಆಲ್ಫಾ ಅಂತ ಕರೀತಾರೆ. ಓಕೆ, ಸೊ ದಟ್ ಈಸ್ ಆಲ್ಫಾ. ಓಕೆ, ಸೊ ಕ್ರಾಸ್. ಓಕೆ, ಸೊ ದಟ್ ಈಸ್ ಆರ್. ಅಂಡ್ ಇಲ್ಲಿ ಸರ್ ಒಮೆಗಾ ಅಂಡ್ ಆರ್. ಓಕೆ, ಸೊ ಕ್ರಾಸ್ ಅಂತಂದ್ರೇನು ಸರ್, ಒಮೆಗಾ ಅಂಡ್ ಡಿ ಆರ್ ಡಿವೈಡೆಡ್ ಬೈ ಡಿ ಟಿ. ಓಕೆ, ಸೊ ಡಿ ಆರ್ ಡಿವೈಡೆಡ್ ಬೈ ಡಿ ಟಿ. ಈ ಆರ್ ಅನ್ನೋದು ಕಾನ್ಸ್ಟೆಂಟ್ ಅಲ್ವಾ, ಸೊ ಆರ್ ಅನ್ನೋದು ಕಾನ್ಸ್ಟೆಂಟ್. ಓಕೆ, ಸೊ ಆರ್ ಅನ್ನೋದು ಕಾನ್ಸ್ಟೆಂಟ್. ಸೊ ಡಿ ಆರ್ ಡಿವೈಡೆಡ್ ಬೈ ಡಿ ಟಿ ಏನಾಗುತ್ತೆ ಸರ್, ಇಟ್ ಇಸ್ ಅ ಝೀರೋ. ಸೊ ದೇರ್ ಫೋರ್ ಇಟ್ ಗೆಟ್ ಕ್ಯಾನ್ಸಲ್. ಓಕೆ, ಸೊ ದೇರ್ ಫೋರ್ ಇಟ್ ಇಸ್ ಝೀರೋ. ಅಂಡ್ ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್ ದಟ್ ಈಸ್ ಈಕ್ವಲ್ಸ್ ಟು ಆಂಗ್ಯುಲರ್ ಆಕ್ಸಲರೇಷನ್ ಕ್ರಾಸ್ ಆರ್ ವೆಕ್ಟರ್, ಅಥವಾ ಇನ್ನ ಇದನ್ನ ಏನಂತ ಬರೀಬಹುದು ದ ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್ ಅನ್ನ ಸ್ಕೇಲಾರ್ ಫಾರ್ಮ್ ಅಲ್ಲಿ ಆಲ್ಫಾ ಇಂಟು ಆರ್ ಅಂತ ಬರೀಬಹುದು. ಇದು ಸೊ ದಿಸ್ ಇಸ್ ದ ರಿಲೇಷನ್ ಬಿಟ್ವೀನ್ ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್ ಅಂಡ್ ಆಂಗ್ಯುಲರ್ ಆಕ್ಸಲರೇಷನ್ ರಿಲೇಷನ್. ಇದು ಡನ್. ಇಲ್ಲಿವರೆಗೆ ಎಲ್ಲರಿಗೂ ಕ್ಲಿಯರ್ ಆಯ್ತು ಒಂದ್ಸತಿ ಹೇಳಿ. ಸೊ ದಟ್ ಈಸ್ ದ ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್, ನಥಿಂಗ್ ಬಟ್ ಅ ಲೀನಿಯರ್ ಆಕ್ಸಲರೇಷನ್ ಅಂತ ಕರಿತೀವಿ. ಅಂಡ್ ಇನ್ನೊಂದು ಯಾವುದು angular acceleration, that is acceleration exists okay throughout that axis of rotation. Done. Okay, so next one nodi, next one yavadu, so that is centripetal or radial acceleration anta karತೀವಿ. So what is the centripetal acceleration ಅಥವಾ radial acceleration? So ಇವಾಗ ನಿಮಗೆ acceleration ನ ಐಡೆಂಟಿಫೈ ಮಾಡಕ್ಕೆ ಹೇಳ್ತೀನಿ. For example, this is the center and this is the A point. Okay, so this is the radius. Okay, and tangential acceleration ಯಾವ ತರ ಇರುತ್ತೆ, the point which is touching the circle. So let's say this is the tangential acceleration. Okay, the tangential acceleration ನಾವೇನಂತ ಕರಿತೀವಿ, okay, so that is a linear acceleration ಅಂತ ಕರಿತೀವಿ. ಇದನ್ನ ಯಾವ ತರ ಬರೀಬಹುದು ಸರ್, it is the dv vector divided by dt vector. Okay, and ಇನ್ನೊಂದು angular acceleration. Angular acceleration ಇದ್ರ ಸುತ್ತಲೂ, okay, so along the axis of rotation. Okay, axis of rotation. ಇದನ್ನ ಯಾವ ತರ ಬರೀತೀರಾ ಸರ್, it is a d omega divided by dt. ಓಕೆನಾ. ಇನ್ನೊಂದು ರೇಡಿಯಲ್ ಆಕ್ಸಲರೇಷನ್ ಅಂತ. ಸೊ ರೇಡಿಯಲ್ ಆಕ್ಸಲರೇಷನ್ ಅಂದ್ರೇನು, ದ ಆಕ್ಸಲರೇಷನ್ ದಟ್ ಎಕ್ಸಿಸ್ಟ್ ಅಲಾಂಗ್ ದ ರೇಡಿಯಸ್. ಓಕೆ, ಸೊ ದಟ್ ಈಸ್ ದ ಟುವರ್ಡ್ಸ್ ದ ಸೆಂಟರ್.
ಇದನ್ನ ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಅಂತ ಕರಿತೀವಿ. ದ ಆಕ್ಸಲರೇಷನ್ ಅಲಾಂಗ್ ದ ರೇಡಿಯಸ್ ಅಥವಾ ಟೆನ್ಷನ್ ಇನ್ ದ ಸ್ಟ್ರಿಂಗ್ ಅಂತ ಕರಿತೀವಿ. ಅದನ್ನ ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಅಂತ ಕರಿತೀವಿ. ಅಂಡ್ ಈ ಸೆಂಟ್ರಿಪಿಟಲ್ ಆಕ್ಸಲರೇಷನ್ ರಿಲೇಷನ್ ಏನಪ್ಪಾ ಅಂತ ಹೇಳಿದ್ರೆ, ಓಕೆ, ಸೊ ದಟ್ ಈಸ್ ಒಮೆಗಾ ಸ್ಕ್ವೇರ್ ಇಂಟು ಆರ್. ಡೆರಿವೇಶನ್ ಸರ್, ಡೆರಿವೇಶನ್ಸ್ ಬೇಕಾಗಿಲ್ಲ. ಓಕೆ, ಸೊ ಡೆರಿವೇಶನ್ಸ್ ಬೇಕಲ್ಲ, ಡೈರೆಕ್ಟ್ ಆಗಿ ಈ ಫಾರ್ಮ್ ನೆನ್ಪಿಟ್ಕೊಳ್ಳಿ. ಅಂಡ್ ಇನ್ನೊಂದು ಹೇಳ್ಬೇಕಂದ್ರೆ, ದಿಸ್ ಇಸ್ ಸೆಂಟ್ರಿಪಿಟಲ್ ಆಕ್ಸಲರೇಷನ್. And the next one, that is the tangential acceleration, that is the dv, so divided by dt, and the angular acceleration, that is the d omega divided by dt. So there are three types of acceleration. Namige centripetal acceleration and tangential acceleration, and idu angular acceleration. And net acceleration keltar. Okay, so net acceleration, this is tangential acceleration alva, and this is centripetal acceleration. ಈ ಟೋಟಲ್ ಆಕ್ಸಲರೇಷನ್ ಆಫ್ ದಿಸ್ ಪಾರ್ಟಿಕಲ್ ಅಂತ ಕೇಳಿದಾಗ ಯಾವ ಕಡೆ ಬರುತ್ತೆ? ಈ ಕಡೆ ಬರುತ್ತೆ. ಓಕೆ, ಸೊ ದಿಸ್ ಇಸ್ ನೆಟ್ ಆಕ್ಸಲರೇಷನ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಇಸ್ ದ ನೆಟ್ ಆಕ್ಸಲರೇಷನ್. ಈ ನೆಟ್ ಆಕ್ಸಲರೇಷನ್ ಯಾವ ತರ ಬರೀತೀವಿ? ಸೊ ದಟ್ ಈಸ್ ಅಂಡರ್ ಸ್ಕ್ವೇರ್ ರೂಟ್, ಸೊ ದಟ್ ಈಸ್ AC ಸ್ಕ್ವೇರ್ ಪ್ಲಸ್ AT ಸ್ಕ್ವೇರ್. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ನೆಟ್ ಆಕ್ಸಲರೇಷನ್ ಆಫ್ ದಿಸ್ ಪಾರ್ಟಿಕಲ್. ಇಲ್ಲಿವರೆಗೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ನನಗೆ ಕೇಳಿ. ಓಕೆ, ಸೊ ಇಲ್ಲಿವರೆಗೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕೇಳಿ. ಐ ಆಮ್ ರೆಡಿ ಟು ಎಕ್ಸ್ಪ್ಲೇನ್. ಓಕೆ, ಸೊ ನಿಮಗೆ ಇಲ್ಲಿವರೆಗೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕೇಳಿ. ಹೇಳಿ, ಡು ಯು ಹ್ಯಾವ್ ಎನಿ ಕ್ವೆಶನ್ಸ್? ಕಮೆಂಟ್ ಲೋಡ್ ಆಗ್ತಿಲ್ಲಲ್ಲ, ವೈ 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 ವೈ? ಎನಿ ಡೌಟ್? Any doubt? Any doubt? Any doubt? Any doubt? Doubt illa andre we can continue with the questions. Okay? No. Okay. Now, so let's move on to the types of circular motion. Okay, so types of circular motion. There are two types of circular motion. One the uniform circular motion, ಇನ್ನೊಂದು non uniform circular motion. What does that mean? ಇಲ್ಲಿ ನಾನು ಇಲ್ಲಿ ಡೈರೆಕ್ಟ್ ಆಗಿ ಮೆನ್ಷನ್ ಮಾಡ್ತೇನೆ ಅನ್ಕೊಳ್ಳಿ. ಒಂದು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್, ಇನ್ನೊಂದು ನಾನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಹಿಂಗೆ ಅಂತೇಳಿ ನಾನು ಮುಂದೆ ಹೋದ್ರೆ ಡಸಂಟ್ ಮೇಕ್ ಎನಿ ಸೆನ್ಸ್. ಓಕೆ, ಅದಕ್ಕೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಸೊ ವೆಲಾಸಿಟಿ ಅಂದ್ರೆ ಏನು? ಫಸ್ಟ್ ಆಫ್ ಆಲ್, ಓಕೆ, ಸೊ ವೆಲಾಸಿಟಿ ಇಟ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಓಕೆ, ಸೊ ವೆಲಾಸಿಟಿ, ಓಕೆ, ಸೊ ವೆಲಾಸಿಟಿ ಅನ್ನೋದು ಇಟ್ ಇಸ್ ಅ ವೆಕ್ಟರ್. ಓಕೆ, ಸೊ ವೆಕ್ಟರ್ ಕ್ವಾಂಟಿಟಿ. ಈ ವೆಕ್ಟರ್ ಅಂತಂದ್ರೆ ಏನ್ ಇಂಡಿಕೇಟ್ ಮಾಡ್ತೀವಿ? ಸೊ ಇಟ್ ಇಸ್ ಅ ಮ್ಯಾಗ್ನಿಟ್ಯೂಡ್. ಓಕೆ, ಸೊ ಇನ್ನೊಂದು ಡೈರೆಕ್ಷನ್. ಓಕೆ, ಸೊ ಇದರಲ್ಲಿ ಯಾವ್ದಾದ್ರೂ ಒಂದು ಅಥವಾ ಎರಡೂ ಚೇಂಜ್ ಆದ್ರೂ ಸಹಿತ ನಮಗೆ ವೆಲಾಸಿಟಿ ಚೇಂಜ್ ಆಗುತ್ತೆ ಅಂತ ಹೇಳ್ತೀವಿ. ಓಕೆ, ಒಂದು ಮ್ಯಾಗ್ನಿಟ್ಯೂಡ್, ಇನ್ನೊಂದು ಡೈರೆಕ್ಷನ್, ಈ ಎರಡರಲ್ಲಿ ಯಾವ್ದಾದ್ರೂ ಒಂದು ಚೇಂಜ್ ಆದ್ರೂ ವೆಲಾಸಿಟಿ ಚೇಂಜ್ ಆಗುತ್ತೆ ಅಂತ ಹೇಳ್ತೀವಿ. ಯಾವಾಗ ವೆಲಾಸಿಟಿ ಚೇಂಜ್ ಆಗುತ್ತೆ ಅವಾಗ ಆಕ್ಸಲರೇಷನ್ ಸಹಿತ ಚೇಂಜ್ ಆಗ್ತಾ ಹೋಗುತ್ತೆ, ಅಂದ್ರೆ ಆಕ್ಸಲರೇಷನ್ ಬರುತ್ತೆ ಅಂತ ಹೇಳ್ತೀವಿ. ಅಂಡ್ ಎರಡೂ ಚೇಂಜ್ ಆದ್ರೆ ದಟ್ ಇಸ್ ಅ ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್ ಎರಡೂ ಚೇಂಜ್ ಆದ್ರೆ ದೆನ್ ದಟ್ ಈಸ್ ಇಂಡಿಕೇಟ್ಸ್ ದಟ್ ಇಸ್ ಅ ಆಕ್ಸಲರೇಷನ್ ಓನ್ಲಿ. ಓಕೆ, ಇಲ್ಲಿ ವೆಲಾಸಿಟಿ ಚೇಂಜ್ ಆದ್ರೆ ಪಕ್ಕ ನಿಮಗೆ ವೆಲಾಸಿಟಿ ಚೇಂಜ್ ಅಂದ್ರೆ ಆಕ್ಸಲರೇಷನ್ ಇದ್ದೇ ಇದೆ ಅಂತ ಅರ್ಥ. ಇಲ್ಲಿ ನಿಮಗೆ ಎರಡು ಸಿಚುವೇಶನ್ ತೋರಿಸ್ತೇನೆ. ಓಕೆ, ಸೊ ಸಿಚುವೇಶನ್, ಸೊ ದಿಸ್ ಇಸ್ ದ ಫಸ್ಟ್ ಸಿಚುವೇಶನ್ ಅಂಡ್ ದ ನೆಕ್ಸ್ಟ್ ಒನ್. ಓಕೆ, ಸೊ ನೆಕ್ಸ್ಟ್ ಒನ್, ಇಲ್ಲಿ ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ, ಇದೊಂದು ಪಾರ್ಟಿಕಲ್. ಓಕೆ, ಸೊ ಒಂದು ಪಾರ್ಟಿಕಲ್ ಇಲ್ಲಿದೆ. ಓಕೆ, ಸೊ ಆಫ್ ರೇಡಿಯಸ್ ಆರ್. ಓಕೆ, ಸೊ ದಿಸ್ ಇಸ್ ದ ರೇಡಿಯಸ್ ಆಫ್ ಆರ್. ಓಕೆ, ಎಸ್ ಸರ್. ಸೊ ಫ್ರಮ್ ಪಾಯಿಂಟ್ ಓ, ಓಕೆ, ಸೊ ಪಾಯಿಂಟ್ ಓ ಟು ಎ. ಓಕೆ, ಸೊ ಈ ಪಾರ್ಟಿಕಲ್ ಏನಾಗುತ್ತೆ ಅಂತ ಹೇಳಿದ್ರೆ ಮೂರು ಪಾಯಿಂಟ್ಸ್ ನ ಕನ್ಸಿಡರ್ ಮಾಡ್ಕೋತೇನೆ. ದಿಸ್ ಇಸ್ ದ ಫಸ್ಟ್ ಪಾಯಿಂಟ್. ಓಕೆ, and this is the second point, this is third point, and this is the fourth point. Okay, so first point and second point, this is fourth point. Okay, so illu ಅಷ್ಟೇ 4 ಪಾಯಿಂಟ್ಸ್ ನ ಕನ್ಸಿಡರ್ ಮಾಡ್ಕೋತೀನಿ. And first point ನೋಡಿ, this is the velocity of the particle. Okay, so this is the velocity of the particle. Okay, so let's say this is the first velocity of the particle, and this is also velocity of the particle, and this is also velocity of the particle, and this is the velocity of the particle. And ಇಲ್ಲಿ ನಾನು ಕನ್ಸಿಡರ್ ಮಾಡ್ಕೊಳ್ಳೋದು ಏನಂತಂದ್ರೆ, ಸರ್ ಇದು 5 ಮೀಟರ್ ಪರ್ ಸೆಕೆಂಡ್, and this is also 5 meter per second, and this is also 5 meter per second, and this is also 5 meter per second. Okay, yes sir. And ಇನ್ನೊಂದು ಎಕ್ಸಾಂಪಲ್ ತಗೊಳ್ತೀನಿ. ಓಕೆ, ಸೊ ಇಲ್ಲೂ ಸಹಿತ ವೆಲಾಸಿಟೀಸ್ ಇದೆ. ಓಕೆ, ಸೊ ಇಲ್ಲೂ ಸಹಿತ ವೆಲಾಸಿಟೀಸ್ ಇದೆ. ಅಂಡ್ ಇಲ್ಲಿ ನಿಮಗೆ 5 ಮೀಟರ್ ಪರ್ ಸೆಕೆಂಡ್, ಅಂಡ್ ಇಲ್ಲಿ 10 ಮೀಟರ್ ಪರ್ ಸೆಕೆಂಡ್, ಅಂಡ್ ಇಲ್ಲೊಂದು 15 ಮೀಟರ್ ಪರ್ ಸೆಕೆಂಡ್, ಅಂಡ್ ಇಲ್ಲಿ 3 ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ ಎರಡು ಕೇಸಿನಲ್ಲಿ ಯಾವ್ದು, ಕ್ಯಾನ್ ಯು ಐಡೆಂಟಿಫೈ ವಿಚ್ ಒನ್ ಇಸ್ ಅ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂಡ್ ವಿಚ್ ಒನ್ ಇಸ್ ನಾನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್? ಇಲ್ಲಿ ನೋಡಬಹುದು, ಯೂನಿಫಾರ್ಮ್ ಅಂತಂದ್ರೆ ಇಲ್ಲಿ ನಾವು ವೆಲಾಸಿಟಿ ಬಗ್ಗೆ ಮಾತಾಡ್ತೀವಿ, ಕರೆಕ್ಟಾ? ಸೊ ವೆಲಾಸಿಟಿ
ಇಲ್ಲಿ ಡೈರೆಕ್ಷನ್ ಯಾವ ಕಡೆ ಇದೆ ಸರ್ ಇಟ್ ಇಸ್ ಅ ನಾರ್ತ್ ರೈಟಾ ಎಸ್ ಸರ್ ಇದು ಯಾವ ಕಡೆ ಇದೆ ಸರ್ ಇಟ್ ಇಸ್ ಅ ವೆಸ್ಟ್ ಅಂಡ್ ಇದು ಯಾವ ಕಡೆ ಇದೆ ಸರ್ ಇಟ್ ಇಸ್ ಅ ಸೌತ್ ಇದು ಯಾವ ಕಡೆ ಇದೆ ಸರ್ ಟುವರ್ಡ್ಸ್ ಈಸ್ಟ್ ರೈಟ್ ಇನ್ ದ ಸೇಮ್ ವೇ ಇಲ್ಲೂ ಅಷ್ಟೇ ಸರ್ ಇಟ್ ಇಸ್ ಅ ಟುವರ್ಡ್ಸ್ ನಾರ್ತ್ ಅಂಡ್ ಟುವರ್ಡ್ಸ್ ಈಸ್ಟ್ ಸಾರಿ ವೆಸ್ಟ್ ಓಕೆ ಸೊ ದಿಸ್ ಇಸ್ ದ ವೆಸ್ಟ್ ಅಂಡ್ ದ ನೆಕ್ಸ್ಟ್ ಒನ್ ನೋಡಿದ್ರೆ ದಿಸ್ ಇಸ್ ದ ಸೌತ್ ಅಂಡ್ ದಿಸ್ ಇಸ್ ದ ಈಸ್ಟ್ ಸೊ ಇಲ್ಲೂ ಸೇಮ್ ನೋಡಿದ್ರೆ ಡೈರೆಕ್ಷನ್ ಅಂತೂ ಸೇಮ್ ಇದೆ ಇಲ್ಲಿ ನಾರ್ತ್ ಇಲ್ಲಿ ವೆಸ್ಟ್ ಇಲ್ಲಿ ಸೌತ್ ಇಲ್ಲಿ ಈಸ್ಟ್ ಅಂತ ಇದೆ ದ ಸ್ಪೀಡ್ ಇಸ್ ಸೇಮ್ ಇಲ್ಲಿ ನೀವು ನೋಡಬಹುದು ದ ಸ್ಪೀಡ್ ಇಸ್ ಸೇಮ್ ಓಕೆ ಸೊ ಈ ಕೇಸ್ ನಲ್ಲಿ ಸ್ಪೀಡ್ ಈಸ್ ಎ ಕಾನ್ಸ್ಟೆಂಟ್ ಓಕೆ ಸೊ ಸ್ಪೀಡ್ ಈಸ್ ಕಾನ್ಸ್ಟೆಂಟ್ ಸೊ ಏನಾಗ್ತಿರೋದು ಸೊ ಡೈರೆಕ್ಷನ್ ಓಕೆ ಸೊ ಡೈರೆಕ್ಷನ್ ಅನ್ನೋದು ಚೇಂಜ್ ಆಗ್ತಾ ಇದೆ ಸೊ ಡೈರೆಕ್ಷನ್ ಚೇಂಜ್ ಆಗ್ತಿದ್ರೆ ಸೊ ವೆಲಾಸಿಟಿ ಏನಾಗಿರುತ್ತೆ ಸರ್ ವೆಲಾಸಿಟಿ ಅನ್ನೋದು ಸಹಿತ ಚೇಂಜ್ ಆಗುತ್ತೆ ಓಕೆ ಸೊ ವೆಲಾಸಿಟಿ ಅನ್ನೋದು ಸಹಿತ ಚೇಂಜ್ ಆಗುತ್ತೆ ಸೊ ಈ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ನಾವೇನಂತ ಕರಿತೀವಿ ಆಕ್ಸಲರೇಷನ್ ಅಂತ ಕರಿತೀವಿ ಓಕೆ ದ ಆಕ್ಸಲರೇಷನ್ ಮೋಷನ್ ಓಕೆ ಸೊ ಇದು ನಮಗೆ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತ ಕರಿತೀವಿ ಯಾಕೆ ಬಿಕಾಸ್ ಸ್ಪೀಡ್ ಆಫ್ ದ ಪಾರ್ಟಿಕಲ್ ಅಟ್ ಎನಿ ಇಂಟರ್ವಲ್ ಆಫ್ ಅ ಟೈಮ್ ಇಟ್ ಇಸ್ ದ ರಿಮೈನ್ ಸೇಮ್ ದಟ್ ಇಸ್ ದ 5 ಮೀಟರ್ ಪರ್ ಸೆಕೆಂಡ್ 5 ಮೀಟರ್ ಪರ್ ಸೆಕೆಂಡ್ 5 ಮೀಟರ್ ಪರ್ ಸೆಕೆಂಡ್ 5 ಮೀಟರ್ ಪರ್ ಸೆಕೆಂಡ್ ಎಕ್ಸಾಂಪಲ್ ಹೇಳೋದಾದ್ರೆ ಒಂದು ಕಲ್ಲು ಚಿಕ್ಕ ಕಲ್ಲು ಒಂದು ದಾರಕ್ಕೆ ಕಟ್ಟಿ ನಾವು ತಿರುಗಿಸ್ತಾ ಇದ್ರೆ ಆ ಸ್ಪೀಡ್ ಆಫ್ ದಟ್ ಸ್ಟೋನ್ ಏನಾಗಿರುತ್ತೆ ರಿಮೈನ್ ಸೇಮ್ ಯಾವ್ದಾದ್ರು ಪಾಯಿಂಟ್ ಅಂತ ತಗೊಳ್ಳಿ ಸೊ ಸ್ಪೀಡ್ ಅಂತೂ ಸೇಮ್ ಇರುತ್ತೆ ಬಟ್ ವಾಟ್ ಅಬೌಟ್ ಡೈರೆಕ್ಷನ್ ಚೇಂಜ್ ಆಗ್ತದೆ ನೋಡಬಹುದು ನಾರ್ತ್ ಈಸ್ಟ್ ಸೌತ್ ಅಂಡ್ ಇದು ಈಸ್ಟ್ ಸೊ ಡೈರೆಕ್ಷನ್ ಚೇಂಜ್ ಆಗ್ತಿದೆ ಸೊ ಡೈರೆಕ್ಷನ್ ಚೇಂಜ್ ಆಗೋದ್ರಿಂದ ವೆಲಾಸಿಟಿ ಚೇಂಜ್ ಆಗ್ತದೆ ಸೊ ಇದನ್ನ ನಾವೇನಂತ ಕರಿತೀವಿ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತ ಕರಿತೀವಿ ಓಕೆ ಸೊ ದಿಸ್ ಒನ್ ವಿ ಕಾಲ್ ಇಟ್ ಆಸ್ ಎ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂಡ್ ವಾಟ್ ಅಬೌಟ್ ಹಿಯರ್ ಇಲ್ಲಿ ನೀವು ನೋಡಿ ಸ್ಪೀಡ್ ಈಸ್ ಚೇಂಜಿಂಗ್ ಓಕೆ ಸೊ ಸ್ಪೀಡ್ ಈಸ್ ಆಲ್ಸೋ ಚೇಂಜಿಂಗ್ ಓಕೆ ಸ್ಪೀಡ್ ಈಸ್ ಆಲ್ಸೋ ಚೇಂಜಿಂಗ್ ಓಕೆ ಅಂಡ್ ಡೈರೆಕ್ಷನ್ so direction is also changing and therefore it is also velocity ಏನಾಗುತ್ತೆ ಸೊ ವೆಲಾಸಿಟಿ ಡೆಫಿನೆಟ್ ಆಗಿ ಚೇಂಜ್ ಆಗೇ ಆಗುತ್ತೆ ಯಾಕೆ ಇಟ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ ಅಲ್ವಾ ಸೊ ವೆಲಾಸಿಟಿ ಆಲ್ಸೋ ಚೇಂಜಸ್ ಸೊ ವೆಲಾಸಿಟಿ ಚೇಂಜ್ ಆದ್ರೆ ದಟ್ ಈಸ್ ಆಲ್ಸೋ ಆಕ್ಸಲರೇಟೆಡ್ ಮೋಷನ್ ಓಕೆ ಸೊ ಆಕ್ಸಲರೇಟೆಡ್ ಮೋಷನ್ ಇಲ್ಲಿ ನಿಮಗೆ ಒಂದು ಕ್ವಶನ್ ಹೇಳ್ತೀನಿ ಇಲ್ಲಿವರೆಗೆ ಏನಾದರೂ ಡೌಟ್ ಇದೆನಾ ಇಲ್ಲಿವರೆಗೆ ನಿಮ್ಗೆ ಏನಾದರೂ ಡೌಟ್ ಇದೆನಾ ಹೇಳಿ ಇಫ್ ಯು ಹ್ಯಾವ್ ಎನಿ ಕ್ವಶನ್ ಪ್ಲೀಸ್ ಡೂ ಲೆಟ್ ಮೀ ನೋ ಓಕೆ ಇಲ್ಲಿವರೆಗೆ ನಿಮ್ಗೆ ಏನಾದರೂ ಕ್ವಶನ್ಸ್ ಇದೆನಾ ಇಲ್ಲಿವರೆಗೆ ನಿಮ್ಗೆ ಏನಾದರೂ ಕ್ವಶನ್ಸ್ ಇದೆನಾ ಹೇಳಿ ಹೇಳಿ ಇಲ್ಲಿವರೆಗೆ ನಿಮ್ಗೆ ಏನಾದರೂ ಕ್ವಶನ್ಸ್ ಇದೆನಾ ಇಂಚರ ವೈಟ್ ಕೋಟ್ ವಾರಿಯರ್ ಭೂಮಿಕಾ ಉಷಾ ಅನಿತಾ ಎಸ್ ಬೇಗ ಬೇಗ and this one we call it as a non-uniform circular motion okay non-uniform circular motion so non-uniform circular motion no right okay fine okay ನಿರ್ಮಲ thank you and ಇಲ್ಲಿ ನನಗೆ ಒಂದು ಈ ಪಾಯಿಂಟ್ ನಲ್ಲಿ ಹೇಳ್ತೀನಿ ಯಾವುದು ಈ ಪಾಯಿಂಟ್ ನಲ್ಲಿ ಓಕೆ ಸೊ ಈ ಪಾಯಿಂಟ್ ನಲ್ಲಿ ಅರ್ಥ ಮಾಡ್ಕೊಳ್ಳಿ ಸೊ ಈ ಪಾಯಿಂಟ್ ನಲ್ಲಿ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಆಂಗ್ಯುಲರ್ ವೆಲಾಸಿಟಿ ಸೊ ಈ ಕಡೆ ಇರುತ್ತೆ ಓಕೆ ಇದರಲ್ಲೂ ಸಹಿತ ಆಂಗ್ಯುಲರ್ ವೆಲಾಸಿಟಿ ಇಲ್ಲಿರುತ್ತೆ ಓಕೆ ಅಂಡ್ ಇಲ್ಲಿ ನೀವು ನೋಡಬಹುದು this is a linear velocity okay so this is a linear velocity okay so this is a linear velocity yes sir so this is the linear velocity right yes sir and this is the angular velocity ಇವಾಗ ನಮಗೆ ಗೊತ್ತಿರೋ ಪ್ರಕಾರ ನೋಡಿ as per the equation so v is equals to omega into r right yes sir ಈ r ಅನ್ನೋದು ಕಾನ್ಸ್ಟೆಂಟ್ v ಅನ್ನೋದು ಸಹಿತ ಕಾನ್ಸ್ಟೆಂಟ್ ನೋಡಿ r is a constant ಅಲ್ಲ ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ this is 1 meter ಅಂದ್ರೆ it will remain 1 meter only radius and ಇಲ್ಲಿ velocity ಏನಂದ್ರೆ 5 meter so ಇದು ಕಾನ್ಸ್ಟೆಂಟ್ ಆದ್ರೆ what happens to this v omega is also constant okay so omega is a constant ಯಾವ್ದ್ರಲ್ಲಿ ಸರ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಓಕೆ ಸೊ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಇಲ್ಲಿ ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್ ಇದೆನಾ ಸರ್ ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್ ಅಂದ್ರೇನು ಸರ್ dv ಡಿವೈಡೆಡ್ ಬೈ dt ಇಲ್ಲಿ v ಅನ್ನೋದು ಏನಿದೆ ಸರ್ v ಅನ್ನೋದು ಇದರಲ್ಲಿ ಕಾನ್ಸ್ಟೆಂಟ್ ಆಗಿದೆ ಓಕೆ ಸೊ v ಅನ್ನೋದು ಕಾನ್ಸ್ಟೆಂಟ್ ಆಗಿದೆ ಸೊ v ಕಾನ್ಸ್ಟೆಂಟ್ ಆಗಿದ್ರೆ what happens to the dv divided by dt ಸರ್ dv divided by dt ಏನಾಗುತ್ತೆ ಸರ್ dv divided by dt ಅಂದ್ರೆ that is equals to 0 so tangential acceleration 0 okay so first v is constant okay then this is the relation and ನಮಗೆ tangential acceleration is also 0 ಯಾಕೆ so velocity is constant that is a tangential velocity nothing but a linear velocity is constant therefore tangential acceleration is also constant and ಇಲ್ಲಿ ನಿಮಗೆ ಇನ್ನೊಂದು ಬರುತ್ತೆ what is that ಅಂತ ಹೇಳಿದ್ರೆ angular acceleration okay so angular acceleration ಏನು ಸರ್ d omega divided by dt okay so d omega divided by dt ಅಂದ್ರೆ v is constant okay so v is constant d omega divided by dt ಏನಾಗುತ್ತೆ ಸರ್ it is also 0 so angular acceleration is also
0. Okay, so angular acceleration is also 0. ಇಲ್ಲಿ ಏನಾಗುತ್ತೆ ನಿಮಗೆ? So this is also 0. Is that a clear? So is it a clear? Angular acceleration is also 0. So tangential acceleration 0, angular acceleration 0. ಮಿಕ್ಕಿದ್ದು ಯಾವುದು? That is a circular, that is centripetal acceleration ಅಥವಾ radial acceleration ಮಾತ್ರ ಉಳಿದಿದೆ. What is that radial acceleration? Sir, radial acceleration ಅಥವಾ centripetal acceleration. Okay, so that is given by omega square into r. Right? So ಎರಡು ಕಾನ್ಸ್ಟೆಂಟ್ ಇದೆ. Therefore, centripetal acceleration is a constant. Okay, so centripetal acceleration is a constant. So hence it is a present in a circular motion. ನಿಮಗೆ ಒಂದು ಕ್ವಶನ್ ಕೇಳ್ತಾರೆ, ಏನಂತ ಹೇಳಿದ್ರೆ, ಆ ಸರ್ಕ್ಯುಲರ್ ಮೋಷನ್ ಆಗ್ಬೇಕಂದ್ರೆ ವಿಚ್ ಪ್ಯಾರಾಮೀಟರ್ ಮಸ್ಟ್ ಬಿ ದೇರ್? ಇಸ್ ಇಟ್ ಅ ಆಂಗುಲರ್ ಆಕ್ಸಲರೇಷನ್, ಆರ್ ಇಸ್ ಇಟ್ ಅ ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್, ಆರ್ ಇಸ್ ಇಟ್ ಅ ಸೆಂಟ್ರಿಪಿಟಲ್ ಆಕ್ಸಲರೇಷನ್, ಆರ್ ರೇಡಿಯಲ್ ಆಕ್ಸಲರೇಷನ್ ಅಂತ ಕೇಳ್ತಾರೆ. ನಿಮ್ಮ ಆನ್ಸರ್ ಏನಾಗಿರಬೇಕು? ಇಲ್ಲಿ ನೋಡಿ, ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ವಿ ಮತ್ತೆ ಒಮೆಗಾ ಬೋತ್ ಆರ್ ಕಾನ್ಸ್ಟೆಂಟ್. ದೇರ್ ಫೋರ್ ಆಂಗುಲರ್ ಆಕ್ಸಲರೇಷನ್ ಇಸ್ 0 ಅಂಡ್ ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್ ಇಸ್ 0, ಬಟ್ ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಅಥವಾ ರೇಡಿಯಲ್ ಆಕ್ಸಲರೇಷನ್ ಈಸ್ ದಟ್, ಬಟ್ ಇಟ್ ಇಸ್ ಎ ಕಾನ್ಸ್ಟೆಂಟ್ ಬಟ್ ನಾಟ್ ಎ 0 ಅಂತ. ಇದು ಕ್ಲಿಯರ್ ಆಯ್ತಾ? ಇದೊಂದು ಕ್ಲಿಯರ್ ಆಗಿದ್ರೆ ಒಂದ್ಸತಿ ಕನ್ಫರ್ಮ್ ಮಾಡಿ ಹೇಳಿ ಬೇಗ. ಹೇಳಿ ಹೇಳಿ. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಇದನ್ನ ಆಕ್ಸಲರೇಟೆಡ್ ಮೋಷನ್ ಅಂತ ಕರಿತೀವಿ. ಓಕೆ, ಸೊ ದಟ್ ಇಸ್ ದ ರೀಸನ್ ವಿ ಕಾಲ್ ಇಟ್ ಆಸ್ ದ ಆಕ್ಸಲರೇಟೆಡ್ ಮೋಷನ್. ಓಕೆ, ಸೊ ದಟ್ ಇಸ್ ದ ರೀಸನ್ ವಿ ಕಾಲ್ ಇಟ್ ಆಸ್ ಆಕ್ಸಲರೇಟೆಡ್ ಮೋಷನ್. ಓಕೆ, ಸೊ ಆಕ್ಸಲರೇಟೆಡ್ ಮೋಷನ್ ಯಾಕೆ? ಬಿಕಾಸ್ ಆಫ್ ಚೇಂಜ್ ಇನ್ ಡೈರೆಕ್ಷನ್. ಓಕೆ, ಸೊ ಚೇಂಜ್ ಇನ್ ಡೈರೆಕ್ಷನ್. ಕ್ಲಿಯರ್? ಓಕೆ, ನೌ ಇವಾಗ ಲೆಟ್ಸ್ ಕಾನ್ಸಂಟ್ರೇಟ್ ಆನ್ ದಿಸ್. ಓಕೆ, ಸೊ ಲೆಟ್ಸ್ ಕಾನ್ಸಂಟ್ರೇಟ್ ಆನ್ ದಿಸ್. ಇದನ್ನ ಕಾಪಿ ಮಾಡ್ತೀನಿ. ಕಾಪಿ ಮಾಡಾಯ್ತು. ಇಲ್ಲಿವರೆಗೆ ಏನಾದ್ರು ಡೌಟ್ ಇದೆನಾ? ದ ಫಸ್ಟ್ ಒನ್ ಏನ್ ಬಗ್ಗೆ ಮಾತಾಡ್ತೀವಿ ಸರ್? ಫಸ್ಟ್ ಒನ್ ಇಟ್ ಈಸ್ ವೆಲಾಸಿಟಿ. ಸೊ ವೆಲಾಸಿಟಿ ಕಾನ್ಸ್ಟೆಂಟ್ ಆಗಿದೆನಾ? ದಟ್ ಈಸ್ ದ ಟ್ಯಾಂಜೆನ್ಷಿಯಲ್ ವೆಲಾಸಿಟಿ. ಟ್ಯಾಂಜೆನ್ಷಿಯಲ್ ವೆಲಾಸಿಟಿ ಕಾನ್ಸ್ಟೆಂಟ್ ಆಗಿದೆನಾ? ಸೊ ಫಸ್ಟ್ ಥಿಂಗ್ ಇಲ್ಲಿ ನೋಡಿ, ಇಲ್ಲಿ ನಮಗೆ ಕಾನ್ಸ್ಟೆಂಟ್ ಅಂತ ಹೇಳಿದೆ. ಯಾಕೆ? ಬಿಕಾಸ್ ಇಟ್ ಇಸ್ ದ ಸ್ಪೀಡ್ ಐ ಹ್ಯಾವ್ ಕನ್ಸಿಡರ್ಡ್. ಓಕೆ, ಸೊ ದಿಸ್ ಇಸ್ ದ ಸ್ಪೀಡ್. Speed is constant, but direction, no sir, direction is not constant because it is keep on changing. Nodi, this is the north, this is west, and this is south, and this is east. But illi direction ಇಂದ ಚೇಂಜ್ ಆಗ್ತದೆ. ಕರೆಕ್ಟಾ? ಡೈರೆಕ್ಷನ್ ಚೇಂಜ್ ಆಗ್ತದೆ, ಬಟ್ ಸ್ಪೀಡ್ ಅನ್ನೋದು ಕಾನ್ಸ್ಟೆಂಟ್ ಆಗಿದೆ. ಈ ಕೇಸ್ನಲ್ಲಿ ನಮಗೆ ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್ ಇರುತ್ತಾ ಇಲ್ವಾ? ಸೊ ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್. ಸೊ ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್ ದಟ್ ಇಸ್ ಡಿ ವಿ ಡಿವೈಡೆಡ್ ಬೈ ಡಿ ಟಿ. ನೋಡಿಲಿ, ಇಲ್ಲಿ 5 ಮೀಟರ್ ಪರ್ ಸೆಕೆಂಡ್, ಇಲ್ಲಿ 10 ಮೀಟರ್ ಪರ್ ಸೆಕೆಂಡ್, ಇಲ್ಲಿ 15 ಮೀಟರ್ ಪರ್ ಸೆಕೆಂಡ್, ಅಂಡ್ ದಿಸ್ ಇಸ್ 3 ಮೀಟರ್ ಪರ್ ಸೆಕೆಂಡ್. ದೇರ್ ಫೋರ್ ವೆಲಾಸಿಟಿ ಅನ್ನೋದು ಚೇಂಜ್ ಆಗ್ತದೆ. ದಟ್ ಇಸ್ ಅ ಟ್ಯಾಂಜೆನ್ಷಿಯಲ್ ವೆಲಾಸಿಟಿ ಅಥವಾ ಲೀನಿಯರ್ ವೆಲಾಸಿಟಿ ಅಂತ ಕರಿತೀವಿ. ಎಸ್ ಸರ್, ಚೇಂಜ್ ಆಗ್ತಿದೆ. ಸೊ ಇಟ್ ಇಸ್ ನಾಟ್ ಈಕ್ವಲ್ ಟು 0. ದೇರ್ ಫೋರ್ ಇನ್ ಅ ನಾನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್ ಇದ್ದೇ ಇರುತ್ತೆ. ಅಂಡ್ ದ ನೆಕ್ಸ್ಟ್ ಒನ್ ನೋಡಿ, ಯಾವುದು? ಆಂಗುಲರ್ ಆಕ್ಸಲರೇಷನ್ ದಟ್ ಇಸ್ ಡಿ ಒಮೆಗಾ ಡಿವೈಡೆಡ್ ಬೈ ಡಿ ಟಿ. ಈ ಒಮೆಗಾ ಯಾವ್ದ್ರ ಮೇಲೆ ಡಿಪೆಂಡೆಂಟ್ ಇದೆ ಸರ್? ಒಮೆಗಾ ದಟ್ ಈಸ್ ಈಕ್ವಲ್ಸ್, ಓಕೆ, ಸೊ ವಿ ದಟ್ ಈಸ್ ಈಕ್ವಲ್ಸ್ ಟು ಒಮೆಗಾ ಇಂಟು ಆರ್. ಸೊ ಈ ಆರ್ ಅನ್ನೋದು ಕಾನ್ಸ್ಟೆಂಟ್ ಇದೆ. ಓಕೆ, ಸೊ ಆರ್ ಇಸ್ ಕಾನ್ಸ್ಟೆಂಟ್. ಓಕೆ, ಸೊ ಆರ್ ಇಸ್ ಕಾನ್ಸ್ಟೆಂಟ್. ಸೊ ಆರ್ ಇಸ್ ಕಾನ್ಸ್ಟೆಂಟ್ ಅಂದ್ರೆ ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಒಮೆಗಾ. ಸೊ ಇವಾಗ ವಿ ಇನ್ಕ್ರೀಸ್ ಆದ್ರೆ ಇದು ಸಹಿತ ಇನ್ಕ್ರೀಸ್ ಆಗುತ್ತೆ. ಇಫ್ ದಿಸ್ ಡಿಕ್ರೀಸಸ್ ಅಂಡ್ ದಿಸ್ ಇಸ್ ಆಲ್ಸೋ ಡಿಕ್ರೀಸಸ್. ಸೊ ಇಲ್ಲಿ ವಿ ಅನ್ನೋದು ಚೇಂಜ್ ಆಗುತ್ತೆ. ನಾಟ್ ಈಕ್ವಲ್ ಟು 0 ಅಂದ್ರೆ ದಿಸ್ ಇಸ್ ಆಲ್ಸೋ ನಾಟ್ ಈಕ್ವಲ್ ಟು 0. ಕರೆಕ್ಟಾ? ಎಸ್ ಆರ್ ನೋ? ರೈಟ್ ಅಲ್ವಾ? ಎಸ್. ಅಂಡ್ ದ ನೆಕ್ಸ್ಟ್ ಒನ್ ಯಾವುದು? ದಟ್ ಈಸ್ ಸೆಂಟ್ರಿಪಿಟಲ್ ಆಕ್ಸಲರೇಷನ್. ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಏನು? ಒಮೆಗಾ ಇಂಟು ಆರ್. ಇಲ್ಲಿ ಒಮೆಗಾ ಚೇಂಜ್ ಆಗ್ತದೆ ನೋಡಿ. ಒಮೆಗಾ ಇಸ್ ನಾಟ್ ಕಾನ್ಸ್ಟೆಂಟ್, ಇಟ್ ಇಸ್ ಅ ವೇರಿಯಬಲ್. ಓಕೆ, ಸೊ ವೇರಿಯಬಲ್ ಆಗ್ತಿದೆ. ಸೊ ದೇರ್ ಫೋರ್ ಇಟ್ ಇಸ್ ಆಲ್ಸೋ ನಾಟ್ 0. ಸೊ ಇದು ಇರುತ್ತೆ, ಇದು ಇರುತ್ತೆ. ದಟ್ ಮೀನ್ಸ್ ಇನ್ ಅ ನಾನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್ ಇರುತ್ತೆ, ಆಲ್ಫಾ ಆಂಗುಲರ್ ಆಕ್ಸಲರೇಷನ್ ಇರುತ್ತೆ, ಅಂಡ್ ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಸಹ ಇರುತ್ತೆ. ಡನ್? ಕ್ಲಿಯರಾ? ಎಸ್. ಸೊ ದಿಸ್ ಇಸ್ ಆಲ್ ಅಬೌಟ್ ನಾನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಬಗ್ಗೆ ಆಯ್ತು. ಯೂನಿಫಾರ್ಮ್ ಅಂಡ್ ನಾನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಬಗ್ಗೆ ಆಯ್ತು. ಸೊ ಡು ಯು ಹ್ಯಾವ್ ಎನಿ ಕ್ವಶನ್ಸ್ ರೈಟ್ ನೌ? ಸೊ ಇಫ್ ನಾಟ್, ಅಂಡ್ ನನಗೆ ಎಲ್ಲರ ಕಡೆಯಿಂದ ಮೆಸೇಜ್ ಬೇಕು, ಲೈಕ್ ಕಮೆಂಟ್ ಬಾಕ್ಸ್ ನಲ್ಲಿ ಬೇಕು. ಸೊ ಇದು ಕ್ಲಿಯರ್ ಆಯ್ತಾ? ಸೊ ಕ್ಲಿಯರ್ ಆಗಿದ್ರೆ ಕ್ಲಿಯರ್ ಅಂತ ದಯವಿಟ್ಟು ಮೆನ್ಷನ್ ಮಾಡ್ಬಿಡಿ. ಓಕೆ, ಸೊ ಬೇಗ ಬೇಗ
ದಯವಿಟ್ಟು ಮೆನ್ಷನ್ ಮಾಡ್ಬಿಡಿ, ಕ್ಲಿಯರ್ ಅಂತೇಳಿ ಮೆನ್ಷನ್ ಮಾಡ್ಬಿಡಿ. ಓಕೆ ಓಕೆ, ಸೊ ದಿಸ್ ಇಸ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಬಗ್ಗೆ ಆಯ್ತು, ಅಂಡ್ ದಿಸ್ ಇಸ್ ನಾನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡಾಯ್ತು. ಓಕೆ ರೈಟ್. ಸೊ ಇಲ್ಲಿ ನಾನು ಒಂದು ಟೇಬಲ್ ಹಾಕೊಂಡ್ಬಿಡ್ತೀನಿ. ಓಕೆನಾ, ಸೊ ಟೇಬಲ್ okay, so table parameters. Okay, so parameters. Okay, so parameters. Okay, and this is the uniform circular motion and non-uniform circular motion. Okay, so non-uniform circular motion. Okay, the first one yavadu sir, angular acceleration, the tangential acceleration and centripetal acceleration. Okay, and e alpha, uniform circular motion alli enagutte 0. ಯಾಕೆ? ಸೊ ಬಿಕಾಸ್ ಆಲ್ಫಾ ಯಾವುದರಿಂದ ಡಿಫೈನ್ ಮಾಡ್ತೀವಿ? ಒಮೆಗಾ. ಸೊ ಒಮೆಗಾ ಈಸ್ ಅ ಕಾನ್ಸ್ಟೆಂಟ್. ಓಕೆ, ಬಟ್ ನಾನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಇಟ್ ಈಸ್ ನಾಟ್ ಅ 0. ಓಕೆ, ಸೊ ಇದು ನಾಟ್ ಪ್ರೆಸೆಂಟ್ ಅಂತ ಹೇಳ್ತೀನಿ. ಓಕೆ, ಸೊ ನಾಟ್ ಪ್ರೆಸೆಂಟ್ ಅಂಡ್ ಇದರಲ್ಲಿ ಪ್ರೆಸೆಂಟ್ ಇರುತ್ತೆ. ಅಂಡ್ ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್. ಓಕೆ, ಸೊ ನಾನು ಇಲ್ಲಿ ಬರಿತೀನಿ ಆಲ್ಫಾ ದಟ್ ಈಸ್ ಈಕ್ವಲ್ಸ್. ಓಕೆ, ಸೊ ಈ ಕೇಸ್ ನಲ್ಲಿ ಇದೇ ತರ ಬರಿತೀನಿ. ಓಕೆನಾ, ಸೊ ಆಲ್ಫಾ ದಟ್ ಈಸ್ ಈಕ್ವಲ್ಸ್ ಟು ಡಿ ಒಮೆಗಾ ಡಿವೈಡೆಡ್ ಬೈ ಡಿ ಟಿ. And in a uniform circular motion ಅಲ್ಲಿ omega will be constant. Okay, so omega will be constant ಅಂದ್ರೆ that becomes a 0. ಬಟ್ ಇದರಲ್ಲಿ ನಮಗೆ ಒಮೆಗಾ ಅನ್ನೋದು ಕಾನ್ಸ್ಟೆಂಟ್ ಆಗಿರಲ್ಲ, ಬಿಕಾಸ್ ಆಫ್ ಮ್ಯಾಗ್ನಿಟ್ಯೂಡ್ ಆದ್ರೂ ಚೇಂಜ್ ಆಗ್ಬೋದು ಅಥವಾ ಡೈರೆಕ್ಷನ್ ಆದ್ರೂ ಚೇಂಜ್ ಆಗ್ಬೋದು. ಈ ಎರಡು ರೀಸನ್ ಇಂದ ಈ ಆಂಗ್ಯುಲರ್ ಆಕ್ಸಲರೇಷನ್ ಅನ್ನೋದು ನಾನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಲ್ಲಿ 0 ಆಗಲ್ಲ. ಅಂಡ್ ನೆಕ್ಸ್ಟ್ ಒನ್ ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್. ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್ ಅಂದ್ರೆ ಏನು ಸರ್? ಇಟ್ ಇಸ್ ಅ ಡಿ ವಿ ಡಿವೈಡೆಡ್ ಬೈ ಡಿ ಟಿ. ಓಕೆ, ಸೊ ಮ್ಯಾಗ್ನಿಟ್ಯೂಡ್ ವೈಸ್. ಓಕೆ, ಸೊ ಮ್ಯಾಗ್ನಿಟ್ಯೂಡ್ ವೈಸ್ ಏನಾಗಿರುತ್ತೆ ಸರ್? ಮ್ಯಾಗ್ನಿಟ್ಯೂಡ್ ವೈಸ್. ಓಕೆ, ಸೊ ಮ್ಯಾಗ್ನಿಟ್ಯೂಡ್ ವೈಸ್ ನಮಗೆ ವಿ ಇಸ್ ಅ ಕಾನ್ಸ್ಟೆಂಟ್ ಆಗಿದ್ರೆ, ಓಕೆ, ಸೊ ವಿ ಕಾನ್ಸ್ಟೆಂಟ್ ಆಗಿದ್ರೆ ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್ ಏನಾಗುತ್ತೆ? 0 ಆಗುತ್ತೆ. ಯಾವ್ದ್ರಲ್ಲಿ? ಇದರಲ್ಲಿ. ಓಕೆ, ಸೊ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಲ್ವಾ, ರೈಟ್? ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ಎಸ್, ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್ ಇಸ್ 0, ಬಟ್ ಇಟ್ ಇಸ್ ದ ಆಕ್ಸಲರೇಟೆಡ್ ಮೋಷನ್ ಅಂತ ಕರೀತಿರಲ್ಲ ಸರ್, ದಟ್ ಈಸ್ ದ ಬಿಕಾಸ್ ಆಫ್ ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಇಂದ. ಸೊ ಇದರಲ್ಲಿ ಇರಲ್ಲ. ಬಟ್ ವಾಟ್ ಅಬೌಟ್ ದಿಸ್ ಒನ್? ಎಸ್ ಸರ್, ಇದರಲ್ಲಿ ಚೇಂಜ್ ಆಗುತ್ತೆ. ಮೇ ಬಿ ಬಿಕಾಸ್ ಆಫ್ ಡೈರೆಕ್ಷನ್ ಆರ್ ಮೇ ಬಿ ಬಿಕಾಸ್ ಆಫ್ ಮ್ಯಾಗ್ನಿಟ್ಯೂಡ್. ಓಕೆ, ಅಂಡ್ ಇಲ್ಲಿ ಯಾಕೆ ಸೇಮ್ 0 ಆಗುತ್ತೆ ಅಂದ್ರೆ ನಮಗೆ ಡೈರೆಕ್ಷನ್ ಚೇಂಜ್ ಆಗುತ್ತಲ್ವಾ ಸರ್ ಅಂತ ಹೇಳಿದ್ರೆ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಓಕೆ, ಡೈರೆಕ್ಷನ್ ಚೇಂಜ್ ಆಗುತ್ತೆ, ಇಲ್ಲ ಅಂತಲ್ಲ. ಓಕೆ, ಬಟ್ ನಿಮಗೆ ಮ್ಯಾಗ್ನಿಟ್ಯೂಡ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್ ಇಸ್ 0. ಓಕೆ, ನಾ ನೆಕ್ಸ್ಟ್ ಒನ್ ಸೆಂಟ್ರಿಪಿಟಲ್ ಆಕ್ಸಲರೇಷನ್. ಇದರಲ್ಲೂ ಇರುತ್ತೆ, ಇದರಲ್ಲೂ ಇರುತ್ತೆ. ಯಾಕೆ? ಸೆಂಟ್ರಿಪಿಟಲ್ ಆಕ್ಸಲರೇಷನ್ ದಟ್ ಈಸ್ ಗಿವೆನ್ ಬೈ ಒಮೆಗಾ ಸ್ಕ್ವೇರ್ ಇಂಟು ಆರ್. ಇಲ್ಲಿವರೆಗೆ ಏನಾದರೂ ಡೌಟ್ ಇದೆನಾ? If not, let's move on to the next slide. Yes, uniform circular motion. ಇವಾಗ ನೀವೇ ಆನ್ಸರ್ ಮಾಡ್ಬಿಡಿ, ಪಟ್ಟ 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 ಅಂತ ಆನ್ಸರ್ ಮಾಡ್ಬಿಡಿ. ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಓಕೆ, ಸೊ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಪಟ್ 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 ಅಂತ ಆನ್ಸರ್ ಮಾಡಿ. ಎಸ್, ಸೊ ದಿಸ್ ಇಸ್ ರೇಡಿಯಸ್ ಆರ್. ನೋಡಿ, ದ ಮೋಷನ್ ಆಫ್ ಎ ಪಾರ್ಟಿಕಲ್ along a circumference of a circle with a constant speed. So constant speed. Okay, so speed is the constant. The first one, tangential speed. ಕಾನ್ಸ್ಟೆಂಟ್ ಆಗಿದೆನಾ? ಎಸ್ ಸರ್. ಸೊ ಟ್ಯಾಂಜೆನ್ಷಿಯಲ್ ಸ್ಪೀಡ್ ಇಸ್ ಅ ಕಾನ್ಸ್ಟೆಂಟ್. ಯಾವ್ದ್ರಲ್ಲಿ? ದಟ್ ಈಸ್ ಎ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಲ್ಲಿ. ಓಕೆ, ನೆಕ್ಸ್ಟ್ ಒನ್ ನೋಡಿ, ಟ್ಯಾಂಜೆನ್ಷಿಯಲ್ ವೆಲಾಸಿಟಿ ಇಸ್ ಅ ವೇರಿಯಬಲ್. ಸೊ ವೇರಿಯಬಲ್. ಓಕೆ, ಸೊ ವೇರಿಯಬಲ್. ಸೊ ವೇರಿಯಬಲ್ ಯಾಕೆ? ಬಿಕಾಸ್ ಆಫ್, ಓಕೆ, ಸೊ ಬಿಕಾಸ್ ಆಫ್ ಡೈರೆಕ್ಷನ್. ಓಕೆ, ಸೊ ಬಿಕಾಸ್ ಆಫ್ ಡೈರೆಕ್ಷನ್. ಓಕೆ, ಸೊ ಬಿಕಾಸ್ ಅಂದ್ರೆ ಉಲ್ಟಾ ಟ್ರಯಾಂಗಲ್ ತರ ಬರೀತೀವಿ. ಓಕೆ, ಸೊ ದಟ್ ಈಸ್ ದ ಬಿಕಾಸ್ ಆಫ್ ಡೈರೆಕ್ಷನ್, ಡ್ಯೂ ಟು ಡೈರೆಕ್ಷನ್ ಅಂತಾನು ಬರೀಬಹುದು. ಓಕೆ, ನೆಕ್ಸ್ಟ್ ಒನ್ ಇಲ್ಲಿ ನಾನು ಸುಮ್ಮನೆ ಬ್ರಾಕೆಟ್ ಅಲ್ಲಿ ಬರ್ತೀನಿ. ಸೊ ಬಿಕಾಸ್ ಆಫ್ ಡೈರೆಕ್ಷನ್ ಅಂಡ್ ಆಂಗ್ಯುಲರ್ ವೆಲಾಸಿಟಿ. ಆಂಗ್ಯುಲರ್ ವೆಲಾಸಿಟಿ ಏನಾಗುತ್ತೆ? ಸೊ ಆಂಗ್ಯುಲರ್ ವೆಲಾಸಿಟಿ ಇರುತ್ತಾ ಸರ್? ಆಂಗ್ಯುಲರ್ ವೆಲಾಸಿಟಿ ಅನ್ನೋದು ಕಾನ್ಸ್ಟೆಂಟ್. ಓಕೆ, ಸೊ ದಿಸ್ ಇಸ್ ಆಲ್ಸೋ ಕಾನ್ಸ್ಟೆಂಟ್. ಆಂಗ್ಯುಲರ್ ವೆಲಾಸಿಟಿ ಇಸ್ ಅ ಕಾನ್ಸ್ಟೆಂಟ್. ಸೊ ದಟ್ ಈಸ್ ಒಮೆಗಾ. ಓಕೆ, ಸೊ ದಿಸ್ ಇಸ್ ಒಮೆಗಾ. ಸೊ ದಿಸ್ ಇಸ್ ವಿ ಅಂಡ್ ದಿಸ್ ಇಸ್ ವಿ ವೆಕ್ಟರ್ ಅಂಡ್ ದಿಸ್ ಇಸ್ ದ ಒಮೆಗಾ ವೆಕ್ಟರ್. ಓಕೆ, ಎಸ್ ಸರ್. ಸೊ ವೇರಿಯಬಲ್ ಆಂಗ್ಯುಲರ್ ವೆಲಾಸಿಟಿ ಇಸ್ ಅ ಕಾನ್ಸ್ಟೆಂಟ್. ಓಕೆ, ಸೊ ದಿಸ್ ಇಸ್ ಕಾನ್ಸ್ಟೆಂಟ್. ಓಕೆ, ಅಂಡ್ ಇಲ್ಲಿ angular direction is also constant because it is outer side. Okay, so this is outer side. So outer side ಆಗಿರೋದ್ರಿಂದ and ನಮಗೆ angular velocity ಅಂದ್ರೆ ಏನು? That is velocity displacement per unit time, that is also constant. And tangential acceleration. So tangential acceleration that is 80. 80 ಏನಕ್ಕೆ 0 ಆಗುತ್ತೆ ಸರ್? it is a 0. ಯಾಕೆ? because it is a constant. Okay, so omega constant. Okay, so ಇಲ್ಲಿ ನಾನು ಬರೀತೀನಿ omega is a constant. So omega because of constant. Okay,
Centripetal acceleration, that is the centripetal acceleration that is equals to omega square into r. Yes, present ಇರುತ್ತೆ. Done. ಯಾವುದಿರಲ್ಲ, ಯಾವುದು tangential acceleration ಅನ್ನೋದಿಲ್ಲ, because it depends on a tangential speed. Done. Profit. Sir, Kannada exam was easy. Wow, nice to hear. Now, ಇವಾಗ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಆಯ್ತಾ, ಇವಾಗ ನಾನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಬಗ್ಗೆ ನೋಡೋಣ. ಓಕೆ, ಸೊ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಆಯ್ತು. ಇವಾಗ ನಾನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಬಗ್ಗೆ ನೋಡೋಣ. ನಾನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಓಕೆ, ನಾನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ನೋಡಿ, ಮೋಷನ್ ಆಫ್ ಅ ಪಾರ್ಟಿಕಲ್ ಅಲ್ಲಿಂಗ್ ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್ ವಿತ್ ಅ ಕಾನ್ಸ್ಟಂಟ್ ಸ್ಪೀಡ್ ಅಂತಿದೆ. ಸೊ ಕಾನ್ಸ್ಟಂಟ್ ಸ್ಪೀಡ್ ಆಗಲ್ಲ, ವೇರಿಯಬಲ್. ಓಕೆ, ಸೊ ಕಾನ್ಸ್ಟಂಟ್ ಆರ್, ಓಕೆ, ಸೊ ಕಾನ್ಸ್ಟಂಟ್ ಆರ್ ವೇರಿಯಬಲ್. ಓಕೆ, ಸೊ ಕಾನ್ಸ್ಟಂಟ್ ಆರ್ ವೇರಿಯಬಲ್ ಸ್ಪೀಡ್. ಡನ್. Tangential speed, yes, variable. Okay, so variable speed anta bardaga it is only due to magnitude. Okay, so due to magnitude. Okay, so due to magnitude. Okay, so this is the due to magnitude. So done. Velocity, it is also variable. Okay, so this is also variable. So due to, okay, so both magnitude and direction. Okay, so magnitude and direction. And angular velocity. Okay, so this is the speed and this is the speed and this is the angular velocity and this is also variable. Okay, so variable. ಯಾಕೆ ವೇರಿಯಬಲ್ ಅಂತ ಹೇಳಿದ್ರೆ, okay, so variable ಯಾಕೆ ವೇರಿಯಬಲ್ ಅಂತ ಹೇಳಿದ್ರೆ, so because of same reason, due to magnitude and direction. And the tangential acceleration. Okay, so tangential acceleration, that is a d omega divided by dt. So if it is a variable, then it is the present. Okay, ಯಾವ್ದ್ರಲ್ಲಿ ಪ್ರೆಸೆಂಟ್ ಇರುತ್ತೆ, ನಾನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಲ್ಲಿ tangential acceleration ಇರುತ್ತೆ. And like last one, that is centripetal acceleration. So that is omega square into r. So ಇದರಲ್ಲಿ ಎರಡು ಪ್ರೆಸೆಂಟ್ ಇರುತ್ತೆ. ಈ ಕೇಸಿನಲ್ಲಿ net acceleration, so that is equals to centripetal acceleration plus tangential acceleration ಅನ್ನೋದು ಇರುತ್ತೆ. So that is the reason we are calling it as a accelerated motion. Circular motion is a accelerated motion. But ಇಲ್ಲಿ ನಾವು ಯಾವುದಕ್ಕೆ ಕರಿತೀವಿ ಸರ್, acceleration motion. ಯಾಕೆ? So centripetal acceleration and tangential acceleration. ಇಲ್ಲಿ tangential acceleration is 0 and ಫೈನಲ್ ಆಗಿ ಸೊ ಇದನ್ನ ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಇಂದ ಇದು ಸರ್ಕ್ಯುಲರ್ ಪಾತ್ ಅಲ್ಲಿ ಹೋಗುತ್ತೆ. ಸೊ ದಟ್ ಈಸ್ ದ ರೀಸನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಆರ್ ನಾನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಬೋತ್ ಆರ್. ಓಕೆ, ಸೊ ಬೋತ್ ಆರ್ ಏನಂತ ಕರಿತೀವಿ, ಬೋತ್ ಆರ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಲ್ಲ, ಬೋತ್ ಆರ್ ಆಕ್ಸಲರೇಟೆಡ್ ಮೋಷನ್ ಅಂತ ಕರಿತೀವಿ. ಇಲ್ಲಿವರೆಗೆ ಎಲ್ಲರಿಗೂ ಕ್ಲಿಯರ್ ಆಗಿದ್ರೆ ಒಂದ್ಸತಿ ಸಿಂಬಲ್ ಆಗ್ಬಿಡಿ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ಸಾಲ್ವಿಂಗ್ ದ ಕ್ವಶನ್ಸ್. ಇಷ್ಟು ಗೊತ್ತಾಗಿದ್ರೆ ಸಾಕು, ಆರಾಮ್ಸೆ ಆನ್ಸರ್ ಮಾಡ್ಬೋದು. ನೋಡಿ, 1 hour ಆಯ್ತು ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ. ಬೇಗ ಕ್ಲಿಯರ್ ಆಯ್ತಾ ಎಲ್ಲರಿಗೂ? ಸೊ ಒಂದ್ಸತಿ ಫೈರ್ ಎಮೋಜಿ ಬಂದ್ಬಿಡ್ಲಿ. ಕಮಾನ್ ಫೈರ್ ಎಮೋಜಿ, ಫೈರ್ ಎಮೋಜಿ. Very good. Yes, sir. Inchara, Prophet, and White Coat. Okay. Thank you for the confirmation. Nirmala, thank you. Yes. Let's move on to the next topic. Okay. So next topic kada hogana. The question is, two particles A and B are moving in a uniform circular motion. Okay. So ಇಲ್ಲಿ ಏನಿರೋದು uniform circular motion in a concentric circle of radii RA and RB with a speed VA and VB respectively. Their time period of revolution ಅಥವಾ rotation is the same. The ratio of angular speed of A to B, A to that of B will be. ಇಲ್ಲಿ ನಿಮಗೊಂದು ಕಾನ್ಸೆಪ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಸೊ ಒಮೆಗಾ ಅಂತಂದ್ರೇನು, ಆಂಗ್ಯುಲರ್ ವೆಲಾಸಿಟಿ ಅಥವಾ ಆಂಗ್ಯುಲರ್ ಸ್ಪೀಡ್ ಅಂತ ಕರಿತೀವಿ. ಆಂಗ್ಯುಲರ್ ವೆಲಾಸಿಟಿ ಅಥವಾ ಆಂಗ್ಯುಲರ್ ಸ್ಪೀಡ್ ಅಂತ ಕರಿತೀವಿ. ಇದನ್ನ ಯಾವ ತರ ಡಿಫೈನ್ ಮಾಡ್ತೀವಿ ಸರ್? ಇಟ್ ಇಸ್ ಅ ಥೀಟಾ ಡಿವೈಡೆಡ್ ಬೈ ಟಿ, ಕರೆಕ್ಟಾ? ಸೊ ಇದನ್ನ ಯಾವ ತರ ಬರೆಯೋದು ಸರ್? ಇಟ್ ಇಸ್ ಅ 2π ಡಿವೈಡೆಡ್ ಬೈ ಟಿ ಅಂತ ಬರೆಯೋದು, ರೈಟ್? ಅಂಡ್ ವಿ ನೋ ದಟ್ ಫ್ರೀಕ್ವೆನ್ಸಿ, ಸೊ ದಟ್ ಇಸ್ 1/t. ಸೊ ಇದನ್ನ ಯಾವ ತರ ಬರೀಬಹುದು ಸರ್? ಇಟ್ ಇಸ್ ಅ 2π ಇಂಟು ಎಫ್ ಅಂತ ಬರೀಬಹುದಾ? ಎಸ್ ಸರ್. ಓಕೆ, ಸೊ ಈ ತರನೂ ಬರೀಬಹುದು. ಓಕೆ, ಸೊ ದಿಸ್ ಇಸ್ ವಿ ಒಮೆಗಾ and this is frequency and this is time period and this is the relation between angular speed and this is the linear speed. ಅಥವಾ this is the angular velocity and this is the linear velocity. velocity ಅಂದ್ರೆ v ಬರಬೇಕು, ಇಲ್ಲಿ frequency and angular velocity ಅಂತ ಕರಿತೀವಿ, right? So this is the relation between omega and f.
ಓಕೆ, ಸೊ ಇಲ್ಲಿ ನಾವು ನೋಡ್ಕೊಂಡ್ರೆ, ಓಕೆ, ಸೊ ಇಲ್ಲಿ ನಾವು ನೋಡ್ಕೊಂಡ್ರೆ ಸ್ಪೀಡ್ನ ಯಾವ ತರ ಡಿಫೈನ್ ಮಾಡ್ತೀವಿ? ಸ್ಪೀಡ್ ಈಸ್ ಆಲ್ಸೋ ಸೇಮ್, ರೈಟಾ? ಇಲ್ಲಿ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಆಫ್ ರೇಡಿಯಸ್ ಆರ್ ಎ ಅಂಡ್ ಆರ್ ಬಿ. ದ ಟೈಮ್ ಪೀರಿಯಡ್ ಆಫ್ ರೊಟೇಷನ್ is the same. The ratio of angular speed. Okay, so angular speed ಏನಂತ ಕರಿತೀವಿ ಸರ್? angular speed that is equals to 2 pi divided by t. ರೈಟಾ? ಇಲ್ಲಿ ನೋಡಿ, ನಿಮಗೆ ಇಲ್ಲಿ ಕಂಡೀಷನ್ ಕೊಟ್ಬಿಟ್ಟಿದ್ದಾರೆ, ಟೈಮ್ ಪೀರಿಯಡ್ ಆಫ್ ರೊಟೇಷನ್ ಇಸ್ ದ ಸೇಮ್ ಅಂತ ಹೇಳಿ. ಓಕೆ, ಸೊ ಸೇಮ್ ಇದ್ರೆ 2 pi is constant and t is also constant. Therefore, it is both are constant. Okay, ಎರಡು ಕಾನ್ಸ್ಟೆಂಟ್ ಆಗಿರೋದ್ರಿಂದ, ಓಕೆ, ಸೊ ಎರಡು ಕಾನ್ಸ್ಟೆಂಟ್ ಆಗಿರೋದ್ರಿಂದ ಯು ಕ್ಯಾನ್ ಕನ್ಸಿಡರ್ 1:1. ದಟ್ ಇಸ್ ಆಪ್ಷನ್ ಡಿ. ಗೆಟ್ ಎ ಪಾಯಿಂಟ್? ಸೊ ದಟ್ ಇಸ್ 2 pi divided by t ಆಗುತ್ತೆ. 2 is a constant, pi is also constant. ಹೇಗೆ ಸರ್ ಅಂದ್ರೆ 3.14 and t time period ಏನಾಗಿದೆ ಸರ್? given they have given their time period of rotation is also same. ಸೊ ಸೇಮ್ ಆಗಿದ್ರೆ ಇದು ಸಹಿತ ಕಾನ್ಸ್ಟೆಂಟ್ ಆಗುತ್ತೆ. therefore omega is a constant. ಎರಡಕ್ಕೂ ಸಹಿತ ನಮಗೆ ಆಂಗುಲರ್ ಸ್ಪೀಡ್ ಅನ್ನೋದು ಕಾನ್ಸ್ಟೆಂಟ್ ಆಗುತ್ತೆ. ದಟ್ ಇಸ್ ಆಪ್ಷನ್ ಡಿ. ಓಕೆ, ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. NCERT 2011 ಏನ್ ಹೇಳ್ತಿರೋದು? ಎ ನೀಡಿದು ಎ ಪಾರ್ಟಿಕಲ್ ಮೂವ್ಸ್ ಇನ್ ಎ ಸರ್ಕಲ್ ಆಫ್ ರೇಡಿಯಸ್ 5 cm with a constant speed and time period 0.2 pi s. Okay, that is the second. Acceleration of the particle is. ಇಲ್ಲಿ ನೀವು ಒಂದು ಅಬ್ಸರ್ವ್ ಮಾಡಬೇಕು. ಓಕೆ, ಸೊ ಕಾನ್ಸ್ಟೆಂಟ್ ಸ್ಪೀಡ್ ಅಂದ್ರೆ ಏನು ಸರ್? ಕಾನ್ಸ್ಟೆಂಟ್ ಸ್ಪೀಡ್ ಅಂದ್ರೆ ದಟ್ ಇಂಡಿಕೇಟ್ಸ್, ಓಕೆ, ಸೊ ದಟ್ ಇಂಡಿಕೇಟ್ಸ್ ಸರ್ ಇಟ್ ಇಸ್ ಅ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಯಾವ ಟೈಪ್ ಆಫ್ ಆಕ್ಸಲರೇಷನ್ ಯು ಕ್ಯಾನ್ ಎಕ್ಸ್ಪೆಕ್ಟ್? Only that is a centripetal acceleration you can expect because it is a uniform circular motion. ಹೇಗೆ ಗೊತ್ತಾಯ್ತು? Because of constant speed. And we have learned ಅಲ್ವಾ? ಸೊ ಇಲ್ಲಿ ನೀವು ತೋರಿಸ್ತೀನಿ. ಓಕೆ, ಸೊ ಈ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ನೆಟ್ ಆಕ್ಸಲರೇಷನ್ ದಟ್ ಈಸ್ ಈಕ್ವಲ್ಸ್ ಟು ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಬಿಕಾಸ್ ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್ ಇಸ್ 0. ಅಂಡ್ ಇದರಲ್ಲಿ ನಾನ್ ಯೂನಿಫಾರ್ಮ್ ಮೋಷನ್ ಅಲ್ಲಿ ನೆಟ್ ಆಕ್ಸಲರೇಷನ್ ದಟ್ ಈಸ್ ಈಕ್ವಲ್ಸ್ ಟು ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಸ್ಕ್ವೇರ್ ಪ್ಲಸ್ ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್ ಸ್ಕ್ವೇರ್ ತಗೊಳ್ಬೇಕು. ಇಲ್ಲಿ ನಮ್ಗೆ ಆಲ್ರೆಡಿ ಗೊತ್ತಿದೆ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತ. ಸೊ ದೇರ್ ಫೋರ್ ಕ್ಯಾನ್ ಐ ಯೂಸ್ ಡೈರೆಕ್ಟ್ಲಿ centripetal acceleration that is equals to, okay, so net acceleration that is equals to centripetal acceleration, so that is omega square into r. Okay, and ನಮಗೆ ಏನಾದರೂ ಕೊಟ್ಟಿದ್ದಾರೆ ರೇಡಿಯಸ್, ಓಕೆ, ಟೈಮ್ ಪೀರಿಯಡ್ ಕೊಟ್ಟಿದ್ದಾರೆ. ಓಕೆ, ಫೈನ್. ಫಸ್ಟ್ ನಾನು ಒಮೆಗಾನ ಫೈಂಡ್ ಮಾಡ್ತೇನೆ. ಏನು ಸರ್? ಇಟ್ ಇಸ್ ಅ 2 pi divided by t. ಕರೆಕ್ಟಾ? ಎಸ್ ಸರ್. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ಸರ್. ಎ ದಟ್ ಈಸ್ ಈಕ್ವಲ್ಸ್ ಟು ಒಮೆಗಾ ಏನಾಗುತ್ತೆ ಸರ್? ಇಟ್ ಇಸ್ ಅ 2 pi divided by t the whole square into r. ರೈಟಾ? ಎಸ್ ಸರ್. ಸೊ ಎ ದಟ್ ಈಸ್ ಈಕ್ವಲ್ಸ್ ಟು 2/4 ದಿಸ್ ಇಸ್ ಅ ಪೈ ಸ್ಕ್ವೇರ್ ಡಿವೈಡೆಡ್ ಬೈ ಟಿ. ಟಿ ಅನ್ನೋದೇನಾಗಿದೆ ಸರ್? ಇಟ್ ಇಸ್ 0.2 pi. ಓಕೆ, ಸೊ ದಟ್ ಇಸ್ 0. ಅರೆ ಫಸ್ಟ್ ಬರ್ಕೋತೀನಿ ಸರ್. ಇಟ್ ಇಸ್ ಅ 2 pi ಸೊ ಡಿವೈಡೆಡ್ ಬೈ 0.2 pi. ಓಕೆ, ಸೊ ಹೋಲ್ ಸ್ಕ್ವೇರ್ ಇಂಟು ಆರ್ ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ ಅ 5 cm. ಓಕೆ, ಸೊ 10⁻⁻2 ಸೆಂಟಿಮೀಟರ್ ಇದನ್ನ ಮೀಟರ್ಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ? ರೈಟ್ ಸರ್. ಸೊ ನೋಡಿ, ಸೊ ಈ ಪೈ ಗೆಟ್ ಕ್ಯಾನ್ಸಲ್ ಆಗುತ್ತೆ. 2/4 ಉಳಿದು. ಓಕೆ, ಸೊ ಈ ಪೈ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಅಂಡ್ ಇದೆಷ್ಟಾಗುತ್ತೆ? 0.04 ಆಗುತ್ತೆ ಇಂಟು 5 ಇಂಟು 10⁻⁻2. ಓಕೆ, ಇದನ್ನ ಮಲ್ಟಿಪ್ಲೈ ಡಿವೈಡ್ ಮಾಡಿದ್ರೆ ಎಷ್ಟಾಗುತ್ತೆ ಸರ್? ಇಟ್ ಇಸ್ 4 1. ಓಕೆ, ಸೊ 5 ಇಂಟು 10⁻⁻2 ಅಂಡ್ ದಿಸ್ ಇಸ್ 0.01 ಆಗುತ್ತೆ. ಓಕೆ, ಇವೆರಡನ್ನ ಕಂಪ್ಲೀಟ್ ಮಾಡ್ಕೊಂಡ್ರೆ ದಟ್ ಇಸ್ 5 ಇಂಟು 10⁻⁻2 ಸೊ ಡಿವೈಡೆಡ್ ಬೈ 1 ಇಂಟು 10⁻⁻2 ಅಂತ ಬರೀಬೋದಾ? -2 get cancelled 10 power 2. So net acceleration that will be, that is a 5 meter per second square anta baribodu. So that is nothing but centripetal acceleration, that is a 5 meter per second square anta barutta. Clear? Now let's move on to the next question. Enile a particle moves in x direction, xy plane, according to the rule x is equals to a sine of omega t and y is equals to a cos omega t. The particle follows. ಇಲ್ಲಿ ನಿಮಗೆ ಟ್ರಜೆಕ್ಟರಿ ಆಫ್ ಅ ಪ್ರೊಜೆಕ್ಟೈಲ್ ಅಂತ ಕಲ್ತಿದ್ವಿ. ಟ್ರಜೆಕ್ಟರಿ ಅಂದ್ರೇನು? ಜಸ್ಟ್ ಪಾತ್ ಫಾಲೋಡ್. ಇಕ್ವೇಶನ್ ಆಫ್ ಅ ಟ್ರಜೆಕ್ಟರಿ ಅಂದ್ರೇನು? ಅದು ಏನು ಇಂಡಿಕೇಟ್ ಮಾಡುತ್ತೆ? ಸೊ ಅದು ಏನು ಇಂಡಿಕೇಟ್ ಮಾಡ್ತಾರೆ? ವೆದರ್ ದ ಪಾರ್ಟಿಕಲ್ ಇಸ್ ಮೂವಿಂಗ್ ಸ್ಟ್ರೇಟ್ ಲೈನ್ ಮೋಷನ್ ಆರ್ ಸರ್ಕ್ಯುಲರ್ ಮೋಷನ್, ಪ್ಯಾರಾಬೋಲಿಕ್ ಆರ್ ಎಲಿಪ್ಸ್ ಅಂತ. ನಿಮಗೆ ನಾನು ಹೇಳಿರೋ ಪ್ರಕಾರ ಇಲ್ಲಿ ನೀವು ಕನ್ಸಿಡರ್ ಮಾಡ್ಕೊಳ್ಳಿ, ಎಕ್ಸ್ ಇದೆಯಲ್ಲ, ಸೊ ಇದನ್ನ ನಾನು ಡಿವೈಡೆಡ್ ಬೈ ಎ ಅಂತ ಮಾಡಿ ಸರ್ ಇಟ್ ಇಸ್ ಅ ಸೈನ್ ಒಮೆಗಾ ಟಿ ಅಂತ ಬರ್ಕೋತೀನಿ. ಓಕೆ ಸರ್, ಇದನ್ನ y ಡಿವೈಡೆಡ್ ಬೈ ಎ, ಸೊ ಮಿಕ್ಕಿದ್ದಷ್ಟು ಸರ್ ಇಟ್ ಇಸ್ ಅ ಕಾಸ್ ಒಮೆಗಾ ಟಿ ಅಂತ ಬರೀತೀನಿ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಓಕೆ, ಸೊ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರೆ ಏನಕ್ಕೆ ಸಿಗುತ್ತೆ ಸರ್? ಇಟ್ ಇಸ್ ಅ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್. ಓಕೆ, ಸೊ ದಟ್ ಈಸ್ ಈಕ್ವಲ್ಸ್ ಟು ದಟ್ ಇಸ್ ಅ ಸೈನ್ ಸ್ಕ್ವೇರ್ ಒಮೆಗಾ ಟಿ. ಓಕೆ ಸರ್, ಅಂಡ್ ಇದೇನಾಗುತ್ತೆ ಸರ್? ಇಟ್ ಇಸ್ ಅ ವೈ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್, ಸೊ ದಟ್ ಈಸ್ ಈಕ್ವಲ್ಸ್ ಟು ಕಾಸ್ ಸ್ಕ್ವೇರ್ ಒಮೆಗಾ ಟಿ. ಇವಾಗ ಏನ್ ಮಾಡ್ತೀನಿ? ಇವೆರಡನ್ನ ಆಡ್ ಮಾಡ್ತೀನಿ. ಆಡ್ ಮಾಡಿದಾಗ ಏನಾಗುತ್ತೆ? ಸೊ ಆಡ್ ಮಾಡಿದಾಗ ಏನಾಗುತ್ತೆ ಸರ್? ಇಟ್ ಇಸ್ ಅ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್
sir plus y square divided by a square. So that is equals to sin square ಮತ್ತೆ cos square. Okay, so ಏನಾಗುತ್ತೆ sir, that is equals to 1. ಇಲ್ಲಿ a square ಅನ್ನೋದು ಕಾನ್ಸ್ಟೆಂಟ್ ಆಗಿದೆ, ಅದನ್ನ ಆ ಕಡೆ ಸೆಂಡ್ ಮಾಡಿ. ಏನಾಗುತ್ತೆ ಸರ್, ಇಟ್ ಇಸ್ x square plus y square is equals to a square. ಈ a square ಏನ್ ಇಂಡಿಕೇಟ್ ಮಾಡುತ್ತೆ, ರೇಡಿಯಸ್ ಆಫ್ ಅ ಸರ್ಕಲ್. ಇದು ಇಕ್ವೇಶನ್ ಆಫ್ ಅ ಸರ್ಕಲ್ ನ ಇಂಡಿಕೇಟ್ ಮಾಡುತ್ತೆ. ಓಕೆ, ಸೊ ಇಕ್ವೇಶನ್ ಆಫ್ ಅ ಸರ್ಕಲ್ ನ ಇಂಡಿಕೇಟ್ ಮಾಡುತ್ತೆ. So therefore, which one is the right answer? That is circular path. That is option B is the correct answer. Okay. Now, let's move on to the next question. Yaudidu? NEET 2003. Lodi. A particle moves along a circle of radius 20 divided by pi meter with a constant tangential acceleration. Tangential acceleration kottidara. So tangential, constant tangential acceleration. That means either uniform motion or non-uniform motion. Can you just justify this constant tangential acceleration? ಏನನ್ನು indicate ಮಾಡುತ್ತೆ? If the velocity of the particle is 80 meter per second at the end of the second revolution, ಇಲ್ಲಿ ಎಷ್ಟನೇ revolution ಗೆ? Second revolution. After motion has begun, the tangential acceleration is. Tangential acceleration ಬಗ್ಗೆ ಮಾತ್ರ ಮಾತಾಡಿದ್ದು. Tangential acceleration ಅಂದ್ರೆ ಏನು? Along the path. Okay, so along the path ಏನು ಹೋಗುತ್ತಲ್ಲ, ಆ acceleration ನಾವು tangential acceleration ಅಂತ ಕರಿತೀವಿ. The acceleration direction towards the center ಅಂತ ಕರಿತೀವಿ, that is the centripetal acceleration ಅಂತ ಕರಿತೀವಿ. Along the axis of rotation ಇದ್ರೆ ಅದನ್ನ ನಾವೇಂತ ಕರಿತೀವಿ? Angular acceleration ಅಂತ ಕರಿತೀವಿ. Here they have asked about tangential acceleration. Therefore, ಇವಾಗ tangential ಅಂದ್ರೆ along the length of the circle, right? Along the length of the circle. If it is the R, let's say this is the A point. After one complete circle, what is the complete circle length ಎಷ್ಟಾಗುತ್ತೆ? Sir, it is a 2 pi r. And ಇನ್ನೊಂದು circle, that is also 2 pi r. That means a 4 pi r ಅಂತ ಬರುತ್ತೆ. That is the total length. Okay. So total displacement ಎಷ್ಟಾಯ್ತು? Sir, it is a 2 times of the 2 pi r. ಇಲ್ಲಿ 2 ಏನಕ್ಕೆ ಸರ್ ಅಂತಂದ್ರೆ that is the second revolution. Okay, so finally that is the displacement, that is equals to 4 pi r. Right? Yes sir. And ಇಲ್ಲಿ tangential acceleration ಅಂತ ಹೇಳಿದಾಗ, okay, so tangential acceleration will be along the length. Okay, so along the length of the path. Okay, so that is the tangential acceleration. ಇಲ್ಲಿ circular path ಅಲ್ಲಿ ಹೋಗ್ತಾ ಇದೆ, right? And ಇವಾಗ equation of motion ಇಲ್ಲಿ time ಬಗ್ಗೆ ಏನು ಕೇಳಿಲ್ಲ ತಾನೆ? Yes, that is the third equation of motion ಯೂಸ್ ಮಾಡಿ. So that is the v square, that is equals to u square plus 2as ಅಂತ ಯೂಸ್ ಮಾಡ್ತಾರಲ್ಲ. ಸೊ ಇದನ್ನ tangential acceleration ಅಂತ ಬರೀರಿ ಅಷ್ಟೇ. Okay, so first ನಾನೇನ್ ಮಾಡ್ತೀನಿ, ಇಲ್ಲಿ ಫೈನಲ್ ವೆಲಾಸಿಟಿ ಕೊಟ್ಟಿದ್ದಾರೆ. And initial velocity ಏನು? Begun ಅಂದ್ರೆ starting. Okay, starting ಅಂತ ಅಂದಾಗ u is equals to 0. Okay, so this is a 80 whole square, that is a 0 whole square plus 2 times of 80 into 4 pi r. Okay, yes sir. And then 64 followed by 2 zeros and is 0. So 2 into 80 and into 4 into 3.14 into r value ಎಷ್ಟಿದೆ? Okay, ಇಲ್ಲಿ pi ಇದೆಯಲ್ಲ. So pi into r ಎಷ್ಟಿದೆ? Sir, it is a 20 pi divided by pi. So pi get cancel. 2 4 8 8 16. Okay, so ಎಷ್ಟಾಗುತ್ತೆ? Sir, 6400, that is equals to 2 4 8 8 16. Okay, so 16 ಅಂದ್ರೆ 160. So tangential acceleration ಆಯ್ತು. 1010 get cancel. So tangential acceleration, that is equals to 640 divided by 16. Okay, 16 4s. Okay, so 16 4s ಆಗುತ್ತೆ, that is a 40. Okay, so 40 meter per second square ಅಂತ ಆಗುತ್ತೆ. So now you got to know, right? So ಹೇಗೆ ನೀವು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಥವಾ ನಾನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತ ಗೊತ್ತಾದ್ರೆ ಹೇಗೆ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಗೊತ್ತಾಯ್ತಲ್ಲ? Is it clear for everybody? So which one is the right answer? 40 meter per second square. So that is the option A is the right answer. Okay, now let's move on to the next question. ಏನಿಲ್ಲಿ 2001. So NEET 2001 ಅಲ್ಲಿ ಕೇಳಿರುವಂತ ಕ್ವಶನ್ ಏನಿದೆ? Two particles having a mass m and capital letter M, small letter m are moving in a circular path having radius r and small r respectively. If their time period is same, time period is the same. Okay, then angular velocity will be. So angular velocity ಏನು ಬರ್ತಿದ್ವಿ ಇಷ್ಟೊತ್ತು? Sir, angular velocity is nothing but 2 pi divided by t. ಇವಾಗ t is a constant ಅಲ್ವಾ? So t is a constant. Sir, constant ಹೆಂಗ್ ಗೊತ್ತಾಗುತ್ತೆ? ಸೇಮ್ ಅಂತ ಹೇಳ್ತಾರೆ, ಓಕೆನಾ? ಸೊ ಎರಡು ಸಹಿತ ಕಾನ್ಸ್ಟೆಂಟ್ ಆಗುತ್ತೆ. ಸೊ ಕಾನ್ಸ್ಟೆಂಟ್ ಆದ್ರೆ ಎರಡಕ್ಕೂ ಸಹಿತ ಆಂಗ್ಯುಲರ್ ವೆಲಾಸಿಟಿ ರಿಮೈನ್ಸ್ ಸೇಮ್, therefore it is a 1. That is option C. Done? Okay sir. Let's move on to the next question. That is a 1996 ಅಲ್ಲಿ ಕೇಳಿರೋದು ಏನು? A body is a whirl in a horizontal circle of radius 20 centimeter. It has an angular velocity of 10 radians per second.
ವಾಟ್ ಇಸ್ ಇಟ್ಸ್ ಲೀನಿಯರ್ ವೆಲಾಸಿಟಿ ಅಟ್ ಎನಿ ಪಾಯಿಂಟ್ ಆನ್ ಇಟ್ಸ್ ಸರ್ಕ್ಯುಲರ್ ಪಾತ್ ಅಂತ ಕೇಳ್ತಾರೆ. ಅಟ್ ಎನಿ ಟೈಮ್. ಇಲ್ಲಿ ಅವರು ರಿಲೇಷನ್ ಕೇಳಿರೋದು ಯಾವುದು? ಲೀನಿಯರ್ ವೆಲಾಸಿಟಿ, ಆಂಗ್ಯುಲರ್ ವೆಲಾಸಿಟಿ ಮತ್ತೆ ರೇಡಿಯಸ್. ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ದೀಸ್ ತ್ರೀ? ಎಸ್ ಸರ್, ವಿ ಡು ನೋ ವಾಟ್ ಇಸ್ ದಾಟ್ ಅಂತ ಹೇಳಿದ್ರೆ, ಸರ್ ಇಟ್ ಇಸ್ ಅ ವಿ ದಟ್ ಈಸ್ ಈಕ್ವಲ್ಸ್ ಟು ಒಮೆಗಾ ಇಂಟು ಆರ್. ಓಕೆ, ಎಸ್ ಸರ್. ಇಲ್ಲಿ ನಮಗೆ ಲೀನಿಯರ್ ವೆಲಾಸಿಟಿ ಕೇಳ್ತಿರೋದು. ಒಮೆಗಾ ಎಷ್ಟಿದೆ ಸರ್? ಇಟ್ ಇಸ್ ಅ 10 and r ಎಷ್ಟಿದೆ ಸರ್? ಇಟ್ ಇಸ್ ಅ 20, ಬಟ್ ಇಟ್ ಇಸ್ ಅ ಸೆಂಟಿಮೀಟರ್, therefore 10 power minus 2. ಎಷ್ಟಾಯ್ತಿದು ಸರ್? 2 into 20 into 10, that is a 200, ರೈಟಾ? into 10 power minus 2. So ಈ 10 power minus 2, ಈ 2 zeros get cancelled, so therefore it is a 2 meter per second. Okay, so 2 meter per second, that is option D. Any doubt? Any doubt? No. Very good. Now let's move on to the next question. 1995 ಕೇಳಿರೋದು. The angular speed of a flywheel making 120 revolution per minute. Revolution per minute ಅಥವಾ cycle per minute. ಬಟ್ ಇಲ್ಲಿ ಮಿನಿಟ್ ಅನ್ನೋದು ಇಟ್ ಇಸ್ ದ ಟೈಮ್ ಅಲ್ವಾ? ಸೊ ಟೈಮ್ ಶುಡ್ ಬಿ ಇನ್ ಸೆಕೆಂಡ್ಸ್. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಆಂಗ್ಯುಲರ್ ಸ್ಪೀಡ್ ಇಸ್ ನಥಿಂಗ್ ಬಟ್ ಸರ್ ಒಮೆಗಾ, ದಟ್ ಈಸ್ 2 pi t. ಬಟ್ ಇಲ್ಲಿ ಟೈಮ್ ಪೀರಿಯಡ್ ಕೊಟ್ಟಿಲ್ಲ. ಇನ್ಸ್ಟೆಡ್ ಆಫ್ ದಟ್ ಫ್ರೀಕ್ವೆನ್ಸಿ ಕೊಟ್ಟಿದೆ, ನಂಬರ್ ಆಫ್ ರೆವಲ್ಯೂಷನ್. ಓಕೆ, ಸೊ ಫ್ರೀಕ್ವೆನ್ಸಿ ಅಂದ್ರೆ ಗೊತ್ತಲ್ಲ ಏನ್ ಸರ್? ನಂಬರ್ ಆಫ್ ರೆವಲ್ಯೂಷನ್ ಡಿವೈಡೆಡ್ ಬೈ ಟೈಮ್, ರೈಟ್? ಸೊ ನಂಬರ್ ಆಫ್ ರೆವಲ್ಯೂಷನ್ ಎಷ್ಟಿದೆ ಸರ್? ಇಟ್ ಇಸ್ 120. ಟೈಮ್ ಎಷ್ಟು ಸರ್? ಇದು ಪರ್ ಮಿನಿಟ್ ಇದೆ, ದೇರ್ ಫೋರ್ ಸೆಕೆಂಡ್ಸ್ ಕನ್ವರ್ಟ್ ಮಾಡಿದ್ರೆ ದಟ್ ಇಸ್ 60. ಸೊ ಎಷ್ಟಾಗುತ್ತೆ ಸರ್? ಇಟ್ ಇಸ್ 2. ಓಕೆ, ಸೊ ದಿಸ್ ಇಸ್ 2 ಹರ್ಟ್ಸ್ ಆಗುತ್ತೆ. ಓಕೆ, ಸೊ 2 ಹರ್ಟ್ಸ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಒಮೆಗಾ ದಟ್ ಈಸ್ ಈಕ್ವಲ್ಸ್ ಟು, ಓಕೆ, ಸೊ ಒಮೆಗಾ ದಟ್ ಈಸ್ ಈಕ್ವಲ್ಸ್ ಟು 2 pi. ಸೊ ಫ್ರೀಕ್ವೆನ್ಸಿ ದಟ್ ಈಸ್ ಈಕ್ವಲ್ಸ್ ಟು 2, ದಟ್ ಈಸ್ ಈಕ್ವಲ್ಸ್ ಟು 4 pi. ಓಕೆ, ಸೊ 4 pi, ಸೊ ರೇಡಿಯನ್ಸ್ ಪರ್ ಸೆಕೆಂಡ್. ಓಕೆ, ಸೊ ದಟ್ ಈಸ್ ರೇಡಿಯನ್ಸ್ ಪರ್ ಸೆಕೆಂಡ್. ಯಾವ್ದು ಬರುತ್ತೆ? 4 pi ರೇಡಿಯನ್ಸ್ ಪರ್ ಸೆಕೆಂಡ್. ದಟ್ ಈಸ್ ಆಪ್ಷನ್ ಎ. ಓಕೆ, ಸೊ ದಟ್ ಈಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಡನ್? ಕ್ಲಿಯರ್ ಐತೆ ಎಲ್ಲರಿಗೂ? Yes, very good, very good. Let's move on to the next one. ಇದು NEET 1990 ಕೇಳಿರೋದು. ಏನು ಕ್ವಶನ್? An electric fan has a blade of a length 30 centimeter measured from the axis of rotation. If the fan is rotating at 120 rpm, that is the rotation per minute ಅಥವಾ revolution per minute ಅಂತ. The acceleration of a point on the tip of the blade. Acceleration tip of the blade. Okay, so ಅಲ್ಲಿ ನಮಗೆ ಯಾವುದ್ರ ಬಗ್ಗೆ ಮಾತಾಡ್ತಿರೋದು? They are talking about a centripetal acceleration only. Okay, so centripetal acceleration ಯಾವ ತರ ಫೈಂಡ್ ಮಾಡ್ತೀರಾ ಸರ್? Centripetal acceleration that is equals to, okay, 120. ಓಕೆ, ಸೊ ಯಾಕೆ ಇದು ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಆಗಬೇಕು? ನಾರ್ಮಲ್ ಆಗಿ ಆಕ್ಸಲರೇಷನ್ ಯಾವ ತರ ಬರೀತೀರಾ ಸರ್? ಆಕ್ಸಲರೇಷನ್ ದಟ್ ಈಸ್ ಈಕ್ವಲ್ಸ್ ಟು ಸರ್ ಇಸ್ ದ ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಪ್ಲಸ್ ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್, ರೈಟ್? ಇಲ್ಲಿ ನೀವು ನೋಡಿ, ಇಫ್ ದ ಫ್ಯಾನ್ ಈಸ್ ರೊಟೇಟಿಂಗ್ 120 rpm ಅಂದ್ರೆ ಒಮೆಗಾ ಈಸ್ ಕಾನ್ಸ್ಟೆಂಟ್, ದಟ್ ಮೀನ್ಸ್ ಎಫ್. ಓಕೆ, ಸೊ ದಟ್ ಈಸ್ ನಂಬರ್ ಆಫ್ ರೆವಲ್ಯೂಷನ್ ಪರ್ ಮಿನಿಟ್ ಅಂದ್ರೆ 120 ಡಿವೈಡೆಡ್ ಬೈ 60 ಆಯ್ತು. ದಟ್ ಮೀನ್ಸ್ 2. ಓಕೆ, ಸೊ ಇಲ್ಲಿ ಒಮೆಗಾ ಅನ್ನೋದು ಕಾನ್ಸ್ಟೆಂಟ್ ಆಗಿದೆ, 4 pi ಅಂತ ಬರುತ್ತೆ. 4 pi is a constant. That means it has a uniform circular motion. Uniform circular motion ಅಲ್ಲಿ ಈ tangential acceleration ಇರಲ್ಲ. Only we left with only centripetal acceleration. That is equals to omega square into r. Right? Yes sir. Omega ಅಂದ್ರೇನು ಸರ್? It is the 2 pi f. Correct? Yes sir. F ಅಂದ್ರೇನು ಸರ್? F is nothing but number of rotation per unit time. Right? ಸರ್ ನಂಬರ್ ಆಫ್ ರೊಟೇಷನ್ ಅಥವಾ ರೆವಲ್ಯೂಷನ್ ಎಷ್ಟು ಸರ್? ಇಟ್ ಇಸ್ 120. ಬಟ್ ಇಲ್ಲಿ ಸೆಕೆಂಡ್ ಕನ್ವರ್ಟ್ ಮಾಡಬೇಕು, ಮಿನಿಟ್ ಕೊಟ್ಟಿದ್ದಾರೆ, ದೇರ್ ಫೋರ್ ಡಿವೈಡೆಡ್ ಬೈ 60. ಓಕೆ, ಸೊ ದಟ್ ಮೀನ್ಸ್ ಇಟ್ ಇಸ್ 2 ಹರ್ಟ್ಸ್ ಆಗುತ್ತೆ. ಓಕೆ, ಸೊ 2 ಹರ್ಟ್ಸ್. ಸೊ ಇವಾಗ ಇಲ್ಲೇನಾಗುತ್ತೆ ಸರ್? ಇಟ್ ಇಸ್ 4 pi. ಓಕೆ, ಸೊ 2 pi into 2, ಸೊ ದಟ್ ಮೀನ್ಸ್ ಒಮೆಗಾ ದಟ್ ಈಸ್ ಈಕ್ವಲ್ಸ್ ಟು 4 pi. ಓಕೆ, ಎಸ್ ಸರ್. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, ಏನಾಗುತ್ತೆ? ಎ ದಟ್ ಈಸ್ ಈಕ್ವಲ್ಸ್ ಟು sir, it is 4 pi whole square. Radius ಎಷ್ಟಿದೆ? that is nothing but length. So that is 30 into 10 power minus 2. Okay, so a that is equals to 4 and this is the pi square into 30 into 10 power minus 2. Okay, so acceleration that is equals to ಎಷ್ಟಾಗುತ್ತೆ? Sorry, so 3.14 into 3.14 into 16 into 30 ಎಷ್ಟಾಯ್ತು? 4732. ಓಕೆ, ಸೊ 4732.60 into 10 power minus 2. ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟು ಬರುತ್ತೆ ಸರ್? ಇಟ್ ಇಸ್ 47.32 the meter per second square. Okay, so that is the meter per second square. Is that clear for everybody?
Okay, so that is 47.32. That is approximate value. 47.4. Okay, so approximate value andre nearby value, that is 47.4 meter per second square ಆಗುತ್ತೆ. Okay, so this is about uniform circular motion. ಮತ್ತೆ circular motion ಬಗ್ಗೆ ಆಯ್ತು. Now let's start with loss of motion. Okay, so loss of motion. Okay, so are you happy? So did you learn anything today? Yes, ಬೇಗ ಏನಾದ್ರೂ ಕಲ್ತ್ರೆ ಇವತ್ತು? ಲಾಸ್ ಆಫ್ ಮೋಷನ್. ಓಕೆ, ಸೊ ಇಲ್ಲಿ ಏನಾದ್ರೂ ಕಲ್ತ್ರೆ ಇವತ್ತಿನ ಸೆಷನ್ ಅಲ್ಲಿ? ಹೊಸತನದು ಏನಾದ್ರೂ ಕಲ್ತ್ರ? ಎಸ್, ಬೇಗ ತಿಳಿಸ್ಬಿಡಿ. ಹೊಸತನ ಏನಾದ್ರೂ ಕಲ್ತ್ರ? ಎನಿಥಿಂಗ್ ನ್ಯೂ ದಟ್ ಯು ಹ್ಯಾವ್ ಲರ್ನ್ ಟುಡೇ? ರೈಟ್, ರೆಡಿ ಆಗಿದ್ರೆ ಒಂದ್ಸತಿ ಫೈರ್ ಎಮೋಜಿ ಬಂದ್ಬಿಡ್ಲಿ. ಕಮಾನ್ ಬರ್ಲಿ. ಇವಾಗ ಜಸ್ಟ್ 1.5 hour ಆಗಿದೆ ಅಷ್ಟೇ. ಇವಾಗ ಸ್ವಲ್ಪ ಸ್ಪೀಡ್ ನ ಜಾಸ್ತಿ ಮಾಡೋಣ. ಓಕೆನಾ? ಇವೆಲ್ಲ ಕ್ಲಾಸ್ 11th ಇಂದನೂ ಓದ್ಕೊಂಡು ಬಂದಿದ್ದೀರಾ. ಓಕೆ, ಸಾರಿ, ಕ್ಲಾಸ್ 11th ಅಂತ ನೋಡಿ. ಯಾವಾಗ? ಕ್ಲಾಸ್ 9th ಇಂದ. ಸರ್, ಹೌ ಟು ಅಪ್ಲೈ ಫಾರ್ಮುಲಾ? ಲಕ್ಷ್ಮಿ ಅದನ್ನೇ ಹೇಳ್ತಾರದು. ನಾನು ಒಂದೊಂದೇ ಸ್ಟೆಪ್ ಹೇಳ್ತಾ ಇದೀನಿ. ಯೂನಿಫಾರ್ಮ್ ಅಂತ, ಯೂನಿಫಾರ್ಮ ನಾನ್ ಯೂನಿಫಾರ್ಮ ಅದನ್ನ ಫಸ್ಟ್ ಐಡೆಂಟಿಫೈ ಮಾಡೋ ಕ್ವಶನ್ ಅಲ್ಲೇ. ಒಂದ್ಸತಿ ನಂದು ಸೊಲ್ಯೂಷನ್ ನೋಡಿ, ನಾನು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿದ್ರೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಓಕೆನಾ? ಎಸ್, ರೆಡಿ? ಓಕೆ, ನಾವು ಮೆಕ್ಯಾನಿಕ್ಸ್ ಅಂತ ಹೇಳಿದಾಗ ನಾವು ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್. ಓಕೆ, ಸೊ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಆಗಿರ್ಬೋದು ಅಥವಾ ಮೋಷನ್ ಇನ್ ಎ ಪ್ಲೇನ್ ಆಗಿರ್ಬೋದು. ಅಲ್ಲಿ ನಾವು ಫೋರ್ಸ್ ಬಗ್ಗೆ ಏನಾದರೂ ಡಿಸ್ಕಸ್ ಮಾಡಿದೀವಾ? ದ ಸ್ಟಡಿ ಆಫ್ ಪ್ಯಾರಾಮೀಟರ್ಸ್ ಆಫ್ ಅ ಮೋಷನ್ ವಿತೌಟ್ ಸ್ಟಡಿಂಗ್ ಆಫ್ ಅ ಫೋರ್ಸ್ ಅಥವಾ ಕಾಸ್ ಅಂತ ಕರಿತೀವಲ್ಲ, ಸೊ ಅದನ್ನ ನಾವೇನಂತ ಕರಿತೀವಿ? ಕೈನಮೆಟಿಕ್ಸ್ ಅಂತ ಕರಿತೀವಿ. ಸೊ ಯಾವಾಗ ನಾವು ಕಾಸ್ ಬಗ್ಗೆ ಮಾತಾಡ್ತಿಲ್ಲ, ಯಾವಾಗ ನಾವು ಫೋರ್ಸ್ ಬಗ್ಗೆ ಮಾತಾಡ್ತಿಲ್ಲ, ಅವಾಗ ನಾವೇನಂತ ಕರಿತೀವಿ? ಆ ಬ್ರಾಂಚ್ ನಾವು ಕೈನಮ್ಯಾಟಿಕ್ಸ್ ಅಂತ ಕರಿತೀವಿ. ಇಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಮೆಕ್ಯಾನಿಕ್ಸ್ ಓನ್ಲಿ. ಬಟ್ ಯಾವಾಗ ಕಾಸ್ ಬಗ್ಗೆ ಮಾತಾಡ್ತೀವಿ, ಇವಾಗ ವೆಲಾಸಿಟಿ ಚೇಂಜ್ ಆಗ್ತಿದೆ, ವಾಟ್ ಈಸ್ ದ ಕಾಸ್? ಆಕ್ಸಲರೇಷನ್ ಚೇಂಜ್ ಆಗ್ತಿದೆ, ವಾಟ್ ಈಸ್ ದ ಕಾಸ್? ಒಂದು ಬಾಡಿ ರೆಸ್ಟ್ ಇಂದ ಮೋಷನ್ ಬಂತು, ವಾಟ್ ಈಸ್ ದ ಕಾಸ್? ಒಂದು ಬಾಡಿ ಮೋಷನ್ ಇಂದ ರೆಸ್ಟ್ ಬಂತು, ವಾಟ್ ಈಸ್ ದ ಕಾಸ್? ಅಲ್ಟಿಮೇಟ್ಲಿ ಇಟ್ ಇಸ್ ಅ ಏಜೆಂಟ್, ಎಕ್ಸ್ಟರ್ನಲ್ ಏಜೆಂಟ್, ದಟ್ ವಿ ಕಾಲ್ ಇಟ್ as a ಫೋರ್ಸ್. ಈ ಫೋರ್ಸ್ ಬಗ್ಗೆ ಯಾವಾಗ ನಾವು ಡಿಸ್ಕಸ್ ಮಾಡ್ತೀವಿ, ದಟ್ ಇಂಡಿಕೇಟ್ಸ್ ದಟ್ ಇಸ್ ದ ಡೈನಮಿಕ್ಸ್. ಯಾವಾಗ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಅ ಕಾಸ್, ದೆನ್ ದಟ್ ಬ್ರಾಂಚ್ ವಿ ಕಾಲ್ ಇಟ್ ಆಸ್ ಡೈನಮಿಕ್ಸ್ ಆಫ್ ಮೆಕ್ಯಾನಿಕ್ಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಎಲ್ಲ ಜುಜುಬಿ ಕ್ವಶನ್ಸ್ ಅಲ್ಲ, ಸುಮ್ಮನೆ ಇಂಟ್ರೊಡಕ್ಷನ್ ಪಾರ್ಟ್. ಇದ್ರ ಬಗ್ಗೆ ತುಂಬಾ ಸೈಂಟಿಸ್ಟ್ಗಳು ತುಂಬಾ ಥಿಯರಿಟಿಕಲ್ ಕೊಟ್ಟರು. ದಟ್ ಈಸ್ ಇಂಟ್ರೊಡಕ್ಷನ್ ಪಾರ್ಟ್. ನೋಡಿದ್ರೆ ಅರಿಸ್ಟಾಟಲ್ ಹೇಳ್ತಾನೆ, ಆಲ್ ಆಬ್ಜೆಕ್ಟ್ಸ್ ಹ್ಯಾವ್ ಅ ನ್ಯಾಚುರಲ್ ಪ್ಲೇಸ್ ಇನ್ ದ ಯೂನಿವರ್ಸ್, ದಟ್ ಈಸ್ ನ್ಯಾಚುರಲ್ ಸ್ಟೇಟ್ ಆಫ್ ದ ಬಾಡಿ ಇಸ್ ದ ರೆಸ್ಟ್ ಅಂತ ಹೇಳ್ತಾರೆ ಅರಿಸ್ಟಾಟಲ್. ಓಕೆನಾ? ಅಂಡ್ ನೆಕ್ಸ್ಟ್ ಗೆಲಿಲಿಯೋ ಬರ್ತಾರೆ, ಇನ್ ದ ಆಬ್ಸೆನ್ಸ್ ಆಫ್ ಫೋರ್ಸ್ ಎ ಮೂವಿಂಗ್ ಆಬ್ಜೆಕ್ಟ್ ವಿಲ್ ಕೀಪ್ ಆನ್ ಮೂವಿಂಗ್. ಅಂದ್ರೆ ಯಾವಾಗ ಫೋರ್ಸ್ ಇರಲ್ವೋ ಅವಾಗ ಒಂದು ಬಾಡಿ ಮೋಷನ್ ಇದ್ರೆ ಇಟ್ ವಿಲ್ ಕಂಟಿನ್ಯೂ ಟು ಮೋಷನ್ ಇನ್ ಸೇಮ್ ಡೈರೆಕ್ಷನ್ ಅಂತ ಹೇಳ್ತಾರೆ. ಯಾರು? ಗೆಲಿಲಿಯೋ. ಅಂಡ್ ಇಬ್ಬರದು ಯೂಸ್ ಮಾಡ್ಕೊಂಡು ಇಲ್ಲಿ ಫ್ರೀ ಬಾಡಿ ಡಯಾಗ್ರಾಮ್ಸ್ ಅಂತ ಹೇಳಿ ನಾವು ಕಲಿತೀವಿ. ಓಕೆನಾ? ಇಬ್ಬರು ತೇರಿನ ಯೂಸ್ ಮಾಡ್ಕೊಂಡು. ಓಕೆ, ಬ್ಯಾಲೆನ್ಸ್ಡ್. ಅಂಡ್ ಲಾಸ್ಟ್ಗೆ ನಮ್ಮೆಲ್ಲರ ತಾತ ಬರ್ತಾನೆ, ಯಾರು? ನ್ಯೂಟನ್. ಓಕೆ, ಸೊ ನ್ಯೂಟನ್ ಬರ್ತಾನೆ. ಅವ್ರದ್ದೊಂದು ಬುಕ್, ಫೇಮಸ್ ಬುಕ್ ಇದೆ. ಯಾವುದು? ಪ್ರಿನ್ಸಿಪಿ ಆಫ್ ಮ್ಯಾಥಮೆಟಿಕಾ ಅಂತೇಳಿ. ಓಕೆ, ಪ್ರಿನ್ಸಿಪಿ ಆಫ್ ಮ್ಯಾಥಮೆಟಿಕ್ಸ್ ದಟ್ ಈಸ್ ರಿಲೇಟೆಡ್ ಟು ಲಾಸ್ ಆಫ್ ಮೋಷನ್. ಒನ್ ಸ್ಮಾಲ್ ಪಾರ್ಟ್ ತಗೊಂಡಿದ್ದೀವಿ. ಓಕೆ, ದಟ್ ಲಾಸ್ ಆಫ್ ಮೋಷನ್ ಅಲ್ಲಿ ನಿಮಗೆ 3 ಲಾಸ್ ಆಫ್ ಮೋಷನ್ ಬರುತ್ತೆ. 3 ಯಾವ್ದು? ಫಸ್ಟ್ ಲಾ ಏನ್ ಹೇಳುತ್ತೆ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಫಸ್ಟ್ ಲಾ, ದೆನ್ ಸೆಕೆಂಡ್ ಲಾ ಅಂಡ್ ಥರ್ಡ್ ಲಾ. ಓಕೆ, ಸೊ ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ. ನಿಮಗೆ ಇವಾಗಲೇ ಒಂದು ಕನ್ಕ್ಲೂಷನ್ ಕೊಟ್ಬಿಡ್ತು ನೋಡಿ. ಸೊ ಫಸ್ಟ್ ಲಾ ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡುತ್ತೆ? ಡೆಫಿನೇಷನ್ ಆಫ್ ಫೋರ್ಸ್. ಓಕೆ, ಸೊ ಡೆಫಿನೇಷನ್ ಆಫ್ ಅ ಫೋರ್ಸ್. ಓಕೆ, ಸೊ ಡೆಫಿನೇಷನ್ ಆಫ್ ಅ ಫೋರ್ಸ್ ಬಗ್ಗೆ ಹೇಳ್ಕೊಡುತ್ತೆ. ಓಕೆ, ಸೊ ಡೆಫಿನೇಷನ್ ಆಫ್ ಫೋರ್ಸ್ ಅಂದ್ರೆ ನಿಮಗೆ ಒಂದು ಕ್ವಶನ್ ಕೇಳ್ತಾರೆ, ವಿಚ್ ಔಟ್ ಆಫ್ ದೀಸ್ 3 ಲಾಸ್ ಆಫ್ ಮೋಷನ್ ಅಲ್ಲಿ ವಿಚ್ ಒನ್ ಇಸ್ ದ ಇಂಡಿಪೆಂಡೆಂಟ್ ಆಫ್ ಫೋರ್ಸ್ ಅಂತ ಕೇಳ್ತಾರೆ. ವಿಚ್ ಒನ್ ಇಸ್ ಇಂಡಿಪೆಂಡೆಂಟ್ ಆಫ್ ಅ ಫೋರ್ಸ್? ದಟ್ ಈಸ್ ದ ಲಾಸ್, ದಟ್ ಈಸ್ ದ ಫಸ್ಟ್ ಲಾ ಆಫ್ ಅ ಮೋಷನ್ ಅಂತ ಕರಿತೀವಿ. ವೈ? ವಾಟ್ ಇಸ್ ದ ರೀಸನ್ ಅಂತ ಕೇಳಿದ್ರೆ, ಅಲ್ಲಿ ಅಕಾರ್ಡಿಂಗ್ ಟು ದ ನ್ಯೂಟನ್ಸ್ ಫಸ್ಟ್ ಲಾ ಏನ್ ಹೇಳುತ್ತೆ? If any body which is in a motion, it will continue to be in a motion. If the body is at rest, it will continue to be in a rest unless and until an external agent acts on it ಅಂತ ಹೇಳ್ತೀವಿ. ಓಕೆ, ಅಲ್ಲಿ ಫೋರ್ಸ್ ಬಗ್ಗೆ ಡೆಫಿನೇಷನ್ ಕೊಡ್ತೀವಿ, ಫೋರ್ಸ್ ಬಗ್ಗೆ ಮಾತಾಡ್ತಿಲ್ಲ, ರೈಟಾ? ಸೊ ಅದಕ್ಕೆ ನಮಗೆ ಫಸ್ಟ್ ಲಾ ಆಫ್ ಮೋಷನ್ ಏನ್ ಇಂಡಿಕೇಟ್ ಮಾಡುತ್ತೆ? ಇಟ್ ಇಸ್ ದ ಇಂಡಿಪೆಂಡೆಂಟ್ ಆಫ್ ಅ ಫೋರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಅಂಡ್ ದ ನೆಕ್ಸ್ಟ್ ಒನ್, ಇವಾಗ ಒಂದು ಬಾಡಿ ಮೋಷನ್ ಅಲ್ಲಿ ಬರಬೇಕು ಅಂತಂದ್ರೆ, ಒಂದು ಬಾಡಿ ಮೋಷನ್ ಅಲ್ಲಿ ಇರೋದು ರೆಸ್ಟಿಗೆ ಬರಬೇಕು ಅಂತಂದ್ರೆ
ದೇರ್ ಮಸ್ಟ್ ಬಿ ಒನ್ ಎಕ್ಸ್ಟರ್ನಲ್ ಏಜೆಂಟ್ ಅಂತ ಹೇಳಿದ್ವಿ. ದಟ್ ಈಸ್ ದ ಫ್ರಮ್ ಫಸ್ಟ್ ಲಾ ಆಫ್ ಮೋಷನ್ ಇಂದ ಗೊತ್ತಾಗುತ್ತೆ. ಅದೇ ಈಗ ಫೋರ್ಸ್ ಅಪ್ಲೈ ಮಾಡಿದ್ರಾ, ಬಟ್ ಎಷ್ಟು ಅಪ್ಲೈ ಮಾಡಿದಿರಾ? ಅಪ್ಲೈ, ಓಕೆ, ಸೊ ಅಪ್ಲೈ ಮಾಡಿದ್ರೆ ಎಷ್ಟು ಅಪ್ಲೈ ಮಾಡಿದ್ರೆ ಕ್ವಾಂಟಿಟಿ ಬಗ್ಗೆ ಮಾತಾಡೋದು. ಓಕೆ, ಇಲ್ಲಿ ನಮಗೆ ಫಸ್ಟ್ ಒನ್ ಏನೇನು ಕೊಡುತ್ತೆ, ಕ್ವಾಲಿಟೇಟಿವ್ ಡಿಸ್ಕಷನ್. ಓಕೆ, ಸೊ ದಟ್ ಈಸ್ ಕ್ವಾಲಿಟೇಟಿವ್ ಡಿಸ್ಕಷನ್. Okay, so that is the qualitative discussion. Okay, so that is qualitative discussion. Okay, so qualitative discussion ಬಗ್ಗೆ ಮಾತಾಡೋದು. Okay, so qualitative discussion ಯಾವುದು? ಫಸ್ಟ್ ಲಾ ಆಫ್ ಮೋಷನ್ ಬಗ್ಗೆ. ಅಂಡ್ ಸೆಕೆಂಡ್ ಒನ್ ಬರುತ್ತೆ, ಸೊ ದಟ್ ಈಸ್ ಕ್ವಾಂಟಿಟೇಟಿವ್ ಡಿಸ್ಕಷನ್. ಓಕೆ, ಸೊ ಕ್ವಾಂಟಿಟಿ. ಓಕೆ, ಸೊ ಕ್ವಾಂಟಿಟೇಟಿವ್. ಓಕೆ, ಸೊ ಕ್ವಾಂಟಿಟೇಟಿವ್ ಡಿಸ್ಕಷನ್. ಓಕೆ, ಸೊ ಕ್ವಾಂಟಿಟೇಟಿವ್ ಡಿಸ್ಕಷನ್. ಓಕೆ, ಸೊ ಕ್ವಾಂಟಿಟೇಟಿವ್ ಡಿಸ್ಕಷನ್. ಕ್ವಾಂಟಿಟೇಟಿವ್ ಡಿಸ್ಕಷನ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ, ಒಂದು ಬಾಡಿ ಮೇಲೆ ಫೋರ್ಸ್ ಅಪ್ಲೈ ಮಾಡ್ತಿದ್ದೀರಪ್ಪ, ಅದು ಎಷ್ಟು ಅಪ್ಲೈ ಮಾಡಿದಿರ ಅಂತ ಗೊತ್ತಾಗಬೇಕು ಅಂದ್ರೆ ದಟ್ ಈಸ್ ದ ಸೆಕೆಂಡ್ ಲಾ ಆಫ್ ಮೋಷನ್ ಇಂಡಿಕೇಟ್ ಮಾಡುತ್ತೆ. ಓಕೆ, ಫಸ್ಟ್ ಒನ್ ಕ್ವಾಲಿಟೇಟಿವ್ ಡಿಸ್ಕಷನ್, ನೆಕ್ಸ್ಟ್ ಒನ್ ಕ್ವಾಂಟಿಟೇಟಿವ್ ಡಿಸ್ಕಷನ್, ಅಂಡ್ ದ ಲಾಸ್ಟ್ ಥರ್ಡ್ ಲಾ ಆಫ್ ಮೋಷನ್ ಇಂಡಿಕೇಟ್ ಮಾಡುತ್ತೆ ಫೋರ್ಸ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಓಕೆ ಅಪ್ಪ, ದೇರ್ ಇಸ್ ಅ ಫೋರ್ಸ್ ಇಸ್ ಆಕ್ಟಿಂಗ್. ಯಾವ್ದು ಹೇಳುತ್ತೆ? ಫಸ್ಟ್ ಲಾ. ಓಕೆ, ಸೊ ಒಂದು ಬಾಡಿ ಏನಾದರೂ ಚೇಂಜಸ್ ಆದ್ರೆ, ರೆಸ್ಟ್ ಅಲ್ಲಿ ಇದ್ದು ಮೋಷನ್ ಬಂದ್ರೆ, ಮೋಷನ್ ಇದ್ದು ರೆಸ್ಟ್ ಬಂದ್ರೆ, ಅಥವಾ ಚೇಂಜ್ ಇನ್ ಮೋಷನ್ ಆದ್ರೆ, ಅದು ರೀಸನ್ ಯಾವ್ದಪ್ಪ ಅಂದ್ರೆ ಫೋರ್ಸ್ ಅಂತ ಹೇಳ್ತಾರೆ. ಅಂಡ್ ಎಷ್ಟು ಫೋರ್ಸ್ ಆಕ್ಟ್ ಆಗಿದೆ ಅಂತ ಹೇಳೋದು ದಟ್ ಇಸ್ ದ ಲಾಸ್, ಸೆಕೆಂಡ್ ಲಾ ಆಫ್ ಮೋಷನ್ ಹೇಳುತ್ತೆ. ಅಂಡ್ ಥರ್ಡ್ ಒನ್ ಬರುತ್ತೆ, ಓಕೆನಪ್ಪ ನಿನ್ನ ಎಷ್ಟು ಅಪ್ಲೈ ಆಗುತ್ತೆ ಅಂತ ಗೊತ್ತಾಯ್ತು, ಬಟ್ ಯಾವ ಡೈರೆಕ್ಷನ್ ಅಲ್ಲಿ ಅಪ್ಲೈ ಆಗುತ್ತೆ, ವೆದರ್ ದ ಅಪೋಸಿಟ್ ದ ಡೈರೆಕ್ಷನ್ ಆಫ್ ಮೋಷನ್ ಆರ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಮೋಷನ್, ಅಥವಾ ಡಯಾಗ್ನಲಿ ಫೋರ್ಸ್ ಅಪ್ಲೈ ಆಗ್ತಿದೆ, ಅಥವಾ ಮೇಲಿಂದ ಫೋರ್ಸ್ ಅಪ್ಲೈ ಆಗ್ತಿದೆ, ಅಥವಾ ಕೆಳಗಡೆಯಿಂದ, ಯಾವ್ದೋ ಇದು ಕೆಳಗಡೆ ಅಲ್ಲ, ಸೈಡ್ ಇಂದ ಅಪ್ಲೈ ಆಗ್ತಿದೆ, ಅಥವಾ ಈ ಸೈಡ್ ಇಂದ ಫೋರ್ಸ್ ಅಪ್ಲೈ ಆಗ್ತಿದೆಯಾ ಅಂತ ಗೊತ್ತಾಗ್ಬೇಕಲ್ಲ. ಸೊ ಲಾಸ್ಟ್ ಒನ್ ಏನ್ ಇಂಡಿಕೇಟ್ ಮಾಡ್ತಾರೆ, ನೇಚರ್ ಆಫ್ ದ ಫೋರ್ಸ್. ಓಕೆ, ಸೊ ಲಾಸ್ಟ್ ಒನ್ ದಟ್ ಇಸ್ ದ ನೇಚರ್ ಆಫ್ ಅ ಫೋರ್ಸ್. ಓಕೆ, ಸೊ ನೇಚರ್ ಆಫ್ ಅ ಫೋರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಓಕೆ, ಸೊ ಇದು ಫಾರ್ ಎವ್ರಿ ಆಕ್ಷನ್ ದರ್ ಇಸ್ ಅ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆ, ಸೊ ಜಸ್ಟ್ ಇಟ್ ಇಸ್ ಅ ಓವರ್ ವ್ಯೂ. ಡನ್. ವಿಚ್ ಒನ್ ಔಟ್ ಆಫ್ ದೀಸ್ ಫಾರ್ಮುಲಾ 3 ಲಾಸ್ ಅಲ್ಲಿ ಯಾವುದು ವಿಚ್ ಇಸ್ ಇಂಡಿಪೆಂಡೆಂಟ್ ಆಫ್ ಫೋರ್ಸ್? ದಟ್ ಇಸ್ ದ ಫಸ್ಟ್ ಒನ್. ಈ ಎರಡರಲ್ಲೂ ಸಹಿತ ನಾವು ಫೋರ್ಸ್ ಬಗ್ಗೆ, ಕ್ವಾಲಿಟೇಟಿವ್ ಮತ್ತೆ ನೇಚರ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಇಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರುತ್ತೆ ಟು ಅಂಡರ್ಸ್ಟ್ಯಾಂಡ್ ಲಾಸ್ ಆಫ್ ಮೋಷನ್, ದಟ್ ಇಸ್ ಇನರ್ಷಿಯಾ. ಇನರ್ಷಿಯಾ ಇವಾಗ ಕರೆಂಟ್ ಅಲ್ಲಿ ನಾವು ಹೇಗೆ, ಓಕೆ, ಸೊ ಕರೆಂಟ್ ಅಂತ ತಗೊಂಡಾಗ ಹೇಗೆ ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವೋ, ದಟ್ ಅಪೋಸಸ್ ಚೇಂಜ್ ಆಫ್ ಅ ಕರೆಂಟ್. ಓಕೆ, ಸಾರಿ, ಇಟ್ ಅಪೋಸಸ್ ಫ್ಲೋ ಆಫ್ ಕರೆಂಟ್ ಥ್ರೂ ಇಟ್. ಇನ್ ದ ಸೇಮ್ ವೇ ಇನರ್ಷಿಯಾ ಈಸ್ ನಥಿಂಗ್ ಬಟ್ ಅಪೋಸ್. ಏನ್ ಅಪೋಸ್ ಮಾಡುತ್ತೆ? ಸೊ ಇನರ್ಷಿಯಾ ಈಸ್ ನಥಿಂಗ್ ಬಟ್ ಅಪೋಸ್ ಆರ್ ರೆಸಿಸ್ಟ್. ಏನ್ ರೆಸಿಸ್ಟ್ ಮಾಡುತ್ತೆ? ಚೇಂಜ್ ಆಫ್ ಇಟ್ಸ್ ಅ ಸ್ಟೇಟ್. ನ್ಯಾಚುರಲ್ ಸ್ಟೇಟ್ ಆಫ್ ಅ ಬಾಡಿ ಅಂದ್ರೆ ಇಟ್ ಇಸ್ ಅ ಸ್ಟೇಟ್ ಆಫ್ ರೆಸ್ಟ್ ಅಂತ ಹೇಳಿದ್ರು. ಆ ರೆಸ್ಟ್ ಅಲ್ಲಿ ಒಂದು ಬಾಡಿ ರೆಸ್ಟ್ ಅಲ್ಲಿ ಇರುತ್ತಪ್ಪ. ಫಾರ್ ಎಕ್ಸಾಂಪಲ್, ಒಂದು ಟೇಬಲ್ ಮೇಲೆ ಒಂದು ಬಾಡಿ ಇದೆ. ಓಕೆ, ಸೊ ಒಂದು ಟೇಬಲ್ ಮೇಲೆ ಒಂದು ಬಾಡಿ ಇದೆ, ಬುಕ್. ಆ ಬುಕ್ ಇವತ್ತಿನ ಟೇಬಲ್ ಮೇಲೆ ಇಟ್ಟಿದ್ರ ಅನ್ಕೊಳ್ಳಿ, ನಾಳೆ ಬಂದು ನೋಡಿ ಆ ಟೇಬಲ್ ಮೇಲೆನೆ ಇರುತ್ತೆ ಆ ಬುಕ್, ಎಲ್ಲೂ ಹೋಗಿರಲ್ಲ. ಕರೆಕ್ಟಾ? ಒಂದು ಯಾವ್ದಾದ್ರು ಒಂದು ಆಬ್ಜೆಕ್ಟ್ ನ ಒಂದು ಪ್ಲೇಸ್ ಅಲ್ಲಿ ಇಟ್ಟು 1 ವರ್ಷ ಅಲ್ಲ, 2 ವರ್ಷ ಇಲ್ಲ, 3 ವರ್ಷ ಬಿಟ್ಟು ಬಂದ್ರು ಸಹಿತ ಅಲ್ಲೇ ಇರುತ್ತೆ. ಇಫ್ ದೇರ್ ಇಸ್ ನೋ ಎಕ್ಸ್ಟರ್ನಲ್ ಫೋರ್ಸ್ ಇಸ್ ಆಕ್ಟಿಂಗ್ ಆನ್ ಇಟ್. ಇವಾಗ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಬಾಡಿ ಅಥವಾ ಬುಕ್ ಇದೆಯಲ್ಲ, ಒಂದು ಬುಕ್ ಒಂದು ಟೇಬಲ್ ಎಂಡಿಗಿದೆ ಅನ್ಕೊಳ್ಳಿ. ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ತರಬೇಕಂದ್ರೆ ನೀವೇನ್ ಮಾಡ್ತೀರಾ? ಕೈ ಹೆಂಗ್ ಹಿಡ್ಕೊಂಡು ಹಿಂಗೆ ಸರಿಸ್ತೀರಾ. ಕರೆಕ್ಟಾ? ಈ ಕೈ ಏನಾಗಿ ಆಕ್ಟ್ ಆಗುತ್ತೆ? ಎಕ್ಸ್ಟರ್ನಲ್ ಏಜೆಂಟ್, ದಟ್ ಈಸ್ ನಥಿಂಗ್ ಬಟ್ ಫೋರ್ಸ್ ಆಗಿ ಆಕ್ಟ್ ಮಾಡುತ್ತೆ. ಈ ಎಂಡಿಂದ ಈ ಎಂಡಿಗೆ ತಗೊಂಡ್ ಬರುತ್ತೆ. ಕರೆಕ್ಟಾ? ಇಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಫ್ಯಾನ್ ತಿರುಗ್ತಾ ಇರುತ್ತೆ ಅನ್ಕೊಳ್ಳಿ, ಫ್ಯಾನ್ ತಿರುಗ್ತಾನೆ ಇರುತ್ತೆ, ಟಕ 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 ರೌಂಡ್ ಆಗಿ ತಿರುಗ್ತಾ ಇರುತ್ತೆ. ಸ್ವಿಚ್ ಆಫ್ ಮಾಡಿ. ಸ್ವಿಚ್ ಆಫ್ ಮಾಡಿದಾಗ ನಿಮಗೆ ಆ ಫ್ಯಾನ್ ಅನ್ನೋದು ಸಡನ್ ಆಗಿ ರೆಸ್ಟಿಗೆ ಬರುತ್ತಾ? ಇಲ್ಲ ಸರ್, ರೆಸ್ಟಿಗೆ ಬರಲ್ಲ. ಯಾಕೆಂದ್ರೆ ಅಲ್ಲಿ ಈ ಫ್ಯಾನ್ ಅನ್ನೋದು ಅಪೋಸ್ ಅಥವಾ ರೆಸಿಸ್ಟೆನ್ಸ್ ನ ತೋರಿಸುತ್ತೆ ಟು ಚೇಂಜ್ ಇಟ್ಸ್ ಅ ಸ್ಟೇಟ್. ಇನಿಷಿಯಲ್ ಇಟ್ ವಾಸ್ ಮೂವಿಂಗ್, ಅಥವಾ ಇಟ್ ಈಸ್ ರೊಟೇಟಿಂಗ್, ಅಥವಾ ರಿವಾಲ್ವಿಂಗ್ ಅಂತ ಹೇಳ್ತೀವಿ. ರಿವಾಲ್ವಿಂಗ್ ಆಗ್ತಾ ಇದೆ, ಸಡನ್ ಆಗಿ ನಾವು ಫ್ಯಾನ್ ನ ಆಫ್ ಮಾಡಿದ್ವಿ, ಬಟ್ ಅದು ಸಡನ್ ಆಗಿ ರೆಸ್ಟಿಗೆ ಬರಲಿಲ್ಲ. ಸ್ಲೋ ಆಗಿ ತಿರುಗಿ 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 ಫೈನಲ್ ಆಗಿ ರೆಸ್ಟಿಗೆ ಬರುತ್ತೆ. ದಟ್ ಮೀನ್ಸ್ ಇಟ್ ಅಪೋಸಸ್ ಇಟ್ಸ್ ಸ್ಟೇಟ್. ಓಕೆ, ಇಟ್ ಅಪೋಸಸ್ ಇಟ್ಸ್ ಸ್ಟೇಟ್ ಆಫ್ ಮೋಷನ್. ಓಕೆ, ಅದೇ ರೀತಿ ಒಂದು ಆಬ್ಜೆಕ್ಟ್, ಓಕೆ, ಒಂದು ಆಬ್ಜೆಕ್ಟ್ ಫಾರ್ ಎಕ್ಸಾಂಪಲ್ ಸೇಮ್ ಫ್ಯಾನ್ ನೇ ಕನ್ಸಿಡರ್ ಮಾಡ್ಕೊಳ್ಳಿ. ಒಂದು ಫ್ಯಾನ್, ನೀವು ಕಾಲೇಜಿಂದ ಮನೆಗೆ ಬರ್ತೀರಾ, ನಿಮ್ ರೂಮ್ ಒಳಗೆ ಹೋಗ್ತೀರಾ, ಫ್ಯಾನ್ ಹಾಕ್ತೀರಾ ಟಕ್ ಅಂತೇಳಿ, ಅದು ಇಮಿಡಿಯೇಟ್ ಆಗಿ ಫಾಸ್ಟ್ ಆಗಿ ತಿರುಗುತ್ತಾ? ಇಲ್ಲ, ಸ್ವಲ್ಪ ಟಿಂಗ್ 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 ಅಂತೇಳಿ ತಿರುಗಿ ಫಾಸ್ಟ್ ಆಗಿ ತಿರುಗಕ್ಕೆ ಸ್ಟಾರ್ಟ್ ಆಗುತ್ತೆ. ವಾಟ್ ಡಸ್ ಇಟ್ ಇಂಡಿಕೇಟ್ಸ್? ದ ಫ್ಯಾನ್ ಏನ್ ಮಾಡ್ತು ಸ್ಟಾರ್ಟಿಂಗ್ ಅಲ್ಲಿ? ಇಟ್ ರೆಸಿಸ್ಟೆನ್ಸ್ ತೋರಿಸ್ತದೆ, ನೋ ನಾನು ತಿರುಗಲ್ಲ ಅಂತೇಳಿ. ಬಟ್ ಏನ್ ಮಾಡುತ್ತೆ, ಅದ್ರೊಳಗಡೆ ಇರುವಂತ ಮೋಟಾರ್ ತಿರುಗುವಂಗೆ ಮಾಡುತ್ತೆ. ರೈಟ್?
ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ಇನರ್ಷಿಯಾ ಇಟ್ ಇಸ್ ದ ಇನ್ಕೆಪಬಿಲಿಟಿ ಅಥವಾ ಇಟ್ ಇಸ್ ದ ಇನ್ಎಬಿಲಿಟಿ ಆಫ್ ಅ ಬಾಡಿ ಟು ಚೇಂಜ್ ಇಟ್ಸ್ ಅ ಸ್ಟೇಟ್. ಓಕೆ, ಸೊ ಇನರ್ಷಿಯಾ ಇಸ್ ನಥಿಂಗ್ ಬಟ್ ಇಟ್ ಇಸ್ ದ ಇನ್ಎಬಿಲಿಟಿ ಅಥವಾ ಅಪೋಸ್ ಅಥವಾ ರೆಸಿಸ್ಟೆನ್ಸ್. ಓಕೆ, ಇಟ್ ಇಸ್ ದ ಇನ್ಎಬಿಲಿಟಿ ಆಫ್ ಅ ಬಾಡಿ ಅಥವಾ ಇಟ್ ಇಸ್ ದ ಅಪೋಸ್ ಆಫ್ ಅ ಬಾಡಿ ಅಥವಾ ಇಟ್ ಇಸ್ ದ ರೆಸಿಸ್ಟೆನ್ಸ್ ಆಫ್ ಅ ಬಾಡಿ ಟು ಚೇಂಜ್ ಇಟ್ಸ್ ಅ ಸ್ಟೇಟ್. ಇದರಲ್ಲಿ 3 ಟೈಪ್ ಇದೆ. ಒಂದು ಇನರ್ಷಿಯಾ ಆಫ್ ಅ ರೆಸ್ಟ್, ಇನ್ನೊಂದು ಇನರ್ಷಿಯಾ ಆಫ್ ಅ ಮೋಷನ್, ಇನ್ನೊಂದು ಇನರ್ಷಿಯಾ ಆಫ್ ಅ ಡೈರೆಕ್ಷನ್. ನಿಮಗೆ 3 ಎಕ್ಸಾಂಪಲ್ ತೋರಿಸ್ತಾ ಇದೀನಿ ನೋಡಿ. ಟೈಪ್ಸ್ ಆಫ್ ಇನರ್ಷಿಯಾ. ಫಸ್ಟ್ ಆಫ್ ಆಲ್ ನೋಡಿ, ಇನರ್ಷಿಯಾ ದ ರೆಸಿಸ್ಟೆನ್ಸ್ ಆಫ್ ಅ ಪಾರ್ಟಿಕಲ್ ಟು ಚೇಂಜ್ ಇಟ್ಸ್ ಅ ಸ್ಟೇಟ್ ಆಫ್ ರೆಸ್ಟ್ ಆರ್ ಮೋಷನ್, ಯೂನಿಫಾರ್ಮ್ ಮೋಷನ್ along a straight line. ಇಲ್ಲಿ ಟೈಪ್ಸ್ 3 ಇದೆ. ಸೊ 3 ಟೈಪ್ಸ್ ಆಫ್ ಮೋಷನ್. ಓಕೆ, ಸೊ 3 ಟೈಪ್ಸ್ ಆಫ್ ಇನರ್ಷಿಯಾಸ್ ಇದೆ. ಇನರ್ಷಿಯಾ ಆಫ್ ರೆಸ್ಟ್, ಇನರ್ಷಿಯಾ ಆಫ್ ಮೋಷನ್, ಇನರ್ಷಿಯಾ ಆಫ್ ಡೈರೆಕ್ಷನ್. ನೋಡಿ, ಫಸ್ಟ್ ಒನ್, ನೀವು ಬಸ್ಸಲ್ಲಿ ಇದ್ದೀರಾ. ಓಕೆ, ಸೊ ಬಸ್ಸಲ್ಲಿ ಇದ್ದೀರಾ, ನೀವು ಕಾಲೇಜ್ಗೆ ಹೋಗ್ಬೇಕು. ಸೊ ಕಾಲೇಜ್ಗೆ ಹೋಗ್ಬೇಕಾದ್ರೆ ನೀವು ಬ್ಯಾಗ್ ಎಲ್ಲ ಹಾಕೊಂಡು ನಿಂತ್ಕೊಂಡಿರ್ತಾರ, ಸೀಟ್ ಇರಲ್ಲ. ಜಸ್ಟ್ ಇಮ್ಯಾಜಿನ್. ಓಕೆ, ಜಸ್ಟ್ ಇಮ್ಯಾಜಿನ್ ಬಸ್ಸಲ್ಲಿ ಈ ತರ ಹಿಡ್ಕೊಂಡು ನಿಂತಿರ್ತೀರ. ಬಸ್ಸು ನಿಮ್ಮ ಬಸ್ ಸ್ಟಾಪ್ ಇಂದ ಸ್ಟಾರ್ಟ್ ಮೂವ್. ಓಕೆ, ಸೊ ಬಸ್ಸು ಸಡನ್ ಆಗಿ ಮುಂದೆ ಹೋದಾಗ ನೀವೇನಾಗುತ್ತೆ, ನೀವು ಹಿಂದೆ ಹಿಂಗೆ ವಾಲ್ತೀರಾ. ಓಕೆ, ಸೊ ಹಿಂದೆ ಯಾಕೆ ವಾಲಿದ್ರೆ ಅಂತ ಹೇಳಿದ್ರೆ, ನಿಮ್ಮ ಬಾಡಿ ಇನಿಷಿಯಲಿ ಯಾವ ಸ್ಟೇಟ್ ಅಲ್ಲಿತ್ತು? ರೆಸ್ಟ್ ಅಲ್ಲಿತ್ತು. ರೆಸ್ಟ್ ಅಲ್ಲಿದ್ದಾಗ ನಿಮ್ಮ ಬಾಡಿ ಏನ್ ಮಾಡುತ್ತಾ? ರೆಸ್ಟ್ ಅಲ್ಲೇ ಇರ್ಬೇಕಂತ ಆಶಿಸುತ್ತೆ. ಬಟ್ ಏನಾಯ್ತು, ನಮ್ಮ ಕಾಲು ನಮ್ಮ ಬಸ್ ಫ್ಲೋರ್ಗೆ ಅಟ್ಯಾಚ್ ಆಗಿದೆ. ಯಾವಾಗ ಬಸ್ ಫ್ಲೋರ್ ಮುಂದೆ ಹೋಯ್ತು, ನಮ್ಮ ಕಾಲುಗಳು ಸಹ ಆ ಬಸ್ ಫ್ಲೋರಿನ ಜೊತೆ ಮುಂದೆ ಹೋಯ್ತು. ಬಟ್ ನಮ್ಮ ಮೇಲಿನ ಬಾಡಿ ಏನಾಯ್ತು, ವಿಚ್ ಇಸ್ ನಾಟ್ ಇನ್ ಕಾಂಟ್ಯಾಕ್ಟ್, ಏನಾಯ್ತು, ಬ್ಯಾಲೆನ್ಸ್ ನ ಕಳ್ಕೊಂಡು ಹಿಂದೆ ಹೋಯ್ತು. ಯಾಕೆಂದ್ರೆ ಇಟ್ ಇಸ್ ಇನ್ಎಬಿಲಿಟಿ ಆಫ್ ಅ ಬಾಡಿ ಟು ಚೇಂಜ್ ಇಟ್ಸ್ ಸ್ಟೇಟ್ ಇನ್ ಅ ಮೋಷನ್. ರೆಸ್ಟ್ ಅಲ್ಲಿತ್ತು, ರೆಸ್ಟ್ ಅಲ್ಲೇ ಇರ್ಬೇಕಂತ ಹೇಳುತ್ತೆ. ಸೊ ಇದೆ ನೋಡಿ, ಸಡನ್ ಆಗಿ ಹಿಂದೆ ಬರ್ತಾರೆ. ದಟ್ ಈಸ್ ಇನರ್ಷಿಯಾ ಆಫ್ ರೆಸ್ಟ್. ಇನರ್ಷಿಯಲ್ ಸ್ಟೇಟ್ ಆಫ್ ಅ ಬಾಡಿ ಇಸ್ ದಟ್ ರೆಸ್ಟ್. ದಟ್ ಈಸ್ ರೆಸಿಸ್ಟೆನ್ಸ್ ಟು ದ ಮೋಷನ್ ಅಂತ ಕರಿತೀವಿ. ಅಂಡ್ ನೆಕ್ಸ್ಟ್ ಒನ್, ನೀವು ಬಸ್ಸಲ್ಲಿ ಇವಾಗ ನಿಮ್ಮ ಬಸ್ ಸ್ಟಾಪ್ ಇಂದ ಕಾಲೇಜ್ಗೆ ಹೊರಡ್ತಾ ಇದೆ, ಆರಾಮಾಗಿ ನಿಂತ್ಕೊಂಡಿರ್ತೀರಿ, ಯಾವುದೋ ಸಾಂಗ್ ಕೇಳ್ಕೊಂಡು. ಓಕೆ, ಡಿಂಗ್ 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 ಅಂತೇಳಿ ಕೇಳ್ಕೊಂಡಿರ್ತೀರಾ. ಸೊ ಕೇಳ್ಕೊಂಡಿರಾಗ ಸಡನ್ ಆಗಿ ನಿಮ್ಮ ಕಾಲೇಜ್ ಬಸ್ ಸ್ಟಾಪ್ ಬರುತ್ತೆ. ಆವಾಗ ಬಸ್ಸಲ್ಲಿ ಠಕ್ ಅಂತೇಳಿ ಬ್ರೇಕ್ ಆಗ್ತಾರ. ಆವಾಗ ಏನ್ ಮಾಡ್ತಾರ? ಝೈ ಅಂತೇಳಿ ಮುಂದೆ ವಾಲ್ತಿರ್ತಾರ. ಓಕೆ, ಸೊ ಮುಂದೆ ಈ ತರ ವಾಲದ್ದು ಏನು? ಇಟ್ ಇಸ್ ಇನ್ಎಬಿಲಿಟಿ ಆಫ್ ಅ ಬಾಡಿ. ಇವಾಗ ನೋಡಿ, ನಮ್ಮ ಕಾಲು ಯಾವುದಕ್ಕೆ ಅಟ್ಯಾಚ್ ಆಗಿದೆ? ಸರ್, ಫ್ಲೋರ್ ಆಫ್ ದ ಬಸ್. ಬಸ್ ರೆಸ್ಟಿಗೆ ಬಂದಾಗ ನಮ್ಮ ಕಾಲುಗಳು ಸಹ ರೆಸ್ಟಿಗೆ ಬಂತು. ಬಟ್ ಅಪ್ಪರ್ ಪಾರ್ಟ್ ಆಫ್ ದ ಬಾಡಿ ವಿಚ್ ಇಸ್ ನಾಟ್ ಇನ್ ಕಾಂಟ್ಯಾಕ್ಟ್ ಡೈರೆಕ್ಟ್ಲಿ, ಏನಾಗುತ್ತೆ, ನಮ್ಮ ಬಾಡಿ ಮೋಷನ್ ಅಲ್ಲಿ ಇತ್ತು. ನಮ್ಮ ಬಾಡಿ ಏನಾಗುತ್ತೆ, ಥಿಂಕ್ ಮಾಡ್ತಾ ಇರುತ್ತೆ, ನಾನು ಮೋಷನ್ ಅಲ್ಲೇ ಇದ್ದೀನಿ ಅಂತೇಳಿ ಮೋಷನ್ ಅಲ್ಲೇ ಹೋಗುತ್ತೆ. ಸಡನ್ ಆಗಿ ನೀವು ಕೈ ಹಿಡ್ಕೊಂಡಿರ್ತೀರಲ್ಲ, ಸೊ ಕೈ ಹಿಡ್ಕೊಂಡಿದ್ದಾಗ ಏನಾಗುತ್ತೆ ಸರ್? ಸಡನ್ ಆಗಿ ಮುಂದೆ ಬೀಳ್ತೀರಾ, ಫುಲ್ ಫೇಸ್ ಸ್ಮ್ಯಾಶ್ ಆಗ್ಬಿಡತ್ತೆ. ಓಕೆ, ಸೊ ಅವಾಗ ಮುಂದೆ ಹೋಲ್ತಾರೆ. ಯಾಕೆ? ಇಟ್ ಇಸ್ ದ ಇನ್ಎಬಿಲಿಟಿ ಆಫ್ ಅ ಬಾಡಿ ಟು ಕಮ್ ಟು ದ ಸ್ಟೇಟ್ ಆಫ್ ರೆಸ್ಟ್. ಓಕೆ, ಸೊ ಅದನ್ನ ಏನಂತ ಕರಿತೀವಿ? ಇನರ್ಷಿಯಾ ಆಫ್ ಮೋಷನ್ ಅಂತ ಕರಿತೀವಿ. ಇನರ್ಷಿಯಾ ಆಫ್ ಡೈರೆಕ್ಷನ್. ಇನರ್ಷಿಯಾ ಆಫ್ ಡೈರೆಕ್ಷನ್ ಯಾವಾಗ ಬರುತ್ತೆ? ಇವಾಗ ನೋಡಿ, ನಾರ್ಮಲ್ ಆಗಿ ಈ ಬೈಕ್ಗಳಿಗೆ ಮಡ್ಗಾಡ್ ಇರುತ್ತೆ, ಕಾರ್ಗಳಿಗೂ ಮಡ್ಗಾಡ್ ಇರುತ್ತೆ, ಸೈಕಲ್ಗಳಿಗೂ ಮಡ್ಗಾಡ್ ಇರುತ್ತೆ, ರೈಟಾ? ಯಾಕೆ ಮಡ್ಗಾಡ್ ಇರುತ್ತೆ? ಇರ್ಲಿಲ್ಲ ಅಂದ್ರೆ ಏನಾಗುತ್ತೆ? ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ, ನೀವು ಕಾಲೇಜ್ ಟ್ರಿಪ್ ಹೋಗ್ತಾ ಇರ್ತೀರಾ. ಕಾಲೇಜ್ ಟ್ರಿಪ್ ಎಲ್ಲ ಬಸ್ ಎಲ್ಲ ಬರುತ್ತೆ, ನಿಮ್ಮ ಲಗೇಜ್ ಎಲ್ಲ ಮೇಲೆ ಇಡ್ತಾರೆ, ಯಾವುದು ಬಸ್ಸಿನ ಮೇಲೆ. ನೀವು ಅಬ್ಸರ್ವ್ ಮಾಡಿ, ನಿಮ್ಮ ಲಗೇಜ್ ಎಲ್ಲ ಮೇಲೆ ಇಟ್ಟಾಗ ಒಂದು ಹಗ್ಗದಿಂದ ಕಟ್ತಾರೆ. ಓಕೆ ಸರ್, ಕಟ್ತಾರೆ, ಟೈಟ್ ಆಗಿ ಕಟ್ತಾರೆ. ಬಟ್ ಈ ನಿಮ್ಮ ಕ್ವಶನ್ ಏನಕ್ಕೆ ಕಟ್ತಾರೆ? ದಟ್ ಈಸ್ ದ ಸೆಕೆಂಡ್ ಕ್ವಶನ್. ಓಕೆ, ಎರಡಕ್ಕೂ ರೀಸನ್ ಏನಪ್ಪಾ ಅಂದ್ರೆ ದಟ್ ಈಸ್ ಇನರ್ಷಿಯಾ ಆಫ್ ಅ ಡೈರೆಕ್ಷನ್. ಓಕೆ, ಸೊ ಇನರ್ಷಿಯಾ ಆಫ್ ಅ ಡೈರೆಕ್ಷನ್. ಕರ್ವ್ ಬಂತಂದ್ರೆ ಏನಾಗುತ್ತೆ, ಆ ಮೇಲ್ಗಡೆ ಇರುವಂತ ಆಬ್ಜೆಕ್ಟ್ಸ್ ಏನಾಗುತ್ತೆ, ಆ ಕಡೆ ಡೈರೆಕ್ಷನ್ ಚೇಂಜ್ ಮಾಡ್ಲಾರ್ದೆ. ದಟ್ ಈಸ್ ಇನ್ಎಬಿಲಿಟಿ ಆಫ್ ಅ ಬಾಡಿ ಟು ಚೇಂಜ್ ಇಟ್ಸ್ ಅ ಡೈರೆಕ್ಷನ್. ಏನಾಗುತ್ತೆ, ಅವು ಆ ಲಗೇಜ್ ಏನಾಗುತ್ತೆ, ಬಸ್ ಇಂದ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಅವುಗಳನ್ನ ಟೈಟ್ ಆಗಿ ಕಟ್ಟಿರ್ತಾರೆ. ಓಕೆ, ಅದಕ್ಕೆ ಅವುಗಳನ್ನ ಟೈಟ್ ಆಗಿ ಕಟ್ಟಿರ್ತಾರೆ. ಓಕೆ, ಸೊ ದಟ್ ಈಸ್ ಇನರ್ಷಿಯಾ ಆಫ್ ಅ ಡೈರೆಕ್ಷನ್. ಐ ಹೋಪ್ ಇಟ್ ಇಸ್ ಅ ಕ್ಲಿಯರ್ ಫಾರ್ ಎವ್ರಿಬಡಿ. ಓಕೆ, ನೌ ಇನರ್ಷಿಯಾ ಇಟ್ ಇಸ್ ಇನ್ಎಬಿಲಿಟಿ ಆಫ್ ಅ ಬಾಡಿ ಅನ್ನಲ್ಲ. ಇವಾಗ ನಿಮಗೆ 2 ಎಕ್ಸಾಂಪಲ್. ಓಕೆ, ಸೊ ಒಂದು ಎಂಟಿ ಬಕೆಟ್, ಇನ್ನೊಂದು ಕಂಪ್ಲೀಟ್ ಆಗಿ ಫಿಲ್ಡ್ ಬಕೆಟ್. ಓಕೆ, ನೀವೇ ಸೇಮ್ ಪರ್ಸನ್. ಓಕೆ, ಸೊ 2 ಬಕೆಟ್ನ ಲಿಫ್ಟ್ ಮಾಡಿ ಅಂತ ಹೇಳ್ತೀನಿ ನಿಮಗೆ. ಲಿಫ್ಟ್ ಮಾಡ್ತೀರಾ, ಬಟ್ ವಾಟ್ ಇಸ್ ದ ಅಬ್ಸರ್ವೇಷನ್ ಯು ಮೇಕ್? ಒಂದು ಬಕೆಟ್ ಎಂಟಿ ಆಗಿದೆ, ಅದು ಈಸಿ ಟು ಲಿಫ್ಟ್ ಇಟ್. ಅಂಡ್ ಇನ್ನೊಂದು ಹೆವಿ ಇದೆ, ಯಾಕೆಂದ್ರೆ ಅದು ವಾಟರ್ ಫಿಲ್ ಆಗಿದೆ, ಮೇಲೆ ಎತ್ತಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇನರ್ಷಿಯಾ ಅಂತ ಅನ್ನೋದು ಯಾವುದಕ್ಕೆ ಜಾಸ್ತಿ ಇದೆ? ಸೊ ಇಲ್ಲಿ ನೋಡಿ, ಇದು ಈಸಿಯಾಗಿ ಬಂದ್ಬಿಡ್ತು. ದಟ್ ಈಸ್ ಇನರ್ಷಿಯಾ ಆಫ್ ರೆಸ್ಟ್ ಏನಿದೆಯಲ್ಲ, ಅದು ಕಮ್ಮಿ ಇದೆ. ಬಟ್ ಬಕೆಟ್ ಜಾಸ್ತಿ ಇದೆಯಲ್ಲ, ವಾಟರ್, ಅದು ಬೇಗ ಬರಲಿಲ್ಲ. ಐ ಹ್ಯಾವ್ ಟು ಪುಟ್ ಸಮ್ ಎಕ್ಸ್ಟ್ರಾ ಎಫರ್ಟ್, ಅವಾಗ ಮೇಲೆ ಬಂತು. ಸೊ ಇದರಲ್ಲಿ ಇನರ್ಷಿಯಾ ಅನ್ನೋದು ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆನ್ ಮಾಸ್ ಆಫ್ ದ ಬಾಡಿ. ಓಕೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ದ ಮಾಸ್ ಆಫ್ ದ ಬಾಡಿ. ಏನಾಗಿರುತ್ತೆ, ಮೋರ್ ದ ಮಾಸ್ ಮೋರ್ ಈಸ್ ದ ಇನರ್ಷಿಯಾ. ಇವಾಗ ಒಂದು ಪೆನ್ನು. ಓಕೆ, ಇದು ಒಂದು ಪೆನ್ ಒಂದು ಟೇಬಲ್ ಮೇಲೆ ಇದೆ, ಇದು ರೆಸ್ಟ್ ಅಲ್ಲಿ ಇದೆ. ಐ ವಾಂಟ್ ಟು ಪಿಕ್ ಇಟ್ ಅಪ್. ಸೊ ಇನರ್ಷಿಯಾ ಫಾರ್ ರೆಸ್ಟ್ ಏನಾಗಿರುತ್ತೆ, ಮೋಷನ್ ಬಂತು, ಈಸಿಯಾಗಿ ಬಂತು, ಇನರ್ಷಿಯಾ ಚೇಂಜ್ ಆಯಿತು.
ಓಕೆ, ಇಟ್ ಈಸ್ ಇನರ್ಷಿಯಾ ಆಫ್ ರೆಸ್ಟ್ ಇತ್ತು, ಇವಾಗ ಇನರ್ಷಿಯಾ ಆಫ್ ಮೋಷನ್ ಬಂತು. ಅಂದ್ರೆ ರೆಸ್ಟ್ ಅಲ್ಲಿ ಇತ್ತು, ಇವಾಗ ಮೋಷನ್ ಬಂತು. ಅದೇ ಒಂದು ದೊಡ್ಡ ಸ್ಟೋನ್ ಇದ್ರೆ ಅದು ಈಸಿಯಾಗಿ ನಮಗೆ ರೆಸ್ಟ್ ಇಂದ ಮೋಷನ್ ಬರುತ್ತಾ? ಇಟ್ ಇಸ್ ನಾಟ್ ಪಾಸಿಬಲ್. ಯಾಕೆಂದ್ರೆ ಮಾಸ್ ಇಸ್ ಮೋರ್. ಅದಕ್ಕೆ ನೋಡಿ, ಇನರ್ಷಿಯಾ ಇಸ್ ಅ ಪ್ರಾಪರ್ಟಿ ಆಫ್ ದ ಮಾಸ್ ಆಫ್ ದ ಪಾರ್ಟಿಕಲ್ ಅಥವಾ ಬಾಡಿ. Inertia directly proportional to the mass. Okay, so more the mass, more is the inertia. Okay, so for a rotational motion, moment of inertia ಅಂತ ಕರಿತೀವಿ. Okay, so for rotational motion, the moment of inertia ಅಂತ ಕರಿತೀವಿ. Okay, so moment of inertia ಇದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಂದ್ರೆ ನಾಳೆ 5 PM ಗೆ ಡಿಸ್ಕಸ್ ಮಾಡೋಣ. ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರೊಟೇಷನಲ್ ಮೋಷನ್. ಓಕೆ, ನಾಳೆ 5 PM ಗೆ ಡಿಸ್ಕಸ್ ಮಾಡಿ. ಯಾವ್ದ್ರ ಬಗ್ಗೆ? ರೊಟೇಷನಲ್ ಮೋಷನ್ ಬಗ್ಗೆ. ಕ್ಲಿಯರ್? ರೈಟಾ? ಎಸ್ ಸರ್. And let's move on to the next one, that is the first law of motion. ಇದೆಲ್ಲ statement based statement ಇದೆ. So simple ಆಗಿ ಹೇಳ್ಬೋದು, if the body is at rest, it will remain in the state of rest. If the body is in motion, the body keep on in a motion in a same direction and a same speed. That is that is the first law of inertia. Okay, first law ಅಥವಾ law of inertia ಅಂತ ಕರೀತಾರೆ. ನಿಮಗೆ ಇನ್ನೊಂದು ಕೇಳ್ಬೋದು, ಏನಂತ? ಯಾವ ಲಾನ ನಾವು law of inertia ಅಂತ ಕರಿತೀವಿ? Is it a Newton's first law, ಆರ್ ನ್ಯೂಟನ್ಸ್ ಸೆಕೆಂಡ್ ಲಾ, ಆರ್ ನ್ಯೂಟನ್ಸ್ ಥರ್ಡ್ ಲಾ ಅಂತ ಕೇಳ್ತಾರೆ. ಅವಾಗ ನಿಮ್ಮ ಆನ್ಸರ್ ಏನಾಗಿರಬೇಕು? ದಟ್ ಇಸ್ ದ ಫಸ್ಟ್ ಲಾ. ಓಕೆ, ಸೊ ಫಸ್ಟ್ ಲಾನ ನಾವು ಲಾ ಆಫ್ ಇನರ್ಷಿಯಾ ಅಂತ ಕರಿತೀವಿ. ಯಾಕೆ ಲಾ ಆಫ್ ಇನರ್ಷಿಯಾ ಅಂತ ಯಾಕೆ ಕರಿಬೇಕು? ಬಿಕಾಸ್ ದೇರ್ ಆರ್ 3 ಟೈಪ್ಸ್ ಅಲ್ವಾ? ಇನರ್ಷಿಯಾ ಆಫ್ ರೆಸ್ಟ್, ಇನರ್ಷಿಯಾ ಆಫ್ ಮೋಷನ್, ಇನರ್ಷಿಯಾ ಆಫ್ ಡೈರೆಕ್ಷನ್. ನಾವು ಆಸ್ ಪರ್ ದ ಸ್ಟೇಟ್ಮೆಂಟ್ ಆಫ್ ನ್ಯೂಟನ್ಸ್ ಫಸ್ಟ್ ಲಾ ಏನ್ ಹೇಳ್ತೀವಿ? ಇಫ್ ದ ಬಾಡಿ ಇಸ್ ಅಟ್ ರೆಸ್ಟ್, ಇಟ್ ವಿಲ್ ರಿಮೈನ್ ಇನ್ ದ ಸ್ಟೇಟ್ ಆಫ್ ರೆಸ್ಟ್. ಸುಮ್ಮನೆ ಅದು ಸ್ಟೇಟ್ ಆಫ್ ಮೋಷನ್ ಬರಲ್ಲ. ಓಕೆ, ಬಿಕಾಸ್ ಇಟ್ ಇಸ್ ಇನ್ಎಬಿಲಿಟಿ ಆಫ್ ಅ ಬಾಡಿ ಟು ಕಮ್ ಟು ದ ಸ್ಟೇಟ್ ಆಫ್ ಮೋಷನ್. ಅದೇ ಇನರ್ಷಿಯಾ ಆಫ್ ಮೋಷನ್ ಅಂದ್ರೆ ಏನು? ದ ಬಾಡಿ ಇಸ್ ಇನಿಷಿಯಲ್ ಇನ್ ದ ಮೋಷನ್. ಅದು ಸುಮ್ನೆ ರೆಸ್ಟಿಗೆ ಬಂದ್ರೆ ಬರಲ್ಲ. ಏನಾಗಿರುತ್ತೆ ಅಲ್ಲಿ? ದ ಇನ್ಎಬಿಲಿಟಿ ಆಫ್ ಅ ಬಾಡಿ ಟು ಕಮ್ ಟು ದ ಸ್ಟೇಟ್ ಆಫ್ ರೆಸ್ಟ್. ಅದನ್ನ ನಾವು ಇನರ್ಷಿಯಾ ಆಫ್ ಮೋಷನ್ ಅಂತ ಕರಿತೀವಿ. ಅದೇ ರೀತಿ ಇನರ್ಷಿಯಾ ಆಫ್ ಡೈರೆಕ್ಷನ್. ಅದಕ್ಕೆ ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್ ನ ಲಾ ಆಫ್ ಇನರ್ಷಿಯಾ ಅಂತ ಕರಿತೀವಿ. ದಿಸ್ ಇಸ್ ದ ಫಸ್ಟ್ ಲಾ. ಓಕೆ, ಅಂಡ್ ನೆಕ್ಸ್ಟ್ ಒನ್ ನೋಡೋಣ, ದಟ್ ಇಸ್ ದ ಫೋರ್ಸ್. ಫೋರ್ಸ್ ಬಗ್ಗೆ ಇವೆಲ್ಲ ಮಾಮೂಲಿ ಡೆಫಿನೇಷನ್ಸ್ ಇರುತ್ತೆ. ಫೋರ್ಸ್ ಇಸ್ ನಥಿಂಗ್ ಬಟ್ ಅ ಪುಷ್ ಅಂಡ್ ಪುಲ್. ಯೂನಿಟ್ ಇಸ್ ಅ ನ್ಯೂಟನ್. ಓಕೆ, ಸೊ ಎಲ್ಲ ಗೊತ್ತಿರುತ್ತೆ. ಸೊ ಇದೆಲ್ಲ ಸಿಂಪಲ್ ಡೆಫಿನೇಷನ್ಗಳು. ಇದನ್ನೆಲ್ಲ ನೋಡ್ಕೋತಿರಲ್ಲ. ಓಕೆ, ಸೊ ಫೋರ್ಸ್ ಎ ಪುಷ್ ಆರ್ ಪುಲ್ ದಟ್ ಚೇಂಜಸ್ ಆರ್ ಟೆಂಡ್ಸ್ ಟು ಚೇಂಜ್ ದ ಸ್ಟೇಟ್ ಆಫ್ ಮೋಷನ್. ಇವೆಲ್ಲ ಕ್ಲಾಸ್ 9th ಅಲ್ಲಿ ಓದಿರ್ತೀರ. ಅಂಡ್ ಫೋರ್ಸ್ ಕ್ಯಾನ್ ಚೇಂಜ್ ದ ಡೈರೆಕ್ಷನ್ ಆಫ್ ಮೋಷನ್ ಆಫ್ ಅ ಬಾಡಿ ಆರ್ ಸ್ಪೀಡ್ ಆಫ್ ಅ ಬಾಡಿ ಆರ್ ಬೋತ್ ಇವನ್ ಶೇಪ್ ಆಫ್ ದ ಬಾಡಿ. ಫೋರ್ಸ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಇಟ್ ಹ್ಯಾಸ್ ಅ ಬೋತ್ ಮ್ಯಾಗ್ನೆಟ್ ಅಂಡ್ ಡೈರೆಕ್ಷನ್. ಎಸ್, ಗೊತ್ತಿರೋದೆ. And the next one, symbol F, and SI unit is the Newton. Okay, so net force. Okay, so net force. ಇಲ್ಲಿ ನೋಡಿ, 3 ಫೋರ್ಸ್ ಆಕ್ಟ್ ಆಗ್ತದೆ. F1, F1, F2, F3. ಇದನ್ನ ವೆಕ್ಟರ್ ಸಮ್ ಆಗಿ ತಗೊಳ್ಬೇಕು. ಓಕೆ, ಸೊ ವೆಕ್ಟರ್ ಸಮ್ ಆಗಿ ನಾವು ತಗೊಳ್ಳಬೇಕು. ವೆಕ್ಟರ್ ಸಮ್. ಓಕೆ, ಸೊ ವೆಕ್ಟರ್ ಸಮ್. ಸೊ ವೆಕ್ಟರ್ ಸಮ್ ನ ಹೇಗೆ ಬರ್ತೀರಾ? ವೆಕ್ಟರ್ ಸಮ್ ನ ಹೇಗೆ ಬರ್ತೀರಾ? ಸರ್, F ವೆಕ್ಟರ್. ಓಕೆ, ಸೊ F ವೆಕ್ಟರ್ that is equals to, so F1 so plus F2 so plus F3. 3 ಫೋರ್ಸಸ್ ಇದೆ. ಇನ್ನೂ ಜಾಸ್ತಿ ಫೋರ್ಸ್ ಬಂದ್ರೆ ಪ್ಲಸ್ ಸೋ ಆನ್ ಅಂತ ಬರೆದ್ರೆ ಸಾಕು. ಸೊ ನೆಟ್ ಫೋರ್ಸ್ ಇದನ್ನ ನಾವೇನಂತ ಕರಿತೀವಿ? ರಿಸಲ್ಟೆಂಟ್ ಅಥವಾ ವೆಕ್ಟರ್ ಎಡಿಷನ್ ಅಂತ ಕರಿತೀವಿ. ಓಕೆ, ದಿಸ್ ಇಸ್ ವೆಕ್ಟರ್ ಎಡಿಷನ್ ಬಿಕಾಸ್ ಫೋರ್ಸ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಅದರಿಂದ ಇಟ್ ಫಾಲೋಸ್ ವೆಕ್ಟರ್ ಲಾ ಆಫ್ ಎಡಿಷನ್. ನಾರ್ಮಲ್ ಆಗಿ ನಂಬರ್ಸ್ ಆಡ್ ಮಾಡ್ತೀವಿ, ಆ ತರ ಆಡ್ ಮಾಡಕ್ಕಾಗಲ್ಲ. ಇಟ್ ಈಸ್ ಆಂಗಲ್ ಡಿಪೆಂಡೆಂಟ್. ಓಕೆನಾ? ಸ್ಕೇಲರ್ಸ್ ಅಂಡ್ ವೆಕ್ಟರ್ಸ್ ಶ್ರೀಧರ್ ಸರ್ ನೀಟಾಗಿ ಕಲ್ಸ್ಕೊಟ್ಟಿರ್ತಾರೆ. ಅದನ್ನ ಒಂದ್ಸತಿ ರಿವೈಸ್ ಮಾಡ್ಕೊಳ್ಳಿ. ಓಕೆ, ನಾ ಸೊ ಫೋರ್ಸ್ ಸಹಿತ ಮುಗಿತು. ಸೊ ಫೋರ್ಸ್ ಇಸ್ ಆಲ್ಸೋ ಡನ್. ಅಂಡ್ ದ ನೆಕ್ಸ್ಟ್ ಫಂಡಮೆಂಟಲ್ ಫೋರ್ಸಸ್ ಇನ್ ನೇಚರ್ ಗೊತ್ತಿರೋದೆ. ಗ್ರಾವಿಟೇಷನಲ್ ಫೋರ್ಸು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸು, ವೀಕ್ ನ್ಯೂಕ್ಲಿಯರ್ ಫೋರ್ಸು, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸು. ಓಕೆ, ಗ್ರಾವಿಟೇಷನಲ್, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂಡ್ ವೀಕ್ ನ್ಯೂಕ್ಲಿಯರ್ ಫೋರ್ಸ್. ಓಕೆ, ಇಟ್ ಇಸ್ ದ ವೀಕೆಸ್ಟ್ ಇನ್ ನೇಚರ್ ಅಂಡ್ ಇದು ಸ್ಟ್ರಾಂಗೆಸ್ಟ್ ಇನ್ ನೇಚರ್. ಇವೆಲ್ಲ ಜುಜುಬಿ ಕ್ವಶನ್ಸ್ಗಳು, ಇವೆಲ್ಲ ಬೇಸಿಕ್. ಓಕೆ, ಫಂಡಮೆಂಟಲ್ ಫೋರ್ಸಸ್ ಎಷ್ಟಿದೆ ಅಂದ್ರೆ 4 ಇದೆ ನೋಡ್ರಪ್ಪ. 4 ಯಾವ್ದು? ಗ್ರಾವಿಟೇಷನಲ್ ಫೋರ್ಸ್, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್, ವೀಕ್ ನ್ಯೂಕ್ಲಿಯರ್ ಫೋರ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಓಕೆ, ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಇಸ್ ದ ಫೋರ್ಸ್. ಓಕೆ, ಸೊ ಫೋರ್ಸ್, ಟೈಪ್ಸ್ ಆಫ್ ಫೋರ್ಸ್ ಅಂತ ಬಂದಾಗ ನಿಮಗೆ ಮೇಜರ್ ಆಗಿ 2 ಕ್ಯಾಟಗರೀಸ್ ಇದೆ. ಒಂದು ಕಾಂಟ್ಯಾಕ್ಟ್ ಫೋರ್ಸ್, ಇನ್ನೊಂದು ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಅಂತ. ಕಾಂಟ್ಯಾಕ್ಟ್ ಫೋರ್ಸ್ಗೆ ಎಕ್ಸಾಂಪಲ್ ಹೇಳೋದಾದ್ರೆ, ಓಕೆ, ಸೊ ಕಾಂಟ್ಯಾಕ್ಟ್ ಫೋರ್ಸ್ ಅಂದ್ರೆ ಏನು? ಬಾಡೀಸ್ ಆರ್ ಇನ್ ಅ ಕಾಂಟ್ಯಾಕ್ಟ್. ಓಕೆ, bodies. Okay, so bodies in touch. Okay, so bodies in touch. ಇಲ್ಲಿ ಎಕ್ಸಾಂಪಲ್ ಹೇಳೋದಾದ್ರೆ, ಓಕೆ, ಸೊ ಎಕ್ಸಾಂಪಲ್ ಹೇಳೋದಾದ್ರೆ ಫಸ್ಟ್ ಒನ್ ಟೆನ್ಷನ್. ನಮ್ ಟೆನ್ಷನ್ ನಿಮ್ ಟೆನ್ಷನ್ ಅಲ್ಲ, ಟೆನ್ಷನ್ ಇನ್ ಅ ಸ್ಟ್ರಿಂಗ್. ಓಕೆ, ಸೊ ಟೆನ್ಷನ್ ಇನ್ ಅ ಸ್ಟ್ರಿಂಗ್. ಅಂಡ್ ದ ನೆಕ್ಸ್ಟ್ ಒನ್,
ಸೊ ನಾರ್ಮಲ್ ರಿಯಾಕ್ಷನ್. ಓಕೆ, ಸೊ ನಾರ್ಮಲ್ ಅಂತಾನು ಬರಿಬಹುದು. ಓಕೆ, ನಾರ್ಮಲ್ ರಿಯಾಕ್ಷನ್. ಓಕೆ, ಸೊ ನಾರ್ಮಲ್. ಇನ್ನು ಯಾವ್ದು ಎಕ್ಸಾಂಪಲ್ಸ್ ಇದೆ ಹೇಳ್ರಪ್ಪ? ಫ್ರಿಕ್ಷನ್. ಓಕೆ, ಸೊ ಎಕ್ಸಾಂಪಲ್ ಸರ್ ಫ್ರಿಕ್ಷನ್. ಓಕೆ, ಸೊ ಫ್ರಿಕ್ಷನ್. ಇನ್ನು ಯಾವ್ದಿದೆ? ಫ್ರಿಕ್ಷನ್ನು, ನಾರ್ಮಲು, ಟೆನ್ಷನು, ದಟ್ಸ್ ಇಟ್. ಸೊ ಇವೆಲ್ಲ ನಾವೇನಂತ ಕರಿತೀವಿ? ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಕರಿತೀವಿ. ಸಿಂಪಲ್. ದ ಪಾರ್ಟಿಕಲ್ಸ್ ಅಥವಾ ಬಾಡೀಸ್ ವೆನ್ ದೇ ಆರ್ ಇನ್ ಅ ಟಚ್. Okay, so when they are in a touch, we call it as contact forces. Okay, and non-contact forces andrenu? They are not in touch. Okay, bodies. Okay, so bodies. The force exists when a bodies are apart. Okay, so bodies are apart. Athava separate anta karitivi. Example helodadre gravitational force. Okay, so that is a gravitational force. Okay, the gravitational force. Okay, so gravitational force is nothing but the weight of the body. And the next one, magnetic force. Okay, so magnetic force. Okay, so that is the magnetic force. So okay sir, magnetic force saita mugitu. And what next? Nuclear force. Okay, so nuclear force. Nuclear force bara magnetic force aitu. Electrostatic force. Okay, so the coulombic force. Okay, electrostatic force anta baritene. So electrostatic force. Okay, electrostatic force. Okay, so ಇವೆಲ್ಲ ನಾನ್ ಕಾಂಟ್ಯಾಕ್ಟ್ ಫೋರ್ಸಸ್. ಓಕೆ, ಅಂಡ್ ನೀವು ಫೋರ್ಸ್ ಯಾವ ರೀತಿ ಡಿಪೆಂಡೆಂಟ್ ಆಗಿರುತ್ತೆ ಅಂದ್ರೆ 1/r². ಇಟ್ ಫಾಲೋಸ್ ಯೂನಿವರ್ಸ್ ಸ್ಕ್ವೇರ್ ಲಾ. ಓಕೆ, ಯೂನಿವರ್ಸ್ ಸ್ಕ್ವೇರ್ ಲಾನ ಫಾಲೋ ಮಾಡುತ್ತೆ. ಓಕೆ, ಡನ್. ಓಕೆ, ಸೊ ದಿಸ್ ಇಸ್ ಅಬೌಟ್ ಫೋರ್ಸಸ್ ಬಗ್ಗೆ ಆಯ್ತು. ಫಸ್ಟ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಕಾಂಟ್ಯಾಕ್ಟ್ ಫೋರ್ಸಸ್. ಈ ಕಾಂಟ್ಯಾಕ್ಟ್ ಫೋರ್ಸಸ್ ಅಲ್ಲಿ ಫಸ್ಟ್ ಒನ್ ಏನಪ್ಪಾ ಅಂದ್ರೆ ದಟ್ ಇಸ್ ಅ ನಾರ್ಮಲ್ ರಿಯಾಕ್ಷನ್. ನಾರ್ಮಲ್ ರಿಯಾಕ್ಷನ್ ಅಂದ್ರೆ ಏನು? ದ ನಾರ್ಮಲ್ ರಿಯಾಕ್ಷನ್ ಅಥವಾ ನಾರ್ಮಲ್ ರಿಯಾಕ್ಷನ್ ಅನ್ನೋದು ಟೈಪ್ ಆಫ್ ಅ ಫೋರ್ಸ್ ವಿಚ್ ಎಕ್ಸಿಸ್ಟ್ ಅಥವಾ ವಿಚ್ ಕಮ್ಸ್ ಇನ್ ದ ಪಿಕ್ಚರ್ ವೆನ್ ದ ಟೂ ಬಾಡೀಸ್ ಆರ್ ಇನ್ ಅ ಕಾಂಟ್ಯಾಕ್ಟ್. ಓಕೆ, ಸೊ ಇಲ್ಲೊಂದು ನೋಡಿ, ಇದು ಬಾಡಿ ಇದೆ. ಓಕೆ, ಸೊ ಸರ್ಫೇಸ್ ಜೊತೆ ಕನ್ಸಿಡರ್ ಮಾಡ್ಕೊಂಡ್ರೆ. ಓಕೆ, ಸೊ ದಿಸ್ ಇಸ್ ದ ಸರ್ಫೇಸ್. ಓಕೆ, ಈ ಸರ್ಫೇಸ್ ಇಂದ ಯಾವಾಗಲೂ ಪರ್ಪೆಂಡಿಕ್ಯುಲರ್ ಆಗಿ ಆಕ್ಟ್ ಆಗುತ್ತೆ. ಟಚ್ ಎಲ್ಲಾಗಿರುತ್ತೆ ಅದರಿಂದ ಪರ್ಪೆಂಡಿಕ್ಯುಲರ್ ಆಗಿ ಆಕ್ಟ್ ಆಗುತ್ತೆ. ಅದನ್ನ ನಾವು ನಾರ್ಮಲ್ ರಿಯಾಕ್ಷನ್ ಅಥವಾ ನಾರ್ಮಲ್ ಫೋರ್ಸ್ ಅಂತ ಕರಿತೀವಿ. ಇದನ್ನ ನಾರ್ಮಲ್ ನ ಪರ್ಪೆಂಡಿಕ್ಯುಲರ್ ಕಾಂಪೊನೆಂಟ್ ಅಂತಾನು ಕರಿತೀವಿ. ಓಕೆ, ಸೊ ಈ ಕಡೆ ನೋಡ್ಕೊಂಡ್ರೆ ಇಲ್ಲಿ ಫ್ರಿಕ್ಷನ್. ಓಕೆ, ಸೊ ಫ್ರಿಕ್ಷನ್ ಇಟ್ ಇಸ್ ಅ ಪ್ಯಾರಲಲ್ ಫೋರ್ಸ್. ಓಕೆ, ಪ್ಯಾರಲಲ್ ಕಾಂಪೊನೆಂಟ್. ಫ್ರಿಕ್ಷನ್ ಇಸ್ ನಥಿಂಗ್ ಬಟ್ ಪ್ಯಾರಲಲ್ ಕಾಂಪೊನೆಂಟ್. ಇದು ಬಂದಾಗ ನಾನು ಡಿಸ್ಕಸ್ ಮಾಡ್ತೀನಿ. ಅಂಡ್ ಇಲ್ಲಿ ನಾರ್ಮಲ್ ರಿಯಾಕ್ಷನ್ ಅಥವಾ ನಾರ್ಮಲ್ ಫೋರ್ಸ್ ಯಾವ ತರ ಬರೀತೀವಿ? ಇದು ನಾರ್ಮಲ್. ಓಕೆ, ಸೊ ದಿಸ್ ಇಸ್ ದ ನಾರ್ಮಲ್. ಇಲ್ಲಿ ನೋಡಿ, ದಿಸ್ ಇಸ್ ಅ ಫ್ರಿಕ್ಷನಲ್ ಫೋರ್ಸ್ ಅಂಡ್ ದಿಸ್ ಇಸ್ ದ ನಾರ್ಮಲ್. ಓಕೆ, ಸೊ ದೀಸ್ ಆರ್ ಕಾಂಟ್ಯಾಕ್ಟ್ ಫೋರ್ಸಸ್. ಓಕೆ, ರೈಟ್ ಸರ್. ನೆಕ್ಸ್ಟ್ ಒನ್, ಇದೊಂದು ಬಾಡಿ ಇದೆ, ಇದೊಂದು ಬಾಡಿ ಇದೆ. ಸೊ ಕಾಂಟ್ಯಾಕ್ಟ್ ಫೋರ್ಸಸ್ ಅಂದ್ರೆ ನಾರ್ಮಲ್ ನ ಯಾವ ತರ ಡ್ರಾ ಮಾಡೋದು? ಆಲ್ವೇಸ್ ಪರ್ಪೆಂಡಿಕಲ್ ಟು ದ ಸರ್ಫೇಸ್. ಓಕೆ, ದಿಸ್ ಇಸ್ ದ ಸರ್ಫೇಸ್, ಇದಕ್ಕೆ ಪರ್ಪೆಂಡಿಕಲ್ ಡ್ರಾ ಮಾಡಬೇಕು. ಅಂಡ್ ಈ ಕಡೆ ಬಂದಾಗ ಇದು ಪರ್ಪೆಂಡಿಕ್ಯುಲರ್ ಫೋರ್ಸ್, ನಾರ್ಮಲ್ ಈ ತರ ಡ್ರಾ ಮಾಡಬೇಕು. ಓಕೆ, ಸೊ ಪರ್ಪೆಂಡಿಕ್ಯುಲರ್ ಇದ್ದಾಗ. ಅಂಡ್ ಈ ಕಡೆ, ಸೊ ಈ ಕಡೆ ಇದ್ದಾಗ ಇವೆರಡು ಸರ್ಫೇಸಸ್ ಅಲ್ವಾ? ಸೊ ಈ ಎರಡು ಸರ್ಫೇಸ್ ಇದ್ದಾಗ ಈ ಕಡೆ ಒಂದು ಫೋರ್ಸು. ಓಕೆ, ಸೊ ಬ್ಲಾಕ್ ಕಲರ್ ಯೂಸ್ ಮಾಡ್ತೀನಿ. ಓಕೆ, ಅಂಡ್ ಇನ್ನೊಂದು ಈ ಕಡೆ ಒಂದು ಫೋರ್ಸ್ ಆಕ್ಟ್ ಆಗುತ್ತೆ. ಓಕೆ, ಸೊ ದೀಸ್ ಆರ್ ನಾರ್ಮಲ್ ಫೋರ್ಸಸ್. ಓಕೆ, ಸೊ ಎರಡನ್ನ ಜಾಯಿನ್ ಮಾಡಿದ್ರೆ ಈ ತರ ಕಾಣಿಸುತ್ತೆ. ಸೊ ಸರ್ಫೇಸ್ ತರ ಆಕ್ಟ್ ಆಗುತ್ತೆ. ಇಸ್ ದಟ್ ಕ್ಲಿಯರ್ ಫಾರ್ ಎವ್ರಿಬಾಡಿ? ಎಸ್ ಎಸ್, ಬೇಗ ಬೇಗ. ಟೆನ್ಷನ್ ಇನ್ ದ ಸ್ಟ್ರಿಂಗ್. ಟೆನ್ಷನ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ಒಂದು ದಾರ. ಓಕೆ, ಸೊ ದಾರ ಎಲ್ಲಿದೆ? ಲೆಟ್ಸ್ ಸೇ. ಓಕೆ, ಸೊ ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ಸ್ಟ್ರಿಂಗ್. ಓಕೆ, ಸ್ಟ್ರಿಂಗ್ ಅಂತ ಕನ್ಸಿಡರ್ ಮಾಡ್ಕೋಣ. ಇವಾಗ ಇದು ಟೈಟ್ ಆಗಿದೆನಾ, ಲೂಸ್ ಆಗಿದೆನಾ? ಇದರಲ್ಲಿ ಟೆನ್ಷನ್ ಇದೆನಾ? ಟೆನ್ಷನ್ ಅನ್ನೋದಿಲ್ಲ, ಯಾಕೆಂದ್ರೆ ಇಟ್ ಇಸ್ ನಾಟ್ ಕನೆಕ್ಟೆಡ್ ಎಟ್ ಆಲ್. ಓಕೆ, ಇವಾಗ ನಾನೇನ್ ಮಾಡ್ತೀನಿ, ಈ ಕಡೆ ಒಂದು ಫಿಕ್ಸ್ ಎಂಡ್ ಇಟ್ಕೊಂತೀನಿ. ಓಕೆನಾ, ಸೊ ಈ ಕಡೆ ಇಟ್ಕೊಂತೀನಿ. ಓಕೆ, ಸೊ ಈ ಕಡೆ ಇಟ್ಕೊಂಡ್ರು ಸಹಿತ ಇದು ಲೂಸ್, ಇನ್ನೊಂದು ಎಂಡ್ ಕನೆಕ್ಟ್ ಆಗಿಲ್ಲ. ಓಕೆ, ದರ್ ಇಸ್ ನೋ ಟೆನ್ಷನ್ ಇನ್ ದ ಸ್ಟ್ರಿಂಗ್. ಓಕೆ, ದರ್ ಇಸ್ ನೋ ಟೆನ್ಷನ್ ಇನ್ ದ ಸ್ಟ್ರಿಂಗ್. ನಾನೇನ್ ಮಾಡ್ತೀನಿ, ಇನ್ನೊಂದು ಎಂಡ್ ಕಡೆಯಿಂದ ಈ ತರ ಹಿಡಿದಿಟ್ಕೋತೀನಿ. ಇವಾಗಲೂ ಸಹಿತ ಇದು ಲೂಸ್ ಆಗಿದೆ. ಯಾವಾಗ ಟೆನ್ಷನ್ ರೇಸ್ ಆಗುತ್ತೆ ಅಂದ್ರೆ ಎರಡೂ ಕಡೆ ಟೈಟ್ ಇದ್ದಾಗ. ಓಕೆ, ಸೊ ಟೆನ್ಷನ್ ಇವಾಗ ನೋಡಿ ಫುಲ್ ಟೈಟ್ ಆಯ್ತು ನೋಡಿ, ಸ್ಟ್ರೇಟ್. ಓಕೆ, ಇದನ್ನು ನಾವು ಟೆನ್ಷನ್ ಇನ್ ದ ಸ್ಟ್ರಿಂಗ್ ಅಂತ ಕರಿತೀವಿ. ವಾಟ್ ಇಸ್ ದ ಡೈರೆಕ್ಷನ್ ಸರ್? ಟೆನ್ಷನ್ ಇನ್ ದ ಸ್ಟ್ರಿಂಗ್ ಅಂತಂದ್ರೆ ಇವಾಗ ನೋಡಿ, ಎಟ್ ಆಲ್ ದ ಪಾಯಿಂಟ್. ಓಕೆ, ಎಟ್ ಆಲ್ ದ ಪಾಯಿಂಟ್ ಟೆನ್ಷನ್ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ, ಸೇಮ್ ಆಗಿರುತ್ತೆ. ಓಕೆ, ಸೊ ಸೇಮ್ ಆಗಿರುತ್ತೆ ಥ್ರೂ ಔಟ್ ದಿಸ್ ವೈರ್. ಇವಾಗ ಟೆನ್ಷನ್ ಡೈರೆಕ್ಷನ್ ಏನು ಸರ್ ಅಂತಂದ್ರೆ ಟೆನ್ಷನ್ ಮ್ಯಾಗ್ನಿಟ್ಯೂಡ್ ಅಂತೂ ಕ್ಯಾಲ್ಕುಲೇಟ್ ಮಾಡಬಹುದು. ಓಕೆ, ಸೊ ಫ್ರೀ ಬಾಡಿ ಡಯಾಗ್ರಾಮ್ ಯೂಸ್ ಮಾಡೋ ಮೂಲಕ ನಾವು ಫೈಂಡ್ ಮಾಡಬಹುದು. ಬಟ್ ವಾಟ್ ಇಸ್ ದ ಡೈರೆಕ್ಷನ್? ಇಟ್ ಇಸ್ ಆಲ್ವೇಸ್ ಫ್ರಮ್ ದ ಟೈಡ್ ಎಂಡ್ಸ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಈ ಕಡೆ ಲೆಫ್ಟ್ ನೋಡ್ಕೊಳ್ಳಿ, ಈ ಕೈ ಸೊ ಇಲ್ಲಿ ಟೈಟ್ ಆಗಿ ಹಿಡ್ಕೊಂಡಲ್ಲ, ಸೊ ಈ ಕಡೆಯಿಂದ ಈ ಕಡೆ ಇರುತ್ತೆ. ಓಕೆ, ಸೊ ಈ ಕಡೆಯಿಂದ ಈ ಕಡೆ ಅವೇ ಫ್ರಮ್ ದ ಟೈಡ್. ಓಕೆ, ಅವೇ ಫ್ರಮ್ ದ ಟೈಡ್ ಪಾಯಿಂಟ್. ಓಕೆ, ಪಾಯಿಂಟ್ ವೇರ್ ವಿ ಟೈಡ್ ಎಲ್ಲಿ ಹಿಡ್ಕೊಂಡಿದ್ದೀರಲ್ಲ ಅಲ್ಲಿಂದ ಅವೇ. ಸೊ ಇಲ್ಲಿ ಹಿಡ್ಕೊಂಡು ಅನ್ಕೊಳ್ಳಿ, ಲೆಫ್ಟ್ ಕೈಯಲ್ಲಿ ನೋಡ್ಕೊಂಡ್ರೆ
ಈ ಕಡೆಯಿಂದ ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಅಂಡ್ ಇಲ್ಲಿ ರೈಟ್ ಸೈಡ್ ನೋಡ್ಕೊಳ್ಳಿ. ಓಕೆ, ಸೊ ಇದು ನನ್ನ ಕೈ. ರೈಟ್ ಸೈಡ್ ಅಂದ್ರೆ ಟೆನ್ಷನ್ ಅನ್ನೋದು ಈ ಕಡೆಯಿಂದ ಈ ಕಡೆ ಇರುತ್ತೆ. ಆಲ್ವೇಸ್ ಅವೇ ಫ್ರಮ್ ದ ಪಾಯಿಂಟ್. ಓಕೆ, ಸೊ ಫಿಕ್ಸ್ಡ್ ಪಾಯಿಂಟ್ ಇಂದ ಅವೇ ಆಗಿರುತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಟೆನ್ಷನ್ ಇನ್ ದ ಸ್ಟ್ರಿಂಗ್ ಈ ಡೈರೆಕ್ಷನ್ ಇರುತ್ತೆ, ಬಿಕಾಸ್ ಇಟ್ ಇಸ್ ದ ಫಿಕ್ಸ್ಡ್ ಎಂಡ್ ಅಥವಾ ಟೈಡ್ ಎಂಡ್. ಅಂಡ್ ಈ ಕಡೆಯಿಂದ ಈ ಕಡೆ ಸೊ ಟೈಡ್ ಎಂಡ್. ಸೊ ಟೆನ್ಷನ್ ಇಸ್ ಆಲ್ವೇಸ್ ಅವೇ ಫ್ರಮ್ ದ ಟೈಡ್ ಪಾರ್ಟ್. ಓಕೆನಾ? ಟೆನ್ಷನ್ ಇಸ್ ಆಲ್ಸೋ ಟೈಪ್ ಆಫ್ ಫೋರ್ಸ್. ವಾಟ್ ಇಸ್ ಎಸ್ ಐ ಯೂನಿಟ್ ಅಂದ್ರೆ ನ್ಯೂಟನ್. ಇದಕ್ಕೂ ಸಹಿತ ನ್ಯೂಟನ್ ಆಗಿರುತ್ತೆ ನೋಡಿ. ದ ರೆಸಿಸ್ಟೆನ್ಸ್ ಆಫ್ ಅ ಸ್ಟ್ರಿಂಗ್ ಆರ್ ಅ ರೋಪ್ ಅಗೇನ್ಸ್ಟ್ ಎನಿ ಚೇಂಜ್ ಇನ್ ಇಟ್ಸ್ ಒರಿಜಿನಲ್ ಕಾಂಪೋಸಿಷನ್ is called tensile force or a tension. The tension always acts away from the tied ends. ಎಲ್ಲಿ ಹಿಡ್ಕೊಂಡಿರುತ್ತೋ ಅಲ್ಲಿಂದ ಅವೇ ಆಗಿರುತ್ತೆ. Tension is always a pulling in nature, not a push. Okay, it is a very important point regarding a tension. So tension what type, what is the nature ಅಂತ ಹೇಳಿದ್ರೆ that is a pulling in a nature ಅಂತ ಕರಿತೀವಿ. Push ಅಲ್ಲ. push ಅಂದ್ರೆ that is applied force ಆಗುತ್ತೆ. ಅಪ್ಲೈಡ್ ಫೋರ್ಸ್ ಕ್ಯಾನ್ ಬಿ ಪುಷ್ ಆರ್ ಪುಲ್, ಎರಡು ಆಗಿರುತ್ತೆ. ಬಟ್ ಟೆನ್ಷನ್ ಇನ್ ದ ಸ್ಟ್ರಿಂಗ್ ಅನ್ನೋದು ಯಾವಾಗಲೂ ಪುಲ್ಲಿಂಗ್ ಇನ್ ಅ ನೇಚರ್. ಓಕೆ, ಸೊ ದಿಸ್ ಇಸ್ ಅಬೌಟ್ ಟೆನ್ಷನ್ ಇನ್ ದ ಸ್ಟ್ರಿಂಗ್ ಆಯ್ತು. ಓಕೆ, ಸೊ ನೆಕ್ಸ್ಟ್ ನೋಡ್ತಾ ಹೋದ್ರೆ ಈ ಫೋರ್ಸಸ್ ಕಾಂಟ್ಯಾಕ್ಟ್ ಫೋರ್ಸಸ್ ಮತ್ತೆ ನಾನ್ ಕಾಂಟ್ಯಾಕ್ಟ್ ಫೋರ್ಸಸ್ ಬಗ್ಗೆ ಡಿಸ್ಕಸ್ ಮಾಡಾಗಿದೆ ಆಲ್ರೆಡಿ. ಓಕೆ, ಕಾಂಟ್ಯಾಕ್ಟ್ ಫೋರ್ಸ್ಗೆ ಯಾವ್ದು ಎಕ್ಸಾಂಪಲ್? ಟೆನ್ಷನ್, ಆಮೇಲೆ ಫ್ರಿಕ್ಷನ್, ಆಮೇಲೆ ನಾರ್ಮಲ್. 3 ಎಕ್ಸಾಂಪಲ್ಸ್. And non-contact force ಗೆ gravitational force, magnetic force, electrostatic force. 3 examples. Okay, and this follows. Okay, so non-contact force follows inverse square log 1 over divided by r square. ಸರ್ ಇದೆಲ್ಲ ನೆನ್ಪಿಟ್ಕೋಬೇಕಾ? ನಾಟ್ ರಿಕ್ವೈರ್ಡ್. ಸೆಕೆಂಡ್ ಇಯರ್ ಬಂದಾಗ ನಿಮಗೆ ಗೊತ್ತಾಗುತ್ತೆ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದು. ಓಕೆನಾ? ರೈಟ್. ಸೊ ನೆಕ್ಸ್ಟ್ ನೋಡ್ತಾ ಹೋದ್ರೆ ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಎಕ್ಸಾಂಪಲ್ ಕೊಟ್ಟಿದ್ದಲ್ಲ, ದಿಸ್ ಇಸ್ ದ ಗ್ರಾವಿಟೇಷನಲ್ ಫೋರ್ಸ್. ಓಕೆ, ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಏನು? ಫೋರ್ಸ್ ವಿಚ್ ಆಕ್ಟ್ಸ್ ಆನ್ ಆಬ್ಜೆಕ್ಟ್ ವಿತೌಟ್ ಕಮಿಂಗ್ ಎ ಫಿಸಿಕಲ್ ಇನ್ ಕಾಂಟ್ಯಾಕ್ಟ್ ಅಂತ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ವಿತೌಟ್ ಟಚ್ ಅಂತ ಹೇಳ್ಬೋದು. ಓಕೆ, ವಿತೌಟ್ ಟಚ್ ಗ್ರಾವಿಟೇಷನಲ್ ಫೋರ್ಸ್, ಮ್ಯಾಗ್ನೆಟಿಕ್ ಫೋರ್ಸ್, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅದ ಎಕ್ಸಾಂಪಲ್. ಸೊ ದಿಸ್ ಇಸ್ ಮ್ಯಾಗ್ನೆಟಿಕ್ ಫೋರ್ಸ್ ಅಂಡ್ ದಿಸ್ ಇಸ್ ದ ಗ್ರಾವಿಟೇಷನಲ್ ಫೋರ್ಸ್ ಎಕ್ಸಾಂಪಲ್ ಫಾರ್ ನಾನ್ ಕಾಂಟ್ಯಾಕ್ಟ್ ಫೋರ್ಸಸ್ ಆಗಿರುತ್ತೆ. ಓಕೆ, ಇವೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆ ಹೇಳ್ದಂಗಿದೆ ಕಣ ಇದು. ವೇಟ್, ನಾಟ್ ವೇಟ್. ಓಕೆ, ಸೊ ವೇಟ್ ಆಫ್ ದ ಬಾಡಿ, ದ ವೇಟ್ ಆಫ್ ದ ಬಾಡಿ. ಫಾರ್ ಎಕ್ಸಾಂಪಲ್ ನೀವು ಕಾಲೇಜಲ್ಲಿ ಇದ್ದೀರಾ. ಓಕೆ, ನಿಮ್ಮ ವೇಟ್ ಚೆಕ್ ಮಾಡಬೇಕು, ಅಥವಾ ಒಂದು ಹಾಸ್ಪಿಟಲ್ಗೆ ಹೋಗಿದ್ದೀರಾ ಅನ್ಕೊಳ್ಳಿ, ನಿಮ್ಮ ವೇಟ್ ಚೆಕ್ ಮಾಡ್ತಾರೆ. ಹೇಗೆ ಒಂದು ಮೆಷಿನ್ ಇರುತ್ತೆ, ಅದ್ರ ಮೇಲೆ ನಿಂತ್ಕೊಂಡಾಗ ಒಂದು ಪಾಯಿಂಟರ್ ರೊಟೇಟ್ ಆಗುತ್ತೆ. ಓಕೆ, ಸೊ ಅದನ್ನ ನಾವೇನಂತ ಕರಿತೀವಿ? ಪಾಯಿಂಟರ್ ಅಂತ ಕರಿತೀವಿ, ಪಾಯಿಂಟ್ ಆಫ್ ರೊಟೇಷನ್ ಅಂತ ಕರಿತೀವಿ. ಇಲ್ಲಿ ವೇಟ್ ಆಫ್ ದ ಬಾಡಿ ಯಾವ ಡೈರೆಕ್ಷನ್ ಇರುತ್ತೆ? ವೇಟ್ ಈಸ್ ಆಲ್ಸೋ. ಓಕೆ, ಸೊ ವೇಟ್ ಈಸ್ ಆಲ್ಸೋ ಟೈಪ್ ಆಫ್ ಫೋರ್ಸ್. ಯಾವ ಡೈರೆಕ್ಷನ್? ಇಟ್ ಈಸ್ ಆಲ್ವೇಸ್ ವರ್ಟಿಕಲ್ ಡೌನ್ವರ್ಡ್ ಟುವರ್ಡ್ಸ್ ದ ಸೆಂಟರ್ ಆಫ್ ಅರ್ತ್. ಯಾಕೆಂದ್ರೆ ನಮ್ಮ ಬಾಡಿ ಮೇಲೆ ಒಂದು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅನ್ನೋದು ಆಕ್ಟ್ ಆಗುತ್ತೆ. ಓಕೆ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅನ್ನೋದು ಆಕ್ಟ್ ಆಗುತ್ತೆ. ಈ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಯಾವ ತರ ಇರುತ್ತೆ ಅಂದ್ರೆ ಇಲ್ಲೇ ಇದೆಯಲ್ಲ. ಸೊ ವೇಟ್ ಆಫ್ ದ ಬಾಡಿ ಈಸ್ ನಥಿಂಗ್ ಬಟ್ ದ ಫೋರ್ಸ್ ಬೈ ವಿಚ್ ಅರ್ತ್ ಈಸ್ ಎಕ್ಸರ್ಟಿಂಗ್ ಅ ಫೋರ್ಸ್ ಟುವರ್ಡ್ಸ್ ದ ಸೆಂಟರ್ ಆಫ್ ಅರ್ತ್ ಅಂತ. ಓಕೆ, ಸೊ ವೇಟ್ ಆಫ್ ದ ಬಾಡಿ ಈಸ್ ನಥಿಂಗ್ ಬಟ್ ಫೋರ್ಸ್ ಬೈ ವಿಚ್ ಅರ್ತ್ ಈಸ್ ಎಕ್ಸರ್ಟಿಂಗ್ ಆನ್ ಎ ಬಾಡಿ ಆಫ್ ಅ ಮಾಸ್ m ಟುವರ್ಡ್ಸ್ ದ ಸೆಂಟರ್ ಆಫ್ ಅರ್ತ್. ಇಲ್ಲಿ ನೋಡಿ, ಇಲ್ಲಿ ಒಂದು ಬಾಡಿ ಇದೆ. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ದ ಮಾಸ್ m. And what is the weight of the body? It is always downward alva. So m into g. Why sir it is always ಯಾಕೆ ಡೌನ್ ಆಗಿರಬೇಕು? ಅಪ್ ಆಗಿರ್ಬೋದು ಅಂತ ಕೇಳ್ಬೋದು. ಸೊ ಅಪ್ ಆಗಲ್ಲ, ಯಾಕೆಂದ್ರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆಲ್ವೇಸ್ ಆಕ್ಟ್ಸ್ ಡೌನ್ವರ್ಡ್. ನೀವು ಎನಿಥಿಂಗ್, ಓಕೆ, ಸೊ ಇಫ್ ಯು ಥ್ರೋ ಎನಿಥಿಂಗ್ ವರ್ಟಿಕಲಿ ಅಪ್ವರ್ಡ್, ಅಥವಾ ಯಾವ್ದಾದ್ರು ಒಂದು ಆಂಗಲ್ ಅಲ್ಲಿ ಎಸೆದಿರುತ್ತೆ ಆಯ್ತಾ, ಸಮ್ ಹೈಟ್ ಹೋಗಿ, ಓಕೆ, ಸಮ್ ಹೈಟ್ ಹೋಗಿ ಮತ್ತೆ ಕೆಳಗಡೆ ಬರುತ್ತೆ. ಯಾಕೆ ಬರುತ್ತೆ? ಬಿಕಾಸ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಟುವರ್ಡ್ಸ್ ದ ಸೆಂಟರ್ ಆಫ್ ಅರ್ತ್, ಇಟ್ ಇಸ್ ಆಲ್ವೇಸ್ ಆಕ್ಟಿಂಗ್ ಡೌನ್ವರ್ಡ್. ಡನ್? ಓಕೆ, ಇಲ್ಲಿವರೆಗೆ ಕ್ಲಾರಿಟಿ ಸಿಗ್ತಾ ನೋಡಿ. ದ ವೇಟ್ ಆಫ್ ಎನ್ ಆಬ್ಜೆಕ್ಟ್ ಆಫ್ ಅ ಮಾಸ್ m ನಿಯರ್ ದ ಸರ್ಫೇಸ್ ಆಫ್ ದ ಅರ್ತ್ ಇಸ್ mg, ದಟ್ ಇಸ್ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ದಿಸ್ ಇಸ್ g ವ್ಯಾಲ್ಯೂ. ಗ್ರಾವಿಟೇಷನಲ್ ಇನ್ ಡೀಟೇಲ್ ಆಗಿ ಕಲಿತೀರಾ ಯಾವ್ದ್ರ ಬಗ್ಗೆ? ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಬಗ್ಗೆ. ನೆಕ್ಸ್ಟ್, ಇಟ್ ಇಸ್ ಆಲ್ವೇಸ್ ಡೈರೆಕ್ಟ್ ಟುವರ್ಡ್ಸ್ ದ ಸೆಂಟರ್ ಆಫ್ ಅರ್ತ್. ಓಕೆ, ಸೊ ದಿಸ್ ಇಸ್ ದ ಮಾಸ್ ಆಫ್ ದ ಬಾಡಿ ಇಂಟು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ದ ಪ್ರಾಡಕ್ಟ್. ಓಕೆನಾ? ರೈಟ್. ಸೊ ಆಲ್ ದೀಸ್ ಆರ್ ಟೈಪ್ಸ್ ಆಫ್ masses. ಓಕೆ, ಟೈಪ್ಸ್ ಆಫ್ ಫೋರ್ಸಸ್. ರೆಡಿ? ದ ಕ್ವಶನ್ ನೋಡಿ. A block of a mass 2 kg on a frictionless plane inclined at an angle 60 degree with horizontal is supported using a string attached to the body and held at an angle 60 degree to the plane. Compute the tension in the string if the block is a stationary. Condition ಕೊಟ್ಟಿದ್ದಾರೆ. ರೆಡಿನಾ? ಎಲ್ಲರೂ ರೆಡಿ ಇದ್ರೆ ಒಂದ್ಸತಿ ನಮ್ಮ ಫೈರ್ ಎಮೋಜಿ ಬಂದ್ಬಿಡ್ಲಿ ಬೇಗ ಬೇಗ. ಕಮಾನ್, ಫೈರ್ ಎಮೋಜಿ ಬಂದ್ಬಿಡ್ಲಿ. ಓಕೆ, ಸೊ ಇಲ್ಲಿ ಕಂಪ್ಲೀಟ್ ಆಗಿ ಫ್ರೀ ಬಾಡಿ ಡಯಾಗ್ರಾಮ್ ಬೇಸ್ ಮೇಲೆ ಕ್ವಶನ್ ಇರೋದು. ಓಕೆ, ಸೊ ಬೇಗ ಬೇಗ ಕನ್ಫರ್ಮ್ ಮಾಡಿ.
ರೆಡಿ? ಎಸ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್ ಕಣ್ರ. ವಿನಯ್ ಅಂಡ್ ವೈಟ್ ಕೋಟ್, ಇಂಚರ, ಕೆಂಚಪ್ಪ, ವೆರಿ ಗುಡ್, ವೆರಿ ಗುಡ್. ಲಕ್ಷ್ಮಿ, ಸೂಪರ್, ಸೂಪರ್, ನೈಸ್, 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 ವೆರಿ ಗುಡ್. Okay, now let's get started with this question. Okay, a block of mass 2 kg on a frictionless plane inclined. Okay, so ನಾನು inclined plane ತಗೋತೀನಿ. ಇಲ್ಲಿ ನೀಟಾಗಿ ಹೇಳ್ತೀನಿ, ಒಂದು ಕ್ವಶನ್ ತಗೊಂಡು ನೀಟಾಗಿ ಅಬ್ಸರ್ವ್ ಮಾಡಿ. ಓಕೆ, inclined plane. ಓಕೆ, ಸೊ ದಿಸ್ ಇಸ್ inclined plane. ಓಕೆ, ದಿಸ್ ಇಸ್ ದ inclined plane. ಕೊಟ್ಟಿರೋದೇನಿಲ್ಲ, a block of mass 2 kg on the frictionless plane inclined at a 60 degree. Okay, with a horizontal. Okay, so let's say theta. So this is the 60 degree. Okay, sir. With a horizontal is supported using a string. ಇಲ್ಲಿ ಒಂದು ಬಾಡಿ ಇಟ್ಟಿದ್ದಾರೆ. Okay, so let's say this is the body. Okay, so let's say this is the body. Okay, so let's say this is the body. Okay, so let's say this is the body of mass m. Okay, string attached to the body and held at an angle 60 degree. Okay, held at an angle 60 degree. Okay, so let's say this is the horizontal and tension. String ಇದಕ್ಕೆ ಯೂಸ್ ಮಾಡಿ ಈ ತರ ಎಳಿತಾ ಇದ್ದಾರೆ. Okay, so this is the tension in the string. Okay, let's say this is the tension in the string. ಇದರದೆಷ್ಟು angle, that is also 60 degree. Okay, sir. Next one, to the plane. Compute the tension in the string if the block is a stationary. Okay, so ಇಲ್ಲಿ ಇಷ್ಟು ಕೊಟ್ಟಿದ್ರೆ, ಇದು ರೆಸ್ಟ್ ಅಲ್ಲಿ ಇದೆ. ಈ ಬ್ಲಾಕ್ ಅನ್ನೋದು ಮೇಲೆ ಹೋಗ್ತಿಲ್ಲ, ಕೆಳಗಡೆ ಹೋಗ್ತಿಲ್ಲ, ಈ ತರ ಹಿಡ್ಕೊಂಡು ನಿಂತಿದ್ದಾರೆ. ಓಕೆ, ಈ ತರ ಹಿಡ್ಕೊಂಡು ನಿಂತಿದ್ದಾರೆ. ಓಕೆ, ಈ ತರ ಹಿಡ್ಕೊಂಡು ನಿಂತಿದ್ದಾರೆ. ಫಾರ್ ಎಕ್ಸಾಂಪಲ್, ನೀವು ನಾರ್ಮಲ್ ಆಗಿ ಲಗೇಜ್, ಸೂಟ್ ಕೇಸ್ ಈ ತರ ಎಳ್ಕೊಂಡು ಹೋಗ್ತಿರ್ತಾರಲ್ಲ, ಆ ತರ. ಓಕೆ, ಇದಿಲ್ಲ, ಇದೆ ಫ್ರೀ ಬಾಡಿ ಡಯಾಗ್ರಾಮ್. ಫಸ್ಟ್ ನಾರ್ಮಲ್ ಏನು, ಇಟ್ ಈಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್. ಸರ್ಫೇಸ್ ಅನ್ನೋದು ಎಲ್ಲಿದೆ ಸರ್? ಇಲ್ಲಿದೆ. ಓಕೆ, ಸೊ ಸರ್ಫೇಸ್ ಅನ್ನೋದು ಇಲ್ಲಿದೆ, ಸೊ ಅದಕ್ಕೆ ಪರ್ಪೆಂಡಿಕ್ಯುಲರ್. ಓಕೆ ಸರ್. ಸರ್, ದಿಸ್ ಇಸ್ ದ ನಾರ್ಮಲ್. ಓಕೆ, ಸೊ ನಾರ್ಮಲ್ ಕಾಂಪೊನೆಂಟ್ ನ ಡ್ರಾ ಮಾಡಿದ್ವಿ. ದಿಸ್ ಇಸ್ ದ ನಾರ್ಮಲ್, ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್. ಓಕೆ ಸರ್, ಡನ್. ಅಂಡ್ ನೆಕ್ಸ್ಟ್, weight of the body, that is a gravitational force. Okay, so ಇದು gravitational force ಇದೆನಾ? ಎಸ್ ಸರ್, ಇದರ ಮೇಲೆ gravitational force ಆಕ್ಟ್ ಆಗುತ್ತೆ. ಯಾವ ಡೈರೆಕ್ಷನ್ ಅಲ್ಲಿ ಸರ್? ಡೌನ್ವರ್ಡ್ ಇನ್ ಡೈರೆಕ್ಷನ್, mg. ರೈಟಾ? ಎಸ್ ಸರ್. ಓಕೆ, ಸೊ ಇವಾಗ ಇಲ್ಲಿ ಇಫ್ ಇಟ್ ಇಸ್ ಅ 90 ಡಿಗ್ರಿ. ಓಕೆ, ಇದು 90 ಡಿಗ್ರಿ ಅಂದ್ರೆ ವಾಟ್ ಅಬೌಟ್ ದಿಸ್ ಒನ್ ಸರ್? ಇಟ್ ಇಸ್ 90 minus theta. ಓಕೆ, ಸೊ ದಿಸ್ ಇಸ್ 90 minus theta. ಓಕೆ, ದಿಸ್ ಇಸ್ 90 minus theta. ಅಂಡ್ ಇಲ್ಲಿ ನಾನು ಇನ್ನೊಂದು ಕಾಂಪೊನೆಂಟ್ ನ ತಗೋತೀನಿ ಈ ಡೈರೆಕ್ಷನ್ ಅಲ್ಲಿ. ಓಕೆ, ಸೊ ಈ ಡೈರೆಕ್ಷನ್ ಅಲ್ಲಿ ಕಾಂಪೊನೆಂಟ್ ತಗೋತೀನಿ. ಓಕೆ, ಸೊ ಇಲ್ಲಿ ಥೀಟಾ ಆದ್ರೆ ಇಫ್ ಇಟ್ ಇಸ್ 90 ಡಿಗ್ರಿ. ಓಕೆ, ಸೊ ಇಫ್ ಇಟ್ ಇಸ್ 90 ಡಿಗ್ರಿ, 90 minus theta ನೋಡಿ ಸರ್, 90 minus theta ಪ್ಲಸ್ ಇಲ್ಲಿ ಎಷ್ಟಾಗುತ್ತೆ ಇಲ್ಲಿ? ಸೊ ಥೀಟಾ ಎಷ್ಟಾಗಿದೆ ಸರ್? ಇಟ್ ಇಸ್ 90 ಡಿಗ್ರಿ ಆಗುತ್ತೆ, ಕರೆಕ್ಟಾ? ಇಲ್ಲಿ 90 ಡಿಗ್ರಿ ಆಗುತ್ತೆ. ಸೊ 90 ಡಿಗ್ರಿ ಅಂದ್ರೆ ಎಷ್ಟಾಗಬೇಕು ಇದು ಸರ್? ಇದು ಸಹಿತ ಥೀಟಾ ಆಗಬೇಕು. ಗೆಟ್ ಯರ್ ಪಾಯಿಂಟ್, ರೈಟಾ? ಸೊ 90 minus theta plus theta is equals to 90. therefore it is the theta. ಸೊ ಇಲ್ಲಿ ಯಾವ ಕಡೆ ಕಾಂಪೋನೆಂಟ್ ಇರ್ತಾರೆ ಇದನ್ನ ರೆಸಾಲ್ವ್ ಮಾಡ್ತಾ ಇದೀನಿ. ಯಾವ್ದನ್ನ? ವೇಟ್ ನ ರೆಸಾಲ್ವ್ ಮಾಡ್ತೀನಿ ವಿತ್ ರೆಸ್ಪೆಕ್ಟ್ ಟು ನಾರ್ಮಲ್. ಓಕೆ, ಇದು ನಾವೇನ್ ಬರಿಬಹುದು ಸರ್? ಇಟ್ ಇಸ್ mg cos theta ಅಂತ ಬರಿಬಹುದು. ಓಕೆ, ಸೊ ದಟ್ ಇಸ್ ಅ cos 60. ಓಕೆ, ಸೊ ದಟ್ ಇಸ್ ನಥಿಂಗ್ ಬಟ್ ದಿಸ್ ಇಸ್ ಆಲ್ಸೋ 60. ಓಕೆ, ಅಂಡ್ ಸೊ ಈ ಕಡೆಯಿಂದ ಹಾರಿಜೆಂಟಲ್ ಫೋರ್ಸ್. ಓಕೆ, ಸೊ ದಟ್ ಇಸ್ perpendicular to it. So it is mg sin 60 degree. Okay, so mg sin 60 degree. Okay sir. And ಇಲ್ಲಿ ನೋಡಿ, ಇವಾಗ ಟೆನ್ಷನ್ ಸಹಿತ ಒಂದು ಪರ್ಟಿಕ್ಯುಲರ್ ಆಂಗಲ್ ಅಲ್ಲಿ ಇದೆ, ರೈಟಾ? ಸೊ ಇದನ್ನ ಸಹಿತ ನಾನು ರಿಸಾಲ್ವ್ ಮಾಡ್ತೀನಿ. ಹೇಗೆ ಅಂದ್ರೆ ಸ್ವಲ್ಪ ಕಲರ್ ಚೇಂಜ್ ಮಾಡ್ಕೋತೀನಿ. ಓಕೆನಾ? ಇವಾಗ ವೇಟ್ ನ ರಿಸಾಲ್ವ್ ಮಾಡಾಯ್ತು. ಓಕೆ, ಸೊ ಇದು ವೇಟ್ ಈ ತರ ಇದೆಯಲ್ಲ, ನಾರ್ಮಲ್ ಗೆ ರಿಸಾಲ್ವ್ ಮಾಡಿದೆ. ಒಂದು ನಾರ್ಮಲ್ ಗೆ, ಇನ್ನೊಂದು ಹಾರಿಜೆಂಟಲ್. ಓಕೆ, ಸೊ ಪರ್ಪೆಂಡಿಕ್ಯುಲರ್ ಅಂಡ್ ಹಾರಿಜೆಂಟಲ್. ಓಕೆ, ಇದು ವೇಟ್ ನ ರಿಸಾಲ್ವ್ ಮಾಡಾಯ್ತು. ಅಂಡ್ ಇವಾಗ ಟೆನ್ಷನ್ ನ ರಿಸಾಲ್ವ್ ಮಾಡ್ತೀನಿ. Okay, so this one is, okay, so this one is the mg cos theta. Okay, so this is mg cos theta. And the next one, sir, perpendicular, this is mg sin theta. Okay, so this is mg sin theta. Okay, so this is mg sin theta. Okay, right. So mg sin theta and this one is the mg cos theta. Clear? Yes sir. And ಇವಾಗ ನೋಡಿ, ಸೊ ಈ ಬ್ಲಾಕ್ ನಾನು ಇವಾಗ ಈ ಬ್ಲಾಕ್ ನ ಬರೀತೀನಿ. ನೀಟಾಗಿ ನೋಡ್ಕೊಳ್ಳಿ. ಓಕೆ, ಸೊ ನೀಟಾಗಿ ನೋಡ್ಕೊಳ್ಳಿ, ಲೇಟ್ ಆದ್ರೂ ಪರವಾಗಿಲ್ಲ, ನಿಮಗೆ ನೀಟಾಗಿ ಹೇಳ್ಕೊಡ್ತೀನಿ. ಸರ್ ಎಂ ದಟ್ ಈಸ್ ಈಕ್ವಲ್ಸ್ ಎಷ್ಟು ಕೆಜಿ ಇದೆ ಸರ್? ಇಟ್ ಈಸ್ 2 kg. ಓಕೆ ಸರ್, 2 kg. ನೋಡಿ, ಈ ಬ್ಲಾಕ್ ನ ನಾನು ಕನ್ಸಿಡರ್ ಮಾಡ್ಕೊಂಡ್ರೆ ಹಾರಿಜೆಂಟಲ್. ಓಕೆ, ಸೊ ಹಾರಿಜೆಂಟಲ್ ಅಂದ್ರೆ ಎಷ್ಟಿದೆ? ಸೊ ಸಾರಿ, ಇಲ್ಲಿ mg sin theta mg cos theta ಬರ್ತದೆ, ಸಾರಿ. ಸೊ ಇಲ್ಲಿ ನಾವು ರಿಸಾಲ್ವಿಂಗ್ ಟಿ ಅಲ್ವಾ? ಸೊ ದಿಸ್ ಈಸ್ ದ ಟಿ cos 60.
Okay, and this one is t sin 60, right? Yes sir. ಇವಾಗ ನೋಡಿ ಈ ಬ್ಲಾಕ್ ನಾನು ಕನ್ಸಿಡರ್ ಮಾಡ್ಕೊಂಡ್ರೆ ಸೊ ಇದ್ರ ಮೇಲೆ ಪಾಯಿಂಟ್ ಔಟ್ ಮಾಡಿ, ಇದು ದ ಹಾರಿಜೆಂಟಲ್ ಈ ಕಡೆ ಒಂದು ಈ ಕಡೆ ಒಂದು, ರೈಟಾ? ಎಸ್ ಸರ್. ವಾಟ್ ಇಸ್ ದಿಸ್ ಅಂತ ಹೇಳಿದ್ರೆ ದಟ್ ಇಸ್ ಅ ಟಿ ಕಾಸ್ 60 ಡಿಗ್ರಿ. ಓಕೆ, ಸಿ ಕಡೆ ಏನಿದೆ ಸರ್, ಇಟ್ ಇಸ್ ಎಂ ಜಿ ಸೈನ್ 60 ಡಿಗ್ರಿ. ಓಕೆ ಸರ್. ಅಂಡ್ ಈ ಕಡೆ ನೋಡಿ, ಈ ಕಡೆ ಏನಿರೋದು ಸರ್ ಎನ್ ಮತ್ತೆ ಟಿ. ಓಕೆ, ಸೊ ಎನ್ ಪ್ಲಸ್ ಟಿ ಸೈನ್ 60. ಓಕೆ ಸರ್. ಈ ಕಡೆ ಎಷ್ಟಿದೆ? ದಟ್ ಇಸ್ ಡೌನ್ವರ್ಡ್ ಇನ್ ಡೈರೆಕ್ಷನ್ ಸರ್, ಇಟ್ ಇಸ್ ಎಂ ಜಿ ಕಾಸ್ ಟೀಟಾ. ಓಕೆ ಸರ್, ದಟ್ ಇಸ್ ಎಂ ಜಿ ಕಾಸ್ ಟೀಟಾ. ಟೀಟಾ ಅಂದ್ರೆ ದಟ್ ಇಸ್ ನಥಿಂಗ್ ಬಟ್ 60 ಡಿಗ್ರಿ. ಓಕೆ, ನಮಗೆ ಬೇಕಿರೋದೇನು ಟೆನ್ಷನ್. ಟೆನ್ಷನ್ ಎಲ್ಲಿದೆಯಪ್ಪ? ಇಲ್ಲಿದೆ. ಓಕೆ, ಸೊ ಎರಡನ್ನ ರಿಸಾಲ್ವ್ ಮಾಡಿ. ಓಕೆ, ಸೊ ಎಕ್ಸ್ ಆಕ್ಸಿಸ್, ಓಕೆ, ಸೊ ಎಕ್ಸ್ ಆಕ್ಸಿಸ್ ನ ತಗೊಂಡ್ರೆ ಸೊ ರಿಸಾಲ್ವಿಂಗ್ ದಟ್ ಇಸ್ ಅ ಟಿ ಕಾಸ್ 60 ಡಿಗ್ರಿ. ಸೊ ದಟ್ ಈಸ್ ಈಕ್ವಲ್ಸ್ ಟು ಸೊ ಎಂ ಜಿ, ಯಾಕೆಂದ್ರೆ ಇಟ್ ಇಸ್ ಅ ಸ್ಟೇಟ್ ಆಫ್ ರೆಸ್ಟ್ ಅಲ್ಲಿ ಇದೆ, ಮೂವ್ ಆಗ್ತಿಲ್ಲ, ರೆಸ್ಟ್ ಅಲ್ಲಿ ಇದೆ. ಓಕೆ, ಎಂ ಜಿ ಸೈನ್ 60. ಓಕೆನಾ? ಎಸ್ ಸರ್. ಅಂಡ್ ಟಿ ದಟ್ ಈಸ್ ಈಕ್ವಲ್ಸ್ ಟು ಎಂ ಜಿ ಸೈನ್ 60 ಡಿಗ್ರಿ ಸರ್ ಡಿವೈಡೆಡ್ ಬೈ ಕಾಸ್ 60 ಡಿಗ್ರಿ. ಏನಾಗುತ್ತೆ ಸರ್? ಎಂ ವ್ಯಾಲ್ಯೂ ಏನಿದೆ ಸರ್ 2, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ದಟ್ ಇಸ್ ಅ 10. ಈ ಸೈನ್ ಡಿವೈಡೆಡ್ ಬೈ ಕಾಸ್ ಎಷ್ಟಾಗುತ್ತೆ ಸರ್? ಇಟ್ ಇಸ್ ಅ tan 60. ಓಕೆ, ಸೊ ದಟ್ ಇಸ್ ಅ tan 60. ಎಷ್ಟಾಗುತ್ತೆ ಸರ್? ಇದು 20 ಅಂಡ್ tan 60 ದಟ್ ಇಸ್ ಅ √3. ಓಕೆ, ಎಷ್ಟಾಗುತ್ತೆ √3? ಸೊ ಟೆನ್ಷನ್ ದಟ್ ಈಸ್ ಈಕ್ವಲ್ಸ್ ಟು 20√3 ನ್ಯೂಟನ್. ಓಕೆ, ಸೊ ದಿಸ್ ಇಸ್ ದ ಟೆನ್ಷನ್. ಓಕೆ, ಸೊ ದಿಸ್ ಇಸ್ ದ ಟೆನ್ಷನ್ ಡೆವಲಪ್ಡ್ ಇನ್ ದ ಸ್ಟ್ರಿಂಗ್. ಎಷ್ಟಿದೆ ಇದು? ಟೆನ್ಷನ್ ಡೆವಲಪ್ಡ್ ಇನ್ ದ ಸ್ಟ್ರಿಂಗ್ ದಟ್ ಇಸ್ ಅ 20√3 ನ್ಯೂಟನ್. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಅರ್ಥ ಆಯ್ತಾ? ನೀಟಾಗಿ ರಿಸಾಲ್ವ್ ಮಾಡಬೇಕು. ಓಕೆ, ರೈಟ್? ಓಕೆ, ಡನ್. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಮೊಮೆಂಟಮ್. ಮೊಮೆಂಟಮ್ ಅಂದ್ರೆ ಇವಾಗ ಫಸ್ಟ್ ಲಾ ಅಂತೂ ಮುಗೀತು. ಇವಾಗ ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ನ್ಯೂಟನ್ಸ್ ಸೆಕೆಂಡ್ ಲಾ. ಓಕೆ, ರೈಟ್. ಸೊ ಇವಾಗ ನ್ಯೂಟನ್ಸ್ ಸೆಕೆಂಡ್ ಲಾ ಅಂತ ಹೇಳಿದಾಗ ಅದಕ್ಕೆ ಬೇಕಾಗಿರೋದು ಮೊಮೆಂಟಮ್. ಮೊಮೆಂಟಮ್ ಅಂದ್ರೆ ಏನು? ಮೊಮೆಂಟಮ್. ಓಕೆ, ಸೊ ದಟ್ ಈಸ್ ಪ್ರಾಪರ್ಟಿ ಅಸೋಸಿಯೇಟೆಡ್ ವಿತ್ ಮೂವಿಂಗ್ ಬಾಡೀಸ್. ಓಕೆ, ದಟ್ ಈಸ್ ಪ್ರಾಪರ್ಟಿ. So property. Okay, so property associated. Okay, associated. So with some moving bodies. Okay, so moving bodies. Okay, so moving bodies. Okay, so associated with the moving bodies. Rest bodies gala, only moving bodies. ಯಾವ ಬಾಡಿ ಮೋಷನ್ ಇರುತ್ತೋ ಅದಕ್ಕೆ ಮೊಮೆಂಟಮ್ ಅನ್ನೋದು ಇದ್ದೇ ಇರುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದು ಬಾಡಿ ಇದೆ. ಈ ಬಾಡಿ ಇಸ್ ದ ಮೂವಿಂಗ್ ವಿತ್ ವೆಲಾಸಿಟಿ v. ಸೊ ಮೊಮೆಂಟಮ್ ಆಫ್ ದಿಸ್ ಬಾಡಿ ಏನಪ್ಪಾ ಅಂತಂದ್ರೆ ಸಿಂಪಲ್ ಆಗಿ ಮಾಸ್ ಇಂಟು ವೆಲಾಸಿಟಿ, ದ ಪ್ರಾಡಕ್ಟ್ ಆಫ್. ಓಕೆ, ಸೊ ಇಲ್ಲಿ ಬರೆದ್ರೆ ಸೊ ಮೊಮೆಂಟಮ್ ದಟ್ ಈಸ್ ಈಕ್ವಲ್ಸ್. ಓಕೆ, ಸೊ ಮೊಮೆಂಟಮ್ ಆಫ್ ಅ ಬಾಡಿ ಇಸ್ ನಥಿಂಗ್ ಬಟ್. ಓಕೆ, ಸೊ ದಟ್ ಈಸ್ ದ ಮೊಮೆಂಟಮ್ ಆಫ್ ಅ ಬಾಡಿ ಇಸ್ ನಥಿಂಗ್ ಬಟ್ ಮಾಸ್ ಇಂಟು velocity of the body. Okay, so mass into velocity of the body, that is the product of mass and velocity. Okay, in the same way ಈ ಕಡೆ ನೋಡ್ಕೊಂಡ್ರು ಸಹಿತ ಸರ್ ಇದು ನೆಗೆಟಿವ್ ಎಕ್ಸ್ ಆಕ್ಸಿಸ್ ಕಡೆ ಹೋಗ್ತದೆ. ದಟ್ಸ್ ಓಕೆ. ಸೊ ದ ಪ್ರಾಡಕ್ಟ್ ಬರೆದ್ರೆ ಮಾಸ್ ಇಂಟು ವೆಲಾಸಿಟಿ ಆಗುತ್ತೆ. ಅಂಡ್ ಇವಾಗ ನಮಗೆ ಈ ಮೊಮೆಂಟಮ್ ಅನ್ನೋದು ಇಟ್ ಇಸ್ ಅಸೋಸಿಯೇಟೆಡ್ ವಿತ್ ವೆಲಾಸಿಟಿ ಅಲ್ವಾ? ಮೊಮೆಂಟಮ್ ಅನ್ನೋದು ಅಸೋಸಿಯೇಟೆಡ್ ವಿತ್ ವೆಲಾಸಿಟಿ. ಇವಾಗ ನಾನು ಇದನ್ನ ಮೊಮೆಂಟಮ್ ನ ಈ ತರ ಬರೆದ್ರೆ ಯಾವ ಡೈರೆಕ್ಷನ್ ಅಲ್ಲಿ ಬಾಡಿ ಮೂವ್ ಆಗ್ತಿದೆ ಸರ್? ಪಾಸಿಟಿವ್ ಎಕ್ಸ್ ಆಕ್ಸಿಸ್, ದೇರ್ಫೋರ್ ಪಾಸಿಟಿವ್ ಐ ಕ್ಯಾಪ್. ಓಕೆ, ಸೊ ಇಲ್ಲಿ ನೋಡ್ಕೊಂಡ್ರೆ ಯಾವ ಕಡೆ ಬಾಡಿ ಮೂವ್ ಆಗ್ತಿದೆ ಸರ್? ಇಟ್ ಇಸ್ ಅ ನೆಗೆಟಿವ್ ಎಕ್ಸ್ ಆಕ್ಸಿಸ್, ದೇರ್ಫೋರ್ ಇಟ್ ಇಸ್ ಅ ನೆಗೆಟಿವ್ ಐ ಕ್ಯಾಪ್. ಇಷ್ಟೇ, ಏನು ಇಲ್ಲ. ಇಫ್ ಇಟ್ ಇಸ್ ಎಕ್ಸ್ ಆಕ್ಸಿಸ್ ಅಂಡ್ ದಿಸ್ ಇಸ್ ವೈ ಆಕ್ಸಿಸ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಎಕ್ಸ್ ಆಕ್ಸಿಸ್ ಏನ್ ಬರುತ್ತೆ ಸರ್? ಇಟ್ ಇಸ್ ಅ ಪಾಸಿಟಿವ್ ಐ ಕ್ಯಾಪ್. ಅಂಡ್ ಇದಕ್ಕೆ ಸರ್ ಇಟ್ ಇಸ್ ಅ ಪಾಸಿಟಿವ್ ಜೆ ಕ್ಯಾಪ್. ಅಂಡ್ ಇದಕ್ಕೆ ಈ ಕಡೆ ಬಂದ್ರೆ ಸರ್, ಈ ಕಡೆ ಬಂದ್ರೆ ದಟ್ ಇಸ್ ಅ ನೆಗೆಟಿವ್ ಐ ಕ್ಯಾಪ್. ಅಂಡ್ ಈ ಕಡೆ ಬಂದ್ರೆ ಸರ್ ಇಟ್ ಇಸ್ ಅ ಪಾಸಿಟಿವ್ ಸಾರಿ ನೆಗೆಟಿವ್ ಜೆ ಕ್ಯಾಪ್. ಓಕೆ, ಸೊ ನೆಗೆಟಿವ್ ಜೆ ಕ್ಯಾಪ್. ಇಸ್ ದಟ್ ಅ ಕ್ಲಿಯರ್ ಫಾರ್ ಎವ್ರಿಬಾಡಿ? ಓಕೆ, ಇದು ಕ್ಲಿಯರ್ ಆಯ್ತಾ? ಇವಾಗ ನಾನು ನಾರ್ಮಲ್ ಆಗಿ ಸೊ ಮೊಮೆಂಟಮ್ ದಟ್ ಈಸ್ ಈಕ್ವಲ್ಸ್ ಟು ಮಾಸ್, ಪ್ರಾಡಕ್ಟ್ ಆಫ್ ಮಾಸ್ ಅಂಡ್ ವೆಲಾಸಿಟಿ. ಓಕೆ, ರೈಟ್. ಮಾಸ್ ಏನು ಯೂನಿಟ್ ಸರ್? ಕೆಜಿ. ಅಂಡ್ ವೆಲಾಸಿಟಿದು ಸರ್ ಇಟ್ ಇಸ್ ಅ ಮೀಟರ್ ಪರ್ ಸೆಕೆಂಡ್. ಸೊ ಕೆಜಿ ಮೀಟರ್ ಪರ್ ಸೆಕೆಂಡ್ ಅಂದ್ರೆ ಬರ್ದು ನಡೀತು. ಓಕೆ, ಸೊ ಕೆಜಿ ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ ಕೆಜಿ ಮೀಟರ್ ಪರ್ ಸೆಕೆಂಡ್ ಅಂಡ್ ಇಟ್ ಈಸ್ ಆಲ್ಸೋ ವೆಕ್ಟರ್ ಕ್ವಾಂಟಿಟಿ ಬಿಕಾಸ್ ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ವೆಲಾಸಿಟಿ. ವೆಲಾಸಿಟಿ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಇಲ್ಲಿವರೆಗೆ ಕ್ಲಿಯರ್ ಆಯ್ತಾ? ರೈಟ್ ಸರ್, done. Momentum is a quantity possessed by an object by virtue of its mass and motion. It is also known as a quantity of a motion ಅಂತಾನು ಕರೀತೀವಿ. ಓಕೆ, ಸೊ ಕ್ವಾಂಟಿಟಿ ಆಫ್ ಮೋಷನ್ ಅಥವಾ ಕ್ವಾಂಟಿಟಿ ನ ಮೋಷನ್ ಅಂತಾನು ಕರೀಬಹುದು. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಎಸ್, ಕ್ವಶನ್ ಇದೆ, ಒಂದ್ಸತಿ ಟ್ರೈ ಮಾಡಕ್ಕೆ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿ. ಸರ್ ವಿಚ್ ಬ್ಯಾಚ್ ಐ ಶುಡ್ ಪರ್ಚೇಸ್ ಫಾರ್ ಕೆಸಿಟಿ ಪ್ರಿಪರೇಷನ್? ಐ ಆಮ್ ನೌ 12th grade.
Madagaja, you can purchase, Laksha KSAT 2027 if you are concentrating for KSAT. Okay, and that batch help you to do good in a NEET also and JEE mains also. Okay, right. So, clear at go. I want response from all the students. I'll call name just to say yes or no. Okay, Kenjappa and Madagaja and Vinay, white coat winner, Inchara. Yes, bega bega. And Anita and Lakshmi, bega bega response barle. Ready? ಎಲ್ಲಾದ್ರು ಎಲ್ಲ ಕಾಣಿಸ್ತಿಲ್ಲಲ್ಲ ಯಾರು ಎಲ್ಲೋದ್ರಿ ನೋ ಬಡಿ ಇಸ್ ದರ್ ಹಿಂಗ್ ಬಿಟ್ರೆ ಹೆಂಗೆ ನಡುವೆ ಹಾ ಓಕೆ ನೋ ಪ್ರಾಬ್ಲಮ್ ಓಕೆ ನೋಡಿ two bodies having masses 6 kg and 9 kg are said to have equal momentum while in a motion. Find out the ratio of their velocities ಅಂತ ಇದೆ ರೈಟಾ ಎಸ್ ಸೊ ಫಸ್ಟ್ ನೋಡಿ ನಮಗೆ ಪ್ರಾಡಕ್ಟ್ ಇವಾಗ ಮೊಮೆಂಟಮ್ ಅಂದ್ರೆ ಏನು ಸರ್ ಇಟ್ ಇಸ್ ದ ಪ್ರಾಡಕ್ಟ್ ಆಫ್ ಮಾಸ್ ಅಂಡ್ ವೆಲಾಸಿಟಿ ರೈಟ್ ಸೊ ನೋಡಿ ಇವಾಗ ರೇಷೋ ಅಲ್ಲಿ ರೇಷೋ ಕೇಳ್ತಿದ್ದಾರೆ ದೇರ್ ಫೋರ್ P1 ಸರ್ ಡಿವೈಡೆಡ್ ಬೈ P2 ಅಂತ ಬರ್ತೀನಿ in the same way this is M1 V1 so divided by M2 V2 okay sir ಇಲ್ಲಿ ratios are same because of equal momentum that is equals to mass ಎಷ್ಟು ಕೊಟ್ಟಿದ್ದಾರೆ sir 6 into V1 ಕೊಟ್ಟಿದ್ದಾರೆ ಇಲ್ಲ so therefore V1 as it is and M2 that is 9 kg and this is the V2 okay so ಎಷ್ಟಾಗುತ್ತೆ so 3 6 3 3 9 therefore V1 divided by V2 cross multiplication ಮಾಡಿ ಇದು 3 ಈ ಕಡೆ ಹೋಗುತ್ತೆ and 2 ಕೆಳಗಡೆ ಬರುತ್ತೆ okay so that is 3/2 right 3/2 is the right answer okay so that is 3/2 is the right answer okay so 3/2 is the right answer that is option D okay so that is option D is the right answer next Newton's second law of motion okay so Newton's second law of motion is very very important okay ಯಾಕೆ ಹೇಳ್ತೇನೆ ಕೇಳಿ it is discussing about quantity of a force okay so quantity of force ಬಗ್ಗೆ ಡಿಸ್ಕಸ್ ಮಾಡ್ತಾ ಇರೋದು ನೋಡಿ the rate of change of momentum of an object is proportional to the net external force on it in the direction of a net applied force ಅಂದ್ರೆ ಒಂದು ಬಾಡಿ ಇದ್ರೆ okay so let's say this is the body of mass m and moving with some velocity okay so moving with some velocity v okay moving with some velocity v constant velocity ಅಂತ ಅನ್ಕೋಣ ಇವಾಗ ಎಕ್ಸ್ಟರ್ನಲ್ ಫೋರ್ಸ್ ಇದ್ರ ಮೇಲೆ ಅಪ್ಲೈ ಆಯ್ತಪ್ಪ ಓಕೆ ಸೊ ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಆಯ್ತು ಅನ್ಕೋ ಇನ್ ದ ಸೇಮ್ ಡೈರೆಕ್ಷನ್ ಏನಾಗುತ್ತೆ ದ ವೆಲಾಸಿಟಿ ಕೀಪ್ ಆನ್ ಇನ್ಕ್ರೀಸಿಂಗ್ ರೈಟ್ ವೆಲಾಸಿಟಿ ಚೇಂಜ್ ಆಗುತ್ತೆ ಬಟ್ ವಾಟ್ ಅಬೌಟ್ ಮಾಸ್ ರಿಮೈನ್ಸ್ ದ ಸೇಮ್ ಸರ್ ಮಾಸ್ ಆಫ್ ದ ಬಾಡಿ ರಿಮೈನ್ಸ್ ಸೇಮ್ ಇಲ್ಲಿ ಪ್ರಾಡಕ್ಟ್ ಆಫ್ ಮಾಸ್ ಅಂಡ್ ವೆಲಾಸಿಟಿ ಏನಂತ ಕರಿತೀವಿ ಸರ್ ಇಟ್ ಇಸ್ ಅ ಮಾಸ್ ಅಂಡ್ ವೆಲಾಸಿಟಿ ದಟ್ ಇಸ್ ಅ ಮೊಮೆಂಟಮ್ ಸೊ ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು dp divided by dt ಅಥವಾ ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು so dp divided by dt okay ಅದೇ ವೆಕ್ಟರ್ ಕ್ವಾಂಟಿಟಿಯಲ್ಲಿ ಬರೆದ್ರೆ so this is dp divided by dt ಅಂತ ಬರಿಬಹುದು ರೈಟಾ yes that is indicates dp divided by dt that is equals to ma ಅಂತ ಬಂದಿದೆ ಅದು ಹೇಗೆ ಬರುತ್ತೆ ಅನ್ನೋದು ತೋರಿಸ್ತೇನೆ so f that is equals to okay so f that is equals to so d divided by dt and p ಅನ್ನೋದೇನು it is a mass into velocity okay so that is equals to ಇಲ್ಲಿ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿ ಡಿಫರೆನ್ಸಿಯೇಷನ್ ಓಕೆ ಸೊ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿ ಏನ್ ಬರುತ್ತೆ sir keep it as mass as it is dv divided by dt okay sir and keep v as it is dm divided by dt right ಇಲ್ಲಿ ನಮಗೆ ನ್ಯಾಚುರಲ್ ಆಗಿ ಇನ್ ಅವರ್ ನೇಚರ್ ಓಕೆ ಸೊ ನಮ್ಮ ರೆಗ್ಯುಲರ್ ಡೇ ಟು ಡೇ ಲೈಫ್ ಅಲ್ಲಿ ಮಾಸ್ ಇಸ್ ಎ ಕನ್ಸರ್ವ್ಡ್ ಮಾಸ್ ನ ಡಿಸ್ಟ್ರಾಯ್ ಮಾಡಕ್ಕಾಗಲ್ಲ ಮಾಸ್ ಕೆನಾಟ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಕರೆಕ್ಟಾ ಸೊ ರೆಗ್ಯುಲರ್ ಆಗಿ ಮಾಸ್ ಇಫ್ ಮಾಸ್ ಇಸ್ ಕಾನ್ಸ್ಟೆಂಟ್ ಓಕೆ so if mass is constant okay so ee condition consider ಮಾಡ್ಕೊಂಡ್ರೆ okay so mass is constant ಅಂದ್ರೆ what happens to this 0 so therefore f vector that is equals to mass and what about this one dv divided by dt that is acceleration rate of change of
ವೆಲಾಸಿಟಿ ದಟ್ ಈಸ್ ಈಕ್ವಲ್ಸ್ ಟು ಆಕ್ಸಲರೇಷನ್ ಅಂತ ಕರಿತೀವಿ. ಓಕೆ, ಅಂಡ್ ಇದು ಎಕ್ಸ್ ಆಕ್ಸಿಸ್ ಅಲ್ಲಿ ಬರೆದ್ರೆ ಎಂ ಎ ಎಕ್ಸ್, ವೈ ಆಕ್ಸಿಸ್ ಅಲ್ಲಿ ಬರೆದ್ರೆ ಎಂ ಎ ವೈ, ಝೆಡ್ ಆಕ್ಸಿಸ್ ಅಲ್ಲಿ ಬರೆದ್ರೆ ಎಂ ಎ ಝೆಡ್ ಆಕ್ಸಿಸ್ ಅಂತ ಕರಿತೀವಿ. ಓಕೆ, ಎ ಝೆಡ್ ನೋಡಿ. ಸೊ ಇದನ್ನ 3 ಡಿಫರೆಂಟ್ ಆಕ್ಸಿಸ್ ಅಲ್ಲಿ ಬರೆದ್ರೆ along x-axis dpx divided by dt that is equals to max, and the next this is y-axis and this is z-axis. ನೋಡಿ, ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್ ಇಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ಅ ಪಾಯಿಂಟ್ ಮಾಸಸ್. ದೊಡ್ಡ ದೊಡ್ಡ ಮಾಸಸ್ಗೆಲ್ಲ ಅಪ್ಲಿಕೇಬಲ್ ಆಗಲ್ಲ. ಇದು ಯಾವುದಕ್ಕೆ? ಇದಕ್ಕೆ ಪಾಯಿಂಟ್ ಆಬ್ಜೆಕ್ಟ್ ಬಗ್ಗೆ ಮಾತ್ರ. ಪಾಯಿಂಟ್ ಮಾಸ್ ಅಂದ್ರೆ ಏನು? ನಿಮಗೆ ಯಾವುದು ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ವಾಟ್ ಇಸ್ ಫ್ರೇಮ್ ಆಫ್ ರೆಫರೆನ್ಸ್, ದೆನ್ ವಾಟ್ ಇಸ್ ದ ಪಾಯಿಂಟ್ ಮಾಸ್, ಇದೆಲ್ಲಾನು ಎಕ್ಸ್ಪ್ಲೇನ್ ಮಾಡಿದ್ರೆ ಒಂದ್ಸತಿ ಆ ಚಾಪ್ಟರ್ ನೋಡ್ಕೊಂಡು ಬನ್ನಿ. ಓಕೆ, ಸೊ ದಿಸ್ ಇಸ್ ಥಿಯರಿಟಿಕಲ್ ಪಾರ್ಟ್ ಆಯ್ತು ಯಾವ್ದ್ರದ್ದು. ಸೊ ದಟ್ ಈಸ್ ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್, ರೈಟ್. ಸೊ ನೆಕ್ಸ್ಟ್ ಒನ್ ಯೂನಿಟ್ ಆಫ್ ಅ ಫೋರ್ಸ್ ನೋಡಿದ್ರೆ. ಓಕೆ, ಸೊ ವಾಟ್ ಇಸ್ ದ ಯೂನಿಟ್ ಆಫ್ ಫೋರ್ಸ್? ಯೂನಿಟ್ ಆಫ್ ಫೋರ್ಸ್ ದಟ್ ಇಸ್ ದ ನ್ಯೂಟನ್, ಅಂಡ್ ಗ್ರಾವಿಟೇಷನಲ್ ಯೂನಿಟ್ ಆಫ್ ಫೋರ್ಸ್ ದಟ್ ಇಸ್ ದ ಕೆಜಿ ವೇಟ್. ಯಾಕೆಂದ್ರೆ ಈ ಯೂನಿಟ್ಸ್ ಎಲ್ಲ ನಾವು ಯೂಸ್ ಮಾಡ್ತೀವಿ. ಯಾಕೆ? ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ. ಓಕೆ, ಅಂಡ್ ವೇಟ್ ಆಫ್ ದ ಬಾಡಿ ಆಲ್ರೆಡಿ ಗೊತ್ತಿದೆ, ದಟ್ ಇಸ್ ಡಬ್ಲ್ಯೂ ಇಸ್ ಈಕ್ವಲ್ಸ್ ಟು ಎಂ ಜಿ. ಓಕೆ, ಫೈನ್, ರೈಟ್ ಸರ್. And yes, sir, the very first question that is the PYQs ಅಲ್ಲಿ ಕೇಳಿರುವಂತದ್ದು, a body under the action of a force F is equals to 6I cap minus 8G cap plus 10K cap acquires an acceleration of 1 meter per second square. The mass of this body must be. Mass na ಕೇಳ್ತಾ ಇದ್ದಾರೆ. According to the laws of motion, okay, according to the laws of motion, that is the second law of motion. Sir, F is equals to, okay, so magnitude ಅಲ್ಲಿ ಬರೆದ್ರೆ F is equals to M into A. ಕರೆಕ್ಟಾ? Yes, sir. They are asking what is mass. ಆಕ್ಸಲರೇಷನ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ದಟ್ ಇಸ್ ಆಕ್ಸಲರೇಷನ್. ಬಟ್ ಇಲ್ಲಿ ಫೋರ್ಸ್ ಇದೆ, ಇದು ವೆಕ್ಟರ್ ಕ್ವಾಂಟಿಟಿ ಇದೆ. ಇದನ್ನ ಮ್ಯಾಗ್ನಿಟ್ಯೂಡ್ ನ ಫೈಂಡ್ ಮಾಡ್ಬೇಕು. ಯಾವ ರೀತಿ ನೀವು ಮ್ಯಾಗ್ನಿಟ್ಯೂಡ್ ನ ಫೈಂಡ್ ಮಾಡ್ತೀರಾ? ಸರ್, ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಯಾವ ತರ ಬರೀತೀರಾ? ಸರ್, ಇಟ್ ಇಸ್ ಎಫ್, ದಟ್ ಇಸ್ ಅಂಡರ್ ಸ್ಕ್ವೇರ್ ರೂಟ್ ದ ಕೋಫಿಷಿಯಂಟ್ ಆಫ್ ಐ ಕ್ಯಾಪ್. ಯಾವ್ದು ಕೋಫಿಷಿಯಂಟ್ ಆಫ್ ಯೂನಿಟ್ ವೆಕ್ಟರ್ಸ್ ಇದೆಯಲ್ಲ ಅದ್ರದ್ದು ಸ್ಕ್ವೇರ್ ತಗೊಳ್ಬೇಕು. ಓಕೆ, ವಾಟ್ ಎವರ್ ದ ಸೈನ್ ಇಟ್ ಇಸ್. ಕೋಫಿಷಿಯಂಟ್ ಆಫ್ ಐ ಕ್ಯಾಪ್ ದಟ್ ಇಸ್ ಅ 6, therefore 6 square. Coefficient of a j cap that is a minus 8 whole square. Coefficient of a k cap that is a 10 whole square. Okay, so simplification ಮಾಡೋಣ. F is equals to 6 36, 8 64, 10 100. Okay, so F that is equals to under square root. So that is a 200. Okay, so right, 200 ಆಗುತ್ತಾ? Yes sir, 36 plus 64 that is 100, 100 plus 100 that is a 200. Okay, and that is nothing but so 2 into 100. Okay, so 2 into 100. So F that is equals to so 10 root 2. Okay, so that is a 10 root 2 Newton. Okay, idantu siktu. Okay sir, ivaga mass bekalva, so that is a force divided by acceleration. So force s2, sir, it is a 10 root 2 and acceleration that is equals to 1. So mass is, that is nothing but, sir, it is a 10 root 2 kg. Okay, so 10 root 2 kg, that is option C. Option C is the right answer. Okay, now let's move on to the next question. A cricket catches, okay, illi cricket alla, cricketer. A cricketer catches a ball of a mass 150 gram in 0.1 second, moving with a speed of 20 meter per second. Then he experiences a force of, you know, you're just Mahesh, hi, good evening. ಇವಾಗ ನೀವು ಒಬ್ರು ನಿಮ್ಮ ಟೀಮ್ ಅಲ್ಲಿ ಆಡ್ತಿದ್ರ ಅನ್ಕೊಳಕ್ಕೆ, ಸೊ ಕ್ರಿಕೆಟ್ ಆಡ್ತಾ ಇದ್ರು. ಓಕೆ, ಸೊ ಕ್ರಿಕೆಟ್ ಆಡ್ತಿದ್ರ, ನಿಮ್ಮ ಅಪೋನೆಂಟ್ ಬ್ಯಾಟ್ಸ್ಮನ್ ಹಿಂಗ್ ಹೊಡಿತಾನೆ ಮೇಲೆ. ಓಡಿದಾಗ ನಿಮ್ಮ ಫ್ರೆಂಡ್ ಅಲ್ಲಿ ಬೌಂಡ್ರಿಗೆ ನಿಂತ್ಕೊಂಡಿರ್ತಾನೆ. ಅವ್ರು ಏನ್ ಮಾಡ್ತಾರೆ? ಕ್ಯಾಚ್ ಹಿಡ್ಕೊಂತಾರೆ. ಕ್ಯಾಚ್ ಹಿಂಗೆ ಹಿಡ್ಕೊಂತಾರ ಇಲ್ಲ, ಹಿಂಗ್ ಹಿಡ್ಕೊಂಡು ಹಿಂಗ್ ಕೈ ಹಿಂಗ್ ತಗೊಂತಾರೆ. ಓಕೆ, ಈ ತರ ಕೈ ತಗೊಳ್ತಾರೆ. ಯಾಕೆ? ಟು ರೆಡ್ಯೂಸ್ ದ ಇಂಪ್ಯಾಕ್ಟ್. ಓಕೆ, ಸೊ ಇವಾಗ ನಮಗೆ ಕೇಳ್ತಾರದು ಫೋರ್ಸ್ ಬಗ್ಗೆ ಕೇಳ್ತಾರದು. ಓಕೆ, ಸೊ ಫೋರ್ಸ್ ಅಂದ್ರೆ ಯಾವ ತರ ಬರೀತೀರಾ? ಸರ್, ಫೋರ್ಸ್ ಈಸ್ ನಥಿಂಗ್ ಬಟ್ mass into acceleration. ಇದನ್ನ ಯಾವ ತರ ಬರೀತೀರಾ? mass into dv divided by dt. ಸೊ ಇದನ್ನ ಯಾವ ತರ ಬರೀತೀರಾ? ಸರ್, mass into v minus u, so divided by t. ರೈಟಾ? ಎಸ್ ಸರ್. the force that is equals to, okay, magnitude ಹೇಳಿರೋದ್ರಿಂದ. ಓಕೆ, ಸೊ ಲೆಟ್ಸ್ ಸೇ ಮಾಸ್ ಎಷ್ಟು ಕೊಟ್ಟಿದ್ದೀರಾ? ಸರ್, ಇಟ್ ಇಸ್ 150. ಸೊ ಗ್ರಾಮ್ ಕೊಟ್ಟಿರೋದ್ರಿಂದ ಕೆಜಿ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಸೊ ಬ್ರಾಕೆಟ್ ಆಫ್ ಫೈನಲ್ ವೆಲಾಸಿಟಿ ಏನಾಗಿರುತ್ತೆ? ಸರ್, ಇಟ್ ಇಸ್ 0. ಓಕೆ, ಸೊ ಫೈನಲ್ ವೆಲಾಸಿಟಿ, ಯಾಕೆಂದ್ರೆ ಕ್ಯಾಚ್ ಹಿಡ್ಕೊಂಡಾಗ, ಸೊ ಇನಿಷಿಯಲ್ ಆಸ್ ವೆಲಾಸಿಟಿ 20 ಮೀಟರ್ ಪರ್ ಸೆಕೆಂಡ್, ಅಂಡ್ ಫೈನಲಿ ಕ್ಯಾಚ್ ಹಿಡ್ಕೊಂಡಾಗ ಕೈಯಲ್ಲಿದೆ, ಅದು ಮೂವ್ ಆಗ್ತಿಲ್ಲ, ಕೈಯಲ್ಲಿದೆ ಅಂತ ದಟ್ ಈಸ್ ಈಕ್ವಲ್ಸ್ ಟು 0. ಫೈನಲ್ ವೆಲಾಸಿಟಿ 0 ಅಂಡ್ ಇನಿಷಿಯಲ್ ವೆಲಾಸಿಟಿ ಎಷ್ಟಿದೆ? ಸರ್, ಇಟ್ ಇಸ್ 20. ಸೊ ಡಿವೈಡೆಡ್ ಬೈ ಟೈಮ್ ಎಷ್ಟಿದೆ? ಸರ್, ಇಟ್ ಇಸ್ 0.1. ಓಕೆ, ಅಂಡ್ ಎಫ್ ದಟ್ ಈಸ್ ಈಕ್ವಲ್ಸ್ ಟು, ಸರ್, ಇಟ್ ಇಸ್ 150 into 10 power minus 3 into
sir it is a 20 into sir ಇದು 10 divided by 10 ಮಾಡಿದ್ರೆ so this is 0.1 okay ಇದನ್ನ further simplification ಮಾಡಿದ್ರೆ that is a 150 into so this is minus ಈ ಕಡೆ ತಗೋತೀನಿ so that is a 200 divided by 1 ಆಗುತ್ತೆ okay so into okay so ಇಲ್ಲಿ 10 power ಯಾರಿಗೆ ಕೊಡಬೇಕಪ್ಪ ಮರ್ತಾ ಬಿಟ್ಟಿನಿ 10 power minus 3 ಎಷ್ಟಾಗುತ್ತೆ ಸರ್ ಎಫ್ ದಟ್ ಈಸ್ ಈಕ್ವಲ್ಸ್ ಟು 15 into 2 ಮಾತ್ರ ಆಗುತ್ತೆ ಓಕೆ ಸೊ ವಿತ್ ನೆಗೆಟಿವ್ ಸೈನ್ ಸೊ ಎಫ್ ಈಸ್ ಈಕ್ವಲ್ಸ್ ಟು ಮೈನಸ್ 30 ನ್ಯೂಟನ್ ಓಕೆ ಸೊ ಮ್ಯಾಗ್ನಿಟ್ಯೂಡ್ ನ ಕ್ಯಾನ್ಸಲ್ ಮಾಡ್ಕೊಂಡ್ರೆ ದಟ್ ಈಸ್ 30 ನ್ಯೂಟನ್ ಇಂಪ್ಯಾಕ್ಟ್ ನೆಗೆಟಿವ್ ಸೈನ್ ಏನು ಇಂಡಿಕೇಟ್ ಮಾಡುತ್ತೆ ನೆಗೆಟಿವ್ ಸೈನ್ ಇಂಡಿಕೇಟಿಂಗ್ ದಟ್ ಈಸ್ ಫೈನಲಿ ದ ಬಾಡಿ ಬಾಲ್ ಈಸ್ ಅಟ್ ರೆಸ್ಟ್ ಇಂಪ್ಯಾಕ್ಟ್ ಅನ್ನೋ ಹ್ಯಾಂಡ್ ಓಕೆ ಇಂಪ್ಯಾಕ್ಟ್ ಅನ್ನೋ ಹ್ಯಾಂಡ್ ಎಷ್ಟು ದಟ್ ಈಸ್ ಮೈನಸ್ 30 ನ್ಯೂಟನ್ ಅಂತ ಅರ್ಥ ಓಕೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಫೋರ್ಸ್ ನ ಅಪ್ಲೈ ಮಾಡ್ತಿದಾರೆ ದಟ್ ಈಸ್ ನೆಗೆಟಿವ್ ಓಕೆ so that is 30 Newton. That is option B. Okay. Fine. Mahesh, Kenchappa, Vidya, White Coat, Warrior, and Madagaja, Vinay, and Inchara. Okay. Now, let's move on to the next question. Anyway, a 10 Newton force is applied on a body. Produces in it an acceleration of 1 meter per second square. The mass of the body is. Mass estirutte. Mass of the body ಎಷ್ಟು ಸೊ ಇಲ್ಲಿ ಫೋರ್ಸ್ ಕೊಟ್ಟಿದ್ದೀರಾ ಓಕೆ ಸೊ ಅಕಾರ್ಡಿಂಗ್ ಟು ದ ನ್ಯೂಟನ್ ಸೆಕೆಂಡ್ ಲಾ ದ ಮಾಸ್ ಇಂಟು ಆಕ್ಸಲರೇಷನ್ ಓಕೆ ಸರ್ ಫೋರ್ಸ್ ಎಷ್ಟಿದೆ ಸರ್ ಇಟ್ ಇಸ್ ಅ 10 ಮಾಸ್ ಎಷ್ಟಿದೆ ಕ್ಯಾಲ್ಕುಲೇಟ್ ಮಾಡಬೇಕು ಆಕ್ಸಲರೇಷನ್ ಎಷ್ಟು 1 ಮಾಸ್ ಇಂಟು 1 ದಟ್ ಇಸ್ ಅ ಮಾಸ್ ಓನ್ಲಿ ಸೊ ಮಾಸ್ ದಟ್ ಈಸ್ ಈಕ್ವಲ್ಸ್ ಟು 10 kg ಅಷ್ಟೇ ಓಕೆ ಸೊ ದಟ್ ಇಸ್ ಅ 10 kg ಎಷ್ಟು 10 kg ದಟ್ ಇಸ್ ಆಪ್ಷನ್ ಸಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫೈನಾ ನೆಕ್ಸ್ಟ್ ಕ್ವೆಶ್ಚನ್ physical independence of a force is a consequence of ನೋಡಿ the physical independence okay so ನಿಮಗೆ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ physical independence of a force ಯಾವುದು ಸರ್ ಇಟ್ ಇಸ್ ಅ ನ್ಯೂಟನ್ಸ್ ಫಸ್ಟ್ ಲಾ ಓಕೆ ಸೊ ದಟ್ ಇಸ್ ಅ ನ್ಯೂಟನ್ಸ್ ಫಸ್ಟ್ ಲಾ ಸೆಕೆಂಡ್ ಲೈನ್ ಇಂಡಿಕೇಟ್ ಮಾಡುತ್ತೆ ಕ್ವಾಂಟಿಟೇಟಿವ್ ಡಿಸ್ಕಷನ್ ಥರ್ಡ್ ಲೈನ್ ಇಂಡಿಕೇಟ್ ಮಾಡುತ್ತೆ ನೇಚರ್ ಬಟ್ ಫಸ್ಟ್ ಲಾ ಅಲ್ಲಿ ಫೋರ್ಸ್ ಬಗ್ಗೆ ವಿತೌಟ್ ಎಕ್ಸ್ಟರ್ನಲ್ ಫೋರ್ಸ್ ಅಂತ ಮೆನ್ಷನ್ ಮಾಡ್ತೀವಿ ದಟ್ ಈಸ್ ಇವ ನೋಡಿ if a body is in a state of rest or in a uniform motion it will continue to be in a same state of motion in a straight line unless and until external force acts on it unless and until andre force act agಲಿಲ್ಲ ಅಂತಂದ್ರೆ ಅಂತ ಹೇಳ್ತಾರೆ that means it is the first law of motion okay now let's move on to the next question Newton's third law of motion for every action there is a equal and opposite reaction ಇದು ಕಂಪ್ಲೀಟ್ ಆಗಿ ಥಿಯರಿಟಿಕಲ್ ಇದೆ ಇವುಗಳೇನು ಜಸ್ಟ್ ಓದ್ಕೊಂಡು ಹೋಗಿ ಓಕೆ ಇವುಗಳೇನು ಜಸ್ಟ್ ಓದ್ಕೊಂಡು ಹೋಗಿ for every action there is a equal and opposite reaction but ಇದು ಪಾಯಿಂಟರ್ಸ್ ಇದೆ ನಾನು ನಿಮಗೆ ತಿಳಿಸ್ತೀನಿ what are those pointers ನೋಡಿ ಎಲ್ಲಾಯ್ತು ಆಕ್ಷನ್ ರಿಯಾಕ್ಷನ್ ಪೇರ್ ಅಂತಾನು ಕರೀತಾರೆ ಓಕೆ ಸೊ ದಿಸ್ ನ್ಯೂಟನ್ಸ್ ಥರ್ಡ್ ಲಾ ಏನೇನು ಹೇಳುತ್ತೆ ಫಾರ್ ಎವ್ರಿ ಆಕ್ಷನ್ ದೇರ್ ಈಸ್ ಆನ್ ಈಕ್ವಲ್ ಬಟ್ ಅಪೋಸಿಟ್ ರಿಯಾಕ್ಷನ್ ನೋಡಿ ಇಲ್ಲಿ ಗನ್ ಇದೆ ಗನ್ ನಲ್ಲಿ ಒಂದು ಬುಲೆಟ್ ಹೊಡೆದಾಗ ಬುಲೆಟ್ ಮುಂದೆ ಹೋದ್ರೆ ಈ ಗನ್ ಅನ್ನೋದು ಹಿಂದೆ ಬರುತ್ತೆ ಇಲ್ಲಿ ಆಕ್ಷನ್ ಯಾವುದು ಆಕ್ಷನ್ ಫೈರಿಂಗ್ ಅ ಬುಲೆಟ್ ರಿಯಾಕ್ಷನ್ ಇಟ್ ಇಸ್ ಕಮಿಂಗ್ ಬ್ಯಾಕ್ okay so bullet is moving it is the action and the gun is moving backward direction that is a reaction ಇಲ್ಲಿ ಕಂಡೀಷನ್ ಫಾರ್ ಆಕ್ಷನ್ ರಿಯಾಕ್ಷನ್ ಏನೇನಾಗಿರ್ಬೇಕು ಓಕೆ ಇಲ್ಲಿ ನೋಡಿ ಆಕ್ಷನ್ ರಿಯಾಕ್ಷನ್ ಪ್ರಕಾರ ಫೋರ್ಸಸ್ ಆಲ್ವೇಸ್ ಅಕರ್ಸ್ ಇನ್ ಅ ಪೇರ್ಸ್ ದಟ್ ಇಸ್ ಆಕ್ಷನ್ ರಿಯಾಕ್ಷನ್ ಪೇರ್ ಬೋತ್ ಆಕ್ಟ್ ಎಟ್ ದ ಸೇಮ್ ಇನ್ಸ್ಟಂಟ್ ಅಂದ್ರೆ ಎರಡು ಒಟ್ಟಿಗೆ ಆಗುತ್ತೆ ಬಟ್ ನಾಟ್ ಆನ್ ದ ಸೇಮ್ ಬಾಡಿ ಇಲ್ಲಿ ನೋಡಿ ಬುಲೆಟ್ ಇಸ್ ಒನ್ ಬಾಡಿ ಅಂಡ್ ಗನ್ ಇಸ್ ಅನದರ್ ಬಾಡಿ ರೈಟ್ ಅಂಡ್ ಈ ಕಡೆ ಕಂಡೀಷನ್ಸ್ ಫಾರ್ ಆಕ್ಷನ್ ರಿಯಾಕ್ಷನ್ ನೋಡಿ ಅಕರ್ಸ್ ಸೈಮಲ್ಟೇನಿಯಸ್ಲಿ ಒಂದೇ ಟೈಮಿಗೆ ಆಗುತ್ತೆ ಆಕ್ಟ್ಸ್ ಇನ್ ಅಪೋಸಿಟ್ ಡೈರೆಕ್ಷನ್ ಎರಡು ವಿರುದ್ಧ ದಿಕ್ಕಿನಲ್ಲಿ ಆಕ್ಟ್ ಆಗುತ್ತೆ ಆಕ್ಟ್ಸ್ ಅಲಾಂಗ್ ದ ಸೇಮ್ ಲೈನ್ ಅಂದ್ರೆ ಬೇರೆ ಬೇರೆ ಲೈನ್ ಅಲ್ಲ ಒಂದು ಈ ತರ ಡೈರೆಕ್ಷನ್ ಇನ್ನೊಂದು ಈ ತರ ಡೈರೆಕ್ಷನ್ ಅಲ್ಲ ಒಂದೇ ಲೈನ್ ಆಕ್ಷನ್ ಆಫ್ ಅ ಫೋರ್ಸ್ ಓಕೆ ಒಂದೇ ಲೈನ್ ಅಲ್ಲಿ ಆಕ್ಟ್ ಆಗ್ತಿರುತ್ತೆ ಅಂಡ್ ಆಕ್ಟ್ ಆನ್ ಅ ಡಿಫರೆಂಟ್ ಆಬ್ಜೆಕ್ಟ್ಸ್ ಸೇಮ್ ಆಬ್ಜೆಕ್ಟ್ ಅಲ್ಲಾದ್ರೆ ನಿಮಗೆ ಇವ ನೋಡಿ ನಿಮ್ಗೆ ಒಂದು ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತೀನಿ ಓಕೆ ಫಾರ್ ಎಕ್ಸಾಂಪಲ್ ದಿಸ್ ಲೆಟ್ಸ್ ಸೇ ದಿಸ್ ಇಸ್ ದ ಬಾಡಿ ಓಕೆ ಈ ಕಡೆ ಒಂದು ಫೋರ್ಸು ಈ ಕಡೆ ಒಂದು ಫೋರ್ಸ್ ಓಕೆ ಸೊ ಸೇಮ್ 5 ನ್ಯೂಟನ್ ಮತ್ತೆ 5 ನ್ಯೂಟನ್ ಓಕೆ ಸೊ ವಾಟ್ ಇಸ್ ದ ನೆಟ್ ಫೋರ್ಸ್ ಆನ್ ದಿಸ್ ಸರ್ ನೆಟ್ ಫೋರ್ಸ್ ವಿಲ್ ಬಿ 0 ಯಾಕೆ ದಿಸ್ ಇಸ್ ಪಾಸಿಟಿವ್ 5 ನ್ಯೂಟನ್ ಇದು ನೆಗೆಟಿವ್ 5 ನ್ಯೂಟನ್ ದೇರ್ ಫಾರ್ ನೆಟ್ ಫೋರ್ಸ್ ಇಸ್ 0 ಅದೇ ಸರ್ 2 ಬಾಡೀಸ್ ಕನ್ಸಿಡರ್ ಮಾಡ್ಕೊಂಡ್ರೆ ಓಕೆ ಸರ್ 2 ಬಾಡೀಸ್ ಲೆಟ್ಸ್ ಸೇ 2 ಬಾಡೀಸ್ ಇಲ್ಲಿ ಏನಾಗುತ್ತೆ ಇಲ್ಲಿ ಒಂದು ಬಾಡಿ ಓಕೆ ಸೊ ಇಲ್ಲಿ ಒಂದು ಬಾಡಿಗೆ ಆಕ್ಟ್ ಆಗುತ್ತೆ ಇಲ್ಲಿ ಇನ್ನೊಂದು ಬಾಡಿಗೆ ಆಕ್ಟ್ ಆಗುತ್ತೆ so both are acting in a two different bodies therefore nimige the mass 1 and this is the mass 2 so pair of force but they are equal but opposite in direction but cannot be a 0 because both are different bodies okay and the next one equal magnitude and the same nature force is same nature right yes sir next system ivaga free body diagram kade hogana
ಓಕೆ ಸೊ ಫ್ರೀ ಬಾಡಿ ಡಯಾಗ್ರಾಮ್ ಕಡೆ ಹೋಗೋಣ. ಓಕೆ ಸೊ ಸ್ವಲ್ಪ ಇದನ್ನು ನೋಡ್ಕೊಂಡಿರಿ, ನಾನು ಸ್ವಲ್ಪ ನೀರು ಕುಡಿದು ಬರ್ತೀನಿ. ಓಕೆ ಸ್ವಲ್ಪ ನೀರು ಕುಡಿದು ಬರ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ ರೆಡಿನಾ? ಫ್ರೀ ಬಾಡಿ ಡಯಾಗ್ರಾಮ್ ಕಲಿಯಕ್ಕೆ ರೆಡಿನಾ ನೀವು? ಆರ್ ಯು ರೆಡಿ? ಫ್ರೀ ಬಾಡಿ ಡಯಾಗ್ರಾಮ್ ಕಲಿಯಕ್ಕೆ ರೆಡಿ ಇದ್ದೀರಾ? ರೆಡಿ ರೆಡಿ ಇದ್ದೀರಾ? ಪಟ 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 ಅಂತ ಆನ್ಸರ್ ಮಾಡಿ. ಎಸ್ ಓಕೆ. ಓಕೆ ಫೈನ್. ಸೊ ಫಸ್ಟ್ ಸಿಸ್ಟಮ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಂಡು, ಓಕೆನಾ? ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ, ನೀಟಾಗಿ ಕೇಳ್ಕೊಳ್ಳಿ. ಯಾಕೆಂದ್ರೆ ಫ್ರೀ ಬಾಡಿ ಡಯಾಗ್ರಾಮ್ ಇಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಏನು, ಟೂ ಅಂಡ್ ಮೋರ್ ಆಬ್ಜೆಕ್ಟ್ಸ್ ವಿಚ್ ಇಂಟ್ರಾಕ್ಟ್ ವಿತ್ ಈಚ್ ಅದರ್ ಫಾರ್ಮ್ ಅ ಸಿಸ್ಟಮ್. ಎಲ್ಲಿ ನೋಡಿ, ಬಾಡಿ ಎ ಅಂಡ್ ಬಾಡಿ ಬಿ ಎರಡು ಇಂಟ್ರಾಕ್ಟ್ ಮಾಡ್ತಾ ಇದೆ. ಇಂಟ್ರಾಕ್ಷನ್ ಯಾವ್ದು ಫಾರ್ಮ್ ಅಲ್ಲಿ? ದಟ್ ಇಸ್ ದ ಫೋರ್ಸ್ ಫಾರ್ಮ್ ಅಲ್ಲಿ. ಓಕೆ. ಸೆಕೆಂಡ್ ಪಾಯಿಂಟ್, ಆಕ್ಷನ್ ರಿಯಾಕ್ಷನ್ ಪೇರ್ಸ್ ಎಕ್ಸಿಸ್ಟಿಂಗ್ ವಿತ್ ಇನ್ ದ ಸಿಸ್ಟಮ್ ಆರ್ ಟ್ರೀಟೆಡ್ ಆಸ್ ಇಂಟರ್ನಲ್ ಫೋರ್ಸ್. ಓಕೆ, ಸೊ ಇಲ್ಲಿ ನಿಮಗೆ ಇಂಟರ್ನಲ್ ಫೋರ್ಸ್ ಆಗಿ ಆಕ್ಟ್ ಆಗುತ್ತೆ, ಆಕ್ಷನ್ ರಿಯಾಕ್ಷನ್. ಅಂಡ್ ದ ನೆಕ್ಸ್ಟ್ ಒನ್, ಈ ಇಂಟರ್ನಲ್ ಫೋರ್ಸ್ ಡು ನಾಟ್ ಚೇಂಜ್ ಆ ಸ್ಪೀಡ್ ಆಫ್ ದ ಆಬ್ಜೆಕ್ಟ್ ಅಥವಾ ಆಕ್ಸಲರೇಷನ್ ಪ್ರೊಡ್ಯೂಸ್ ಮಾಡಲ್ಲ. ಇಂಟರ್ನಲ್ ಫೋರ್ಸಸ್ ಜಸ್ಟ್ ಆಕ್ಷನ್ ರಿಯಾಕ್ಷನ್ ಪೇರ್ ಎಕ್ಸಿಸ್ಟ್ ಆಗುತ್ತೆ, ಬಟ್ ಡು ನಾಟ್ ಚೇಂಜ್ ವೆಲಾಸಿಟಿ ಆಫ್ ದ ಬಾಡಿ. ಈ ವೆಲಾಸಿಟಿ ಆಫ್ ದ ಬಾಡಿ ಯಾವ್ದು ಚೇಂಜ್ ಮಾಡುತ್ತೆ ಅಂದ್ರೆ ಎಕ್ಸ್ಟರ್ನಲ್ ಫೋರ್ಸ್ ನ ಚೇಂಜ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಒನ್, forces exerted on the constraint of a system by the surroundings are called external force. ಇಲ್ಲಿ ನೋಡಿ, ಇಲ್ಲಿ ಇಂಟರ್ನಲ್ ಫೋರ್ಸ್, ಈ NAB ಅಂದ್ರೇನು? ದಟ್ ಈಸ್ ದ ನಾರ್ಮಲ್ ರಿಯಾಕ್ಷನ್ ಬಿಟ್ವೀನ್ ಟೂ ಬಾಡೀಸ್. NAB ಅಂದ್ರೇನು? ದ ನಾರ್ಮಲ್ ಫೋರ್ಸ್, ಓಕೆ, ಸೀನ್ ಬೈ, ಓಕೆ, ನಾರ್ಮಲ್ ಫೋರ್ಸ್ ಆನ್ ಎ ಸೀನ್ ಬೈ ಬಿ. ಫಾರ್ ಎಕ್ಸಾಂಪಲ್ ನೋಡಿ, ಇದು ಬಿ ಅಲ್ವಾ? ಈ ಬಾಡಿ ಎ ಮೇಲೆ ಎಷ್ಟು ಫೋರ್ಸ್ ಆಕ್ಟ್ ಆಗ್ತದೆ? ದಟ್ ಈಸ್ NAB. ಇನ್ ದ ಸೇಮ್ ವೇ NB ಅಂದ್ರೇನು? ದಟ್ ಈಸ್ ಅ ನಾರ್ಮಲ್ ರಿಯಾಕ್ಷನ್ ಅನ್ನ ಬಾಡಿ ಬಿ ಸೀನ್ ಬೈ ಎ. ಇದು ಈ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗ್ತದೆ. ಸೊ ಈ NAB ಮತ್ತೆ NBA ಅನ್ನೋದು ಇಂಟರ್ನಲ್ ಫೋರ್ಸಸ್. ದೇ ಡು ನಾಟ್ ಚೇಂಜ್ ದ ಸ್ಟೇಟ್ ಆಫ್ ದ ಬಾಡಿ, ಜಸ್ಟ್ ದೇ ಆರ್ ಇಂಟ್ರಾಕ್ಷನ್ ಫೋರ್ಸ್. ಓಕೆ, ಬಟ್ ಇಲ್ಲಿ ನಮಗೆ ಫೋರ್ಸ್ ಯಾವುದು ಇಲ್ಲಿ ನಾವು ದೂಡ್ತಾ ಇದೀವಲ್ಲ, ಲೈಕ್ ವಿ ಆರ್ ಅಪ್ಲೈಂಗ್ ಎಕ್ಸ್ಟರ್ನಲಿ, ಸೊ ದಟ್ ವಿ ಕಾಲ್ ಇಟ್ ಆಸ್, ಓಕೆ, ಸೊ ದಟ್ ವಿ ಕಾಲ್ ಇಟ್ ಆಸ್ ಎಕ್ಸ್ಟರ್ನಲ್ ಫೋರ್ಸಸ್. ಓಕೆ, ಸೊ ಈ ಬಾಡಿ ಎ ಬಾಡಿ ಬಿ ನ ಎಂಟೈರ್ ಆಗಿ ನಾವು ಕನ್ಸಿಡರ್ ಮಾಡ್ಕೊಂಡಾಗ, ಸೊ ದಿಸ್ ಆಕ್ಟ್ಸ್ ಆಸ್ ಅ ಸಿಸ್ಟಮ್. ಇಟ್ ಇಸ್ ನಾಟ್ ಓನ್ಲಿ ಎ ಅಂಡ್ ಬಿ, ಯು ಕ್ಯಾನ್ ಕನ್ಸಿಡರ್ ನಂಬರ್ ಆಫ್ ಸಿಸ್ಟಮ್ಸ್. ಎಷ್ಟಾದ್ರೂ ಇರಲಿ, ಎಷ್ಟಾದ್ರೂ ಬಾಡೀಸ್ ಇರಲಿ, ಎಂಟೈರ್ ಬಾಡಿ ಕಾಂಟ್ಯಾಕ್ಟ್ ಅಲ್ಲಿ ಇದೆ ಅಂತಂದ್ರೆ ಅವುಗಳನ್ನ ನಾವು ಸಿಸ್ಟಮ್ ಅಂತ ಕರಿತೀವಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಏನಪ್ಪಾ ಅಂದ್ರೆ, ಸೊ ಫ್ಲೋರ್ ಏನಿದೆಯಲ್ಲ, ಸೊ ಫ್ಲೋರ್ ಅಥವಾ ಸರ್ಫೇಸ್ ಏನಿದೆಯಲ್ಲ, ಆಲ್ ದ ಸರ್ಫೇಸ್ ಆರ್ ಕನ್ಸಿಡರ್ ಆರ್ ಸ್ಮೂತ್. ಇನ್ನು ಫ್ರಿಕ್ಷನ್ ಏನೂ ಇಲ್ಲ. ಬಾಡಿ ಸರ್ಫೇಸಸ್ ಏನಿದೆಯಲ್ಲ, ಈ ಬಾಡಿ ಆಗಿರ್ಬೋದು, ಈ ಬಾಡಿ ಆಗಿರೋದು ಫ್ರಿಕ್ಷನ್ ಲೆಸ್, ವೆರಿ ವೆರಿ ಸ್ಮೂತ್ ಅಂತೇಳಿ ಅಸಂಪ್ಷನ್ ಮಾಡ್ಕೊಂಡು ಮೂವ್ ಆಗ್ತಾ ಇದೀವಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ಅ ಸಿಸ್ಟಮ್ಸ್ ಬಗ್ಗೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಅ ಸಿಸ್ಟಮ್. ಅಂಡ್ ನೆಕ್ಸ್ಟ್ ನೋಡೋಣ, ದಟ್ ಇಸ್ ದ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್. ಓಕೆ, ಸೊ ಲೀನಿಯರ್ ಮೊಮೆಂಟಮ್ ಅಂದ್ರೆ ಆಯ್ತಾ ಗೊತ್ತಲ್ಲ?
ಓಕೆ. ರಂಜಿತ್ ಸರ್, ಎನಿ ಸರ್ಪ್ರೈಸ್ ಟುಡೇ 8:30? ಎಸ್, ವಿಶ್ವಾಸ್ ದಿವಸ ಇದೆ. ವಿಶ್ವಾಸ್ ದಿವಸ್ VD ಅಂತ ಕರಿತೀವಿ. ಅಂದ್ರೆ ಈ ವರ್ಷ ಏನೇನು ಆಫರ್ಸ್ ಇದೆ ಬ್ಯಾಚಸ್ ಮೇಲೆ ಮತ್ತೆ ಯಾವ್ಯಾವ ಬ್ಯಾಚ್ ಇರುತ್ತೆ ಅಂತೇಳಿ ನಿಮಗೆ ತಿಳಿಸ್ಕೊಡೋದೆ ವಿಶ್ವಾಸ್ ದಿವಸ್. ಅಂಡ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಮ್ಮ PW ಆನಿವರ್ಸರಿನೂ ಸಹಿತ ಅಂತ ಕರೀತಾರೆ. ಓಕೆ, ಸೊ PW ಆನಿವರ್ಸರಿ ಅಲಾಂಗ್ ವಿತ್ ಲಾಟ್ ಆಫ್ ಸರ್ಪ್ರೈಸಸ್ ಅಂಡ್ ಲಾಟ್ ಆಫ್ ಬ್ಯಾಚ್ ಲಾಂಚಸ್ ಇರುತ್ತೆ. ಓಕೆ, ರೈಟ್. ಸೊ ಫಸ್ಟ್ ಆಫ್ ಆಲ್, ಮೊಮೆಂಟಮ್ ಅಂದ್ರೆ ಏನು? ಲೀನಿಯರ್ ಮೊಮೆಂಟಮ್. ಸರ್, ವಿ ನೋ that is the product of mass and velocity, right? Yes, sir. If the external forces acting on the system add up to the zero, the linear momentum of the system remains constant. This is known as the principle of conservation of linear momentum. That is the PCLM ಅಂತ ಕರಿತೀವಿ. Principle of conservation of linear momentum. Okay. Yes, sir, for a KCD also. For KCD also. Okay, right. So ನೋಡಿ, ನಮಗೆ ಅಕಾರ್ಡಿಂಗ್ ಟು ದ ನ್ಯೂಟನ್ಸ್ ಸೆಕೆಂಡ್ ಲಾ ಪ್ರಕಾರ F is nothing but, ಸರ್, ಇಟ್ ಇಸ್ ದ dP divided by dt. ಕರೆಕ್ಟಾ? ಎಸ್ ಸರ್. ಇವಾಗ ಎಕ್ಸ್ಟರ್ನಲ್ ಫೋರ್ಸ್ ಏನಾದರೂ 0 ಆದ್ರೆ, ಓಕೆ, ಸೊ ಇಫ್ ಎಕ್ಸ್ಟರ್ನಲ್ ಫೋರ್ಸ್ ಇಸ್ 0, ದೆನ್ ಏನಾಗುತ್ತೆ ಸರ್? ಇಟ್ ಇಸ್ ಅ dP divided by dt. ಏನಾಗುತ್ತೆ? ದಟ್ ಈಸ್ ಈಕ್ವಲ್ಸ್ ಟು 0, ರೈಟ್? ಸೊ ಡಿಫ್ರೆನ್ಸಿಯೇಷನ್ ಆಫ್ ಕಾನ್ಸ್ಟೆಂಟ್ ಏನಾಗಿರುತ್ತೆ? 0 ಆಗಿರುತ್ತೆ. ಡಿಫ್ರೆನ್ಸಿಯೇಷನ್ ಆಫ್ ಅ ಕಾನ್ಸ್ಟೆಂಟ್ ಇಸ್ 0. ದಟ್ ಮೀನ್ಸ್ ಇಲ್ಲಿ dP divided by that is equals to 0 ಅಂದ್ರೆ ಇಲ್ಲಿ P is ಕಾನ್ಸ್ಟೆಂಟ್ ಅಂತ. ಓಕೆ, ಸೊ P is ಕಾನ್ಸ್ಟೆಂಟ್. ಓಕೆ, ಇದನ್ನ ಯಾವ ತರ ಬರೀತೀವಿ ಅಂತ ಹೇಳಿದ್ರೆ, ಸೊ ಇನಿಷಿಯಲ್ ಮೊಮೆಂಟಮ್ ದಟ್ ಈಸ್ ಈಕ್ವಲ್ಸ್ ಟು ಫೈನಲ್ ಮೊಮೆಂಟಮ್. ಇದನ್ನ ಯಾವ ತರ ಬರೀಬಹುದು? ಸೊ ಮಾಸ್ ಇಂಟು ಇನಿಷಿಯಲ್ ವೆಲಾಸಿಟಿ, ಮಾಸ್ ಇಂಟು ಫೈನಲ್ ವೆಲಾಸಿಟಿ. ಓಕೆ, ಸೊ ಫೈನಲ್ ಮೊಮೆಂಟ್. ಇವಾಗ ಫಾರ್ ಎಕ್ಸಾಂಪಲ್ ಇದನ್ನ ನಾನು M1 M2, ಓಕೆ, ಸೊ M1 V1 ದಟ್ ಈಸ್ ಈಕ್ವಲ್ಸ್ ಟು M2 V2 ಅಂತಾನು ಬರೀಬಹುದು. ಓಕೆ, ಡನ್. ಸೊ ದಿಸ್ ವಿ ಕಾಲ್ ಇಟ್ ಆಸ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಅಂತ ಕರಿತೀವಿ. ಓಕೆ, ರೈಟ್. ಐ ವಿಲ್ ಟೇಕ್ ಅಪ್ ಯುವರ್ ಡೌಟ್ಸ್. ಅನೋಪ್. ಓಕೆ ಸರ್, ಸರ್ is 75% if the starting to study now. I have read only one lesson in physics. I am depressed because I lost. ಇಲ್ಲ ಅನೋಪ್, ಟ್ರೈ ಮಾಡಿ ಸರ್. ಎನಿಥಿಂಗ್ ಫಾರ್ KCD ಆಸ್ಪಿರೆಂಟ್ಸ್ 2026. ಅದು ನೀವು 8:30ಗೆ ನಿಮಗೆ ಲೈವ್ ಇದೆ ಅನ್ಸುತ್ತೆ VD, ಅದನ್ನ ಅಟೆಂಡ್ ಮಾಡಿ. ಓಕೆ, ಇವನ್ ಐ ಡು ನಾಟ್ ಹ್ಯಾವ್ ಮಚ್ ಇನ್ಫಾರ್ಮೇಶನ್ ಅಬೌಟ್ ಇಟ್, ಸೊ ನಾನು ಮಾತಾಡೋಕ್ಕೂ ಹಾಗಲ್ಲ. ಸೊ ಡೈರೆಕ್ಟ್ ಆಗಿ ನೀವು ಆ ಲೈವ್ ಸೆಷನ್ ಅಟೆಂಡ್ ಮಾಡಿ, ವಿಲ್ ಗೆಟ್ ಟು ನೋ ರಂಜಿತ್. ಓಕೆ, ರೈಟ್. ಸೊ ಇಲ್ಲಿ ನಮಗೆ ಇದನ್ನ ನಾವೇನಂತ ಕರಿತೀವಿ? ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ದಟ್ ಈಸ್ ಅ ಲೀನಿಯರ್ ಮೊಮೆಂಟಮ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಅಬೌಟ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್. ನೆಕ್ಸ್ಟ್ ಒನ್, ಇಲ್ಲಿ ನಿಮಗೆ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಯಾವ್ದಕ್ಕೆ ಅಪ್ಲೈ ಆಗುತ್ತೆ? ಓಕೆ, ಸೊ ಪ್ರಿನ್ಸಿಪಲ್ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್. ಓಕೆ, ಸೊ PCLM. ಓಕೆ, ಪ್ರಿನ್ಸಿಪಲ್ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಯಾವ್ದಕ್ಕೆ ಅಪ್ಲಿಕೇಬಲ್ ಆಗುತ್ತೆ? ಸೊ ಫಸ್ಟ್ ಒನ್, ಓಕೆ, ಸೊ ಫಸ್ಟ್ ಒನ್ ದಟ್ ಈಸ್ ರಾಕೆಟ್. ಓಕೆ, ಸೊ ರಾಕೆಟ್ ಪ್ರಪಲ್ಷನ್ ಅಂತ ಕರಿತೀವಿ. ಓಕೆ, ಸೊ ರಾಕೆಟ್ ಪ್ರಪಲ್ಷನ್. ಅಂಡ್ ದ ನೆಕ್ಸ್ಟ್ ಒನ್ ಯಾವುದು? ಕಾನ್ವೇಯರ್ ಬೆಲ್ಟ್. ಓಕೆ, ಸೊ ಕಾನ್ವೇಯರ್ ಬೆಲ್ಟ್. ಓಕೆ, ಸೊ ಕನ್ವೇಯರ್ ಬೆಲ್ಟ್. ಓಕೆ, ಸೊ ಕನ್ವೇಯರ್ ಬೆಲ್ಟ್ ಅಂದ್ರೆ ನಾರ್ಮಲ್ ಆಗಿ ಏರ್ಪೋರ್ಟ್ ಗಳೆಲ್ಲ ಲಗೇಜ್ ಎಲ್ಲ ಇಡ್ತಾರೆ ನೋಡಿ, ಅದಾಗಿರ್ಬೋದು. ಅಥವಾ ನಾರ್ಮಲ್ ಆಗಿ ಥ್ರೆಡ್ ಮಿಲ್ ಎಲ್ಲ ಓಡ್ತಾ ಇರ್ತಾರೆ ನೋಡಿ, ಈ ತರ ತಿರುಗ್ತಾ ಇರುತ್ತೆ, ಅದು ಆಗಿರ್ಬೋದು. ಮತ್ತೆ ಲಿಫ್ಟ್ಗಳಲ್ಲಿ ಅಂದ್ರೆ ಎಸ್ಕಲೇಟರ್ ಅಂತ ಕರಿತೀವಲ್ಲ, ಅದರಲ್ಲಿರುವಂತ ಬೆಲ್ಟ್ ಏನಿದೆಯಲ್ಲ, ಇವೆಲ್ಲ ಕನ್ವೇಯರ್ ಬೆಲ್ಟ್ ಅಂತ ಕರಿತೀವಿ. ಇದರಲ್ಲಿ ಏನಾಗುತ್ತೆ? ಈ ಪ್ರಿನ್ಸಿಪಲ್ ಆಫ್ ಕನ್ಸರ್ವೇಷನ್ ಆಫ್ ಮೂಮೆಂಟ್ ಅಪ್ಲೈ ಆಗುತ್ತೆ. ಅದು ಹೇಗೆ ಅಂತ ಹೇಳಿದ್ರೆ, ನಾರ್ಮಲ್ ಆಗಿ ಸೊ ನೋಡಿ, ನಮಗೆ ಫೋರ್ಸ್ ದಟ್ ಈಸ್ ಈಕ್ವಲ್ಸ್. ಓಕೆ, ಸೊ ಫೋರ್ಸ್ ದಟ್ ಈಸ್ ಈಕ್ವಲ್ಸ್ ಟು, ಇಲ್ಲಿ ನಾನು ಸ್ಪೆಷಲ್ ಆಗಿ ಇದ್ರ ಬಗ್ಗೆ ಮಾತಾಡ್ತೀನಿ. ಓಕೆನಾ? ಸ ರಾಕೆಟ್ ಸ ಪ್ರಪಲ್ಷನ್. ಓಕೆ, ಸ ರಾಕೆಟ್ ಪ್ರಪಲ್ಷನ್. ಓಕೆ, ಸ ರಾಕೆಟ್ ಪ್ರಪಲ್ಷನ್. ಓಕೆ, ಸೊ ದಿಸ್ ಇಸ್ ಕಾಂಪಿಟೇಟಿವ್ ಪರ್ಪಸ್. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ರೈಟ್. ಇವಾಗ ನಾನು ಕನ್ಸಿಡರ್ ಮಾಡ್ಕೊಳ್ಳೋದೇನಂದ್ರೆ, ದಿಸ್ ಇಸ್ ದ ಬಾಡಿ. ಓಕೆ, ಸೊ ದಿಸ್ ಇಸ್ ದ ಬಾಡಿ ಅಂಡ್ ದಿಸ್ ಇಸ್ why sure. ಓಕೆ, ಸೊ ದಿಸ್ ಇಸ್ ದ ರಾಕೆಟ್ ಅಂತ ಅನ್ಕೋಣ. ಓಕೆ, ಸೊ ದಿಸ್ ಇಸ್ ದ ಗ್ಯಾಸ್ ಹೋಗ್ತಾ ಇದೆ. ಓಕೆ, ರೈಟ್ ಸರ್. ಇದು ರಾಕೆಟ್ ಮೇಲೆ ಹೋಗ್ತಾ ಇದೆ. ಓಕೆ, ಸೊ ರಾಕೆಟ್ ಮೇಲೆ ಹೋಗ್ತಾ ಇದೆ. ರಾಕೆಟ್ ಮೇಲೆ ಹೋಗ್ತಾ ಇದೆ. ಓಕೆ, ಅಂಡ್ ಈ ರಾಕೆಟ್ ನ ಎಫ್ ಏನಾಗಿರುತ್ತೆ ಅಂದ್ರೆ, ದಿಸ್ ಇಸ್ ದ ಥ್ರಸ್ಟ್ ಅಂತ ಕರಿತೀವಿ. ಈ ಗ್ಯಾಸ್ ಮೂಲಕ ಮೇಲೆ ಹೋಗೋದು. ಓಕೆ, ಸೊ ದಿಸ್ ಇಸ್ ರಿಲೇಟೆಡ್ ಟು ಗ್ಯಾಸ್. ಓಕೆ, ಸೊ ಥ್ರಸ್ಟ್ ಎಕ್ಸರ್ಟೆಡ್ ಬೈ ಗ್ಯಾಸ್. ಇದನ್ನ ಯಾವ ತರ ಬರ್ತೀವಿ? ವಿ ರಿಲೇಟೆಡ್ ಸೊ ಡಿವೈಡೆಡ್ ಬೈ dm divided by dt. Okay, and the next one
ನೆಕ್ಸ್ಟ್ ಒನ್ ಯಾವುದು ಮಾಸ್ ಆಫ್ ದಿಸ್ ಎಂಟೈರ್ ಥಿಂಗ್ ಯಾವುದು ರಾಕೆಟ್ ಓಕೆ ಸೊ ದಿಸ್ ಇಸ್ ಮಾಸ್ ಇಂಟು ಜಿ ಓಕೆ ಸೊ ವೇಟ್ ಆಫ್ ದ ರಾಕೆಟ್ ಓಕೆ ಮೀನಿಂಗ್ ಆಫ್ ದ ಸಿಂಬಲ್ಸ್ ಹೇಳ್ತೀನಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಓಕೆ ಮೀನಿಂಗ್ ಆಫ್ ದ ಸಿಂಬಲ್ಸ್ ಹೇಳ್ತೀನಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಅಂಡ್ ಇಲ್ಲಿ ಮಾಸ್ ಆಫ್ ದ ಏನು ಎಂ ಇದೆಯಲ್ಲ ಮಾಸ್ ಆಫ್ ದ ರಾಕೆಟ್ ಓಕೆ ಸೊ ದಿಸ್ ಇಸ್ ದ ಮಾಸ್ ಆಫ್ ದ ರಾಕೆಟ್ ಅಂಡ್ ಜಿ ಅನ್ನೋದು ನಿಮ್ಗೆ ಗೊತ್ತಿದೆ ದಟ್ ಇಸ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂಡ್ ಇಲ್ಲಿ ಎಫ್ ಗ್ಯಾಸ್ ಏನಿದೆಯಲ್ಲ ಸೊ ದಟ್ ಈಸ್ ಇಲ್ಲಿ ನಿಮಗೆ ಗ್ಯಾಸ್ ಬರ್ನ್ ಆದ್ರೆ ಅದು ಮೇಲೆ ಹೋಗುತ್ತಲ್ಲ ಅಂದ್ರೆ ನ್ಯೂಟನ್ಸ್ ಥರ್ಡ್ ಲಾ ಪ್ರಕಾರ ಫಾರ್ ಎವ್ರಿ ಆಕ್ಷನ್ ದರ್ ಇಸ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್ ಇದು ಕೆಳಗಡೆ ನಿಮಗೆ ಪ್ರೆಸ್ ಮಾಡಿದ್ರೆ ಈ ರಾಕೆಟ್ ಅನ್ನೋದು ಮೇಲೆ ಹೋಗುತ್ತೆ ದಟ್ ಈಸ್ ಡ್ಯೂ ಟು ಗ್ಯಾಸ್ ಅದಕ್ಕೆ ವಿ ರಿಲೇಟಿವ್ ಅಂದ್ರೆ ಏನು ವೆಲಾಸಿಟಿ ಓಕೆ ಸೊ ವೆಲಾಸಿಟಿ ಆಫ್ ದ ಗ್ಯಾಸ್ ವಿತ್ ರೆಸ್ಪೆಕ್ಟ್ ಟು ರಾಕೆಟ್ ಅಂತ ಓಕೆ ನೌ ದಟ್ ಈಸ್ ದ ಡಿ ಎಂ ಡಿವೈಡೆಡ್ ಬೈ ಡಿ ಟಿ ಈ ರಾಕೆಟ್ ಅಲ್ಲಿ ಫ್ಯೂಲ್ ಇರುತ್ತಲ್ವಾ ರಾಕೆಟ್ ಅಲ್ಲಿ ಫ್ಯೂಲ್ ಇರುತ್ತೆ ಫ್ಯೂಲು ಬರ್ನ್ ಆಗ್ತಾ ಹೋದ್ರೆ ಮಾಸ್ ಅನ್ನೋದು ರಿಡ್ಯೂಸ್ ಆಗ್ತಾ ಹೋಗುತ್ತೆ ರೈಟಾ ಸೊ ಫ್ಯೂಲ್ ಬರ್ನ್ ಆದ್ರೆ ಇವಾಗ ನೋಡಿ ಸ್ಟಾರ್ಟಿಂಗ್ ಅಲ್ಲಿ ಮಾಸ್ ಯಾವ್ದಾಗಿರುತ್ತೆ ಮಾಸು ರಾಕೆಟ್ದು ಪ್ಲಸ್ ಫ್ಯೂಲ್ ಆಗಿರುತ್ತೆ ಸೊ ರಾಕೆಟ್ ಮೇಲೆ ಹೋಗ್ಬೇಕಂದ್ರೆ ಫ್ಯೂಲ್ ಬರ್ನ್ ಆಗಬೇಕು ಫ್ಯೂಲ್ ಬರ್ನ್ ಆದ್ರೆ ಮಾಸ್ ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ ದಟ್ ಇಸ್ ಡಿ ಎಂ ಡಿವೈಡೆಡ್ ಬೈ ಡಿ ಟಿ ಆ ಡಿ ಎಂ ಡಿವೈಡೆಡ್ ಬೈ ಡಿ ಟಿ ಅಂದ್ರೆ ಮಾಸ್ ಪರ್ ಯೂನಿಟ್ ಟೈಮ್ ಅಂತ ಓಕೆ 1 kg ಫ್ಯೂಲು ಸೆಕೆಂಡ್ಗೆ ಎಷ್ಟು ಖರ್ಚಾಗತ್ತೆ ನಥಿಂಗ್ ಬಟ್ ಎಷ್ಟು ಫ್ಯೂಲ್ ಬರ್ನ್ ಆಗತ್ತೆ ಅಂತ ಇಂಡಿಕೇಟ್ ಮಾಡುತ್ತೆ ಸರ್ ಇದು ಹೇಗೆ ಬರುತ್ತೆ ಅಂತ ಹೇಳಿದ್ರೆ ನೀವು ನೋಡಿ ಅಕಾರ್ಡಿಂಗ್ ಟು ದ ಸೆಕೆಂಡ್ ಲಾ ಆಫ್ ಮೋಷನ್ ದಟ್ ಇಸ್ ಡಿ ಡಿವೈಡೆಡ್ ಬೈ ಡಿ ಟಿ ದ ಮಾಸ್ ಇಂಟು ವೆಲಾಸಿಟಿ ಕರೆಕ್ಟಾ ಎಸ್ ಸರ್ ಇಲ್ಲಿ ನಾವೇನ್ ಬರೀಬಹುದು ಪ್ರಾಡಕ್ಟ್ ರೂಲ್ ನ ಯೂಸ್ ಮಾಡಿದ್ರೆ ಸರ್ ಇಟ್ ಇಸ್ ಎಂ ಡಿ ವಿ ಡಿವೈಡೆಡ್ ಬೈ ಡಿ ಟಿ ಅಂಡ್ ಪ್ಲಸ್ ನೆಕ್ಸ್ಟ್ ಒನ್ ಯಾವುದು ಸೊ ವಿ ಡಿ ಎಂ ಡಿವೈಡೆಡ್ ಬೈ ಡಿ ಟಿ ಕರೆಕ್ಟಾ ಎಸ್ ಸರ್ ಇಲ್ಲಿ ನಾನೇನು ಕನ್ಸಿಡರ್ ಮಾಡ್ಕೋತೀನಿ ಅಂದ್ರೆ ವಿ ಇಸ್ ಅ ಕಾನ್ಸ್ಟೆಂಟ್ ಓಕೆ ಸೊ ಇಫ್ ವಿ ಇಸ್ ಅ ಕಾನ್ಸ್ಟೆಂಟ್ ಓಕೆ ಸೊ ಇಫ್ ವಿ ಇಸ್ ಅ ಕಾನ್ಸ್ಟೆಂಟ್ ಓಕೆ ಸೊ ಇಫ್ ವಿ ಇಸ್ ಅ ಕಾನ್ಸ್ಟೆಂಟ್ ಅವಾಗ ಏನಾಗುತ್ತೆ ಇದು ಡಿ ವಿ ಡಿವೈಡೆಡ್ ಬೈ ಡಿ ಟಿ ಗೆಟ್ ಕ್ಯಾನ್ಸಲ್ ಆಗುತ್ತೆ ಎಫ್ ದಟ್ ಈಸ್ ಈಕ್ವಲ್ಸ್ ಟು ವಿ ದ ಡಿ ಎಂ ಡಿವೈಡೆಡ್ ಬೈ ಡಿ ಟಿ ಆಗುತ್ತೆ ಓಕೆ ಸೊ ಡಿ ಎಂ ಡಿವೈಡೆಡ್ ಬೈ ಡಿ ಟಿ ರೈಟ್ ಸೊ ಇದೇ ವ್ಯಾಲ್ಯೂನ ಇಲ್ಲಿ ಬರೀತೀವಿ ನೋಡಿ ಎಫ್ ಇಸ್ ಈಕ್ವಲ್ಸ್ ಟು ವಿ ಡಿ ಎಂ ಡಿವೈಡೆಡ್ ಬೈ ಡಿ ಇದನ್ನೇ ನಾವು ಇಲ್ಲಿ ಬರ್ತೀವಿ ಗ್ಯಾಸ್ದು ವಿ ಡಿ ಎಂ ಡಿವೈಡೆಡ್ ಬೈ ಡಿ ಟಿನ ಈ ತರ ಬರ್ತೀವಿ ಓಕೆ ರೈಟ್ ಸರ್ ಇವಾಗ ಸ್ಪೆಷಲ್ ಕೇಸಸ್ ನ ತಗೋಣ ಇದರ ಕೇಸಸ್ ಇದೆ ಅನ್ಸುತ್ತೆ 1 ಸೆಕೆಂಡ್ ಸ್ಪೆಷಲ್ ಕೇಸಸ್ ಏನಾದರೂ ಇದೆನಾ ಇಂಪಲ್ಸ್ ಇಲ್ಲ ಓಕೆ ರೈಟ್ ಸೊ ಇವಾಗ ಈ ರಾಕೆಟ್ ಅನ್ನೋದು ಆಕ್ಸೆಲರೇಟೆಡ್ ಆಗಿದ್ರೆ ಓಕೆ ಸೊ ಇಲ್ಲಿ ನಮಗೆ ಕೊಟ್ಟಿರೋದು ಇಫ್ ವಿ ಇಸ್ ದ ಕಾನ್ಸ್ಟೆಂಟ್ ಅಂತ ಯು ಕ್ಯಾನ್ ಯೂಸ್ ಡೈರೆಕ್ಟ್ಲಿ ದಿಸ್ ಫಾರ್ಮ್ ಓಕೆ ಸೊ thrust by the gas this is the relative velocity okay dm divided by dt so v is a constant ಆಗಿದ್ರೆ ಅದೇ v is not constant but it is moving with some acceleration a okay some acceleration a ಅವಾಗ ಏನು ಮಾಡ್ತೀರಾ ನೋಡಿ by using ಯಾವುದು ಫ್ರೀ ಬಾಡಿ ಡಯಾಗ್ರಾಮ್ ಪ್ರಕಾರ ಓಕೆ ಸೊ ಈ ರಾಕೆಟ್ ನ ನಾನು ಆರ್ ಅಂತ ಬರೀತೀನಿ ಓಕೆನಾ ಸರ್ ರಾಕೆಟ್ ನ ಆರ್ ಅಂತ ಬರೀತೀನಿ ಇದರಲ್ಲಿ ಎಷ್ಟು ಫೋರ್ಸ್ ಆಕ್ಟ್ ಆಗ್ತದೆ ಕರೆಕ್ಟ್ ಆಗಿ ನೋಡಿ weight of the body downward in direction okay sir weight of the body downward in direction that is mg and that is so thrust by the gas acting upward okay sir right so idu f v relative so divided dm divided by dt right yes sir and acceleration of the this rocket that is upward in direction so along y axis you apply ಯಾವುದು equations of motion use ಮಾಡಿ so therefore ಇಲ್ಲಿ ನಾನು ಬರಿಬಹುದು f net that is equals to according to the Newton's laws of motion okay where m is the mass of the rocket a is the acceleration of the rocket ಇಲ್ಲಿ ಇದು ಮೇಲೆ ಹೋಗ್ತಿರೋದ್ರಿಂದ ಈ ಫೋರ್ಸ್ ಜಾಸ್ತಿ ಇರುತ್ತೆ ಓಕೆ ಸೊ ಈ ಫೋರ್ಸ್ ಜಾಸ್ತಿ ಇರುತ್ತೆ ದಟ್ ಈಸ್ ವಿ ರಿಲೇಟಿವ್ ದ ಡಿ ಎಂ ದ ಡಿವೈಡೆಡ್ ಬೈ ಡಿ ಟಿ ಓಕೆ ಸೊ ಮೈನಸ್ ಇಲ್ಲಿ ಯಾಕೆ ಕೆಳಗಡೆ ಇದೆ ಓಕೆ ಸೊ ದಟ್ ಈಸ್ ಎಂ ಜಿ ಸೊ ದಟ್ ಈಸ್ ಈಕ್ವಲ್ಸ್ ಟು ಎಂ ಇಂಟು ಎ ರೈಟ್ ಎಸ್ ಸರ್ ಸೊ ವಿ ರಿಲೇಟಿವ್ ಸೊ ದಟ್ ಈಸ್ ದ ಡಿ ಎಂ ಡಿವೈಡೆಡ್ ಬೈ ಡಿ ಟಿ ಇದನ್ನ ಈ ಕಡೆ ತಂದ್ರೆ ಏನಾಗುತ್ತೆ ಎಂ ಸೊ ಬ್ರಾಕೆಟ್ ಆಫ್ ಜಿ ಪ್ಲಸ್ ಎ ಓಕೆ ಸೊ ಈ ತರ ಆದ್ರೂ ಬರಿಬಹುದು ಓಕೆ ಸೊ ಈ ತರ ಆದ್ರೂ ಬರಿಬಹುದು ಅದೇ ನಿಮಗೆ ಆಕ್ಸಲರೇಷನ್ ಕೇಳಿದ್ರಪ್ಪ ಓಕೆ ಸೊ ಆಕ್ಸಲರೇಷನ್ ಕೇಳಿದ್ರಪ್ಪ ಅವಾಗ ಏನ್ ಮಾಡ್ತೀರಾ ಸೊ ನೋಡಿ ಆಕ್ಸಲರೇಷನ್ ಕೇಳಿದ್ರೆ ಇದರ ಸೇಮ್ ಆಸ್ ಇಟ್ ಇಸ್ ಬರ್ದ್ಬಿಡು ಓಕೆ ಸೊ ವಿ ರಿಲೇಟಿವ್ ದಟ್ ಇಸ್ ಡಿ ಎಂ ಡಿವೈಡೆಡ್ ಬೈ ಡಿ ಟಿ minus mj the all divided by that is m. Okay, so this is acceleration of the rocket. ಇಲ್ಲಿವರೆಗೆ ಕ್ಲಿಯರ್ ಆಯ್ತಾ? ಏನಾದರೂ ಡೌಟ್ ಇದ್ರೆ ಕೇಳಿ. Okay, so if you have any question, please let me know. Come on. Please do let me know if you have any questions. Okay.
Yes, Anup. You can understand. Okay. Right, and you careful ಆಗಿ ನೋಡ್ಕೊಳ್ಳಿ. If V is a constant, okay, so if V is a constant, you can use this formula. Okay, you can use this formula. And if V is a not constant, okay, so ಇಲ್ಲಿ if V is not constant, okay, so if V is a not constant, ಆವಾಗ acceleration ಅನ್ನೋದು ಬರುತ್ತೆ. So acceleration of the rocket, that is V relative dm divided by dt minus mg divided by m. Okay, right. So let's move on to the questioning solving. Hi, Shiva. Okay, question ನೋಡಿ. A body of mass 1000 kg is moving horizontally with a velocity 50 meter per second. A mass of 250 kg is added suddenly. Okay, sudden ಆಗಿ 250 kg ನ add ಮಾಡಿದ್ರು. Find the final velocity. Okay, final velocity ಯಾವ ತರ find ಮಾಡೋದು? According to the PCLM, that is the principle of conservation of linear momentum. Okay, ಒಂದು ಬಾಡಿ 1000 kg ಮೂವ್ ಆಗ್ತಿದೆ. Okay, so with a V1. Okay, so V1 and ಸಡನ್ ಆಗಿದ್ರ ಮೇಲೆ ಒಂದು 250 kg ಆಡ್ ಮಾಡ್ತಾರೆ. ಅವಾಗ what is the velocity? That is a V2 ಅಂತ ಬರೆಯೋಣ. So initial velocity, let me write as a V1, and final velocity after adding this mass, that is a V2. And as per the principle of conservation of linear momentum, okay, so that is a PCLM. So that is initial momentum. So that is equals to final momentum. Okay, so that is M1 V1. So that is equals to M2 V2. Okay, sir. M1 ಎಷ್ಟಿದೆ ಸರ್ 1000. Okay, so V1 ಎಷ್ಟಿದೆ ಸರ್ 50. Okay, so M2 ಏನಾಗಿತ್ತು? So 250 kg add ಮಾಡಿದ್ರು. Okay, so 1000 plus 250 kg into V2. Okay, sir. ಎಷ್ಟಾಗಿದೆ ಇದು? Sir, it is a 50,000. Okay, so this is the 50,000. Right? Yes, sir. And ಇದು ಎಷ್ಟಾಗುತ್ತೆ ಸರ್? 1250 kg into V2. So V2 ನಾವು ಬರೆದ್ರೆ, okay, so V2 that is equals to, okay, so 50,000. Okay, so divided by 1250. So V2 value will be, okay, so V2 value will be ಎಷ್ಟಾಗುತ್ತೆ? Okay, ಎಷ್ಟಾಗುತ್ತೆ? 50,000. Okay, so divided by 1250. So that is a 40. Okay, so that is a 40 meter per second. Okay, so 40 meter per second. Okay, so 40 meter per second. That is option A. Okay, so option A is the right answer. Okay, you got my point? Okay, na? Right. So let's move on to the next question. Next question ಏನು ಕೇಳ್ತಾರೆ ನೋಡಿ. A 600 kg rocket is set for a vertical firing. Okay, if the exhaust speed is 1000 meter per second, the mass of the gas ejected per second to supply the thrust needed to overcome the weight of the rocket. Okay, so ಇಲ್ಲಿ acceleration ಬಗ್ಗೆ ಏನು ಮಾತಾಡಿಲ್ಲ. So therefore ಇಲ್ಲಿ ಏನು ಕೇಳ್ತಿರೋದು? Mass of the gas, that is nothing but dm divided by the dt. Okay, so mass, okay, so dm divided by dt. Okay, so as per the thrust excited by the gas, that is equals to, okay, gas that is equals to, so we relate to, that is the velocity of the gas with respect to rocket, so it is a dm divided by dt. Okay, right, sir. ಇಷ್ಟ ಆಯ್ತಾ? ಸೊ ಇಷ್ಟಾದ್ಮೇಲೆ ಏನ್ ಬರೀಬಹುದು? Okay, force. Okay, so force, thrust, okay, set for the vertical motion. Okay, 1000 meter per second. Okay, thrust needed to overcome the weight. Thrust. Okay, F is equals to, ಎಷ್ಟು ಬರೀಬಹುದು ಇದು? Per second. Okay, so per second ಅಲ್ವಾ? So dm, okay, so that is the dm divided by dt. So that is equals to thrust ಬೇಕಾಗಿರೋದು. So ಇದನ್ನ thrust ಬೇಕಾಗಿದೆ ಅಂದ್ರೆ F of the gas, so divided by ಎಷ್ಟಾಗುತ್ತೆ ಇದು? V relative. Okay, so V relative. ಇದನ್ನ ಯಾವ ತರ ಬರೀಬಹುದು? Sir, mass into, okay, so mass into gravity. Okay, so that is acceleration due to gravity. So that is divided by 1000. Okay, so that is divided by 1000. So V relative. So that is 6000. Okay, 600 into 10. So all divided by this ಆಗುತ್ತೆ. So it is 1000. So 0 get cancelled. So dm divided by dt. So that is equals to 6 kg per second. Okay, 6 kg per second. ಯಾವ್ದಾಗುತ್ತೆ? 6 kg per second. That is option C. Okay, so option C is the right answer. Okay, done? Yes. And let's move on to the next question. ಇದು ಸಹಿತ bullet and gun. Okay, so that is conservation of a linear momentum there. A gun of a mass 10 kg fires a 4 bullets per second. The mass of each bullet
is a 20 gram and the final velocity of the bullet when it leaves the gun is 300 meter per second. The average force per second, okay, average force per second are required to hold the gun while firing is. ಇಲ್ಲಿ ಹೇಳ್ತಿರೋದು ಆವರೇಜ್ ಫೋರ್ಸ್ ಪರ್ ಸೆಕೆಂಡ್. ಓಕೆ, ಸೊ ಪರ್ ಯೂನಿಟ್ ಟೈಮ್ ಅಂತ ಹೇಳ್ತಿರೋದು. ನೋಡಿ, ಸೊ ಫೋರ್ಸ್ ಯಾವ ತರ ಬರೀತೀವಿ ಸರ್, ಇಟ್ ಇಸ್ ಅ ಮಾಸ್ ಇಂಟು ಆಕ್ಸಲರೇಷನ್. ಓಕೆ, ಅಥವಾ ಸರ್ ಡಿ ಪಿ ಡಿವೈಡೆಡ್ ಬೈ ಡಿ ಟಿ ಅಂತ ಬರೀಬಹುದು, ಅಥವಾ ಸರ್ ಮಾಸ್ ಇಂಟು ಆಕ್ಸಲರೇಷನ್, ಅಥವಾ ಸ ಮಾಸ್ ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್. ಓಕೆ, ಸೊ ಪರ್ ಯೂನಿಟ್ ಟೈಮ್. ಓಕೆ, ಸೊ ಪರ್ ಸೆಕೆಂಡ್ ಅಂತ ಹೇಳ್ತಾ ಇರೋದು. ಸೊ ನಾವು ವಾಟ್ ಐ ಡೂ ಇಲ್ಲಿ ಎಫ್ ದಟ್ ಈಸ್ ಈಕ್ವಲ್ಸ್, ಓಕೆ, ಸೊ ಎಫ್ ದಟ್ ಈಸ್ ಈಕ್ವಲ್ಸ್ ಟು ನಂಬರ್ ಆಫ್ ಬುಲೆಟ್ಸ್ into the mass v minus u the all divided by t. So before the firing, okay, so before the firing ನಿಮಗೆ ಏನಾಗಿರುತ್ತೆ, ಸೊ ಈ ಬುಲೆಟ್ ಎಲ್ಲ ಬುಲೆಟ್ ಮತ್ತೆ ಗನ್ನು ಸ್ಟೇಟ್ ಆಫ್ ರೆಸ್ಟ್ ಅಲ್ಲಿ ಇರುತ್ತೆ. therefore initial velocity is 0. ಇವಾಗ substituting the values, okay, so this is a 0. okay, f that is equals number of bullet ಎಷ್ಟಪ್ಪ ಸರ್, it is a 4. the mass ಎಷ್ಟು ಬುಲೆಟ್ ಅಲ್ವಾ, ಸೊ ಬುಲೆಟ್ ಬಗ್ಗೆ ಮಾತಾಡೋದು. okay, so that is 20 gram alva, so 10 power minus 3. The bracket final velocity of the bullet 300 minus 0, so divided by 1 ಎಷ್ಟಾಗುತ್ತೆ ಸರ್, 4 into 80 and 10 power minus 3 into 300. ಓಕೆ, ಸೊ 300 ಎಷ್ಟಾಗುತ್ತೆ, 8 3 24 followed by 3 zeros, 10 power minus 3. So F that is equals to 24 Newton. Okay, so that is a 24 Newton ಆಗುತ್ತೆ. Okay, so 24 Newton, that is option C is the right answer. Okay, so option C is the right answer. ಜೂನ್ ಇಂದ ಮತ್ತೆ ನೀಟ್ ಕ್ಲಾಸಸ್ ರೀಸ್ಟಾರ್ಟ್ ಆಗುತ್ತೆ ಸರ್. ಮಹೇಶ್ ಅದ್ರ ಬಗ್ಗೆ ಐಡಿಯಾ ಇಲ್ಲ, ಸದ್ಯಕ್ಕಂತೂ ಸ್ಟಾರ್ಟ್ ಆಗಿದೆ, ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಫೈನಾ? ಓಕೆ, ನೆಕ್ಸ್ಟ್ ಇಂಪಲ್ಸ್. ಇಂಪಲ್ಸ್ ಅನ್ನೋದು ಇಟ್ ಇಸ್ ದ ಎಫೆಕ್ಟ್ ಆಫ್ ಫೋರ್ಸ್. ಓಕೆ, ಆಕ್ಚುಲಿ ಇದು ಎಫೆಕ್ಟ್ ಆಫ್ ಫೋರ್ಸ್ ಅಂತ ಕರಿತೀವಿ. ಎಫೆಕ್ಟ್ ಆಫ್ ಫೋರ್ಸ್ ಅಂತ ಯಾವಾಗ ಕರಿತೀವಿ ನೋಡಿ, ಇಲ್ಲಿ ಒಂದು ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಕೊಡಿ ನೋಡಿ. ಫುಟ್ಬಾಲ್ ಇದೆ, ಫುಟ್ಬಾಲ್ ಹೋಗ್ತಾ ಇರುತ್ತೆ, ಆಲ್ರೆಡಿ ಇಟ್ ಈಸ್ ಅನ್ ಎಮೋಷನ್. ಆವಾಗ ಲಾರ್ಜ್ ಕಿಕ್ ಕೊಡ್ತಾರೆ. ಲಾರ್ಜ್ ಕಿಕ್ ಈಸ್ ನಥಿಂಗ್ ಬಟ್ ಏನಾಗ್ತಾ, ಸೊ ಲಾರ್ಜ್ ಫೋರ್ಸ್ ಆಕ್ಟಿಂಗ್ ಇನ್ ಅ ಬಾಡಿ ಇನ್ ಅ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್, ಇದನ್ನ ನಾವು ಇಂಪಲ್ಸ್ ಅಂತ ಕರಿತೀವಿ. ಓಕೆ, ದಟ್ ಈಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ಚೇಂಜ್ ಇನ್ ಮೊಮೆಂಟಮ್ ಅಂತ ಕರಿತೀವಿ. ಅದು ಹೇಗೆ ಅಂತ ನಿಮಗೆ ತೋರಿಸ್ತೀನಿ. ಓಕೆನಾ, ರೈಟ್. ನೋಡಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. The change in momentum suffered by the system due to action of a force for an infinitesimally small amount of time is impulse given by the force to the system. ಅಂದ್ರೆ ಲಾರ್ಜ್ ಫೋರ್ಸ್ ಆಕ್ಟಿಂಗ್ ಇನ್ ಅ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್, ಇದನ್ನ ಯಾವ ತರ ಬರೀಬಹುದು, ಸೊ ಇಂಪಲ್ಸ್ ದಟ್ ಈಸ್ ಈಕ್ವಲ್ಸ್ ಟು ಲಾರ್ಜ್ ಫೋರ್ಸ್ ಆಕ್ಟಿಂಗ್ ಇನ್ ಅ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್. ಲಾರ್ಜ್ ಫೋರ್ಸ್ ಆಕ್ಟಿಂಗ್ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್. ಬಟ್ ಇಲ್ಲಿ ಸರ್, ಇಲ್ಲಿ ಚೇಂಜ್ ಇನ್ ಮೊಮೆಂಟಮ್ ಯಾಕೆ ಬಂತು, ದಟ್ ಈಸ್ ಯುವರ್ ಕ್ವಶನ್ ಅಲ್ವಾ. ವೈ ಚೇಂಜ್ ಇನ್ ಮೊಮೆಂಟಮ್ ಕಮ್ಸ್ ಇನ್ ಟು ದ ಪಿಕ್ಚರ್ ನೋಡಿಲಿ. ಸೊ ಇಂಪಲ್ಸ್ ದಟ್ ಈಸ್ ಈಕ್ವಲ್ಸ್ ಟು ಫೋರ್ಸ್ into change in momentum, or sorry, change in time, that is small, infinitesimal small. Okay, yes sir. Force andre no sir, it is a mass into acceleration into delta t. Okay, yes sir. Impulse that is equals to mass as it is, and what about acceleration sir, it is a rate of change of velocity, right? Yes sir, dv divided by delta v divided by delta t into delta t. delta t get cancel. Okay, ನೋಡಿ, so delta t get cancel, and ಇಲ್ಲಿ ನಾನು ಕನ್ಸಿಡರ್ ಮಾಡ್ಕೊಂಡ್ರೆ ಸೊ ಎಮ್ ಇಂಟು ಡೆಲ್ಟಾ ವಿ, ರೈಟ್. ಸೊ ನೋಡಿ, ಐ ಇಸ್ ಈಕ್ವಲ್ಸ್ ಟು ಎಮ್ ಇಂಟು ಡೆಲ್ಟಾ ವಿ ನ. ಸೊ ಇಲ್ಲಿ ನಮಗೆ ಗೊತ್ತಿದೆ, ಸೊ ಮೊಮೆಂಟಮ್ ಇಸ್ ಈಕ್ವಲ್ಸ್ ಟು ಮಾಸ್ ಇಂಟು ವೆಲಾಸಿಟಿ, ಕರೆಕ್ಟಾ? ಮಾಸ್ ಕೆನಾಟ್ ಬಿ ಚೇಂಜ್, ಇಟ್ ರಿಮೈನ್ಸ್ ದ ಸೇಮ್. ಸೊ ಅದಕ್ಕೆ ನಾನು ಚೇಂಜ್ ಇನ್ ಮೊಮೆಂಟಮ್ ಯಾವ ತರ ಬರೀಬಹುದು ಸರ್, ಚೇಂಜ್ ಇನ್ ಮೊಮೆಂಟಮ್ ದಟ್ ಈಸ್ ಈಕ್ವಲ್ಸ್ ಟು ಮಾಸ್ ಇಂಟು, ಇದು ಚೇಂಜ್ ಆಗಲ್ಲ, ದೇರ್ ಫೋರ್ ಚೇಂಜ್ ಇನ್ ವೆಲಾಸಿಟಿ. ಓಕೆ, ಸೊ ನಾನೇಂತ ಬರೀಬಹುದು ಸರ್, ಇಂಪಲ್ಸ್ ಈಸ್ ನಥಿಂಗ್ ಬಟ್ ಅ ಚೇಂಜ್ ಇನ್ ಮೊಮೆಂಟಮ್. ಓಕೆ, ರೈಟ್. ಅದಕ್ಕೆ ನಿಮ್ಗೆ ಈ ಇಂಪಲ್ಸ್ಗೆ 2 ಯೂನಿಟ್ ಇದೆ. ಯಾವ್ದ್ಯಾವುದು, ಒಂದು ಫೋರ್ಸ್ ಇಂಟು ಟೈಮ್ ಅಲ್ವಾ, ಇದಕ್ಕೆ ಏನಾಗುತ್ತೆ ಸರ್, ನ್ಯೂಟನ್ ಸೆಕೆಂಡ್ ಆಗುತ್ತೆ. ಓಕೆ, ಸರ್ ನ್ಯೂಟನ್ ಸೆಕೆಂಡ್, ಇಲ್ಲೇನಾಗುತ್ತೆ ಸರ್, ಕೆಜಿ ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ ಇದಕ್ಕೆ 2 ಯೂನಿಟ್ ಇದೆ ಫಾರ್ ಇಂಪಲ್ಸ್. ನೋಡಿ, ಇನಿಷಿಯಲ್ ವೆಲಾಸಿಟಿ vi, ಫೈನಲ್ ವೆಲಾಸಿಟಿ ವಾಟ್ ಎವರ್ ಇಟ್ ಇಸ್. ಓಕೆ, ಸೊ ಇಂಪಲ್ಸ್ ಅಪ್ಲೈಡ್ ಆನ್ ಆಬ್ಜೆಕ್ಟ್ ಎ ಗಿವನ್ ಟೈಮ್ interval is the area under a force time graph for the same ಟೈಮ್ ಇಂಟರ್ವಲ್. ಸೊ ಇಲ್ಲಿ ಎಲ್ಲ ನಮಗೆ ಇದು ಇಂಗ್ಲಿಷ್ ಓದಿದಾಗ ಅಷ್ಟೊಂದು ಅರ್ಥ ಆಗಲ್ಲ. ಇಲ್ಲಿ ಸಿಂಪಲ್ ಆಗಿ ಏನು ಹೇಳ್ತಿರೋದು, ನಮಗೆ ಇಂಪಲ್ಸ್ ಬೇಕಂದ್ರೆ ಫೋರ್ಸ್ ವರ್ಸಸ್ ಟೈಮ್ ಗ್ರಾಫ್ ನ ತಗೊಂಡ್ರೆ ಸ್ಲೋಪ್ ತಗೋಬೇಕಾ, ಏರಿಯಾ ತಗೋಬೇಕಾ ಅಂತ. ಇಲ್ಲಿ ನಿಮಗೆ ಎಲ್ಲ ತೋರಿಸ್ತು ನೋಡಿ, ನಮಗೆ ಬೇಕಾದ್ರೆ ಯಾವುದು, ಫೋರ್ಸ್ ಅಂಡ್ ಟೈಮ್ ಅಲ್ವಾ. ಸೊ ಫೋರ್ಸ್ ಅಂಡ್ ಟೈಮ್, ಸೊ ಫೋರ್ಸ್ ಅಂಡ್ ಟೈಮ್ ಇವ ನೋಡಿ, ಫೋರ್ಸ್
and time. So ಇಲ್ಲಿ force and time product ಇದೆಯಲ್ಲ, so product ಇದ್ರೆ area. ಓಕೆ, ಸೊ ಪ್ರಾಡಕ್ಟ್ ಇದ್ರೆ ಏರಿಯಾ, ಡಿವೈಡ್ ಇದ್ರೆ ಓಕೆ, ಸೊ ಡಿವಿಷನ್ ಅಲ್ಲಿ ಇದ್ರೆ ಸ್ಲೋಪ್ ತಗೊಳ್ಬೇಕು. ಓಕೆ, ಸೊ ಸ್ಲೋಪ್ ತಗೊಳ್ಬೇಕು. ಇಂಪಲ್ಸ್ ಬೇಕಂದ್ರೆ ಎಫ್ ವರ್ಸಸ್ ಟಿ ನ ಏರಿಯಾನ ಕನ್ಸಿಡರ್ ಮಾಡ್ಕೊಳ್ಬೇಕು. ಓಕೆ, ಸೊ ಏರಿಯಾನ ಕನ್ಸಿಡರ್ ಮಾಡ್ಕೊಂಡ್ರೆ ವಿಲ್ ಗೆಟ್ ಇಟ್. ಓಕೆ, ಸೊ ಏರಿಯಾ ಆಫ್ ಎಫ್ ಡಿ ಟಿ. ಓಕೆ, ಸೊ ದಟ್ ಇಸ್ ಇಂಟಿಗ್ರೇಷನ್ ಮಾಡಿದ್ರೆ ಯು ವಿಲ್ ಗೆಟ್ ಅ ಚೇಂಜ್ ಇನ್ ಮೊಮೆಂಟಮ್. ಓಕೆ, ಇಂಪಲ್ಸ್ ಇಸ್ ನಥಿಂಗ್ ಬಟ್ ಅ ಮೊಮೆಂಟಮ್ ಅಲ್ವಾ, ಸೊ ದೇರ್ ಫೋರ್ ಯು ವಿಲ್ ಗೆಟ್ ಇಂಪಲ್ಸ್ ದಟ್ ಇಸ್ ನಥಿಂಗ್ ಬಟ್ ಚೇಂಜ್ ಇನ್ ಮೊಮೆಂಟಮ್. ಕ್ಲಿಯರಾ? ಎಸ್. ಲೆಟ್ಸ್ ಮೂವ್ ಆನ್ ಟು ದ impulse. Impulse effect ಏನು? That is impulsive force. The force acting for a short interval of time is called impulsive force. Okay, so impulse ಅಂತಾನೂ ಕರೀತಾರೆ. Okay, so ಒಂದು acting for a short duration, ಇನ್ನೊಂದು significant change in momentum. Okay, so short duration ಅಂದ್ರೆ ಏನ್ ಬರ್ತೀವಿ ಸರ್? I that is equals to f into t ಅಂತ ಬರಿಬಹುದು, ಅಥವಾ I is equals to f into delta t ಅಂತ ಬರಿಬಹುದು. No problem. Okay, and ಇಲ್ಲಿ significant ಏನ್ ಬಂತು ಸರ್? It is a change in momentum. So that is nothing but a change in momentum. That is nothing but impulsive force. Okay, so that is impulsive force. ಇದಾದ್ರೂ ಬರೀರಿ, ಇದಾದ್ರೂ ಬರೀರಿ. ಓಕೆ, ಡನ್. ನೆಕ್ಸ್ಟ್ ನೋಡಿದ್ರೆ ದಟ್ ಇಸ್ ಅ ಕ್ವಶನ್. ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್, ಪ್ರತಿ ಬಾರಿ ನೀಟ್ ಎಕ್ಸಾಮ್ ಅಲ್ಲಿ ರಿಪೀಟ್ ಆಗ್ತಾನೆ ಇದೆ. ದ ಕ್ವಶನ್ ದಟ್ ಇಸ್ ರಿಲೇಟೆಡ್ ಟು ಚೇಂಜ್ ಇನ್ ಮೊಮೆಂಟಮ್. ನೋಡಿ, ಎ 100 ಗ್ರಾಮ್ ಐರನ್ ಬಾಲ್ ಹ್ಯಾವಿಂಗ್ ಎ ವೆಲಾಸಿಟಿ 10 meter per second collides with the wall at an angle 30 degree. With the wall, okay, so with the wall 30 degree and rebound at the same angle. If the period of a contact between the ball and the wall is 0.1 second, then force experienced by, okay, force experienced by nothing but they are talking force experienced by andre, so that is delta p divided by delta t, athava so dp divided by dt. Okay, right? ಅಥವಾ ಸೊ ನೀವೇನ್ ಮಾಡ್ಬೋದು ಸರ್? ಚೇಂಜ್ ಇನ್ ಮೊಮೆಂಟಮ್ ಅಂದ್ರೆ ದಟ್ ಈಸ್ ಮಾಸ್ ಇಂಟು ಡೆಲ್ಟಾ ವಿ ಸರ್ ಡಿವೈಡೆಡ್ ಬೈ ಟಿ ಅಂತ ಅರ್ಥ. ಇವಾಗ ಫಸ್ಟ್ ಆಫ್ ಆಲ್ ನಮಗೆ ಮೊಮೆಂಟಮ್ ಬೇಕಪ್ಪ. ಸೊ ನಮಗೆ ಫಸ್ಟ್ ಇಲ್ಲಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಒಂದು ಡಯಾಗ್ರಾಮ್ ಹಾಕ್ತೀನಿ ಇಲ್ಲಿ. ಓಕೆ, ಸೊ ಲೆಟ್ಸ್ ಕನ್ಸಿಡರ್ ಅ ಬಾಲ್. ಓಕೆ ಸರ್, ದಿಸ್ ಇಸ್ ದ ಬಾಲ್. ಓಕೆ, ಸೊ ವಾಲ್, ಸೊ ದಿಸ್ ಇಸ್ ದ ವಾಲ್. ಓಕೆ, ಸೊ ದಿಸ್ ಇಸ್ ದ ವಾಲ್, ರೈಟ್? ಸೊ ಇವಾಗ ನಾನು ಇಲ್ಲಿಂದ ಒಂದು ಪಾರ್ಟಿಕಲ್, ಓಕೆ, ಸೊ ಒಂದು ಪಾರ್ಟಿಕಲ್ ಯೂಸ್ ಮಾಡ್ತೀನಿ. ಇಲ್ಲಿದೆ, ಬಟ್ ಅದು ನಿಮಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ ಇಲ್ಲ ಅಂತ. ಇಲ್ಲಿಂದ ನಾನು ಒಂದು ಪಾರ್ಟಿಕಲ್ ನ ಥ್ರೋ ಮಾಡ್ತೀನಿ. ಓಕೆ ಸರ್, ಇಲ್ಲಿ ಥ್ರೋ ಮಾಡದ್ನಾ? ಅಂಡ್ ಇಲ್ಲಿ ನಾನು ಕನ್ಸಿಡರ್ ಮಾಡ್ಕೊಂಡ್ರೆ ಓಕೆ, ಸೊ ಇಲ್ಲಿ 30 ಡಿಗ್ರಿ. ಓಕೆ, ಸೊ ವಿತ್ ರೆಸ್ಪೆಕ್ಟ್ ಟು ದಿಸ್ 30 ಡಿಗ್ರಿ ಅಲ್ವಾ? ಅಂಡ್ ವಾಟ್ ಅಬೌಟ್ ದಿಸ್ ಆಂಗಲ್ ಸರ್? ಇಟ್ ಇಸ್ ಅ 90 ಡಿಗ್ರಿ. ಅಂಡ್ ಮಿಕ್ಕಿದಷ್ಟು ಸರ್ ಇಟ್ ಇಸ್ ಅ 60 ಡಿಗ್ರಿ. ಕರೆಕ್ಟಾ? ಎಸ್ ಸರ್. ಇದನ್ನು ನಾನು ರಿಸಾಲ್ವ್ ಮಾಡ್ತೀನಿ. ಆ ರೆಸಲ್ಯೂಷನ್ ಆಫ್ ವೆಕ್ಟರ್ ಹೇಗಿರುತ್ತೆ ಅನ್ನೋದ್ರೆ ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಸೊ ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಸೊ ದಿಸ್ ಇಸ್ ದ ಮಾಸ್ ಅಂಡ್ ಇಲ್ಲಿ ಸೊ ವೆಲಾಸಿಟಿ ಇಸ್ ದ ವೆಕ್ಟರ್ ಕ್ವಾಂಟಿಟಿ. ಯು ಕ್ಯಾನ್ ರಿಸಾಲ್ವ್ ಇಟ್. ಓಕೆ, ಯು ಕ್ಯಾನ್ ರಿಸಾಲ್ವ್ ದಿಸ್ ಒನ್. ಓಕೆ, ಸೊ ಏನಾಗುತ್ತೆ ಸರ್? ಈ ಕಡೆ ನಮಗೆ ಟೀಟಾ ಇರೋದ್ರಿಂದ, ಓಕೆ, ಸೊ ಎಷ್ಟಿದೆ ಅದು? 60 ಡಿಗ್ರಿ ಸರ್. 60 ಡಿಗ್ರಿ ಇರೋದ್ರಿಂದ, ಓಕೆ, ಸೊ 60 ಡಿಗ್ರಿ ಇರೋದ್ರಿಂದ ನೀವೇನ್ ಬರಿಬಹುದು ಇಲ್ಲಿ? 60 ಡಿಗ್ರಿ ಇರೋದ್ರಿಂದ ಯು ಕ್ಯಾನ್ ರೈಟ್, ಓಕೆ, ಸೊ ಯು ಕ್ಯಾನ್ ರೈಟ್ ದಿಸ್ ಇಸ್ ಏನ್ ಬರಿಬಹುದು ಸರ್? ಇಟ್ ಇಸ್ ಅ ವಿ ಕಾಸ್ ಥೀಟಾ. ಓಕೆ, ಸೊ ದಿಸ್ ಇಸ್ ವಿ ಕಾಸ್ ಥೀಟಾ. ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಸರ್? ಇಟ್ ಇಸ್ ಅ ಐ ಕ್ಯಾಪ್. ಓಕೆ, ಅಂಡ್ ಈ ಕಡೆ ಒಂದು ಡೈರೆಕ್ಷನ್ ಯಾವ್ದಿದು ಸರ್? ಇಟ್ ಇಸ್ ಅ ವಿ ಸೈನ್ ಥೀಟಾ. ಸಪೋಸಿಟ್ ಅಲ್ವಾ? ಯಾವ ಡೈರೆಕ್ಷನ್? ದಟ್ ಇಸ್ ಅ ಜೆ ಕ್ಯಾಪ್. ಓಕೆ ಸರ್. ಅಂಡ್ ಇದೇನಾಗುತ್ತೆ ಇಲ್ಲಿ ಟಚ್ ಆದ್ಮೇಲೆ, ಓಕೆ, ಸೊ ಇಲ್ಲಿ ಟಚ್ ಆದ್ಮೇಲೆ ಈ ತರ ಮೇಲೆ ಬಂದ್ಬಿಡುತ್ತೆ. ಓಕೆ, ಸೊ ದಟ್ ಈಸ್ ಸೇಮ್ ಬಾಲ್ ಮೇಲೆ ಬಂದ್ಬಿಡುತ್ತೆ. ಓಕೆ, ಸೊ ಮೇಲೆ ಬಂದ್ಬಿಡುತ್ತೆ. ಓಕೆ, and this is the direction, right? Yes sir. And with respect to horizontal, okay, so with respect to this horizontal illi consider ಮಾಡ್ಕೊಂಡ್ರೆ, okay, ಇಲ್ಲಿ ಕನ್ಸಿಡರ್ ಮಾಡ್ಕೊಂಡ್ರೆ you can consider this also. Okay, ಎಲ್ಲೂನು ಸಹಿತ ಕನ್ಸಿಡರ್ ಮಾಡ್ಕೊಳ್ಬಹುದು. ಓಕೆ, ಸೊ ಇಲ್ಲೂ ಕನ್ಸಿಡರ್, ಇಲ್ಲಿ 60 ಆದ್ರೆ ಇಲ್ಲೂ ಸಹಿತ 60 ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ಲೆಟ್ಸ್ ಸೇ ಇಲ್ಲೇ ಕನ್ಸಿಡರ್ ಮಾಡ್ಕೊಣ. ಸೊ ಲೆಟ್ಸ್ ಸೇ ಕಾಮನ್ ಪಾಯಿಂಟ್ ಯಾವ್ದಿದೆ ಸೊ ಗೋಡೆಗೆ? ದಟ್ ಇಸ್ ಅ 60 ಡಿಗ್ರಿ. ಓಕೆ, ಸೊ ಇಲ್ಲಿ 30 ಡಿಗ್ರಿ ಆದ್ರೆ ಸೊ ಇಲ್ಲೂ ಸಹಿತ 60 ಡಿಗ್ರಿನೇ, ರೈಟ್? ಎಸ್ ಸರ್. ಅಂಡ್ ಎರಡನ್ನ ರಿಸಾಲ್ವ್ ಮಾಡೋಣ. ಇದು ಸಹಿತ ಸೇಮ್ ಸ್ಪೀಡ್ ಅಲ್ವಾ? ಸೊ ಸೇಮ್ ಸ್ಪೀಡ್ ಸರ್. ಓಕೆ, ಸೊ ಇದು ಬೇಡ. ಸೊ ಬೇರೆದು ಇವಾಗ ಯಾವುದು ಕಾಮನ್ ಪಾಯಿಂಟ್ ನ ತಗೊಂಡ್ವಲ್ಲ? ಸೊ ಕಾಮನ್ ಪಾಯಿಂಟ್ ಪ್ರಕಾರ, ಓಕೆ, ಸೊ ಕಾಮನ್ ಪಾಯಿಂಟ್ ಪ್ರಕಾರ ಇದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಇದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಸೊ 60 ಇಲ್ಲಿ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ರೈಟ್? ಇಲ್ಲಿ ಕಾಮನ್ ಪಾಯಿಂಟ್ ಇಲ್ಲಿ ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ಸೊ ಕಾಮನ್ ಪಾಯಿಂಟ್ ಇಲ್ಲಿ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಕಾಮನ್ ಪಾಯಿಂಟ್ ನಾನು ಇಲ್ಲಿ ಬರಿತಾ ಇದ್ದೀನಿ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್.
ಓಕೆ, ಸೊ ಇಲ್ಲಿ ಕಾಮನ್ ಪಾಯಿಂಟ್ ಇಲ್ಲಿ ಬರೀತಾ ಇದ್ದೀನಿ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್. ಒಟ್ಟಿಗೆ ಬರೆದ್ರೆ ನೀಟ್ ಆಗಿರುತ್ತೆ ಅಂತ ಅಷ್ಟೇ. ಓಕೆ, ಸೊ ಫಸ್ಟ್ ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ಇದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಸೊ ಇದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಸೊ ದಿಸ್ ಇಸ್ 60 ಡಿಗ್ರಿ ಅಲ್ವಾ? ಸೊ ದಿಸ್ ಇಸ್ 60 ಕರೆಕ್ಟ್ ಇದೆ ತಾನೆ? ಹಾ, 60 ಡಿಗ್ರಿ, ರೈಟ್. 60 ಓಕೆ. ಈ ಕಡೆ ಬರುತ್ತೆ 30 ಆ್ಯಂಡ್ ದಿಸ್ ಇಸ್ 60. ಓಕೆ, ಬರ್ದು ನೋಡೋಣ. ಓಕೆ, ಸೊ ರಿಸಾಲ್ವ್ ಮಾಡಿದ್ರೆ ಈಸಿ ಆಗುತ್ತೆ. ಸೊ ದಿಸ್ ಇಸ್ ಯಾವ ಕಾಂಪೊನೆಂಟ್ ಆಗುತ್ತೆ? ಸೊ ಇದು ಕಾಂಪೊನೆಂಟ್ 60 ಡಿಗ್ರಿ. ಓಕೆ, ಸೊ ದಿಸ್ ಇಸ್ ವಿ ಕಾಸ್ 60 ಡಿಗ್ರಿ ಆ್ಯಂಡ್ ನೆಕ್ಸ್ಟ್ ಒನ್, ಸೊ ದಿಸ್ ಇಸ್ ವಿ ಸೈನ್ 60 ಡಿಗ್ರಿ. ರೈಟ್ ಸರ್, ರೈಟ್. ಸೊ ಇವಾಗ ಇದನ್ನ ರಿಸಾಲ್ವ್ ಮಾಡಿದ್ರೆ ಯಾವ ತರ ಸಿಗುತ್ತೆ? ಸೊ ಒಂದು 60 ಡಿಗ್ರಿ ರೆಸಲ್ಯೂಷನ್ 60 ಡಿಗ್ರಿ. ಇದು ಕ್ಯಾನ್ಸಲ್ ಮಾಡ್ಬೋದಲ್ಲ 60 ಡಿಗ್ರಿ. ಓಕೆ, ಇಲ್ಲಿ ಆಂಗಲ್ ತಗೊಂಡ್ರೆ 60 ಆಗ್ಬಿಡತ್ತೆ. ಫಸ್ಟ್ ಒನ್ ರಿಸಾಲ್ವ್. ಓಕೆ, ಫಸ್ಟ್ ಒನ್ ತಗೊಂಡ್ರೆ ದಿಸ್ ಇಸ್ 60 ಡಿಗ್ರಿ. ಓಕೆ, ಈ ಕಡೆ ಒಂದು, ಸೊ ದಿಸ್ ಒನ್ ವಿ cos 60 ಡಿಗ್ರಿ. ಓಕೆ, ಸೊ ವಿ cos 60 ಡಿಗ್ರಿ ವಿತ್ ಹಾರಿಜೆಂಟಲ್ ತಗೊಂಡ್ರೆ 60 ಡಿಗ್ರಿ ಆಗುತ್ತೆ. ಇರ್ಲಿ. ಸೊ ವಿ ಸೈನ್ 60 ಡಿಗ್ರಿ. ಓಕೆ, ಸೊ ಇದು ಕ್ಲಿಯರ್ ಆಯ್ತಾ? ಸೊ ಜೆ ಕಡೆ ಹೋಗುತ್ತೆ. ಸೊ ಇಲ್ಲಿ 60 ಡಿಗ್ರಿ ಆ್ಯಂಡ್ ಇಲ್ಲಿ 60 ಡಿಗ್ರಿ ಕ್ಯಾನ್ಸಲ್ ಆಗುತ್ತೆ. ಓಕೆ, ಸೊ 60 ಡಿಗ್ರಿ ಎಷ್ಟಾಗುತ್ತೆ? ದಟ್ ಈಸ್ ಸೈನ್ 60 ಡಿಗ್ರಿ ಎಷ್ಟಾಗುತ್ತೆ? √3/2, ರೈಟ್? ಸೊ √3/2. ಓಕೆ, ಸೊ ಇಲ್ಲಿ ನಮಗೆ ಟೋಟಲ್ ವಿ ಏನಾಗುತ್ತೆ? ಡೆಲ್ಟಾ ವಿ ಇದು. ಸೊ ಎರಡು ಸೇಮ್ ಡೈರೆಕ್ಷನ್ ಇಂದ 2v sin 60 ಡಿಗ್ರಿ ಆಗುತ್ತೆ. ಓಕೆ, ಸೊ 2v sin 60 ಡಿಗ್ರಿ, ರೈಟ್? ಸೊ 2v, so sin 60 that is nothing but √3/2. Okay, so 2 get cancel, so that is the √3 into v. Okay, so v value ಎಷ್ಟಿದೆ? v value 10 meter. Okay, so 10 into √3 ಅಂದ್ರೆ 1.73 ಆಗುತ್ತೆ. So that is nothing but 7.3. Okay, 7.3 meter per second. ಇವಾಗ ನಮ್ಗೆ ಯಾವ್ದು ಬೇಕು? ಡೆಲ್ಟಾ ವಿ ಡಿವೈಡೆಡ್ ಬೈ, ಓಕೆ, ಸೊ ಮಾಸ್ ಎಲ್ಲ ಮಲ್ಟಿಪ್ಲೈ ಮಾಡ್ಬೇಕು. ಓಕೆ, ಸೊ ಫೋರ್ಸ್ ದಟ್ ಈಸ್ ಈಕ್ವಲ್ಸ್, ಓಕೆ, ಸೊ ಫೋರ್ಸ್ ದಟ್ ಈಸ್ ಈಕ್ವಲ್ಸ್ ಟು ಮಾಸ್ ಇಂಟು ಡೆಲ್ಟಾ ವಿ ಡಿವೈಡೆಡ್ ಬೈ ಟಿ. ಸೊ ಫೋರ್ಸ್ ಮಾಸ್ ಎಷ್ಟಿದೆ? ಮಾಸ್ 100 ಗ್ರಾಮ್. ಓಕೆ, ಮಾಸ್ 100 ಗ್ರಾಮ್ 10⁻³ ಆ್ಯಂಡ್ ಡೆಲ್ಟಾ ವಿ ಎಷ್ಟಿದೆ? 70.3. ಸೊ ಡಿವೈಡೆಡ್ ಬೈ ಟೈಮ್ ಎಷ್ಟಿದೆ? 0.1 ಸೆಕೆಂಡ್. ಓಕೆ, ಸೊ 0.1 ಸೆಕೆಂಡ್. ಓಕೆ, ಎಷ್ಟಾಗುತ್ತೆ? ದಟ್ ಈಸ್ 17.3 ನ್ಯೂಟನ್ ಆಗುತ್ತೆ. ಓಕೆ, 17.3. ಕ್ಲಿಯರಾ? ರೈಟ್? ಅರ್ಥ ಆಗ್ತಿದೇನಾ? Are you getting my point? Are you getting my point?
ಯಾಕೆ ಬಂತು? ಇದು ವೆಕ್ಟರ್ ಅಲ್ಲಿ ಮಾಡಿದ್ರೆ ನೋಡಿ, ವೆಕ್ಟರ್ ಅಲ್ಲಿ ಒಂದ್ಸತಿ ಮಾಡ್ಬಿಡೋಣ. ಸೊ ವೆಕ್ಟರ್ ಕಂಡೀಷನ್ ಅಲ್ಲಿ, ಸೊ ಲೆಟ್ಸ್ ಸೇ ದಿಸ್ ಇಸ್ ದ ವಾಲ್. ಓಕೆ ರೈಟ್ ಸರ್, ನೀಟಾಗಿ ನೋಡಿ ವೆಕ್ಟರ್ ಕ್ವಾಂಟಿಟಿ ಎಲ್ಲ ಮಾಡೋಣ. ಓಕೆ ರೈಟ್. ಸೊ ಇಲ್ಲಿಂದ ತರ ಹೋಗ್ತದೆ, ಕರೆಕ್ಟಾ? ಎಸ್ ಸರ್. ಸೊ ದಿಸ್ ಇಸ್ ದ ಒನ್ ಪಾರ್ಟಿಕಲ್, ಇಲ್ಲೊಂದು ಪಾರ್ಟಿಕಲ್. ಓಕೆ, ಅಂಡ್ ವಿತ್ ಹಾರಿಜೆಂಟಲ್ ನೋಡ್ಕೊಂಡ್ರೆ, ವಿತ್ ಹಾರಿಜೆಂಟಲ್, ಸೊ ಇದು 30 ಡಿಗ್ರಿ ಅಂಡ್ ದಿಸ್ ಇಸ್ ಆಲ್ಸೋ 30 ಡಿಗ್ರಿ, ರೈಟಾ? ಎಸ್ ಸರ್. ಅಂಡ್ ಇಲ್ಲಿ ಇದನ್ನ ಮಾತ್ರ ಕನ್ಸಿಡರ್ ಮಾಡ್ಕೋತೀನಿ. ಓಕೆ, ಸೊ ಬಿಡಿ ಬಿಡಿಯಾಗಿ ನಾನು ಕನ್ಸಿಡರ್ ಮಾಡ್ಕೋತೀನಿ. ಓಕೆನಾ? ಸೊ ದಟ್ ವಿಲ್ ಹೆಲ್ಪ್ ಯು ಇನ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ ಎಸ್ ಸರ್, ದಿಸ್ ಇಸ್ ದ ಮಾಸ್ ಎಂ ಅಂಡ್ ಇದನ್ನ ನಾನು ರಿಸಾಲ್ವ್ ಮಾಡ್ತೇನೆ. ಹೇಗೆ? ಸೊ ದಿಸ್ ಇಸ್ ಅಲಾಂಗ್ ಎಕ್ಸ್ ಆಕ್ಸಿಸ್ and this is along y axis. Okay, yes sir. and actual velocity ಏನು? ಸೊ ಈ ಡೈರೆಕ್ಷನ್ ಅಲ್ಲಿ ಇದೆ, ರೈಟಾ? ಸೊ ಇದು ಎಷ್ಟಾಗುತ್ತೆ ಸರ್? 60 ಡಿಗ್ರಿ ಆಗುತ್ತೆ. ಯಾಕೆಂದ್ರೆ ಸೊ ಇದೆಲ್ಲ ಜಾಯಿನ್ ಮಾಡಿದ್ರೆ ದಿಸ್ ಇಸ್ 90, ದಿಸ್ ಇಸ್ 30 ಅಂಡ್ ದಿಸ್ ಇಸ್ 60 ಆಗ್ಲೇಬೇಕು, ರೈಟ್? ಎಸ್ ಸರ್. ಇಲ್ಲಿ ನಾನು ಬರೆಯೋದೇನಂದ್ರೆ ವಿ ಕಾಸ್ ಟೀಟಾ ಐ ಕ್ಯಾಪ್ ಅಂಡ್ ಇದು ವಿ ಸೈನ್ ಟೀಟಾ ಜೆ ಕ್ಯಾಪ್. ಓಕೆ, ಸೊ ಇನಿಷಿಯಲ್ ವೆಲಾಸಿಟಿ ಏನು ಬರೀಬಹುದು? ಇನಿಷಿಯಲ್ ವೆಲಾಸಿಟಿ ದಟ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಆಕ್ಸಿಸ್ ಅಲ್ಲಿ ವಿ ಕಾಸ್ ಟೀಟಾ ಐ ಕ್ಯಾಪ್, ಸೊ ಪ್ಲಸ್ ವಿ ಸೈನ್ ಟೀಟಾ ಜೆ ಕ್ಯಾಪ್. ಓಕೆ ಸರ್. ಅಂಡ್ ಸೆಕೆಂಡ್ ಒನ್, ಓಕೆ, ಸೊ ಸೆಕೆಂಡ್ ಒನ್ ನೋಡಿ, ಸೆಕೆಂಡ್ ಒನ್, ಸೊ ದಿಸ್ ಇಸ್ ದ ಮಾಸ್ ಅಂಡ್ ವೆಲಾಸಿಟಿ ಯಾವ ಡೈರೆಕ್ಷನ್ ಇದೆ ಸರ್? ಈ ಡೈರೆಕ್ಷನ್ ಅಲ್ಲಿ ಇದೆ. ಇದನ್ನು ಸಹಿತ ನಾವು ರಿಸಾಲ್ವ್ ಮಾಡ್ಬೋದು. ಓಕೆ, ಸೊ ರಿಸಾಲ್ವ್ ಮಾಡ್ಬೋದು. ಹೇಗೆ? ಒಂದು ಎಕ್ಸ್ ಆಕ್ಸಿಸ್, ಇನ್ನೊಂದು ವೈ ಆಕ್ಸಿಸ್. ಓಕೆ, ಸೊ ದಿಸ್ ಇಸ್ ಎಕ್ಸ್ ಡೈರೆಕ್ಷನ್, ದಿಸ್ ಇಸ್ ಎಕ್ಸ್ ಡೈರೆಕ್ಷನ್, ದಿಸ್ ಇಸ್ ವೈ ಡೈರೆಕ್ಷನ್. ಓಕೆ, ಇಲ್ಲಿ 60 ಡಿಗ್ರಿ. ಓಕೆ, ಸೊ ದಿಸ್ ಇಸ್ 60 ಡಿಗ್ರಿ. ಇದೇನಾಗುತ್ತೆ ಸರ್? ಇಟ್ ಈಸ್ ವಿ ಕಾಸ್ ಟೀಟಾ ಮೈನಸ್ ಐ ಕ್ಯಾಪ್. ಅಂಡ್ ವಾಟ್ ಅಬೌಟ್ ದಿಸ್ ಒನ್ ಸರ್? ಇಟ್ ಇಸ್ ಅ ವಿ ಸೈನ್ ಟೀಟಾ ದಟ್ ಇಸ್ ಜೆ ಕ್ಯಾಪ್, ರೈಟ್? ಅಂಡ್ ಇವಾಗ ಫೈನಲ್ ವೆಲಾಸಿಟಿ ಬರೆದ್ರೆ ಏನಾಗುತ್ತೆ ಸರ್? ಫೈನಲ್ ವೆಲಾಸಿಟಿ ಬರೆದ್ರೆ ದಟ್ ಇಸ್ ಅ ವಿ cos theta the minus I cap the plus V sin theta that is a J cap. ಕರೆಕ್ಟ್? ಇವಾಗ ನಾವು ಡಿಫರೆನ್ಸ್ ತಗೋಣ, ಇನಿಷಿಯಲ್ ವೆಲಾಸಿಟಿ ಮತ್ತೆ ಫೈನಲ್ ವೆಲಾಸಿಟಿ. ಓಕೆ, ಸೊ ದಟ್ ಈಸ್ ದ ಚೇಂಜ್ ಇನ್ ವೆಲಾಸಿಟಿ ದಟ್ ಈಸ್ ಈಕ್ವಲ್ಸ್ ಟು ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ. ಓಕೆ ಸರ್, ಸೊ ದಟ್ ಈಸ್ ಡೆಲ್ಟಾ ವಿ ದಟ್ ಈಸ್ ಈಕ್ವಲ್ಸ್ ಟು ಫೈನಲ್ ವೆಲಾಸಿಟಿ ಏನಿದೆ ಸರ್? ಇಟ್ ಇಸ್ ಅ ಮೈನಸ್ ವಿ ಕಾಸ್ ಟೀಟಾ ಐ ಕ್ಯಾಪ್ ಅಂತ ಬರೀಬಹುದು ಇದನ್ನ. ಎಸ್ ಸರ್, ಮೈನಸ್ ನ ಆಚೆ ತಗೊಂಡ್ರೆ ಮಿಕ್ಕಿದ್ದೇನು ಸರ್? ಇಟ್ ಇಸ್ ಅ ವಿ ಸೈನ್ ಟೀಟಾ, ಸೊ ದಟ್ ಇಸ್ ಜೆ ಕ್ಯಾಪ್. ಓಕೆ, ಅಂಡ್ ಮೈನಸ್ ಏನಿದೆ ಸರ್? ವಿ ಕಾಸ್ ಟೀಟಾ. ಓಕೆ, ಸೊ ದಟ್ ಇಸ್ ಅ ವಿ ಕಾಸ್ ಟೀಟಾ ದಟ್ ಇಸ್ ಐ ಕ್ಯಾಪ್ ಅಂಡ್ ಮೈನಸ್ ಆಫ್ ಮೈನಸ್ ಏನಾಗುತ್ತೆ? ಮೈನಸ್ ಆಗುತ್ತೆ. ದಟ್ ಈಸ್ ವಿ ಸೈನ್ ಟೀಟಾ, ಸೊ ದಟ್ ಇಸ್ ಜೆ ಕ್ಯಾಪ್. ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿಲಿ, ದಿಸ್ ಇಸ್ ಪ್ಲಸ್ ವಿ ಸೈನ್ ಟೀಟಾ, ದಿಸ್ ಇಸ್ ಮೈನಸ್ ವಿ ಸೈನ್ ಟೀಟಾ, ಜೆ ಕ್ಯಾಪ್ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಮಿಕ್ಕಿದಷ್ಟು ಸರ್ ಇಟ್ ಇಸ್ ಡೆಲ್ಟಾ ವಿ, so minus 2v, okay, so cos theta, okay, so minus cos theta that is I cap. ಇಲ್ಲಿ ನಮಗೆ ಮ್ಯಾಗ್ನಿಟ್ಯೂಡ್ ಬೇಕು. ಓಕೆ, ಸೊ ಮ್ಯಾಗ್ನಿಟ್ಯೂಡ್ ಬೇಕು ಅಂತಂದ್ರೆ ಜಸ್ಟ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಮೈನಸ್ 2v ಇಂಟು ಸರ್ ಯಾವ ಆಂಗಲ್ ತಗೊಂಡಿದ್ದೀರಾ ಸರ್? ಈ 60 ಡಿಗ್ರಿನ ತಗೊಂಡಿದ್ವಿ. ಓಕೆ, ಸೊ ದೇರ್ ಫೋರ್ ಇಟ್ ಇಸ್ ಅ 60 ಡಿಗ್ರಿ. ಓಕೆ, ಸೊ ದಟ್ ಇಸ್ ಐ ಕ್ಯಾಪ್. ಓಕೆ, ಸೊ ಡೆಲ್ಟಾ ವಿ ದಟ್ ಈಸ್ ಈಕ್ವಲ್ಸ್ ಟು ಮೈನಸ್ 2v ಇಂಟು ಕಾಸ್ 60 ಎಷ್ಟಾಗುತ್ತೆ ಸರ್? ಇಟ್ ಇಸ್ 1/2. ಓಕೆ, so it is a minus I cap ಮಾತ್ರ ಉಳಿತು. Okay, so this is minus I cap. Okay, so 2, okay, so V I cap. Okay, so that is minus V I cap. ನನಗೆ ಮ್ಯಾಗ್ನಿಟ್ಯೂಡ್ ಮಾತ್ರ ಬೇಕು. ಸೊ ಮ್ಯಾಗ್ನಿಟ್ಯೂಡ್ ಮಾತ್ರ ಬೇಕು ಅಂದ್ರೆ ಏನ್ ಮಾಡ್ತೀನಿ ಸರ್? V ಅಂತ ಬರೀತೀನಿ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ V ಸರ್? ಇಟ್ ಇಸ್ ಅ 10 ಮೀಟರ್ ಪರ್ ಸೆಕೆಂಡ್. ಓಕೆ ಸರ್, ಓಕೆ, ಸೊ 10 ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ 10 ಮೀಟರ್ ಪರ್ ಸೆಕೆಂಡ್. ಸೊ ನಿಮಗೆ ಬರಬೇಕಾರದೇನು ಸರ್? ವಿತ್ ರೆಸ್ಪೆಕ್ಟ್ ಟು ಹಾರಿಜೆಂಟಲ್. ಓಕೆ, ಸೊ ವಿತ್ ರೆಸ್ಪೆಕ್ಟ್ ಟು ಹಾರಿಜೆಂಟಲ್ that is 2v cos theta. ಓಕೆ, ಸೊ ಇಲ್ಲಿ ನೀವು ನೆನ್ಪಿಟ್ಕೊಳ್ಳಿ 2v cos theta I cap ಬರಬೇಕು ವಿತ್ ರೆಸ್ಪೆಕ್ಟ್ ಟು ಹಾರಿಜೆಂಟಲ್ ಕನ್ಸಿಡರ್ ಮಾಡ್ಕೊಂಡಾಗ. ಯಾವುದು? ಇದನ್ನ ಕನ್ಸಿಡರ್ ಮಾಡ್ಕೊಂಡಾಗ. ಓಕೆ, ಸೊ ದಿಸ್ ಇಸ್ 60 ಡಿಗ್ರಿ ಅಂಡ್ ದಿಸ್ ಇಸ್ ಆಲ್ಸೋ 60 ಡಿಗ್ರಿ ಇದ್ದಾಗ. ಓಕೆ, ಸೊ 2 ಮೈನಸ್ 2v cos theta I cap ಅಂತ ಬರಬೇಕು. ಎಷ್ಟು ಬಂತಾ? ಎಸ್ ಸರ್. ಇವಾಗ
ಏನು ಹೇಳಿ ಸರ್ ಎಫ್ ದಟ್ ಈಸ್ ಈಕ್ವಲ್ಸ್ ಟು ದ ಮಾಸ್. ಓಕೆ, ಇಲ್ಲೇನು ಹೇಳಿರೋದು ಚೇಂಜ್ ಇನ್ ಮೊಮೆಂಟಮ್ ಅಲ್ವಾ? ಸೊ ಚೇಂಜ್ ಇನ್ ಮೊಮೆಂಟಮ್ ದಟ್ ಈಸ್ ಈಕ್ವಲ್ಸ್ ಟು ಮಾಸ್ ಇಂಟು ಡೆಲ್ಟಾ ವಿ, ರೈಟ್? ಸೊ ಮಾಸ್ ಎಷ್ಟಿದೆ ಸರ್? ಇಟ್ ಇಸ್ 100 ಗ್ರಾಮ್. 100 ಗ್ರಾಮ್ ಅಂದ್ರೆ 100 ಇಂಟು 10⁻³ ಡೆಲ್ಟಾ ವಿ ಎಷ್ಟಿದೆ ಸರ್? ಇಟ್ ಇಸ್ 10. ಸೊ ಓಲ್ ಡಿವೈಡೆಡ್ ಬೈ, ಓಕೆ, ಸೊ ಓಲ್ ಡಿವೈಡೆಡ್ ಬೈ ಎಷ್ಟಿದೆ? 0. ಓಕೆ, ಸೊ ಇದಿರಲಿ. ಓಕೆ, ಸೊ ದಿಸ್ ಇಸ್ 100 ಇಂಟು 10⁻³ ಇಂಟು 10. ಓಕೆ, ಸೊ ಇದು ಎಷ್ಟಾಯ್ತು? ಡೆಲ್ಟಾ ಪಿ ದಟ್ ಈಸ್ ಈಕ್ವಲ್ಸ್ ಟು 1 ನ್ಯೂಟನ್ ಸೆಕೆಂಡ್ ಅಥವಾ 1 kg ಮೀಟರ್ ಪರ್ ಸೆಕೆಂಡ್ ಆಯ್ತು. ಓಕೆ ಸರ್. ಸೊ ಫೋರ್ಸ್ ಅಂದ್ರೆ ಏನು? ಫೋರ್ಸ್ ಈಸ್ ನಥಿಂಗ್ ಬಟ್ ಅ ಚೇಂಜ್ ಇನ್ ಮೊಮೆಂಟಮ್ ಡಿವೈಡೆಡ್ ಬೈ ಚೇಂಜ್ ಇನ್ ಟೈಮ್. ಸೊ 1 ಡಿವೈಡೆಡ್ ಬೈ 0.1 ಇದೆ, ರೈಟಾ? ಇದನ್ನ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 10 ಮಾಡಿ. ಸೊ ಬಿಕಾಸ್ ಡೆಸಿಮಲ್ ಪ್ಲೇಸ್ ನ ಎಲಿಮಿನೇಟ್ ಮಾಡಕ್ಕೆ. ಸೊ ಫೈನಲ್ ಆಗಿ ಸೊ 10 ನ್ಯೂಟನ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ 10 ನ್ಯೂಟನ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ 10 ನ್ಯೂಟನ್ ಇಸ್ ದ ರೈಟ್ ಆನ್ಸರ್. ಓಕೆ, 10 ನ್ಯೂಟನ್ ಇಸ್ ದ ರೈಟ್ ಆನ್ಸರ್. ಯು ಗಾಟ್ ಮೈ ಪಾಯಿಂಟ್? ಸೊ ವೆಕ್ಟರ್ ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ನಿಮ್ಗೆ ಈಸಿ ಆಗುತ್ತೆ. ಸೊ ಇದೆಲ್ಲ ಮಾಡೋದಕ್ಕಿಂತ ವೆಕ್ಟರ್ ಕ್ವಾಂಟಿಟಿಯಲ್ಲಿ ಮಾಡಬೇಕು. ಓಕೆ, ಸೊ ವೆಕ್ಟರ್ ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ಈಸಿಯಾಗಿ ಕ್ಲಿಯರ್ ಆಗುತ್ತೆ. ಬಿಕಾಸ್ ಮೊಮೆಂಟಮ್ ಎಲ್ಲ ನಾನು ಮ್ಯಾಗ್ನಿಟ್ಯೂಡ್ ಅಲ್ಲಿ ಮಾಡಕ್ ಹೋದೆ, ಬರ್ಲಿಲ್ಲ ಅದು. ಓಕೆ, ಸೊ ಮ್ಯಾಗ್ನಿಟ್ಯೂಡ್ ಅಲ್ಲಿ ಮಾಡಕ್ ಹೋದೆ, ಬರ್ಲಿಲ್ಲ. ಓಕೆ, ಸೊ ನೀವು ವೆಕ್ಟರ್ ಕ್ವಾಂಟಿಟಿಯಲ್ಲಿ ಬರಬೇಕು. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಸೊ ಡೆಲ್ಟಾ ವಿ ಏನಾಗಿರುತ್ತೆ? -2v cos θ ವಿತ್ ರೆಸ್ಪೆಕ್ಟ್ ಟು ಹಾರಿಜೆಂಟಲ್. ಓಕೆ, ದಟ್ ಈಸ್ ಐ ಕ್ಯಾಪ್ ಆಗಿರುತ್ತೆ, ರೈಟ್? ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ ಯಾವುದು? 1 kg object strikes a wall with a velocity 1 meter per second. Okay, so this is per second at an angle 60 degree with the wall. ಅಂದ್ರೆ with respect to ಯಾವ್ದಕ್ಕೆ ಬರಬೇಕು? with respect to wall ಅಂತ ಹೇಳ್ತಿರೋದು. ಓಕೆ, ಬಟ್ ಇವಾಗ ಚೇಂಜ್ ಆಯ್ತು ಇವಾಗ. ಓಕೆ, ಸೊ ದಟ್ ಮೀನ್ಸ್ ಸೊ ದೇ ಆರ್ ಟಾಕಿಂಗ್ ಅಬೌಟ್, ಓಕೆ, ಸೊ ಇಲ್ಲಿಂದ ಬಂದು ಹೆಂಗೆ ಹೋಗೋದು? ಓಕೆ, ಸೊ ದಟ್ ಇಂಡಿಕೇಟ್ಸ್ okay, right sir, and this is horizontal. okay, so illondu mass ಅನ್ಕೊಂಡ್ರು ಸಹಿತ ಅವ್ರು ಹೇಳ್ತಿರೋದು ವಾಲ್ಗೆ. ಓಕೆ, ಸೊ 60 ಡಿಗ್ರಿ and this is also 60 ಡಿಗ್ರಿ. ಬಟ್ ನಾವು ಕನ್ಸಿಡರ್ ಮಾಡ್ಕೋಬೇಕಾದ್ರೆ ಯಾವುದಕ್ಕೆ? ಇಲ್ಲಿ ಹಾರಿಜೆಂಟಲ್ಗೆ ಕನ್ಸಿಡರ್ ಮಾಡ್ಕೋಬೇಕು. ಮಿಕ್ಕಿದೆಷ್ಟು? ಸೈಡ್ ಇಟ್ ಈಸ್ ಆಲ್ಸೋ 30 ಡಿಗ್ರಿ and this is also 30 ಡಿಗ್ರಿ, right? The wall and the reflect at the same angle, it remains, if it remains in contact with the wall, that is 0.1 second, that is the delta t ಕೊಟ್ಟಿದ್ದಾರೆ. then the force exerted on the wall is. ಸೊ ನಮಗೆ ಆಲ್ರೆಡಿ ಪ್ರೀವಿಯಸ್ ಕೇಸಲ್ಲಿ ನಾವು ಮಾಡಿದ್ದು ಗೊತ್ತಿದೆಯಲ್ಲ. ಸೊ ಚೇಂಜ್ ಇನ್ ವೆಲಾಸಿಟಿ ಏನು ಬರುತ್ತೆ? ಸೊ ಇಟ್ ಈಸ್ -2v, ಸೊ ಇಟ್ ಈಸ್ ಅ ಕಾಸ್ ಥೀಟಾ ಐ ಕ್ಯಾಪ್ ಅಂತ ಬರುತ್ತೆ, ರೈಟ್? ಸರ್ ಇಟ್ ಇಸ್ ಅ ಡೆಲ್ಟಾ ವಿ ವಿತ್ ರೆಸ್ಪೆಕ್ಟ್ ಟು ಹಾರಿಜೆಂಟಲ್ ಎಷ್ಟಿದೆ? ದಟ್ ಇಸ್ 30 ಡಿಗ್ರಿ. ಸೊ ಇಟ್ ಇಸ್ ಅ -2v, ಓಕೆ, ಸೊ ಇಂಟು ಕಾಸ್ 30 ಡಿಗ್ರಿ. ಓಕೆ, ಸೊ ದಟ್ ಇಸ್ ಅ ಕಾಸ್ 30 ಡಿಗ್ರಿ ಇಂಟು ಐ. ಓಕೆ, ಸೊ ದಟ್ ಈಸ್ ಡೆಲ್ಟಾ ವಿ ದಟ್ ಈಸ್ ಈಕ್ವಲ್ಸ್ ಟು -2v. ವಿ ವ್ಯಾಲ್ಯೂ ಎಷ್ಟಿದೆ? ಸರ್ ಇಟ್ ಇಸ್ ಅ 1 ಇಂಟು ಕಾಸ್ 30 ಎಷ್ಟು? ಸರ್ cos 30 that is a √3/2 I cap. Okay, so E2 get cancel. So delta V that is equals to -√3 I cap. Okay, right. So ಇಲ್ಲಿ ನಾನು ಬೇಕಾಗಿರೋದು ಜಸ್ಟ್ ಮ್ಯಾಗ್ನಿಟ್ಯೂಡ್ ಬೇಕು. ಸೊ ದೇರ್ ಫಾರ್ √3 ಅಂತ ತಗೊಳ್ತೀನಿ, ರೈಟಾ? ಎಸ್ ಸರ್. ಅಂಡ್ ಇವಾಗ ಚೇಂಜ್ ಇನ್ ಮೊಮೆಂಟಮ್. ಓಕೆ, ಸೊ ಚೇಂಜ್ ಇನ್ ಮೊಮೆಂಟಮ್ ದಟ್ ಈಸ್ ಈಕ್ವಲ್ಸ್ ಟು ಮಾಸ್ ಇಂಟು ಚೇಂಜ್ ಇನ್ ಮೊಮೆಂಟಮ್. ಓಕೆ, ಚೇಂಜ್ ಇನ್ ವೆಲಾಸಿಟಿ. ಸೊ ಮಾಸ್ ಎಷ್ಟಿರೋದು? 1 kg into change in velocity that is √3. So change in momentum that is equals to √3 kg meter per second. Okay, ಇವಾಗ so force ತಾನೇ ಬೇಕಾಗಿರೋದು. then force that is equals to change in momentum divided by change in time. So that is √3. okay, so divided by 0.1. ಇವಾಗ multiply and divide by 10 ಮಾಡಿ. ಎಷ್ಟು ಬರುತ್ತೆ ಸರ್? f is equals to 10√3. okay, so that is the 10√3. So Newton. Okay, so 10√3. So 10√3 that is option C. Option C is the right answer. ಇಲ್ಲಿ ಏನಾದರೂ ನಿಮಗೆ ಡೌಟ್ ಇದೆನಾ? ಸೊ ಡೌಟ್ ಇದ್ರೆ ನನಗೆ ಕೇಳಿ. ಇಫ್ ಯು ಹ್ಯಾವ್ ಎನಿ ಕ್ವಶನ್ ಪ್ಲೀಸ್ ಡೂ ಲೆಟ್ ಮಿ ನೋ. ಬೇಗ ರೆಸ್ಪಾನ್ಸ್ ಬರಲಿ. ಕಮಾನ್ ಹೇಳಿ. ಡೂ ಯು ಹ್ಯಾವ್ ಎನಿ ಕ್ವಶನ್ಸ್? ಇದೊಂದು ಫಸ್ಟ್ದೊಂದು ನೀವು ಇದನ್ನ ನೆನ್ಪಿಟ್ಕೊಳ್ಳಬೇಕು. ಓಕೆ, ಇದು ಶಾರ್ಟ್ ಟ್ರಿಕ್ ಅಂತ ಅನ್ಕೊಳ್ಳೋಕೆನಾ? ಇದು ಶಾರ್ಟ್ ಟ್ರಿಕ್ ಅನ್ಕೊಳ್ಳಿ. -2v cos θ ಐ ಕ್ಯಾಪ್ ಏನಿದೆಯಲ್ಲ, ಚೇಂಜ್ ಇನ್ ವೆಲಾಸಿಟಿಗೆ ಒಂದು ಸಿಂಪಲ್ ಶಾರ್ಟ್ ಟ್ರಿಕ್ ಅಂತ. ಓಕೆ, ಸೊ ದಿಸ್ ಇಸ್ ದ ಟ್ರಿಕ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ಸೊ ದಿಸ್ ಇಸ್ ದ ಟ್ರಿಕ್. ಎಲ್ಲಿಂದ ಕಲ್ತಿದ್ವಿ? ಸೊ ಪ್ರೀವಿಯಸ್ ಕೇಸ್ ಎಲ್ಲಿ? ಸೊ ಇಲ್ಲಿ ಎಲ್ಲ ಸಾಲ್ವ್ ಮಾಡಿದ್ವಿ ನೋಡಿ. ಎಲ್ಲ ಸಾಲ್ವ್ ಮಾಡಿದ್ಮೇಲೆ ನಮಗೆ ಇಷ್ಟು ಬಂದಿರೋದು. ಯಾವ್ದು ಇದು? ಓಕೆನಾ?
ರೈಟ್. ನೆಕ್ಸ್ಟ್ ಕ್ವಶನ್ ನೋಡಿ, ಹೋಮ್ವರ್ಕ್ ಆಗಿ ತಗೊಳ್ಳಿ. ಓಕೆ, ಸೊ ಹೋಮ್ವರ್ಕ್ ಆಗಿ ತಗೊಳ್ಳಿ. ಅದು ಡೈರೆಕ್ಟ್ ಆಗಿ ಮಾಡ್ತೀನಿ ಅಂದ್ರೂ ಮಾಡಿ. ಓಕೆ, ಸೊ ಇಟ್ ಇಸ್ ದ ಈಸಿಯರ್ ಒನ್. ಓಕೆ, ಸೊ ದಟ್ ಇಸ್ ಡೆಲ್ಟಾ ವಿ ದಟ್ ಈಸ್ ಈಕ್ವಲ್ಸ್ ಟು so minus 2v cos theta, that is I cap. So that is delta v minus 2v cos 60. Okay, so that is the cos 60 I cap. Okay, so delta v. Okay, so that is delta v minus 2v into 1 by 2. So 2 to get cancel agi minus v I cap ulite. So delta v magnitude na tagondra, that is a v only. Okay, right sir? Now, so ಇಲ್ಲಿ ನಮಗೆ ಕೇಳ್ತಿರೋದೇನು ಇಂಪಲ್ಸ್. ಇಂಪಲ್ಸ್ ಅಂದ್ರೇನು? ದಟ್ ಈಸ್ ಮೊಮೆಂಟಮ್. ಓಕೆ, ಸೊ ಚೇಂಜ್ ಇನ್ ಮೊಮೆಂಟಮ್, ನಾಟ್ ಜಸ್ಟ್ ಇನ್ ಮೊಮೆಂಟಮ್, ದಟ್ ಈಸ್ ಚೇಂಜ್ ಇನ್ ಮೊಮೆಂಟಮ್. ಸೊ ಮಾಸ್ ಇಂಟು ಸೊ ಡೆಲ್ಟಾ ವಿ. ಸೊ ಮಾಸ್ ಎಷ್ಟು ಸರ್? ಇಟ್ ಇಸ್ ಎಂ ವಿ. ಓಕೆ, ಸೊ ದಟ್ ಈಸ್ ಎಂ ವಿ ಆಗುತ್ತೆ. ಓಕೆ, ಎಂ ವಿ ದಿಸ್ ಇಸ್ ಎಂ ವಿ. ಓಕೆ, ಸೊ ದಟ್ ಈಸ್ ಎಂ ವಿ. ದಟ್ ಈಸ್ ಆಪ್ಷನ್ ಸಿ ಆಗುತ್ತೆ. ರೈಟ್, ವೆರಿ ಗುಡ್ ಕೆಂಚಪ್ಪ, ವಿದ್ಯಾ ಅಂಡ್ ಮಹೇಶ್. Okay, now let's move on to the next question. The distance covered by a body of a mass 5 gram having a linear momentum 0.3 kg meter per second in 5 seconds is distance anta keltare. Okay, so distance beku andare navu ಏನು ಮಾಡ್ತೀವಿ sir? Normal ಆಗಿ speed that is equals to so distance. Okay, so speed that is equals to distance divided by time, right? So distance beku andre speed into time ಬೇಕೇ ಬೇಕು, ಕರೆಕ್ಟಾ? yes sir. So time ಇದೆ, but what about the speed? Speed ಇಲ್ಲ, but they have given some clue. ಏನು? momentum. The momentum that is equals to mass into velocity. So momentum is 0.3 and mass 5 gram. 5 gram ಅಂದ್ರೆ 10 power minus 3 ಅಂತ ಬರಿಬಹುದು, and velocity ಅಥವಾ speed ಅಂತ ಬರಿಬಹುದು. Okay, so speed that is equals to 0.3 so divided by 5 into 10 power minus 3. Okay, so ನಾನೇನು ಮಾಡ್ತೀನಿ, multiply and divide by 10 ಮಾಡ್ತೀನಿ. ಅವಾಗ ಏನಾಗುತ್ತೆ ಸರ್? ಇಟ್ ಇಸ್ ದ 3. ಓಕೆ, ಸೊ 3 ಆಗ್ಬಿಡುತ್ತೆ, ಅಂಡ್ ದಿಸ್ ಇಸ್ 5 into 10 power minus 2 ಆಗುತ್ತೆ. ಓಕೆ, ಅಂಡ್ ಇನ್ನ ಏನು ಬರಿಬೋದು? 5 6 30. ಓಕೆ, ಸೊ 0.6 into 10 power plus 2 ಆಗುತ್ತೆ, ಮೇಲೆ ಹೋದ್ರೆ ಪ್ಲಸ್ 2 ಆಗುತ್ತೆ. ಸೊ ವಿ ಇಸ್ ಈಕ್ವಲ್ಸ್ ಟು 60. ಓಕೆ, ಸೊ 60 ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ ದಟ್ ಈಸ್ 60 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಓಕೆ, ಸೊ ದಟ್ ಈಸ್ 60 ಮೀಟರ್ ಪರ್ ಸೆಕೆಂಡ್. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಎಷ್ಟಾಗುತ್ತೆ? ಡಿ ದಟ್ ಈಸ್ ಈಕ್ವಲ್ಸ್ ಟು 60 into time, that is the 5 second, 5 6 30. Okay, so that is a 300 meter. Okay, so that is 300 meter. That is option B. Option B is the right answer. Okay, so that is option B is the right answer. Right? Now, let's move on to the next question. A body of a mass m hits normally a rigid wall with a velocity v and bounces back with the same velocity. The impulse experienced by the body is. ನೋಡಿ, ಸರ್ ನಮಗೆ ಚೇಂಜ್ ಇನ್ ವೆಲಾಸಿಟಿದು ಫಾರ್ಮುಲಾ ಏನು ಸರ್? ಟ್ರಿಕ್ ಇದು ಸರ್, ಇಟ್ ಇಸ್ 2v cos theta minus 2v cos theta I cap. ಇಲ್ಲಿ ನೋಡಿ, bounce back. ಓಕೆ, ಸೊ bounce back with the same velocity. ನಾರ್ಮಲಿ ಅಂದ್ರೆ theta is equals to 0 ಡಿಗ್ರಿಗೆ. ನಾರ್ಮಲಿ ಅಂತಂದ್ರೆ ಪರ್ಪೆಂಡಿಕ್ಯುಲರ್. ಇವಾಗ ನೋಡಿ, ಸೊ ದಿಸ್ ಇಸ್ ರಿಜಿಡ್ ಬಾಡಿ ಅಂಡ್ ಈ ತರ ಬೌನ್ಸ್ ಆಗ್ತದೆ. ಓಕೆ, ಸೊ ನಮಗೆ ವಿತ್ ರೆಸ್ಪೆಕ್ಟ್ ಟು ಹಾರಿಜೆಂಟಲ್ ಎಷ್ಟಿದೆ ಸರ್? ಥೀಟಾ ಇಸ್ ಈಕ್ವಲ್ಸ್ ಟು 0 ಡಿಗ್ರಿ. ನೀವೇನ್ ಮಾಡ್ಕೋತೀರಾ? ಇದನ್ನ ಅನ್ಕೋತೀರಾ ದಿಸ್ ಇಸ್ 90 ಡಿಗ್ರಿ ಆಗುತ್ತೆ ಪರ್ಪೆಂಡಿಕ್ಯುಲರ್, ಬಟ್ ನಮಗೆ ಬೇಕಿರೋದು ವಿತ್ ಹಾರಿಜೆಂಟಲ್. ಓಕೆ, ಇದೇ ಪ್ಲೇಸ್ ಅಲ್ಲಿ ಹೋಗಿ ಅದೇ ಪ್ಲೇಸ್ ಅಲ್ಲಿ ರಿಟರ್ನ್ ಬರುತ್ತೆ. ಓಕೆ, ಸೊ ಇದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಸರ್ ಇಟ್ ಇಸ್ ಡೆಲ್ಟಾ ವಿ ದಟ್ ಈಸ್ ಈಕ್ವಲ್ಸ್ ಟು minus 2v. ಸೊ ದಟ್ ಈಸ್ ಕಾಸ್ 0 ಡಿಗ್ರಿ. ಕಾಸ್ 0 ಡಿಗ್ರಿ ಅಂದ್ರೆ ಎಷ್ಟಾಗುತ್ತೆ ಸರ್? ಇಟ್ ಇಸ್ 1 ಓನ್ಲಿ. ಸೊ minus 2v. ಓಕೆ, ಸೊ minus 2v into I, ರೈಟ್? ಸೊ ಇವಾಗ ಡೆಲ್ಟಾ ವಿ ದಟ್ ಈಸ್ ಈಕ್ವಲ್ಸ್ ಟು ಸೊ 2v ಅಂತ ಬರ್ಕೋತೀನಿ. ಯಾಕೆ? ಸೊ ಮ್ಯಾಗ್ನಿಟ್ಯೂಡ್ ನ ಕನ್ಸಿಡರ್ ಮಾಡ್ಕೋತೀನಿ. ಓಕೆ, ನಾವು ಇಂಪಲ್ಸ್ ಏನಾಗುತ್ತೆ ಸರ್? ಇಂಪಲ್ಸ್ ದಟ್ ಈಸ್ ನಥಿಂಗ್ ಬಟ್ ಚೇಂಜ್ ಇನ್ ಮೊಮೆಂಟಮ್ ಅಂಡ್ ಮಾಸ್ ಇಂಟು ಚೇಂಜ್ ಇನ್ ವೆಲಾಸಿಟಿ. ಓಕೆ, ಸೊ ಐ ದಟ್ ಈಸ್ ಈಕ್ವಲ್ಸ್ ಟು ಮಾಸ್ ಎಷ್ಟಿದೆ? m ಓನ್ಲಿ, ಅಂಡ್ ಡೆಲ್ಟಾ ವಿ ದಟ್ ಈಸ್ ಈಕ್ವಲ್ಸ್ ಟು 2v. ಸೊ ಐ ಇಸ್ ಈಕ್ವಲ್ಸ್ ಟು ಸೊ 2 times of m into v. Okay, so 2 times of m into v. Okay, so that is C. C is the right answer. Okay, C is the right answer. ಇದು ಟ್ರಿಕ್ ಮರ್ತು ಹೋಗ್ಬೇಡಿ. ಓಕೆ, ಸೊ ದಿಸ್ ಇಸ್ ದ ಟ್ರಿಕ್ ವಿತ್ ರೆಸ್ಪೆಕ್ಟ್ ಟು ಹಾರಿಜೆಂಟಲ್. ಓಕೆ, ಸೊ ಟ್ರಿಕ್ ಎಲ್ಲಿಂದ ಬಂತು? ಅಲ್ಲಿ ಬಿಗ್ ಸೊಲ್ಯೂಷನ್ ಮಾಡಿದ್ವು, ಅಲ್ಲಿಂದ ಬಂತಿದ್ದು. ಓಕೆನಾ? ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಎ ಬಾಲ್ ಆಫ್ ಮಾಸ್ 0.15 kg is dropped. ಡ್ರಾಪ್ಡ್ ಅಂದ್ರೆ ಏನರ್ಥ ಸರ್? ಇನಿಷಿಯಲ್ ವೆಲಾಸಿಟಿ is equals to 0.
from a height. Okay, so height that is equals to 10 meter. Okay, so this is the height. And the next one strikes the ground and rebound to the same height. Okay, so rebound ಮೇಲೆ ಮತ್ತೆ ಹೋಗುತ್ತೆ. The magnitude of impulse imparted to the ball is ನೋಡಿ. So ಇದು same delta v. Okay, so delta v that is equals to, okay, so delta v that is equals to minus 2v cos theta I cap. ಇಲ್ಲಿ ಸೇಮ್ ಹೈಟ್ ರೀಬೌಂಡ್ ದ ಸೇಮ್ ಹೈಟ್ ಅಂದ್ರೆ ಥೀಟಾ ಇಸ್ ಈಕ್ವಲ್ಸ್ ಟು 0 ಡಿಗ್ರಿ. ಓಕೆ, ಎಷ್ಟಾಗುತ್ತೆ ಸರ್? ಇಟ್ ಇಸ್ ಡೆಲ್ಟಾ ವಿ ದಟ್ ಈಸ್ ಈಕ್ವಲ್ಸ್ ಟು ಮೈನಸ್ 2v ದಟ್ ಈಸ್ 1 I cap and delta v that is equals to 2v. ಓಕೆ, ರೈಟ್ ಸರ್. ಅಂಡ್ ಇಲ್ಲಿ ನಮಗೆ ವಿ ವ್ಯಾಲ್ಯೂವೇ ಗೊತ್ತಿಲ್ಲ. ಓಕೆ, ಸೊ ವಿ ವ್ಯಾಲ್ಯೂ ಫೈಂಡ್ ಮಾಡೋಣ. ಓಕೆನಾ? ಸ್ಟಫ್ ಫಾರ್ ವಿ. ಸೊ ವಿ ಇಸ್ ಈಕ್ವಲ್ಸ್ ಟು ಟೈಮ್ ಬಗ್ಗೆ ಏನೂ ಕೊಟ್ಟಿಲ್ಲ, ಕರೆಕ್ಟಾ? ಸೊ ಟೈಮ್ ಬಗ್ಗೆ ಏನಾದರೂ ಕೊಟ್ಟಿದ್ದೀರಾ? ಇಲ್ಲ. ದೇರ್ ಫೋರ್ ಥರ್ಡ್ ಇಕ್ವೇಶನ್ ಆಫ್ ಮೋಷನ್ ನೋಡಿ. So v square that is equals to u square plus 2as. ಇದು motion under gravity. Okay, so motion under gravity ಅಲ್ಲಿದೆ. Therefore, so v square that is equals to, that is 0 square plus 2 and g value. Okay, so this is g and in place of s that is the h. Okay, so v square that is equals to 2 into 10. 10 na? Yes, height that is also 10. So that is nothing but 200. Okay, so v that is equals to 100 under square root of 200. Okay, some meter per second. So v that is equals to, okay, so v that is equals to ಎಷ್ಟಾಗುತ್ತೆ? 100 200 under square root ಎಷ್ಟಾಗುತ್ತೆ? 14.14 ಆಗುತ್ತೆ. Okay, so 14.14 some meter per second. Okay sir, some meter per second ಆಯ್ತು, ಕಂಪ್ಲೀಟ್. Okay, some meter per second, done sir. And impulse ಬಗ್ಗೆ ಕೇಳ್ತಿರೋದು. Okay, so impulse ಬಗ್ಗೆ ಕೇಳ್ತಿರೋದ್ರಿಂದ, so I that is equals to, so that is delta p, so that is equals to mass into delta v ಆಗಬೇಕು, right? So impulse that is equals to, okay, impulse that is equals to delta m value ಎಷ್ಟಿದೆ ಸರ್? m value that is 0.15 into delta v ಏನಿದೆ ಅಲ್ಲ, delta v that is equals to 2 into, okay, so first ಬರೀತೀನಿ, so m into delta v that is the 2v, the 2 times of m into v. Okay, the I that is equals to 2 into 0.15 and v that is equals to 14.14. Okay, so I that is equals to, ನೋಡೋಣ ಎಷ್ಟು ಬರುತ್ತೆ, into 0.15 into 2. So that is equals to 4 point. So 4.24. So kg the meter per second ಅಂತ ಬರೆದ್ರೆ ಸಾಕು. Okay, so 4.24 ಎಲ್ಲಿದೆ? 4.24, that is option A. Option A is the right answer. ಹಾ, ಇಂಚರ ಪೋಲು ಅದು ಬರಬರಿ ವರ್ಕ್ ಆಗ್ತಿಲ್ಲಮ್ಮ. ಓಕೆ, ಬರಬರಿ ವರ್ಕ್ ಆಗ್ತಿಲ್ಲ, ಅದು ಮಧ್ಯ ಮಧ್ಯದಲ್ಲಿ ಸ್ಟಾಪ್ ಆಗ್ತದೆ. ಅದಕ್ಕೆ ಅದನ್ನ ಯೂಸ್ ಮಾಡಿದ್ರೆ ಸ್ಕ್ರೀನ್ ವರ್ಕ್ ಆಗಲ್ಲ, ಹ್ಯಾಂಗ್ ಆದಂಗೆ ಆಗುತ್ತೆ. ಓಕೆ, ನಾ 1 kg stationary bomb is exploded in the 3 parts having a mass 1:1:3 respectively. Parts having same mass move in a perpendicular direction with a velocity 30 meter per second. Then velocity of a bigger part will be ಅಂತ ಕೇಳ್ತಾರೆ. ನೋಡಿ, ನಿಮಗೆ ಡಯಾಗ್ರಾಮೆಟಿಕಲಿ ಅರ್ಥ ಮಾಡಿಸ್ತೀನಿ. ಲೆಟ್ಸ್ ಸೇ ದಿಸ್ ಇಸ್ ದ ಬಿಗ್ಗರ್ ಮಾಸ್. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ದ ಮಾಸ್ m. ಓಕೆ, ಸೊ ದಿಸ್ ಇಸ್ ಮಾಸ್ m. ಈ ಮಾಸ್ m ಏನಾಗುತ್ತೆ? ಸೊ ಡಿವೈಡ್, ಓಕೆ, ಸೊ ಲೈಕ್ ಬ್ಲಾಸ್ಟ್ ಆಗ್ಬಿಡುತ್ತೆ. ಸೊ ಬ್ಲಾಸ್ಟ್ ಆದಾಗ ಇನಿಷಿಯಲ್ ಎಷ್ಟು, ಇವಾಗ ರೆಸ್ಟ್ ಅಲ್ಲಿ ಇದೆ. ಓಕೆ, ಸೊ ಇನಿಷಿಯಲಿ ರೆಸ್ಟ್ ಅಲ್ಲಿ ಇದೆ. ಸೊ ಬ್ಲಾಸ್ಟ್ ಆದಾಗ ಏನಾಗುತ್ತೆ? ಪೀಸ್ ಆಗಿ ಹೋಗಿದೆ ತಾನೆ? ಎಸ್ ಸರ್, ಪೀಸ್ ಆಗಿ ಹೋದಾಗ ದ ಫಸ್ಟ್ ಪೀಸ್ and this is the second piece and this is the third piece. Okay, so third piece ಆಗಿ ಆಕ್ಟ್ ಆಗುತ್ತೆ. Okay, so let's say this is x1. Okay, so let's say this is m1 ಅಂತಾನೆ ಬರ್ಕೋತೀನಿ. ಓಕೆನಾ? So this is m1 and this is m2 and this is m3. Okay, so m1 m2 m3 ಇದೆಯಲ್ಲ, ಸೊ ಇದು with velocity v1 ಅಂತ ಬರ್ಕೊಳ್ಳೋಣ. Okay, so v1. Okay, so this is v2. So scalar quantity ಬರ್ಕೊಳ್ಳೋಣ, no problem. This is v1 and this is v2 and this is a v3. Okay, right sir. And ಇವಾಗ ನೋಡಿ, ಟೋಟಲ್ ಮಾಸ್ ಎಷ್ಟಿದೆ? m. Okay, so that is the m. Okay, so ಈ m ಏನಾಗಿದೆ? 1:1:3 ಆಗಿದೆ. That means let's say ಇದನ್ನ ನಾನು x ಅಂತ ಅನ್ಕೊಂಡ್ರೆ. Okay, so this is, let's say this is x and this is also x and this is 3x ಅಂತ ಅನ್ಕೊಂಡ್ರೆ. Okay, right? ಅಥವಾ m ಅನ್ಕೊಂಡ್ರು ನಡೀತು. Okay, ನೋಡಿಲಿ, ಸೊ ಏನಾಗಿದೆ ಸರ್? ಇಟ್ ಇಸ್ x ಪ್ಲಸ್ x ಪ್ಲಸ್ 3x ದಟ್ ಈಸ್ ಈಕ್ವಲ್ಸ್ ಟು m. ಓಕೆ, ಎಷ್ಟಾಗುತ್ತೆ ಇದು ಸರ್? 3 4 5 ಆಗುತ್ತೆ. ಓಕೆ, ಸೊ ದಿಸ್ ಇಸ್ 5
x. Okay, so 5x that is equals to m. So x is equals to m divided by 5. Okay, so ಇಷ್ಟಾಗುತ್ತೆ ರೈಟ್ ಕ್ಲಿಯರಾ? ಎಸ್ ಸರ್. ಇದರದ್ದು ವ್ಯಾಲ್ಯೂ ಎಷ್ಟಾಗುತ್ತೆ ಇವಾಗ ಸರ್? ಇದರದ್ದು ವ್ಯಾಲ್ಯೂ ಬಂದ್ಬಿಟ್ಟು m ಡಿವೈಡೆಡ್ ಬೈ 5. ಇದರದ್ದು ವ್ಯಾಲ್ಯೂ ಸಹಿತ m ಡಿವೈಡೆಡ್ ಬೈ 5 ಆ್ಯಂಡ್ ಇದ್ರದ್ದು ಎಷ್ಟಾಗುತ್ತೆ ಸರ್? ಇಟ್ ಇಸ್ ಅ 3m ಡಿವೈಡೆಡ್ ಬೈ 5. ಓಕೆನಾ? ಸೊ ಇವಾಗ ಕ್ಲಾರಿಟಿ ಸಿಗ್ತಾ? ಆ್ಯಂಡ್ ಇವಾಗ ನೋಡಿ ಇಲ್ಲಿ ಕಂಡೀಷನ್ ಏನಾಗ್ತಿರೋದು ಅಂತಂದ್ರೆ ಸೇಮ್ ಮಾಸ್ ಇರೋವು ಪರ್ಪೆಂಡಿಕ್ಯುಲರ್ ಆಗಿ ಮೂವ್ ಆಗ್ತಿದೆ ಅಂತ. ಓಕೆ, ಸೇಮ್ ಮಾಸ್ ಇರೋದು. ಓಕೆ, ಸೊ ಲೆಟ್ಸ್ ಸೇ ಸೊ ದಿಸ್ ಇಸ್ ದ ಮಾಸ್ ಯಾವುದು m1. ಓಕೆ, ಸೊ ದಿಸ್ ಇಸ್ m1 ಅಂಡ್ ದಿಸ್ ಇಸ್ m2 ಅಂಡ್ ಥರ್ಡ್ ಯಾವುದೋ ಒಂದು ಡೈರೆಕ್ಷನ್ ಅಲ್ಲೂ ಹೋಗ್ತಾ ಇದೆ ಅನ್ಕೊಳ್ಳಿ. ಓಕೆ, ಸೊ ಥರ್ಡ್ ಸೊ ಬಿಗ್ಗರ್ ಒನ್. ಓಕೆ, ಸೊ ಬಿಗ್ಗರ್ ಒನ್ ಲೆಟ್ಸ್ ಸೇ ಈ ಡೈರೆಕ್ಷನ್ ಅಲ್ಲಿ ಹೋಗ್ತಿದೆ ಅನ್ಕೊಳ್ಳಿ. ಸೊ ದಿಸ್ ಇಸ್ m3. ಓಕೆ, ಸೊ ಇವೆರಡು ಏನಾಗಿದೆ ಪರ್ಪೆಂಡಿಕ್ಯುಲರ್ ಆಗಿದೆ. ಓಕೆ, ಸೊ ದೀಸ್ ಟು ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಓಕೆ, ಸೊ ದಿಸ್ ಇಸ್ m2 ಅಲ್ವಾ? ಸೊ ದಿಸ್ ಇಸ್ m2 ರೈಟ್. ಸೊ ಇಷ್ಟು ಡಯಾಗ್ರಾಮೆಟಿಕಲ್ ಅರ್ಥ ಆಯ್ತು. ಇವಾಗ ಆಕ್ಚುಲ್ ಆಗಿ ಥಿಯರಿಟಿಕಲ್ ಪಾರ್ಟ್ ಬರೋಣ. ಏನಿದೆ ಅಲ್ಲಿ perpendicular each other and then the velocity of a bigger part ಅಂದ್ರೆ ಯಾವುದು 3m divided by 5. okay, it is 3 times compared to this. okay, so ಇಲ್ಲಿ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ನ ಯೂಸ್ ಮಾಡಿ. ಓಕೆ, ಪ್ರಿನ್ಸಿಪಲ್ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್. ಓಕೆ, ಸೊ ಪ್ರಿನ್ಸಿಪಲ್ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಏನ್ ಬರುತ್ತೆ ಸರ್? ಇನಿಷಿಯಲ್ ಮೊಮೆಂಟಮ್ ದಟ್ ಈಸ್ ಈಕ್ವಲ್ಸ್ ಟು ಫೈನಲ್ ಮೊಮೆಂಟಮ್. ಓಕೆ, ಸೊ ಇನಿಷಿಯಲ್ ಮೊಮೆಂಟಮ್ ದಟ್ ಈಸ್ ಈಕ್ವಲ್ಸ್ ಟು ಫೈನಲ್ ಮೊಮೆಂಟಮ್. ಸೊ ಇನಿಷಿಯಲ್ ಮೊಮೆಂಟಮ್ ಏನಾಗಿರುತ್ತೆ ಸರ್? ಇಟ್ ಇಸ್ 0. ಫೈನಲ್ ಮೊಮೆಂಟಮ್ ಏನಾಗಿರುತ್ತೆ ಸರ್? ಟೋಟಲ್ ಮಾಸ್. ಓಕೆ, ಸೊ ಟೋಟಲ್ ಮಾಸ್ ಇಂಟು ವೆಲಾಸಿಟಿ. ಕರೆಕ್ಟಾ? ಎಸ್ ಸರ್. ಇವಾಗ ನಾನು ಸ್ವಲ್ಪ ಇಂಟರ್ಚೇಂಜ್ ಮಾಡೋತೀನಿ. ಸರ್ ಟೋಟಲ್ ಮಾಸ್ ಇಂಟು ವೆಲಾಸಿಟಿ ದಟ್ ಈಸ್ ಈಕ್ವಲ್ಸ್ ಟು 0. ಓಕೆ ಸರ್, ಇವಾಗ ನಮಗೆ 3 ಪಾರ್ಟ್ಸ್ ಬಂದಿದೆ ರೈಟ್. ಸೊ m1 v1 ವೆಕ್ಟರ್. ಓಕೆ, m1 v1 ವೆಕ್ಟರ್ m1 v1. ಓಕೆ, ಸೊ ಯಾವ ಡೈರೆಕ್ಷನ್ ಇದೆ? ಸೊ v 30 ಡಿಗ್ರಿ. ಸೊ m1 v1 the plus m2 v2 the plus m3 and v3. okay, right sir? right? Yes. So this is v3 and this is v2 and this is equals to 0. okay, so m1 value ಎಷ್ಟಿದೆ? so m1 value that is m by 5. okay sir, so this is m by 5, this is v into that is I cap. okay, so next one ಇದೆಷ್ಟಿದೆ? ಇದು ಸಹಿತ ಸೇಮ್ ಪರ್ಪೆಂಡಿಕ್ಯುಲರ್ ಅಲ್ವಾ? m ಡಿವೈಡೆಡ್ ಬೈ 5 ಇಂಟು ದಿಸ್ ಇಸ್ ಜೆ ಕ್ಯಾಪ್. ಓಕೆ, ಸೊ ದಿಸ್ ಇಸ್ ಜೆ ಕ್ಯಾಪ್. ಓಕೆ, ಸೊ ಪ್ಲಸ್ m3 ಎಷ್ಟು ಬಂದಿದೆ ಸರ್? ಇಟ್ ಇಸ್ 3 ಟೈಮ್ಸ್ ಆಫ್ m ಸೊ ಡಿವೈಡೆಡ್ ಬೈ 5 ಅಂಡ್ ದಿಸ್ ಇಸ್ v3 ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ, ದೇರ್ ಫಾರ್ ಕೀಪಿಂಗ್ ಇಟ್ ಇಸ್ ಆಸ್ ಇಟ್ ಇಸ್. ಓಕೆನಾ? ಸೊ ದಿಸ್ ಇಸ್ 0. ಸೊ ದಿಸ್ ಇಸ್ 0. ಓಕೆ, ರೈಟ್ ಸರ್. ಇಲ್ಲಿ ಮೂರರಲ್ಲಿ ಕಾಮನ್ ಆಗಿರೋದೇನು? ಸೊ ಮೂರರಲ್ಲಿ ಕಾಮನ್ ಆಗಿರೋದು ನೋಡಿದ್ರೆ so that's 5. okay, so 5 get cancel. okay, 5 get cancel, right? yes sir. and ಮಿಕ್ಕಿದ ಯಾವುದು ಸರ್? m get cancel. ಮಿಕ್ಕಿದೆಷ್ಟು ಸರ್? ಇಲ್ಲಿ 5 ಇದೆ. okay, so this is vi cap. okay, so plus ಇಲ್ಲಿ 5 get cancel, so vj and plus the 3v3. okay, so that is equals to 0. ಇದರದ್ದು 30 ಡಿಗ್ರಿ ರೈಟ್? ಸೊ 30. okay, so let's say so this is 3v3. let's say this is ಎಷ್ಟಾಗುತ್ತೆ ಸರ್? ಇಟ್ ಇಸ್ 10 I cap. so plus this is also 10 J cap. so plus 3 v3. so that is equals to 0. ನಾನು 3v3 ನ ಅದೇ ರೀತಿ ಇಟ್ಕೊಂಡು ಎರಡನ್ನ ಈ ಕಡೆ ಕಳಿಸ್ಬಿಡ್ತೇನೆ ಸರ್. ಇಟ್ ಇಸ್ 10 I cap plus 10 J cap. ಓಕೆ, ರೈಟ್ ಸರ್? ರೈಟಾ? ಎಸ್ ಸರ್. ಸೊ 3 ಓಕೆ, ಸೊ ನೆಕ್ಸ್ಟ್ ನೋಡೋಣ. ನಮಗೆ ಬೇಕಾಗಿರೋದು ಓಕೆ ಫೈನ್. ಇಷ್ಟ ಆಗಿದೆನಾ? ಎಸ್ ಸರ್. ಸೊ v3 ದಟ್ ಈಸ್ ಈಕ್ವಲ್ಸ್. ಓಕೆ, ಸೊ v3 ದಟ್ ಈಸ್ ಈಕ್ವಲ್ಸ್ ಟು ಏನಾಗುತ್ತದು? 30 ಡಿಗ್ರಿನಾ ತಾನೆ? ಓ 30 ಮೀಟರ್ ಪರ್ ಸೆಕೆಂಡ್. ಓಕೆ, ಸಾರಿ ಇಲ್ಲಿ 30. ಸೊ ಇಲ್ಲಿ 30 ಬರಬೇಕು. 30. ಓಕೆ, ಸೊ ದಿಸ್ ಇಸ್ 30 I cap ದ ಪ್ಲಸ್ 30 J cap ದ ಪ್ಲಸ್ 3 m ಕ್ಯಾನ್ಸಲ್ ಆಗಿದಲ್ಲ, ಸೊ 3v3. so that is equals to 0. so 3v3. okay, so that is equals to minus 3 ಅಂದ್ರೆ ಇಲ್ಲಿ ಹೋಗುತ್ತಲ್ಲ ಸರ್? ಇಟ್ ಇಸ್ 10 I cap so plus 10 J cap so plus ಇಲ್ಲಿ 3 ಡಿವೈಡೆಡ್ ಬೈ 3 ಮಾಡಿದ್ರೆ ಎಷ್ಟಾಗುತ್ತೆ ಸರ್? ಇಟ್ ಇಸ್ v3 that is equals to 0. okay, yes sir. v3 that is equals to minus of 10 I cap so plus 10 J cap. okay, so this is the velocity. ಅದೇ ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿನ ಕನ್ಸಿಡರ್ ಮಾಡ್ಕೊಂಡ್ರೆ ಸೊ ದಟ್ ಇಸ್ v3 ಅಂಡರ್ ಸ್ಕ್ವೇರ್ ರೂಟ್.
ಸೊ 10 ಸ್ಕ್ವೇರ್ ದ ಪ್ಲಸ್ 10 ಸ್ಕ್ವೇರ್ ಎಷ್ಟಾಗುತ್ತೆ ಸರ್? ಇಟ್ ಇಸ್ V3 ದಟ್ ಈಸ್ ಈಕ್ವಲ್ಸ್ ಟು 10 ರೂಟ್ 2 ಆಗುತ್ತೆ. ಓಕೆ ಸರ್, ನಿಮಗೆ ಸಿಂಪ್ಲಿಫೈ ಮಾಡ್ತೀನಿ, ಇಲ್ಲಾಂದ್ರೆ ಅದು ಹೀಗೆ ಬಂತು ಇದು ಹೇಗೆ ಬಂತು ಅಂತ ಕೇಳ್ತಾರೆ ಮತ್ತೆ. ಓಕೆ, 100 ಪ್ಲಸ್ 100 ದಟ್ ಈಸ್ ನಥಿಂಗ್ ಬಟ್ ಸರ್ 2 ಟೈಮ್ಸ್ ಆಫ್ 100. ಓಕೆ ರೈಟ್ ಸರ್. ಈ V3ನ 100 ಆಚೆ ತೊಗೊಂಡ್ರೆ ಎಷ್ಟಾಗುತ್ತೆ 10. ಸೊ ದಟ್ ಈಸ್ 10 ರೂಟ್ 2 ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ 10 ರೂಟ್ 2 ದಿಸ್ ಇಸ್ ಎಲ್ಲ ಏನಾಗುತ್ತೆ, ಎಷ್ಟಾಯ್ತು ಇದು 10 root 2. Okay, so 10 root 2, 10 root 2. That is option A. So that is option A is the right answer. Okay, clear? Any doubt? Any doubt idna? Now let's move on to the next question. Yes, next question nodili. For a rocket propulsion, velocity of exhaust gas relative to the rocket, okay, so that is nothing but V relative, 2 km per second. If the mass of the rocket is 1000 kilogram, then rate of fuel consumption for a rocket to raise up with acceleration 4.9 meter per second second square will be. Okay, so ನಮಗೆ ಗೊತ್ತಿರೋ ಪ್ರಕಾರ ನಮಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಿಲ್ಲ. ಸೊ ವಾಟ್ ಇಸ್ ದಟ್ ಅಂತ ಹೇಳಿದ್ರೆ ಸರ್, ಸೊ V relative that is the dm divided by dt. Okay, so minus mg, so that is equals to ma. Do you remember this? Yes sir. ಇವಾಗ ಸಬ್ಸ್ಟಿಟ್ಯೂಟ್ ಮಾಡೋ ವ್ಯಾಲ್ಯೂಸ್. ವಿ ರಿಲೇಟಿವ್ ಎಷ್ಟಿದೆ ಸರ್? ಇಟ್ ಇಸ್ 2 ಕಿಲೋಮೀಟರ್ ಅಂದಿದೆ. ಸೊ 2000 ಮೀಟರ್ ಪರ್ ಸೆಕೆಂಡ್ ಅಂತ ಬರೀಬಹುದು. ಓಕೆ, ಸೊ ಡಿ ಎಮ್ ಡಿವೈಡೆಡ್ ಬೈ ಡಿ ಟಿ. ಓಕೆ, ಸೊ ಮೈನಸ್ ಮಾಸ್ ಆಫ್ ದ ರಾಕೆಟ್ ಎಷ್ಟಿದೆ 1000. ಓಕೆ, ಸೊ 1000 ಇಲ್ಲಿ ಏನು ಕೊಟ್ಟಿಲ್ಲ. ಸೊ ದೇರ್ ಫಾರ್ ವಾಟ್ ಐ ವಿಲ್ ಡೂ 9.8 ಅಂತ ಬರ್ಕೋತೀನಿ. ಅಂಡ್ ಮಾಸ್ ದಟ್ ಈಸ್ ಆಲ್ಸೋ 1000 ಇಂಟು ಆಕ್ಸಲರೇಷನ್ ಎಷ್ಟಿದೆ ಸೊ 4.9. ಓಕೆ, ಸೊ 2000 ಸೊ ಡಿ ಎಮ್ ಡಿವೈಡೆಡ್ ಬೈ ಡಿ ಟಿ. ಸೊ ದಟ್ ಈಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ ಇದು 9800. ಓಕೆ, ಸೊ 9800 ಇದು 4900 ಆಗುತ್ತೆ. ರೈಟಾ? ಸೊ ಒಂದ್ಸತಿ ಕ್ರಾಸ್ ಚೆಕ್ ಮಾಡೋಣ. 1000 ಇಂಟು 9.8 9800 and 4.9 into 1000. Okay, so that is 4900. Okay, so ಆ ಕಡೆ ಸೆಂಡ್ ಮಾಡ್ತೀನಿ. So 2000 dm divided by dt, so that is equals to 4900 plus 9800. Okay, so ಎಷ್ಟಾಗುತ್ತೆ ಇದು sir? It is a 4900 plus 9800, so that is 14700. Okay, now so ನಮಗೆ ಬೇಕಾಗಿರೋದು dm so divided by dt, so that is equals to 14700 the all divided by the 2000. Okay, so divided by 2000 ಎಷ್ಟಾಗುತ್ತೆ 7.35. Okay, so 7.35 dm divided by dt, that is equals to 7.35 the kg per second. Okay, so kg per second. Okay, so 7.35 so kg per second. Okay, that is option B. Right? So option B. Done? ಅರ್ಥ ಆಗ್ತಿದೆಯಲ್ಲ? Now, let's move on to the next question. If a force F is equals to 500 minus 100t, then function of impulse with the time. So, ನೋಡಿ normal ಆಗಿ impulse that is equals to, okay, so impulse that is equals to F into t, correct? So, that is a small letter t. Change in very small. Okay, so ಇಲ್ಲಿ ನಮಗೆ ಇಂಪಲ್ಸ್ ದೆನ್ ಫಂಕ್ಷನ್ ಆಫ್ ಇಂಪಲ್ಸ್ ಅಂತ ಕೇಳ್ತಾ ಇರೋದು. ಓಕೆ, ಸೊ ಯಾವಾಗ ಫಂಕ್ಷನ್ಸ್ ಆಫ್ ಇಂಪಲ್ಸ್ ಇಸ್ ದ ಫಂಕ್ಷನ್ ಆಫ್ ಅ ಟೈಮ್ ಅಂತ ಬಂದಾಗ ಸೊ ಅಲ್ಲಿ ಇಂಟಿಗ್ರೇಷನ್ ಎಫ್ ಇಂಟು ಡಿ ಟಿ ಬರಬೇಕು. ಓಕೆ, ಯಾವಾಗ ಫಂಕ್ಷನ್ ಎಫ್ ಟಿ ಫಂಕ್ಷನ್ದು, ಓಕೆನಾ, ಇಂಟಿಗ್ರೇಷನ್. ಸೊ ದಟ್ ಈಸ್ ಈಕ್ವಲ್ಸ್ ಟು ಏನಿದೆ 0 to t. ಓಕೆ, 0 to t ಆ್ಯಂಡ್ ಎಫ್ ವ್ಯಾಲ್ಯೂ ಏನಿದೆ ಸರ್? ಇಟ್ ಇಸ್ ದ 500 minus 100t into dt. Okay, right sir. The impulse that is equals to, okay, so impulse that is equals to, so 500t minus 100t square. Okay, so t square. Okay, so that is 100t t square aಗುತ್ತೆ. Okay, so 100t square, so divided by 2, 0 to t. Okay, so further simplification ಮಾಡಿದ್ರೆ so that is the 500t the minus 50t square. ಏನಾಗಿದೆ 500t minus 50t square. That is option A. Okay, so option A ಆಗುತ್ತೆ. Clear? Yes. And let's move on to the next one. A man fires a bullet of mass 200 gram at a speed 5 meter per second. The gun is one of 1 kg mass.
by what velocity gun rebound back ಅಂತ ಕೇಳ್ತಾರೆ. ಸೊ ಇಲ್ಲಿ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟ್ ನ ಯೂಸ್ ಮಾಡಬಹುದು. ಓಕೆ, ಪ್ರಿನ್ಸಿಪಲ್ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್. ದ ಪ್ರಿನ್ಸಿಪಲ್ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್, so that is equals to, okay, so that is equals to, so m1 v1 that is equals to m2 v2 ಅಂತ ಬರೀಬಹುದು. ಓಕೆ, ಸೊ m1 ಇದು ಗನ್ನದು. ಓಕೆ, ಸೊ ಗನ್ನದ ಎಷ್ಟು ಮಾಸು ಸರ್? ಇಟ್ ಇಸ್ ಅ 200 into 10 power minus 3 and velocity 5. ಸೊ ಮಾಸ್ ಎಷ್ಟಿದೆ 1 and velocity ಬೇಕು. ಓಕೆ, ಸೊ ಇದೆಷ್ಟು ಬರೀಬಹುದು? 2 5 10. ಓಕೆ, ಸೊ and 10 power 3, so that is equals to v2, and v2 that is equals to 1 meter per second. Okay, so 1 meter per second, so 1 meter per second, that is option A. Okay, so option A is the right answer. Got it? Now let's move on to the next one. Yes, illi again they are talking about the force F acting on a particle of mass m is indicated by the force and time graph shown below. The change in momentum of the particle over the time interval from 0 to 8 seconds. Okay, 0 to 8 seconds ಎಷ್ಟು ಅಂತ ಕೇಳ್ತಾರೆ. ಸೊ ನೋಡಿ, change in momentum is nothing but change in momentum. Okay, so sorry, impulse is nothing but change in momentum. That is nothing but integration of F into dt. So that is nothing but area. So area under ft graph ನ ಫೈಂಡ್ ಮಾಡಬೇಕು. ಓಕೆ, ಸೊ ಏರಿಯಾ ಅಂಡರ್ ft graph. ಓಕೆ, ಸೊ ನಿಮಗೆ ಅರ್ಥ ಆಗಲಿ ಅಂತೇಳಿ ನಾನೇನ್ ಮಾಡ್ತೀನಿ, ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಮಾರ್ಕ್ ಮಾಡ್ಬಿಡ್ತೀನಿ. ಓಕೆ, ಸೊ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಸೊ 3 ಏರಿಯಾನ ಫೈಂಡ್ ಮಾಡಬೇಕು. ಓಕೆ, ಸೊ 3 ಏರಿಯಾನ ಫೈಂಡ್ ಮಾಡಬೇಕು. ದ ಫಸ್ಟ್ ಒನ್, ಓಕೆ, ಸೊ ದ ಫಸ್ಟ್ ಒನ್ ನೋಡಿ, ಸೊ A1, ಸೊ ದಟ್ ಇಸ್ ಅಬೌವ್ ದ x axis. therefore what is the shape? That is a triangle. Okay, so area of a triangle, that is half into base into height. Half as it is, base ಎಷ್ಟಿದೆ 2 and height ಎಷ್ಟಿದೆ 6. Okay, so therefore ಎಷ್ಟಾಯ್ತು ಸರ್? ಇಟ್ ಇಸ್ ದ ಪ್ಲಸ್ 6. Okay, right sir. And A2, area 2. Okay, so that is area 2. Same color use ಮಾಡ್ತೀನಿ. That is a rectangle. Okay, so rectangle, square ಅಲ್ಲ, that is a rectangle. Okay, so length into breadth. Okay, so length ಎಷ್ಟಿದೆ? So 4 minus 2. Okay, so 4 minus 2 and width ಎಷ್ಟಿದೆ ಸರ್? ಇಟ್ ಇಸ್ minus 3. ಎಷ್ಟಾಗುತ್ತೆ ಸರ್? ಇಟ್ ಇಸ್ 2 into minus 3. Okay, ಎಷ್ಟಾಗುತ್ತೆ ಸರ್? ಇಟ್ ಇಸ್ plus 6. Okay, and the last one, that is A3. Okay, so A3, that is also rectangle. So length into breadth, so that is equals to 8 minus 4. Okay, so that is 8 minus 4 into breadth ಎಷ್ಟಿದೆ ಸರ್? ಇಟ್ ಇಸ್ plus 3. Okay sir, ಎಷ್ಟಾಯ್ತದು ಸರ್? 4 into 3, that means 4 3 12. Okay, and total area. Okay, so total area ನ ಕನ್ಸಿಡರ್ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ ಇಲ್ಲಿ? So total area, that is equals to change in momentum. So impulse, that is equals to change in momentum, that is equals to A1 plus A2 the plus A3. Okay, so plus 6 minus 6 plus 12 ಎಷ್ಟಾಗುತ್ತೆ? So change in momentum, that is equals to 12 Newton second. Okay, so 12 Newton second ಆಗುತ್ತೆ. Okay, so that is the 12 Newton second. Oi, borrow. So 12 Newton second. Okay, now the momentum time graph of a particle is given below. Calculate FA divided by FB. ಫೋರ್ಸ್ ನ ಫೈಂಡ್ ಮಾಡಕ್ಕೆ ಹೇಳ್ತಾರೆ. ಈ ಫೋರ್ಸ್ ನ ಹೇಗೆ ಫೈಂಡ್ ಮಾಡ್ತೀರಾ ಸರ್? ನಮಗೆ ಕೇಳ್ತಿರೋದು ಮೊಮೆಂಟಮ್ ಟೈಮ್ ಗ್ರಾಫ್. ಓಕೆ, ಸೊ ಮೊಮೆಂಟಮ್ ಟೈಮ್ ಗ್ರಾಫ್ ನಾರ್ಮಲ್ ಆಗಿ ಫೋರ್ಸ್ ಚೇಂಜ್ ಇನ್ ಮೊಮೆಂಟಮ್, ಸೊ ದಟ್ ಈಸ್ ಈಕ್ವಲ್ಸ್ ಟು ಏನ್ ಮಾಡ್ತೀವಿ? ಸೊ I, that is equals to force into time. Okay, so that is equals to change in momentum, right? So ಇವಾಗ ಅವ್ರು ಕೇಳ್ತಾ ಇರೋದು ಎಫ್. ಓಕೆ, ಸೊ ಎಫ್ ಬೇಕು ಅಂದ್ರೆ ಏನ್ ಮಾಡ್ತೀರಾ ಸರ್? ಇಟ್ ಇಸ್ dp ಡಿವೈಡೆಡ್ ಬೈ dt. ಸೊ ದಟ್ ಈಸ್ ನಥಿಂಗ್ ಬಟ್ ಫೋರ್ಸ್ ಬೇಕು ಅಂತಂದ್ರೆ ಸ್ಲೋಪ್ ನ ಫೈಂಡ್ ಮಾಡ್ಬೇಕು. ಓಕೆ, ಸ್ಲೋಪ್ ನ ಫೈಂಡ್ ಮಾಡ್ಬೇಕು. ಸ್ಲೋಪ್ ಆಫ್ ಎ, ಓಕೆ, ಸೊ ದಟ್ ಈಸ್ ಈಕ್ವಲ್ಸ್ ಟು ಸ್ಲೋಪ್ ಆಫ್ ಬಿ. ಸ್ಲೋಪ್ ನ ಯಾವ ತರ ಫೈಂಡ್ ಮಾಡ್ತೀರಾ? ಟ್ಯಾನ್ ಥೀಟಾ. ಓಕೆ, ಸೊ ಟ್ಯಾನ್ ಥೀಟಾ ಅಂತ ಫೈಂಡ್ ಮಾಡ್ತೀರಾ. ಸೊ ದಟ್ ಈಸ್ ಈಕ್ವಲ್ಸ್ ಟು ಟ್ಯಾನ್ ಥೀಟಾ ಎ and tan theta b. So that is nothing but tan theta a ಎಷ್ಟಿದೆ ಸರ್? 30 degree. And tan theta b ಎಷ್ಟಿದೆ? ಸೊ ಇದು 90 ಅಲ್ಲಿ 30 ಹೋದ್ರೆ that is a 60 degree. Okay, so that is a 60 degree. Okay, so FA divided by FB, so that is equals to tan 30, that is a root 3 into so tan 60, that is also root 3. Okay, 1 by root 3, 1 by root 3, that is a 3. 1:3. Okay, so right answer, that is 1:3 ಆಗುತ್ತೆ. Okay, that is 1:3 ಆಗುತ್ತೆ. Done? Yes sir. So right answer for this 1:3.
So that is option B. Okay, so option B is the right answer. Okay, now free body diagram. Okay, so free body diagram. So let's take a 10 minutes break. Okay, so 10 minutes break ಆದ್ಮೇಲೆ ಸ್ಟಾರ್ಟ್ ಮಾಡೋಣ. ಓಕೆನಾ, ಏನೊಂದು ಇದಕ್ಕೆ ಒಂದು 3 hours ಆಗುತ್ತೆ. ಓಕೆ, ಇದಕ್ಕೆಲ್ಲ 3 hours ಆಗುತ್ತೆ. ಒಂದು ಲೆಟ್ಸ್ ಟೇಕ್ ಒನ್ 15 minutes ಬ್ರೇಕ್. ಓಕೆ, ಸೊ ಊಟ ಮಾಡ್ಕೊಂಡು ಬರೋರು ಊಟ ಮಾಡ್ಕೊಂಡು ಬನ್ನಿ ಆರಾಮಾಗಿ. ಫೈನಾ? ಎಸ್.
Hello, hello, hello. Hello, hello, hello. Hello, hello. ಕೇಳಿಸ್ತಾ ಇದೆನಾ? ಎಲ್ಲರಿಗೂ ಆಡಿಯೋ ಮತ್ತೆ ವಿಡಿಯೋ ಕ್ಲಿಯರ್ ಆಗಿದೆನಾ? Shall we start our session? Okay. Thank you, Vidya. Okay, now let's start with the free body diagram. Okay. So ಇಲ್ಲಿಂದ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಪಾರ್ಟ್ ಇಂದ ನಿಮಗೆ ಅಟ್ ಲೀಸ್ಟ್ ಒಂದು ಕ್ವಶನ್ ಆದ್ರೂ ಬಂದೇ ಬರುತ್ತೆ. ಓಕೆ, ಮಿನಿಮಮ್ ಒಂದು ಕ್ವಶನ್ ಬಂದೇ ಬರುತ್ತೆ. ಫ್ರೀ ಬಾಡಿ ಡಯಾಗ್ರಾಮ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್, ಈ ಫ್ರೀ ಬಾಡಿ ಡಯಾಗ್ರಾಮ್ ನಥಿಂಗ್ ಬಟ್ ಓಕೆ, ಸೊ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಅಂತ ಕರಿತೀವಿ. ಯಾವ್ದ್ರದ್ದು? ದ ಬಾಡಿ. ನಾವು ಯಾವ್ದನ್ನ ಸ್ಟಡಿ ಮಾಡ್ತೀವಲ್ಲ ಅದ್ರ ಬಗ್ಗೆ. ಓಕೆ, ಸೊ ಫ್ರಮ್ ಸರೌಂಡಿಂಗ್ ಶೋಯಿಂಗ್ ದ ಎಕ್ಸ್ಟರ್ನಲ್ ಫೋರ್ಸಸ್. ಎಕ್ಸ್ಟರ್ನಲ್ ಫೋರ್ಸಸ್ ಅಂದ್ರೆ ಯಾವ್ದಾಗಿರ್ಬೋದು? ನಾರ್ಮಲ್ ರಿಯಾಕ್ಷನ್ ಆಗಿರ್ಬೋದು, ಓಕೆ, ಟೆನ್ಷನ್ ಇನ್ ದ ಸ್ಟ್ರಿಂಗ್ ಆಗಿರ್ಬೋದು, ಗ್ರಾವಿಟೇಷನಲ್ ಫೋರ್ಸ್ ಆಗಿರ್ಬೋದು, ಫ್ರಿಕ್ಷನ್ ಆಗಿರ್ಬೋದು. ಆಲ್ ದೀಸ್ ಕಮ್ಸ್ ಅಂಡರ್ ಫ್ರೀ ಬಾಡಿ ಡಯಾಗ್ರಾಮ್. ಅಂದ್ರೆ ಒಂದು ಬಾಡಿ ಮೇಲೆ ಎಷ್ಟು ಫೋರ್ಸ್ ಆಕ್ಟ್ ಆಗುತ್ತೆ, ಅದನ್ನ ಹೇಗೆ ಸಾಲ್ವ್ ಮಾಡೋದು ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಓಕೆ, ಎಸ್, ಇಲ್ಲಿ ನಮಗೆ ಫ್ರೀ ಬಾಡಿ ಡಯಾಗ್ರಾಮ್ ಅಂದ್ರೆ ಫಸ್ಟ್ ಆಫ್ ಆಲ್ ಏನು? ದ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಆಫ್, that is diagrammatic representation of a body which is isolated from its surrounding, showing all the external forces. ಆಲ್ರೆಡಿ ನಿಮಗೆ ಫ್ರೀ ಬಾಡಿ ಡಯಾಗ್ರಾಮ್ ಹಾಕಿದ್ದು ನೀವು ನೋಡಿದ್ರಿ. ನಾರ್ಮಲ್ ಡ್ರಾ ಮಾಡಿದೆ, ಆಮೇಲೆ ನಾನು mg ವೇಟ್ ಆಫ್ ದ ಬಾಡಿನ ತಗೊಂಡೆ, ಆಮೇಲೆ ಟೆನ್ಷನ್ ಇನ್ ದ ಸ್ಟ್ರಿಂಗ್ ನ ತಗೊಂಡೆ, ಅದೆಲ್ಲ ನೋಡಿದ್ರಲ್ಲ. ಸೊ ಸೇಮ್ ವೇ ಸ್ಟೆಪ್ಸ್ ಏನ್ ಫಾಲೋ ಮಾಡ್ಬೇಕು ನೀವು? ಸೊ ವಾಟ್ ಆರ್ ದ ಸ್ಟೆಪ್ಸ್ ನೀಡ್ ಟು ಬಿ ಫಾಲೋ? ಫಸ್ಟ್ ಐಡೆಂಟಿಫೈ ದ ಸಿಸ್ಟಮ್. ನೀವು ಯಾವ್ದನ್ನ ಅನಾಲಿಸಿಸ್ ಮಾಡಬೇಕು ಅದನ್ನ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು, ಐಡೆಂಟಿಫೈಯಿಂಗ್ ದ ಸಿಸ್ಟಮ್. And the next one, okay, so this is the first. Okay, don't worry, ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಓಕೆ, ಸೊ ಸುಮ್ಮನೆ ಇದು ನಿಮಗೆ ಇರಲಿ ಅಂತೇಳಿ. ಓಕೆನಾ? ಸೆಕೆಂಡ್ ಒನ್, ಡ್ರಾ ಆಲ್ ದ ಎಕ್ಸ್ಟರ್ನಲ್ ಫೋರ್ಸಸ್ ಆಕ್ಟಿಂಗ್ ಆನ್ ದ ಸಿಸ್ಟಮ್. ಬ್ಲಾಕ್ ಬಿ ಆಫ್ ಅ ಮಾಸ್ ಎಮ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಬ್ಲಾಕ್ ಬಿ ಎಲ್ಲ ಇರ್ತದೋ. ಸೊ ಲೆಟ್ಸ್ ಸೇ ದಿಸ್ ಇಸ್ ದ ಬ್ಲಾಕ್ ಬಿ. ಓಕೆ, ಚೂಸ್ ಆಕ್ಸಿಸ್ ಅಂಡ್ ರಿಸಾಲ್ವ್ ದ ಫೋರ್ಸಸ್ ಅಲಾಂಗ್ ದಮ್. ಎಲ್ಲಿ ರಿಸಾಲ್ವ್ ಮಾಡಬೇಕು? ಅಲಾಂಗ್ ಎಕ್ಸ್ ಆಕ್ಸಿಸ್ ಅಥವಾ ವೈ ಆಕ್ಸಿಸ್. ಓಕೆ, ಅದ್ರ ಮೇಲೆ ಇಲ್ಲ ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ಬರಲಿಲ್ಲ ಅಂದ್ರೆ ಹಾರಿಜೆಂಟಲ್ ಫೋರ್ಸಸ್ ಮತ್ತೆ ವರ್ಟಿಕಲ್ ಫೋರ್ಸಸ್ ಅಂತೇಳಿ ರಿಸಾಲ್ವ್ ಮಾಡಬೇಕು ಯೂಸಿಂಗ್ ನ್ಯೂಟನ್ಸ್ ಲಾ ಆಫ್ ಮೋಷನ್. ಓಕೆ, ರೈಟ್. ಸೊ ನಿಮಗೆ ಒಂದು ಡಯಾಗ್ರಾಮ್ ಹಾಕಿ ತೋರಿಸ್ತೀವಿ. ಓಕೆ, ಅದನ್ನ ಡಯಾಗ್ರಾಮೆಟಿಕಲಿ ಸ್ಟಡಿ ಮಾಡಿದ್ರೆ ಒಳ್ಳೇದು. ಈಕ್ಲಿಬ್ರಿಯಂ. ಓಕೆ, ಸೊ ಈಕ್ಲಿಬ್ರಿಯಂ ಅಂದ್ರೆ ಏನು? ನೆಟ್ ಫೋರ್ಸ್ ಇಸ್ ಈಕ್ವಲ್ಸ್ ಟು 0. ಓಕೆ, ಸೊ ನೆಟ್ ಫೋರ್ಸ್ ಇಸ್ ಈಕ್ವಲ್ಸ್ ಟು 0. ಸೊ ದಟ್ ಮೀನ್ಸ್ ನೆಟ್ ಆಕ್ಸಲರೇಷನ್ ಅನ್ನೋದು ಶುಡ್ ಬಿ 0 ಆಗಿರ್ಬೇಕು. ಓಕೆ, ನೋಡಿ, when the net force on the system is 0, the object is said to be in a state of equilibrium. Okay, so F external says to be that is equals to 0 ಅಂದ್ರೆ x axis ಅಲ್ಲೂ 0 ಆಗಿರಬೇಕು, y axis ಅಲ್ಲೂ 0 ಆಗಿರಬೇಕು, and z axis ಅಲ್ಲೂ 0 ಆಗಿರಬೇಕು. ಇವಾಗ ನಾನು ಏನೇ ಹೇಳ್ತೀನಲ್ಲ, ಸೊ ಇದರಲ್ಲಿ ನಿಮಗೆ ಏನು ಗೊತ್ತಾಗಲ್ಲ. ನಾನು ಸಾಲ್ವ್ ಮಾಡ್ತೀನಲ್ಲ, ಸಾಲ್ವ್ ಮಾಡಿದಾಗ ನಿಮ್ಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ. ಇದು ರೆಸಲ್ಯೂಷನ್ ಅಂತಂದ್ರೆ ರಿಸಾಲ್ವಿಂಗ್ ದ ವೆಕ್ಟರ್. ಓಕೆ, ಇಲ್ಲಿ ನಮಗೆ ಒಂದು ಟೆನ್ಷನ್ ಇದೆ. ಟೆನ್ಷನ್ ಈಸ್ ಆಲ್ಸೋ ಟೈಪ್ ಆಫ್ ಫೋರ್ಸ್ ಅಲ್ವಾ? ಈ ತರ ಇದೆ. ಇಟ್ ಇಸ್ ನಾಟ್ ಅಲಾಂಗ್ ವೈ ಆಕ್ಸಿಸ್ ಅಥವಾ ನಾಟ್ ಅಲಾಂಗ್ ಎಕ್ಸ್ ಆಕ್ಸಿಸ್. ಅವಾಗ ಏನ್ ಮಾಡ್ತೀರಾ? ರಿಸಾಲ್ವ್ ದಿಸ್ ಒನ್. ಓಕೆ, ವಿತ್ ರೆಸ್ಪೆಕ್ಟ್ ಟು ವರ್ಟಿಕಲ್ ದಟ್ ಇಸ್ 30 ಡಿಗ್ರಿ ಇದೆ. ಸೊ ಯಾವ ಕಡೆ ಆಂಗಲ್ ಇರುತ್ತೆ ಅದನ್ನ ಟಿ ಕಾಸ್ ಥೀಟಾ ಅಂತ ಬರೀತೀವಿ, ಅಪೋಸಿಟ್ ಟಿ ಸೈನ್ ಥೀಟಾ. ಈ ತರ ರಿಸಾಲ್ವ್ ಮಾಡಬೇಕು. ಓಕೆ, ಅಂಡ್ ವಾಟ್ ಅಬೌಟ್ ದಿಸ್ 10g ಅಂದ್ರೆ ಮಾಸ್ ಇಂಟು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಇಟ್ ಇಸ್ ನಾಟ್ ಎ ಗ್ರಾಮ್, ಇಟ್ ಇಸ್ ಎ ಜಿ. ಓಕೆ, ಸೊ ವರ್ಟಿಕಲಿ ಡೌನ್ವರ್ಡ್ ಇರೋದ್ರಿಂದ ಇಟ್ ಕೆನ್ ನಾಟ್ ಬಿ ರಿಸಾಲ್ವ್ಡ್. ಓಕೆನಾ? ಇದು ವೈ ಆಕ್ಸಿಸ್ ಅಂಡ್ ದಿಸ್ ಇಸ್ ಎಕ್ಸ್ ಆಕ್ಸಿಸ್. ಓಕೆ, and net force along x axis 0, net force along y axis 0, net force along z axis 0. ಅದನ್ನ ನಾವೇನಂತ ಕರಿತೀವಿ? ಈಕ್ವಿಲಿಬ್ರಿಯಂ ಕಂಡೀಷನ್ ಅಂತ ಕರಿತೀವಿ. ಓಕೆ, ಸಿಂಪಲ್ ಆಗಿ ಹೇಳೋದಾದ್ರೆ ನೆಟ್ ಫೋರ್ಸ್ ಇಸ್ ಈಕ್ವಲ್ಸ್ ಟು 0. ರೈಟ್. ಸೊ ನೆಕ್ಸ್ಟ್ ನೋಡಿದ್ರೆ ಫ್ರೀ ಬಾಡಿ ಡಯಾಗ್ರಾಮ್, ಟು ಬ್ಲಾಕ್ ಇನ್ ಅ ಕಾಂಟ್ಯಾಕ್ಟ್. ಓಕೆ, ಇದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಬೇಡ ನಿಮಗೆ. ಸೊ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ಸೊ ಬ್ಲಾಕ್ ಕನೆಕ್ಟೆಡ್ ಬೈ ಸ್ಟ್ರಿಂಗ್ಸ್. ಓಕೆ, ಸೊ ಇದನ್ನ ನಿಮಗೆ ಸಿಂಪಲ್ ಈಸಿಯೆಸ್ಟ್ ವೇ ಅಲ್ಲಿ ನಿಮಗೆ ತಿಳಿಸ್ತೀನಿ. ಸೊ ಫಸ್ಟ್ ಫ್ರೀ ಬಾಡಿ ಡಯಾಗ್ರಾಮ್ ನ ಹೇಗೆ ಬರ್ಕೊಳ್ಬೇಕು ಅನ್ನೋದು ಫಸ್ಟ್ ತಿಳಿಸ್ತೀನಿ ನಿಮಗೆ. ಓಕೆ, ಸೊ ಫಸ್ಟ್ ನಾನು ಏನ್ ಮಾಡ್ತೀನಿ, 3 ಇದು ಗ್ರೌಂಡ್. ಓಕೆ, ಸೊ ದಿಸ್ ಇಸ್ ದ ಗ್ರೌಂಡ್ ಅಂಡ್ ಲೆಟ್ಸ್ ಸೇ ದಿಸ್ ಇಸ್ ದ ಮಾಸ್ 1
Okay, so let's say this is mass 1, I mean body 1, and this is the body 2, and this is the body 3. Okay, right, sir. Okay, so let's say this is ಇಲ್ಲಿಂದ ನಾವು ಫೋರ್ಸ್ ನ ಆಕ್ಟ್ ಮಾಡ್ತಾ ಇದೀವಿ ಅನ್ಕೊಳ್ಳಿ. Okay, so force, external force is acting on it. Okay, ಇದನ್ನ ನೀವು ಎಫ್ ಎಕ್ಸ್ಟರ್ನಲ್ ಅಂತಾದ್ರೂ ಕರೀರಿ, ಅಥವಾ ಎಫ್ ಅಪ್ಲೈಡ್ ಅಂತಾದ್ರೂ ಕರೀರಿ, ಅಥವಾ ಜಸ್ಟ್ ಎಫ್ ಅಂತಾನು ಕರೀರಿ. ಓಕೆ, ಸೊ ನಿಮ್ಮ ಇಷ್ಟ, 3 ಹೆಸರಿಂದ ಕರೀಬಹುದು. ಓಕೆನಾ, ಕ್ಲಿಯರಾ? ರೈಟ್. ಸೊ ನೋಡಿ, ಎಫ್ ಎಕ್ಸ್ಟರ್ನಲ್ ಅಂತಾದ್ರೂ ಕರಿಬಹುದು, ಎಫ್ ಅಂತಾನು ಕರಿಬಹುದು, ಎಫ್ ಅಪ್ಲೈಡ್ ಅಂತಾನು ಕರಿಬಹುದು. ರೈಟಾ? ಸೊ ಅಂದ್ರೆ ಎಕ್ಸ್ಟರ್ನಲ್ ಫೋರ್ಸ್ ಅದು. ಅಂಡ್ ಯಾವ ಕಡೆ ನೀವು ಫೋರ್ಸ್ ನ ಕನ್ಸಿಡರ್ ಮಾಡ್ಕೊಂಡಿರ್ತೀರ ಆ ಕಡೆ M1 M1, and this is the M2, and this is the M3. Okay na? Yes sir. And these are connected with strings. Okay, so these are connected with the strings, different strings. Okay, so this is the one string and this is another string. ಅಂದ್ರೆ ಒಂದು ದಾರದಿಂದ ಕಟ್ಟೋದು. ಓಕೆನಾ? ಡನ್. ಅಂಡ್ ನೆಕ್ಸ್ಟ್ ನೋಡಿ, ಇಲ್ಲಿ ನೀವು ಫಸ್ಟ್ ನಾರ್ಮಲ್ ರಿಯಾಕ್ಷನ್ ಫೈಂಡ್ ಮಾಡ್ಕೊಳ್ಳೋದು. ನಾರ್ಮಲ್ ರಿಯಾಕ್ಷನ್ ಅಂದ್ರೆ ಯಾವ ಕಡೆ ಬರುತ್ತೆ ಸರ್? ನಾರ್ಮಲ್ ರಿಯಾಕ್ಷನ್ ಅಂದ್ರೆ ಆಲ್ವೇಸ್ ಪರ್ಪೆಂಡಿಕಲ್ ಟು ದ ಸರ್ಫೇಸ್. ಓಕೆ, ಸೊ ದಿಸ್ ಇಸ್ ಸರ್ಫೇಸ್ ಅಲ್ವಾ, ಪರ್ಪೆಂಡಿಕಲ್ ಟು ದ ಸರ್ಫೇಸ್. ಅಂಡ್ ಇನ್ ದ ಸೇಮ್ ವೇ ಮೂರಕ್ಕೂ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಮೂರಕ್ಕೂ ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ಸೊ ಮೂರಕ್ಕೂ ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ದಿಸ್ ಇಸ್, ಇಫ್ ಇಟ್ ಇಸ್ N1 ನಾರ್ಮಲ್ ರಿಯಾಕ್ಷನ್, and this is N2 normal reaction, and this is a N3 normal reaction. And in normal reaction ಯಾವ್ದಕ್ಕೆ equal ಆಗಿರುತ್ತೆ? Weight of the body. Okay, so weight of the body. Okay, so this is the weight of the body. Okay, so weight of the body ಯಾವ ತರ ಬರೀತೀರಾ ಸರ್? M3 into G. Okay, so M3 into G. And ಇಲ್ಲಿ ಸರ್ ಇಲ್ಲಿ M2 into G. And ಇಲ್ಲಿ ಸೊ ಇದನ್ನ ನಾವು M1 into G ಅಂತ ಬರೀಬಹುದು. ದನ್ ಫಸ್ಟ್ ನಾರ್ಮಲ್ ರಿಯಾಕ್ಷನ್ ಬರೆಯೋದು ಗೊತ್ತಾಯ್ತಲ್ಲ. ಸೊ ಅಲ್ಲಿ ನಿಮಗೆ ಏನಂತ ಬರೀಬಹುದು? ದೇರ್ ಇಸ್ ನೋ ವರ್ಟಿಕಲ್ ಮೋಷನ್. ಓಕೆ, ಸೊ ಈ ಕಡೆ ವರ್ಟಿಕಲ್ ಮೋಷನ್ ಇಲ್ಲ. ಓಕೆ, ಸೊ ವರ್ಟಿಕಲ್ ಮೋಷನ್ ಇಲ್ಲ. ನೀವೇನ್ ಮಾಡ್ತೀರಾ ಸರ್? N1 that is equals to M1G, and N2 that is equals to M2G, and N3 that is equals to the M3G. Okay, so this is about a normal reactions. Okay, y axis ಅಲ್ಲಿ there is no acceleration. Okay, so ಯಾಕೆ ಡೈರೆಕ್ಟ್ ಆಗಿ ಬರ್ತಿದ್ವಿ ಅಂದ್ರೆ there is no acceleration along y axis. Now ಇವಾಗ ಫೋರ್ಸ್ ಈ ಕಡೆ ಆಕ್ಟ್ ಆಗ್ತಿದೆಯಲ್ಲ, ಸೊ ಆಕ್ಸೆಲರೇಷನ್ ಈ ಡೈರೆಕ್ಷನ್ ಅಲ್ಲಿ ಇದೆ. ಓಕೆ, ಸೊ ಆಕ್ಸೆಲರೇಷನ್ ಈ ಡೈರೆಕ್ಷನ್ ಅಲ್ಲಿ ಇದೆ. ಓಕೆ, ಸೊ ಆಕ್ಸೆಲರೇಷನ್ ಈ ಡೈರೆಕ್ಷನ್ ಅಲ್ಲಿ ಇದೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಏನಂದ್ರೆ ಫೋರ್ಸ್ ಬಗ್ಗೆ ನೀವು ಬರೀತೀರಾ. ಓಕೆ, ಸೊ ದಿಸ್ ಇಸ್ ದ ಫೋರ್ಸ್, ಎಕ್ಸ್ಟರ್ನಲ್ ಫೋರ್ಸ್ ಅಂತ ಅನ್ಕೋಣ. ಓಕೆ, ಸೊ ದಟ್ ಈಸ್ ಎಕ್ಸ್ಟರ್ನಲ್ ಫೋರ್ಸ್. ಓಕೆ, ದಿಸ್ ಇಸ್ ದ ಎಕ್ಸ್ಟರ್ನಲ್ ಫೋರ್ಸ್. ಇಲ್ಲಿ ದಾರ ಇದೆಯಲ್ಲ, ಸೊ ಇಲ್ಲಿ ಬ್ಲಾಕ್ 1 ಅಲ್ವಾ, ಸೊ ಇಲ್ಲಿಂದ ಟೆನ್ಷನ್ ಅವೇ. ಇದು ಈ ಕಡೆ ಹೇಳಿದ್ರೆ ಇಲ್ಲಿ ಟೆನ್ಷನ್ ಅನ್ನೋದು ಡೆವಲಪ್ ಆಗುತ್ತೆ. ಲೆಟ್ಸ್ ಸೇ ದಿಸ್ ಇಸ್ T1 ಅಂಡ್ ಈ ಬ್ಲಾಕ್ ಇಂದ ಅವೇ, ಸೊ ದಿಸ್ ಇಸ್ ಆಲ್ಸೋ T1. ಯಾಕೆ? ಬಿಕಾಸ್ ಆಫ್ ಸೇಮ್ ಸ್ಟ್ರಿಂಗ್. ಓಕೆ, ಅಂಡ್ ದ ನೆಕ್ಸ್ಟ್ ಇಲ್ಲೊಂದು ಈ ಬ್ಲಾಕ್ ಮೂವ್ ಆದಾಗ ಇದು ಸಹಿತ ಟೈಟ್ ಆಗುತ್ತೆ. ಓಕೆ, ಸೊ ಇದು ಅವೇ ಫ್ರಮ್ ದ ಸ್ಟ್ರಿಂಗ್, ದಟ್ ಇಸ್ ಅ T2, ಅಂಡ್ ದಿಸ್ ಇಸ್ ಆಲ್ಸೋ ಅವೇ ಫ್ರಮ್ ದ ಬ್ಲಾಕ್. ಓಕೆ, ಸೊ ದಿಸ್ ಇಸ್ ಆಲ್ಸೋ ಅವೇ ಫ್ರಮ್ ದ ಬ್ಲಾಕ್. ಯಾವ ತರ ಬರೀತೀರಾ? ದಿಸ್ ಇಸ್ ಆಲ್ಸೋ T2, ರೈಟ್? ಓಕೆ, ಸೊ ಫಸ್ಟ್ ಸ್ಟಾರ್ಟ್ ಫ್ರಮ್ ದ ಬ್ಲಾಕ್ 1. ಇಂಡಿವಿಜುವಲ್ ಇವಾಗ ಸಿಸ್ಟಮ್ ನ ಕನ್ಸಿಡರ್ ಮಾಡ್ಕೋತಿದ್ವಿ, ಎಂಟೈರ್ ಸಿಸ್ಟಮ್ ನ ಕನ್ಸಿಡರ್ ಮಾಡ್ಕೋತಿದ್ವಿಲ್ಲ. ಇವಾಗ ಇಂಡಿವಿಜುವಲ್ ಯಾವ್ದ್ರ ಮೇಲೆ? ಐಡೆಂಟಿಫೈ ದ ಸಿಸ್ಟಮ್. ಏನೇನಿದೆ ಫಸ್ಟ್ ಏನಿದೆ? ಒನ್ ಸೆಕೆಂಡ್ ನೋಡಿ, ಐಡೆಂಟಿಫೈ ದ ಸಿಸ್ಟಮ್, ಡ್ರಾ ಆಲ್ ದ ಎಕ್ಸ್ಟರ್ನಲ್ ಫೋರ್ಸಸ್ ಆಕ್ಟಿಂಗ್ ಅಲಾಂಗ್ ದ ಆಕ್ಟಿಂಗ್ ಆನ್ ದ ಸಿಸ್ಟಮ್ ಅಂಡ್ ಚೂಸ್ ದ ಆಕ್ಸಿಸ್ ಟು ರಿಸಾಲ್ವ್. ಓಕೆ, ಸೊ ಚೂಸ್ ದ ಆಕ್ಸಿಸ್ ಟು ರಿಸಾಲ್ವ್ ದ ಫೋರ್ಸಸ್. ಓಕೆ, ಸೊ ಇವಾಗ ಐಡೆಂಟಿಫೈ ಮಾಡ್ತಾ ಇದೀವಿ. ಓಕೆ, ದ ಫಸ್ಟ್ ಒನ್ ಏನಿರೋದು? ಫಸ್ಟ್ ಸಿಸ್ಟಮ್. ಓಕೆ, ಸೊ ವಾಟ್ ಇಸ್ ವೇರ್ ಇಸ್ ದಟ್? ಓಕೆ, ಸೊ ಇದು ಫಸ್ಟ್ ಸಿಸ್ಟಮ್. ಓಕೆ, ಸೊ ಫಸ್ಟ್ ಸಿಸ್ಟಮ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ, ಓಕೆ, ಸೊ ಫಸ್ಟ್ ಸಿಸ್ಟಮ್ ನಾನು ಈ ತರ ಬರ್ಕೋತೀನಿ. ಓಕೆ, ಸೊ ಫಸ್ಟ್ ಸಿಸ್ಟಮ್, ಅಂಡ್ ದಿಸ್ ಇಸ್ ಸೆಕೆಂಡ್ ಸಿಸ್ಟಮ್, ಅಂಡ್ ದಿಸ್ ಇಸ್ ದ ಥರ್ಡ್ ಸಿಸ್ಟಮ್. ಓಕೆ, ರೈಟ್ ಸರ್. ಸೊ ಲೆಟ್ಸ್ ಸೇ ದಿಸ್ ಇಸ್ M1 ಅಂಡ್ ಸಪರೇಟ್ ಆಗಿ ಬರ್ಕೋತಿದ್ದೀನಿ. ಓಕೆ, ಸೊ ದಿಸ್ ಇಸ್ M2 ಅಂಡ್ ದಿಸ್ ಇಸ್ M3. ನಿಮಗೆ ಅರ್ಥ ಆಗ್ಲಿ ಅಂತೇಳಿ ಸಪರೇಟ್ ಬರೀತಿರೋದು. ಇಲ್ಲೇ ನೋಡಿ ನೀವು ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ಬೋದು. ಓಕೆ, ನಾ ಇವಾಗ ಎಷ್ಟು ಫೋರ್ಸಸ್ ಆಕ್ಟ್ ಆಗ್ತಿದೆ ಇದ್ರ ಮೇಲೆ ಸರ್? ಈ ಕಡೆ ಒಂದು ಫೋರ್ಸು. ಓಕೆ, ವಾಟ್ ಇಸ್ ದಟ್ ಸರ್? ಇಟ್ ಇಸ್ F ಅಲಾಂಗ್ ಎಕ್ಸ್ ಆಕ್ಸಿಸ್. ಓಕೆ, ಸೊ ಆಮೇಲೆ ಈ ಕಡೆ ಒಂದು ಸರ್ ಟೆನ್ಷನ್ ಇನ್ ದ ಸ್ಟ್ರಿಂಗ್, ಯಾವುದು? T1. ಓಕೆ, ಅಂಡ್ ಇನ್ನೊಂದು ಸರ್ ಈ ಕಡೆ ಅಂತೂ ನಮಗೆ ಏನು ಇಲ್ಲ. ಓಕೆ, ಸೊ ದಟ್ ಇಸ್ ಅ ನಾರ್ಮಲ್. ಓಕೆ, ಸೊ ದಿಸ್ ಇಸ್ ಅ ನಾರ್ಮಲ್ 1 ಅಂಡ್ ದಿಸ್ ಇಸ್ M1 ಅಂಡ್ G.
ಓಕೆ ಅಂಡ್ ಆಕ್ಸಲರೇಷನ್ ಈ ಕಡೆ ಮೂವ್ ಆಗ್ತಿದೆ ಸರ್. ಓಕೆ, ಸೊ ಆಕ್ಸಲರೇಷನ್ ಮೂವ್ ಆಗ್ತಿದೆ, ಫೈನ್. ಅಂಡ್ ಇನ್ ದ ಸೇಮ್ ವೇ ಸೆಕೆಂಡ್ ಬ್ಲಾಕ್ನ ಕನ್ಸಿಡರ್ ಮಾಡ್ಕೊಂಡಾಗ, ಓಕೆ, ಸೆಕೆಂಡ್ ಬ್ಲಾಕ್ನ ಕನ್ಸಿಡರ್ ಮಾಡ್ಕೊಂಡಾಗ, ಓಕೆ, ಸೊ ಸೆಕೆಂಡ್ ಬ್ಲಾಕ್, ಸೊ ಸೆಕೆಂಡ್ ಬ್ಲಾಕ್ನ ಕನ್ಸಿಡರ್ ಮಾಡ್ಕೊಂಡಾಗ ಸರ್ ಇಟ್ ಇಸ್ ಅ T1 ಅಂಡ್ ಇದು ಸರ್ ಇಟ್ ಇಸ್ ಅ T2 ಅಂಡ್ ದಿಸ್ ಇಸ್ N2 ಅಂಡ್ ದಿಸ್ ಇಸ್ M2G. ಓಕೆ ಸರ್, ಅಂಡ್ ಥರ್ಡ್ ಬ್ಲಾಕ್, ಓಕೆ, ಸೊ ಥರ್ಡ್ ಬ್ಲಾಕ್ ಇಲ್ಲಿ ಕೆಳಗಡೆ ಜಾಗ ಇಲ್ಲ, ಸೊ ದೇರ್ ಫೋರ್ ಇದು ನಿಮಗೆ ಥರ್ಡ್ ಬ್ಲಾಕ್ ನ ತಗೊಂಡಾಗ ದಟ್ ಇಸ್ T2 ಅಂಡ್ ಈ ಕಡೆ ಸರ್ ದರ್ ಇಸ್ ನಥಿಂಗ್, ಏನೂ ಇಲ್ಲ ಅಂತಂದ್ರೆ ದಟ್ ಇಸ್ 0. ಓಕೆ, ಸೊ ದರ್ ಇಸ್ ನಥಿಂಗ್ ಅಂದ್ರೆ ಏನೂ ಇಲ್ಲ. ಇದರಲ್ಲೂ ಸಹಿತ ಆಕ್ಸಲರೇಷನ್ ಇದೆ, ರೈಟಾ? ಸೊ ಇದರಲ್ಲೂ ಸಹಿತ ಆಕ್ಸಲರೇಷನ್ ಇದೆ, ರೈಟ್? ದ ಫಸ್ಟ್ 1 2 3 ಆಯ್ತಾ? ಇಲ್ಲಿ ಫಸ್ಟ್ ಲಾಸ್ಟ್ ಬ್ಲಾಕ್ ನ ಕನ್ಸಿಡರ್ ಮಾಡ್ಕೋತೀನಿ ಅಥವಾ ಡೈರೆಕ್ಟ್ ಆಗಿ ಇಲ್ಲಿನ ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಏನ್ ಮಾಡ್ತೀರಾ ಫಾರ್ ಅ ಫಸ್ಟ್ ಬ್ಲಾಕ್, ಓಕೆ, ಸೊ ಏನ್ ಬರೀತೀರಾ ಸರ್ ನೆಟ್ ಫೋರ್ಸ್, ಓಕೆ, ಸೊ ದಟ್ ಇಸ್ ನೆಟ್ ಫೋರ್ಸ್ ದಟ್ ಇಸ್ ಈಕ್ವಲ್ಸ್ ಟು ಸೊ ಮಾಸ್ 1 ಇಂಟು ಆಕ್ಸಲರೇಷನ್. ಓಕೆ, ಸೊ ಅಕಾರ್ಡಿಂಗ್ ಟು ದ ನ್ಯೂಟನ್ ಸೆಕೆಂಡ್ ಲ ಮಾಸ್ ಯಾವುದು ಮಾಸ್ ಇಂಟು ಆಕ್ಸಲರೇಷನ್ ಬ್ಲಾಕ್ 1. ನೆಟ್ ಫೋರ್ಸ್ ಅಂದ್ರೆ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಲ್ಲಿ ಹೋಗ್ತಿರೋದು. ಓಕೆ, ಅಲಾಂಗ್ ಎಕ್ಸ್ ಆಕ್ಸಿಸ್ ಅಲ್ಲಿ ಹೋಗ್ತಿರೋದ್ರಿಂದ ಇದೀ ಕಡೆ ಮೂವ್ ಆಗ್ತಿದ್ರೆ ದಿಸ್ ಇಸ್ ಮೋರ್ ದ್ಯಾನ್ ದ ಪ್ರೀವಿಯಸ್ ಒನ್, ಅಂದ್ರೆ ದಟ್ ಇಸ್ ಅ T1. ಸೊ ದಟ್ ಈಸ್ ಈಕ್ವಲ್ಸ್ ಟು M1 ಇಂಟು A. ಸೊ ಲೆಟ್ಸ್ ಸೇ ದಿಸ್ ಇಸ್ ಇಕ್ವೇಶನ್ 1. ಓಕೆ, ಅಂಡ್ ಸೆಕೆಂಡ್ ಒನ್ ನೋಡಿ, ಇಲ್ಲಿ ಇದು ಈ ಕಡೆ ಮೂವ್ ಆಗ್ತಿದೆ. ಓಕೆ, ಸೊ ಅಂಡ್ ಇದು ಆಕ್ಸಲರೇಷನ್ ಮೂವ್ ಆಗ್ತದೆ ಸೆಕೆಂಡ್ ಬ್ಲಾಕ್ ಗೆ ಕನ್ಸಿಡರ್ ಮಾಡ್ಕೊಂಡಾಗ ಸರ್ T1 ದಟ್ ಈಸ್ ಮೈನಸ್ T2 ದಟ್ ಈಸ್ ಈಕ್ವಲ್ಸ್ ಟು ಯಾವ ಬ್ಲಾಕ್ ಸರ್ ಸೆಕೆಂಡ್ ಬ್ಲಾಕ್ M2A. ಸೊ ಸೇಮ್ ಆಕ್ಸಲರೇಷನ್, ಎಂಟೈರ್ ಸಿಸ್ಟಮ್ ಮೂವ್ ವಿತ್ ಕಾನ್ಸ್ಟೆಂಟ್ ಆಕ್ಸಲರೇಷನ್ ಅಲ್ವಾ, ಅಂದ್ರೆ ಸೇಮ್ ಆಕ್ಸಲರೇಷನ್ ಜೊತೆ ಹೋಗ್ತಾ ಇರೋದು. ಅಂಡ್ ಥರ್ಡ್ ಬ್ಲಾಕ್ ಏನಿದೆಯಲ್ಲ ಸರ್ ಇಲ್ಲಿ T2, ಓಕೆ, ಸೊ T2 ಸೊ ಮೈನಸ್ ಈ ಕಡೆ ಏನೂ ಇಲ್ಲ, ದೇರ್ ಫೋರ್ ದಟ್ ಈಸ್ ಈಕ್ವಲ್ಸ್ ಟು 0 ಅಂಡ್ ದಿಸ್ ಇಸ್ M3A. ಓಕೆ, ಸೊ ಫೈನಲ್ ಆಗಿ ನಾ ಹೇಳ್ಬೋದು ಸರ್ ಇಟ್ T2 ದಟ್ ಈಸ್ ಈಕ್ವಲ್ಸ್ ಟು ಸಾರಿ T2 ದಟ್ ಈಸ್ ಈಕ್ವಲ್ಸ್ ಟು M3A. ಓಕೆ, ಸೊ ದಿಸ್ ಇಸ್ 3. ನಾನು ಇವಾಗ ಏನ್ ಮಾಡ್ತೀನಿ, ಈ T2 ನ ಇಕ್ವೇಶನ್ 2 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಓಕೆ, ಸೊ ಇಕ್ವೇಶನ್ 2 ಬಿಕಮ್ಸ್, ಓಕೆ, ಸೊ T1 ಮೈನಸ್ T2 ಸೊ ದಟ್ ಈಸ್ ಈಕ್ವಲ್ಸ್ ಟು M2A. ಓಕೆ, ಅಂಡ್ T1 ದಟ್ ಈಸ್ ಈಕ್ವಲ್ಸ್ ಟು T2 ಆಲ್ರೆಡಿ ಗೊತ್ತಿದೆ, ದಟ್ ಈಸ್ M3 ಏನ್ ಬಂದಿರೋದು M3 ಇಂಟು A. ಓಕೆ, ಸೊ M3A, ಸೊ ದಟ್ ಈಸ್ ಈಕ್ವಲ್ಸ್ ಏನಾಗುತ್ತೆ ಸರ್ ಇಟ್ ಇಸ್ M2A. ಓಕೆ, ಸೊ T1 ದಟ್ ಈಸ್ ಈಕ್ವಲ್ಸ್ ಟು M2A ಸೊ ಪ್ಲಸ್ ಇದು ಮೈನಸ್ ಇದ್ದದ್ದು ಆ ಕಡೆ ಹೋದ್ರೆ ಪ್ಲಸ್ ಆಗುತ್ತೆ ಅಂಡ್ T1 ದಟ್ ಈಸ್ ಈಕ್ವಲ್ಸ್ ಟು M2 ಪ್ಲಸ್ M3 ಸೊ ದಟ್ ಈಸ್ ಈಕ್ವಲ್ಸ್ ಟು A. ಓಕೆ ಸರ್, ಓಕೆ, ಸೊ ದಿಸ್ ಈಸ್ T1. ಓಕೆ, ಸೊ ಲೆಟ್ಸ್ ಸೇ ದಿಸ್ ಈಸ್ ಇಕ್ವೇಶನ್ 4. ಓಕೆ, ರೈಟ್ ಸರ್. ಈ ಇಕ್ವೇಶನ್ T1 ವ್ಯಾಲ್ಯೂನ ಇಕ್ವೇಶನ್ 1 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಇಕ್ವೇಶನ್ 1 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಓಕೆನಾ? ಇಕ್ವೇಶನ್ 1 ಬಿಕಮ್ಸ್, ಓಕೆ, ಸೊ ಇಕ್ವೇಶನ್ 1 ಬಿಕಮ್ಸ್ ಏನು ಸರ್ ಇಟ್ ಇಸ್ F minus T1 that is equals to M1 into A. So F1 minus, okay, so ಏನಿದೆ ಸರ್ ಇಟ್ ಇಸ್ M2 plus M3 so that is equals to M1 into A. So F that is equals to ಈ ಕಡೆ ಬಂದ್ರೆ ಏನಾಗುತ್ತೆ M1 into A so plus M2 plus M3 into A. Okay, so ಇಲ್ಲಿ A ಅನ್ನೋದು ಕಾನ್ಸ್ಟೆಂಟ್ ಆಗಿದೆ, ಸೊ ಇಲ್ಲಿ A ಅನ್ನೋದು ಕಾನ್ಸ್ಟೆಂಟ್ ಆಗಿದೆ, ಟೇಕ್ ಇಟ್ ಔಟ್ ಸೈಡ್. ಓಕೆ, ಸೊ M1 plus M2 plus M3 so that is equals to A. ಇವಾಗ ನೆಟ್ ಆಕ್ಸಲರೇಷನ್ ಎಷ್ಟು? ನೆಟ್ ಆಕ್ಸಲರೇಷನ್ that is A is equals to so total force that is nothing but applied force and ಏನಿದೆ so that is the total mass. Okay, so that is M1 M2 plus M3. ಓಕೆನಾ? ರೈಟ್ ಸರ್. ಸೊ ಇವಾಗ ನನಗೆ ಹೇಳಿ, ನಿಮಗೆ ಇಷ್ಟೆಲ್ಲ ರಿಲೇಷನ್ ನೆನ್ಪಿಟ್ಕೊಳಕ್ಕಾಗತ್ತಾ? ಕನೆಕ್ಟೆಡ್ ಬಾಡೀಸ್ ಇದ್ದಾಗ ಈ ತರ ಎಲ್ಲ ರಿಲೇಷನ್ ಬರ್ದು ನಿಮಗೆ ನೆನ್ಪಿಟ್ಕೊಳಕ್ಕಾಗತ್ತಾ? ಎಸ್ ಆರ್ ನೋ, ನನಗೆ ಅಷ್ಟೇ ಹೇಳಿ ಸಾಕು. ಇಷ್ಟೆಲ್ಲ ರಿಲೇಷನ್ ನೆನ್ಪಿಟ್ಕೊಳಕ್ಕಾಗತ್ತಾ? ಈಸ್ ದೇರ್ ಎನಿ ಶಾರ್ಟ್ ವೇ, ಶಾರ್ಟ್ ಕಟ್ ಮೆಥಡ್ ಇದೆನಾ ಇದಕ್ಕೆಲ್ಲ? ಕನೆಕ್ಟೆಡ್ ಬಾಡೀಸ್ಗೆ ಶಾರ್ಟ್ ಕಟ್ ಮೆಥಡ್ ಏನಾದ್ರೂ ಇದೆನಾ? ಶಾರ್ಟ್ ಕಟ್ ಮೆಥಡ್ ಏನಾದ್ರೂ ಇದೆನಾ ಇದಕ್ಕೆಲ್ಲ? ಇವೆಲ್ಲ ನೋಡಿ, ಇಷ್ಟೆಲ್ಲ ಮಾಡೋದು ನಿಮಗೆ ಎಕ್ಸಾಮ್ ಅಲ್ಲಿ ಇಷ್ಟೆಲ್ಲ ಪಾಸಿಬಿಲಿಟಿ ಇರಲ್ಲ. ಅದಕ್ಕೆ ನಿಮಗೆ ಶಾರ್ಟ್ ಟ್ರಿಕ್ ಹೇಳ್ತೀನಿ ನೋಡಿ. ಶಾರ್ಟ್ ಟ್ರಿಕ್ ಏನಪ್ಪ ಅಂತ ಹೇಳಿದ್ರೆ, ಓಕೆ, ಶಾರ್ಟ್ ಟ್ರಿಕ್ಸ್, ಓಕೆ, ಶಾರ್ಟ್ ಕಟ್, ಓಕೆ, ಸೊ ಶಾರ್ಟ್ ಕಟ್ ಅಥವಾ ಟ್ರಿಕ್ ಏನಪ್ಪ ಅಂತ ಹೇಳಿದ್ರೆ, ಇಫ್ ಯು ವಾಂಟ್ ಟು ಫೈಂಡ್ ಆಕ್ಸಲರೇಷನ್, ಓಕೆ, ಸೊ ಫಸ್ಟ್ ಒನ್ ಆಕ್ಸಲರೇಷನ್ ಫೈಂಡ್ ಮಾಡ್ಬೇಕಂದ್ರೆ ಜಸ್ಟ್ ನೀವೇನ್ ಮಾಡಬೇಕು, ನೆಟ್ ಫೋರ್ಸ್, ಓಕೆ, ಸೊ ನೆಟ್ ಫೋರ್ಸ್ ಡಿವೈಡೆಡ್ ಬೈ ಟೋಟಲ್ ಮಾಸ್. ಓಕೆ, ದ ಟೋಟಲ್ ಮಾಸ್, ನೆಟ್ ಫೋರ್ಸ್ ದಟ್ ಈಸ್ ಡಿವೈಡೆಡ್ ಬೈ ಟೋಟಲ್ ಮಾಸ್, ಅಷ್ಟೇ, ಇಷ್ಟ ಏನೂ ಇಲ್ಲ. ಎ ಇಸ್ ಈಕ್ವಲ್ಸ್ ಎಫ್ ಡಿವೈಡೆಡ್ ಬೈ ಟೋಟಲ್ ಮಾಸ್. ಎಷ್ಟು ಮಾಸ್ ಇರುತ್ತೆ ಅಷ್ಟನ್ನ, ಓಕೆ, ಸೊ ಎಷ್ಟು ಫೋರ್ಸ್ ಇರುತ್ತೆ, ಫೋರ್ಸ್ ಡಿವೈಡೆಡ್ ಬೈ ಮಾಸ್ ಎಷ್ಟು ಇರುತ್ತೆ ಅಷ್ಟು ಡಿವೈಡೆಡ್ ಬೈ ಮಾಡೋದು.
and tension in the string. Okay, so this is for acceleration. Okay, so this is for acceleration. Okay, so this is for acceleration. And the next one, tension in the string. Okay, so tension in the string. ಏನ್ ಮಾಡ್ತೀರಾ ಸಿಂಪಲ್ ನೋಡಿ ಕೇಳಿಸ್ಕೊಳ್ಳಿ ಪ್ರಾಪರ್ ಆಗಿ. Masses pulled. Okay, so masses pulled. Okay, so mass is pulled. Okay, so mass pulled ಅಂತ ಕರಿತೀನಿ. ಓಕೆನಾ, so mass pulled ಎಷ್ಟು pull ಮಾಡುತ್ತೆ into that is acceleration. Okay, so that is acceleration. ಇಷ್ಟು ಬರೆದ್ರೆ ಸಾಕು, ಇಷ್ಟು ನೆನ್ಪಿಟ್ಕೊಳ್ಳೋಕೆ ಇಷ್ಟೇ. This is for tension in the string. So tension in the string. Okay, tension in the string. ಸರ್ ಇದು ಹೇಗೆ, ಕ್ಯಾನ್ ಯು ಎಕ್ಸ್ಪ್ಲೇನ್ ದಿಸ್ ಅಂತ ಹೇಳಿದ್ರೆ ನೋಡಿ ಸಿಂಪಲ್ ಆಗಿ ಇಲ್ಲಿ ಫೋರ್ಸ್ ಏನ್ ಬಂತು ನೋಡಿ, ಆಕ್ಸಲರೇಷನ್ ದಟ್ ಇಸ್ ಎಫ್ ಅಂಡ್ ಟೋಟಲ್ ಮಾಸ್ ಎಷ್ಟಿದೆ ಮಾಸ್ ಸರ್ 3 ಇದೆ ರೈಟಾ. ಸೊ 3 1 2 3, ಸೊ ಟೋಟಲ್ ಮಾಸ್ ಆಕ್ಸಲರೇಷನ್ ಗೊತ್ತಾಯಿತು, ದಟ್ ಇಸ್ ದ ಫೋರ್ಸ್ ಡಿವೈಡೆಡ್ ಬೈ ಟೋಟಲ್ ಮಾಸ್. ಅಂಡ್ ಟೆನ್ಷನ್ ಇನ್ ದ ಸ್ಟ್ರಿಂಗ್ ನೋಡಿ T1 ದಟ್ ಇಸ್ m2 ಪ್ಲಸ್ m3. T1 ಓಕೆ, ಸೊ ದಿಸ್ ಇಸ್ T1 ಅಲ್ವಾ, T1 ಇಲ್ಲಿದೆ ಅಂಡ್ m2 ಪ್ಲಸ್ m3 ಅಂದ್ರೆ ಎಷ್ಟು ಪುಲ್ ಮಾಡುತ್ತಾ ಅಷ್ಟು ಮಾಸ್ ನ ಕನ್ಸಿಡರ್ ಮಾಡ್ಕೊಳ್ಳೋದು. T2 ಎಷ್ಟನ್ನ ಪುಲ್ ಮಾಡ್ತಾ ಇದೆ ಸರ್, ಇಟ್ ಇಸ್ m3. ನೋಡೋಣ T2 ಗೆ ಜಸ್ಟ್ m3 ಇರಬೇಕು. ಓಕೆ, ಸೊ T2 ಗೆ ಜಸ್ಟ್ m3 ಇರಬೇಕು ನೋಡಿ, T2 m3 ಇಂಟು ಆಕ್ಸಲರೇಷನ್ ಅಷ್ಟೇ ಸಿಂಪಲ್ ರೈಟಾ. ಸೊ ಈಸಿಯೆಸ್ಟ್ ವೇ ಕ್ಲಿಯರಾ. ನಾವು ಕೆಲವೊಂದು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿದ್ರೆ ಯು ವಿಲ್ ಗೆಟ್ ಟು ನೋ. ಓಕೆ, ಸೊ ಆಕ್ಸಲರೇಷನ್ ಬೇಕಂದ್ರೆ ನೆಟ್ ಫೋರ್ಸ್ ಡಿವೈಡೆಡ್ ಬೈ ಮಾಸ್. ಅಂಡ್ ನೆಕ್ಸ್ಟ್ ಒನ್ ನೋಡಿದ್ರೆ ದಟ್ ಇಸ್ ಅ ಟೆನ್ಷನ್ ಇನ್ ದ ಸ್ಟ್ರಿಂಗ್, ದಟ್ ಇಸ್ ಅ ಮಾಸ್ ಪುಲ್ಡ್. ಸ್ಟ್ರಿಂಗ್ ಇದ್ದಾಗ ಮಾಸ್ ಎಷ್ಟು ಪುಲ್ ಮಾಡುತ್ತೆ ಇಂಟು ಆಕ್ಸಲರೇಷನ್ ಮಾಡಿದ್ರೆ ಟೆನ್ಷನ್ ಇನ್ ದ ಸ್ಟ್ರಿಂಗ್ ಬರುತ್ತೆ. ಕೆಲವೊಂದು ಎಕ್ಸಾಂಪಲ್ಸ್ ನೋಡೋಣ. ಓಕೆನಾ, ಎಕ್ಸಾಂಪಲ್ಸ್ ಏನಿದೆ ನೋಡಿ. ಫಿಗರ್ ಶೋಸ್ 3 blocks connected by a light extensible string. A pulling force of 20 Newton is applied on the block 2 kg horizontally. Find the tension in the string connecting the 3 blocks ಅಂತ ಹೇಳ್ತಾ ಇರೋದು. ಇಲ್ಲಿ ನೋಡಿ ನಾರ್ಮಲ್ ಆಗಿ ಇಲ್ಲಿ ಫಸ್ಟ್ ಎಲ್ಲಿ ಫೋರ್ಸ್ ಅಪ್ಲೈ ಆಗ್ತಿದೆಯಲ್ಲ, ಸೊ ಲೆಟ್ಸ್ ಸೇ ದಿಸ್ ಇಸ್ ಎಫ್. ಓಕೆ, ಸೊ ಎಲ್ಲಿ ಫೋರ್ಸ್ ಅಪ್ಲೈ ಆಗ್ತಿದೆಯಲ್ಲ ಅಲ್ಲಿಂದ ನೀವು ಸ್ಟಾರ್ಟ್ ಮಾಡಬೇಕು. ಸೊ ಲೆಟ್ಸ್ ಸೇ ದಿಸ್ ಇಸ್ ದ T1, ಬೇರೆ ಕಲರ್ ತಗೊಳ್ತೀನಿ. Let's say this is the T1. Okay, so let's say this is T1 and what about this one? Sir, it is the T1. And the next one, ಇದು ಬೇರೆ ಸ್ಟ್ರಿಂಗ್ ಯಾಕೆಂದ್ರೆ ಮಾಸಸ್ ಬೇರೆ ಆಯ್ತಲ್ಲ. And let's say this is the T2 and this is also T2. So done. ಹಾ, ಈಗ ಫಸ್ಟ್ ಥಿಂಗ್ ಏನಂತಂದ್ರೆ ಅವರು ಟೆನ್ಷನ್ ಇನ್ ದ ಸ್ಟ್ರಿಂಗ್ ಕೇಳ್ತಾರೆ. ಓಕೆ, ಸೊ ಟೆನ್ಷನ್ ಇನ್ ದ ಸ್ಟ್ರಿಂಗ್ ಫಸ್ಟ್ ಒನ್. ಸೊ ಟೆನ್ಷನ್ ಇನ್ ದ ಸ್ಟ್ರಿಂಗ್ ನಮ್ಮ ಪ್ರಕಾರ ಏನು, ಮಾಸ್ ಪುಲ್ಡ್. ಓಕೆ, ಸೊ ಮಾಸ್ ನ ಎಷ್ಟು ಪುಲ್ ಮಾಡ್ತಾ ಇದೆ. ಓಕೆ, ಸೊ ಮಾಸ್ ಪುಲ್. Okay, so mass pulled into acceleration. Okay, right sir. And tension in the string ಇದು. Okay, so tension in the string ಇದು. Okay, tension in the string. Acceleration ಅಂದ್ರೆ ಏನು ಸರ್, ಟೋಟಲ್ ಫೋರ್ಸ್ ಡಿವೈಡೆಡ್ ಬೈ ಟೋಟಲ್ ಮಾಸ್. ಸೊ ಟೋಟಲ್ ಫೋರ್ಸ್ ಎಷ್ಟಿದೆ ಸರ್ 20, ಇಷ್ಟ ತಾನೆ 20. ಅಂಡ್ ಟೋಟಲ್ ಮಾಸ್ ಎಷ್ಟಿದೆ ನೋಡಿ ಸರ್, ಟೋಟಲ್ ಮಾಸ್ ಎಷ್ಟಿದೆ ಸರ್, ಇಟ್ ಇಸ್ 2 + 3 + 5 ಎಷ್ಟಾಯ್ತು ಸರ್, ಇಟ್ ಇಸ್ 20 ಡಿವೈಡೆಡ್ ಬೈ 10. ಸೊ ದಟ್ ಮೀನ್ಸ್ ಇಟ್ ಇಸ್ 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. So acceleration that is equals to 2 meter per second square. Okay, so 2 meter per second square. Done. Okay, so tension in the string ನಮಗೆ ಎರಡು ಟೆನ್ಷನ್ಸ್ ಇದೆ, T1 and T2. ಸೊ T1 ನ ಕನ್ಸಿಡರ್ ಮಾಡ್ಕೊತೀನಿ ಏನು, ಮಾಸ್ ಪುಲ್ಡ್. ಓಕೆ, ಸೊ ಮಾಸ್ ಇಲ್ಲಿ T1 ಇದೆ. ಓಕೆ, ಎಲ್ಲಿರೋದು T1, ಸೊ ಇಲ್ಲಿ T1 ಇದೆ. ಎಷ್ಟು ಬ್ಲಾಕ್ ನ ಮೂವ್ ಮಾಡ್ತದೆ ಸರ್, ಇದೊಂದು ಅಂದ್ರೆ ಮಾಸ್ ಪುಲ್ಡ್ ಅಂತಂದ್ರೆ ಎಷ್ಟು ಬರ್ಬೇಕು ಇಲ್ಲಿ ಸರ್, ಮಾಸ್ ಪುಲ್ಡ್ ಅಂದ್ರೆ ದಟ್ ಇಸ್ 3 + 5 into acceleration. Okay, so acceleration ಎಷ್ಟಿದೆ 2. So T1 that is equals to 8 into 2. 2 ಎಂಟ್ಲೆ 16. Okay, so 2 ಎಂಟ್ಲೆ 16. Okay, so that is the 16 Newton. Okay, so that is 16 Newton. Done. And ಇವಾಗ T2 ನ ಫೈಂಡ್ ಮಾಡೋಣ. ಸೊ T2 ಇಲ್ಲಿದೆ. ಎಷ್ಟು ಬ್ಲಾಕ್ ನ ಪುಲ್ ಮಾಡ್ತಿದೆ, ದಟ್ ಇಸ್ ಜಸ್ಟ್ 5 into 2. ಎಷ್ಟಾಯ್ತು T2 that is equals to 2 5 10. Okay, so that is 10 Newton. That's it. Acceleration is 2 meter per second square. And T1 16 Newton and T2 that is just 10 Newton. Okay na, right. So next one ನೋಡೋಣ. So blocks are in a contact. Okay, so blocks are in a contact. Sir, pull ಆಯ್ತು. Okay, so pull ದಂತೂ ಗೊತ್ತಾಯ್ತು. And what about? Okay, so what about? Okay, so what about? Okay, so what about? Blocks are in a contact. Okay, so let's say this is the block 1. Okay, so block 1. ಓಕೆ, ಸೊ ಈ ತರ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ M1. ಇದನ್ನ ಫಿಲ್ ಮಾಡ್ತೀನಿ, ಸೊ ಡಿಫ್ರೆನ್ಶಿಯೇಟ್ ಈಸಿಯಾಗಿ ಮಾಡ್ಬೋದು. ಓಕೆ, ಸೊ ದಿಸ್ ಇಸ್ ಅ ಬ್ಲಾಕ್ 1 and let's say this is a block 2
and this is the block 3. Okay, done? Yes sir. So let's say this is the m1 and this is the m2 and this is the m3, right? ಸೊ ಇವಾಗ ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ಈ ಕಡೆಯಿಂದ ಫೋರ್ಸ್ ಅಪ್ಲೈ ಆಗ್ತಿದೆ ಅನ್ಕೊಳ್ಳಿ. ಓಕೆ, ಸೊ ದಿಸ್ ಇಸ್ ಈ ತರ ಫೋರ್ಸ್ ಈ ತರ ಅಪ್ಲೈ ಆಗ್ತಿದೆ. ಓಕೆ, ಸೊ ದಿಸ್ ಇಸ್ ದ ಫೋರ್ಸ್. ಈ ಕಡೆಯಿಂದನೂ ಅಪ್ಲೈ ಮಾಡ್ಬೋದು. ಓಕೆ, ಸೊ ಈ ಕಡೆಯಿಂದನೂ ಅಪ್ಲೈ ಮಾಡ್ಬೋದು, ಇಲ್ಲೇ ಹಿಂದ ಅಂತ ಏನು ಅಲ್ಲ, ಈ ಕಡೆಯಿಂದನೂ ಅಪ್ಲೈ ಮಾಡ್ಬೋದು. ಈಗ ನಾರ್ಮಲ್ ಆಗಿ ಈ ತರ ಕ್ವಶನ್ಸ್ ಅಲ್ಲಿ ಏನ್ ಕೇಳ್ತಾರೆ ಗೊತ್ತಾ, ಸೇಮ್ ಆಕ್ಸಲರೇಷನ್ ಅಲ್ಲಿ ಟೆನ್ಷನ್ ಇಂದ ಸ್ಟ್ರಿಂಗ್ ಕೇಳಿದ್ರಲ್ಲ, ಯಾಕೆಂದ್ರೆ ಅಲ್ಲಿ ಸ್ಟ್ರಿಂಗ್ಸ್ ನ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ನಾರ್ಮಲ್ ರಿಯಾಕ್ಷನ್ ಅಂತ ಬರುತ್ತೆ. ವಾಟ್ ಇಸ್ ದಟ್ ನಾರ್ಮಲ್ ರಿಯಾಕ್ಷನ್ ಅಂತೇಳಿ ತಿಳಿಸ್ತೀನಿ ನೋಡಿ. ಓಕೆ, ತಿಳಿಸ್ತೀನಿ ನೋಡಿ. ಸೊ ಸಿಂಪಲ್ ಆಗಿ ಬ್ಲಾಕ್ಸ್ ನ ಕೆಳಗಡೆ ತಾನೆ. ಓಕೆ, ಸೊ ಬ್ಲಾಕ್ಸ್ ನ ಕೆಳಗಡೆ ತಂದ್ರೆ ಈಸಿ ಆಗುತ್ತೆ. ಇದೊಂದು ಬ್ಲಾಕ್, ಓಕೆ ರೈಟ್ ಸರ್. ಸೆಲಿ ಫೋರ್ಸ್ ಇಲ್ಲಿ ಅಪ್ಲೈ ಆಗ್ತಿದೆಲ್ಲ, ಇದು ಪುಲ್ ಆಗುತ್ತೆ. ಸೊ ಪುಷ್ ಮಾಡೋಣ, ಪುಷ್ ಈ ಕಡೆಯಿಂದ ಪುಷ್ ಮಾಡೋಣ. ಓಕೆ, ಸೊ ದಿಸ್ ಇಸ್ ದ ಫೋರ್ಸ್. ಓಕೆ, ಈ ಕಡೆಯಿಂದ ನಾವು ಫೋರ್ಸ್ ನ ಅಪ್ಲೈ ಮಾಡಿದಾಗ, ಓಕೆ ಸೊ ದಿಸ್ ಇಸ್ ದ ಫೋರ್ಸ್ ಅಲ್ವಾ. ಸೊ ಫೋರ್ಸ್ ನ ಅಪ್ಲೈ ಮಾಡಿದಾಗ ಲೆಟ್ಸ್ ಸೇ ಇದು m1 m2 m3 ಈ ಕಡೆ ಬರೋಣ. ಎಲ್ಲಿಂದ ತಗೊಳ್ತೀವಿ ಅಲ್ಲಿಂದ ತಗೊಳ್ಬೇಕು. ಓಕೆ, ಸೊ ಫೋರ್ಸ್ ಎಲ್ಲಿಂದ ಅಪ್ಲೈ ಆಗುತ್ತೆ ಅಲ್ಲಿಂದ. ಸೊ m1 m2 and this is m3. ಇವಾಗ ಏನಾಗುತ್ತೆ, ಈ ಎರಡರ ಮಧ್ಯೆ ಫ್ರಿಕ್ಷನ್ ಇದ್ದಿರುತ್ತಲ್ಲ, ಸೊ ದರ್ ಇಸ್ ಅ ನಾರ್ಮಲ್ ರಿಯಾಕ್ಷನ್. ಯಾವಾಗಲೂ ಪರ್ಪೆಂಡಿಕ್ಯುಲರ್ ದ ಸರ್ಫೇಸ್ ಅಲ್ವಾ. ಸೊ ಇದೇನಾಗುತ್ತೆ, ಇದು ಈ ಕಡೆ ಆಕ್ಟ್ ಆಗುತ್ತೆ ಅಂಡ್ ಇಲ್ಲಿ ಸೊ ಸೇಮ್ ಫೋರ್ಸ್ ಇಲ್ಲೂ ಸಹಿತ ಆಕ್ಟ್ ಆಗುತ್ತೆ. ಸೊ ದಟ್ ಈಸ್ ನಾರ್ಮಲ್ ರಿಯಾಕ್ಷನ್ 1. ಓಕೆ, ಸೊ ನಾರ್ಮಲ್ ರಿಯಾಕ್ಷನ್ n, ನಾರ್ಮಲ್ ರಿಯಾಕ್ಷನ್ n1 and n2. ಅಂಡ್ ಇನ್ ದ ಸೇಮ್ ವೇ ಇಲ್ಲಿ ಓಕೆ, ಸೊ ಇಲ್ಲೂ ಸಹಿತ ಆಕ್ಟ್ ಆಗುತ್ತೆ. Okay, so let's consider this as a n2. Okay, so this is n2 and this is also n2. Okay, and this is the m1 and this is the m2 and this is the m3. Okay, so ಇಲ್ಲಿ ಹೇಗೆ ಮಾಡೋದು ಸರ್, ಆಕ್ಸಲರೇಷನ್ ಹೇಗೆ ಫೈಂಡ್ ಮಾಡೋದು ಮತ್ತೆ ನಾರ್ಮಲ್ ರಿಯಾಕ್ಷನ್ ಹೇಗೆ ಫೈಂಡ್ ಮಾಡೋದು ಅಂದ್ರೆ ಜಸ್ಟ್ ನೋಡಿ, ನಮಗೆ ಟೆನ್ಷನ್ ಇನ್ ದ ಸ್ಟ್ರಿಂಗ್ ವಾಟ್ ಇಸ್ ದ ನೇಚರ್, ಇಟ್ ಇಸ್ ಆಲ್ವೇಸ್ ಪುಲ್ ಇನ್ ಅ ನೇಚರ್. ಓಕೆ, ಸೊ ಪುಲ್ ಮಾತ್ರ ಆಗುತ್ತೆ. ಬಟ್ ಇಲ್ಲಿ ಬ್ಲಾಕ್ಸ್ ಆರ್ ಇನ್ ಕಾಂಟ್ಯಾಕ್ಟ್ ಅಂದಾಗ ಸೊ ಆಕ್ಸಲರೇಷನ್ ಫೈಂಡ್ ಮಾಡ್ಬೇಕಾದ್ರೆ so same total force divided by total mass. Okay, total force divided by total mass and ಇಲ್ಲಿ normal reaction ಬರುತ್ತೆ. Okay, so normal reaction is nothing but the mass pulled. Okay, so pulled ಬದಲು ಇಲ್ಲಿ pushed. Okay, so mass pushed ಎಷ್ಟು ಮಾಸ್ ನ ಪುಷ್ ಮಾಡುತ್ತೆ into acceleration. Okay, so into acceleration. ಇಷ್ಟೇ ರಿಮೈಂಡ್ ಮಾಡ್ಕೊಳ್ಳಿ. Okay, so ಇಷ್ಟು ಮಾತ್ರ ಬರ್ಕೊಳ್ಳಿ. ಸೇಮ್ ಮೆಥಡ್ ನ ಫಾಲೋ ಮಾಡಿ. ಓಕೆ, ಸೊ ಅದು ಏನು ಪ್ರೀವಿಯಸ್ ಮೆಥಡ್ ಅಲ್ಲಿ ಫಾಲೋ ಮಾಡಿದ್ರೆ ಸೇಮ್ ಮೆಥಡ್ ಫಾಲೋ ಮಾಡಿ. ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಮಗೆ ಬ್ಲಾಕ್ಸ್ ಆರ್ ಇನ್ ಕಾಂಟ್ಯಾಕ್ಟ್, ನಮಗೆ ಟೆನ್ಷನ್ ಇನ್ ದ ಸ್ಟ್ರಿಂಗ್ ಬರಲ್ಲ. ಇನ್ಸ್ಟೆಡ್ ಆಫ್ ದಟ್ ನಾರ್ಮಲ್ ರಿಯಾಕ್ಷನ್ ಅನ್ನೋದು ಬರುತ್ತೆ. ಕ್ಲಿಯರ್ ಐತೆ ಎಲ್ಲರಿಗೂ? ರೈಟಾ? ಎಸ್. ಇವಾಗ ಇದ್ರ ಬೇಸ್ ಮೇಲೆ ಕೆಲವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡೋಣ. ಯು ವಿಲ್ ಗೆಟ್ ಟು ನೋ. ಓಕೆ, ಸೊ ಹೇಗೆ ಇರುತ್ತೆ ಅನ್ನೋದು. ಎ ಬ್ಲಾಕ್ ಆಫ್ ಮಾಸ್ m that is the 5 kg is kept on a smooth surface. A force of 20 Newton is applied as shown. Okay, as shown ಇಲ್ಲ. Find the acceleration of the block. Okay, so ಇಲ್ಲಿ ನೋಡಿ, ಇಲ್ಲಿ ಬ್ಲಾಕ್ ಕೊಟ್ಟಿಲ್ಲ. ಲೆಟ್ ಮಿ ಡ್ರಾ one block. Okay, so this is the surface and let's say this is the one block of mass 5 kg. Okay, so 5 kg and smooth or a force of 10 Newton is applied. Okay, so force of 10 Newton is applied. Okay, so let's say ಇಲ್ಲಿ ಫೋರ್ಸ್ 10 ನ್ಯೂಟನ್ ಅಪ್ಲೈ ಆಗ್ತದೆ. ಓಕೆ, ಸೊ ಫೋರ್ಸ್ 10 ನ್ಯೂಟನ್ ಅಪ್ಲೈ ಆಗ್ತದೆ. ಅವ್ರು ಕೇಳ್ತಿರೋದೇನು, ಆಕ್ಸಲರೇಷನ್. ಆಕ್ಸಲರೇಷನ್ ಅಂದ್ರೆ ಗೊತ್ತಲ್ಲ. ಸೊ ವಾಟ್ ಇಸ್ ದಟ್ ಆಕ್ಸಲರೇಷನ್ ಸರ್? ಟ್ರಿಕ್ ಪ್ರಕಾರ ಫೋರ್ಸ್ ಡಿವೈಡೆಡ್ ಬೈ ಟೋಟಲ್ ಮಾಸ್. ಓಕೆ, ಸೊ ಫೋರ್ಸ್ ಎಷ್ಟಿದೆ ಸರ್? ಇಟ್ ಇಸ್ ಅ 10. ಮಾಸ್ ಎಷ್ಟಿದೆ ಸರ್? ಇಟ್ ಇಸ್ ಅ 5. ಸೊ ಆಕ್ಸಲರೇಷನ್ ಎಷ್ಟಾಗುತ್ತೆ ಸರ್? ಇಟ್ ಇಸ್ ಅ 2. ಓಕೆ, ಸೊ 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಷ್ಟೇ. ಓಕೆ, ಸೊ 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಯು ಗಾಟ್ ಮೈ ಪಾಯಿಂಟ್? ಆಕ್ಸಲರೇಷನ್ ಬ್ರೇಕ್ ಅಂದ್ರೆ ಎರಡು ಕೇಸಸ್ ಅಲ್ಲೂ ಸೇಮ್. ದಟ್ ಇಸ್ ದ ಟೋಟಲ್ ಫೋರ್ಸ್ ಡಿವೈಡೆಡ್ ಬೈ ಟೋಟಲ್ ಮಾಸ್. ಓಕೆ, ಟೋಟಲ್ ಫೋರ್ಸ್ ಅಥವಾ ನೆಟ್ ಫೋರ್ಸ್ ಡಿವೈಡೆಡ್ ಬೈ ಟೋಟಲ್ ಮಾಸ್ ಅಂತಾನು ಬರೀಬಹುದು. ಓಕೆನಾ? ಇಟ್ ಇಸ್ ಈಸಿ. ಬಟ್ ನೆಕ್ಸ್ಟ್ ಒನ್ ನೋಡಿ, ನೆಕ್ಸ್ಟ್ ಒನ್ ಏನಿದೆ, ಎರಡು ಬ್ಲಾಕ್ಸ್ ಇದೆ ನೋಡಿ. 2 blocks kept in a contact experience a 100 Newton force as shown. Find the acceleration of the 5 kg block and the normal force between the blocks. Okay, ಇಲ್ಲಿ ಎರಡು ಬಾಡಿ ಇದ್ರೆ ಒಂದು ನಾರ್ಮಲ್ ರಿಯಾಕ್ಷನ್ ಬರುತ್ತೆ. 3 ಬಾಡೀಸ್ ಇದ್ರೆ 2 ನಾರ್ಮಲ್ ರಿಯಾಕ್ಷನ್ ಬರುತ್ತೆ. 4 ಬಾಡೀಸ್ ಇದ್ರೆ 3 ನಾರ್ಮಲ್ ರಿಯಾಕ್ಷನ್ ಬರುತ್ತೆ. ಗೆಟ್ ಎ ಪಾಯಿಂಟ್? ಇಲ್ಲಿ ವಾಟ್ ಇಸ್ ದ ನಾರ್ಮಲ್ ರಿಯಾಕ್ಷನ್? ಈ ಎರಡು ಬಾಡೀಸ್ ಮಧ್ಯೆ ಇರುವಂತ ನಾರ್ಮಲ್ ರಿಯಾಕ್ಷನ್. ಫಸ್ಟ್ ಆಕ್ಸಲರೇಷನ್ ಫೈಂಡ್ ಮಾಡೋಣ. ಆಕ್ಸಲರೇಷನ್ ನಿಮಗೆ ಟ್ರಿಕ್ ಹೇಳಿದೆ ಏನು?
that is the net force ಎಷ್ಟಾಗ್ತದೆ ಸರ್ net force divided by total mass okay net force ಎಷ್ಟಿದೆ ಸರ್ it is 100 and total mass ಎಷ್ಟಿದೆ ಸರ್ it is 5 plus 20 okay ಎಷ್ಟಾಗುತ್ತೆ ಸರ್ it is 100 divided by 25 okay 25 4 ಆಗುತ್ತೆ okay so acceleration that is equals to 4 meter per second square okay so 4 meter per second square okay sir ಸಿಂಪಲ್ ಇಲ್ಲಿ ನೋಡಿ ನೀವು ಇಷ್ಟೆಲ್ಲ ಮಾಡೋದು ಬೇಕಾ ಇಲ್ಲಿ ನೋಡಿ ಎದುರು ಬಿಡ್ತಾರೆ ತುಂಬಾ ಸ್ಟೂಡೆಂಟ್ಸ್ ನೋಡಿ ಇವೆಲ್ಲ ಡಯಾಗ್ರಾಮ್ ನೋಡಿದ್ರೆ ಹೆದರ್ ಬಿಡ್ತಾರೆ ಇವೆಲ್ಲ ಇಕ್ವೇಶನ್ಸ್ ಅವೆಲ್ಲ ನೋಡಿದ್ರೆ ಹೆದರ್ ಬಿಡ್ತಾರೆ ಓಕೆ ಇವೆಲ್ಲ ಇಕ್ವೇಶನ್ಸ್ ಹೆಂಗೆ ಸರ್ ಇವೆಲ್ಲ ಹೆಂಗೆ ತಗೊಳ್ಳೋದಂತ ಅದಕ್ಕೆ ನಿಮಗೆ ಆದಷ್ಟು ಸಿಂಪ್ಲಿಫೈಡ್ ಮೆಥಡ್ ಅಲ್ಲಿ ನಿಮಗೆ ತಿಳ್ಕೊಡ್ತೀನಿ ಓಕೆನಾ ರೈಟ್ ಎಸ್ ಸರ್ ಆಮೇಲೆ ನೆಕ್ಸ್ಟ್ ನೋಡಿ ಇನ್ನ ಬೇಕಾಗಿರೋದು ಯಾವುದು ಕಾಂಟ್ಯಾಕ್ಟ್ ಫೋರ್ಸ್ ಓಕೆ ಸೊ ಕಾಂಟ್ಯಾಕ್ಟ್ ಫೋರ್ಸ್ ಅಂದ್ರೆ ನಾರ್ಮಲ್ ರಿಯಾಕ್ಷನ್ ಓಕೆ ಸೊ ನಾರ್ಮಲ್ ರಿಯಾಕ್ಷನ್ ಓಕೆ ಸೊ ಇಲ್ಲಿ ಕೇಳಿರೋದು ನಾರ್ಮಲ್ ಫೋರ್ಸ್ ನಾರ್ಮಲ್ ರಿಯಾಕ್ಷನ್ ಅಥವಾ ನಾರ್ಮಲ್ ಫೋರ್ಸ್ okay so normal force then ಹೇಳಿದ್ವಿ sir normal force that is nothing but mass pushed okay so mass pushed okay so mass pushed okay so mass pushed so into acceleration okay so into acceleration ಇಲ್ಲಿ ನೋಡಿ ಎರಡು ಬ್ಲಾಕ್ ನ ಸಮೀಪ ಇಟ್ಕೊಂಡ್ರೆ okay so ಸಮೀಪ ಇಟ್ಕೊಂಡ್ರೆ so let's say this is a 5 kg and this is a 20 kg okay so this is 20 kg ಇಲ್ಲಿ ನಾರ್ಮಲ್ ರಿಯಾಕ್ಷನ್ ಹೇಗಿರುತ್ತೆ ಸರ್ ನಾರ್ಮಲ್ ರಿಯಾಕ್ಷನ್ ಇದನ್ನ ಈ ಕಡೆ ತಳ್ಳುತ್ತೆ ಅಂಡ್ ಇದು ಈ ಕಡೆ ತಳ್ಳುತ್ತೆ ಓಕೆ ಸೊ ದಿಸ್ ಇಸ್ ಅ ನಾರ್ಮಲ್ ರಿಯಾಕ್ಷನ್ ಅಥವಾ ನಾರ್ಮಲ್ ಫೋರ್ಸ್ ಅಂತ ಕರಿತೀವಿ ರೈಟಾ ಇಲ್ಲಿ ನಮಗೆ ಪುಷ್ಡ್ ಎಷ್ಟು ಪುಷ್ ಮಾಡ್ತಾ ಇದೆ ಈ ನಾರ್ಮಲ್ ರಿಯಾಕ್ಷನ್ ತಗೊಳ್ಳಿ ಇದನ್ನ ಬೇಡ ಇದನ್ನ ತಗೊಂಡ್ರೆ ಮತ್ತೆ ಇಕ್ವೇಶನ್ಸ್ ಆಫ್ ಮೋಷನ್ ತಗೊಳ್ಬೇಕು ಯಾವ್ದನ್ನ ಪುಷ್ ನಾನು ಹೇಳಿದ್ದೇನು ಮಾಸ್ ಪುಷ್ಡ್ ಓಕೆ ಮಾಸ್ ಪುಷ್ ಯಾವ್ದಾಗ್ತದೆ ಇದಾಗ್ತದೆ ಸೊ ದೇರ್ ಫೋರ್ ನಾರ್ಮಲ್ ರಿಯಾಕ್ಷನ್ ನಾರ್ಮಲ್ ಫೋರ್ಸ್ ದಟ್ ಈಸ್ ಈಕ್ವಲ್ಸ್ ಟು ಸೊ 20 kg ನ ಪುಷ್ ಮಾಡ್ತಿರೋದು ಇದೇನಾಗುತ್ತೆ ಪುಲ್ ಆಗುತ್ತೆ ಓಕೆ ಸೊ ದಿಸ್ ಇಸ್ ಪುಲ್ ಅಂಡ್ ದಿಸ್ ಇಸ್ ದ ಪುಷ್ okay so be careful while using the terms okay right 20 so acceleration ಎಷ್ಟಾಗಿದೆ sir it is the 4 ಎಷ್ಟಾಗುತ್ತೆ 2 4 into that means 80 newton ಆಯ್ತು okay so this is 80 newton so this is a normal force okay this is a normal force and this is the 80 newton n ಅನ್ನೋದು it is a newton get your point easy or difficult ಹೇಳಿ ನೋಡೋಣ easy ಅನಿಸ್ತದೇನಾ difficult ಅನಿಸ್ತದೇನಾ easy ಅನಿಸ್ತದೇನಾ difficult ಅನಿಸ್ತದೇನಾ ಡೆಫಿನೆಟ್ ಆಗಿ ಸ್ವಲ್ಪ ದಿನ ಆದ್ಮೇಲೆ ಸರ್ ಏನ್ ಚಂದ ಹೇಳ್ಕೊಟ್ರಿ ಸರ್ ಅಲ್ಲ ಅಂತ ಹಾ ಹಲೋ ಸರ್ ವಿಶ್ವಾಸ್ ದಿವಸ ಸ್ಪೆಷಲ್ ಸರ್ ಫಿಸಿಕ್ಸ್ ಫ್ಯಾಕಲ್ಟಿ ಯಾರು ಫಿಸಿಕ್ಸ್ ಫ್ಯಾಕಲ್ಟಿ ಏನಾದ್ರು ಅಪ್ಡೇಟ್ ಕೊಟ್ಟಾರ ನಾನು ನೋಡಿಲ್ಲಲ್ಲ ಲೆಟ್ ಮಿ ಚೆಕ್ ಏನ್ ಹೊಸ ಫಿಸಿಕ್ಸ್ ಫ್ಯಾಕಲ್ಟಿ ಏನಾದ್ರು ಬಂದ್ರ ಜುಂಗ್ ಜುಗಿ ಜುಗಿ ಜುಂಗ್ ಜುಂಗ್ ಜುಗಿ ಎಲ್ಲವಲ್ಲೋ ಎಲ್ಲಿ ನೋಡಿದ್ರಿ ಅಬೇ ಹಲೋ ಸರ್ ವಿಶ್ವಾಸ್ ದಿವಸ ಸ್ಪೆಷಲ್ ಆಫರ್ ಇಲ್ಲ ಸ್ಪೆಷಲ್ ಆಫರ್ ಇದನ್ನ ನೋಡಿ ಓಕೆ ಆಕ್ಚುಲಿ ನಿಮಗೆ ಲೈವ್ ಇರುತ್ತೆ PWKCT ಲೈವ್ ಇತ್ತಲ್ಲ ಎಲ್ಲೋಯ್ತು ಓಕೆ ಇರ್ಲಿ ಬಿಡಿ ಲೆಟ್ಸ್ ಕಾನ್ಸಂಟ್ರೇಟ್ ಆನ್ ದ ಕಂಟೆಂಟ್ ಪಾರ್ಟ್ ಓಕೆ ನಾ ಸೊ ಇವಾಗ ನಮ್ಗೆ ಕೇಳಿದ್ದು ಸಿಕ್ತಾ ಸರ್ ಆಕ್ಸಲರೇಷನ್ 5 kg ಅಂದ್ರೆ ನೆಟ್ ಆಕ್ಸಲರೇಷನ್ ಸಿಗುತ್ತಲ್ವಾ ನೆಟ್ ಆಕ್ಸಲರೇಷನ್ ಇದು ಎಷ್ಟು ಆಕ್ಸಲರೇಷನ್ ಅಲ್ಲಿ ಹೋಗುತ್ತಾ ಅದು ಸಹಿತ ಅಷ್ಟೇ ಆಕ್ಸಲರೇಷನ್ ಅಲ್ಲಿ ಹೋಗುತ್ತೆ ಓಕೆ ರೈಟ್ ನೆಕ್ಸ್ಟ್ ಕ್ವೆಶ್ಚನ್ ಇವ ನೋಡಿ horizontal force 10 Newton is applied to the block A as shown in the figure. The mass of the block A and B are 2 kg and 3 kg respectively. The blocks slide over a frictionless surface. The force exerted by the block A on a block B. Okay, so block A on a block B ಅಂತ ಕೇಳ್ತಾರದು ಅಂದ್ರೆ ಇಲ್ಲಿ ನಾವು ಸಪರೇಟ್ ಬರ್ಕೊಂಡಾಗ ಏನ್ ಯಾವ ತರ ಕಾಣಿಸುತ್ತೆ ನೋಡಿ ಈ ತರ ಕಾಣಿಸುತ್ತೆ ಕರೆಕ್ಟಾ ಎಸ್ ಸರ್ so there are normal reactions okay this is a push and this is a pull okay right sir so you can note this is n and this is a n and normal reaction that is a 2 kg and this is a 3 kg okay so 2 kg and 3 kg okay done right yes sir and ನೋಡಿ force ಆಯ್ತಾ so first ನಮಗೆ ಏನು ಕೇಳ್ತಾ ಇರೋದು the force exerted by the block A normal ಬೇಕು okay so normal reaction ಅಂದ್ರೆ ಏನು so normal force is nothing but mass pushed okay so mass pushed okay so mass pushed into acceleration okay so acceleration ಬೇಕು ಇವಾಗ acceleration ಅಂದ್ರೆ ಏನು total force divided by total mass so total force ಎಷ್ಟಪ್ಪ sir it is a 10 total mass ಎಷ್ಟಪ್ಪ sir it is a 2 plus 3 so that is a 10 divided by 5 2 5 10 okay so acceleration ಎಷ್ಟಾಯ್ತಪ್ಪ sir it is a 2 meter per second square okay so 2 meter per second square okay done yes sir normal reaction that is equals to mass pushed
ಎಷ್ಟು ಪುಷ್ ಮಾಡ್ತಾ ಇದೆ ಸರ್? ದಟ್ ಇಸ್ ದ 3 kg. ಓಕೆ, ಸೊ 3 into 2. Okay, so 3 into 2, that is equals to n is equals to 6 Newton. Okay, 6 Newton. Normal reaction estappa, normal force, that is a 6 Newton on a block B. Clear? That is a 3 kg block mele ಎಷ್ಟು force exert ಆಗುತ್ತೆ? That is a 6 Newton force exert ಆಗುತ್ತೆ. And what about that is out of 10 6 use ಆದ್ರೆ what about that is 4 Newton ಇದ್ರ ಮೇಲೆನೆ act ಆಗುತ್ತೆ. Okay, done? Yes sir. Let's move on to the next question. ಇಲ್ಲಿ 3 ಬ್ಲಾಕ್ಸ್ ಇದೆ ಇನ್ಸ್ಟೆಡ್ ಆಫ್ 2 ಇಲ್ಲಿ 3 ಬ್ಲಾಕ್ಸ್ ಇದೆ ನೋಡಿ. ಏನ್ ಕೇಳಿದ್ರು? 3 ಬ್ಲಾಕ್ಸ್ A, B and C of a masses 4 kg, 2 kg and 1 kg respectively are in contact on the frictionless surface as shown. Okay, as shown. ಇಲ್ಲಿ A shown ಅಂತ ಆಗಿದೆ, as shown ಆಗಬೇಕು. Okay, if a force of 14 Newton applied on the block 4 kg. Okay, so 4 kg ಅಂದ್ರೆ, so let's say this is the, okay, so let me write. Okay, so this is a 4 kg and this is the 2 kg and this is the 1 kg. Okay, fine. ಇಲ್ಲಿ 4 kg ಮಾಸು and ಇಲ್ಲಿ 2 kg ಮಾಸು and ಇಲ್ಲಿ 1 kg ಮಾಸು. Right? Yes sir. Respectively are in a contact frictionless. Okay, done. The contact force between A and B. Okay, so contact force between A and B ಅಂತಂದ್ರೆ that is normal reaction. So the push and this is a pull. Okay, right? Yes sir. ಇಲ್ಲಿ no, this is push and this is the pull. Okay, ನೋಡಿ, this is the normal and this is also normal and this is N1 and this is N1 and this is N2 and this is N2. ಆನೆಲ್ಲ ಫೋರ್ಸ್ ಆಕ್ಟ್ ಆಗ್ತಿರೋದು ದಟ್ ಈಸ್ ಎಷ್ಟಪ್ಪ? 14. ಸೊ 14 ನ್ಯೂಟನ್. ಓಕೆ, ಸೊ ಫಸ್ಟ್ ನಾವೇನ್ ಮಾಡೋಣ? ಆಕ್ಸಲರೇಷನ್ ಫೈಂಡ್ ಮಾಡೋಣ. ವಾಟ್ ಇಸ್ ಆಕ್ಸಲರೇಷನ್ ಸರ್? ಟೋಟಲ್ ಫೋರ್ಸ್ ಡಿವೈಡೆಡ್ ಬೈ ಟೋಟಲ್ ಮಾಸ್. ಸೊ ಟೋಟಲ್ ಫೋರ್ಸ್ ದಟ್ ಈಸ್ 14 ಅಂಡ್ ಟೋಟಲ್ ಮಾಸ್ ಎಷ್ಟು? 4 + 2 + 1 ದಟ್ ಈಸ್ ಈಕ್ವಲ್ಸ್ ಟು, ಓಕೆ, ಎಷ್ಟಾಗುತ್ತೆ ಸರ್? 6 7. ಓಕೆ, ಸೊ ಎಷ್ಟಾಗುತ್ತೆ? ಆಕ್ಸಲರೇಷನ್ ಈಸ್ 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆ, ಸೊ 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. Done. And in a tension, I mean normal reaction, you know, normal reaction. Okay, so normal force of the normal reaction, so mass pushed. Okay, so mass pushed. Okay, so mass pushed into acceleration. Okay, so into acceleration. Okay, yes sir. Normal reaction, mass pushed ಎಷ್ಟು ನೋಡಿ? ಇವಾಗ ಎಲ್ಲಿ ಹೇಳ್ತಿರೋದು? applied on a 4 kg block, the contact force between A and B. Okay, so A and B ಅಂತಂದ್ರೆ ಇಲ್ಲಿ N1 push ಮಾಡ್ತದೆ, B block na push ಮಾಡ್ತದೆ, C block na push ಮಾಡ್ತದೆ. That means it is a 2 + 1. Okay, that is the 2 + 1 into 2. ಎಷ್ಟಾಗುತ್ತೆ? N is equals to 3 into 2, that is equals to 6 Newton. Okay, so that is equals to 6 Newton. Fine, that is 6 Newton. Whereas that option A ಇಷ್ಟೇ. ಎಷ್ಟು ಬ್ಲಾಕ್ ನ ಪುಷ್ ಮಾಡ್ತದೆ ಇಲ್ಲಿ ಸಪರೇಟ್ ಆಗಿ ನೋಡಬಾರ್ದು, ಇಲ್ಲಿ ಡೈರೆಕ್ಟ್ ಆಗಿ ಇಲ್ಲಿ ನೋಡ್ಕೊಳ್ಬೇಕು. ಓಕೆ, ರೈಟ್? ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ಏನ್ ಹೇಳ್ತದೆ? ಬ್ಲಾಕ್ಸ್ ಆನ್ ಇನ್ಕ್ಲೈನ್ ಪ್ಲೇನ್. ಓಕೆ, ಸೊ ಇದು ಸಿಕ್ಕಾಪಟ್ಟೆ ಈಸಿ. ಓಕೆ, ಇದನ್ನ ನಿಮಗೆ ಡ್ರಾ ಮಾಡಿ ತೋರಿಸ್ತೀನಿ. ಇದೆಲ್ಲ ಡೈರೆಕ್ಟ್ ಆಗಿ ಇಲ್ಲಿ ಮಾಡೋದು ತೋರಿಸಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಓಕೆ, ಲೆಟ್ ಮೀ ಡ್ರಾ ನೋ ಎಕ್ಸ್ಟ್ರಾ ಫಸ್ಟ್ ಕೇಸ್. ಓಕೆ, ಸೊ ಫಸ್ಟ್ ಕೇಸ್ ಏನಿದೆಯಪ್ಪ? ನೋ ಎಕ್ಸ್ಟರ್ನಲ್ ಫೋರ್ಸ್ ಇಸ್ ಅಪ್ಲೈಡ್ ಆನ್ ದ ಬ್ಲಾಕ್. ಓಕೆ, ನೋ ಫೋರ್ಸ್ ಇಸ್ ಅಪ್ಲೈಡ್ ಆನ್ ದ ಬ್ಲಾಕ್. ಯಾವ ರೀತಿ ನೋಡಿ, ಒಂದು ಬ್ಲಾಕ್ ನ ಕನ್ಸಿಡರ್ ಮಾಡ್ಕೊತಿದ್ದೀನಿ, ಸ್ವಲ್ಪ ದೊಡ್ಡದೇ ಕನ್ಸಿಡರ್ ಮಾಡ್ಕೊತೀನಿ, ಸೊ ದಟ್ ಇಟ್ ವಿಲ್ ಬಿ ವಿಸಿಬಲ್ ಪ್ರಾಪರ್ಲಿ. ಓಕೆ, ರೈಟ್ ಸರ್. ಅಂಡ್ ದಿಸ್ ಇಸ್ ದ ಥೀಟಾ and this is a 90 degree, this is 90 plus 90 minus theta. Okay, ನೀವು ಒಂದು ಬ್ಲಾಕ್ ನ ಕನ್ಸಿಡರ್ ಮಾಡ್ಕೊತಿದ್ದೀನಿ. ಓಕೆ, ಸೊ ಬ್ಲಾಕ್ ಅಂಡ್ ಸ್ವಲ್ಪ ರೊಟೇಟ್ ಮಾಡಿ. ಎಸ್, ದಿಸ್ ಇಸ್ ದ ಬ್ಲಾಕ್. ಓಕೆ, ಎಸ್ ಸರ್. ಅಂಡ್ ಇಟ್ ಇಸ್ ದ ಮಾಸ್ m. ಫಸ್ಟ್ ಇವಾಗ ಇಷ್ಟಿದೆನಾ? ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಬೇಕೇನಂದ್ರೆ ನಾರ್ಮಲ್ ಡ್ರಾ ಮಾಡಿ. ನಾರ್ಮಲ್ ರಿಯಾಕ್ಷನ್ ಇಟ್ ಇಸ್ ಆಲ್ವೇಸ್ perpendicular to the surface, that is n. Okay na, the perpendicular to the surface. Okay, right? And the next to barbekadu weight of the body. Okay, so weight of the body, that is nothing but mg. Okay sir, omg. Done. ಇಲ್ಲಿ ನಾರ್ಮಲ್ ರಿಯಾಕ್ಷನ್ ಗೆ ಇದನ್ನ ಕಾಂಪೋನೆಂಟ್ ನ ರಿಸಾಲ್ವ್ ಮಾಡಿ. ಓಕೆ, ಸೊ ಇದು ಎಕ್ಸಾಕ್ಟ್ಲಿ y ಆಕ್ಸಿಸ್ ಅಲ್ಲಿ ಇದೆ, ಬಟ್ ವಿತ್ ರೆಸ್ಪೆಕ್ಟ್ ಟು n ಗೆ ನೀವು ರಿಸಾಲ್ವ್ ಮಾಡಬೇಕು ನಾರ್ಮಲ್ ರಿಯಾಕ್ಷನ್ ಗೆ. ಅವಾಗ ಏನಾಗುತ್ತೆ? ದಿಸ್ ಇಸ್ 90, ದಿಸ್ ಇಸ್ ಥೀಟಾ ಅಂತಂದ್ರೆ ದಿಸ್ ಇಸ್ 90 minus ಥೀಟಾ ಆಗುತ್ತೆ. ಓಕೆ, ಸೊ ದಿಸ್ ಇಸ್ 90 minus ಥೀಟಾ. And what about this one? So what about this one? Sir, ಇದು 90 minus theta ಅಂದ್ರೆ this is also theta. ಏನಾಗುತ್ತೆ ಸರ್? ಇಟ್ ಇಸ್ mg cos theta. ಓಕೆ, ಸೊ mg cos theta. ಇದು ವರ್ಟಿಕಲ್ ಆಗಿ ರಿಸಾಲ್ವ್ ಮಾಡಿದ್ರಿ, ಪರ್ಪೆಂಡಿಕ್ಯುಲರ್ ಆಗಿ ಇದಕ್ಕೆ ಏನಾಗುತ್ತೆ ಸರ್? ಇಟ್ ಇಸ್ mg sin theta. ಓಕೆ, ಸೊ ದಿಸ್ ಇಸ್ mg sin theta. ಓಕೆ ಸರ್.
no external force is applied on the block. Fine. Here no force is applied on the block. Okay, right. So first thing ಏನಪ್ಪ ಅಂದ್ರೆ ಇದು ಏನಾಗುತ್ತೆ, the block will ಏನಾಗುತ್ತೆ, due to this component mg sin theta component ಇಂದ acceleration of the block downward. Okay, so acceleration of the block will be downward. Done. ನೋಡಿ, normal reaction. Okay, so normal reaction ಎಷ್ಟಿದೆ sir? It is balanced by, okay, there is no vertical motion ಅಲ್ವಾ, there is no vertical motion, therefore n is equals to mg cos theta. Okay sir, mg cos theta. Fine. And the next ಇಲ್ಲಿ ನೋಡ್ಕೊಂಡ್ರೆ, okay, so ಇಲ್ಲಿ ನಾವು ನೋಡ್ಕೊಂಡ್ರೆ, so that is mg. Okay, so that is mg. Okay, so mg sin theta. So this is with respect to y axis. Okay, so with respect to y axis. And x axis ನೋಡ್ಕೊಂಡ್ರೆ mg sin theta. Okay, because it is moving in this way, no? ಈ ಕಡೆ x axis ಅಲ್ಲಿ there is no other forces, therefore it is minus 0 into ma. Okay, so mass of the block into acceleration of the block. Okay, and ಇವಾಗ ನಮಗೆ ಬೇಕಾಗಿರೋದು ನಾರ್ಮಲ್ ರಿಯಾಕ್ಷನ್ ಅಂತಲ್ಲ. ಹಾ, ಇವ್ ನೋಡಿ, ಸೊ ಇದನ್ನ ಯಾವ ತರ ಬರೀಬಹುದು ಸರ್? ಇಟ್ ಇಸ್ mg sin theta. Okay, so mg sin theta that is equals to mg. So this is ma. Sorry, ಇವಾಗ acceleration of the block ಫೈಂಡ್ ಮಾಡಿ ಅಂತಂದ್ರೆ ಏನ್ ಬರೀತೀರಾ ಸರ್? ಇಟ್ ಇಸ್ a that is equals to that is g sin theta. Okay, so that is g sin theta acceleration. Okay, so ಯಾವಾಗ ಈ ಕೇಸು ಸರ್? ಈ ಕೇಸ್ ಯಾವಾಗ ಅಂತಂದ್ರೆ there is no external force is applied. No external force. And normal reaction ಎಷ್ಟಪ್ಪ sir? It is mg cos theta. That's it. This is the first case. ಓಕೆನಾ? ರೈಟ್. ಇವಾಗ ನಾನು ಇದನ್ನ ಕಾಪಿ ಮಾಡ್ಕೋತೀನಿ. ಕಾಪಿ ಮಾಡಿಕೊಂಡು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಓಕೆ, ಅಳಿಸಬೇಡಿ. ರೈಟ್. ಓಕೆ, ಸೊ ಇದು ಏನೋ ಒಂದು ಟರ್ಮ್ ಕೊಟ್ಟಿದ್ನಲ್ಲ, ಅಪ್ವರ್ಡ್ ಎಕ್ಸ್ಟರ್ನಲ್ ಫೋರ್ಸ್. ಓಕೆ, ಸೊ ಅಪ್ವರ್ಡ್ ಎಕ್ಸ್ಟರ್ನಲ್ ಫೋರ್ಸ್. ಓಕೆ, ಸೊ ದಿಸ್ ಇಸ್ ಅಪ್ವರ್ಡ್ ಎಕ್ಸ್ಟರ್ನಲ್ ಫೋರ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ. Upward external force. Okay, so that is upward external force. Okay, right. ಇಲ್ಲಿ ನಾವೇನ್ ಬರೆಯೋದು? This is 2. So upward force. Okay, so upward force. Okay, so upward force is applied. Okay, upward force. Upward force ಅಂತಂದ್ರೆ ಈ ಕಡೆ ಫೋರ್ಸ್ ನ ಅಪ್ಲೈ ಮಾಡ್ತಾ ಇದೀವಿ. ಇವಾಗ ದಿಸ್ ಇಸ್ ಎಫ್ ಅಂತಂದ್ರೆ ಆಕ್ಸಲರೇಷನ್ ಏನಾಗಬೇಕು? ಝಿಗ್, ಉಲ್ಟಾ. ಓಕೆ, ಸೊ ದ ಬ್ಲಾಕ್ ಇಸ್ ಮೂವಿಂಗ್ ಅಪ್ವರ್ಡ್ ಅಂತ. ಓಕೆ, ಸೊ ದ ಬ್ಲಾಕ್ ಇಸ್ ಮೂವಿಂಗ್ ಅಪ್ವರ್ಡ್. ಈ ವ್ಯಾಕ್ಸ್ ಅಲ್ಲಿ ದರ್ ಇಸ್ ನೋ ಮೂಮೆಂಟ್. ಓಕೆ, ಸೊ ದ ವ್ಯಾಕ್ಸ್ ಅಲ್ಲಿ ದರ್ ಇಸ್ ನೋ ಮೂಮೆಂಟ್. ಓಕೆ, ಸೊ ಇವಾಗ ನೋಡಿ, ಎಕ್ಸ್ ಆಕ್ಸಿಸ್ ನ ರಿಸಾಲ್ವ್ ಮಾಡಿದ್ರೆ ಏನಾಗುತ್ತೆ? ದಿಸ್ ಇಸ್ ಎಕ್ಸ್ ಆಕ್ಸಿಸ್ ಅಲ್ವಾ ಸರ್? ಬ್ಲಾಕ್ ಇಸ್ ಮೂವಿಂಗ್ ಅಪ್ವರ್ಡ್, ದೇರ್ ಫೋರ್ ಎಫ್, ಅಂಡ್ ಇದು ಮೂವಿಂಗ್ ಡೌನ್ವರ್ಡ್, ದೇರ್ ಫೋರ್ ಇಟ್ ಇಸ್ ಮೈನಸ್ mg sin theta. Okay, so mg sin theta that is equals to ma. So ಇವಾಗ acceleration ಏನಾಗುತ್ತೆ? So this is for x axis. Okay, so this is for x axis. And ಇವಾಗ so acceleration of the block moving upward ಅಂತ ಹೇಳಿದಾಗ so it is f minus mg so sin theta. Okay, so mg sin theta. So divided by ಏನಾಗುತ್ತೆ ಇಲ್ಲಿ? divided by m. Okay, so that is m. Okay, right sir. ಅಂಡ್ ಇಲ್ಲಿ ನೀವು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಫಸ್ಟ್ ಆಫ್ ಆಲ್. ಓಕೆ, ಸೊ ಇಲ್ಲಿ ಯಾವುದೇ ರೀತಿ ಮೂವ್ ಆಗಲ್ಲ, ಯಾವುದೇ ರೀತಿ ಎಕ್ಸ್ಟರ್ನಲ್ ಫೋರ್ಸ್ ಇಲ್ಲ ಅಂದ್ರೆ ದಟ್ ಇಸ್ ಜಿ ಸೈನ್ ಥೀಟಾ, ದಟ್ ಇಸ್ ವೆಲ್ ಅಂಡ್ ಗುಡ್. ಅಂಡ್ ಯಾವಾಗ ಮೂವಿಂಗ್ ಡೌನ್ವರ್ಡ್ ಅಂತ ಆಗುತ್ತೆ ನೋಡಿ. ಓಕೆ, ಸೊ ಮೂವಿಂಗ್ ಡೌನ್ವರ್ಡ್. ಓಕೆ, ಸೊ ಮೂವಿಂಗ್ ಡೌನ್ವರ್ಡ್ ಅಂದಾಗ ಏನಾಗುತ್ತೆ? ಓಕೆ, ಸೊ ಮೂವಿಂಗ್ ಡೌನ್ವರ್ಡ್. ಓಕೆ, ಸೊ ಇಲ್ಲಿ ಅಪ್ವರ್ಡ್ ಇದೆಯಲ್ಲ, this becomes 3. Okay, so this one becomes a 3. Okay, ಇದು downward. The downward force. Okay, so downward force. Okay, the downward force. ಈ downward force ಅಂದಾಗ ಇದೇನಾಗುತ್ತೆ? acceleration ಡಿಂಗ್ ಕೆಳಗಡೆ. ಅಂಡ್ ಇಲ್ಲಿ ಈ ಫೋರ್ಸ್ ಏನಾಗುತ್ತೆ? ತಿರ್ಗ ಉಲ್ಟಾ. ಓಕೆ, ಸೊ ಡೌನ್ವರ್ಡ್ ಫೋರ್ಸ್. ಓಕೆ, ಸೊ ಈ ಕಡೆ ಫೋರ್ಸ್. ಓಕೆ, ಸೊ ಡೌನ್ವರ್ಡ್ ಫೋರ್ಸ್ ದಟ್ ಇಸ್ ದಿ ಎಫ್. ಓಕೆ, ರೈಟ್. ಇವಾಗ ಆಕ್ಸಲೇಷನ್ಸ್ ಆಯ್ತಾ? ಡೌನ್ವರ್ಡ್ ಇದೆ. ಎಕ್ಸ್ ಆಕ್ಸಿಸ್ ನ ರಿಸಾಲ್ವ್ ಮಾಡಿದ್ರೆ ಸರ್ ಎರಡೂ ಕಡೆ ಒಂದು ಸೇಮ್ ಬರ್ತಾ ಇದಾವೆ. ಸೊ ದಟ್ ಮೀನ್ಸ್ ಎಫ್ ಪ್ಲಸ್ ಎಂ ಜಿ ಸೈನ್ ಟೀಟಾ. ಸೊ ಈ ಕಡೆ ಏನಿಲ್ಲ, ಅಪೋಸಿಟ್ ಅಲ್ಲಿ ಏನಿಲ್ಲ, ದೇರ್ ಫೋರ್ 0 ಇಂಟು ಎಂ ಎ. ಇವಾಗ ನನಗೆ ಎ ವ್ಯಾಲ್ಯೂ ಬೇಕು. ಸೊ ದೇರ್ ಫೋರ್ ಎ ದಟ್ ಈಸ್ ಈಕ್ವಲ್ಸ್ ಟು ದಟ್ ಈಸ್ ಎಫ್ ಪ್ಲಸ್ ಎಂ ಜಿ ಸೈನ್ ಟೀಟಾ ಡಿವೈಡೆಡ್ ಬೈ ಮಾಸ್. ಓಕೆ, ಸೊ ಸಿಂಪಲ್ ಟ್ರಿಕ್ ಏನಪ್ಪಾ ಅಂತ ಹೇಳಿದ್ರೆ ಅದಕ್ಕೆ ರಿಮೈಂಡ್ ಮಾಡ್ಕೊಳಕ್ಕೆ ಸಿಂಪಲ್ ಟ್ರಿಕ್ ಏನಂದ್ರೆ ದಟ್ ಈಸ್
ಸಪೋರ್ಟಿಂಗ್ ಫೋರ್ಸ್ ಅಂಡ್ ಅಪೋಸಿಂಗ್ ಫೋರ್ಸ್ ಅಂತ ಮಾಡಿ. ಓಕೆ, ಸಪೋರ್ಟಿಂಗ್ ಫೋರ್ಸ್ ಅಂಡ್ ಅಪೋಸಿಂಗ್ ಫೋರ್ಸ್, ವಾಟ್ ಇಸ್ ದಟ್? ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋದು. ಸೊ ವಾಟ್ ಇಸ್ ದಟ್ ಟ್ರಿಕ್ ಅಂತ ಹೇಳಿದ್ರೆ, ಓಕೆ, ಸೊ ವಾಟ್ ಆರ್ ದ ಟ್ರಿಕ್ಸ್ ದಟ್ ವಿ ನೀಡ್ ಟು ಫಾಲೋ? ಆಕ್ಸಲರೇಷನ್ ಬೇಕು ಅಂದ್ರೆ supporting force, okay, so that is supporting force, okay, so that is supporting force minus opposing force, okay, so opposing force, okay, so that is opposing force, so divided by, okay, so that is divided by mass, so divided by mass. ಎಷ್ಟಿದ್ರೆ ಸಾಕು, ಆರಾಮ್ಸೆ ನೀವು ಸಾಲ್ವ್ ಮಾಡ್ಬೋದು. ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಇದೇನಾಗುತ್ತೆ ಅಂದ್ರೆ ಇನ್ಕ್ಲಿನೇಷನ್ ಏನಿರುತ್ತಲ್ಲ, ಸೊ ಅದನ್ನ ನೋಡ್ಕೊಂಡು ನೀವು ಮಾಡ್ಬೇಕು. ಇದು ಮೇಲೆ ಹೋಗ್ಬೇಕಾದ್ರೆ ಮೈನಸ್ ಬರುತ್ತೆ, ಕೆಳಗಡೆ ಬರಬೇಕಾದ್ರೆ ದಟ್ ಇಸ್ ಅ ಪ್ಲಸ್ ಇರುತ್ತೆ. ಓಕೆ, ಸೊ ಮಿಕ್ಕಿದ್ದೆಲ್ಲ ಆಸ್ ಇಟ್ ಇಸ್. ಓಕೆ, ರೈಟ್. ಸೊ ದಿಸ್ ಇಸ್ ದ ಶಾರ್ಟ್ ಟ್ರಿಕ್. ಓಕೆ, ಸೊ ದಿಸ್ ಇಸ್ ದ ಶಾರ್ಟ್ ಟ್ರಿಕ್. ಏನದು ಟ್ರಿಕ್ಸ್ ಸರ್, ಟ್ರಿಕ್ಸ್ ಸರ್, ಟ್ರಿಕ್ಸ್ ಅಂತ ಹೇಳ್ತಾರಲ್ಲ, ಸೊ ದಿಸ್ ಇಸ್ ದ ಟ್ರಿಕ್. ಓಕೆ, ಡನ್. ಓಕೆ ಸರ್, ನೆಕ್ಸ್ಟ್ ಕ್ವಶನ್ ನೋಡಿ. ಅರೆ ಬಾರೋ, ಸ್ಟಕ್ ಆಗ್ಬೇಡ. ಹಾ, ಓಕೆ ನೋಡಿ. A box of mass 5 kg pulled by a cord up. Sup ಅಂತ ಬಂತ, up. Frictionless plane inclined at theta. The theta that is equals to 30 degree. With the horizontal, the tension in the cord, tension is nothing but a force. Okay, tension in the nothing but a force. The acceleration of the box is simplest trick ಹೇಳಿದ್ನಲ್ಲ, ಏನಪ್ಪ ಅದು? Sir, moving upward, acceleration ಏನಪ್ಪ ಸರ್? It is F minus mg sin theta, sir, divided by m. Okay sir, and acceleration that is equals to, sir, it is a 30. Mass ಎಷ್ಟಿದೆ ಸರ್? 5, and g ಎಷ್ಟಿದೆ ಸರ್? It is a 10. Okay, so 10 sin 30 degree. Okay, so that is sin 30 degree. Okay, right sir, and mass ಎಷ್ಟಿದೆ ಸರ್? Again it is the 5. Okay sir, sir, acceleration that is equals to 30, sir, it is the 50. Okay, 5 50, and sin 30 that is the 0.5. So all divided by 5. So 30 minus half of the 50, that is 25 divided by 5. So 5 divided by 5. Okay, right sir. So acceleration that is equals to 1 meter per second square. 1 meter per second square. Okay, so that is 1 meter per second square. That is option D. Easy. ಇಷ್ಟೇ, ಏನಿಲ್ಲ. ಇದೆಲ್ಲ ಟ್ರಿಕ್, ಇವೆಲ್ಲ ನಿಮಗೆ ಸಾಲ್ವ್ ಮಾಡಿಸ್ಬೇಕು. ಫಸ್ಟ್ ಸಾಲ್ವ್ ಮಾಡಿಸಿ ನಿಮಗೆ ಟ್ರಿಕ್ ಹೇಳ್ಸ್ಕೊಡ್ಬೇಕು. ಡೈರೆಕ್ಟ್ ಆಗಿ ನಾನು ಟ್ರಿಕ್ ಯೂಸ್ ಮಾಡಿದ್ರೆ ಅದು ವರ್ಕೌಟ್ ಆಗಲ್ಲ. ಕ್ಲಿಯರಾ? ರೈಟ್? ವೈ ನೋಬಡಿ ಇಸ್ ರೆಸ್ಪಾಂಡಿಂಗ್? ಕಿವಿ ಕೇಳ್ತಾ ಇಲ್ವಾ, ಅಥವಾ ಮಾತು ಬರ್ತಾ ಇಲ್ವಾ, ಅಥವಾ ಟೆಕ್ಸ್ಟಿಂಗ್ ಕೈ ನೋವಾಗಿದೆನಾ? ಹೇಳಿ ಬೇಗ. ರೈಟ್? ಸೊ ಬೇಗ ಆನ್ಸರ್ ಮಾಡಿ. ಓಕೆ, ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಇನ್ ದ ಡಯಾಗ್ರಾಮ್ shown, okay, in the diagram shown, the normal reaction force between 2 kg and 1 kg. Okay, so 2 kg and 1 kg. Okay, so ಈ ಎರಡರ ಮಧ್ಯೆ, ಓಕೆ, ಎಲ್ಲಿವೋ ಈ ಎರಡರ ಮಧ್ಯೆ. ಓಕೆ, ಸೊ 2 kg and 1 kg. ಓಕೆ, ಸೊ ಈ ಎರಡರ ಮಧ್ಯೆ. ಓಕೆ, ಡನ್. 1 kg. ಓಕೆ, ಸೊ ನಾರ್ಮಲ್ ರಿಯಾಕ್ಷನ್ ನ ಫೈಂಡ್ ಮಾಡಬೇಕು. ನಾರ್ಮಲ್ ರಿಯಾಕ್ಷನ್ ಅಂದ್ರೆ ಏನ್ ಬರೀತೀರಾ? ಸೊ ಫಸ್ಟ್ ಆಕ್ಸಲರೇಷನ್ ಆಫ್ ದ ಬ್ಲಾಕ್ ನ ಫೈಂಡ್ ಮಾಡೋಣ. ಓಕೆ, ಸೊ ವಾಟ್ ಇಸ್ ದಟ್ ಆಕ್ಸಲರೇಷನ್ ಆಫ್ ದ ಬ್ಲಾಕ್? So acceleration of the block that is equals to, so supporting force. Okay, so supporting force. Okay, so supporting force minus opposing force. Okay, so supporting force minus opposing force divided by total mass. Right? Yes sir. And ಇಲ್ಲಿ the acceleration that is equals to, ಇಲ್ಲಿ ನಮಗೆ ಫೋರ್ಸ್ F1 ಇದೆ, and ಇಲ್ಲಿ F2 ಇದೆ. It is opposite. Okay, so ಇಲ್ಲಿ ನಾವು ಇದನ್ನ ಒಂದು ಬ್ಲಾಕ್ ಆಗಿ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಸೊ ಇದಿಷ್ಟನ್ನ ನಾವು ಒಂದು ಬ್ಲಾಕ್ ಆಗಿ ಕನ್ಸಿಡರ್ ಮಾಡ್ಕೊಂಡ್ರೆ, so this entire one block acts as a one mass. So ಅದಕ್ಕೆ ಸಪೋರ್ಟಿಂಗ್ ಫೋರ್ಸ್ ಎಷ್ಟಿದೆ ಸರ್? ಇಟ್ ಇಸ್ ಅ 60 ನ್ಯೂಟನ್. ರೈಟಾ? ಎಸ್ ಸರ್. ಮೈನಸ್ ಇಲ್ಲಿ ಮೇಲ್ಗಡೆಯಿಂದ 18 ಇದೆ, ಮೈನಸ್ ಇವೆಲ್ಲ ಡ್ಯೂ ಟು, ಓಕೆ, ಸೊ ಇವೆಲ್ಲ ಒಂದೇ ಮಾಸ್ ಅನ್ಕೊಂಡ್ರೆ ಸರ್ ಇಟ್ ಇಸ್ mg sin theta ಆಗುತ್ತೆ. ಓಕೆ, ಸೊ ದಿಸ್ ಇಸ್ mg sin theta. ದಟ್ ಮೀನ್ಸ್ m that is mg sin theta. ಓಕೆ, ಸೊ ಆಲ್ ಡಿವೈಡೆಡ್ ಬೈ ಟೋಟಲ್ ಮಾಸ್ ಎಷ್ಟಿದೆಯಪ್ಪ ಸರ್? 3 ಪ್ಲಸ್, ಓಕೆ, ಟೋಟಲ್ m ಅಂತ ಬರೆಯೋಣ. ಓಕೆ ಸರ್, ಟೋಟಲ್ m. ಓಕೆ, ರೈಟ್. ಸೊ ಆಕ್ಸಲರೇಷನ್ ದಟ್ ಈಸ್ ಈಕ್ವಲ್ಸ್ ಟು 60 minus 18 ಮೈನಸ್ ಟೋಟಲ್ ಮಾಸ್ ಎಷ್ಟಿದೆ? 2. ಓಕೆ, ಸೊ 3 plus 2 plus 1 into 10. ಓಕೆ, ಸೊ 10 ಅಲ್ವಾ? ಎಸ್ ಸರ್, 10 sin 30 degree. ಓಕೆ, ಸೊ ಆಲ್ ಡಿವೈಡೆಡ್ ಬೈ
So 3 plus 2 plus 1. Okay. So acceleration that is equals to ಪಟ್ ಅಂತ ಕ್ಯಾಲ್ಕುಲೇಟ್ ಮಾಡ್ಬೋಣ. ರೈಟ್ ನೋಡಿಲೆ 60 minus 18 ಅರೆ 18 ಎಷ್ಟಾಯ್ತು ಸರ್ ಇಟ್ ಇಸ್ ಅ 42 ಫೈನ್ ಮಿಕ್ಕಿದ ಎಷ್ಟು 3 plus 2 plus 1 6 ಓಕೆ 6 ಆಯ್ತಾ ಅರೆ ಹಾ 6 into 10 into that is 0.5 okay 0.5 ಎಷ್ಟಾಯ್ತು ಅರೆ ಮಲ್ಟಿಪ್ಲೈ ಆಯ್ತಲ್ಲ ಡಿವೈಡೆಡ್ ಬೈ 0.5 ಅರೆ ಮತ್ತಿದಾಯ್ತಲ್ಲ ಸೊ 6 into 10 into 0.5 okay so 0.5 that is 30 okay sir 30 so divided by 6 okay so ಎಷ್ಟಾಗುತ್ತೆ sir it is a 12 divided by 6 that is equals to 2 so acceleration that is equals to 2 meter per second square okay 2 meter per second square fine okay ಇವಾಗ ನೋಡಿ ಲಾಸ್ಟ್ ಬ್ಲಾಕ್ ನ ಕನ್ಸಿಡರ್ ಮಾಡ್ಕೋತೀನಿ ಓಕೆನಾ ಲಾಸ್ಟ್ ಬ್ಲಾಕ್ ಓಕೆ ಸೊ ಈ 1 kg ಇದೆಲ್ಲ ಆ 1 kg ನ ಕನ್ಸಿಡರ್ ಮಾಡ್ಕೋತೀನಿ ಓಕೆ ಸರ್ ಈ 1 kg ನ ಕನ್ಸಿಡರ್ ಮಾಡ್ಕೊಳ್ಳಿ ಅಥವಾ ಇದನ್ನ ನೆಕ್ಸ್ಟ್ ಸ್ಲೈಡ್ ಗೆ ತಗೊಂಡು ಹೋಗ್ತೀನಿ ಓಕೆ ಸರ್ ನೆಕ್ಸ್ಟ್ ಸ್ಲೈಡ್ ಗೆ ಸೊ 1 kg ಓಕೆ ಸೊ 1 kg ನ ಕನ್ಸಿಡರ್ ಮಾಡ್ಕೊಂಡು ಓಕೆ ಸೊ 1 kg ಲಾಸ್ಟ್ ನ ಕನ್ಸಿಡರ್ ಮಾಡ್ಕೋತೀನಿ ಓಕೆ ಎಸ್ ಸರ್ ಸೊ ಈ ಕಡೆಯಿಂದ ಒಂದು ಫೋರ್ಸ್ ತಳ್ತಾ ಇದೆ ದಟ್ ಈಸ್ F2 ಸೊ F2 ಎಷ್ಟು ಸರ್ ಇಟ್ ಈಸ್ 18 ನ್ಯೂಟನ್ ಓಕೆ ಸರ್ ಅಂಡ್ ಈ ಕಡೆ ಓಕೆ ಸೊ ಈ ಕಡೆ ಇನ್ನೊಂದು ಫೋರ್ಸ್ ತಳ್ತಾ ಇದೆ ಓಕೆ ಸೊ ದಟ್ ಈಸ್ ಇನ್ನೊಂದು ಫೋರ್ಸ್ ತಳ್ತಾ ಇದೆ ದಟ್ ಈಸ್ ದಿಸ್ ಒನ್ ಯಾವುದು F1 ಓಕೆ ಸೊ F1 ತಳ್ತಾ ಇದೆ ಓಕೆ ಸೊ ದಟ್ ಈಸ್ F1 ಓಕೆ ಸರ್ ಅಂಡ್ ಇದು ಇನ್ಕ್ಲಿನೇಷನ್ ಇದೆ ಇನ್ಕ್ಲಿನೇಷನ್ ಯಾವ ಕಡೆ ಈ ಕಡೆ ಇನ್ಕ್ಲಿನೇಷನ್ ಇದ್ರೆ ದಟ್ ಈಸ್ mg sin θ ಓಕೆ ಸೊ ದಟ್ ಈಸ್ mg sin θ ಓಕೆ ರೈಟ್ ಸರ್ ಇಷ್ಟು ನೋಡ್ಕೊಂಡಾದ್ಮೇಲೆ ಓಕೆ ಸೊ ಇಷ್ಟು ನೋಡ್ಕೊಂಡಾದ್ಮೇಲೆ ಇನ್ನೇನು ಆಕ್ಸಲರೇಷನ್ ಯಾವ ಕಡೆ ಸರ್ ಆಕ್ಸಲರೇಷನ್ ಮೇಲ್ಗಡೆ ಅಲ್ಲ ಆಕ್ಸಲರೇಷನ್ ಮೇಲ್ಗಡೆ ಓಕೆ ಸರ್ ಇಷ್ಟಾಯ್ತಾ ಎಸ್ ಸರ್ ಇಲ್ಲೇ ನಾವು ನೋಡ್ಕೊಂಡ್ರೆ ಸಾಕು ಓಕೆ ರೈಟ್ ಸೊ ದಿಸ್ ಈಸ್ 60 ನ್ಯೂಟನ್ ಮೈನಸ್ 18 ನ್ಯೂಟನ್ ಅಂಡ್ ಇಲ್ಲಿ 1 kg ಇದೆಲ್ಲ ಈ 1 kg ನ ರಿಸಾಲ್ವ್ ಮಾಡಿದ್ರೆ ಎಷ್ಟು ಬರುತ್ತೆ ಸರ್ ಈ ಕಡೆ ಒಂದು ಮಾಸು ಓಕೆ ಸೊ ಅಂಡ್ ಈ ಕಡೆ mg ಏನೋ ಕಾಸ್ ಥೀಟಾ ಅಂಡ್ ಈ ಕಡೆ mg sin θ ಓಕೆ ಸೊ ಈ mg sin θ ನ ಕನ್ಸಿಡರ್ ಮಾಡ್ಕೊಳ್ಳೋಣ ಓಕೆ ಎಸ್ ಸರ್ ಅಂಡ್ ನಾರ್ಮಲ್ ರಿಯಾಕ್ಷನ್ okay so normal reaction so that is F1 minus F2 minus mg sin θ okay so all divided by m ಇಲ್ಲಿ ನಾನು ಬರೀತಿರೋ ಸ್ಮಾಲ್ ಲೆಟರ್ m be careful okay right so a normal reaction that is equals to F1 is to 60 right 60 newton ha 60 newton and that is 18 minus 18 minus 1 yes to 1 kg alva g that is 10 and that again 0.5 okay so sin 30 theta is equals to 30 degree andre sin 30 that is 0.5 mass is to 1 kg okay so normal reaction that is equals to okay arere istella barda mele normal reaction one second idu matte force kade hoytu normal reaction nodile normal reaction okay ಇಲ್ಲಿ ನಾರ್ಮಲ್ ರಿಯಾಕ್ಷನ್ ಮೇಲ್ಗಡೆ ತಳ್ಳುತ್ತೆ ಓಕೆ ದಿಸ್ ಇಸ್ ಮೇಲ್ಗಡೆ ತಳ್ಳುತ್ತೆ ಓಕೆ ಸೊ ಅವ್ರು ಕೇಳಿದ್ದಾನೆ ನಾರ್ಮಲ್ ರಿಯಾಕ್ಷನ್ ಓಕೆ ಸೊ ನಾರ್ಮಲ್ ರಿಯಾಕ್ಷನ್ ಯಾವ ಕಡೆ ತಳ್ಳುತ್ತೆ ಈ ಕಡೆ ರೈಟ್ ಸೊ ದಿಸ್ ಇಸ್ ನಾರ್ಮಲ್ ರಿಯಾಕ್ಷನ್ ಓಕೆ ಫೈನ್ ಸೊ F1 ದ ಮೈನಸ್ ಏನಿದೆ n ಮೈನಸ್ mg sin θ ಓಕೆ ಸೊ ಮೈನಸ್ ಸೊ 18 minus m into a okay now so F1 that is a 60 minus n minus m that is equals to 1 that is 10 sin 30 and minus 18 into 1 into 2 okay sir 16 minus n and this one becomes a 5 and this is a 18 that is equals to 2 and ಇಲ್ಲಿ ನೋಡ್ಕೊಂಡ್ರೆ ಎಷ್ಟಾಗುತ್ತೆ ಸರ್ 16 minus 5 minus 18 ಓಕೆ ಮೈನಸ್ ಆಗ್ಬೇಕಲ್ಲ ಸೊ 5 plus 18 23 ಓಕೆ ಸೊ ಹಾ ಇದು ಬರಲ್ಲ ಯಾಕೆಂದ್ರೆ ಇದು ನಾವು ಇದು ತಗೊಂತಿಲ್ಲಲ್ಲ ರೈಟ್ ಇದು ತಗೊಳ್ತಿಲ್ಲ ಸೊ ಫೋರ್ಸ್ನ ತಗೊಳ್ತಿಲ್ಲ ಸೊ ಒಂದೇ ಬ್ಲಾಕ್ ಕನ್ಸಿಡರ್ ಮಾಡ್ಕೊಂಡಿರೋದು ಓಕೆನಾ ರೈಟ್ ಸೊ ದಿಸ್ ಇಸ್ ದಿ ಎನ್ ಎಷ್ಟಾಗುತ್ತೆ ಇದು ಸರ್ ಇಟ್ ಇಸ್ ದ minus 23 that is equals to 2
So n is equals to, so 2 plus 23. So that is equals to n, so 25 Newton. Okay, so this is a 25 Newton. 25 Newton is the required solution. Okay, so 25 Newton, that is option B. Option B is the right answer. Done? Okay. Now let's move on to the next question. Next question. Yes, Sidhu, already done. Okay. Now vertical. ಇವಾಗ ನಮಗೆ ಬ್ಲಾಕ್ಸ್ ಬಗ್ಗೆ ಮುಗೀತು. ಬ್ಲಾಕ್ಸ್ ಅಲ್ಲಿ ಎರಡು ರೀತಿ. ಓಕೆ, ಒಂದು ಸ್ಟ್ರಿಂಗ್ ಜೊತೆ ಎಳೆಯೋದು ಹಾರಿಜೆಂಟಲ್ ಆಗಿ. ಓಕೆ, ಹಾರಿಜೆಂಟಲ್ ಆಗಿ, ವರ್ಟಿಕಲ್ ಅಲ್ಲ, ಹಾರಿಜೆಂಟಲ್ ಆಗಿ. ಆ್ಯಂಡ್ ಇನ್ಕ್ಲಿನೇಷನ್ ಮೇಲೆ ಹಾರಿಜೆಂಟಲ್, ದಟ್ ಇಸ್ ಅ ಸ್ಟ್ರಿಂಗ್ ಬ್ಲಾಕ್ ಸಿಸ್ಟಮ್ ಮುಗೀತು. ಆ್ಯಂಡ್ ಬ್ಲಾಕ್ ಸಿಸ್ಟಮ್ ಸಹಿತ ಮುಗೀತು. ಓಕೆ, ಸ್ಟ್ರಿಂಗ್ ಬ್ಲಾಕ್ ಸಿಸ್ಟಮ್, ಬ್ಲಾಕ್ ಸಿಸ್ಟಮ್ ಮುಗೀತು. ಇವಾಗ ವರ್ಟಿಕಲ್ ಮೋಷನ್ ಆಫ್ ಅ ಬ್ಲಾಕ್ ಬೈ ಯೂಸಿಂಗ್ ಸ್ಟ್ರಿಂಗ್ಸ್. ಇವಾಗ ನೋಡಿ ಯಾವ ತರ ನಾವು ಯೂಸ್ ಮಾಡ್ತೀವಿ ಅಂದ್ರೆ, ದಟ್ ಈಸ್ ವರ್ಟಿಕಲ್ ಮೋಷನ್ ಆಫ್ ಅ ಬ್ಲಾಕ್. ಮೇ ಬಿ ಇದು ಮೇಲೆ ಹೋಗ್ಬೋದು ಅಥವಾ ಕೆಳಗಡೆ ಬರ್ಬೋದು. ನೋಡಿ, ಇಲ್ಲಿ ಒಂದು ಸ್ಟ್ರಿಂಗ್ ಬ್ಲಾಕ್ ಸಿಸ್ಟಮ್ ಇದೆ. ದಿಸ್ ಇಸ್ M1 ಅಂಡ್ ದಿಸ್ ಇಸ್ M2 ಅಂಡ್ ದಿಸ್ ಇಸ್ F, ಅಪ್ಲೈಡ್ ಫೋರ್ಸ್ ಅಥವಾ ಎಕ್ಸ್ಟರ್ನಲ್ ಫೋರ್ಸ್. ಅಂಡ್ ಇಲ್ಲಿ ಟೆನ್ಷನ್ ಡೆವಲಪ್ಡ್ ಇನ್ ದ ಸ್ಟ್ರಿಂಗ್. ಏನಿದು? ಸೊ ಟೆನ್ಷನ್ ಡೆವಲಪ್ಡ್ ಇನ್ ದ ಸ್ಟ್ರಿಂಗ್. ಓಕೆ, ಸೊ ದಿಸ್ ಇಸ್ ಟೆನ್ಷನ್ ಡೆವಲಪ್ಡ್ ಇನ್ ದ ಸ್ಟ್ರಿಂಗ್. ಓಕೆ, ಸೊ ಫಸ್ಟ್ ನಾನು ಇದನ್ನ ಈ ಬ್ಲಾಕ್ ನ ಕನ್ಸಿಡರ್ ಮಾಡ್ಕೋತೀನಿ. ಓಕೆನಾ, ಈ ಬ್ಲಾಕ್ ನ ಕನ್ಸಿಡರ್ ಮಾಡ್ಕೋತೀನಿ. ಯಾವ ರೀತಿ ಅಂದ್ರೆ, ಟೆನ್ಷನ್ ಇಸ್ ಆಕ್ಟಿಂಗ್ ಅಪ್ವರ್ಡ್ ಅಂಡ್ M2G ಅಂಡ್ ಆಕ್ಸಲರೇಷನ್ ಮೂವಿಂಗ್ ಅಪ್ವರ್ಡ್. ಓಕೆ, ಇದನ್ನ ಯಾವ ತರ ಬರೀಬಹುದು ಸರ್? ನೆಟ್ ಫೋರ್ಸ್. ಓಕೆ, ಸೊ ನೆಟ್ ಫೋರ್ಸ್ ದಟ್ ಈಸ್ ಈಕ್ವಲ್ಸ್ ಟು, ಸೊ M2 ಇಂಟು ಎ. ಓಕೆ, ಸೊ M2 ಇಂಟು ಎ. ಎ ಬೈ ನ ನಾನು ಎ ಅಂತ ಬರ್ಕೋತೀನಿ. ನೆಟ್ ಫೋರ್ಸ್ ಏನಿದೆ ಸರ್, ಆಸ್ ಇಟ್ ಇಸ್ ಮೂವಿಂಗ್ ಅಪ್ವರ್ಡ್, ದ ಟೆನ್ಷನ್ ಇಸ್ ಮೋರ್ ಅಂಡ್ M2G ಇಸ್ ಲೆಸ್. ಓಕೆ, ಸೊ M2 ಇಸ್ ಲೆಸ್. ಏನಂತ ಬರೀಬಹುದು ಸರ್? ಇಟ್ ಇಸ್ M2 ಇಂಟು ಎ ಬೈ. ಓಕೆ, ಸೊ ಟಿ ದಟ್ ಈಸ್ ಈಕ್ವಲ್ಸ್ ಟು ದ M2 ದಟ್ ಈಸ್ ಈಕ್ವಲ್ಸ್ ಟು G ಪ್ಲಸ್ ಎ ಅಂತ ಬರೀಬಹುದು. ಓಕೆ, ಸೊ G ಪ್ಲಸ್ ಎ. ಓಕೆ ಸರ್, ಇಲ್ಲಿ ನೀಟಾಗಿ ಅಬ್ಸರ್ವ್ ಮಾಡಿ, ಟೂ ಬ್ಲಾಕ್ಸ್ ಇದ್ರೆ ಓನ್ಲಿ 1m ಅಂದ್ರೆ ಎಷ್ಟು ಟೆನ್ಷನ್, ಎಷ್ಟು ಪುಲ್ ಮಾಡ್ತಾ ಇದೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಏನಿಲ್ಲ, ಇದು ಮೋಷನ್ ಅಂಡರ್ ಗ್ರಾವಿಟಿ. ನಿಮಗೆ ಆಲ್ರೆಡಿ ಟ್ರಿಕ್ಸ್ ನೆನಪಿದೆ. ಏನು? ಟೆನ್ಷನ್ ಇನ್ ದ ಸ್ಟ್ರಿಂಗ್ ದಟ್ ಈಸ್ ನಥಿಂಗ್ ಬಟ್ ಮಾಸ್ ಪುಲ್ಡ್. ಓಕೆ, ಮಾಸ್ ಪುಲ್ಡ್ ಇಂಟು ಆಕ್ಸಲರೇಷನ್. ಓಕೆ, ಸೊ ಬಟ್ ಇಲ್ಲಿ ಓನ್ಲಿ ಒನ್ ಆಕ್ಸಲರೇಷನ್ ಇಲ್ಲ, ಅಂಡ್ ಇನ್ನೊಂದು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿನೂ ಸಹಿತ ಇದೆ. ಇವೆರಡನ್ನ ಆಡ್ ಮಾಡಬೇಕು. ಯಾವಾಗ? ದಿಸ್ ಇಸ್ ಆಕ್ಸಲರೇಷನ್, ಎಫೆಕ್ಟಿವ್ ಆಕ್ಸಲರೇಷನ್ ಅಂತ ಬರೀತೀನಿ. ಓಕೆ, ಸೊ ಎಫೆಕ್ಟಿವ್. ಯಾವಾಗ ಮೂವ್ ಅಪ್ ಆದ್ರೆ ಇಲ್ಲಿ ಪ್ಲಸ್ ಆಗುತ್ತೆ, ಅದೇ ಮೂವಿಂಗ್ ಡೌನ್ ಆದ್ರೆ ನೆಗೆಟಿವ್ ಆಗುತ್ತೆ. ಅಷ್ಟೇ ಡಿಫರೆನ್ಸ್. ಓಕೆ, ನಾ ಇವಾಗ M1 ನ ಕನ್ಸಿಡರ್ ಮಾಡ್ಕೋಣ. M1 ಇಲ್ಲಿ ನೆಟ್ ಫೋರ್ಸ್ ಅಂಡ್ ಇಲ್ಲಿ ನಿಮಗೆ ಎರಡು ಫೋರ್ಸ್ ಆಕ್ಟ್ ಆಗುತ್ತೆ. ಓಕೆ, ಸೊ ಒಂದು ವೇಟ್ ಆಫ್ ದ ಬಾಡಿ. ಓಕೆ, ಸೊ ವೇಟ್ ಆಫ್ ದ ಬಾಡಿ M1G ಅಂಡ್ ಟೆನ್ಷನ್ ದಟ್ ಇಸ್ ದ T ಅಂಡ್ ಮೇಲ್ಗಡೆ ಅಪ್ವರ್ಡ್ ಫೋರ್ಸ್. ಸೊ ಸೇಮ್ ವೇ F ನೆಟ್ ದಟ್ ಇಸ್ ಈಕ್ವಲ್ಸ್ ಟು, ಓಕೆ, ಸೊ M1 ಇಂಟು ಎ ಬೈ. ಸೊ ಇದನ್ನ ಯಾವ ತರ ಬರೀಬಹುದು? M1 ಇಂಟು ಎ ಅಂತ ಬರೀಬಹುದು. ಓಕೆ ಸರ್, ಅಂಡ್ ನೆಟ್ ಫೋರ್ಸ್ ಏನಿದೆ ಸರ್? ಮೇಲ್ಗಡೆ F, ಸೊ ಮೈನಸ್ ಎರಡು ಕೆಳಗಡೆ ಇದೆ M1G, ಸೊ ಮೈನಸ್ ಟೆನ್ಷನ್ ದಟ್ ಈಸ್ ಈಕ್ವಲ್ಸ್ ಟು M ಇಂಟು ಎ. ಓಕೆನಾ? ರೈಟ್ ಸರ್. ಸೊ F ದಟ್ ಈಸ್ ಈಕ್ವಲ್ಸ್ ಟು M1 ಇಂಟು G, ಸೊ ಮೈನಸ್ ಟೆನ್ಷನ್ ಏನ್ ಬಂತು ಸರ್? ಟೆನ್ಷನ್ ದಟ್ ಈಸ್ M2. ಓಕೆ, ಸೊ M2 ದಟ್ ಇಸ್ G ಪ್ಲಸ್ ಎ. ಓಕೆ, ಸೊ ದಟ್ ಇಸ್ G ಪ್ಲಸ್ ಎ, ಸೊ ದಟ್ ಈಸ್ ಈಕ್ವಲ್ಸ್ ಟು M ಇಂಟು ಎ. ಓಕೆ ಸರ್, ಸೊ ದಿಸ್ ಇಸ್ M1, ರೈಟ್? ಎಸ್ ಸರ್. ಸೊ F ಇದನ್ನ ಆಸ್ ಇಟ್ ಈಸ್ ಈ ಕಡೆ ಇಟ್ಕೊಂಡ್ಬಿಡಿ. ಸೊ M2 ದಟ್ ಇಸ್ G ಪ್ಲಸ್ ಎ. ಓಕೆನಾ? ಸೊ M1A, ಸೊ ಇದು ಈ ಕಡೆ ಇದ್ದು ಆ ಕಡೆ ಹೋದ್ರೆ ಮೈನಸ್ ಇದು ಪ್ಲಸ್ ಆಗುತ್ತೆ. ಸೊ M1 ಇಂಟು G. ಓಕೆ ಸರ್, ಸೊ F M2, ಸೊ G ಪ್ಲಸ್ ಎ. ಇಲ್ಲಿ ನೋಡಿ M1 ಕಾಮನ್ ಆಗಿದೆ. ಓಕೆ, ಸೊ ದೇರ್ ಫೋರ್ ಇಟ್ ಇಸ್ M1, ಸೊ ಬ್ರಾಕೆಟ್ ಆಫ್ ಎ ಪ್ಲಸ್ ಜಿ. ಡನ್. ಇದನ್ನ ಫರ್ದರ್ ನೆಕ್ಸ್ಟ್ ಸ್ಲೈಡ್ಗೆ ತೊಗೊಂಡೋಗ್ತೀನಿ. ನೆಕ್ಸ್ಟ್ ಸ್ಲೈಡ್ಗೆ ತೊಗೊಂಡೋದಾಗ F ದಟ್ ಈಸ್ ಈಕ್ವಲ್ಸ್ ಟು M2, ರೈಟಾ? ಅಷ್ಟೇ ತಾನೇ ಇರೋದು. ಹಾ, M2G ಪ್ಲಸ್ ಎ. ಓಕೆ, ಸೊ M2G ಪ್ಲಸ್ ಎ, ಅಲ್ಲಿ M1G ಪ್ಲಸ್ ಎ. ಸೊ ಎರಡರಲ್ಲಿ G ಪ್ಲಸ್ ಎ ಕಾಮನ್ ಆಗಿದೆ. ಸೊ ಟೇಕ್ ಇಟ್ ಔಟ್ ಸೈಡ್. ಏನಾಗುತ್ತೆ ಸರ್? M1 ಪ್ಲಸ್ M2, ಸೊ ಬ್ರಾಕೆಟ್ ಆಫ್ G ಪ್ಲಸ್ ಎ. ಓಕೆ, ಇಲ್ಲಿ ನೀವೇನ್ ಬರಿಬಹುದು ಅಂದ್ರೆ ಶಾರ್ಟ್ ಟ್ರಿಕ್. ಓಕೆ, ಸೊ ಟ್ರಿಕ್ ಏನಪ್ಪ ಅಂತ ಹೇಳಿದ್ರೆ, ಓಕೆ ಸರ್, ಟ್ರಿಕ್ ಏನಪ್ಪ ಅಂತ ಹೇಳಿದ್ರೆ, ಓಕೆ, ಸೊ ಫಾರ್ ಫೋರ್ಸ್ಗೆ net mass, okay, so that is a total mass. Okay, so that is a net mass into G effective ಅಂತ ಬರೀರಿ. Okay, so effective G, ಯಾಕೆಂದ್ರೆ ಮೋಷನ್ ಅಂಡರ್ ಗ್ರಾವಿಟಿ. ಕ್ಲಿಯರಾ? ಹಾ ಸರ್, ದಟ್ಸ್ ಓಕೆ. ಯಾರಿಲ್ಲ ಅಂದ್ರೂ ಪ್ರಾಬ್ಲಮ್ ಇಲ್ಲ. ಓಕೆ, ಯಾರಿಲ್ಲ ಅಂದ್ರೂ ಪ್ರಾಬ್ಲಮ್ ಇಲ್ಲ, ನೋ ಪ್ರಾಬ್ಲಮ್. ಓಕೆ, ಅಂಡ್ ದಿಸ್ ಇಸ್ ದ ಫೋರ್ಸ್. ಓಕೆ, ಸೊ ಎಷ್ಟು ಫೋರ್ಸ್, ಅಪ್ಲೈಡ್ ಫೋರ್ಸ್ ಎಷ್ಟಾಗುತ್ತೆ. ಅಂಡ್ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು, ಸೊ ದಟ್ ಇಸ್ ದ ಟೆನ್ಷನ್ ಇನ್ ದ ಸ್ಟ್ರಿಂಗ್. ಟೆನ್ಷನ್ ಇನ್ ದ ಸ್ಟ್ರಿಂಗ್ ಏನು ಸರ್? ಮಾಸ್ ಪುಲ್ಡ್. ಓಕೆ, ಸೊ ದಟ್ ಈಸ್ ಅ ಮಾಸ್ ಪುಲ್ಡ್.
Okay, so mass pulled. Okay, so mass pulled into G effect. Okay, so that is G effect. ಈ G effect ಯಾವಾಗ ಹೆಂಗ್ ಯೂಸ್ ಮಾಡ್ಬೇಕು ಅಂತಂದ್ರೆ ಅಪ್ವರ್ಡ್. ಓಕೆ, ಸ ಅಪ್ವರ್ಡ್. ಇವಾಗ ಅದೇನಾದ್ರೂ ಸಿಸ್ಟಮ್ ಮೂವಿಂಗ್ ಅಪ್ವರ್ಡ್ ಆಗಿದ್ರೆ G ಎಫೆಕ್ಟ್ ಏನಾಗಬೇಕು ಸರ್? G ಪ್ಲಸ್ ಎ ಆಗಬೇಕು. ಅದೇ ಡೌನ್ವರ್ಡ್ ಅಂತ ಹೇಳಿದ್ರೆ, ಓಕೆ, ಸೊ ದಟ್ ಈಸ್ ಡೌನ್ವರ್ಡ್ ಅಂತ ಹೇಳಿದ್ರೆ, ಸೊ G ಎಫೆಕ್ಟ್ ಏನಾಗಬೇಕು ಸರ್? G ಎಫೆಕ್ಟ್ ಅನ್ನೋದು G ಮೈನಸ್ ಎ ಆಗಬೇಕು. ಓಕೆ, ಸೊ G ಅನ್ನೋದು ಇಟ್ ಇಸ್ ಅ ಕಾನ್ಸ್ಟೆಂಟ್ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆ, 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಅದೇ ರೀತಿ ನಿಮಗೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ತಗೊಳ್ಳೋದಾದ್ರೆ ದಟ್ ಈಸ್ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಕನ್ಸಿಡರ್ ಮಾಡ್ಕೊಳ್ಬಹುದು. ಡನ್ ಸರ್. UPSC in a Kannada language is the sir coaching PW app sir, tell me. ಇಲ್ಲ, ಇವಾಗ ಸದ್ಯಕ್ಕಂತೂ ಕನ್ನಡದಲ್ಲಿ ಇಲ್ಲ, ಬಂದ್ರೆ ಹೇಳ್ತೀವಿ. ಓಕೆನಾ? ರೈಟ್. ಸೊ ದಿಸ್ ಈಸ್ ಅಬೌಟ್ ಅ ಸ್ಟ್ರಿಂಗ್ ಮತ್ತೆ ಫೋರ್ಸ್ ಬಗ್ಗೆ ಆಯ್ತು. ಓಕೆ, ಸೊ ದಿಸ್ ಇಸ್ ಅಬೌಟ್ ಫೋರ್ಸ್ ಮತ್ತೆ ಸ್ಟ್ರಿಂಗ್ ಬಗ್ಗೆ ಆಯ್ತು. ಓಕೆ, ನಾ ನೆಕ್ಸ್ಟ್ ಒನ್ ನೋಡಿ, ನೆಕ್ಸ್ಟ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋಣ. ಇಲ್ಲಿದೆ ನೋಡಿ. 3 blocks are suspended by a light string as shown in the figure below. What is the value of a T1, T2 and a T3 if the whole system is moving up? Okay, the whole system is moving up with the acceleration 2 meter per second square. Okay, so acceleration ಇದೆ, that is a small letter a, and ಇಲ್ಲಿ acceleration due to gravity ಇದೆ, that is a 10 meter per second square. ಓಕೆನಾ? ಇಲ್ಲಿ ನಿಮಗೆ T1, T2 ಆಲ್ರೆಡಿ ಇಲ್ಲಿ ಮೆನ್ಷನ್ ಮಾಡಿದ್ರು. ಹೋಪ್ಫುಲ್ ಇಟ್ ಇಸ್ ವಿಸಿಬಲ್. ಓಕೆ, ದಿಸ್ ಇಸ್ T1, ದಿಸ್ ಇಸ್ T2, ದಿಸ್ ಇಸ್ T3. ಓಕೆ, ಸೊ ಫಸ್ಟ್ T1 ನ ಕನ್ಸಿಡರ್ ಮಾಡ್ಕೋಣ. ಲೆಟ್ಸ್ ಸೇ ದಿಸ್ ಇಸ್ T1. ಏನಿದೆ? ಸೊ ಟ್ರಿಕ್ ಏನಪ್ಪ ಸರ್? ಇಟ್ ಇಸ್ ಅ ಮಾಸ್ ಪುಲ್ಡ್. ಓಕೆ, ಸೊ ದಿಸ್ ಇಸ್ ಮಾಸ್ ಪುಲ್ಡ್ ಇಂಟು G ಎಫೆಕ್ಟ್. ಓಕೆ, ಸೊ ಫಸ್ಟ್ ಇದನ್ನ ಟ್ರಿಕ್ ನ ಹೇಳ್ಕೊಟ್ಬಿಡ್ತೀನಿ ಇಲ್ಲಿ. ಟ್ರಿಕ್. ಓಕೆ, ಸೊ ಮಾಸ್ ಪುಲ್ಡ್ ಇಂಟು G ಎಫೆಕ್ಟ್ ಬಿಕಾಸ್ ಮೋಷನ್ ಅಂಡರ್ ಗ್ರಾವಿಟಿ ಅಲ್ವಾ? ಎಸ್, ಆಸ್ ಇಟ್ ಇಸ್ ಮೂವಿಂಗ್ ಅಪ್ G ಎಫೆಕ್ಟ್ ಏನಾಗುತ್ತೆ ಸರ್? G ಎಫೆಕ್ಟ್ ವಿಲ್ ಬಿ G ಪ್ಲಸ್ ಎ. ಸೊ G ಎಷ್ಟು ಸರ್? ಇಟ್ ಇಸ್ ಅ 10 ಪ್ಲಸ್ 2, ಸೊ ದಟ್ ಈಸ್ ಎ 12. ಓಕೆ, ಸೊ 12 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆ, ಇವಾಗ ನೋಡಿ. ಸೊ ಇಲ್ಲಿ ಫಸ್ಟ್ ಟೆನ್ಷನ್ 1 ಇಲ್ಲಿರೋದು. ಓಕೆ, ಸೊ ಟೆನ್ಷನ್ 1 ಇಲ್ಲಿರೋದು. ಮಾಸ್ ಎಷ್ಟು ಪುಲ್ ಮಾಡ್ತಾ ಇದೆ? ಮಾಸ್ ಎಷ್ಟು ಪುಲ್ ಮಾಡ್ತಾ? 1, 2, 3 ಮಾಸ್ನ ಪುಲ್ ಮಾಡ್ತಾ ಇದೆ. ದೇರ್ ಫೋರ್ ದಟ್ ಈಸ್ 1.5 ಪ್ಲಸ್ 1.5 ಪ್ಲಸ್ 4 kg. G ಎಫೆಕ್ಟ್ ಎಷ್ಟಿದೆ ಸರ್? ಇಟ್ ಇಸ್ ಎ 12. ಸೊ T1 ದಟ್ ಈಸ್ ಈಕ್ವಲ್ಸ್ ಟು 3 ಪ್ಲಸ್ 7, 3 ಪ್ಲಸ್ 4 ದಟ್ ಈಸ್ 7 ಇಂಟು 12. ಓಕೆ, ಸೊ ಎಷ್ಟಾಗತ್ತೆ? 74, 12, 84. ಸೊ 84. ಓಕೆ, ಸೊ 84 ನ್ಯೂಟನ್. ಓಕೆ, ಸೊ ದಟ್ ಈಸ್ 84 ನ್ಯೂಟನ್. ಓಕೆ ಸರ್. ಅಂಡ್ ನೆಕ್ಸ್ಟ್ ಒನ್ ನೋಡಿ. ನೆಕ್ಸ್ಟ್ T2 ಟೆನ್ಷನ್ ಇನ್ ದ ಸ್ಟ್ರಿಂಗ್ 2 ಎಷ್ಟು ಪುಲ್ ಮಾಡ್ತಾ ಇದೆ ನೋಡಿ. ಇದು ಎಷ್ಟು ಪುಲ್ ಮಾಡ್ತಾ ಇದೆ? 2 ಬ್ಲಾಕ್ ನ ಪುಲ್ ಮಾಡ್ತಾ ಇದೆ. ದಟ್ ಈಸ್ 1.5 ಪ್ಲಸ್ 4 ಇಂಟು 12. ಓಕೆ, ಸರ್ T2 ದಟ್ ಈಸ್ ಈಕ್ವಲ್ಸ್ ಎಷ್ಟಾಯ್ತು ಸರ್? ಇಟ್ ಇಸ್ 5.5 ಇಂಟು 12. ಓಕೆ, 64, 5.5 ಇಂಟು 12, 66 ಆಗುತ್ತೆ. ಓಕೆ, ಸರ್ T2 ದಟ್ ಈಸ್ ಈಕ್ವಲ್ಸ್ ಟು 66 ನ್ಯೂಟನ್. ಓಕೆ ಸರ್, 66 ನ್ಯೂಟನ್. ಡನ್. ಅಂಡ್ ಇನ್ನೊಂದಿದೆ, ಯಾವುದು? T3. ಓಕೆ ಸರ್, T3 ಎಷ್ಟು ಪುಲ್ ಮಾಡ್ತಿದ್ಯಪ್ಪ ಸರ್? 1 ಮಾಸ್ನ ಪುಲ್ ಮಾಡ್ತಾರೆ. ದಟ್ ಈಸ್ 4 ಇಂಟು G ಎಫೆಕ್ಟ್ ಎಷ್ಟಿದೆ ಸರ್? ಇಟ್ ಇಸ್ 12. ಎಷ್ಟಾಯ್ತು? 12, 4, 48. ಓಕೆ, 4 ಇಂಟು 12, ಅರೆ 4 ಇಂಟು 12 ದಟ್ ಈಸ್ 48. ಓಕೆ, ಸೊ 48 ನ್ಯೂಟನ್. ಇಷ್ಟ ಸಿಂಪಲ್ ನೋಡಿ. ಆ ಇಕ್ವೇಶನ್ಸ್ ಎಲ್ಲ ಬರ್ದು, ಆ ನೆಟ್ ಫೋರ್ಸು ಅದು ಅಂತೇಳಿ ಬರ್ದು ಯಾಕೆ ಅಷ್ಟೊಂದು ಒತ್ತಡ? ನಿಮ್ಗೆ ಆಲ್ರೆಡಿ ಥಿಯರಿ ಹೇಳ್ಕೊಟ್ಟೆ. ಅದೇ ರೀತಿ ನೀವು ಹೇಗೆ ಸಾಲ್ವ್ ಮಾಡ್ಬೇಕು ಅನ್ನೋದು ಸಹಿತ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಕರೆಕ್ಟಾ? ಎಸ್ ಸರ್. ಅಂಡ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಎಸ್, ಎಲ್ಲಿ ನೋಡಿ 2 ಬ್ಲಾಕ್ಸ್ ಸಿಸ್ಟಮ್. ಓಕೆ, ಸೊ ಇಲ್ಲಿ ಸ್ಪ್ರಿಂಗ್ ಇದೆ. ಓಕೆ, ಸ್ಪ್ರಿಂಗ್ ಅಂತಂದ್ರೆ ವಾಟ್ ಇಸ್ ದ ಫೋರ್ಸ್ ಹಿಯರ್ ಸರ್? ಇಟ್ ಇಸ್ ದ ಸ್ಪ್ರಿಂಗ್ ಫೋರ್ಸ್. ಓಕೆ, ಸೊ ದಿಸ್ ಇಸ್ ದ ಸ್ಪ್ರಿಂಗ್ ಫೋರ್ಸ್. ಏನ್ ಬರುತ್ತೆ ಸರ್? ಇಟ್ ಇಸ್ ದ KX. ಓಕೆ, ಈ KX ಬಿಫೋರ್. ಓಕೆ, ಸೊ ಬಿಫೋರ್ ಕಟ್ಟಿಂಗ್ ಕ್ವಶನ್ ಫಸ್ಟ್ ಓದೋಣ. 2 blocks A and B of a masses 3m and m respectively connected by a massless and inextensible ಅಂದ್ರೆ ಎಕ್ಸ್ಟೆನ್ಸ್ ಆಗಲ್ಲ, elongation ಆಗಲ್ಲ. The whole system is suspended by massless spring as shown in the figure. The magnitude of acceleration of A and B immediately after the string is cut. Okay, so first before cutting. Okay, so before cutting. Okay, so before cutting. Okay, so before cutting. Okay, so block na first simplification ಮಾಡು. ಓಕೆನಾ?
ಬ್ಲಾಕ್ ನ ಫಸ್ಟ್ ಸಿಂಪ್ಲಿಫಿಕೇಶನ್ ಮಾಡೋಣ. ಓಕೆ, ಸೊ ದಿಸ್ ಇಸ್ ದ ಬ್ಲಾಕ್ ಎ and this is the block B. Okay, right sir. So this is A and this is the B. ಇಲ್ಲಿ ಏನಿದೆ sir, mass, that is the weight of the body. So ಇಲ್ಲಿ ಏನಿದೆ sir, it is the tension in the string. Okay, let's say this is the tension and this is also tension. Okay, tension in the string. ಇಲ್ಲಿ acceleration ಏನಿದೆ sir, acceleration is 0. Okay, starting before cutting. Okay, ಏನಾಗುತ್ತೆ ಅಲ್ಲಿ sir, tension that is equals to m into g. Okay sir, ಯಾವುದಕ್ಕೆ ಇದು ಬ್ಲಾಕ್ ಎಗೆ, ಬ್ಲಾಕ್ ಬಿಗೆ. ಓಕೆ, ಸೊ ದಿಸ್ ಇಸ್ ಫಾರ್ ಅ ಬ್ಲಾಕ್ ಬಿ. ಆ್ಯಂಡ್ ಇವಾಗ ಬ್ಲಾಕ್ ಎಗೆ ನೋಡೋಣ. ಸೊ ಬ್ಲಾಕ್ ಎಗೆ ಓಕೆ, ಸೊ ಇಲ್ಲಿ ಫೋರ್ಸ್ ಇದೆ, ಯಾವುದು ಸ್ಪ್ರಿಂಗ್ ಫೋರ್ಸ್. ಓಕೆ, ಸೊ ದಟ್ ಈಸ್ ಅ ಸ್ಪ್ರಿಂಗ್ ಫೋರ್ಸ್, ದಟ್ ಈಸ್ ಅ ಕೆ ಎಕ್ಸ್. ಆ್ಯಂಡ್ ಒಂದು ವೇಟ್ ಆಫ್ ದ ಬಾಡಿ. ಓಕೆ, ಸೊ ದಟ್ ಈಸ್ ದ ವೇಟ್ ಆಫ್ ದ ಬಾಡಿ, ದಟ್ ಈಸ್ ಎಮ್ ಜಿ. ಓಕೆ, ಸೊ ದಟ್ ಈಸ್ 3m. ಓಕೆ, ಸೊ ದಿಸ್ ಇಸ್ ಎಮ್ ಜಿ ಅಂದರೆ ದಟ್ ಈಸ್ 3 mg. ಸೊ 3m ಇಂಟು ಜಿ, ಬಿಕಾಸ್ 3 mg ಅಲ್ವಾ. And ಇನ್ನೊಂದು ಟೆನ್ಷನ್ ಇನ್ ದ ಸ್ಟ್ರಿಂಗ್. ಓಕೆ, ಸೊ ಅವೇ ಫ್ರಮ್ ಇಟ್, ಟೆನ್ಷನ್ ಇನ್ ದ ಸ್ಟ್ರಿಂಗ್. ಓಕೆ ಸರ್, ಅಂಡ್ ಆಕ್ಸಲರೇಷನ್ ಈ ಕೇಸ್ನಲ್ಲೂ ಸಹಿತ 0. ಓಕೆ, ಬಿಕಾಸ್ ಬಿಫೋರ್ ಕಟಿಂಗ್ ಸಸ್ಪೆಂಡ್ ಆಗಿದೆ, ಅದಕ್ಕೆ ಎಫ್ ಮೈನಸ್ 3mg ಮೈನಸ್ ಟಿ ದಟ್ ಈಸ್ ಈಕ್ವಲ್ಸ್ ಟು 0. ಅಂಡ್ ಎಫ್ ದಟ್ ಈಸ್ ಈಕ್ವಲ್ಸ್ ಟು, ಓಕೆ, ಸೊ ದಟ್ ಈಸ್ ಎಫ್ ದಟ್ ಈಸ್ ಈಕ್ವಲ್ಸ್ ಟು 3mg. ಓಕೆ, ಸೊ ಮೈನಸ್ mg. So that is equals to 0. F that is equals to 4mg ಅಂತ ಬರೀಬಹುದು. Okay, so 4mg, right? 4mg. Let's say this is 4mg. 4mg. Okay, so kx ಎಲ್ಲ ಹೋಗಲ್ಲ. So 4mg. Okay, fine. ಇವಾಗ ಆಫ್ಟರ್ ಕಟಿಂಗ್. ಓಕೆ, ಸೊ ಆಫ್ಟರ್ ಕಟಿಂಗ್ ಏನಾದ್ರು ಕಟ್ ಮಾಡಿದ್ರೆ ಏನಾಗುತ್ತೆ? ಸೊ ಆಫ್ಟರ್ ಕಟಿಂಗ್. ಓಕೆ, ಸೊ ಆಫ್ಟರ್ ಕಟಿಂಗ್. ಓಕೆ, ಸೊ ಆಫ್ಟರ್ ಕಟಿಂಗ್, ಆಫ್ಟರ್ ಕಟಿಂಗ್ ದ ಸ್ಪ್ರಿಂಗ್ ಏನಾಗ್ತದೆ ಅಲ್ಲಿ? ಸ್ಟ್ರಿಂಗ್. ಓಕೆ, ಆಫ್ಟರ್ ಕಟಿಂಗ್ ದ ಸ್ಟ್ರಿಂಗ್. ಓಕೆ, ನಾ ಇಲ್ಲಿ ಆಕ್ಸಲರೇಷನ್ ಫೈಂಡ್ ಮಾಡ್ಬೇಕಂತ ಹೇಳ್ತಿದ್ದಾರೆ, ಕರೆಕ್ಟಾ? ಸೊ ನಮಗೆ ಗೊತ್ತಿರೋ ಪ್ರಕಾರ ಸಪೋರ್ಟಿಂಗ್ ಫೋರ್ಸ್ ಮೈನಸ್ ಅಪೋಸಿಂಗ್ ಫೋರ್ಸ್. ಓಕೆ, ಸಪೋರ್ಟಿಂಗ್ ಫೋರ್ಸ್ ಮೈನಸ್ ಅಪೋಸಿಂಗ್ ಫೋರ್ಸ್ ಡಿವೈಡೆಡ್ ಬೈ ಮಾಸ್, ರೈಟ್? ಎಸ್ ಸರ್. ಸೊ ಸಪೋರ್ಟಿಂಗ್ ಫೋರ್ಸ್ ಎಷ್ಟಿದೆ? ಸಪೋರ್ಟಿಂಗ್ ಫೋರ್ಸ್. ಓಕೆ, ಸೊ ಸಪೋರ್ಟಿಂಗ್ ಫೋರ್ಸ್ ದಟ್ ಈಸ್ 4. ಓಕೆ, ಸೊ ಇಲ್ಲಿ ಎಷ್ಟು ಸಪೋರ್ಟಿಂಗ್ ಫೋರ್ಸ್ ಇದೆ? ಎರಡು ಸೇರಿ ಬರಿಬೇಕು. ಓಕೆ, ಸೊ ಎರಡು ಸೇರಿ ಬರಿಬೇಕು, ಯಾಕೆಂದ್ರೆ ಇಟ್ ಇಸ್ ಮೂವಿಂಗ್ ಡೌನ್ವರ್ಡ್ ಅಲ್ವಾ. ಕಟ್ ಆದ್ರೆ ಏನಾಗುತ್ತೆ? ಎಂಟೈರ್ ಥಿಂಗ್ ಮೂವಿಂಗ್ ಡೌನ್ವರ್ಡ್. ಓಕೆ, ಎಸ್ ಸರ್. ಯಾವುದಕ್ಕೆ? ದಟ್ ಈಸ್ ದ ಫಸ್ಟ್ ಒನ್. ಓಕೆ, ಫಸ್ಟ್ ಒನ್ಗೆ ಎಷ್ಟಾಗುತ್ತೆ? ದಟ್ ಈಸ್ ಎಫ್, ದಟ್ ಈಸ್ ಯುನೋ ಸಪೋರ್ಟಿಂಗ್ ಫೋರ್ಸ್, ದಟ್ ಈಸ್ mg. ಓಕೆ, ಸೊ ಮೈನಸ್ ಇದು ಅಪೋಸಿಂಗ್ ಫೋರ್ಸ್ ಎಷ್ಟಿದೆ ಸರ್? ಇಟ್ ಇಸ್ 3mg. ಓಕೆ, ಸೊ ಅಪೋಸಿಂಗ್ ಫೋರ್ಸ್ ಯಾವುದು? ಮೇಲ್ಗಡೆ ಪುಲ್ ಮಾಡ್ತಾರೆ 3mg. ಓಕೆ, ಸೊ ದಟ್ ಇಸ್ 3mg. ಓಕೆ, ಅಂಡ್ ಇದಕ್ಕೆ ಫಸ್ಟ್ ಬ್ಲಾಕ್ ಕನ್ಸಿಡರ್ ಮಾಡ್ಕೊಡೋದು, ದಟ್ ಇಸ್ ದ ಬಿ ಬ್ಲಾಕ್. ಓಕೆ, ಸೊ ಬಿ ಬ್ಲಾಕ್ ಅಂದ್ರೆ ಸಾರಿ ಬ್ಲಾಕ್ ಬಿ ಅಂದ್ರೆ ಸೊ ದಟ್ ಇಸ್ 3m. ಓಕೆ, ಸೊ ದಟ್ ಇಸ್ 3m. ಏನಾಗುತ್ತೆ? ಆಕ್ಸಲರೇಷನ್ ದಟ್ ಈಸ್ ಈಕ್ವಲ್ಸ್ ಟು mg ಸೊ ಡಿವೈಡೆಡ್ ಬೈ 3m. ಓಕೆ, ಸೊ m get cancel, so g divided by 3. So that means acceleration of the block that is g by 3. So this is for ಯಾವುದು? ಬ್ಲಾಕ್ ಬಿ. ಅಂಡ್ ಬ್ಲಾಕ್ ಎಗೆ ಡೈರೆಕ್ಟ್ ಆಗಿ ಜಿ ಅಂತ ಬರೆದ್ರೆ ಸಾಕು, ಯಾಕೆಂದ್ರೆ ದಟ್ ಈಸ್ ಕಟ್ ಆದ್ರೆ ಒಂದೇ ಒಂದು. ಓಕೆ, ಸೊ ಒಂದೇ ಒಂದು ಆಕ್ಟ್ ಆಗೋದು ಏನಂತಂದ್ರೆ, ಓಕೆ, ಸೊ ದಟ್ ಈಸ್ ಯಾವುದು? ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಓಕೆ, ಸೊ ದಟ್ ಈಸ್ mg. ಓಕೆ, ಸೊ mg ಗೆಟ್ ಕ್ಯಾನ್ಸಲ್. ಓಕೆ, ಸೊ ಇದನ್ನ ನಾವು ಎಫ್ ಅಂತ ಬರೆದ್ರೆ ಎಫ್ ಇಸ್ ಈಕ್ವಲ್ಸ್ ಟು ma. ಸೊ m ಗೆಟ್ ಕ್ಯಾನ್ಸಲ್, a is equals to g. ಓಕೆ, ಸೊ ದಟ್ ಈಸ್ g by 3 and g. That is option D. Okay, g by 3 and g. That is option D. Clear? Okay. Now let's move on to the next question. Next question ಏನು? Pulley. ಇವಾಗ ನಾವು ಯಾವ್ದಾದ್ರು ಕಲ್ತಿದೀವಪ್ಪ? So first string block system, horizontal. String block system, vertical, that is motion under gravity. And the bodies are in contact, that is horizontally. The bodies are contact in a inclined plane. ಇಷ್ಟು 4 ಕೇಸಸ್ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ, ರೈಟ್? ಇವಾಗ ನಾವೇನ್ ಮಾಡೋಣ ಅಂತಂದ್ರೆ ಪುಲ್ಲಿ. ಓಕೆ, ಸೊ ಪುಲ್ಲೀಸ್ ಅಂತಂದ್ರೆ ನಾರ್ಮಲ್ ಆಗಿ ನಮ್ಮ ಹಳ್ಳಿ ಕಡೆ ಈ ಬಾವಿಯಲ್ಲಿರುತ್ತಲ್ಲ, ಸೊ ಬಾವಿಯಿಂದ ನೀರನ್ನ ಎತ್ತಕ್ಕೆ ಈ ಪುಲ್ಲೀಸ್ನ ಯೂಸ್ ಮಾಡ್ತಾರೆ. ಓಕೆ, ಇಲ್ಲಿ ನಮಗಿರೋದು ಇವೆಲ್ಲ ಟೈಪ್ಸ್. ಓಕೆ, ದ ರೋಪ್ ಈಸ್ ಏನ್ ಕನ್ಸಿಡರ್ ಮಾಡ್ಕೋಬೇಕು? ಅಸಂಪ್ಷನ್. ಈ ರೋಪ್ ಏನಿದೆಯಲ್ಲ ಇದಕ್ಕೆ ಯೂಸ್ ಮಾಡಿರೋದು. ಓಕೆ, ಹಗ್ಗ ಯೂಸ್ ಮಾಡ್ತಲ್ಲ, ಅದು ಏನಂತ ಕನ್ಸಿಡರ್ ಮಾಡ್ಕೊಳ್ಬೇಕು? ಇಟ್ ಈಸ್ ಅ ಮಾಸ್ಲೆಸ್ ಅಂಡ್ ಇನ್ ಎಕ್ಸ್ಟೆನ್ಸಿಬಲ್. ಅಂದ್ರೆ ಈ ರಬ್ಬರ್ ತರ ಸಾಗಲ್ಲ. ಓಕೆ, ಫಿಕ್ಸ್ ಆಗಿರುತ್ತೆ. ಓಕೆ, ಇನ್ ಎಕ್ಸ್ಟೆನ್ಸಿಬಲ್ ಅಂದ್ರೆ ಎಕ್ಸ್ಟೆನ್ಷನ್ ಆಗಲ್ಲ.
And the next one, pulley is a light, massless and frictionless. ಇಲ್ಲಿ pulley ಏನು ಕಾಣಿಸ್ತಿಲ್ಲ, this one ರೌಂಡ್ ತರ ಕಾಣಿಸ್ತಿಲ್ಲ. ಸೊ ಈ ರೌಂಡ್ ತರ ಇದ್ದು ನಾವೇನಂತ ಅಸಂಪ್ಷನ್ ಮಾಡಬೇಕು, ತುಂಬಾ ವೇಟ್ಲೆಸ್ ಅಂತ ಕನ್ಸಿಡರ್ ಮಾಡ್ಕೊಳ್ಬೇಕು. ಅಂಡ್ ಇಟ್ ಇಸ್ ಅ ಮಾಸ್ಲೆಸ್ ಅಂಡ್ ಫ್ರಿಕ್ಷನ್ಲೆಸ್, ಯಾವುದೇ ರೀತಿ ಫ್ರಿಕ್ಷನ್ ಇಲ್ಲ ಅಂತ. ಬಟ್ ಪ್ರಾಕ್ಟಿಕಲ್ ಇದು ಪಾಸಿಬಲ್ ಇಲ್ಲ, ರಿಯಾಲಿಟಿಯಲ್ಲಿ ಅದು ಪಾಸಿಬಲ್ ಇಲ್ಲ. ಓಕೆ, ಸೊ ಬಟ್ ಅಸಂಪ್ಷನ್ ಮಾಡ್ಕೊಳ್ತಿದ್ವಿ. ಓಕೆ, ಅಂಡ್ ಇಲ್ಲಿ ನಮಗೆ ಇದು ನಾವು ಸಿಂಗಲ್ ಫಿಕ್ಸ್ಡ್ ಪುಲ್ಲಿ ಅಂಡ್ ದಿಸ್ ಇಸ್ ಆಲ್ಸೋ ಸಿಂಗಲ್ ಮೂವೇಬಲ್ ಪುಲ್ಲಿ ಅಂತ. ಇದು ಫಿಕ್ಸ್ಡ್ ಪುಲ್ಲಿ, ಯಾಕೆಂದ್ರೆ ಪುಲ್ಲಿ ಇಸ್ ಅ ಫಿಕ್ಸ್ಡ್ ಟು ದ ರಿಜಿಡ್ ಬಾಡಿ, ಅದಕ್ಕೆ ನಾವು ಇದನ್ನ ಸಿಂಗಲ್ ಫಿಕ್ಸ್ಡ್ ಪುಲ್ಲಿ ಅಂತ ಕರಿತೀವಿ. ಓನ್ಲಿ ಮಾಸ್ ಕ್ಯಾನ್ ಬಿ ಮೂವ್ ಅಪ್ ಅಂಡ್ ಡೌನ್. ಬಟ್ ಇಲ್ಲಿ ನಾವು ರೋಪ್ ನ ಹೇಳಿದ್ರೆ ಎಂಟೈರ್ ಪುಲ್ಲಿ ಮೇಲೆ ಬರುತ್ತೆ ಅಲಾಂಗ್ ವಿತ್ ದ ಮಾಸ್, ಇದನ್ನ ಮೂವೇಬಲ್ ಪುಲ್ಲಿ ಅಂತ ಕರಿತೀವಿ. ಅಂಡ್ ದ ಸೇಮ್ ಟೆನ್ಷನ್ ಇನ್ ದ ಸ್ಟ್ರಿಂಗ್ ನ ಇಂಡಿಕೇಟ್ ಮಾಡಿದ್ವಿ. ಓಕೆ, ರೈಟ್ ಸರ್. ಅಂಡ್ ನೆಕ್ಸ್ಟ್ ನೋಡಿದ್ರೆ ಓಕೆ, ಡೈರೆಕ್ಟ್ ಇದಕ್ಕೆ ಬಂತಾ. ಲೆಟ್ಸ್ ಕನ್ಸಿಡರ್. ಓಕೆ, ಸೊ ಲೆಟ್ಸ್ ಕನ್ಸಿಡರ್ rigid support. Okay, so rigid support. Okay, so rigid support ನ ಕನ್ಸಿಡರ್ ಮಾಡ್ಕೊತಿದ್ದೀವಿ. ಓಕೆ ಸರ್, ಅಂಡ್ ಇಲ್ಲಿ ಒಂದು ಪುಲ್ಲಿನ ಕನ್ಸಿಡರ್ ಮಾಡ್ಕೊತಿದ್ದೀವಿ. ಓಕೆ, ಸೊ ಪುಲ್ಲಿನ ಕನ್ಸಿಡರ್ ಮಾಡ್ಕೊತಿದ್ದೀವಿ. ಓಕೆ, ರೈಟ್. ಸೊ ಇಲ್ಲಿ ನಾವೇನ್ ಮಾಡೋಣ ಅಂತಂದ್ರೆ ಎರಡು ಮಾಸಸ್ ನ ಕನ್ಸಿಡರ್ ಮಾಡ್ಕೊಂಡು ಬೇಡ, ಎರಡು ಮಾಸ್. ಓಕೆನಾ, ರೈಟ್. ಸೊ ಇದು ಸ್ವಲ್ಪ ಮಾಸ್ ಸ್ವಲ್ಪ ದೊಡ್ಡದ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ದಿಸ್ ಇಸ್ ಮಾಸ್ m1. ಓಕೆ, ಸೊ ಇದನ್ನ m2 ಅಂತ ಕನ್ಸಿಡರ್ ಮಾಡ್ಕೋತೀನಿ. ಅಂಡ್ ದಿಸ್ ಇಸ್ m1. ಓಕೆ, ಸೊ ದಿಸ್ ಇಸ್ m1. ಅಂಡ್ ಇಲ್ಲಿ ಈ ತರ ಸ್ಟ್ರಿಂಗ್ ಬಂದಿದೆ ಅಂತ ಅನ್ಕೊಳ್ಳೋಣ. ಓಕೆನಾ, ನಾವು ಫಸ್ಟ್ ಫ್ರೀ ಬಾಡಿ ಡಯಾಗ್ರಾಮ್ ನ ಬರೆಯೋಣ. ಓಕೆ, ಸೊ ಫ್ರೀ ಬಾಡಿ ಡಯಾಗ್ರಾಮ್. ಸೊ ಫಸ್ಟ್ ಇದಕ್ಕೆ ಏನ್ ಬರೀತೀರಾ ಸರ್? ಇಟ್ ಇಸ್ ಅ ಮಾಸ್ ಅಂಡ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಅಂಡ್ ಇಲ್ಲಿ ಟೆನ್ಷನ್ ಇನ್ ದ ಸ್ಟ್ರಿಂಗ್ and ಇಲ್ಲಿ away from it. So this is also tension in the string and ಇಲ್ಲೂ ಸಹಿತ tension in the string and ಇಲ್ಲೂ ಸಹಿತ tension in the string and ಇಲ್ಲೂ ಸಹ ನಮಗೆ mass, that is nothing but a weight of the body, m1 into g. Right. So ಇವಾಗ ನಾವೇನು ಕನ್ಸಿಡರ್ ಮಾಡ್ಕೊಳ್ಳೋಣ, acceleration and ಇದು moving downward. Okay, so let's say m2 is more than m1. Okay, mass of two body is more than mass of one body. Okay, so ಇಲ್ಲಿ ಏನು this is acceleration, ಇದು ಕೆಳಗಡೆ ಬಂದ್ರೆ ಇಲ್ಲಿ ಏನಾಗುತ್ತೆ ಸರ್? ಮೇಲ್ಗಡೆ ಹೋಗುತ್ತೆ. ರೈಟ್, ಸೊ ಆಕ್ಸಲರೇಷನ್ ಇಸ್ ಮೇಲ್ಗಡೆ ಹೋಗುತ್ತೆ. ಸೊ ಫಸ್ಟ್ ಇದಕ್ಕೆ ಅಪ್ಲೈ ಮಾಡೋಣ. ಓಕೆ, ಸೊ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಎಫ್ ನೆಟ್ ದಟ್ ಈಸ್ ಈಕ್ವಲ್ಸ್ ಟು ದ ಬ್ಲಾಕ್ 2 ಅಲ್ವಾ? ಎಸ್ ಸರ್, ಬ್ಲಾಕ್ 2 ಇಂಟು ದ ಮಾಸ್ 2 ಇಂಟು ಆಕ್ಸಲರೇಷನ್. ಓಕೆ, ನೆಟ್ ಇದೇನಾಗುತ್ತೆ m2. ಓಕೆ, ಸೊ ದಿಸ್ ಇಸ್ m2 ಇಂಟು g ಮೈನಸ್ t. ಸೊ ದಟ್ ಈಸ್ ಈಕ್ವಲ್ಸ್ ಟು m2 ಇಂಟು a. ರೈಟಾ? ಎಸ್ ಸರ್, ಎಸ್. ಅಂಡ್ ಇವಾಗ ನಾನು ಏನ್ ಮಾಡ್ತೀನಿ, ಸೆಕೆಂಡ್ ಒನ್. ಓಕೆ, ಇದಕ್ಕೆ ಕನ್ಸಿಡರ್ ಮಾಡ್ಕೋತೀನಿ. ಇಲ್ಲೇನಿದೆ, ಟೆನ್ಷನ್ ಮೇಲೆ ಹೋಗ್ತಿರೋದ್ರಿಂದ so tension minus m1 into g and this is m1 into a. Right? Yes sir. ಇವಾಗ ನಾನು ಏನು ಮಾಡ್ತೀನಿ, ಜಸ್ಟ್ ಟು ಆಡ್ ಮಾಡ್ಬಿಡ್ತೀನಿ. ಆಡ್ ಮಾಡಿದಾಗ ಏನಾಗುತ್ತೆ ನನಗೆ ಸರ್? ಇಲ್ಲಿ m2g ಮೈನಸ್ m1g, ಇದು ಮೈನಸ್ ಟಿ, ಇದು ಪ್ಲಸ್ ಟಿ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಅಂಡ್ ಇಲ್ಲಿ ಆಡ್ ಮಾಡೋದ್ರಿಂದ m1 m2 ಇಂಟು a ಅಂತ ಆಗುತ್ತೆ. ಅಂಡ್ ಇಲ್ಲಿ ನಾನು g ನ ಆಚೆ ತಗೊಂಡ್ರೆ, ಓಕೆ, ಸೊ m2 ಮೈನಸ್ m1 into g, so that is equals to m1 plus m2 into a. ಇವಾಗ ನನಗೆ acceleration ಬೇಕು. What is the acceleration by which the pulley ಅಥವಾ mass is moving downward? So ಅದಕ್ಕೆ ನಾನೇನ್ ಮಾಡೋದು, the acceleration that is equals to m2 minus m1, so divided by m1 plus m2 into g. Okay, so this is about acceleration. ಇದಕ್ಕೆ ಶಾರ್ಟ್ ಟ್ರಿಕ್ ಅಂತ ಹೇಳ್ತೇನೆ. ಓಕೆನಾ? ಸೊ ಶಾರ್ಟ್ ಟ್ರಿಕ್ ಏನಪ್ಪ ಅಂತ ಹೇಳಿದ್ರೆ, ಸರ್ ಟ್ರಿಕ್ ಏನ್ ಯೂಸ್ ಮಾಡ್ಬೋದು? ಓಕೆ, ಸರ್ ಟ್ರಿಕ್ ಏನ್ ಯೂಸ್ ಮಾಡ್ಬೋದು ಅಂದ್ರೆ, ಆಕ್ಸಲರೇಷನ್ ಮಾಡ್ಬೇಕಾದ್ರೆ ಸಪೋರ್ಟಿಂಗ್ ಫೋರ್ಸ್ ಮೈನಸ್ ಅಪೋಸಿಂಗ್ ಫೋರ್ಸ್. ಓಕೆ, ಸೊ ಸಪೋರ್ಟಿಂಗ್ ಫೋರ್ಸ್ ಮೈನಸ್ ಅಪೋಸಿಂಗ್ ಫೋರ್ಸ್ ಡಿವೈಡೆಡ್ ಬೈ ಟೋಟಲ್ ಮಾಸ್. ಹೇಗೆ ಯೂಸ್ ಮಾಡ್ತೀವಿ ನೋಡಿ. ಸಪೋರ್ಟಿಂಗ್ ಫೋರ್ಸ್ ಅಂದ್ರೆ ಯಾವ ಕಡೆ ಮೂವ್ ಆಗುತ್ತಲ್ಲ ಅದನ್ನ ಸಪೋರ್ಟಿಂಗ್ ಫೋರ್ಸ್ ಅಂತ ಕರಿತೀವಿ. ಎಷ್ಟಿದು? m2g ಆಗುತ್ತೆ. ಮೈನಸ್ ಅಪೋಸಿಂಗ್ ಫೋರ್ಸ್ m1g ಆಗುತ್ತೆ. ಟೋಟಲ್ ಮಾಸ್ m1 ಪ್ಲಸ್ m2. ಓಕೆ, ಸೊ ಇದನ್ನ ಸಿಂಪಲ್ ಆಗಿ ಯಾವ ತರ ನೋಡಿ, m2 ಮೈನಸ್ m1 ಅದೇ ಬರುತ್ತೆ. ಓಕೆ, ಟೋಟಲ್ ಇದನ್ನ ಸಪೋರ್ಟಿಂಗ್ ಫೋರ್ಸ್ ಮೈನಸ್ ಅಪೋಸಿಂಗ್ ಫೋರ್ಸ್ ಅಂತ ಮಾಡಿದ್ರೆ ಸಾಕು. ಅಂಡ್ ವಾಟ್ ಅಬೌಟ್ ಟೆನ್ಷನ್? ಟೆನ್ಷನ್ ಇನ್ ದ ಸ್ಟ್ರಿಂಗ್. ಇವಾಗ ಟೆನ್ಷನ್ in the string. Okay, so tension in the string. Okay, so tension
in the string. Okay, so tension in the string. So tension in the string. Okay, so tension in the string. So tension in the string ಏನು ಮಾಡಬಹುದು? Any one of the equation ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನಿಮಗೆ ಎರಡು equations ಇದೆ. This is 1 and this is 2. ನಿಮ್ಮ ಇಷ್ಟ ಯಾವುದಾದ್ರೂ ತಗೊಳ್ಳಿ. ಓಕೆ, ಸೊ ಇಲ್ಲಿ ನಾವು ಆಡ್ ಮಾಡಿದೀವಿ. ಓಕೆ, ಸೊ ಇದಾದ್ರೂ ತಗೊಳ್ಳಿ, ಇದಾದ್ರೂ ತಗೊಳ್ಳಿ. I will consider the first one. Okay, so m2g. Okay, so that is from equation 1. So m2g minus t, that is equals to m2a. Right? So ನಾನೇನು ಮಾಡ್ತೀನಿ, ಈ t ನ ಹಾಗೆ ಹಿಡ್ಕೊಂಡು, ಓಕೆ, ಸೊ ಇಲ್ಲಿ m2g ಇದನ್ನ ಈ ಕಡೆ ತಂದ್ರೆ ಏನಾಗುತ್ತೆ, m2a ಅಂತ ಆಗುತ್ತೆ. ರೈಟಾ? ಎಸ್ ಸರ್. ಸೊ t that is equals to m2g, so minus m2. ಆಕ್ಸಲರೇಷನ್ ಏನು ಬರೀತೀರಾ ಸರ್? ಇಟ್ ಇಸ್ m2 minus m1. So divided by m1 plus m2 so into g. ಕರೆಕ್ಟಾ? ಎಸ್ ಸರ್. ಈ ಎರಡರಲ್ಲಿ ಕಾಮನ್ ಆಗಿರೋದು ಯಾವುದು ಸರ್? g. ಸೊ therefore take it outside. And ಮಿಕ್ಕಿದ್ದು m2, ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಏನು ಬರುತ್ತೆ ಸರ್? ಇಟ್ ಇಸ್ m1 plus m2. Okay, so minus the m2, so it is the m2 minus m1. Okay, so all divided by, so it is the m1 plus m2 into, okay, so into g already ಬರ್ಕೊಂಡ್ಬಿಟ್ಟಿದ್ವಿ. Okay, so open the bracket now. So g bracket of, say m1 m2, so plus m2 m2. Okay, so minus m2 m2. Okay, so minus of minus plus, this is m1. Okay, so m1 and m2. So right, so all divided by, sir, it is the m1 plus m2 ಅಂತ ಆಗುತ್ತೆ. ರೈಟ್? ಸೊ ಇಲ್ಲಿ ನೋಡಿ, ಪ್ಲಸ್ m2 m2 and minus m2 m2 get cancel. ಮಿಕ್ಕಿದೆಷ್ಟು ಸರ್? ಟೆನ್ಷನ್ ಇನ್ ದ ಸ್ಟ್ರಿಂಗ್ that is equals to ಮಿಕ್ಕಿದೆಷ್ಟು 2 times of, okay, so that is the 2 times of m1, so m2, so divided by m1 plus m2. Okay, so m1 plus m2, so all bracket, so that is into g. Done? ಓಕೆನಾ? ರೈಟ್? ಇದಕ್ಕೆ ಯಾವುದೇ ಟ್ರಿಕ್ ಇಲ್ಲ. ಓಕೆ, ಸೊ ಇದಕ್ಕೆ ಯಾವುದೇ ಟ್ರಿಕ್ ಇಲ್ಲ, ಡೈರೆಕ್ಟ್ ಆಗಿ ನೀವು ಕಲಿಲೇಬೇಕಾಗುತ್ತೆ. ಓಕೆ, ಇದಕ್ಕೆ ಯಾವುದೇ ಟ್ರಿಕ್ ಇಲ್ಲ. ರೈಟ್? ಸೊ ಇದಕ್ಕೆ ಒಂದು ಟ್ರಿಕ್ ಇದೆ, ಆಕ್ಸಲರೇಷನ್. ಓಕೆ, ಸೊ ಸಪೋರ್ಟಿಂಗ್ ಫೋರ್ಸ್ ಮೈನಸ್ ಅಪೋಸಿಂಗ್ ಫೋರ್ಸ್ ಡಿವೈಡೆಡ್ ಬೈ ಮಾಸ್. ಓಕೆ, ಸೊ ದಿಸ್ ಇಸ್ ಅಬೌಟ್ ಪುಲ್ಲೀಸ್. ಓಕೆ, ಸೊ ಇದೆಲ್ಲ ನಿಮಗೆ ಡಯಾಗ್ರಾಮ್ಸ್ ಎಲ್ಲ ಹಾಕಿ ಕೊಟ್ಟಿದ್ದಾರೆ, ಇದೆಲ್ಲ ಬೇಕಾಗಿಲ್ಲ. ಸೊ ಜಸ್ಟ್ ಫಾರ್ ಯುವರ್ ರೆಫರೆನ್ಸ್ ಯು ಕ್ಯಾನ್ ಗೋ ವಿತ್ ದಟ್. ಓಕೆ, ರೈಟ್? ಇಲ್ಲಿ ಯಾವಾಗಲೂ ನೋಡಿ, ಆಕ್ಸಲರೇಷನ್ ಯಾವುದು ಭಾರ ಇರುತ್ತಲ್ಲ ಅದು ಫಸ್ಟ್ ಬರ್ಕೋಬೇಕು, m2 minus m1. ಓಕೆ, ಅದೇ ಸಪೋಸ್ ನಿಮ್ಗೆ ಇಲ್ಲಿ m1 ಬರ್ಕೊಂಡ್ರೆ ದಟ್ ಈಸ್ m1. ಅಥವಾ ಸಿಂಪಲ್ ಆಗಿ ನೋಡಿ, ಡಿಫರೆನ್ಸ್ ಡಿವೈಡೆಡ್ ಬೈ ಸಮ್ ಇಂಟು ಜಿ. ಆಕ್ಸಲರೇಷನ್ ಡಿಫರೆನ್ಸ್ ಆಫ್ ಮಾಸ್ ಡಿವೈಡೆಡ್ ಬೈ ಸಮ್ ಆಫ್ ಮಾಸ್ ಇಂಟು ಜಿ, ಅಷ್ಟು ಮಾಡಿದ್ರು ನಡೆಯುತ್ತೆ. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ಕ್ವಶನ್ ಸಾಲ್ವಿಂಗ್. ಎಸ್, ಇಲ್ಲಿ ನಮಗೆ two bodies of a mass 4 kg and 6 kg are tied to ends of a massless string. The string passes over a pulley which is a frictionless. The acceleration of the system in terms of acceleration due to gravity na find ಮಾಡಬೇಕು. Okay, so that is, ನೋಡಿ, ನಾರ್ಮಲ್ ಆಗಿ ಆಕ್ಸಲರೇಷನ್ ನನಗೆ ಗೊತ್ತಿದೆ. ಏನು ಸರ್? ಇಟ್ ಈಸ್ m2 minus m1. Okay, so divided by m1 plus m2. Okay, so into g. Right? Yes, sir. ಅಥವಾ ಡಿಫರೆನ್ಸ್ ಆಫ್ ಮಾಸಸ್. ಓಕೆ, ಡಿಫರೆನ್ಸ್ ಆಫ್ ಮಾಸ್ ಎಷ್ಟಿದೆ? 6 and 4. ಎಷ್ಟಾಗುತ್ತೆ ಸರ್? ಇಟ್ ಇಸ್ 2. ಓಕೆ, ಸೊ ಡಿಫರೆನ್ಸ್ ಆಫ್ ಮಾಸ್ 6 minus 4. Sum of the masses, that is 6 plus 4 into g. Right? Yes, sir. And acceleration, that is equals to 2 by 10 into g. Okay, so acceleration, that is equals to g divided by 5. Okay, so g divided by 5. ಎಲ್ಲಿದೆ g divided by 5? That is option B. ಸಿಂಪಲ್. ನೋಡಿ, ನೀವು ಯಾವಾಗ ಥಿಯರಿಟಿಕಲಿ ಅರ್ಥ ಮಾಡ್ಕೊಳ್ತೀರಾ ಇದು ಮಾಡೋದು ತುಂಬಾ ಈಸಿ. ಇನ್ನೊಂದು ಟ್ರಿಕ್ ಹೇಳಿದೆ, ಏನು ಸರ್? ಸರ್, ಸಪೋರ್ಟಿಂಗ್ ಫೋರ್ಸ್ ಮೈನಸ್ ಅಪೋಸಿಂಗ್ ಫೋರ್ಸ್ ಡಿವೈಡೆಡ್ ಬೈ ಟೋಟಲ್ ಮಾಸ್ ಅಂತ. ಅದನ್ನೊಂದ್ಸತಿ ಹೇಳಿ ಅಂತಂದ್ರೆ, supporting force minus opposing force. Okay, so supporting force minus opposing force divided by total mass. So acceleration, supporting force andre that is 6 into g ಆಗುತ್ತೆ. Okay, so this is 6 into g. This is supporting force. And ಇದು opposing force ಆಗುತ್ತೆ. Okay, ಇದು ಕೆಳಗಡೆ ಹೋಗಬೇಕಾದ್ರೆ ಅಪೋಸ್ ಮಾಡುತ್ತೆ. That is a 4g. Okay, so supporting force, that is a 6g minus this is a 4g. Total mass, that is a 10. Okay, so that is a 2g divided by 10g. So that is the A acceleration, that is g divided by 5 ಅಂತ ಬರೆದ್ರು ನಡೆಯುತ್ತೆ. Okay, so that is g divided by 5. Done? Okay, clear? Now, let's move on to the next question. Yes, ಇಲ್ಲಿ 2 kg and 3 kg ಇದೆ, ಸೇಮ್ ಸಿಸ್ಟಮ್. Okay, 2 kg and 3 kg ಸೇಮ್. ಏನ್ ಮಾಡಿದ್ರಾ? After the blocks are released from the rest, calculate the acceleration of the system and the amount of tension in the string.
ಸೊ ನಮಗೆ ಗೊತ್ತಿರೋ ಪ್ರಕಾರ ಸೊ ಡಿಫರೆನ್ಸ್ ಆಫ್ ಮಾಸಸ್ ಎಷ್ಟಿದೆ ಸರ್ 3 minus 2 3 minus 2 sum of two masses that is 3 plus 2 into g value ಎಷ್ಟಿದೆ that is a 10. Okay sir. So acceleration that is a 1 divided by 5 into 10 ಎಷ್ಟಾಗುತ್ತೆ sir acceleration that is equals to the 2 meter per second square. Okay right sir. Okay supporting force and opposing force nu ಮಾಡಬಹುದು. Okay so supporting force ಎಷ್ಟಾಗುತ್ತೆ ಪहिले supporting force ಎಷ್ಟಾಗುತ್ತೆ sir 3 into g. Okay so 3g. So that is nothing but a 3 into 10. So that is equals to 30 Newton. And opposing force, okay, so opposing force ಎಷ್ಟಾಗುತ್ತೆ sir 2g. That means 2 into 10. So that means it is a 20 Newton, okay, right. So ನೋಡಿ ಎಷ್ಟಾಗುತ್ತೆ or ಇದನ್ನ or ಅಂತಾನು ಬರೀಬಹುದು. So ಹೇಗೆ supporting force minus opposing force divided by total mass, okay. So supporting force is to 30, opposing force that is equals to 20 divided by total mass is to 2 plus 3. So that is a 10 divided by 5. Okay, so ಎಷ್ಟಾಗುತ್ತೆ so acceleration that is equals to so 2 meter per second square. ನಿಮಗೆ ಯಾವುದು ಚಲೋ ಅನ್ಸುತ್ತಲ್ಲ ಅದನ್ನ ನೀವು ಕಲಿರಿ. ಓಕೆ ನಾ ಸೊ ಟೆನ್ಷನ್ ಇನ್ ದ ಸ್ಟ್ರಿಂಗ್ ಏನದು ಇದು ನಿಮಗೆ ಶಾರ್ಟ್ ಟ್ರಿಕ್ ಏನಿಲ್ಲ ದಿಸ್ ಫಾರ್ಮ್ಲಿ ಯು ಹ್ಯಾವ್ ಟು ರಿಮೆಂಬರ್. ಓಕೆ m1 plus m2 sin 2g. ಓಕೆ ಸೊ t that is equals to 2 into 3 so divided by 2 plus 3 into g that is a 10. Okay so that is a 10. are that is a 10 ಎಷ್ಟಾಗುತ್ತೆ ಸೊ 2 4 4 3 12 so that is the 5 into 10. so 5 1 5 5 2 10 24. Okay so tension in the string that is equals to 24. Okay tension in the string that is equals to 24. Clear? Now let's move on to the next question. Yes hello day. A block A of mass 7 kg is placed on the frictionless table. The thread tied to the passes over the frictionless pulley carries a body B of a mass 3 kg. At the other end, the acceleration of the system is assumed. Okay, acceleration system is ಕೇಳಿದ್ದಾರೆ g value ಕೊಟ್ಟಿದ್ದಾರೆ. ಸೊ ನಿಮಗೆ ಎರಡು ರೀತಿಯಲ್ಲಿ ಹೇಳ್ತೀನಿ ಓಕೆನಾ acceleration find ಮಾಡಬೇಕು. So acceleration that is m2 minus m1 so divided by m1 plus m2 so into so that is g. So this is regular formula. Okay ಏನ್ ಬರೀತೀರಾ m2 is moving downward therefore it is a 3 and m1 is not acting vertically downward it is moving on the table vertical ಏನಂತ ಇರಬೇಕು motion under gravity ಅಲ್ಲಿ ಇರಬೇಕು. Okay so motion under gravity ಇಲ್ಲ therefore 0 and that is 3 plus 7 into 10. So acceleration that is equals to 3 divided by 10 into 10 ಎಷ್ಟಾಗುತ್ತೆ 10 get cancel. Acceleration that is equals to 3 meter per second square. Okay 3 meter per second square. Okay ಇನ್ನೊಂದು ಮೆಥಡ್ ಇದೆ or ಇನ್ನೊಂದು ಮೆಥಡ್ ಏನು the supporting ಮತ್ತೆ opposing. Okay supporting force minus opposing force. Okay so divided by total mass. ಇಲ್ಲಿ ನೋಡಿ this acts as a supporting force. Okay supporting force ಎಷ್ಟಿದೆ sir it is 30 Newton ಆಗುತ್ತೆ. Okay so that is 30 Newton right. And next ಇಲ್ಲಿ opposing force ಏನಿದೆ so opposing force is equals to 0. ಯಾಕೆ it is not under the gravity it is on the table. ಓಕೆ ಆನ್ ದ ಟೇಬಲ್ ಅದಕ್ಕೆ ಇದು ಅಪೋಸೆ ಮಾಡಲ್ಲ ಇದು ಕೆಳಗಡೆ ಹೋಗ್ತಿದ್ರೆ ಇದು ಅಪೋಸೆ ಮಾಡಲ್ಲ ಆಕ್ಚುಲಿ ಎರಡು ಸಹಿತ ನಿಮಗೆ ಏರ್ ಅಲ್ಲಿ ಇರಬೇಕು ಓಕೆನಾ. ಸೊ ಇದರ ಪ್ರಕಾರ ನಾವು ಹೇಳಿದ್ರೆ ಸರ್ ಸಪೋರ್ಟಿಂಗ್ ಫೋರ್ಸ್ ದಟ್ ಇಸ್ 30 Newton minus 0 ಸೊ ಟೋಟಲ್ ಫೋರ್ಸ್ ಎಷ್ಟಾಗುತ್ತೆ ದಟ್ ಇಸ್ 7 plus 3 ಸೊ ದಟ್ ಇಸ್ 30 divided by 10 ಸೊ 3 ಸೊ ಆಕ್ಸಲರೇಷನ್ ಎಷ್ಟಾಗುತ್ತೆ ಸರ್ ಇಟ್ ಇಸ್ 3 meter per second square. ನೋಡಿ ಎರಡು ಮೆಥಡ್ ಮಾಡ್ತಾ ಇದ್ದೀನಿ. ಓಕೆ ಸೊ ದಿಸ್ ಇಸ್ ಆಪ್ಷನ್ ಬಿ ರೈಟಾ clear. Now let's move on to the next question. Weighing machine. Okay so that is the weighing machine. Okay so weighing machine concept. weighing machine ಅಂದ್ರೆ ಎಲ್ಲರಿಗೂ ಗೊತ್ತಿದೆ. ಸೊ ನಮ್ಮ weight ನ ನಾವು ನೋಡ್ಕೊಳ್ಳೋದು. ಓಕೆ ಮಾಸ್ ಇಂಟು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ನಾರ್ಮಲ್ ಆಗಿ weighing machine ಏನು ಮೆಜರ್ ಮಾಡುತ್ತೆ weight of the body. weight of the body ನಮ್ಗೆ ಆಲ್ರೆಡಿ ಗೊತ್ತು m into g ರೈಟಾ. ಸೊ m into g ನ ಪ್ರೆಸೆಂಟ್ ಮಾಡ್ತೀವಿ. ನೋಡಿ weight of the body. Okay so that is the weight of the body is nearly constant near the earth's surface that is w is equals to mg. that is true ಯಾಕೆಂದ್ರೆ g value constant ಆಗಿರುತ್ತೆ. so g value that is the 9.8 meter per second square. next one, if the weighing machine measures the body's weight then in the both cases it should be give the same reading but here we got a two different reading. why? ನೋಡಿ ಇಲ್ಲಿ ಒಂದು ಕಾಲಿಟ್ಟಾಗ ಓಕೆ ನೀವು ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ಒಂದು ಕಾಲಿಟ್ಟಾಗ 25.08 ಅದೇ ಎರಡು ಕಾಲಿಟ್ಟಾಗ 74.10.
ಯಾಕೆ ಅಂತ ಕೇಳ್ತಾರೆ. ಯಾಕೆ ಅಂತಂದ್ರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಓಕೆ, ಸೊ ದಟ್ ಈಸ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಮತ್ತೆ ಇನ್ನೊಂದು ಮಾಸ್ ಆಫ್ ದ ಬಾಡಿ ಎರಡು ಮ್ಯಾಟರ್ ಆಗುತ್ತೆ. ಓಕೆ, ಸೊ ನೋಡಿ ಅರ್ಧ ಕಾಲು ಕೆಳಗಡೆ ಇಟ್ಟಾಗ ಮಾಸ್ ಡಿಸ್ಟ್ರಿಬ್ಯೂಟ್ ಆಯ್ತು. ಎಂಟೈರ್ ಮಾಸ್ ಇಸ್ ನಾಟ್ ಆನ್ ದ ವೇಯಿಂಗ್ ಮಿಷನ್. ಸ್ವಲ್ಪ ಮಾಸ್ ಕೆಳಗಡೆ ಇದೆ, ಇನ್ನ ಮಿಕ್ಕಿದ್ದೆಲ್ಲ ಮೇಲ್ಗಡೆ ಇದೆ. ಓಕೆ, ಅಂಡ್ ಯಾವಾಗ ಎಂಟೈರ್ ಮಾಸ್ ಇಲ್ಲಿ ಇದ್ರ ಮೇಲೆ ಇಡ್ತೀವಿ ಅವಾಗ ನಿಮಗೆ 74.10 ಅಂತ ಬರುತ್ತೆ. ರೈಟ್. ಸೊ ಇಲ್ಲಿ ನಿಮಗೆ ನಾರ್ಮಲ್ ರಿಯಾಕ್ಷನ್. ಓಕೆ, ಸೊ ನಾರ್ಮಲ್ ರಿಯಾಕ್ಷನ್ ಮೇಲೆ ಡಿಪೆಂಡೆಂಟ್ ಅರ್ಥ. ಇದು ಏನಕ್ಕೆ ಅಂತಂದ್ರೆ ನಾರ್ಮಲ್ ರಿಯಾಕ್ಷನ್ ಇದಾಗಲ್ಲ. ನಾರ್ಮಲ್ ರಿಯಾಕ್ಷನ್ ಅಂದ್ರೆ ಏನು, ನಾರ್ಮಲ್ ಫೋರ್ಸ್ ಅಂದ್ರೆ ಏನು, ದ ಫೋರ್ಸ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಕಾಂಪೊನೆಂಟ್. ಓಕೆ, ಸೊ ಪರ್ಪೆಂಡಿಕ್ಯುಲರ್ ಆಗಲ್ಲ, ಇಲ್ಲಿ ಪರ್ಪೆಂಡಿಕ್ಯುಲರ್ ಆಗಲ್ಲ. ಇಲ್ಲಿ ನೋಡಿ ಬೇಕಿದ್ರ. ಓಕೆ, ಸೊ ಕೆಳಗಿಡುತ್ತಾಗ MSY. ಓಕೆ, ಸೊ ಮಾಸ್ ಆಫ್ ದ ಗರ್ಲ್. ಓಕೆ, ಮಾಸ್ ಆಫ್ ದ ಗರ್ಲ್ ಇಂಟು G. ಇಲ್ಲಿ SY. ಓಕೆ, ಸೊ ಇಲ್ಲಿ 74, ಇಲ್ಲಿ ಕಮ್ಮಿ ಇದೆ. ಯಾಕೆ, ಇಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿಲ್ಲ. ರೈಟ್, ಇಲ್ಲಿ ಕಂಪ್ಲೀಟ್ ಆಗಿ ಡಿಸ್ಟ್ರಿಬ್ಯೂಟ್ ಆಯ್ತು. ಓಕೆ, ಸೊ ದಟ್ ಈಸ್ ದ ರೀಸನ್. ನೋಡಿ, ವೇಯಿಂಗ್ ಮೆಷಿನ್ measures the contact force exerted. That is the normal reaction. Okay, so normal reaction ಮೆಜರ್ ಮಾಡುತ್ತೆ ಅಂತ ಇದರಿಂದ ಗೊತ್ತಾಗುತ್ತೆ. ಓಕೆ, ಸೊ ನಾರ್ಮಲ್ ರಿಯಾಕ್ಷನ್ ಡನ್. ರೈಟ್ ಸರ್. ನಾರ್ಮಲ್ ಆಗಿ ಲಿಫ್ಟ್ದು. ಓಕೆ, ಸೊ ಲಿಫ್ಟ್ ಕೇಸ್ ತಗೋಣ. ಓಕೆ, ಇನರ್ಷಿಯಲ್ ಫ್ರೇಮ್ ಇದೆಲ್ಲ ನಾವು ಇನರ್ಷಿಯಲ್ ಅಂಡ್ ನಾನ್ ಇನರ್ಷಿಯಲ್ ಫ್ರೇಮ್ ಆಲ್ರೆಡಿ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಇದರಲ್ಲಿ ಡಿಸ್ಕಸ್ ಮಾಡಿದ್ವಿ. ಓಕೆ, ಸೂಡೋ ಫೋರ್ಸ್, ಇಟ್ ಇಸ್ ಅ ವರ್ಚುವಲ್ ಫೋರ್ಸ್. ಓಕೆ, ಇದೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ. ಯಾವ್ದ್ರಲ್ಲಿ, ಫಸ್ಟ್ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಓಕೆ, ಇನರ್ಷಿಯಲ್ ಅಂಡ್ ನಾನ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್. ಓಕೆ, ಹಾ, ಬಟ್ ವಾಟ್ ಅಬೌಟ್ ದ ಪರ್ಸನ್ ಇನ್ಸೈಡ್ ದ ಲಿಫ್ಟ್? ಹೌ ವಿಲ್ ಹಿ ರೈಟ್ ದ ಇಕ್ವೇಶನ್? ಹೇಗೆ ಬರೀತಾರ? ನಾರ್ಮಲ್ ಆಗಿ ವೇಟ್. ಓಕೆ, ಸೊ ವೇಟ್ ಆಫ್ ದ ಬಾಡಿ ಇದೆ. ಓಕೆ, ಸೊ ವೇಟ್ ಆಫ್ ದ ಬಾಡಿ ದಟ್ ಇಸ್ M ಇಂಟು G. ಇವಾಗ ನಾವು ವೇಯಿಂಗ್ ಮೆಷಿನ್ ಬಗ್ಗೆ ಮಾತಾಡ್ತಾರೆ. ಓಕೆ, ಸೊ ವೇಯಿಂಗ್ ಮೆಷಿನ್ ಏನ್ ಮೆಜರ್ ಮಾಡುತ್ತೆ? ನಾರ್ಮಲ್ ರಿಯಾಕ್ಷನ್. ನಾರ್ಮಲ್ ರಿಯಾಕ್ಷನ್ ಅಂದ್ರೆ M ಇಂಟು G ಆಗ್ಬೇಕು. ಓಕೆ, ಸೊ M ಇಂಟು G ಆಗ್ಬೇಕು. ಬಟ್ ಇವಾಗ ಲಿಫ್ಟ್ ಅನ್ನೋದು ಮೇಲೆ ಮತ್ತೆ ಕೆಳಗಡೆ ಹೋಗ್ತಾ ಇದ್ರೆ ಅವಾಗ ಏನಾಗುತ್ತೆ ನೋಡಿ, N ದಟ್ ಇಸ್ ನಥಿಂಗ್ ಬಟ್ mg ಎಫೆಕ್ಟಿವ್ ಬರಬೇಕು. ಓಕೆ, ಸೊ mg ಎಫೆಕ್ಟಿವ್ ಡನ್. M ಮಾಸ್ ಆಫ್ ದ ಟೋಟಲ್ ಬಾಡಿ ಆಸ್ ವೆಲ್ ಆಸ್ ಲಿಫ್ಟ್, ಮತ್ತೆ G ಎಫೆಕ್ಟ್. ಮೇಲ್ಗಡೆ ಹೋಗ್ತಾ ಇದ್ರೆ G ಪ್ಲಸ್ ಎ, ಕೆಳಗಡೆ ಬರ್ತಾ ಇದ್ರೆ G ಮೈನಸ್ ಎ ಅಂತ ಬರೆಯೋದು. ಓಕೆನಾ? ರೈಟ್ ಸರ್. ನೋಡಿ, ಸೊ ಚೇಂಜ್ ಇನ್ ಅ ನಾರ್ಮಲ್ ರಿಯಾಕ್ಷನ್. ಓಕೆ, ಸೊ ಇದು ಡೌನ್ವರ್ಡ್ ಅಂತ ತಗೊಳ್ಳೋಣ. ಸೊ ದಿಸ್ ಇಸ್ ಅನ್ ಡೌನ್ವರ್ಡ್ ಡೈರೆಕ್ಷನ್. ಓಕೆ, ದ ಫಸ್ಟ್ ಒನ್ ನೋಡಿ, ನಾರ್ಮಲ್ ರಿಯಾಕ್ಷನ್ ಹೇಗೆ ಬರುತ್ತೆ ಸರ್? ಇಟ್ ಇಸ್ ಅ ಮಾಸ್, ಸೊ G ಪ್ಲಸ್ ಎ. ಓಕೆ, ಸೊ ಫಸ್ಟ್ G ಎಫೆಕ್ಟ್ ಅಂತ ಬರೀತೀನಿ. ಸೊ G ಎಫೆಕ್ಟ್ ನೋಡಿ, ನಾರ್ಮಲ್ ರಿಯಾಕ್ಷನ್ ಏನಾಗುತ್ತೆ? ಸೊ ದಟ್ ಇಸ್ M, ಸೊ G ಪ್ಲಸ್ ಎ. ಓಕೆ, ಸೊ G ಪ್ಲಸ್ ಎ. ಸೊ ದಿಸ್ ಇಸ್ ಅಪ್ವರ್ಡ್ ಮೋಷನ್. ಓಕೆ, ಸೊ ಅಪ್ವರ್ಡ್ ಯಾವಾಗ ಲಿಫ್ಟ್ ಮೇಲ್ಗಡೆ ಹೋಗುತ್ತೆ. ಅಂಡ್ ಇನ್ನೊಂದು ನಾರ್ಮಲ್ ರಿಯಾಕ್ಷನ್. ಓಕೆ, ಸೊ G, ಸೊ ಮೈನಸ್ ಎ ಯಾವಾಗ ಡೌನ್ವರ್ಡ್ ಹೋದಾಗ. ಲಿಫ್ಟ್ ಅನ್ನೋದು ಡೌನ್ವರ್ಡ್. ಓಕೆ, ಸೊ ಲಿಫ್ಟ್ ಅನ್ನೋದು ಡೌನ್ವರ್ಡ್ ಹೋದಾಗ. ಓಕೆ, ರೈಟಾ? ಎಸ್ ಸರ್. ಸೊ ಇದು ಡೌನ್ವರ್ಡ್ ಹೋದಾಗ, ಇದು ಅಪ್ವರ್ಡ್ ಹೋದಾಗ. ಈ ಫಾರ್ಮುಲಾಗಳನ್ನ ಮರಿಬೇಡಿ. ಇದು ಸಿಂಪ್ಲೆಸ್ಟ್ ಟ್ರಿಕ್. ಇವೆಲ್ಲ ಹೇಗೆ ಬಂತ ಅನ್ನೋದು ಆಲ್ರೆಡಿ ನಾವು ನೋಡ್ಕೊಂಡಿದೀವಿ. ಯಾವ್ದ್ರಲ್ಲಿ? ಸೊ ದಟ್ ಈಸ್ ದ ಮೋಷನ್ ಆಫ್ ಸ್ಟ್ರಿಂಗ್ ಬ್ಲಾಕ್ ಸಿಸ್ಟಮ್ ಮೂವಿಂಗ್ ವರ್ಟಿಕಲಿ ಅಪ್ವರ್ಡ್ ಆರ್ ಡೌನ್ವರ್ಡ್. ನೆನಪಿದೆನಾ? ರೈಟ್. ಸೊ ಸೇಮ್ ಫಾರ್ಮುಲಾಸ್ ವಿ ಆರ್ ಯೂಸಿಂಗ್ ಹಿಯರ್. ಓಕೆ, ನೌ yes, the first question, a man weighs 80 kg. He stands on a weighing scale in a lift which is moving upward with a uniform acceleration of 5 meter per second square. What would be the reading on the scale? ಇಲ್ಲಿ ನಿಮಗೆ ಒಂದು ಅರ್ಥ ಮಾಡ್ಕೊಳ್ಳಿ, ಮೂವಿಂಗ್ ಅಪ್ ಆರ್ ಡೌನ್ ಅಂತ ನೋಡ್ಕೊಳ್ಳಿ. ಓಕೆ, ಸೊ ಮೂವಿಂಗ್ ಅಪ್ವರ್ಡ್. ಸೊ ಮೂವಿಂಗ್ ಅಪ್ವರ್ಡ್ ಇದೆ. ಓಕೆ, ಸೊ ದೆನ್ ವಾಟ್ ಇಸ್ ದ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಸೊ ಇಲ್ಲಿ ಮಾಸ್ ಬೇರೆ ಯಾವ್ದಿದ್ದೀರಾ? ಇಲ್ಲ. ಸೊ ದೇರ್ ಫಾರ್ ನಾರ್ಮಲ್ ರಿಯಾಕ್ಷನ್. ಓಕೆ, ವೇಯಿಂಗ್ ಮೆಷಿನ್ ಏನ್ ಮೆಜರ್ ಮಾಡುತ್ತೆ? ನಾರ್ಮಲ್ ರಿಯಾಕ್ಷನ್. ಓಕೆ, ವೇಯಿಂಗ್ ಮೆಷಿನ್ ನಾರ್ಮಲ್ ರಿಯಾಕ್ಷನ್ ಮೆಜರ್ ಮಾಡುತ್ತೆ. ಮೂವಿಂಗ್ ಅಪ್ವರ್ಡ್. ಸೊ ಅಪ್ವರ್ಡ್ ಅಂದ್ರೆ ಏನಾಗುತ್ತೆ ಸರ್? G ಪ್ಲಸ್ ಎ ಅಂತ ಆಗುತ್ತೆ. ಓಕೆ ಸರ್. ಸೊ ನಾರ್ಮಲ್ ರಿಯಾಕ್ಷನ್ ದಟ್ ಈಸ್ ಈಕ್ವಲ್ಸ್ ಟು 80 kg. ಸೊ ಪ್ಲಸ್ ಇದು G ವ್ಯಾಲ್ಯೂ ಎಷ್ಟು ಕೊಟ್ಟಿದ್ರೆ 10 ಅಂಡ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ದಟ್ ಈಸ್ 5. ಸೊ N ದಟ್ ಈಸ್ ಈಕ್ವಲ್ಸ್ ಟು 80 ಇಂಟು 15. ಓಕೆ, ಸೊ 80 ಇಂಟು 15 ಎಷ್ಟಾಗುತ್ತೆ ನೋಡಿ? 80 ಇಂಟು 15. ಓಕೆ, ಸೊ ದಟ್ ಈಸ್ 80 ಇಂಟು 15. So that is 1200 ಆಗುತ್ತೆ. Okay, so N that is equals to 1200 Newton. So this is what that reading on the scale measures. Okay, so that is at 1200. Clear? 1200 measure ಮಾಡುತ್ತೆ. And the next one ನೋಡೋಣ. Yes, the next question. A person of a mass 60 kg is inside the lift of a mass 940 kg and presses the button on a control panel. The lift starts moving upward with an acceleration 1.0 meter per second square. If the G is a 10 meter per second square, the tension in the string. Okay, ಇಲ್ಲಿ tension in the string ನ ಕೇಳಿರೋದು. Okay, tension in the string. For example, ಇದು lift ಅನ್ಕೊಳ್ಳಿ. Okay, so this is the lift. Okay, so lift ಇದು person.
ಓಕೆ ಸೊ ಪರ್ಸನ್ ಇಲ್ಲಿ ನಿಂತ್ಕೊಂಡಿದ್ರೆ ವಾಟ್ ಇಸ್ ದ ಮಾಸ್ ಸರ್ ಇಟ್ ಇಸ್ ದ 60 kg ಅಂಡ್ ಲಿಫ್ಟ್ ಮಾಸ್ ಎಷ್ಟಿದೆ ಸರ್ ಲಿಫ್ಟ್ ಮಾಸ್ ಅನ್ನೋದು ಸಹಿತ ಇದು 940 kg ಓಕೆ ಸೊ 940 kg ಇದೆ ಅಂಡ್ ಇದಕ್ಕೆ ಒಂದು ಟೆನ್ಷನ್ ಇಲ್ಲಿ ಡೆವಲಪ್ ಆಗಿರುತ್ತೆ ಓಕೆ ಸೊ ಟೆನ್ಷನ್ ಅನ್ನೋದು ಇಲ್ಲಿ ಡೆವಲಪ್ ಆಗಿರುತ್ತೆ ಓಕೆ ರೈಟ್ ಸರ್ ಅಂಡ್ ಟೆನ್ಷನ್ ಅಂಡ್ ಇಲ್ಲಿ ವೇಟ್ ಆಫ್ ದ ಎಂಟೈರ್ ಥಿಂಗ್ ಇಸ್ so this is tension and this is the total mass okay so total mass into g ಇಲ್ಲಿ acceleration ಕೊಟ್ಟಿರೋದು okay so moving up okay so moving up acceleration okay because tension in the string ಯಾವಾಗ ಬರುತ್ತೆ ಮೇಲೆ ಹೋಗಬೇಕಾದ್ರೆ ಬರುತ್ತೆ ಕೆಳಗಡೆ ಬಂದಾಗ ಬರಲ್ಲ okay so moving up ಇಲ್ಲಿ g ವ್ಯಾಲ್ಯೂ ಕೊಟ್ಟಿದ್ದಾರೆ g ವ್ಯಾಲ್ಯೂ ಕೊಟ್ಟಿದ್ದಾರೆ okay so ಇವಾಗ ಏನು ಮಾಡೋದು ಸರ್ ಇದನ್ನ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ acceleration okay so tension okay so tension moving up minus total mass mg into the total mass into acceleration okay tension in the string that is equals to total mass ಎಷ್ಟಾಗುತ್ತೆ tension total mass ಎಷ್ಟು so it is a 940 so plus 60 into g that is the 10 and ಇದು ಎಷ್ಟಾಗುತ್ತೆ sir it is 940 plus 60 into acceleration that is equals to 1 okay right sir so tension that is minus 940 so plus 60 that is 1000 into 10 ಎಷ್ಟಾಯ್ತು 10,000 okay so this is 10,000 so that is equals to 1000 okay so this is 1000 okay sir so tension that is equals to 11,000 ಆಯ್ತು okay so this is 11,000 newton okay so ಇದರ ಬದಲು ನೀವು ಶಾರ್ಟ್ ಟ್ರಿಕ್ ನ ಯೂಸ್ ಮಾಡಬಹುದು okay so what is the trick you can follow the trick is so moving up alwa so tension that is equals to total mass into g effective okay so total mass ಎಷ್ಟು sir total mass 940 plus 60 that is 1000 okay so that is 1000 and g effective ಎಷ್ಟಾಗುತ್ತೆ moving up ಅಂತಂದ್ರೆ that is 10 plus 1 that is 11 okay so this is 11 okay so tension in the string that is equals to 11,000 ನೋಡಿ ಒಂದೇ ಸ್ಟೆಪ್ ಅಲ್ಲಿ ಆನ್ಸರ್ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ ಎರಡು ರೀತಿಯಲ್ಲೂ ಸಹ ಹೇಳ್ಕೊಡ್ತಾ ಇದ್ದೀನಿ ಓಕೆನಾ ರೈಟ್ ಸೊ ವಿಚ್ ಇಸ್ ದ ರೈಟ್ ಆನ್ಸರ್ ಸೊ ದಟ್ ಈಸ್ 11,000 ನ್ಯೂಟನ್ ಓಕೆ ಸೊ 11,000 ನ್ಯೂಟನ್ ಫೈನ್ ಎಸ್ ನೆಕ್ಸ್ಟ್ ಕ್ವಶನ್ ಇದನ್ನ ಹೋಮ್ವರ್ಕ್ ಆಗಿ ನೀವು ತಗೊಳ್ಳಿ ಓಕೆ ಸೊ ಲೆಟ್ಸ್ ಕನ್ಸಿಡರ್ ದಿಸ್ ಆಸ್ ಅ ಹೋಮ್ವರ್ಕ್ ನೆಕ್ಸ್ಟ್ ಇದನ್ನು ಸಹಿತ ಸೇಮ್ ಕ್ವಶನ್ ಇದೆ ಇದನ್ನು ಸಹಿತ ಹೋಮ್ವರ್ಕ್ ತಗೊಳ್ಳಿ ನೆಕ್ಸ್ಟ್ ಸೂಡೋ ಫೋರ್ಸ್ ಇದು ಜಸ್ಟ್ ಏನೋ ವರ್ಚುವಲ್ ಫೋರ್ಸ್ ಅಥವಾ ಫೇಕ್ ಫೋರ್ಸ್ ಅಂತ ಕರಿತೀವಿ ಓಕೆ ಸೊ ವರ್ಚುವಲ್ ಫೋರ್ಸ್ ಅಂಡ್ ಫೇಕ್ ಫೋರ್ಸ್ ಅಂತ ಕರಿತೀವಿ ಇದ್ರ ಬಗ್ಗೆ ಅಷ್ಟೊಂದು ಕಾಂಪಿಟೇಟಿವ್ ಗೆ ಬರಲ್ಲ ಸೊ ಬಟ್ ಥಿಯರಿಟಿಕಲ್ ಪಾರ್ಟ್ ನ ನೀವು ಓದ್ಕೊಳ್ಳಿ ಓಕೆ ಸೂಡೋ ಫೋರ್ಸ್ ಅವೆಲ್ಲ ಓಕೆ ಸೊ ಜಸ್ಟ್ ಓದ್ಕೊಳ್ಳಿ ಇದನ್ನ ಇದು ಎಕ್ಸಾಮ್ಗೆಲ್ಲ ಕೇಳಲ್ಲ ಎಸ್ ನೋಡಿ ಕ್ವಶನ್ ಇಸ್ ದ ಫಿಗರ್ ಶೋಸ್ ಅ ಪೆಂಡುಲಮ್ ಸಸ್ಪೆಂಡೆಡ್ ಫ್ರಮ್ ದ ರೂಫ್ ಆಫ್ ದ ಟ್ರಕ್ that has a constant acceleration a related to the ground. Find the deflection of the pendulum from the vertical as observed from the ground frame and from the frame of attached to the truck. Okay. ಇದರ ಪ್ರಕಾರ ಅವರು ಹೇಳ್ತಿರೋದು ಏನಂದ್ರೆ ಇಲ್ಲಿ ಡಿಫ್ಲೆಕ್ಷನ್ ನ ಫೈಂಡ್ ಮಾಡಬೇಕು ಓಕೆ ಸೊ ಲೆಟ್ಸ್ ಸೇ ದಿಸ್ ಇಸ್ rigid support of that bob okay so this is the initial position okay so this is the initial position ಯಾವುದು so let's say this is the initial position okay sir and ಯಾವಾಗ ಈ ಟ್ರಕ್ ಮೂವ್ ಆಗುತ್ತೆ ಓಕೆ ಸೊ ಈ ತರ ಮೂವ್ ಆಗುತ್ತೆ ದ ಬಾಬ್ ಅನ್ನೋದು ಏನಾಗುತ್ತೆ ಈ ಕಡೆ ಶಿಫ್ಟ್ ಆಗ್ಬಿಡುತ್ತೆ ಓಕೆ ಸೊ ಈ ಕಡೆ ಶಿಫ್ಟ್ ಆಗುತ್ತೆ ಓಕೆ ಸೊ ಇನಿಷಿಯಲ್ ಇಲ್ಲಿತ್ತು ಇವಾಗ ಎಲ್ಲಿದೆ ಇಲ್ಲಿದೆ ರೈಟಾ ಎಸ್ ಸರ್ ರೈಟ್ ಸೊ ವಾಟ್ ಇಸ್ ದ ಆಂಗಲ್ ಡಿಫ್ಲೆಕ್ಷನ್ ಎಷ್ಟಾಯ್ತು ಅಂತ ಕೇಳ್ತಾರದು ಫೈನ್ ಇವಾಗ ಟೆನ್ಷನ್ ಇನ್ ದ ಸ್ಟ್ರಿಂಗ್ ಇದ್ದೇ ಇರತ್ತಾ ಎಸ್ ಸರ್ ಟೆನ್ಷನ್ ಇನ್ ದ ಸ್ಟ್ರಿಂಗ್ ಇದ್ದೇ ಇರುತ್ತೆ ಅಂಡ್ ಇನ್ನೊಂದು ಮಾಸ್ ಇದ್ರೆ ವೇಟ್ ಆಫ್ ದ ಬಾಡಿ ಇದ್ದೇ ಇರುತ್ತೆ ಓಕೆ ಸರ್ ವೇಟ್ ಆಫ್ ದ ಬಾಡಿ ದಟ್ ಇಸ್ ನಥಿಂಗ್ ಬಟ್ mg ರೈಟ್ ಇವಾಗ ನಾವು ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ಗೆ ರಿಸಾಲ್ವ್ ಮಾಡೋಣ ಓಕೆ ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ಗೆ ರಿಸಾಲ್ವ್ ಮಾಡೋಣ ಓಕೆನಾ ರೈಟ್ ಸೊ ಇಫ್ ಇಟ್ ಇಸ್ ಟೀಟಾ ದಿಸ್ ಇಸ್ ಆಲ್ಸೋ ಟೀಟಾ ಇಲ್ಲೇನಾಗುತ್ತೆ ಸರ್ ಟೆನ್ಷನ್ ದಟ್ ಇಸ್ ದ ಟಿ ಕಾಸ್ ಟೀಟಾ and this is about a t sin theta okay right sir clear yes sir so ಇಷ್ಟಾದ್ಮೇಲೆ ಸೊ ಫಸ್ಟ್ ನಾವೇನ್ ಮಾಡೋಣ ಅಂತಂದ್ರೆ ಇಲ್ಲಿ ನಾವೇನ್ ಮಾಡ್ಬೋದು ಎಕ್ಸ್ ಆಕ್ಸಿಸ್ ನ ಡಿವೈಡ್ ಮಾಡೋಣ ಓಕೆ ಸೊ ಡಿವೈಡ್ ಮಾಡಿದ್ರೆ ದಟ್ ಇಸ್ ಟಿ ದಟ್ ಈಸ್ ಈಕ್ವಲ್ಸ್ ಟು ಮಾಸ್ ಈ ಕಡೆ ಆಯ್ತು ಓಕೆ ಸೊ ಮಾಸ್ ಈ ಕಡೆ ಓಕೆ ಟೆನ್ಷನ್ ಓಕೆ ಸೊ ಟೆನ್ಷನ್ ಕಾಸ್ ಥೀಟಾ ಓಕೆ ಟಿ ಕಾಸ್ ಥೀಟಾ ಓಕೆ ಸೊ ದಿಸ್ ಇಸ್ ದ ಟಿ ಕಾಸ್ ಥೀಟಾ
y axis ಇದು t cos theta that is equals to mg and ಇಲ್ಲಿ acceleration ಏನಿದಿಲ್ಲ ಸೊ ಇಲ್ಲಿ acceleration ಬಸ್ ಈ ಕಡೆ ಮೂವ್ ಆದ್ರೆ pseudo force ಯಾವ ಕಡೆ ಮೂವ್ ಆಗುತ್ತೆ ಅಪೋಸಿಟ್ ಡೈರೆಕ್ಷನ್ ಓಕೆ ಸೊ ಫೇಕ್ ಫೋರ್ಸ್ ಓಕೆ ಸೊ ದಿಸ್ ಇಸ್ ದ ಫೇಕ್ ಫೋರ್ಸ್ ಈ ಕಡೆ ಬರುತ್ತೆ ಸೊ ದಟ್ ಮೀನ್ಸ್ ಇಟ್ ಇಸ್ ಅ m into a okay so this is a t sin theta so that is equals to ma okay so ರೇಷಿಯೋ ತಗೊಳ್ಳಿ ಏನು ಬರುತ್ತೆ ಸೊ ರೇಷಿಯೋ ತಗೊಂಡ್ರೆ that is sin theta divided by t cos theta so that is equals to ma so divided by mg so mm get cancelled tt get cancelled so tan theta that is equals to a divided by g ಅಥವಾ theta is equals to tan inverse of a divided by g ಅಂತ okay so this is about answer okay that is the deflection okay now let's move on to the next question that is the friction ಈ ಫ್ರಿಕ್ಷನ್ ಕಾನ್ಸೆಪ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಓಕೆ ಸೊ ಇದಾದ್ಮೇಲೆ ನಿಮಗೆ ಇನ್ನ ಎರಡು ಕಾನ್ಸೆಪ್ಟ್ ಇದೆ ದಟ್ ಇಸ್ ಬ್ಯಾಂಕಿಂಗ್ ಆಫ್ ರೋಡ್ ಅಷ್ಟು ಬಿಟ್ರೆ ಮಿಕ್ಕಿತೆಲ್ಲ ಮುಗೀತು ಓಕೆ ಸೊ ಮೋಸ್ಟ್ ಪ್ರಾಬಬ್ಲಿ ಇನ್ನೊಂದು 2 hours ಆಗುತ್ತೆ ಓಕೆ ಫ್ರಿಕ್ಷನ್ ಅಂದ್ರೆ ಏನು ನಾರ್ಮಲ್ ಆಗಿ ಫ್ರಿಕ್ಷನ್ ಇಸ್ ಅ ಫೋರ್ಸ್ ವಿಚ್ ಅಪೋಸಸ್ ಅಥವಾ ಯು ಕ್ಯಾನ್ ಸೇ ಇಟ್ ಅಪೋಸಸ್ ರಿಲೇಟಿವ್ ಮೋಷನ್ ಅಂತ ಹೇಳ್ಬೋದು ರಿಲೇಟಿವ್ ಮೋಷನ್ ಅಂದ್ರೆ ಇಟ್ ಸಪೋರ್ಟ್ಸ್ ಓಕೆ ಇಟ್ ಸಪೋರ್ಟ್ಸ್ ಅಂಡ್ ಅಪೋಸ್ ದ ಮೋಷನ್ ಅಥವಾ ರಿಲೇಟಿವ್ ಮೋಷನ್ ಅಂತ ಹೇಳ್ಬೋದು ಇಟ್ ಅಪೋಸ್ ಇವಾಗ ನೋಡಿ ನಾನು ನಿಂತ್ಕೊಂಡಿದ್ದೀನಿ ನಾನು ನಿಂತ್ಕೋಬೇಕಂದ್ರೆ ಏನು ಬೇಕು ಫ್ರಿಕ್ಷನ್ ಬೇಕು ನಾನು ನಡಿಬೇಕಂದ್ರೂ ಸಹಿತ ಫ್ರಿಕ್ಷನ್ ಬೇಕು ರೈಟಾ ಅಂಡ್ ಅದೇ ಐಸ್ ಬ್ಲಾಕ್ ಮೇಲೆ ನೋಡಿ ನೀವು ನಿಂತ್ಕೊಳ್ಬೇಕಂದ್ರೆ ಫ್ರಿಕ್ಷನ್ ಬೇಕೇ ಬೇಕು ರೈಟ್ ಸೊ ದಟ್ ಮೀನ್ಸ್ ವಿಚ್ ಅಪೋಸಸ್ ದ ಮೋಷನ್ ಅಂಡ್ ಸಪೋರ್ಟ್ಸ್ ದ ಮೋಷನ್ ರೈಟ್ ಸೊ ದಟ್ ಈಸ್ ದ ಫ್ರಿಕ್ಷನ್ ರೈಟ್ ಸೊ ಇಲ್ಲಿ ನಮಗೆ ಬೇಕಾದೇನಪ್ಪ ಅಂದ್ರೆ ಫ್ರಿಕ್ಷನ್ ಫೋರ್ಸ್ ಮೇಲೆ ಯಾವ ತರ ಕ್ವಶನ್ಸ್ ಕೇಳ್ತಾರೆ ನೋಡಿ ಫ್ರಿಕ್ಷನ್ ಇಸ್ ಅ ಫೋರ್ಸ್ ಆಕ್ಟಿಂಗ್ ಬಿಟ್ವೀನ್ ಟೂ ಸರ್ಫೇಸಸ್ ಇನ್ ಅ ಕಾಂಟ್ಯಾಕ್ಟ್ which opposes relative motion or a tendency of a relative motion between them. ಇಲ್ಲೆಲ್ಲ ಡಯಾಗ್ರಾಮ್ ಇದೆ ನೀವು ನೋಡ್ಕೊಳ್ಬಹುದು ಇದೆಲ್ಲ ಡೋಂಟ್ ವರಿ ಐ ವಿಲ್ ಎಕ್ಸ್ಪ್ಲೈನ್ ಕಾಂಟ್ಯಾಕ್ಟ್ ಫೋರ್ಸ್ ಜಸ್ಟ್ ರೀಕ್ಯಾಪ್ ಮಾಡ್ಕೊಂಡ್ರೆ ನಾವು ಥಿಯರಿಟಿಕಲಿ ರೀಕ್ಯಾಪ್ ಮಾಡ್ಕೊಂಡ್ರೆ ದ ಕಾಂಪೋನೆಂಟ್ ಆಫ್ ಕಾಂಟ್ಯಾಕ್ಟ್ ಫೋರ್ಸ್ ಇಸ್ ಅ ಪ್ಯಾರಲಲ್ ಫೋರ್ಸ್ ಓಕೆ ಪ್ಯಾರಲಲ್ ಟು ದ ಸರ್ಫೇಸ್ ಇನ್ ಅ ಕಾಂಟ್ಯಾಕ್ಟ್ ಈಸ್ ಕಾಲ್ಡ್ ಅ ಫ್ರಿಕ್ಷನ್ ಫ್ರಿಕ್ಷನಲ್ ಫೋರ್ಸ್ ಇಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇನ್ ನೇಚರ್ ಓಕೆ ಸೊ ದಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇನ್ ನೇಚರ್ ಏನ್ ಸರ್ ಇದರ ಅರ್ಥ ಫ್ರಿಕ್ಷನ್ ಅಂದ್ರೆ ಏನು ಫಾರ್ ಎಕ್ಸಾಂಪಲ್ ನೋಡಿ ಇದೊಂದು ಬ್ಲಾಕ್ ಓಕೆ and this is the surface okay so this is the block of mass m and ನಿಮಗೆ ಒಂದು ಅಪ್ಲೈಡ್ ಫೋರ್ಸ್ ಈ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗ್ತಿದ್ರು ಓಕೆ ಸೊ ಲೆಟ್ಸ್ ಸೇ ದಿಸ್ ಇಸ್ ದ ಮೋಷನ್ ಓಕೆ ಸೊ ದಿಸ್ ಇಸ್ ದ ಮೋಷನ್ ಯಾಕೆಂದ್ರೆ ನಿಮಗೆ ಇದೇ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಅನ್ನೋದು ಅಪ್ಲೈ ಆಗ್ತದೆ ರೈಟ್ ಅಂಡ್ ಇದು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಫ್ರಿಕ್ಷನ್ ಪ್ರೊಡ್ಯೂಸ್ ಆಗುತ್ತೆ ಓಕೆ ಸೊ ಫ್ರಿಕ್ಷನ್ ಯಾವ್ದಾದ್ರ ಮಧ್ಯೆ ಸೊ ಲೆಟ್ಸ್ ಸೇ ದಿಸ್ ಇಸ್ ದ ಫ್ರಿಕ್ಷನ್ ಅಂತ ಸ್ಮಾಲ್ ಲೆಟರ್ ಎಫ್ ಅಲ್ಲಿ ಬರೀತೀನಿ ಅಂಡ್ ಎಫ್ ಅನ್ನೋದು ಕ್ಯಾಪಿಟಲ್ ಲೆಟರ್ ದಟ್ ಇಸ್ ಎಕ್ಸ್ಟರ್ನಲ್ ಫೋರ್ಸ್ ಓಕೆ ಅಂಡ್ ಇಲ್ಲಿ ನೀವು ನೋಡ್ಕೊಳ್ಳಿ ದ ಸರ್ಫೇಸ್ ಅಂಡ್ ದ ಫ್ಲೋರ್ ಮಧ್ಯೆ ಇರುವಂತ ಘರ್ಷಣೆ ಯಾಕೆ ಬರುತ್ತೆ ದಟ್ ಇಸ್ ಡ್ಯೂ ಟು ಇಂಟರ್ಲಾಕಿಂಗ್ ಆಫ್ ಪಾರ್ಟಿಕಲ್ಸ್ ದ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ ಅಟೋಮಿಕ್ ಲೆವೆಲ್ ಅಲ್ಲಿ ನೋಡಿದ್ರೆ ನಿಮಗೆ ಏನಾಗಿರುತ್ತೆ ಅಂದ್ರೆ ದ ಮಾಲಿಕ್ಯೂಲ್ಸ್ ದ ಪಾರ್ಟಿಕಲ್ ಸರ್ಫೇಸ್ ಏನಾಗುತ್ತೆ ಲಾಕ್ ಆಗುತ್ತೆ ಓಕೆ ಇಂಟರ್ಲಾಕ್ ಆಗುತ್ತೆ ಸೊ ದಟ್ ಈಸ್ ದ ರೀಸನ್ ಇಟ್ ಅಪೋಸಸ್ ದ ಮೋಷನ್ ಅದಕ್ಕೆ ನಾವು ಫ್ರಿಕ್ಷನ್ ಅಂತ ಕರಿತೀವಿ ಓಕೆನಾ ರೈಟ್ ಈ ಫ್ರಿಕ್ಷನ್ ಅಲ್ಲಿ ನಮಗೆ ತುಂಬಾ ಟೈಪ್ಸ್ ಇದೆ ಮೇನ್ ಆಗಿ ನಮಗೆ ಸ್ಟ್ಯಾಟಿಕ್ ಫ್ರಿಕ್ಷನ್ ಮತ್ತೆ ಡೈನಾಮಿಕ್ ಫ್ರಿಕ್ಷನ್ ಅನ್ನೋದು ಬರಬೇಕು ನೋಡಿ ಯಾಕೆ ಫ್ರಿಕ್ಷನ್ ಮೈಕ್ರೋಸ್ಕೋಪಿಕ್ ಲೆವೆಲ್ ಅಲ್ಲಿ ನೋಡಿದಾಗ ಇಂಟರ್ಲಾಕಿಂಗ್ ಆಗ್ತಾ ಇರುತ್ತೆ ಒಂದು ಮೇಲ್ ಬಾಡಿ ಇನ್ನೊಂದು ಕೆಳಗಡೆ ಬಾಡಿ ಓಕೆನಾ ಮೇಲ್ಗಡೆ ಒಂದು ಬಾಡಿ ಕೆಳಗಡೆ ಒಂದು ಬಾಡಿ ಇಂಟರ್ಲಾಕ್ ಆಗ್ತದೆ ಇಂಟರ್ಲಾಕಿಂಗ್ ಬಿಟ್ವೀನ್ ದ ಇರ್ರೆಗ್ಯುಲಾರಿಟೀಸ್ ಇನ್ ದ ಸರ್ಫೇಸ್ ಗಿವ್ಸ್ ರೈಸ್ ಟು ದ ಫ್ರಿಕ್ಷನ್ ಅಂಡ್ ಇನ್ನೊಂದು ನೋಡಿದ್ರೆ ಈ ಬಾಂಡಿಂಗ್ ಯಾವ ತರ ಇರುತ್ತೆ ಸೊ ಮಾಲಿಕ್ಯೂಲ್ಸ್ ಅಥವಾ ಪಾರ್ಟಿಕಲ್ಸ್ ಅಂತ ಹೇಳಿದ್ನಲ್ಲ ಟೆಂಪರರಿ ಬಾಂಡ್ಸ್ ಆರ್ ಫಾರ್ಮ್ಡ್ ಎಟ್ ದ ಕಾಂಟ್ಯಾಕ್ಟ್ ಸರ್ಫೇಸ್ ಓಕೆ ಕಾಂಟ್ಯಾಕ್ಟ್ ಸರ್ಫೇಸ್ ಡ್ಯೂ ಟು ಹೈ ಪ್ರೆಷರ್ ದಿಸ್ ಲೀಡ್ಸ್ ಅ ಫ್ರಿಕ್ಷನ್ ಓಕೆ ಇದೆಲ್ಲ ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಅಂಡ್ ನೆಕ್ಸ್ಟ್ ನೋಡಿದ್ರೆ ಸ್ಟಾಟಿಕ್ ಫ್ರಿಕ್ಷನ್ ಅಂದ್ರೇನು ಓಕೆ ಸ್ಟಾಟಿಕ್ ಫ್ರಿಕ್ಷನ್ ಅಂದ್ರೆ ಇಟ್ ಇಸ್ ಅ ವೇರಿಯಬಲ್ ರೆಸಿಸ್ಟಿವ್ ಫೋರ್ಸ್ ಇದನ್ನ ಸೆಲ್ಫ್ ಅಡ್ಜಸ್ಟಿಂಗ್ ಫೋರ್ಸ್ ಅಂತಾನು ಕರೀತಾರೆ ಯಾವುದಕ್ಕೆ ಇದಕ್ಕೆ ಸೆಲ್ಫ್ ಅಡ್ಜಸ್ಟಿಂಗ್ ಫೋರ್ಸ್ ಓಕೆ ಸೆಲ್ಫ್ ಅಡ್ಜಸ್ಟಿಂಗ್ ಫೋರ್ಸ್ ನೋಡಿ ಇಟ್ ಇಸ್ ಅ ವೇರಿಯಬಲ್ ರೆಸಿಸ್ಟಿವ್ ಫೋರ್ಸ್ ವಿಚ್ ಅಪೋಸಸ್ ಟೆಂಡೆನ್ಸಿ ಆಫ್ ರಿಲೇಟಿವ್ ಮೋಷನ್ ಫಾರ್ ಎಕ್ಸಾಂಪಲ್ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಬಾಡಿ ಇದೆ ಓಕೆ ಸೊ ಒಂದು ಬಾಡಿ ಡೋಂಟ್ ನೋ ವಾಟ್ ಇಸ್ ದ ಮಾಸ್ ನೀವು ತಳ್ತೀರಾ ಲೈಕ್ ಝೀರೋ ಫೋರ್ಸ್ ಹಾಕಿದ್ರೆ ಅದು ಮೂವ್ ಆಗತ್ತಾ ಇಲ್ಲ ಅಂಡ್ ಯು ಆರ್ ಅಪ್ಲೈಂಗ್ 5 ನ್ಯೂಟನ್ ಸ್ಟಿಲ್ ಇಟ್ ಇಸ್ ನಾಟ್ ಮೂವಿಂಗ್ 10 ನ್ಯೂಟನ್ ಸ್ಟಿಲ್ ಇಟ್ ಇಸ್ ನಾಟ್ ಮೂವಿಂಗ್ 15 ನ್ಯೂಟನ್ ಸ್ಟಿಲ್ ಇಟ್ ಇಸ್ ನಾಟ್ ಮೂವಿಂಗ್ 20 ನ್ಯೂಟನ್ ಸ್ಟಿಲ್ ಇಟ್ ಇಸ್ ನಾಟ್ ಮೂವಿಂಗ್ 20 30 40 50 ನ್ಯೂಟನ್ ಹಾಕಿದಾಗ ಸ್ವಲ್ಪ ಮೂವ್ ಆಗಿ ಸ್ಟಾರ್ಟ್ ಆಗುತ್ತೆ ಸೊ ದ ಬಾಡಿ ಇಸ್ ಅಬೌಟ್ ಟು ಮೂವ್ ಆ ಫೋರ್ಸ್ ಏನಿದೆಯಲ್ಲ ಆ ಫೋರ್ಸ್ನ 49.99 ನ್ಯೂಟನ್ ಹಾಕಿರ್ತೀರ ಆವಾಗ ಮೂವ್ ಆಗಿರಲ್ಲ 49.99 ನ್ಯೂಟನ್ ಹಾಕಿದ್ರು ಸಹಿತ ಮೂವ್ ಆಗಿರಲ್ಲ ಬಟ್ 50 ನ್ಯೂಟನ್ ಹಾಕಿದ ತಕ್ಷಣ
ಮೂವ್ ಆಗುತ್ತೆ. ಸೊ ಇಲ್ಲಿ ಸ್ಟಾಟಿಕ್ ಫ್ರಿಕ್ಷನ್ ಏನಾದ್ರೆ ಸೆಲ್ಫ್ ಅಡ್ಜಸ್ಟಿಂಗ್ ಫೋರ್ಸ್. ನೀವು 0 ಇಂದ ಸ್ಟಾರ್ಟ್ ಮಾಡಿದ್ರು ಸಹಿತ ದ ಬಾಡಿ ಇಸ್ ನಾಟ್ ಮೂವಿಂಗ್, ರೈಟಾ? ಸೊ ಯಾವಾಗ ನಾವು 50 ನ್ಯೂಟನ್ ಹಾಕಿದ್ರ ಅವಾಗ ತಾನೇ ಮೂವ್ ಆಗುತ್ತೆ, ಅದರ ಕೈನೆಟಿಕ್ ಫ್ರಿಕ್ಷನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದಕ್ಕೆ ನೋಡಿ, ಫಸ್ಟ್ 5 ನ್ಯೂಟನ್ ಅಪ್ಲೈ ಮಾಡ್ತೀವಿ, 5 ನ್ಯೂಟನ್ ಅಪೋಸಿಂಗ್ ಫೋರ್ಸ್ ಅಲ್ಲಿ ಬರುತ್ತೆ. 10 ನ್ಯೂಟನ್ ಅಪ್ಲೈ ಮಾಡ್ತೀವಿ, 10 ನ್ಯೂಟನ್ ಅಪೋಸಿಟ್ ಫೋರ್ಸ್ ಅಲ್ಲಿ ಆಗುತ್ತೆ. 15 ನ್ಯೂಟನ್ ಮಾಡಿದ್ರೆ 15 ನ್ಯೂಟನ್. ಅದಕ್ಕೆ ನಾವು ಇದನ್ನ ಅಂತ ಕರಿತೀವಿ ಸೆಲ್ಫ್ ಅಡ್ಜಸ್ಟಿಂಗ್ ಫೋರ್ಸ್ ಅಂತ ಕರಿತೀವಿ. ನೋಡಿ, ಮ್ಯಾಕ್ಸಿಮಮ್ ಪಾಸಿಬಲ್ ಫ್ರಿಕ್ಷನಲ್ ಫೋರ್ಸ್ ಬಿಟ್ವೀನ್ ಟೂ ಸರ್ಫೇಸಸ್ ಬಿಫೋರ್ ಸ್ಲೈಡಿಂಗ್ ಸ್ಟಾರ್ಟ್ಸ್. ನೋಡಿ, ಮ್ಯಾಕ್ಸಿಮಮ್ ಪಾಸಿಬಲ್, ಓಕೆ. ಸೊ ಮ್ಯಾಕ್ಸಿಮಮ್ ಪಾಸಿಬಲ್ ಫ್ರಿಕ್ಷನಲ್ ಫೋರ್ಸ್ ಬಿಟ್ವೀನ್ ಟೂ ಸರ್ಫೇಸಸ್ ಬಿಫೋರ್ ಸ್ಲೈಡಿಂಗ್ ಸ್ಟಾರ್ಟ್ಸ್. ನೋಡಿ, ನಿಮಗೆ ಒಂದು ಟ್ರಿಕ್ ಹೇಳ್ತೀನಿ, ಏನಪ್ಪಾ ಅಂತ ಹೇಳಿದ್ರೆ ನೀವು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಬೇಕಿಲ್ಲಿ. ಇದು ಒಂದು ಬಾಡಿ, ಓಕೆ. ಸೊ ದಿಸ್ ಇಸ್ ಒನ್ ಬಾಡಿ, ಓಕೆನಾ? ರೈಟ್ ಸರ್. ಆಫ್ ಮಾಸ್ ಎಂ, ಓಕೆ ಸರ್. ಇವಾಗ ನಿಮಗೆ ಇದರ ಮೇಲೆ ಒಂದು ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಆಗಿದೆ, ಓಕೆ. ಸೊ ಲೆಟ್ಸ್ ಸೇ ದಿಸ್ ಇಸ್ ಎಫ್ ಎಕ್ಸ್ಟರ್ನಲ್ ಅಥವಾ ಎಫ್ ಅಪ್ಲೈಡ್, ಓಕೆ. ಅಂಡ್ ದ ಬಾಡಿ ಅಬೌಟ್ ಟು ಮೂವ್, ಅವಾಗ ನಿಮಗೆ ಏನಾಗುತ್ತೆ, ಇಲ್ಲಿ ಫ್ರಿಕ್ಷನಲ್ ಫೋರ್ಸ್ ಅನ್ನೋದು ಬರುತ್ತೆ, ಓಕೆ. ಸೊ ವಾಟ್ ಇಸ್ ದಟ್? ಮ್ಯಾಕ್ಸಿಮಮ್ ಲಿಮಿಟಿಂಗ್ ಫ್ರಿಕ್ಷನ್ ಅಂದ್ರೆ 0, 5, 10, 20, 49.99 ನ್ಯೂಟನ್ ಹಾಕಿದ್ರು ಸಹಿತ ಮೂವ್ ಆಗಲ್ಲ. ಯಾವಾಗ 50 ನ್ಯೂಟನ್ ಹಾಕಿದ್ರೆ ಮೂವ್ ಆಯ್ತು. ಆ 49.99 ನ್ಯೂಟನ್ ಏನಿದೆಯಲ್ಲ, ದಟ್ ಇಸ್ ಅ ಮ್ಯಾಕ್ಸಿಮಮ್ ಲಿಮಿಟಿಂಗ್ ಫ್ರಿಕ್ಷನ್. ಆಫ್ಟರ್ ದಟ್ ದ ಬಾಡಿ ಸ್ಟಾರ್ಟ್ಸ್ ಮೂವ್. ಆ ಮ್ಯಾಕ್ಸಿಮಮ್ ಲಿಮಿಟಿಂಗ್ ಫ್ರಿಕ್ಷನ್ ಹೇಗಿರುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಫ್ರಿಕ್ಷನ್, ಓಕೆ. ಸ್ಟಾರ್ಟಿಂಗ್ ಫ್ರಿಕ್ಷನ್ ಎಫ್ ಎಸ್ ಅಂತ ಕರಿತೀನಿ, ವಿಚ್ ಈಸ್ ಮೋರ್ ದನ್, ಓಕೆ. ಸೊ ವಿಚ್ ಈಸ್ ಮೋರ್ ದನ್, ಓಕೆ. ಸೊ ಲಿಮಿಟಿಂಗ್ ಫ್ರಿಕ್ಷನ್, ಓಕೆ. ಸೊ ದಿಸ್ ಇಸ್ ಮ್ಯಾಕ್ಸಿಮಮ್ ಲಿಮಿಟಿಂಗ್ ಫ್ರಿಕ್ಷನ್ ಅಂತ ಕರಿತೀವಿ, ಎಫ್ ಎಲ್. ಅಂಡ್ ವಿಚ್ ಈಸ್ ಏನಂತ ಕರಿಬಹುದು, 0 ಇಂದ ಸ್ಟಾರ್ಟ್ ಮಾಡಿ, ಓಕೆ. ಸೊ this is starting friction, okay. So static friction range from 0 to, okay. So that is 0 to maximum limiting friction, okay. So 0 to maximum limiting friction. ಅದಕ್ಕೆ ನಾವು ಏನಂತ ಕರಿತೀವಿ, ಈ ಸ್ಟಾಟಿಕ್ ಫ್ರಿಕ್ಷನ್ ಸೆಲ್ಫ್ ಅಡ್ಜಸ್ಟಿಂಗ್ ಫೋರ್ಸ್ ಅಂತ ಕರಿತೀವಿ, ಸೆಲ್ಫ್ ಅಡ್ಜಸ್ಟಿಂಗ್ ಫೋರ್ಸ್. ಕ್ಲಿಯರಾ? ಸೆಲ್ಫ್ ಅಡ್ಜಸ್ಟಿಂಗ್ ಫೋರ್ಸ್ ಅಂತ ಕರಿತೀವಿ. ಇಷ್ಟಾದ್ಮೇಲೆ ದೆನ್ ಇಲ್ಲಿ ನಾರ್ಮಲ್ ರಿಯಾಕ್ಷನ್ ಯಾವ ತರ ಇರುತ್ತೆ ಸರ್? ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್, ಓಕೆ ಸರ್. ಅಂಡ್ ವೇಟ್ ಆಫ್ ದ ಬಾಡಿ, ಸೊ ದಟ್ ಈಸ್ mg, ರೈಟ್? ಸೊ ಈ ನಾರ್ಮಲ್ ರಿಯಾಕ್ಷನ್ ಯಾವಾಗಲೂ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್, ದಟ್ ಈಸ್ m into g, ಓಕೆ. ಅಂಡ್ ಮ್ಯಾಕ್ಸಿಮಮ್, ಓಕೆ. ಸೊ ದಟ್ ಈಸ್ ಮ್ಯಾಕ್ಸಿಮಮ್ ಲಿಮಿಟಿಂಗ್ ಫ್ರಿಕ್ಷನ್, ಸೊ ದಟ್ ಈಸ್ ಈಕ್ವಲ್ಸ್ ಟು mu s into n, ಓಕೆ. ಸೊ ಇದನ್ನ ನೀವು ಏನಂತ ಬರೀಬಹುದು, ಎಫ್ ಎಲ್, ದಟ್ ಈಸ್ ಮ್ಯಾಕ್ಸಿಮಮ್ ಲಿಮಿಟಿಂಗ್ ಫ್ರಿಕ್ಷನ್, ದಟ್ ಈಸ್ ಈಕ್ವಲ್ಸ್ ಟು mu s into mg, ಓಕೆನಾ? ಸೊ ದಿಸ್ ಇಸ್ ದ ಫಾರ್ಮುಲಾ, ಸ ಮ್ಯಾಕ್ಸಿಮಮ್ ಲಿಮಿಟಿಂಗ್ ಫ್ರಿಕ್ಷನ್. ಇಲ್ಲಿ ಕಂಡೀಷನ್ಸ್ ಏನ್ ಕೇಳಿ, ಕಂಡೀಷನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಏನಪ್ಪ ಅಂತ ಹೇಳಿದ್ರೆ, ಸೊ ಫಸ್ಟ್ ಇಫ್ ಅಪ್ಲೈಡ್ ಫೋರ್ಸ್, ಓಕೆ. ಇಫ್ ಅಪ್ಲೈಡ್ ಫೋರ್ಸ್, if it is greater than maximum limiting friction, then the body comes into the motion, okay. So motion ಅಲ್ಲಿ ಬರುತ್ತೆ ಯಾವಾಗ ಅಪ್ಲೈಡ್ ಫೋರ್ಸ್ ಇಸ್ ಮೋರ್ ದನ್ ಮ್ಯಾಕ್ಸಿಮಮ್ ಲಿಮಿಟಿಂಗ್ ಫ್ರಿಕ್ಷನ್ ಆದಾಗ. ಅದೇ ಸೊ ಅಪ್ಲೈಡ್ ಫೋರ್ಸ್ if it is less than maximum limiting friction, so then the body is at rest. ಈ ಕೇಸ್ನಲ್ಲಿ ಆಕ್ಸಲರೇಷನ್ ಫೈಂಡ್ ಮಾಡಬಹುದು, ಬಟ್ ಈ ಕೇಸ್ನಲ್ಲಿ ಆಕ್ಸಲರೇಷನ್ ಇಸ್ ಈಕ್ವಲ್ಸ್ ಟು 0, ನೋ ನೀಡ್ ಟು ಫೈಂಡ್, ಓಕೆ. ಸೊ ಆಕ್ಸಲರೇಷನ್ ಇಸ್ ಈಕ್ವಲ್ಸ್ ಟು 0, ರೈಟ್? ಸೊ ಇವಾಗ ಸಪೋಸ್ ನಿಮಗೆ ಕೆಲವು ಸಿಚುವೇಶನ್ ಕೊಡ್ತಾರೆ, ವಾಟ್ ಇಸ್ ದ ಸ್ಟಾಟಿಕ್ ಫ್ರಿಕ್ಷನ್ ಅಂತೇಳಿ. ಸ್ಟಾಟಿಕ್ ಫ್ರಿಕ್ಷನ್ ಡು ನಾಟ್ ಹ್ಯಾವ್ ಅ ಪರ್ಟಿಕ್ಯುಲರ್ ನಂಬರ್, ಸೊ ಇಟ್ ಈಸ್ ವೇರಿಂಗ್ ಫ್ರಮ್ 0 ಟು ಮ್ಯಾಕ್ಸಿಮಮ್ ಲಿಮಿಟಿಂಗ್ ಫ್ರಿಕ್ಷನ್, ಓಕೆನಾ? ಆ ಮ್ಯಾಕ್ಸಿಮಮ್ ಲಿಮಿಟಿಂಗ್ ಫ್ರಿಕ್ಷನ್ ನಿಮಗೆ ಏನಂತ ಕರಿತೀವಿ, ಸ್ಟಾಟಿಕ್ ಫ್ರಿಕ್ಷನ್ ಅಂತ ಕರಿತೀವಿ, ಓಕೆ. ಡನ್ ಸರ್. ಇಲ್ಲಿ ಕ್ವಶನ್ ಇದೆ ನೋಡಿ, ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ಲಿಮಿಟಿಂಗ್ ಫ್ರಿಕ್ಷನ್ ಫಾರ್ ಎ ಬ್ಲಾಕ್ ಆಫ್ ಮಾಸ್ 5 kg kept on the floor flat surface if mu s, that is the coefficient of static friction ಅಂತ ಕರಿತೀವಿ. mu s is nothing but a coefficient of static friction 0.4. if a force 10 Newton is applied on the block, will it move? First maximum limiting friction ಫೈಂಡ್ ಮಾಡ, ಓಕೆ. ಸೊ maximum limiting friction ಏನದು ಸರ್? ಇಟ್ ಇಸ್ ಅ mu s into n. ಇಲ್ಲಿ ಯಾವುದೇ ತರ ಇನ್ಕ್ಲಿನೇಷನ್ ಇಲ್ಲ, ಡೈರೆಕ್ಟ್ ಆಗಿ n is equals to mg ಅಂತ ಆಗುತ್ತೆ, ಓಕೆ. ಸೊ ದಟ್ ಈಸ್ ದ mu s m into g, okay, right. So fl, that is equals to mu s ಇದೆ ಎಷ್ಟಿದೆ ಸರ್? ಇಟ್ ಇಸ್ 0.4. m ಎಷ್ಟಿದೆ ಸರ್? ಇಟ್ ಇಸ್ ಅ 5 and that is a 10. ಎಷ್ಟಾಗುತ್ತೆ ಸರ್? ಮ್ಯಾಕ್ಸಿಮಮ್ ಲಿಮಿಟಿಂಗ್ ಇಸ್ 5 4 20, ಓಕೆ. ಸೊ ದಟ್ ಇಸ್ 20 ನ್ಯೂಟನ್ ಇದೆ ಸರ್, ಓಕೆನಾ? ಸರ್ 20 ನ್ಯೂಟನ್. ಅಂಡ್ ಅಪ್ಲೈಡ್ ಫೋರ್ಸ್ ಎಷ್ಟಿದೆ ಸರ್? ಅಪ್ಲೈಡ್ ಫೋರ್ಸ್, ಓಕೆ. ಸೊ ದಟ್ ಈಸ್ ಅಪ್ಲೈಡ್ ಫೋರ್ಸ್
So that is equals to 10 Newton, which is less than maximum limiting friction, that is 20 Newton. Okay, so ಈ ಕಂಡೀಷನ್ ಅಲ್ಲಿ ಏನಾಗುತ್ತೆ, the body remains at the same state of rest ಅಲ್ಲಿ ಇರುತ್ತೆ. Therefore, acceleration is 0. Okay, so the body is not move. Okay, will it move? No, it is 0. ಅಷ್ಟೇ, simple. ಓಕೆನಾ? Right, sir. Next one. A monkey of mass 20 kg is holding vertical rope. The rope will not break when the mass 25 kg is suspended from it because it will be breaking if the mass exceeds 25 kg. What is the maximum acceleration with which the monkey can climb along the rope ಅಂತ ಕೇಳ್ತಾರದು. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ನಿಮಗೆ ಟೆನ್ಷನ್ ಎಷ್ಟು, ಮ್ಯಾಕ್ಸಿಮಮ್ ಟೆನ್ಷನ್. Okay, it's the maximum tension. Okay, and this is weight of this monkey. Okay, so mg. And acceleration. Okay, so what is the acceleration by which monkey can move up ಅಂತ ಕೇಳ್ತಾರದು. So according to that, ಇಲ್ಲಿ ನಾವು equations of motion use ಮಾಡಿದ್ರೆ, sir, it is F net that is equals to mass into acceleration. Correct? So this is the maximum acceleration ಅಂತ ಬರ್ಕೋಣ. Right, sir. F net ಏನು, sir, it is the T maximum, the minus m into g. So that is equals to maximum acceleration. Okay, maximum acceleration. Okay, sir. Yes, sir. Maximum acceleration ಎಷ್ಟಿದೆ, sir? It is the mg ಅಲ್ವಾ? So T maximum. Okay, so T maximum ಎಷ್ಟಿದೆ, sir? Tension in the string, that is m into g. Okay, so m dash. Okay, so m dash ಅಂತ m1 ಅಂತ ಬರ್ಕೋತೀನಿ. So ಎಷ್ಟಿದೆ maximum, that is the 25 into g. 10 ಕೊಡಿದ್ರೆ. Okay, so 10 ಕೊಡಿದ್ರೆ. So that is the 250 Newton. Okay, ಇಲ್ಲಿ ಬರೋಣ. So 250 Newton. So minus mass of the monkey. Mass of the monkey is to 20. So 20 into 10. And mass, that is also 20. The maximum acceleration ಎಷ್ಟಾಗುತ್ತೆ, 200, that is the 50 ಆಗುತ್ತೆ. So that is equals to 20. The maximum acceleration. Okay, so that is equals to the maximum acceleration, that is equals to 5/2 ಅಥವಾ 2.5 the meter per second square. Okay, so that is 2.5 meter per second square. Okay, so this is how you need to calculate. ಓಕೆನಾ? ಸೊ ಸಪೋಸ್ ಅದು 25 kg ಗಿಂತ ಜಾಸ್ತಿ ಆದ್ರೆ ಈ ರೋಪ್ ಅನ್ನೋದು ಕೆಳಗಡೆ ಬಿದ್ದು ಬಿಡುತ್ತೆ. ಓಕೆನಾ? ರೈಟ್? ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಎಸ್, ಕೈನೆಟಿಕ್ ಫ್ರಿಕ್ಷನ್. ಕೈನೆಟಿಕ್ ಫ್ರಿಕ್ಷನ್ ಅಂದ್ರೆ ಲೈಕ್ ಸೇಮ್ ಆಸ್ ಸ್ಟಾಟಿಕ್ ಫ್ರಿಕ್ಷನ್ ಓನ್ಲಿ. ಅಲ್ಲಿ ಮ್ಯೂ ಎಸ್ ಯೂಸ್ ಮಾಡ್ತಾರೆ, ಇಲ್ಲಿ ನೀವು ಏನು ಯೂಸ್ ಮಾಡ್ತಾರೆ, ಮ್ಯೂ ಕೆ ಅಂತ ಯೂಸ್ ಮಾಡ್ತಾರೆ, ಸೇಮ್. ಓಕೆ, ಸೊ ಕೋಫಿಷಿಯಂಟ್ ಕೈನೆಟಿಕ್ ಫ್ರಿಕ್ಷನ್, ಎಕ್ಸ್ಟರ್ನಲ್ ಫೋರ್ಸ್ ಇಫ್ ಇಟ್ ಇಸ್ ಗ್ರೇಟರ್ ದನ್ ಲಿಮಿಟಿಂಗ್ ಫ್ರಿಕ್ಷನ್, ಅವಾಗ ಏನಾಗುತ್ತೆ, ಮೋಷನ್ ಅಲ್ಲಿ ಬರುತ್ತೆ. ಅದು ಕಂಡೀಷನ್ ಕೊಡಿದ್ರು. ಓಕೆ, ಸೊ ಎಫ್ ಎಲ್. Okay, so ಅಥವಾ F applied force. Okay, F applied force. Okay, so ಇಲ್ಲಿ F applied force ಜಾಸ್ತಿ ಇದ್ರೆ ಇಲ್ಲಿ ಯಾವ ಕಂಡೀಷನ್ ಬರುತ್ತೆ, ಕೈನೆಟಿಕ್ ಫ್ರಿಕ್ಷನ್. Okay, so that is kinetic friction. Okay, so kinetic friction comes into the picture. Okay, so ಇದು static friction. Okay, so that is the static friction. Done? Yes, sir. The question is, a force of 10 Newton is applied on a block of mass 5 kg. As shown in the figure, find the frictional force and the acceleration of the block. Okay, so first ನಾವೇನ್ ಮಾಡೋಣ ಅಂದ್ರೆ, okay, so first ನಾವೇನ್ ಮಾಡೋಣ ಅಂದ್ರೆ maximum limiting friction ನ find ಮಾಡೋಣ. So what is that? Sir, it is a mu k, mu s. Okay, so that is mu s into n. ಇಲ್ಲೂ ಅಷ್ಟೇ inclination ಏನೂ ಇಲ್ಲ, therefore it is horizontal. ಡೈರೆಕ್ಟ್ ಆಗಿ n is equals to mg ಅಂತ ಬರುತ್ತೆ. Fine. Yes, sir. So mu s into m into g. So mu s ಎಷ್ಟಿದೆ, sir? Mu s ಅನ್ನೋದು 0.6 ಇದೆ. And mass, that is the 5. G ಅನ್ನೋದು that is the 10. Okay, ಎಷ್ಟಾಗುತ್ತೆ, 5 30, 30 Newton ಇದೆ. Okay, so that is the 30 Newton. Okay, so this is the maximum limiting friction. So 30 Newton ಇದೆ. Right? Yes, sir. And ಇಲ್ಲಿ applied force ಏನಿದೆ, so applied force ಏನಿದೆಯಲ್ಲ, so that is the 10 Newton. Okay, so that is 10 Newton, which is less than maximum limiting friction, that is the 30 Newton. So body ಏನಾಗಿರುತ್ತೆ, so that is rest ಅಲ್ಲಿ ಇರುತ್ತೆ. Okay, rest ಅಲ್ಲಿ ಇರುತ್ತೆ. ಯಾವಾಗ ರೆಸ್ಟ್ ಅಲ್ಲಿ ಇರುತ್ತಲ್ಲ, so static friction ಎಷ್ಟು ಅಂತ ಕೇಳಿದ್ರೆ, that is equal to applied force only. Okay, so static friction ಎಷ್ಟು, applied force ಎಷ್ಟು ಅಪ್ಲೈ ಮಾಡುತ್ತೋ, that will be acting as a applied force. Applied force static friction ಆಗಿ ಆಕ್ಟ್ ಆಗುತ್ತೆ, that is 10 Newton. Okay, so that is 10 Newton.
ಓಕೆ, ಸೊ ಆಕ್ಸಲರೇಷನ್ ಏನಾಗುತ್ತೆ ಇಲ್ಲಿ ಈ ಕೇಸ್ನಲ್ಲಿ 0 ಆಗುತ್ತೆ. ದೇರ್ ಫೋರ್ ಸ್ಟಾಟಿಕ್ ಫ್ರಿಕ್ಷನ್ 10 ನ್ಯೂಟನ್ ಅಂಡ್ ಆಕ್ಸಲರೇಷನ್ ದಟ್ ಇಸ್ 0 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆ, ರೈಟ್ ಸರ್. ಅಂಡ್ ನೆಕ್ಸ್ಟ್ ಟಿಪ್ಸ್ ಫಾರ್ ನ್ಯೂಮೆರಿಕಲ್ಸ್. ಓಕೆ, ಇಲ್ಲಿ ಚೆನ್ನಾಗಿ ಕೇಳಿಸ್ಕೊಳ್ಳಿ. ರೆಸ್ಟ್ ಅಲ್ಲಿ ಇದ್ರೆ ಎಫ್ ಅಪ್ಲೈಡ್ ಅಂದ್ರೆ ಅಪ್ಲೈಡ್ ಫೋರ್ಸ್ ಇಸ್ ಲೆಸ್ ದನ್ ಲಿಮಿಟಿಂಗ್ ಫ್ರಿಕ್ಷನ್ ಇದ್ರೆ ರೆಸ್ಟ್ ಅಲ್ಲಿ ಇರುತ್ತೆ. ಅದೇ ಜಸ್ಟ್ ಸ್ಲಿಪ್ಪಿಂಗ್ ಅಂತ ಹೇಳಿದ್ರೆ, ಓಕೆ, ಸೊ ಸ್ಲಿಪ್ಪಿಂಗ್ ಅಂತ ಹೇಳಿದ್ರೆ ಆಕ್ಸಲರೇಷನ್ ಇಸ್ 0, ಬಟ್ ಇಲ್ಲೂ ಸಹಿತ ಲಿಮಿಟಿಂಗ್ ಫ್ರಿಕ್ಷನ್ μs ಇಸ್ ಈಕ್ವಲ್ಸ್ ಟು ns ಅಂತ ಬರುತ್ತೆ. ಅಂಡ್ ನೆಕ್ಸ್ಟ್ ಒನ್ ಸ್ಲೈಡಿಂಗ್ ಅಂದ್ರೆ ಮೂವ್ ಆಗ್ತಿದೆ ಅಂತ ಹೇಳಿದ್ರೆ ದಟ್ ಈಸ್ ಎಫ್ ಎಕ್ಸ್ಟರ್ನಲ್ ದಟ್ ಈಸ್ ಮೈನಸ್ ಎಫ್ ಕೆ ಡಿವೈಡೆಡ್ ಬೈ ಎಂ ಅಂತ. ಓಕೆ, ಸೊ ಆಕ್ಸಲರೇಷನ್ ಫೈಂಡ್ ಮಾಡಬೇಕು. ಇದನ್ನ ಹೇಗೆ ಬರುತ್ತೆ ಅಂದ್ರೆ ಸಿಂಪಲ್ ನೋಡಿ ಏನಿರುತ್ತೆ. ದಿಸ್ ಇಸ್ ನ್ಯೂಟನ್ಸ್ ಲಾ ಅಪ್ಲೈ ಮಾಡೋದು. ಓಕೆ, ಸೊ ಎಫ್ ನೆಟ್ ದಟ್ ಈಸ್ ಈಕ್ವಲ್ಸ್ ಟು ಮಾಸ್ ಇಂಟು ಆಕ್ಸಲರೇಷನ್. ಕರೆಕ್ಟಾ? ಎಫ್ ನೆಟ್ ಏನಿದೆ ಎಫ್ ಎಕ್ಸ್ಟರ್ನಲ್ ಮೈನಸ್ ಇದು ಅಪೋಸಿಟ್ ಅಲ್ಲಿ ಕೈನೆಟಿಕ್ ಫ್ರಿಕ್ಷನ್, ಸೊ ದಟ್ ಈಸ್ ಈಕ್ವಲ್ಸ್ ಟು ಎಂ ಎ. ಅದೇ ಎ ಬೇಕು ಅಂತಂದ್ರೆ ಸೊ ದಟ್ ಈಸ್ ಎಫ್ ಎಕ್ಸ್ಟರ್ನಲ್ ಮೈನಸ್ ಎಫ್ ಕೆ ದಟ್ ಈಸ್ ಕೈನೆಟಿಕ್ ಫ್ರಿಕ್ಷನ್ ಡಿವೈಡೆಡ್ ಬೈ ಮಾಸ್. ಅದೇನೆ ಇಲ್ಲಿ ಬರ್ದಿರೋದು. ಓಕೆ, ಎಸ್. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ next question. A force of 50 Newton is applied on a block of mass 5 kg as shown in the figure. Find the frictional force and the acceleration of the block. ಇಲ್ಲಿ ನಿಮಗೆ ಹಾರಿಜೆಂಟಲ್ ಫೋರ್ಸ್ ಇಲ್ಲ, ಇಲ್ಲಿ ಕಾಂಪೋನೆಂಟ್ ಕೊಟ್ಟಿದ್ದಾರೆ. ಇವಾಗ ನೀವು ರಿಸಾಲ್ವ್ ಮಾಡಬೇಕು. ಇದನ್ನ ಹೇಗೆ ರಿಸಾಲ್ವ್ ಮಾಡ್ತೀರಾ? ಲೆಟ್ಸ್ ಸಿ. ಇಲ್ಲಿ ಈ ಫೋರ್ಸ್ನೇ ನಾನು ಸ್ವಲ್ಪ ಶಿಫ್ಟ್ ಮಾಡ್ತೀನಿ. ಓಕೆ, ಇಲ್ಲ ನಾನು ಹೊಸದೇ ಬರ್ಕೊಂತೀನಿ. ಇಟ್ ವಿಲ್ ಬಿ ಈಸಿ ಫಾರ್ ಮೈ. ಇವಾಗ ಬ್ಲಾಕ್ ನ ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ಸೊ ಲೆಟ್ಸ್ ಸೇ ಕನ್ಸಿಡರ್ ಅ ಬ್ಲಾಕ್ ಆಫ್ ಮಾಸ್ ಎಂ. ಓಕೆ, ಸೊ ಕನ್ಸಿಡರ್ ಅ ಬ್ಲಾಕ್ ಆಫ್ ಮಾಸ್ ಎಂ ಅಂಡ್ ಇದು ಹಾರಿಜೆಂಟಲ್ ಆಗಿ ಕನ್ಸಿಡರ್ ಮಾಡ್ಕೊತೀನಿ. ಓಕೆ, ಸೊ ದಿಸ್ ಇಸ್ ಹಾರಿಜೆಂಟಲ್. ಇಲ್ಲಿ ನಿಮಗೆ ಫೋರ್ಸ್ ಅಪ್ಲೈ ಆಗ್ತದೆ. ಕರೆಕ್ಟಾ? ಎಲ್ಲೇ ಇಲ್ಲಿ ಫೋರ್ಸ್ ಅಪ್ಲೈ ಆಗ್ತದೆ. What is that? 50 Newton. Okay, so 50 Newton. Right, sir. And what is the angle? That is the theta. Array 30 degree. Okay, so theta is equals to 30 degree. Okay. And ಇವಾಗ ನೀವು ಅಬ್ಸರ್ವ್ ಮಾಡಿ ನಾರ್ಮಲ್ ರಿಯಾಕ್ಷನ್ ಹೇಗಿರುತ್ತೆ ಸರ್? ಅಪ್ವರ್ಡ್ ಇನ್ ಡೈರೆಕ್ಷನ್. ಎಸ್ ಸರ್. ಅಂಡ್ ಇದಕ್ಕೆ ಈಕ್ವಲ್ ಆಗಿ ಸರ್ ಇಟ್ ಇಸ್ ಎಮ್ ಜಿ. ರೈಟಾ? ಎಸ್ ಸರ್. ಇವಾಗ ಇದನ್ನ ರಿಸಾಲ್ವ್ ಮಾಡಿದ್ರೆ ಯಾವ ತರ ರಿಸಾಲ್ವ್ ಮಾಡ್ಬೋದು? ಇದನ್ನ ರಿಸಾಲ್ವ್ ಮಾಡಿದ್ರೆ ಸೊ ಸೇಮ್ ಪಾಯಿಂಟ್ ನಾನು ಇಲ್ಲಿಗೆ ತಗೊಂಡ್ ಬರ್ಬೋದಾ? ಸೇಮ್ ಪಾಯಿಂಟ್ ನ ಈ ತರ ತಗೊಂಡ್ ಬರ್ಬೋದಾ? ಎಸ್, ಡೆಫಿನೆಟ್ ಆಗಿ ತಗೊಂಡ್ ಬರ್ಬೋದು. ಓಕೆ, ಸೊ ದಿಸ್ ಇಸ್ ಸೊ 50 ನ್ಯೂಟನ್ ಅಂಡ್ ಇಫ್ ಇಟ್ ಇಸ್ 30 ಅಂಡ್ ದಿಸ್ ಇಸ್ ಆಲ್ಸೋ 30 ಡಿಗ್ರಿ. ಓಕೆ, ಸೊ ಇಲ್ಲಿ ಏನಾಗುತ್ತೆ ಹಾರಿಜೆಂಟಲ್ ಫೋರ್ಸ್ ಸರ್ ಇಟ್ ಇಸ್ ಅ 50. ಓಕೆ, ಸೊ ದಟ್ ಇಸ್ ಅ 50 ಸೊ ಕಾಸ್ 30 ಡಿಗ್ರಿ. ಓಕೆ, ಎಸ್ ಸರ್. ಅಂಡ್ ಇಲ್ಲಿ ವರ್ಟಿಕಲ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ರೆ ಸೊ ದಿಸ್ ಇಸ್ ಎಕ್ಸ್ ಕಾಂಪೋನೆಂಟ್ ಅಂಡ್ ದಿಸ್ ಇಸ್ ಈ ಕಡೆ ಇನ್ನೊಂದು ಈ ಕಡೆ ಸ್ವಲ್ಪ ಕೆಳಗಡೆ ಬರೀತೀನಿ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್. ದಟ್ ಈಸ್ ಅ 50 ಸೈನ್ ಥೀಟಾ. ಓಕೆ, ಸೊ ಈ 50 ಸೈನ್ ಥೀಟಾ ಅಷ್ಟು 30. ಓಕೆ, ಇದು ಎಷ್ಟಾಗುತ್ತೆ ಸರ್? 50 ಸೈನ್ 30 ಅಂದ್ರೆ ಎಷ್ಟಾಗುತ್ತೆ ಸರ್? ಇಟ್ ಈಸ್ 1/2 ದಟ್ ಈಸ್ ನಥಿಂಗ್ ಬಟ್ 25 ನ್ಯೂಟನ್. ಓಕೆ, ಅಂಡ್ ಇಲ್ಲಿ ಎಷ್ಟಾಗುತ್ತೆ? ಎಮ್ ಜಿ, ಎಮ್ ಮಾಸ್ ಆಫ್ ದ ಬ್ಲಾಕ್ ಎಷ್ಟಿದೆ ಸರ್? ಇಟ್ ಇಸ್ ಅ 5 into 10, ಸೊ ದಟ್ ಈಸ್ ಅ 50. ಸೊ ಇಲ್ಲಿ ಟೋಟಲ್ ಆಗಿ ಎಷ್ಟಾಗುತ್ತೆ ಸರ್? 25 ಪ್ಲಸ್ 50, ಸೊ ದಟ್ ಈಸ್ ಈಕ್ವಲ್ಸ್ ಟು 75. ಓಕೆ, ರೈಟ್ ಸರ್. ಇಷ್ಟ ಆಯ್ತಾ? ಎಸ್ ಸರ್. ನಾರ್ಮಲ್ ಏನಾಯ್ತು? ಸೊ ನಾರ್ಮಲ್ ಅನ್ನೋದು ಎಮ್ ಜಿ ಸೊ ಪ್ಲಸ್ ಎಫ್. ಓಕೆ, ಸೊ ದಟ್ ಈಸ್ 50 ಸೈನ್ 30 ಡಿಗ್ರಿ. ಓಕೆ, ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟು ಬಂತು ನಮಗೆ ಸರ್? ಇಟ್ ಇಸ್ 50 ಪ್ಲಸ್ 25. ಓಕೆ, ಸೊ ಟೋಟಲ್ ಎಷ್ಟಾಯ್ತು? ಎನ್ ಈಸ್ ಈಕ್ವಲ್ಸ್ ಟು 75 ನ್ಯೂಟನ್ ಆಯ್ತು. ಓಕೆ, ಸೊ ನಾರ್ಮಲ್ ರಿಯಾಕ್ಷನ್. ಓಕೆ, ಸೊ ದಿಸ್ ಇಸ್ ನಾರ್ಮಲ್ ರಿಯಾಕ್ಷನ್. ಓಕೆ ಸರ್. ಅಂಡ್ ಇವಾಗ ಎಫ್ ಅಪ್ಲೈಡ್ ಎಷ್ಟಾಗುತ್ತೆ? ಸೊ ಎಫ್ ಅಪ್ಲೈಡ್ ಯಾವುದು? ಹಾರಿಜೆಂಟಲ್. ಓಕೆ, ಸೊ ಎಫ್ ಅಪ್ಲೈಡ್ ಎಷ್ಟು ಸರ್? ಇಟ್ ಇಸ್ 50 ಇಂಟು ಕಾಸ್ 30. ಓಕೆ, ಸೊ 50 ಇಂಟು ಕಾಸ್ 30. ಸೊ ಕಾಸ್ 30 50 ಕಾಸ್ 30 ಎಷ್ಟು ಸರ್? ಇಟ್ ಇಸ್ ರೂಟ್ 3/2. ಓಕೆ, ಸೊ ದಟ್ ಮೀನ್ಸ್ ಎಫ್ ಅಪ್ಲೈಡ್ ಸೊ ದಟ್ ಈಸ್ ಈಕ್ವಲ್ಸ್ ಟು 25 ಇಂಟು ರೂಟ್ 3. ಓಕೆ, ಸೊ 25 ಇಂಟು ರೂಟ್ 3. ಓಕೆನಾ? ರೈಟ್ ಸರ್. ಸೊ ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ 25 ಇಂಟು 1.733. ಓಕೆ, ಸೊ ಎಫ್ ಅಪ್ಲೈಡ್ ಎಷ್ಟಾಯ್ತು? 25 ಇಂಟು 1.73, ಸೊ 43. ಓಕೆ, ಸೊ 43.25 ನ್ಯೂಟನ್. ಓಕೆ, ಸೊ 43.25 ನ್ಯೂಟನ್. ಓಕೆ, ರೈಟ್. ಇವಾಗ ನಾವು ಮ್ಯಾಕ್ಸಿಮಮ್ ಲಿಮಿಟಿಂಗ್ ಫ್ರಿಕ್ಷನ್ ನೋಡೋಣ. So maximum limiting friction, the formula that is mu s into n. So mu s is 0.4.
ಇಂಟು 75 ಎಷ್ಟಾಗುತ್ತೆ ಮ್ಯಾಕ್ಸಿಮಮ್ ಲಿಮಿಟಿಂಗ್ ಫ್ರಿಕ್ಷನ್ 75 ಡಿವೈಡೆಡ್ ಬೈ ಇಂಟು 75 into 0.4 30. Okay, so this is 30 Newton. So ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು F applied. Okay, so F applied is more than limiting friction. Okay, so F applied, that is 43.25 Newton, which is more than limiting friction, that is equals to 30 Newton. So again, body will be in a motion. Okay, so body will be in a motion, right? ಸೊ ಇವಾಗ ಅವ್ರು ಕೇಳ್ತಿರೋದೇನು ಫೈಂಡ್ ದ ಫ್ರಿಕ್ಷನಲ್ ಫೋರ್ಸ್. ಓಕೆ, ಸೊ ಫೈಂಡ್ ದ ಫ್ರಿಕ್ಷನಲ್ ಫೋರ್ಸು ಇವಾಗ ಫೈಂಡ್ ಮಾಡಬೇಕು. ಫ್ರಿಕ್ಷನಲ್ ಫೋರ್ಸ್ ಎಷ್ಟಾಗುತ್ತೆ ಇವಾಗ ಬಾಡಿ ಇಸ್ ಇನ್ ಮೋಷನ್. ಓಕೆ, ಸೊ ಬಾಡಿ ಮೋಷನ್ ಅಲ್ಲಿ ಇದ್ದಾಗ ನಿಮಗೆ ಬೇಕಾಗಿರೋದು ಸೊ ಕೈನೆಟಿಕ್ ಫ್ರಿಕ್ಷನ್. ಓಕೆ, ಸೊ ಕೈನೆಟಿಕ್ ಫ್ರಿಕ್ಷನ್ ದಟ್ ಈಸ್ ಅ ಕೆ, ಸೊ ದಟ್ ಈಸ್ ಅ ಮ್ಯೂ ಕೆ ಇಂಟು ಎನ್. ಸೊ ಮ್ಯೂ ಕೆ ಎಷ್ಟಿದೆ? ಮ್ಯೂ ಕೆ ಕೋಫಿಷಿಯಂಟ್ ಆಫ್ ಕೈನೆಟಿಕ್ ಫ್ರಿಕ್ಷನ್. ಓಕೆ, ದಟ್ ಈಸ್ 0.2, ರೈಟ್. ಸೊ ದಟ್ ಈಸ್ 0.2 ಇಂಟು 75. ಓಕೆ, ರೈಟ್. 75 into 0.2. ಓಕೆ, ಎಷ್ಟು? 15. ಸೊ ಕೈನೆಟಿಕ್ ಫ್ರಿಕ್ಷನ್ ಎಷ್ಟಾಯ್ತು? 15 ನ್ಯೂಟನ್ ಆಯ್ತು. ಓಕೆ, ಸೊ 15 ನ್ಯೂಟನ್. ಅಂಡ್ ಆಕ್ಸಲರೇಷನ್ ಕೇಳ್ತಿರೋದು. ಓಕೆ, ಸೊ ವಾಟ್ ಇಸ್ ದಟ್ ಆಕ್ಸಲರೇಷನ್? ಓಕೆ, ಸೊ ಆಕ್ಸಲರೇಷನ್ ಆಫ್ ದ ಬ್ಲಾಕ್. ಓಕೆ, ಸೊ ಆಕ್ಸಲರೇಷನ್ ಆಫ್ ದ ಬ್ಲಾಕ್. ಸೊ ಎ ಇಸ್ ಈಕ್ವಲ್ಸ್ ಟು ಎಫ್ ಎಕ್ಸ್ಟರ್ನಲ್ ಅಥವಾ ಎಫ್ ಅಪ್ಲೈಡ್ ಅಂತ ಬರೀಬಹುದು, ಅಂಡ್ ಕೈನೆಟಿಕ್ ಫ್ರಿಕ್ಷನ್ ಸೊ ಡಿವೈಡೆಡ್ ಬೈ ಮಾಸ್. ಓಕೆ, ಸೊ ಆಕ್ಸಲರೇಷನ್ ದಟ್ ಈಸ್ ಈಕ್ವಲ್ಸ್ ಟು ಎಷ್ಟಿದೆ? 43.25. Okay, so 43.25. Okay, so 43.25. So minus 15. So divided by mass ಎಷ್ಟಿದೆ? So mass 5 kg. Okay, so this is 5 kg. So 43.25 minus 15. So divided by 5. ಎಷ್ಟಾಗುತ್ತೆ? So it is a 5.65. The acceleration is 5.65 meter per second square. ಕ್ಲಿಯರಾ? ಒಂದ್ಸತಿ ಕನ್ಫರ್ಮ್ ಮಾಡಿ. ನೈಸ್ ನೈಸ್. ಇನ್ನ 7 ಜನ ವಾಚಿಂಗ್. ಗುಡ್, 7 ಜನ ವಾಚಿಂಗ್. ಓಕೆ, now let's move on to the next topic. Yes, properties. Okay, so properties of mu, coefficient of ಫ್ರಿಕ್ಷನ್. ಓಕೆ, ಸೊ ಅದು ಕೈನೆಟಿಕ್ ಫ್ರಿಕ್ಷನ್ ಆಗಿರ್ಬೋದು ಅಥವಾ ಸ್ಟಾಟಿಕ್ ಫ್ರಿಕ್ಷನ್ ಆಗಿರ್ಬೋದು. ಇದರದ್ದು ಏನಂತಂದ್ರೆ ವಾಟ್ ಆರ್ ದ ಪ್ರಾಪರ್ಟೀಸ್. ಓಕೆ, ಸೊ ಪ್ರಾಪರ್ಟಿ ನೋಡಿ, ಮ್ಯೂ ಇಸ್ ಡಿಫೈನ್ಡ್ ಫಾರ್ ಅ ಪೇರ್ ಆಫ್ ಮಟೀರಿಯಲ್. ಓಕೆ, ಪೇರ್ ಆಫ್ ಮಟೀರಿಯಲ್ ಅಂದ್ರೆ 2 ಮಟೀರಿಯಲ್. ಓಕೆ, ಒಂದು ಬಾಡಿ ಒಂದು ಸರ್ಫೇಸ್. ಇಲ್ಲಿ ಒಂದು ವುಡ್ ಅನ್ನೋದು ಸರ್ಫೇಸ್, ಸ್ಟೀಲ್ ಅನ್ನೋದು ಬಾಡಿ, ಎರಡು ಮೂವ್ ಆಗ್ತಿದೆ. ಸೊ ಸರ್ಫೇಸ್ ಮೇಲೆ ಡಿಪೆಂಡೆಂಟ್ ಇರುತ್ತೆ. ಓಕೆ, ವಾಟ್ ಟೈಪ್ ಆಫ್ ಸರ್ಫೇಸ್ ಅಂತ. ಅಂಡ್ ದ ನೆಕ್ಸ್ಟ್ ಒನ್ ಸ್ಟೀಲ್ ಮತ್ತೆ ರಬ್ಬರ್, ಇಲ್ಲಿ ಮ್ಯೂಟು. ಓಕೆ, ಸೊ ಡಿಪೆಂಡ್ಸ್ ಆನ್ ದ ಮಟೀರಿಯಲ್, ಯಾವ ಮಟೀರಿಯಲ್ ಮೇಲೆ ಇದೆ ಸರ್ಫೇಸು ಅನ್ನೋದು. ಇದು ವುಡ್ ಮೇಲೆ, ಇದು ರಬ್ಬರ್ ಮೇಲೆ, ಬೇರೆ ಬೇರೆ ಆಗುತ್ತೆ. ಇದು V1 ಅಂಡ್ ಇದು V2, ಮ್ಯೂ2 ಅಂಡ್ ಮ್ಯೂ1 ಮ್ಯೂ2. ಓಕೆನಾ? ಸೆಕೆಂಡ್ ಒನ್ ಸ್ಟೀಲ್, ವುಡ್ ಅಲ್ಲಿ ಮ್ಯೂ1 ಅಂಡ್ ಇಲ್ಲೂ ಸಹ ವುಡ್ ಅಲ್ಲಿ ಮ್ಯೂ1. ಓಕೆ, ಸೊ ಯಾಕೆ ಅಂದ್ರೆ ಸೇಮ್ ಸರ್ಫೇಸ್ ಇರೋದ್ರಿಂದ. ನೋಡಿ ಇಲ್ಲಿ ನೀವು ಏನು ಅಬ್ಸರ್ವ್ ಮಾಡ್ತೀರಾ, ಇಲ್ಲಿ ಸರ್ಫೇಸ್ ಕಾಂಟ್ಯಾಕ್ಟ್ ಆಫ್ ಏರಿಯಾ ನೋಡಿ ಇಲ್ಲಿ ಜಾಸ್ತಿ ಇದೆ, ಇಲ್ಲಿ ಕಾಂಟ್ಯಾಕ್ಟ್ ಏರಿಯಾ ಕಮ್ಮಿ ಇದೆ. ಇಂಡಿಪೆಂಡೆಂಟ್ ಆಫ್ ಏರಿಯಾ ಯಾಕೆಂದ್ರೆ ನೀವು ಎಫ್, ಓಕೆ, ಸೊ ಮ್ಯೂ ಎನ್ ಅಂತ ಬರೀತೀರಾ. ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್ ಮ್ಯೂ ಇಂಟು ಎಂ ಇಂಟು ಜಿ. ಇಲ್ಲಿ ಯಾವ್ದಾದ್ರು ಎ ಅಂತ ಇದೆನಾ? ಏರಿಯಾ ಇಲ್ಲ. ಸೊ ದೇರ್ ಫೋರ್ ಇಂಡಿಪೆಂಡೆಂಟ್ ಆಫ್ ಏರಿಯಾ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಒನ್. ಅಂಡ್ ನೆಕ್ಸ್ಟ್ ಒನ್, ಇಲ್ಲಿ ನಮಗೆ ಇಂಡಿಪೆಂಡೆಂಟ್ ಆಫ್ ರಿಲೇಟಿವ್ ಸ್ಪೀಡ್, ಅಂದ್ರೆ ಒಂದು ಈ ಕಡೆ ಹೋಗಿ ಇನ್ನೊಂದು ಈ ಕಡೆ ಹೋಗಿ, ಇದು ಸಹಿತ ಇಂಡಿಪೆಂಡೆಂಟ್ ಆಫ್ ರಿಲೇಟಿವ್ ಮೋಷನ್. ಓಕೆ, ಅಥವಾ ಸ್ಪೀಡ್ ಅಂತ ಹೇಳ್ಬೋದು. ಡಿಪೆಂಡ್ಸ್ ಓನ್ಲಿ ಆನ್ ದ ಮಟೀರಿಯಲ್. ಇದರಿಂದ ನಿಮಗೆ ಗೊತ್ತಾಗುತ್ತೆ ಡಿಪೆಂಡ್ಸ್ ಓನ್ಲಿ ಆನ್ ಅ ಮಟೀರಿಯಲ್, ನಾಟ್ ಆನ್ ಏರಿಯಾ ಅಂಡ್ ನಾಟ್ ಆನ್ ರಿಲೇಟಿವ್ ಸ್ಪೀಡ್. ಕ್ಲಿಯರಾ? ರೈಟ್. ಸೊ ನೆಕ್ಸ್ಟ್ ನೋಡೋಣ. ಎಸ್, ದ ಕ್ವಶನ್ ನೋಡಿ, ಎ ಬ್ಲಾಕ್ ಆಫ್ ಮಾಸ್ 10 kg is pressed against a wall with a F is equals to 10 Newton, 100 Newton, as shown in the figure. Find out frictional force and the acceleration of the block ಅಂತ ಕೇಳ್ತಾರೆ. ಓಕೆ, ಜಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ಕರೆಕ್ಟ್ ಆಗಿ ಪ್ರಾಪರ್ ಆಗಿ ನೋಡ್ಕೋಬೇಕು. ಇಲ್ಲಿ ನಮಗೆ ಗೊತ್ತಿರೋ ಪ್ರಕಾರ ನಾರ್ಮಲ್ ಅಂದ್ರೇನು? ಇಟ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್. ಓಕೆ, ರೈಟ್ ಸರ್. ಸೊ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್, ದಿಸ್ ಇಸ್ ನಾರ್ಮಲ್. ಓಕೆನಾ? ಎಸ್ ಸರ್, ದಿಸ್ ಇಸ್ ದ ನಾರ್ಮಲ್. ಓಕೆ, ರೈಟ್. ಸೊ ನಾರ್ಮಲ್ ಎಷ್ಟಕ್ಕಿದೆ? ದಟ್ ಈಸ್ ಈಕ್ವಲ್ ಅಂಡ್ ಅಪೋಸಿಟ್. ಓಕೆ, ಸೊ ಎನ್ ಇಸ್ ಈಕ್ವಲ್ಸ್ ಟು 100 ನ್ಯೂಟನ್ ಇದೆ. ಓಕೆ, ಸೊ ದಟ್ ಈಸ್ 100 ನ್ಯೂಟನ್. ಓಕೆ ಸರ್. ಅಂಡ್ ಇಲ್ಲಿ ಅಪ್ಲೈಡ್ ಫೋರ್ಸ್, ಇವಾಗ ನೋಡಿ, ಸಪೋಸ್ ಇದು 100 ನ್ಯೂಟನ್ ಪ್ರೆಸ್ ಮಾಡಿಲ್ಲ ಅಂದ್ರೆ ದಟ್ ಈಸ್ ನಾರ್ಮಲ್ ರಿಯಾಕ್ಷನ್ ಬರ್ತಾ ಇರಲಿಲ್ಲ.
ಯಾವ ನಾವು ಪ್ರೆಸ್ ಮಾಡ್ತೀವಿ ನಾರ್ಮಲ್ ರಿಯಾಕ್ಷನ್ ಅನ್ನೋದು ಬರ್ತಾ ಇದೆ. ಇಟ್ ಇಸ್ ಸ್ಟೇಟ್ ಆಫ್ ರೆಸ್ಟ್ ಅಲ್ಲಿ ಇದೆ. ಓಕೆನಾ, ಸ್ಟೇಟ್ ಆಫ್ ರೆಸ್ಟ್ ಅಲ್ಲಿ ಇದೆ, ರೈಟ್. ಸೊ ಇವಾಗ ಫಸ್ಟ್ ಆಫ್ ಆಲ್ ಅಪ್ಲೈಡ್ ಫೋರ್ಸ್ ಯಾವುದು? ಸಪೋಸ್ ನಾನು ಏನಾದರೂ ಈ ಕೈನ ಸ್ವಲ್ಪ ಹಿಂದೆ ತೆಗೆದ್ರೆ ಏನಾಗುತ್ತೆ, ದ ಬಾಡಿ ವಿಲ್ ಮೂವ್ ಡೌನ್. ಮೂವ್ ಡೌನ್ ಅಂದ್ರೆ ಇಲ್ಲಿ ಅಪ್ಲೈಡ್ ಫೋರ್ಸ್ ಯಾವ್ದಾಗಿರುತ್ತೆ, ಕೆಳಗಡೆ ಬರುತ್ತೆ. ಓಕೆ, ಸೊ ದಿಸ್ ಈಸ್ ಅಪ್ಲೈಡ್ ಫೋರ್ಸ್ ಯಾವುದು? ಸೊ ದಿಸ್ ಆಕ್ಟ್ಸ್ ಆಸ್ ಎಫ್ ಎಕ್ಸ್ಟರ್ನಲ್. ಓಕೆ, ಸೊ ಎಫ್ ಎಕ್ಸ್ಟರ್ನಲ್ ಅಥವಾ ಎಫ್ ಅಪ್ಲೈಡ್. ಓಕೆ, ಸೊ ಏನಾಗುತ್ತೆ ಸರ್, ಇಟ್ ಇಸ್ ಎಂ ಇಂಟು ಜಿ. ಸೊ ಎಫ್ ಅಪ್ಲೈಡ್ ಅಥವಾ ಎಫ್ ಎಕ್ಸ್ಟರ್ನಲ್ ದಟ್ ಈಸ್ ಈಕ್ವಲ್ಸ್ ಎಂ ಎಷ್ಟಿದೆ? ಎಂ 10 kg. ಓಕೆ, ಸೊ 10 into 10, ಸೊ ದಟ್ ಈಸ್ ಈಕ್ವಲ್ಸ್ ಟು 100 ನ್ಯೂಟನ್. ಓಕೆ, ಸೊ 100 ನ್ಯೂಟನ್. ಅಂಡ್ ಇವಾಗ ಮ್ಯಾಕ್ಸಿಮಮ್ ಲಿಮಿಟಿಂಗ್ ಫ್ರಿಕ್ಷನ್ ಫೈಂಡ್ ಮಾಡೋಣ. ದ ಮ್ಯಾಕ್ಸಿಮಮ್ ಲಿಮಿಟಿಂಗ್ ಫ್ರಿಕ್ಷನ್ ದಟ್ ಈಸ್ ದ ಮ್ಯೂ ಎಸ್ ಇಂಟು ಎಂ ಇಂಟು ಜಿ ಅಥವಾ ಎನ್ ಅಂತ ಬರೀತೀನಿ ಡೈರೆಕ್ಟ್ ಆಗಿ. ಓಕೆ, ಎಸ್ ಸರ್. ದ ಮ್ಯಾಕ್ಸಿಮಮ್ ಲಿಮಿಟಿಂಗ್ ಫ್ರಿಕ್ಷನ್ ಮ್ಯೂ ಎಸ್ ಎಷ್ಟಿದೆ? 0.5 ಇಂಟು ದಟ್ ಈಸ್ 100. ದ ಮ್ಯಾಕ್ಸಿಮಮ್ ಲಿಮಿಟಿಂಗ್ ಫ್ರಿಕ್ಷನ್ ದಟ್ ಈಸ್ ಈಕ್ವಲ್ಸ್ ಟು 50 ನ್ಯೂಟನ್. ಓಕೆ, ಎಸ್ ಸರ್. ಅಂಡ್ ಇದರಿಂದ ನೀವು ನೋಡ್ಬೋದು. ಓಕೆ, ಸೊ ಇದರಿಂದ ನೋಡ್ಬೋದು. ಸೊ ಎಫ್ ಅಪ್ಲೈಡ್. ಓಕೆ, ಸೊ ಎಫ್ ಅಪ್ಲೈಡ್, ಸೊ ದಟ್ ಈಸ್ ಈಕ್ವಲ್ಸ್ ಟು 100 ನ್ಯೂಟನ್. So which is more than maximum limiting friction that is equals to 50 Newton. So that means the body is in a motion. Okay, so that is the body in a motion. Motion ಅಲ್ಲಿ ಇರಬೇಕಂದ್ರೆ kinetic friction ಅನ್ನೋದು ಬರುತ್ತೆ. Okay, so what is that kinetic friction? So kinetic friction find ಮಾಡೋಣ. Okay, so kinetic friction that is equals to mu k into n. Okay ನಾ? Right sir. Mu k ಎಷ್ಟಿದೆ? 0.2 into 100. So that means it is a 20 Newton. Okay, so that is 20 Newton. F kinetic friction that is equals to 20 Newton. ಓಕೆ ಸರ್. ಅಂಡ್ ಇನ್ನೊಂದು ಕೇಳಿದ್ದಾರೆ, ಏನು? ಆಕ್ಸೆಲರೇಷನ್. ಓಕೆ, ಸೊ ಆಕ್ಸೆಲರೇಷನ್ ಏನು ಸರ್? ಇಟ್ ಈಸ್ ಎಫ್ ಅಪ್ಲೈಡ್. ಓಕೆ, ಸೊ ಮೈನಸ್ ಕೈನೆಟಿಕ್ ಫ್ರಿಕ್ಷನ್ ಡಿವೈಡೆಡ್ ಬೈ ಎಂ. ಎಫ್ ಅಪ್ಲೈಡ್ ಎಷ್ಟಿದೆ? 100. ಕೈನೆಟಿಕ್ ಫ್ರಿಕ್ಷನ್ 20 ಡಿವೈಡೆಡ್ ಬೈ 10. ಸೊ ದಟ್ ಈಸ್ 80 ಡಿವೈಡೆಡ್ ಬೈ 10. ಓಕೆ, ಸೊ ಫೈನಲ್ ಆಗಿ ಆಕ್ಸೆಲರೇಷನ್ ದಟ್ ಈಸ್ ಈಕ್ವಲ್ಸ್ ಟು 80 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆ, ಯು ಗಾಟ್ ಮೈ ಪಾಯಿಂಟ್. ಶಾರ್ಟ್ ಟ್ರಿಕ್ಸ್ ಎಲ್ಲ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಓಕೆ, ಶಾರ್ಟ್ ಟ್ರಿಕ್ಸ್ ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ. ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿದ್ರೆ ವಿಲ್ ಗೆಟ್ ಇಟ್. ಇಲ್ಲಿ ಎಫ್ ಎಕ್ಸ್ಟರ್ನಲ್ ಅಂತಾನು ಯೂಸ್ ಮಾಡ್ಬೋದು. ನೋಡಿ, ಎಫ್ ಎಕ್ಸ್ಟರ್ನಲ್ ದಟ್ ಈಸ್ ಈಕ್ವಲ್ಸ್ ಎಫ್ ಅಪ್ಲೈಡ್ ಎರಡನ್ನೂ ಸಹ ಯೂಸ್ ಮಾಡ್ಬೋದು. ಓಕೆ, ರೈಟ್ ಸರ್. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಇವೆಲ್ಲ ಜಸ್ಟ್ ಗ್ರಾಫಿಕಲ್ ಪ್ರೆಸೆಂಟೇಷನ್, ಜಸ್ಟ್ ನೋಡ್ಕೊಂಡು ಹೋಗಿ. ಓಕೆ, ರೈಟ್. ಆಂಗಲ್ ಆಫ್ ರಿಪೋಸ್. ಓಕೆ, ಸೊ ವಾಟ್ ಇಸ್ ದಟ್ ಆಂಗಲ್ ಆಫ್ ರಿಪೋಸ್? ಇವಾಗ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. So let's say this is theta. Okay, right sir. ಇಲ್ಲಿ ಒಂದು ಬ್ಲಾಕ್ ಕೊಡ್ತೇನೆ. ಬ್ಲಾಕ್ ಇದು ಬ್ಲಾಕ್ ಇದೆ. ಓಕೆ, ಆಫ್ ಮಾಸ್ ಎಂ. ಆಂಗಲ್ ಆಫ್ ರಿಪೋಸ್ ಅಂದ್ರೆ ಇವಾಗ ನೋಡಿ, ಈ ಆಂಗಲ್ ನಾನು ಏನ್ ಮಾಡ್ಬೋದು? ಕಮ್ಮಿ ಅಥವಾ ಜಾಸ್ತಿ ಮಾಡ್ಬೋದು. ಕರೆಕ್ಟಾ? ಕಮ್ಮಿ ಮಾಡಿದ್ರೆ ಫ್ರಿಕ್ಷನ್ ಇದು ಏನಾಗುತ್ತೆ, ಬ್ಲಾಕ್ ಅನ್ನೋದು ಅಲ್ಲೇ ಇರುತ್ತೆ. ಸ್ವಲ್ಪ ಮೇಲೆ 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 ಮಾಡ್ತಾ ಬಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ತೋರಿಸೋದಾದ್ರೆ, I'll show you. ಏನ್ ತಗೊಳ್ಳೋಣ? ಇದೇ ಒಂದು ಬ್ಲಾಕ್ ಅನ್ಕೋಣ. ಓಕೆನಾ, ಇದೇ ಒಂದು ಬ್ಲಾಕ್ ಅನ್ಕೋಣ. ಇದು ಈ ತರ ಇದೆಯಲ್ಲ. ಸೊ ನಾನು ಏನ್ ಮಾಡ್ತೀನಿ, ಇದನ್ನ ಈ ಕಡೆಯಿಂದ ಈ ತರ ಇನ್ಕ್ಲಿನೇಷನ್ ಕೊಡ್ತೀನಿ, ಈ ತರ. ಓಕೆ, ಸೊ ಈ ತರ ಇನ್ಕ್ಲಿನೇಷನ್ ಕೊಡ್ತೀನಿ. ಜಾರ್ತಾ? ಎಸ್. ಸೊ ಜಸ್ಟ್ ಬಿಫೋರ್ ಸ್ಲೈಡಿಂಗ್. ಓಕೆ, ಸೊ ಇವಾಗ ನೋಡಿ, ಇದನ್ನ ಇನ್ಕ್ಲಿನೇಷನ್ ಮಾಡ್ತೀನಿ ಹೀಗೆ. ಓಕೆ, ಸೊ ಇದನ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತೀನಿ ಈ ತರ. ಓಕೆ, ಸೊ ನೋಡಿ, ಜಾರ್ತಾ ಇದೀನಾ? ಜಾರ್ತಾ ಇಲ್ಲ. ಇನ್ನೊಂದು ಸ್ವಲ್ಪ ಮೇಲೆ ಮಾಡ್ತೀನಿ, ಜಾರ್ತಿದ್ದೀನಾ? ಇಲ್ಲ. ಇನ್ನೊಂದು ಸ್ವಲ್ಪ ಮೇಲೆ ಮಾಡ್ತೀನಿ, ಜಾರ್ತಿದ್ದೀನಾ? ಇಲ್ಲ. ಇನ್ನೊಂದು ಸ್ವಲ್ಪ ಜಾರ್ತಿದ್ದೀನಾ? ಇಲ್ಲ. ಇಲ್ಲ. ಇನ್ನೊಂದು ಸ್ವಲ್ಪ ಮೇಲೆ ಮಾಡ್ತೀನಿ, ಜಾರ್ತಿಲ್ಲ. ಇನ್ನೂ ಸ್ವಲ್ಪ ಮೇಲೆ ಜಾರ್ತಿಲ್ಲ. ಇನ್ನೂ ಸ್ವಲ್ಪ ಮೇಲೆ ಜಾರ್ತಿಲ್ಲ. ಇನ್ನೂ ಸ್ವಲ್ಪ ಮೇಲೆ ಜಾರ್ತಿ. ಸೊ ಇದನ್ನೇ ಯಾವಾಗ ಜಸ್ಟ್ ಬಿಫೋರ್ ಸ್ಲೈಡಿಂಗ್ ಏನಿದೆಯಲ್ಲ, ಆ ಆಂಗಲ್ ನಾವೇನಂತ ಕರಿತೀವಿ? ಆಂಗಲ್ ಆಫ್ ರಿಪೋಸ್ ಅಂತ ಕರಿತೀವಿ. ಓಕೆ, ಸೊ ದಟ್ ಒನ್ ವಿ ಕಾಲ್ ಇಟ್ ಆಸ್ ಆಂಗಲ್ ಆಫ್ ರಿಪೋಸ್. ಓಕೆ, ರೈಟ್. ಸೊ ಇವಾಗ ಯಾವುದು? ಫ್ರೀ ಬಾಡಿ ಡಯಾಗ್ರಾಮ್ ನ ಬರೆಯೋಣ. ಓಕೆ, ಸೊ ಫ್ರೀ ಬಾಡಿ ಡಯಾಗ್ರಾಮ್ ಏನು? ಸೊ ದಿಸ್ ಇಸ್ ನಾರ್ಮಲ್. ಓಕೆ, ಸೊ ದಿಸ್ ಇಸ್ ನಾರ್ಮಲ್ ಅಂಡ್ ಮಾಸ್ ಆಫ್ ದ ಬಾಡಿ, ಸೊ ದಟ್ ಇಸ್ ಡೌನ್ವರ್ಡ್ ಇನ್ ಡೈರೆಕ್ಷನ್, ದಟ್ ಇಸ್ mg. ಓಕೆ, ಸೊ ದಟ್ ಇಸ್ mg. ಅಂಡ್ ಇವಾಗ ನಾನು ಇದ್ರ ಕಡೆ ನೋಡಿದ್ರೆ ದಟ್ ಇಸ್ mg cos θ ಆಗುತ್ತೆ. ದಿಸ್ ಇಸ್ mg cos θ ಅಂಡ್ ಅಪೋಸಿಟ್ ಒನ್. ಓಕೆ, ಸೊ ಅಪೋಸಿಟ್ ಒನ್ ಏನಾಗುತ್ತೆ? ಸೊ ದಟ್ ಇಸ್ mg sin θ. Okay, so mg sin θ. Okay, so mg sin θ and the next one. ಇದು ಸ್ಲೈಡ್ ಆಗ್ತಿಲ್ಲ ಅಂತಂದ್ರೆ ಇಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಲಿಮಿಟಿಂಗ್ ಫ್ರಿಕ್ಷನ್ ಅನ್ನೋದು ಇದೆ. ರೈಟಾ? ಸೊ ಮ್ಯಾಕ್ಸಿಮಮ್ ಲಿಮಿಟಿಂಗ್ ಫ್ರಿಕ್ಷನ್ ಅನ್ನೋದು ಇದೆ. ಇವಾಗ ಈ ಬ್ಲಾಕ್ ನ ನೋಡ್ಕೊಂಡ್ರೆ, ಓಕೆ, ಸೊ ಇವಾಗ ಬ್ಲಾಕ್ ನ ನೋಡ್ಕೊಂಡ್ರೆ
n balanced by mg sin theta. Okay, so n is balanced by mg cos theta. Yes, sir. And this limiting friction. Okay, so that is the limiting friction is balanced by mg sin theta. Yes, sir. Okay, so ಇವೆರಡನ್ನ ರೇಷಿಯೋ ತಗೋತೀನಿ ಏನು ಸರ್ limiting friction divided by n. So that is equals to mg sin theta. So divided by mg cos theta. Okay, so this is mg cos theta. Yes, sir. ಏನಾಗುತ್ತೆ this is tan theta. Okay, so FL ಅಂದ್ರೆ maximum limiting friction, that is n. So divided by n. So that is equals to tan theta. n get cancelled. So tan theta that is equals to, so that is the mu s, and theta that is equals to tan inverse. Okay, so tan inverse of mu ಅಂತ ಬರಿಬಹುದು. ಓಕೆನಾ? Yes, sir. So this is angle of repose ಅಂತ ಕರೀತೀವಿ ನೋಡಿ. The minimum angle made by the inclined plane with the horizontal such that object placed on the inclined plane ಅಥವಾ surface just begin to slide. ಅದನ್ನ ನಾವೇಂತ ಕರಿತೀವಿ angle of repose ಅಂತ ಕರಿತೀವಿ. Theta is a different for a different material in a contact. ಇಲ್ಲಿ ನೋಡಿ, ಇದಕ್ಕೆ ಇಷ್ಟು ಮತ್ತೆ ಇದಕ್ಕೆ ಇಷ್ಟು ಬೇಸ್ಡ್ ಆನ್ ದ ಮಟೀರಿಯಲ್ ಅಥವಾ ಬಾಡಿ ನೀವು ಏನು ಕನ್ಸಿಡರ್ ಮಾಡ್ಕೊಡ್ತೀರ ಅದೇ. ಓಕೆನಾ? ರೈಟ್ ಸರ್. ಆ್ಯಂಡ್ ನೆಕ್ಸ್ಟ್ ನೋಡೋದ ರೋಲ್ ಆಫ್ ಫ್ರಿಕ್ಷನ್ ಇನ್ ವಾಕಿಂಗ್. ಸೊ ಫ್ರಿಕ್ಷನ್ ಇಲ್ಲ ಅಂದ್ರೆ ನಾವು ವಾಕ್ ಮಾಡೋಕ್ಕಾಗಲ್ಲ. ಆಲ್ರೆಡಿ ನಾನು ಹೇಳಿದ್ದೀನಿ, ಫ್ರಿಕ್ಷನ್ ಇಸ್ ನಥಿಂಗ್ ಬಟ್ ಇಟ್ ಅಪೋಸಸ್ ಅಂಡ್ ಸಪೋರ್ಟ್ಸ್ ದ ಮೋಷನ್. ಓಕೆನಾ? ರೈಟ್. Let's move on to the angle of friction. So same derivation ಮಾಡಿ. Okay, so angle of friction. Okay, so let's say, so this is the floor and this is the body of mass m. Okay na? Right. ಈ ಕಡೆಗೆ ನಾನು ಫೋರ್ಸ್ ನ ಅಪ್ಲೈ ಮಾಡ್ತೀನಿ. Okay, so this is applied force. Okay, it is not moving but just about to begin. So ಇದನ್ನ ನಾನು ಏನಂತ ಕರಿತೀನಿ, ಮ್ಯಾಕ್ಸಿಮಮ್ ಲಿಮಿಟಿಂಗ್ ಫ್ರಿಕ್ಷನ್ ಅಂತ ಕರಿತೀನಿ. ಮ್ಯಾಕ್ಸಿಮಮ್ ಲಿಮಿಟಿಂಗ್ ಫ್ರಿಕ್ಷನ್, ಇಟ್ ಇಸ್ ಅಟ್ ರೆಸ್ಟ್ and this is the normal. Okay, so this is the normal. ಇಲ್ಲಿ ದ ಆಂಗಲ್ ಬಿಟ್ವೀನ್. ಓಕೆ, ಸೊ ಇಲ್ಲಿ ನಾವೇನ್ ಮಾಡ್ತೀವಿ, ದ ರಿಸಲ್ಟೆಂಟ್. ಓಕೆ, ಸೊ ರಿಸಲ್ಟೆಂಟ್ ಏನಾಗುತ್ತೆ, ಇದನ್ನ ಸ್ವಲ್ಪ ಮೇಲೇನೆ ಶಿಫ್ಟ್ ಮಾಡ್ಕೊಂಡ್ಬಿಡ್ತೀನಿ. Okay, so this is the maximum limiting friction and this is the normal. Okay, and the resultant of these two. Okay, so this is friction and this is also sorry, it is also force and this is also force. Both are vector quantities. ಈ ಎರಡನ್ನ ರಿಸಲ್ಟೆಂಟ್ ಕನ್ಸಿಡರ್ ಮಾಡ್ಕೊಂಡ್ರೆ, so this is the resultant. Okay, so this is the resultant R. Right? Yes, sir. And ಎರಡನ್ನ ಕನ್ಸಿಡರ್ ಮಾಡ್ಕೊಂಡ್ರೆ, okay, so this is the angle. This is the angle alpha ಅಂತ ಬರೀತೀನಿ. ಓಕೆನಾ? ದ ಆಲ್ಫಾ ಅಂಡ್ ಇದು FL. ಇವಾಗ ನೀವು ನೋಡ್ಕೊಳ್ಳಿ, ಇಲ್ಲಿ ಆಲ್ಫಾ ಬೇಕು ಅಂದ್ರೆ ಪರ್ಪೆಂಡಿಕ್ಯುಲರ್ ಬೈ ಬೇಸ್. ಓಕೆ, ಸೊ ಪರ್ಪೆಂಡಿಕ್ಯುಲರ್ FL ಇದೆ, ಬೇಸ್ ಏನಿದೆ n ಇದೆ. ಸೊ ಟ್ಯಾನ್ ಆಲ್ಫಾ, ಸೊ ದಟ್ ಈಸ್ ನಥಿಂಗ್ ಬಟ್ ಪರ್ಪೆಂಡಿಕ್ಯುಲರ್ ಬೈ ಬೇಸ್. ಸೊ ಪರ್ಪೆಂಡಿಕ್ಯುಲರ್ ಏನಿದೆ, ದಟ್ ಈಸ್ F into L ಡಿವೈಡೆಡ್ ಬೈ ಬೇಸ್ ಈಸ್ n. ಸೊ ದಟ್ ಈಸ್ ದ mu s into n. ಸೊ ಡಿವೈಡೆಡ್ ಬೈ n. n get cancelled. So tan alpha, so that is equals to mu s, and alpha that is equals to the tan inverse of mu s. Clear? So this is angle of friction ಅಂತ ಕರಿತೀವಿ. The angle made by ಯಾವ್ದು resultant ಮತ್ತೆ normal. Okay, resultant and normal ಇರಬೇಕು. The angle made by the resultant of a normal reaction and limiting friction with the normal. Okay, so normal reaction and limiting friction ಏನಿದೆಯಲ್ಲ, this is the resultant. ಈ ರಿಸಲ್ಟೆಂಟ್ ಮತ್ತೆ ನಾರ್ಮಲ್ ಮಧ್ಯೆ ಅಂತ ಆಂಗಲ್ ನಾವು ಆಂಗಲ್ ಆಫ್ ಫ್ರಿಕ್ಷನ್ ಅಂತ ಕರಿತೀವಿ. ನಾರ್ಮಲ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಂಗಲ್ ಆಫ್ ಫ್ರಿಕ್ಷನ್. ಓಕೆನಾ? ಸೊ ದಟ್ ಈಸ್ ಆಲ್ಫಾ. ಡನ್? ಓಕೆ, ನಾ ನೆಕ್ಸ್ಟ್ ಒನ್, ದ ಕೋಫಿಷಿಯಂಟ್ ಆಫ್ ಫ್ರಿಕ್ಷನ್ ಬಿಟ್ವೀನ್ ಟೂ ಸರ್ಫೇಸಸ್ ಈಸ್ 0.2. ದ ಆಂಗಲ್ ಆಫ್ ಫ್ರಿಕ್ಷನ್ ಈಸ್ ಅಂತ ಕೇಳ್ತಿರೋದು. ಆಂಗಲ್ ಆಫ್ ಫ್ರಿಕ್ಷನ್ ಆಲ್ರೆಡಿ ಗೊತ್ತಿದೆ. ಸೊ ದಟ್ ಈಸ್ ದ ಟ್ಯಾನ್ ಆಲ್ಫಾ. ಸೊ ದಟ್ ಈಸ್ ಈಕ್ವಲ್ಸ್ ಟು ಸ್ಟಾಟಿಕ್ ಫ್ರಿಕ್ಷನ್. Okay, so that is nothing but 0.2. Nothing but multiply and divide by 10 ಮಾಡಿದ್ರೆ ಎಷ್ಟು ಬರುತ್ತೆ? Okay, so that is nothing but 2 divided by 10. Okay, so 1 divided by 5 ಅಂತ ಬರಿಬಹುದು. Right? Yes, sir. So ಇಲ್ಲಿ ನಮಗೆ tan ಏನಾದ್ರೂ ಆಲ್ಫಾ ಕನ್ಸಿಡರ್ ಮಾಡ್ಕೊಂಡ್ರೆ, so tan inverse of, so 1 by 5 ಏನಾದಿದೆನಾ, 1 by 5 0.2 ಏನಾದ್ರೂ ಇದೆನಾ? ಇಲ್ಲ. ಸೊ ಇದನ್ನ ಯಾವ ತರ ಬರಿಬಹುದು, the tan inverse of 0.2 ಅಂತ ಬರಿಬಹುದು.
ಬಟ್ ಇಲ್ಲಿ ಆಪ್ಷನ್ಸ್ ಅಲ್ಲಿ 0.2 ಇಲ್ಲ. ಬಟ್ ಇದನ್ನ ನಾವೇನ್ ಬರಿಬಹುದು ಗೊತ್ತಾ, ಇಲ್ಲಿ ಈ tan ನ cot ಅಂತ ಬರಿಬಹುದು. ಓಕೆ, ಸೊ cot ಆಲ್ಫಾ ರೆಸಿಪ್ರೋಕಲ್ ಆಫ್ tan ದಟ್ ಇಸ್ ದ cot ಅಲ್ವಾ, ಸೊ ಅದಕ್ಕೆ. ಸೊ ಇವಾಗ the cot alpha that is equals to 5, alpha that is equals to cot inverse. Okay, so cot inverse of 5, cot inverse of 5. Okay, so this is about option B. Okay, done. Sir, NEET 2027 ಯಾಕೋ ಏನಾಯ್ತು? Now let's move on to the next question. That is question part. On the horizontal surface of the truck, a block of mass 1 kg is placed, mu is equals to 0.5, and the truck is moving with acceleration 5 meter per second square. Then the frictional force on the block will be. Okay, so frictional force on the block will be. Okay, right. So ಇಲ್ಲಿ ನಮಗೆ the maximum limiting friction find ಮಾಡ. Okay, so first so mu s into n. Okay, so n is nothing but a mu s that is equals to m into g. Okay, sir. So maximum limiting friction that is 0.6 into m that is 1 and g that is equals to 10. ಎಷ್ಟಾಗುತ್ತೆ? So maximum limiting friction is 6 Newton. Okay, so that is a 6 Newton. And what about applied force? Applied force na calculate ಮಾಡೋಣ. So that is mass into acceleration. Okay, so mass is 1 and acceleration is 5. So that is applied force, that is the 5 Newton. ಇಲ್ಲಿ ಕೇಳ್ತದ್ದು frictional force on the block. ಇಲ್ಲಿ ನೋಡಬಹುದು that is applied force. Okay, so that is applied force. So that is nothing but a 5, which is less than maximum limiting friction that is equals to 6 Newton. So that means the bodies that still rest. So that means static friction. Okay, so that is static friction that is equals to applied force. Okay, so applied force is 2. Sir, it is a 5 Newton. Okay, right answer that is option A, 5 Newton. Done. Okay, now let's move on to the next one. Next question. A block has been placed on inclined plane with a slope angle. The block slides down with a constant speed. Constant speed andre there is no acceleration. Okay, so acceleration is 0. The coefficient of kinetic friction will be. So ನಮಗೆ coefficient of kinetic friction ಅಂದ್ರೆ mu ಆಲ್ರೆಡಿ ನಮಗೆ ಗೊತ್ತಿದೆ ಏನು ಸರ್, it is a tan theta, so that is equals to mu s. Okay, so mu s ಅನ್ನೋ ಬದಲು mu k ಅಂತ ಬರೆದ್ರೆ ಸಾಕು. Okay, so that is tan theta. Okay, so tan theta, that is right option, that is option D. Okay, now let's move on to the next one. Calculate the maximum acceleration of moving car so that the body lying on the floor, the car remains stationary. The coefficient of static friction between the body and the floor is 0.15. Okay, so ಇಲ್ಲಿ maximum limiting friction. Okay, so maximum limiting friction. So that is equals to mu s m into g. So mu s ಎಷ್ಟಿದೆ? So it is 0.15. Okay, so mu s is ಇರಲಿ. And maximum limiting friction ಏನು? ಇಲ್ಲಿ ನಮಗೆ maximum limiting friction ಇಲ್ಲಿ ಏನಾಗಿರ್ಬೇಕಂದ್ರೆ static friction ಅಲ್ವಾ, ಇಲ್ಲಿ ಕೇಳಿರೋದು maximum static friction. Okay, so maximum static friction, so that is equals to so maximum limiting friction, that is nothing but applied force. Okay, so ಇಲ್ಲಿ ನಮಗೆ mu s into mg already ಇದೆ. So this is maximum static friction ಪ್ರಕಾರ ನೋಡಿದ್ರೆ m get cancel. Okay, so maximum acceleration. Okay, so maximum acceleration ಅದೇ ತಾನೇ coefficient. Okay, so coefficient ಕೇಳಿರಲ್ಲ. Okay, maximum acceleration ಕೇಳಿರೋದು. So mu s into g, so that is 0.15 into 10. ಎಷ್ಟಾಗುತ್ತೆ ಸರ್? maximum acceleration that is equals to 1.5 meter per second square. Okay, so 1.5 meter per second square. Got my point? Okay, now so 1.5 ಎಲ್ಲದಪ್ಪ, so that is option D. Right. So next question. A block of mass 10 kg placed on rough horizontal surface having coefficient of friction 0.5. If horizontal force is 10 Newton, 100 Newton acting on it, then acceleration of the block will be. Okay, acceleration of the block andre that's okay, so just ಏನು ಯೂಸ್ ಮಾಡ್ತೀರಾ? The applied force. Okay, that is the external force minus kinetic friction, so divided by mass. Okay, the kinetic friction na find ಮಾಡೋಣ. ಏನು ಸರ್? it is a mu k into n. So that is nothing but a mu k into m into g. So kinetic friction that is equals to mu k ಎಷ್ಟಿದೆ?
0.5. So that is a mass 10 kg and this is 10. Okay, right, sir. So Fk that is equals to 5 okay, so 50 Newton. Right, sir. ಇಲ್ಲಿ substitute ಮಾಡ್ಕೊಂಡ್ರೆ that is 100 Newton minus 50 Newton divided by mass that is the 10. So 5 meter per second square. Okay. So 5 meter per second square. ಎಲ್ಲಿದೆ 5 meter per second square. That is option B. Okay. Now let's move on to the next question. ಇದನ್ನ homework ಆಗಿ ತಗೊಳ್ಳಿ. Okay. So homework ಆಗಿ ತಗೊಳ್ಳಿ. Yes, a block on block. So block on block. Yeah. ಬ್ಲಾಕ್ ಆನ್ ಬ್ಲಾಕ್ ಕಾನ್ಸೆಪ್ಟ್ ಬಂದಾಗ ನೋಡಿ, ಒಂದು ಬ್ಲಾಕ್ ಇನ್ನೊಂದು ಬ್ಲಾಕ್ ಮೇಲೆ ಇಟ್ಟಾಗ ಯಾವ ರೀತಿ ಅನಾಲಿಸಿಸ್ ಮಾಡಬೇಕು. ನಿಮಗೆ ಎರಡು ಕೇಸ್ ಕೇಳ್ತಾರೆ. ವೆದರ್ ಬ್ಲಾಕ್ಸ್ 2 ಬ್ಲಾಕ್ಸ್ ಮೂವ್ ಟುಗೆದರ್ ಆರ್ ಸಪರೇಟ್ಲಿ ಅಂತ ಕೇಳ್ತಾರೆ. ಅವಾಗ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಮ್ಯಾಕ್ಸಿಮಮ್ ಆಕ್ಸಲರೇಷನ್. ಓಕೆ, ಸೊ ಇಲ್ಲಿ 2 ಬ್ಲಾಕ್ಸ್ ಇದೆ. ಸೊ ದಿಸ್ ಇಸ್ ಮಾಸ್ 1 ಅಂಡ್ ದಿಸ್ ಇಸ್ ಮಾಸ್ 2 and this is a coefficient of friction that is a mu and ಇದರ ಮಧ್ಯೆ ಎರಡು ಇರೋದು that is mu2. ಫಸ್ಟ್ ಇದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಇವಾಗ ನೋಡಿ, ನಾರ್ಮಲ್ ಆಗಿ ಈ ಬಾಡಿ 1 ಮೂವ್ ಮಾಡಿದ್ರೆ ಈ ಬಾಡಿ 2 ಅನ್ನೋದು ಹಿಂದೆ ಹೋಗುತ್ತೆ ಬಿಕಾಸ್ ಆಫ್ ಫ್ರಿಕ್ಷನಲ್ ಫೋರ್ಸ್, ಅಂಡ್ ಇದು ಮುಂದೆ ಹೋದ್ರೆ ಇದಕ್ಕೆ ರಿಲೇಟಿವ್ ಆಗಿ ಮೋಷನ್ ಇದು ಮುಂದೆ ಬರುತ್ತೆ. ಓಕೆನಾ? ಈ ಎರಡು ಕನ್ಸಿಡರ್ ಮಾಡ್ಕೊಂಡಾಗ ಓಕೆ, ಸೊ ಫಸ್ಟ್ ಈ ಬ್ಲಾಕ್ ಮೇಲೆ M2 ಬ್ಲಾಕ್ ಮೇಲೆ ಕಾನ್ಸಂಟ್ರೇಷನ್ ಮಾಡ. ಓಕೆ, ಸೊ ಮ್ಯಾಕ್ಸಿಮಮ್ ಲಿಮಿಟಿಂಗ್ ಫ್ರಿಕ್ಷನ್ ಫಾರ್ ಅ ಬ್ಲಾಕ್ 2. ಓಕೆ, ಮ್ಯಾಕ್ಸಿಮಮ್ ಲಿಮಿಟಿಂಗ್ ಫ್ರಿಕ್ಷನ್ ಏನಂತ ಬರೀತೀವಿ? ದಟ್ ಇಸ್ mu2. ಯಾಕೆಂದ್ರೆ ಫ್ರಿಕ್ಷನಲ್ ಬಿಟ್ವೀನ್ ದೀಸ್ ಟು. ಓಕೆ, ಎಲ್ಲಿ ಫ್ರಿಕ್ಷನಲ್ ಫೋರ್ಸ್ ಏನಿರುತ್ತೆ ಈ mu2 ಅಂಡ್ ಇಲ್ಲಿ ಏನಿರುತ್ತೆ ದಟ್ ಇಸ್ ಅ mu1. ಓಕೆ, ಸೊ ಮ್ಯಾಕ್ಸಿಮಮ್ ಲಿಮಿಟಿಂಗ್ ಫ್ರಿಕ್ಷನ್ ಏನ್ ಬರೀತೀವಿ ಸರ್? ಇಟ್ ಇಸ್ N2 ಇಂಟು ಓಕೆ ಸಾರಿ ಸೊ mu2 ಇಂಟು N2. ಓಕೆ, ಸೊ N2 ಏನ್ ಬರೀತೀರಾ ಸರ್? mu2 ದಟ್ ಈಸ್ ಈಕ್ವಲ್ಸ್ ಟು N2 M2 ಇಂಟು G ಬರೀತೀರಾ, ಕರೆಕ್ಟಾ? ಎಸ್ ಸರ್, M2 ಇಂಟು G. ಅಂಡ್ ಮ್ಯಾಕ್ಸಿಮಮ್ ಆಕ್ಸಲರೇಷನ್ ಯಾವ ಕಡೆ? ಸೊ ಸೇಮ್ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ. ಓಕೆ, ಸೊ ಸೇಮ್ ಡೈರೆಕ್ಷನ್. ಸೊ M2 A maximum that is equals to mu2 M2 G. ಸೊ ಈ M2 M2 get cancel, maximum acceleration ಏನಾಗುತ್ತೆ? mu2 G ಅಂತ ಆಗುತ್ತೆ. ಓಕೆ, ಸೊ ದಟ್ ಈಸ್ mu2 G. ಸೊ ಈ ಫಾರ್ಮುಲಾ ನೀವು ನೆನ್ಪಿಟ್ಕೊಳ್ಬೇಕು. ಓಕೆ, ಇವಾಗ ಆಕ್ಸಲರೇಷನ್ ಏನಾದರೂ ಇದಕ್ಕಿಂತ ಕಮ್ಮಿ ಇತ್ತು ಅನ್ಕೊಳ್ಳಿ, ಅಂದ್ರೆ ಈ ಬ್ಲಾಕ್ ಮೂವ್ ಮಾಡಿದಾಗ ಆಕ್ಸಲರೇಷನ್ ಏನಾದರೂ ಈ ಮ್ಯಾಕ್ಸಿಮಮ್ ಆಕ್ಸಲರೇಷನ್ ಕಮ್ಮಿ ಇತ್ತು ಅನ್ಕೊಳ್ಳಿ, 2 ಬ್ಲಾಕ್ಸ್ ವಿಲ್ ಬಿ ಮೂವಿಂಗ್ ಟುಗೆದರ್. ಲೆಸ್ ದೆನ್ ಆರ್ ಈಕ್ವಲ್ ಟು ಇದ್ರೆ the 2 bodies will move with the same ಅಥವಾ ಕಾಮನ್ ಆಕ್ಸಲರೇಷನ್ ಅಂತ ಕರಿತೀವಿ. ಏನಾದರೂ ಆಕ್ಸಲರೇಷನ್ ಇಫ್ ಇಟ್ ಇಸ್ ಗ್ರೇಟರ್ ದನ್ ಮ್ಯಾಕ್ಸಿಮಮ್ ಆಕ್ಸಲರೇಷನ್ ಅಂತಂದ್ರೆ 2 blocks move with a different acceleration. This is the most important condition. Okay na? Right, sir. And next, force on the bottom. Force on the bottom of a block. Okay, so direct ಆಗಿ ಇದನ್ನ ನೆನ್ಪಿಟ್ಕೊಳ್ಳಿ. Okay, so that is M1 plus M2 mu1 plus mu2 into G. ಓಕೆ, ಸೊ ಇದೆಲ್ಲ ನಿಮಗೆ ಡೆರಿವೇಶನ್ ಪಾರ್ಟ್ ಏನು ಬೇಕಾಗಿಲ್ಲ, ಡೈರೆಕ್ಟ್ ಆಗಿ ಇದನ್ನು ನೆನ್ಪಿಟ್ಕೊಳ್ಳಿ. 2 ಬ್ಲಾಕ್ಸ್ ಓಕೆ ಇಂಟು 2 ಸ್ಟಾಟಿಕ್ ಫ್ರಿಕ್ಷನ್ಸ್ ಇಂಟು G ಅಷ್ಟೇ. ಅಂಡ್ ಯಾವ್ದಾದ್ರು ಒಂದು ಆಪ್ಷನ್ಸ್ ಆಗಿದ್ರೆ ಸಹಿತ ಅದನ್ನ 0 ಅಂತ ಮಾಡ್ಬಿಡಿ. ಓಕೆನಾ? ರೈಟ್. ನೆಕ್ಸ್ಟ್ ಇದೆಲ್ಲ ಕಂಡೀಷನ್ಸ್ ಇದೆ. ಇಫ್ F is less than or equal to maximum, ಅವಾಗ ಏನಾಗುತ್ತೆ? ಎಸ್ ಅಂದ್ರೆ ಬ್ಲಾಕ್ಸ್ ವಿಲ್ ಮೂವ್ ಟುಗೆದರ್ ವಿತ್ ಅ ಕಾಮನ್ ಆಕ್ಸಲರೇಷನ್. ಇಫ್ ಇಟ್ ಇಸ್ ಗ್ರೇಟರ್ ದೆನ್ ಆಗಿದ್ರೆ ಅದೇನಾಗುತ್ತೆ? ದೇರ್ ಇಸ್ ಅ ರಿಲೇಟಿವ್ ಮೋಷನ್ ಬಿಟ್ವೀನ್ ದ ಬ್ಲಾಕ್ಸ್. ಫೈಂಡ್ ದ ಆಕ್ಸಲರೇಷನ್ ದ ಬ್ಲಾಕ್ ಫ್ರಮ್ ದೇರ್ ರೆಸ್ಪೆಕ್ಟಿವ್ ಫ್ರೀ ಬಾಡಿ ಡಯಾಗ್ರಾಮ್ಸ್ ಅಂತ ಇದೆ. ರೈಟಾ? ಎಸ್. ಸೊ ಇದನ್ನ ಒಂದ್ಸತಿ ನೀವು ಪ್ರಾಕ್ಟೀಸ್ ಮಾಡಿದಕ್ಕೆ. ಓಕೆ, ಸೊ ಇದನ್ನ ಒಂದ್ಸತಿ ಪ್ರಾಕ್ಟೀಸ್ ಮಾಡಿ. ರೈಟ್, ಆನ್ಸರ್ ವಿಲ್ ಬಿ 0.98 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗುತ್ತೆ. ರೈಟ್. ಇದನ್ನು ಸಹಿತ ಕ್ಯಾಲ್ಕುಲೇಟ್ ಮಾಡಿ. ಓಕೆ, ಸೊ ಇದನ್ನ ಆಲ್ರೆಡಿ ಸಾಲ್ವ್ ಮಾಡಿದೀವಿ. ಓಕೆ, ಇದನ್ನ ಆಲ್ರೆಡಿ ಸಾಲ್ವ್ ಮಾಡಿದೀವಿ. ರೈಟ್. ಸೆಂಟ್ರಿಪಿಟಲ್ ಆಕ್ಸಲರೇಷನ್. ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಆಲ್ರೆಡಿ ನಾವು ಇನ್ ದ ಬಿಗಿನಿಂಗ್ ನಾವು ಡಿಸ್ಕಸ್ ಮಾಡಾಗಿದೆ, ಕರೆಕ್ಟಾ? ಇನ್ ದ ಬಿಗಿನಿಂಗ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಮತ್ತೆ ನಾನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ತಿಳ್ಕೊಂಡಿದ್ವಿ. ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಇಸ್ ನಥಿಂಗ್ ಬಟ್ ಒಮೆಗಾ ಸ್ಕ್ವೇರ್ ಆರ್ ಅಥವಾ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್. ಸೆಂಟ್ರಿಪಿಟಲ್ ಫೋರ್ಸ್ ಅಂದ್ರೇನು? ದ ಸೆಂಟರ್ ಸೀಕಿಂಗ್ ಫೋರ್ಸ್ ಅಂತ ಕರಿತೀವಿ, ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಕರಿತೀವಿ. ಓಕೆನಾ? ಸೊ ನೋಡಿ, ದ ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ಅ ಫೋರ್ಸ್ ಆನ್ an object directed towards the center of the circular path that keeps the object on the path. Okay, and centripetal force ನಾವು ಯಾವ ತರ ಬರೀತೀವಿ? ಇದೆ. ಓಕೆ, ಸೊ ಇದೊಂದು ನೆನ್ಪಿಟ್ಕೊಳ್ಳಿ. ಈ ಸೆಂಟ್ರಿಪಿಟಲ್ ಫೋರ್ಸ್ ಏನಕ್ಕೆ ಯೂಸ್ ಆಗುತ್ತೆ? ಎನಿ ಬಾಡಿನ ಸರ್ಕ್ಯುಲರ್ ಮೋಷನ್ ಅಲ್ಲಿ ಮೂವ್ ಆಗಕ್ಕೆ ಇದು ಬೇಕೇ ಬೇಕಾಗುತ್ತೆ. ಓಕೆ, ಸೊ ಎನಿ ಬಾಡಿ ಇಫ್ ಇಟ್ ಇಸ್ ಮೂವಿಂಗ್ ಸರ್ಕ್ಯುಲರ್ ಮೋಷನ್ ಅಂದ್ರೆ ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಅಥವಾ ಸೆಂಟ್ರಿಪಿಟಲ್ ಫೋರ್ಸ್ ಬೇಕೇ ಬೇಕು. ಓಕೆ, so without centripetal force or centripetal acceleration there is no circular motion. Done. And centrifugal, it is opposite.
ಇವಾಗ ಸೆಂಟ್ರಿಪಿಟಲ್ ಫೋರ್ಸ್ ಅಂದ್ರೆ ಏನು? ಸೆಂಟರ್ ಸೀಕಿಂಗ್ ಫೋರ್ಸ್ ಅಂತ ಕರಿತೀವಿ. ಸೆಂಟ್ರಿಫಿಗಲ್ ಅಂದ್ರೆ ಅವೇ ಫ್ರಮ್ ದ ಸೆಂಟರ್ ಅಂತ ಕರಿತೀವಿ. ಓಕೆನಾ? ಇಲ್ಲಿ ಫ್ರಿಕ್ಷನಲ್ ಫೋರ್ಸ್ ಇಲ್ಲಿ ಯೂಸ್ ಆಗುತ್ತೆ. ಓಕೆ, ಸೊ ಫ್ರಿಕ್ಷನಲ್ ಫೋರ್ಸ್ ದಟ್ ಇಸ್ ಎಂ ವಿ ಸ್ಕ್ವೇರ್ ಎಂ ಒಮೆಗಾ ಸ್ಕ್ವೇರ್ ಆರ್. ಏಕೆ ಎಂ ಇಂಟು ಎ ಅಂತ ಬರೀತೀವಲ್ಲ, ಏನು? ಸೊ ಫೋರ್ಸ್ ಏನ್ ಬರೀತೀವಿ ನಾರ್ಮಲ್ ಆಗಿ? ಎಂ ಇಂಟು ಎ, ಎಂ ಆಸ್ ಇಟ್ ಇಸ್. ಇಲ್ಲಿ ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಏನಿದೆ ಸರ್? ಇಟ್ ಇಸ್ ಒಮೆಗಾ ಸ್ಕ್ವೇರ್ ಇಂಟು ಆರ್ ಅಲ್ವಾ? ಸೊ ಇದನ್ನ ಎಂ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಎಂ ಒಮೆಗಾ ಸ್ಕ್ವೇರ್ ಆರ್. ಇಲ್ಲಿ ಟೆನ್ಷನ್ ಇನ್ ದ ಸ್ಟ್ರಿಂಗ್ ಎಂ ಒಮೆಗಾ ಸ್ಕ್ವೇರ್ ಆರ್, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಎಂ ಒಮೆಗಾ ಸ್ಕ್ವೇರ್ ಆರ್. ಓಕೆ, ಮೂರರಲ್ಲೂ ಸಹಿತ ಸೇಮ್ ಫಾರ್ಮುಲಾ. ಓಕೆ, ರೈಟ್. ಸೊ ನೆಕ್ಸ್ಟ್ ಒನ್ ನೋಡ್ತಾ ಹೋಗೋಣ. ಹಾ, ದ ಫಸ್ಟ್ ಒನ್ ನೋಡಿ. ಎ ಸ್ಟೋನ್ ಆಫ್ ಮಾಸ್ 2 kg is tied to a string of length 0.5 meter. If the breaking tension of the string is 900 Newton, then the maximum angular velocity the stone can have in a uniform circular motion is. Tension ಬಗ್ಗೆ ಇದು angular acceleration ಕೇಳ್ತಿರೋದು. ಓಕೆ, the maximum angular velocity ಕೇಳ್ತಿರೋದು. What is that? Tension in the string. The m omega square into r. Okay, so ಎಷ್ಟಿದೆ ಸರ್? ಇಟ್ ಇಸ್ 900. ಓಕೆ, ಫೈನ್. ಸೊ ಮಾಸ್ ಎಷ್ಟಿದೆ ಸರ್? ಇಟ್ ಇಸ್ 2 kg ಅಂಡ್ ಒಮೆಗಾ ಸ್ಕ್ವೇರ್. ರೇಡಿಯಸ್ ಎಷ್ಟಿದೆ ಸರ್? ಇಟ್ ಇಸ್ 0.5. 0.5 ನ ಯಾವ ತರ ಬರೀಬಹುದು ಸರ್? ಇಟ್ ಇಸ್ 1/2. ಸೊ 2 to get cancel. ಸೊ ಒಮೆಗಾ ದಟ್ ಈಸ್ ಈಕ್ವಲ್ಸ್ ಟು 900. ಓಕೆ, ಸೊ 900 ನ ತೆಗೆದ್ರೆ ಸೊ 3 and 30. ಓಕೆ, ಸೊ ದಟ್ ಈಸ್ ರೇಡಿಯನ್ಸ್ ಪರ್ ಸೆಕೆಂಡ್. ಓಕೆ, ಸೊ ದಟ್ ಈಸ್ ರೇಡಿಯನ್ಸ್ ಪರ್ ಸೆಕೆಂಡ್. ಓಕೆ, ಸೊ ರೇಡಿಯನ್ಸ್ ಪರ್ ಸೆಕೆಂಡ್ 30 radians per second. Okay, now let's move on to the centrifugal force. Centrifugal force, it is a fictitious force, pseudo force anta karitare. It does not really exist, but the person can experience it, but cannot be seen. Okay, only person can experience. Okay, illi centrifugal force is exactly opposite to the centripetal force, but magnitude wise both are equal. Okay, it is the fictitious or a pseudo force. Centrifugal force is negative of centripetal, andre negative enake opposite in direction anta. It is considered in a non-inertial frame of references. Okay, next, horizontal circular track with a friction. Ivel derivation part. So namage ಬೇಕಾಗಿರೋದು mu z r. Okay, so that is safe limit without a skidding. Okay, so without a skidding ಬೇಕಿದ್ರೆ ನೋಡೋಣ. ಸೊ ಫ್ರಿಕ್ಷನಲ್ ಫೋರ್ಸ್ ನೋಡಿ, ಹಾರಿಜೆಂಟಲ್ ಸರ್ಕ್ಯುಲರ್ ಟ್ರ್ಯಾಕ್. ಓಕೆ, ಸೊ ಇಲ್ಲಿ ಯಾವುದೇ ತರ ಬ್ಯಾಂಕ್ಡ್ ಆಗಿರಲ್ಲ, ಅಂದ್ರೆ ಈ ತರ ಆಗಿರಲ್ಲ, ಫ್ಲಾಟ್. ಎಫ್ ಸಿ. ಓಕೆ, ಫ್ರಿಕ್ಷನಲ್ ಫೋರ್ಸ್ ಏನ್ ಕೊಡುತ್ತೆ? ಎಫ್ ಸಿ, ದಟ್ ಇಸ್ ಎಂ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್, ಅಥವಾ ಎಂ ಒಮೆಗಾ ಸ್ಕ್ವೇರ್ ಆರ್ ಅಂತ ಬರೆದ್ರು ನಡೆಯುತ್ತೆ. ಅಂಡ್ ಇಲ್ಲಿ ಲಿಮಿಟಿಂಗ್ ಫ್ರಿಕ್ಷನ್ ಏನು? ಎಂ ಎಂ ಜಿ ಇಂಟು ಮ್ಯೂ. ಓಕೆ, ಸೊ ದಟ್ ಇಸ್ ಮ್ಯೂ ಎಂ ಜಿ ಆಗುತ್ತೆ ಫಾರ್ ಅ ಸೇಫರ್ ಸೈಡ್. ಓಕೆ, ಇಲ್ಲಿ ಲಿಮಿಟಿಂಗ್ ಫ್ರಿಕ್ಷನ್ ಗಿಂತ ಏನಾಗಿರಬೇಕು? ಸ್ಟಾಟಿಕ್ ಫ್ರಿಕ್ಷನ್ ಕಮ್ಮಿ ಇರಬೇಕು. ಓಕೆ, ಸೊ ದಟ್ ಇಸ್ ದ ಫ್ರಿಕ್ಷನ್ ಪ್ರೊವೈಡೆಡ್ ಬೈ ದ ಸರ್ಕ್ಯುಲರ್ ಟ್ರ್ಯಾಕ್ ಏನಾಗುತ್ತೆ? ಲೆಸ್ ದೆನ್ ಆರ್ ಈಕ್ವಲ್ ಟು ಲಿಮಿಟಿಂಗ್ ಫ್ರಿಕ್ಷನ್ ಆಗಿರಬೇಕು. ಓಕೆ, ಸೊ ಲಿಮಿಟಿಂಗ್ ಫ್ರಿಕ್ಷನ್ ಕಂಡೀಷನ್ ನೋಡಿ ಇಲ್ಲಿ. ಅಂಡ್ ಇಲ್ಲಿ ನಮಗೆ ಫ್ರಿಕ್ಷನಲ್ ಫೋರ್ಸ್ ಏನ್ ಕೊಡುತ್ತೆ? ದಟ್ ಇಸ್ ಎಂ ವಿ, ದಟ್ ಇಸ್ ಸೆಂಟ್ರಿಪಿಟಲ್ ಫೋರ್ಸ್. ಫ್ರಿಕ್ಷನಲ್ ಫೋರ್ಸ್ ಅಂತಂದ್ರೆ ಏನ್ ಕೊಡುತ್ತೆ? ಸೆಂಟ್ರಿಪಿಟಲ್ ಫೋರ್ಸ್ ಓನ್ಲಿ. ಎಂ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಲೆಸ್ ದನ್ ಆರ್ ಈಕ್ವಲ್ ಟು ಎಫ್ ಎಲ್. ಎಂ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಲೆಸ್ ದನ್ ಆರ್ ಈಕ್ವಲ್ ಟು ಎಫ್ ಎಲ್ ಅಂದ್ರೆ ಮ್ಯೂ ಎಂ ಜಿ. ಓಕೆ, ಸೊ ಮ್ಯೂ ಎಂ ಜಿ, ಎಂ ಗೆಟ್ ಕ್ಯಾನ್ಸಲ್. ಸೊ ರೀಅರೇಂಜ್ ಮಾಡ್ಕೊಂಡ್ರೆ ವಿ ವಿಲ್ ಗೆಟ್ ವಿ ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು ಮ್ಯೂ ಜಿ ಆರ್. ಈ ಸೇಫ್ ಸ್ಪೀಡ್ ಅಂತ ಕರಿತೀವಿ. ಇಫ್ ಇಟ್ ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು ಅಂಡರ್ ಸ್ಕ್ವೇರ್ ಇಟ್ ಮ್ಯೂ ಜಿ ಆರ್ ಆಗಿದ್ರೆ ನಿಮಗೆ ಸೇಫ್ ಲಿಮಿಟ್ ಅಂತ ಕರಿತೀವಿ. ಇಫ್ ವಿ ಇನ್ಕ್ರೀಸ್ ಆದ್ರೆ ಕಾರ್ ಸ್ಕಿಡ್ಸ್ ಔಟ್ವರ್ಡ್. ಇಫ್ ಲೆಸ್ ಆದ್ರೆ ಫ್ರಿಕ್ಷನ್ ಅಡ್ಜಸ್ಟ್ ಇಟ್ ಸೆಲ್ಫ್ ಟು ಪ್ರಿವೆಂಟ್ ದ ಸ್ಕಿಡ್ಡಿಂಗ್. ಅದಕ್ಕೆ ನೋಡಿ, ಕರ್ವ್ ತಗೋಬೇಕಾದ್ರೆ ಆಲ್ಮೋಸ್ಟ್ ಆಲ್ ದ ಕಾರ್ಸ್ ಏನಾಗುತ್ತೆ? ಸ್ಲೋ ಆಗಿ ಹೋಗುತ್ತೆ. ಫಾಸ್ಟ್ ಆಗಿ ಹೋದ್ರೆ ಜಾರಿಕೊಂಡು ಹೋಗಿ ಡಿಕ್ಕಿ ಹೊಡೆದು ಆ ಕಡೆ ಬಿದ್ಕೊಂಡ್ಬಿಡುತ್ತೆ. ಓಕೆ, ಅದಕ್ಕೆ ಕರ್ವ್ ಬಂದಾಗ ಆದಷ್ಟು ಎಲ್ಲರೂ ಸಹಿತ ಸ್ಲೋ ಡೌನ್ ಆಗ್ತಾರೆ. ಓಕೆ, ಸೊ ದಿಸ್ ಇಸ್ ಹಾರಿಜಾಂಟಲ್ ಕೇಸ್ ಆಯ್ತು. ಓಕೆ, ಅದೇ ಇಲ್ಲಿ ಒಂದು ಕ್ವಶನ್ ಕೊಟ್ಟಿದ್ರೆ ನೋಡೋಣ. ಎ ಕಾರ್ ಆಫ್ ಮಾಸ್ 800 kg moves on a circular track of radius 40 meter. If the coefficient of friction is 0.5, then maximum speed with which the car can move. So ನೋಡಿ, ನಮಗೆ ಆಕ್ಚುಲ್ ಆಗಿ ಸೊ ವಿ is less than under square root the mu g r ಅಂತಿದೆ, ಕರೆಕ್ಟಾ? ಎಸ್ ಸರ್, mu g r. ಅಂಡ್ ಮ್ಯಾಕ್ಸಿಮಮ್ ಸೇಫ್ ಲಿಮಿಟ್ ಅಂತ ಕೇಳ್ತಾ ಇರೋದು. ಮ್ಯಾಕ್ಸಿಮಮ್ ಅಂದ್ರೆ ಸೊ ದಟ್ ಈಸ್ ಈಕ್ವಲ್ ಟು ಅಂಡರ್ ಸ್ಕ್ವೇರ್ ರೂಟ್ ದ mu g r. ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಏನ್ ಬರುತ್ತೆ? mu is 0.5, so that is the 10 and this is the 40. ಎಷ್ಟಾಗುತ್ತೆ ಸರ್? 5 4 5 20. ಓಕೆ, ಸೊ ದಟ್ ಇಸ್ 200. ಓಕೆ, ಸೊ ದಟ್ ಇಸ್ ದ 200. ಸೊ ವಿ ಮ್ಯಾಕ್ಸಿಮಮ್ ದಟ್ ಈಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ? ಸೊ ವಿ ಮ್ಯಾಕ್ಸಿಮಮ್
V maximum. Okay, so that is 0.5 into 10 into 40, 200 na? Yes, under square root. S to 14.14 meter per second. Okay, ಇಷ್ಟಾಗತ್ತೆ. Okay, so 14. That is option C. Done. Okay, na? No. Let's move on to the next question. ಬೆಂಡಿಂಗ್ ಆಫ್ ಅ ಸೈಕ್ಲಿಸ್ಟ್. ಓಕೆ, ಸೊ ಬೆಂಡಿಂಗ್ ಆಫ್ ಸೈಕ್ಲಿಸ್ಟ್ ಇಲ್ಲಿ ನಮಗೆ ಕಾಂಪೊನೆಂಟ್ ತಗೊಳ್ಬೇಕಷ್ಟೇ. ಓಕೆ, ಸೊ ಕಾಂಪೊನೆಂಟ್ ತಗೊಳ್ಬೇಕು. ಅಲ್ಲಿ ನಮಗೆ ಆಂಗಲ್ ಬರುತ್ತೆ. ಓಕೆ, ಸೊ ಆಂಗಲ್ ದಟ್ ಇಸ್ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಜಿ ಅಥವಾ ವಿ ಸ್ಕ್ವೇರ್. ಇದನ್ನ ಯಾವ ತರ ಬರೀಬಹುದು ಸರ್? ವಿ ಸ್ಕ್ವೇರ್ ದಟ್ ಈಸ್ ಈಕ್ವಲ್ಸ್ ಟು ಆರ್ ಜಿ ಟ್ಯಾನ್ ಟೀಟಾ ಅಂತ ಬರುತ್ತೆ. ಓಕೆ, ಆರ್ ಜಿ ಟ್ಯಾನ್ ಟೀಟಾ. ಇದನ್ನೇ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ವಿ ಇಸ್ ಈಕ್ವಲ್ಸ್ ಟು ಅಂಡರ್ ಸ್ಕ್ವೇರ್ ರೂಟ್ ಆರ್ ಜಿ ಟ್ಯಾನ್ ಟೀಟಾ ಅಂತ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಯಾವಾಗ ಫ್ರಿಕ್ಷನ್ ಇಲ್ಲ. ಓಕೆ, ಸೊ ಇದರಲ್ಲಿ ಫ್ರಿಕ್ಷನ್ ಇಲ್ಲ, ಬಟ್ ಆಂಗಲ್ ಇದೆ. ಬ್ಯಾಂಕ್ವುಡ್ ರೋಡ್ ಅಥವಾ ಬೆಂಡಿಂಗ್ ಆಫ್ ಸೈಕಲ್ ಅಂತ ಕರಿತೀವಿ. ಬ್ಯಾಂಕ್ವುಡ್ ರೋಡ್ ಅಲ್ಲಿ ಸಹಿತ ನಿಮಗೆ ಸೇಮ್ ಫಾರ್ಮುಲಾ ಯೂಸ್ ಮಾಡ್ತಾರೆ. ಓಕೆ, ಬೇರೆ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ದಟ್ ಈಸ್ ದ ಸೇಫೆಸ್ಟ್ ಸ್ಪೀಡ್ಗೋಸ್ಕರ. ಓಕೆ, ರೈಟ್. ಸೊ ಇಲ್ಲಿ ಬ್ಯಾಂಕಿಂಗ್ ರೋಡ್ಗೆ ಸೇಮ್ ಫಾರ್ಮುಲಾ ಯೂಸ್ ಮಾಡ್ತೀವಿ ನೋಡಿ. ಅಲ್ಲಿ ಯಾವಾಗ ನಮಗೆ ಆಂಗಲ್ ಇಲ್ಲ, ಹಾರಿಜೆಂಟಲ್ ಆಗಿರುತ್ತೆ, ಲೆವೆಲ್ ರೋಡ್ ಇರುತ್ತೆ, ಅವಾಗ ನಾವು ಯೂಸ್ ಮಾಡೋ ಫಾರ್ಮುಲಾ ಯಾವುದು? ಮ್ಯೂ ಜಿ ಆರ್. ಅದೇ ಎಲ್ಲಿ ನಮಗೆ ಮ್ಯೂ ಇರಲ್ಲ. ಓಕೆ, ಸೊ ಎಲ್ಲಿ ನಮಗೆ ಮ್ಯೂ ಇರಲ್ಲ, ಫ್ರಿಕ್ಷನ್ ಇರಲ್ಲ, ಬಟ್ ಇನ್ಕ್ಲಿನೇಷನ್ ಇರುತ್ತೆ, ಅವಾಗ ನಾವು ಟ್ಯಾನ್ ಟೀಟಾ ಯೂಸ್ ಮಾಡ್ತೀವಿ. ಆರ್ ಜಿ ಟ್ಯಾನ್ ಟೀಟಾನ ಯೂಸ್ ಮಾಡ್ತೀವಿ. ಓಕೆ, ಸೊ ಎರಡಕ್ಕೂ ಸಹಿತ ಸೇಮೆ ನೋಡಿ. ಇಫ್ ವಿ ಇನ್ಕ್ರೀಸಸ್ ದ ಕಾರ್ ಸ್ಕಿಡ್ಸ್ ಔಟ್ಸೈಡ್ ಅಥವಾ ವಿ ಡಿಕ್ರೀಸಸ್ ಕಾರ್ ಸ್ಕಿಡ್ಸ್ ಇನ್ವರ್ಡ್. ಓಕೆ, ಸೊ ಅಂದ್ರೆ ಸ್ಕಿಡ್ ಆಗಲ್ಲ, ಅಡ್ಜಸ್ಟ್ ಇಟ್ ಸೆಲ್ಫ್. ಓಕೆ, ಅಂಡ್ ಬ್ಯಾಂಕಿಂಗ್ ಆಫ್ ರೋಡ್ ಇದು ಕಾರ್ದಾಗುತ್ತೆ. ಓಕೆ, ಸೊ ಇಲ್ಲಿ ಮ್ಯಾಕ್ಸಿಮಮ್ ಲಿಮಿಟ್ ಮತ್ತೆ ಮಿನಿಮಮ್ ಲಿಮಿಟ್ ಅಂತ ಯೂಸ್ ಮಾಡ್ತಾರೆ. ಮ್ಯಾಕ್ಸಿಮಮ್ ಈ ಡೆರಿವೇಶನ್ ಪಾರ್ಟ್ ಇರುತ್ತೆ. ಸೊ ಡೆರಿವೇಶನ್ ಪಾರ್ಟ್ ಬೇಕಾಗಿಲ್ಲ, ಡೈರೆಕ್ಟ್ ಆಗಿ ನಿಮಗೆ ಫಾರ್ಮುಲಾ ಹೇಳ್ತಾ ಇದ್ದೀನಿ. ಬಟ್ ಫಾರ್ ಯುವರ್ ರೆಫರೆನ್ಸ್ ಐ ಹ್ಯಾವ್ ಗಿವನ್ ಆಲ್ ದಿಸ್ ಡೇಟ್. ಓಕೆ, ಇದನ್ನ ನೋಡ್ಕೊಳ್ಳಿ. ಫೈನಾ? ವಿತ್ ಫ್ರಿಕ್ಷನ್ ರೈಟ್. ಸೊ ಇವುಗಳನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇವಾಗ ನಿಮಗೆ ಹೇಗೆ ನೀವು ಫ್ರೀ ಬಾಡಿ ಡಯಾಗ್ರಾಮ್ ನ ತಗೊಳ್ಬೇಕು ಅನ್ನೋದು ನಿಮಗೆ ಆಲ್ರೆಡಿ ತಿಳಿಸಿದ್ದೀನಿ. ರೈಟಾ? ಎಸ್ ಸರ್. ಇವಾಗೆಲ್ಲ ಕೀ ಟೇಕ್ ಅವೇಸ್ ಏನಪ್ಪಾ ಈ ಇದರಿಂದ? ಸೊ ವಿ ರಿಕ್ವೈರ್ಡ್ ಅಂದ್ರೆ ಸ್ಪೀಡ್ ಎಷ್ಟಿರಬೇಕು ಅಂತ ನೋಡಿದಾಗ ದಟ್ ಈಸ್ ಓನ್ಲಿ ಫ್ರಿಕ್ಷನ್ ಓನ್ಲಿ ಫ್ರಿಕ್ಷನ್ ಇದ್ದಾಗ. ಓಕೆ, ಓನ್ಲಿ ಫ್ರಿಕ್ಷನ್ ಬಟ್ ದರ್ ಇಸ್ ನೋ ಆಂಗಲ್ ಅಂದ್ರೆ ಲೆವೆಲ್ ರೋಡ್ ಅಲ್ಲಿ ಇದ್ದಾಗ ಅವಾಗ ಏನು ಯೂಸ್ ಮಾಡ್ತೀವಿ? ಮ್ಯೂ ಜಿ ಆರ್. ಓಕೆ, ಸೊ ಮ್ಯೂ ಇಸ್ ದ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್, ಡಿ ಇಸ್ ದ ಆಂಗಲ್ ಆಫ್ ಬ್ಯಾಂಕಿಂಗ್. ಓಕೆ, ಅಂಡ್ ಓನ್ಲಿ ಬ್ಯಾಂಕಿಂಗ್ ದರ್ ಇಸ್ ನೋ ಫ್ರಿಕ್ಷನ್. ಓಕೆ, ಸೊ ಓನ್ಲಿ ಬ್ಯಾಂಕಿಂಗ್ ಇದ್ದಾಗ, ಫ್ರಿಕ್ಷನ್ ಇಲ್ಲದೆ ಇದ್ದಾಗ ಆರ್ ಜಿ ಟ್ಯಾನ್ ಟೀಟಾ ಅಂತ ಯೂಸ್ ಮಾಡ್ತೀವಿ. ಇಲ್ಲಿ ಬೋತ್ ಬ್ಯಾಂಕಿಂಗ್ ವಿತ್ ಫ್ರಿಕ್ಷನ್, ಬ್ಯಾಂಕಿಂಗ್ ಇದೆ ಅಂದ್ರೆ ಇನ್ಕ್ಲಿನೇಷನ್ ಇದೆ ಮತ್ತೆ ಫ್ರಿಕ್ಷನ್ ಸಹ ಇದೆ. ಅವಾಗ ಏನ್ ಯೂಸ್ ಮಾಡ್ತೀವಿ? ದಿಸ್ ಈಸ್ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ಅಥವಾ ಸೇಫ್ ಲಿಮಿಟ್ ಆಫ್ ಸ್ಪೀಡ್ ಬಗ್ಗೆ ಹೇಳ್ತಿರೋದು. ಓಕೆ, ದಿಸ್ ಇಸ್ ಸೇಫ್ ಲಿಮಿಟ್ ಆಫ್ ಸ್ಪೀಡ್ ಬಗ್ಗೆ ಹೇಳ್ತಿರೋದು. ಇವೆಲ್ಲ ಡೆರಿವೇಶನ್ಸ್ ಅಲ್ಲೇ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಓಕೆನಾ? ರೈಟ್. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪಾರ್ಟ್. ಎಸ್, ಕ್ವಶನ್ ಪಾರ್ಟ್ ನೋಡೋಣ. ಕ್ವಶನ್ ಪಾರ್ಟ್ ನೋಡೋಣ. ಎ ಕಾರ್ ಈಸ್ ನೆಗೋಷಿಯೇಟಿಂಗ್ ಅ ಕರ್ಡ್ ರೋಡ್ ಆಫ್ ರೇಡಿಯಸ್ 30 meter. The road is banked at an angle 45 degrees. The coefficient of friction between the tire of the car and the road is 0.5. The maximum safe limit ಅಂದ್ರೆ ಏನು ಬರೀತೀರಾ ಸರ್? V maximum. Okay, so V maximum. So that is equals to under square root. So that is RG. Okay, so bracket of tan theta. Okay, so that is tan theta. So minus mu. And all divided by, so that is 1 minus. ಓಕೆ, ಸೊ 1 minus mu tan theta. ಓಕೆ, ಸೊ mu tan theta ಇದನ್ನ ಯೂಸ್ ಮಾಡಿ ಫಾರ್ಮುಲಾ. ಇಲ್ಲಿ ಮ್ಯಾಕ್ಸಿಮಮ್ ಸೇಫ್ ಲಿಮಿಟ್ ಅಂತ ಕೇಳ್ತಿರೋದು. ಓಕೆ, ಸೊ ಅದರಿಂದ ಅಂಡ್ ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂಸ್ ಏನ್ ಸಿಗುತ್ತೆ? ಸೊ ಆರ್ ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ 30 into 10. ಓಕೆ, ಸೊ ಇಂಟು tan theta, tan 45. ಓಕೆ, ಸೊ tan 45 ಮೈನಸ್ mu ವ್ಯಾಲ್ಯೂ ಎಷ್ಟಿದೆ? 0.5. ಓಕೆ, ಸೊ ಆಲ್ ಡಿವೈಡೆಡ್ ಬೈ, ಸೊ ದಟ್ ಈಸ್ 1 minus 0.5 into tan 45. Okay, so tan 45 degree. Okay, so V maximum. Okay, so V maximum, so that is equals to, so 300 ಆಗುತ್ತೆ. Okay, so this is 300 minus 1 minus 0.5, so all divided by 1 minus 0.5 into 1. Okay, so further simplification ಮಾಡಿದ್ರೆ, so it is a 300 into 0.5. ಇಲ್ಲೂ ಎರಡು ಬರಲ್ಲ. ಒನ್ ಸೆಕೆಂಡ್, ಮೈನಸ್ ಬರಲ್ಲ ಎರಡು. ಓಕೆ, ಸೊ ದಟ್ ಇಸ್ ಸೇಫ್ ಲಿಮಿಟ್. ಪ್ಲಸ್ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಪ್ಲಸ್. ಸೊ ದಿಸ್ ಇಸ್ ಪ್ಲಸ್. ಓಕೆ, ಸೊ ದಿಸ್ ಇಸ್ ಪ್ಲಸ್. ಸೊ 1.5 ಸೊ ಡಿವೈಡೆಡ್ ಬೈ 0.5. ಓಕೆ, ಎಷ್ಟಾಗುತ್ತೆ ನೋಡಿ? ಅಂಡರ್ ಸ್ಕ್ವೇರ್ ರೂಟ್. ಓಕೆ,
300 into 1.5, okay, so divided by 0.5, 900 ಆಗುತ್ತೆ ಅನ್ಸುತ್ತೆ. Yes, 900. ಇದನ್ನ ಆಚೆ ತಂದ್ರೆ ಏನಾಗುತ್ತೆ? V maximum, okay, so that is a V maximum that is equals to 30 meter per second. So 30 meter per second ಆಗಿರುತ್ತೆ. That is option C. Right. ಇಲ್ಲಿ ನೋಡಿ. A gramophone record is a revolving with an angular velocity mu. A coin is placed at a distance r from the center of the record. The static coefficient of friction is a mu. The coin will revolve with a record. ಏನಾಗಿರುತ್ತೆ ಅಲ್ಲಿ? ನೀವು ನೋಡಿ. So V that is equals to less than or equal to ಏನಿದೆ? Sir, less than or equal to mu g r, right? Under square root ಅಥವಾ ಇದನ್ನ ಸ್ಕ್ವೇರ್ ಇಟ್ಬಿಟ್ಟು mu g r ನ ಇಟ್ಕೊಳ್ಳಿ. ಓಕೆ, ನಮಗೆ ಗೊತ್ತಿರೋ ಪ್ರಕಾರ V is equals to omega into r, right? Yes sir, omega into r, right? ಸೆಲಿ ಕನ್ಸಿಡರ್ ಮಾಡ್ಕೊಂಡ್ರೆ omega square into r square that is less than the mu g r, right? So r get cancel. ಇಲ್ಲಿ ಬೇಕಾಗಿರೋದು r ಬಗ್ಗೆ. Okay, so r that is equals to less than the mu g divided by omega square. Mu g divided by omega square, that is option D. Okay, so option D is the right answer. Okay, so option D is the right answer. Next question. A bob is the whirled in a horizontal circle by means of a string at an initial speed of 10 rpm with a tension in the string is a quadrupole while keeping the radius is constant. Illi namage tension in the string. Okay, so tension in the string. Okay, tension in the string that is equals to m omega square r, right? ಇಲ್ಲಿ ನೋಡಿ ಅವ್ರು ಹೇಳ್ತಿರೋದೇನು? r is constant. Okay, mass is also same. So T is directly proportional to omega square. Okay, so now in mana, so T divided by T dash, so that is equals to omega divided by omega dash whole square, right? Yes sir. So T as it is, ಇಲ್ಲಿ tension ಏನಾಗ್ತದೆ? Tension in the string quadrupole, that means T divided by 40 and omega, ಇಲ್ಲಿ ನಮಗೆ initial speed ಎಷ್ಟಿದೆ? omega dash find ಮಾಡಬೇಕು. Okay, so omega dash find ಮಾಡಬೇಕು, so that is square. Okay, so that is 1 divided by 4, that is equals to omega divided by omega dash whole square. Okay, ಇದನ್ನ ಸಿಂಪ್ಲಿಫೈ ಮಾಡಬೇಕಂತಂದ್ರೆ omega divided by omega dash that is equals to under square root of 4, that is equals to 2. Okay, so ನನಗೆ ಬೇಕಾಗಿರೋದು ಏನು ಬೇಕಾಗಿರೋದು? ಸೊ omega ಅಲ್ವಾ? ಸೊ 4d. Okay, so 4 omega. ಓಕೆ, ಉಲ್ಟಾ ಆಯ್ತಲ್ಲ, ಇದು ಕೆಳಗಡೆ ಬರಬೇಕು. ಓಕೆ, ಸೊ ಕೆಳಗಡೆ omega dash ಕೆಳಗಡೆ ಇದೆ ತಾನೆ? So 1 divided by 4, that is equals to 1 divided by 2. Okay, so omega dash that is equals to 2 times of omega. ಎಷ್ಟಾಗುತ್ತೆ? omega dash that is equals to 2 into 10, that is equals to 20 rpm. Okay, so 20 rpm ಆಗುತ್ತೆ. Okay, so omega dash, that is a new speed will be 20 rpm. That is option A. Done. Next question ನೋಡಿ. A particle moving with a uniform circular path maintains, ಏನು maintain ಮಾಡುತ್ತೆ? So constant speed, accelerated motion and change in velocity because of a direction. ಇಲ್ಲಿ constant velocity, no, constant velocity, varying acceleration. Varying acceleration ಇಲ್ಲ, constant ಇರುತ್ತೆ. Varying velocity and varying acceleration. Yes, that is true. Okay, right? So varying velocity and varying acceleration. Next one. A bob is whirled in a horizontal plane by means, ಇದನ್ನ ಕ್ಯಾಲ್ಕುಲೇಟ್ ಮಾಡಿ. ಓಕೆ, ಸೊ ದಟ್ ಇಸ್ ದ 40 ಆಗುತ್ತೆ. ಓಕೆ, ಸೊ 40 ಆಗುತ್ತೆ. ಸೊ ಇಲ್ಲಿ T is directly proportional to omega. Again, same concept ಯೂಸ್ ಮಾಡಿ. Next, yes, so that's it. Okay, right, fine. So ಮತ್ತೆ ನಾಳೆ 5 ಗಂಟೆಗೆ ನೆಕ್ಸ್ಟ್ ಚಾಪ್ಟರ್ ದಟ್ ಇಸ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಇನ್ ರೊಟೇಷನಲ್ ಮೋಷನ್ ನ ಕಂಟಿನ್ಯೂ ಮಾಡೋಣ. ಓಕೆ, ಸೊ ಎಲ್ಲರೂ ಪ್ರಿಪೇರ್ ಆಗಿ ಸ್ವಲ್ಪ ಬನ್ನಿ. ಸೊ ಬೇಸಿಕ್ ಐಡಿಯಾ ಬೇಕೇ ಬೇಕಾಗುತ್ತೆ. ದಾಟ್ಸ್ ಇಟ್ ಫಾರ್ ಟುಡೇ ಸೆಷನ್. ಯಾರ್ಯಾರು ಇಷ್ಟೊತ್ತು ನನ್ನ ಜೊತೆ ಇದ್ದೀರಾ, ಕಂಗ್ರ್ಯಾಚುಲೇಷನ್ಸ್. ಓಕೆ, ಮತ್ತೆ ನಾಳಿನ ಸೆಷನ್ ಅಲ್ಲಿ ಭೇಟಿ ಆಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.